ನಿವಾರಣೆ ಮಾಡುವುದಕ್ಕೆ, ಶತ್ರುಗಳ ನಾಶಕ್ಕೆ ಪಠನ ಮಾಡಬೇಕಾದಂತಹ ಒಂದು ಸ್ತೋತ್ರ ನಾರಾಯಣ ಕವಚ ಅಂತ. ಅಂತಹ ನಾರಾಯಣ ಕವಚ ಹೇಳುವ ವಿದ್ಯೆ ಇದೊಂದು ವಿದ್ಯೆ. ಆ ವಿದ್ಯೆಯನ್ನು ವಿಶ್ವರೂಪಾಚಾರ್ಯ ದೇವೇಂದ್ರನಿಗೆ ಉಪದೇಶ ಕೊಡ್ತಾನೆ. ಅಂತಹ ವಿಶ್ವರೂಪನಿಗೆ ಅವ ಹೇಗೆ ಏನು ಮಾಡ್ತಾನೆ ದೇವಲೋಕದಲ್ಲಿ, ಅವನ ಸ್ವರೂಪ ಏನು ಅಂತ ಮುಂದಿನ ಅಧ್ಯಾಯದಲ್ಲಿ ನೋಡುವ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ನವಮೋಧ್ಯಾಯ. ಶ್ರೀಶುಕೋವಾಚ. ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಸೋಮಪೀಠಂ ಸುರಾಪೀಠಂ ಅನ್ನಾದಮಿತಿ ಶುಶ್ರುಮ. ಸ ವೈ ಪರಿಹಿಷಿದೇವೇಭ್ಯೋ ಭಾಗಂ ಪ್ರತ್ಯಕ್ಷಮುಚ್ಚಕೈಃ ಅವದದ್ಯಸ್ಯ ಪಿತರೋ ದೇವಾಃ ಸಪ್ರಶ್ರಯನ್ ನೃಪ. ಸ ಏವ ಹಿ ದತೌ ಭಾಗಂ ಪರೋಕ್ಷಮಸುರಾನ್ ಪ್ರತಿ ಯಜಮಾನೋ ಮಹದ್ಭಾಗಂ ಮಾತಸ್ನೇಹವಶಾನುಗಃ. ತದ್ದೇವ ಹೇಳನಂತಸ್ಯ ಧರ್ಮಾದೀಕಂ ಸುರೇಶ್ವರಃ ಆಲಕ್ಷ್ಯತರಸಾಭೀತಸ್ತಚ್ಛೇರ್ಷ್ಯಾಣ್ಯಚ್ಛಿನದೃಶಾ. ಸೋಮಪೀಠಂತು ಯತ್ತಸ್ಯ ಶಿರ ಆಸೀತ್ ಕಪಿಂಜಲಃ ಕಲವಿಂಕಸ್ತುರಾಪೀಠಮನ್ನಾದಂ ಯತ್ಸತಿತ್ತಿರಿಃ. ಬ್ರಹ್ಮಹತ್ಯಾಮಂಜಲಿನಾ ಜಗ್ರಾಹ ಯದಪೀಶ್ವರಃ ಸಂವತ್ಸರಾಂತೆ ತದಘಂ ಭೂತಾನಾಂ ಸ ವಿಶುದ್ಧಯೇ. ಭೂಮ್ಯಂ ಮುದ್ರುಮಯೋಷಿಭ್ಯಃ ಚತುರ್ಥಾವ್ಯಭಜದ್ಧರಿಃ. ಭೂಮಿಸ್ತುರೀಯಂ ಜಗ್ರಾಹ ಖಾತಪೂರವರೇಣ ವೈ ಈರಿಣಂ ಬ್ರಹ್ಮಹತ್ಯಾಯಾ ರೂಪಂ ಭೂಮೌ ಪ್ರದೃಶ್ಯತೆ. ತುರಿಯಂ ಛೇದ ವಿರೋಹೇಣ ವರೇಣ ಜಗೃಹೃದ್ರುಮಾಃ ತೇಷಾಂ ನಿರ್ಯಾಸರೂಪೇಣ ಬ್ರಹ್ಮಹತ್ಯಾ ಪ್ರದೃಶ್ಯತೆ. ಶಶ್ವತ್ಕಾಮವರೇಣಾಂ ಹಸ್ತುರೀಯಂ ಜಗೃಹಸ್ತ್ರಿಯಃ ರಜೋರೂಪೇಣ ತಾಸ್ವಂ ಹೋಮಾಸಿ ಮಾಸಿ ಪ್ರದೃಶ್ಯತೆ. ದ್ರವ್ಯಭೂಯೋ ವರೇಣಾಪಸ್ತುರೀಯಂ ಜಗೃಹುರ್ಮಲಂ ತಾಸು ಬುದ್ಬುದಫೇನಾಭ್ಯಾಂ ದೃಷ್ಟಂ ತದ್ಧರತಿ ಕ್ಷಿಪನ್. ಹತಪುತ್ರಸ್ತತಸ್ತ್ವಷ್ಟಾಜುಹಾವೇಂದ್ರಾಯ ಶತ್ರವೇ ಇಂದ್ರಶತ್ರೋ ವಿವರ್ಧಸ್ವಮಾಚಿರಂಜಹಿ ವಿದ್ವಿಷಂ. ಅಥಾನ್ವಾಹಾರ್ಯಪಚನಾದುತ್ಥಿತೋ ಘೋರದರ್ಶನಃ ಕೃತಾಂತ ಇವ ಲೋಕಾನಾಂ ಯುಗಾಂತಸಮಯೇ ಯಥಾ. ವಿಶ್ವಗ್ವಿವರ್ಧಮಾನಂತಮಿಷು ಮಾತ್ರಂ ದಿನೇ ದಿನೇ ದಗ್ಧಶೈಲಪ್ರತೇಕಾಶಂ ಸಂಧ್ಯಾಭ್ರಾನೀಕವರ್ಚಸಂ. ತಪ್ತತಾಮ್ರಶಿಖಾಶ್ಮಶ್ರುಂ ಮಧ್ಯಾಹ್ನಾರ್ಕೋಗ್ರಲೋಚನಂ ದೇದೀಪ್ಯಮಾನೆ ತ್ರಿಶಿಖೇ ಶೂಲ ಆರೋಪ್ಯ ರೋದಸಿ. ನೃತ್ಯಂತಮುನ್ನದಂತಂ ಚ ಚಾಲಯಂತಂ ಪದಾಂ ಮಹೀಂ. ದರೇ ಗಂಭೀರವಕ್ತ್ರೇಣ ಪಿಬತಾ ಚ ನಭಸ್ಥಲಂ ಲಿಹತಾ ಜಿಹ್ವಯರ್ಕ್ಷಾಣಿ ಗ್ರಸತಾ ಭುವನತ್ರಯಂ. ಮಹತಾ ರೌದ್ರದಂಷ್ಟ್ರೇಣ ಜೃಂಭಮಾಣಂ ಮುಹುರ್ಮುಹುಃ ವಿತ್ರಸ್ತಾದುದ್ರುವರ್ಲೋಕಾ ವೀಕ್ಷ್ಯ ಸರ್ವೇ ದಿಶೋ ದಶಾ. ಯೇನಾವೃತಾ ಇಮೇ ಲೋಕಾಸ್ತಮಸಾ ತ್ವಾಷ್ಟಮೂರ್ತಿನಾ ಸ ವೈ ವೃತ್ರ ಇತಿ ಪ್ರೋಕ್ತಃ ಪಾಪಃ ಪರಮದಾರುಣಃ. ತನ್ನಿಜಘ್ನುರಭಿದ್ರುತ್ಯ ಸಗಣಾ ವಿಬುಧರ್ಷಭಾಃ ಸ್ವೈರ್ದಿವ್ಯಾಸ್ತ್ರಶಸ್ತ್ರೌಘೈಃ ಸೋಗ್ರಸತ್ತಾನಿ ಕೃತ್ಸ್ನಶಃ. ತತಸ್ತೆ ವಿಸ್ಮಿತಾಃ ಸರ್ವೇ ವಿಷಣ್ಣಾಗ್ರಸ್ತಚೇತೇಜಸಃ ಪ್ರತ್ಯಂಚಮಾದಿಪುರುಷಮುಪತಸ್ಥುಃ ಸಮಾಹಿತಾಃ. ದೇವಾ ಊಚು ವಾಯುವಂಬರಾಜ್ಞಪ್ಕ್ಷಿತಯಸ್ತ್ರಿಲೋಕಾ ಬ್ರಹ್ಮಾದಯೋ ಯೇ ವಯಮುದ್ವಿಜन्तಃ. ಹರಾಮಯಸ್ಮೈ ಬಲಿಮಂತಕೋऽಸೌ ಬಿಭೇತಿ ಯಸ್ಮಾದರಣಂ ತತೋ ನಃ. ಅವಿಸ್ಮಿತಂತಂ ಪರಿಪೂರ್ಣಕಾಮಂ ಸ್ವೇನೈವ ಲಾಭೇನ ಸಮಂ ಪ್ರಶಾಂತಂ ವಿನೋಪಸರ್ಪತಿ. ಅಪರಂ ಹಿ ಬಾಲಿಶಶ್ವಲಾಂಗುಲೇನಾತಿತಿತರ್ತಿ ಸಿಂಧುಂ. ಯಶ್ಚೋರುಶೃಂಗೇ ಜಗತೀಂ ಸ್ವನಾವಂ ಮಧುರ್ಯಥಾ ಮಧ್ಯದತಾರದುರ್ಗಂ. ಸ ಏವ ನಸ್ತ್ವಾಷ್ಟ್ರಭಯಾದ್ದುರಂತಾತ್ರಾತಾಶ್ರಿತಾನ್ ವಾರಿಚರೋಪಿ ನೂನಂ. ಪುರಾ ಸ್ವಯಂಭೂರಪಿ ಸಂಯಮಾಂಭಸ್ಯುದೀರ್ಣವಾತೋರ್ಮಿರವೈಃ ಕರಾಲೆ. ಏಕೋರವಿಂದಾತ್ ಪತಿತಸ್ತತಾರ ತಸ್ಮಾದ್ಭಯಾದ್ಯೇನ ಸನೋಸ್ತು ಪಾರಃ. ಸ ಯ ಏಕ ಈಶೋ ನಿಜಮಾಯಯಾನಃ ಸಸರ್ಜಯೇನಾನುಸೃಜಾಮ ವಿಶ್ವಂ. ವಯನ್ನ ಯಸ್ಯಾಪಿ ಪುರಃ ಸಮೀಹತಃ ಪಶ್ಯಾಮ ಲಿಂಗಂ ಪೃಥಗೀಶಮಾನಿನಃ. ಯೋ ನಃ ಸಪತ್ನೈರ್ಭೃಶಮರ್ದ್ಯಮಾನಾನ್ ದೇವರ್ಷಿತಿರ್ಯಂ ನೃಷು ನಿತ್ಯ ಏವ ಕೃತಾವತಾರಸ್ತನಭಿಸ್ತ್ವಮಾಯಯಾ. ಕೃತ್ವಾತ್ಮಸಾತ್ ಪಾತಿ ಯುಗೇ ಯುಗೇ.
ತಮೇವ ದೇವಂ ವಯಮಾತ್ಮದೈವತಂ ಪರಂ ಪ್ರಧಾನಂ ಪುರುಷಂ ವಿಶ್ವಮನ್ಯಂ ವ್ರಜಾಮ ಸರ್ವೇ ಶರಣಂ ಶರಣ್ಯಂ ಸ್ವಾನಾಂ ಸನೋಧಾಸ್ಯತಿ ಶಂ ಮಹಾತ್ಮ. ಶ್ರೀಶುಕವಾಚ ಇತಿ ತೇಷಾಂ ಮಹಾರಾಜಸುರಾಣಾಮುಪತಿಷ್ಠತಾಂ ಪ್ರತೀಚ್ಛಾಂದಿಶ್ಯ ಭೂತಾವಿಃ ಶಂಖಚಕ್ರಗದಾಧರಃ ಆತ್ಮತುಲ್ಯೈಃ ಷೋಡಶಭಿರ್ವಿನಾ ಶ್ರೀವತ್ಸಕೌಸ್ತುಭೌ ಪರ್ಯುಪಾಸಿತಮುನ್ನಿದ್ರ ಶರದಂ ಪುರುಹೇ ಕ್ಷಣಂ ದೃಷ್ಟ್ವಾ ತಮವನೌ ಸರ್ವ ಈಕ್ಷಣಾಹ್ಲಾದವಿಕ್ಲವಾಃ ದಂಡವತ್ಪತಿತಾ ರಾಜನ್ ಶನೈರುತ್ಥಾಯ ತುಷ್ಟುಭುಃ ದೇವಾ ಊಚುಃ ನಮಸ್ತೆ ಯಜ್ಞವೀರ್ಯಾಯ ವಯಸೇ ಉತ ತೇ ನಮಃ ನಮಸ್ತೆ ಶಸ್ತ್ರಚಕ್ರಾಯ ನಮಸ್ತು ಪುರುಹೂತಯೇ ಯತ್ತೇ ಗತೀನಾಂತಿ ಸೃಣಾಮೀಶಿತುಃ ಪರಮಂ ಪದಂ ನಾರ್ವಾಚೇನೋ ವಿಸರ್ಗಸ್ಯಥಾ ತರ್ವೇದಿತುಮರ್ಹತಿ. ಓಂ ನಮಸ್ತೆಸ್ತು ಭಗವನ್ನಾರಾಯಣ ವಾಸುದೇವಾದಿಪುರುಷ ಮಹಾಪುರುಷ ಮಹಾನುಭಾವ ಪರಮಮಂಗಲ ಪರಮಕಲ್ಯಾಣ ಪರಮಕಾರುಣಿಕ ಕೇವಲ ಜಗದಾಧಾರ ಲೋಕೈಕನಾಥ ಸರ್ವೇಶ್ವರ ಲಕ್ಷ್ಮೀನಾಥ ಪರಮಹಂಸ ಪರಿವ್ರಾಜಕೈಃ ಪರಮೇಣಾತ್ಮಯೋಗ ಸಮಾಧಿನಾ ಪರಿಭಾವಿತ ಪರಿಸ್ಫುಟ ಪಾರಮಹಂಸ ಧರ್ಮೇಣೋದ್ಘಾಟಿತ ನಮಃ ಕಪಾಟದ್ವಾರೆ ಚಿತ್ತೇ ಪಾವೃತಾತ್ಮಲೋಕೆ ಸ್ವಯಮುಪಲಬ್ಧ ನಿಜ ಸುಖಾನುಭವೋ ಭವಾನ್. ದುರವಬೋಧ ಇವ ತವಾಯಂ ವಿಹಾರಯೋಗೋ ಯದಶರಣೋ ಶರೀರ ಇದಮನವೇಕ್ಷಿತಾಸ್ಮತ್ಸಮವಾಯ ಆತ್ಮನೈವ ವಿಕ್ರಿಯಮಾಣೇನ ಸಗುಣಮಗುಣ ಸೃಜಸಿ ಪಾಸಿ ಹರಸಿ. ಅಥ ತತ್ರ ಭವಾನ್ ಕಿಂದೇವ ದತ್ತವತಿಹ ಗುಣವಿಸರ್ಗಪತಿತಃ ಪಾರತಂತ್ರೇಣ ಸ್ವಕೃತ ಕುಶಲಾಕುಶಲಂ ಫಲಮುಪಾದದಾತ್ಯಾಹೋಸ್ವಿದಾತ್ಮಾ ರಾಮ ಉಪಶಮಶೀಲಃ ಸಮಂಜಸದರ್ಶನೌದಾಸ್ತ ಇತಿ ವಾ ಇತಿ ಹವಾವನ ವಿದಾಮ. ನ ಹಿ ವಿರೋಧ ಉಭಯಂ ಭಗವತ್ಯಪರಿಗಣಿತಗುಣಗಣೇ ಈಶ್ವರೇಣ ವಗಾಹ್ಯ ಮಾಹಾತ್ಮ್ಯೈರ್ವಾಚೀನ ವಿಕಲ್ಪವಿತರ್ಕವಿಚಾರ ಪ್ರಮಾಣಾಭಾಸ ಕುತರ್ಕಶಾಸ್ತ್ರಕಲಿಲಾಂತಃಕರಣಾಶ್ರಯದುರವಗ್ರಹವಾದಿನಾಂ ವಿವಾದಾನವಸರ ಉಪರತ ಸಮಸ್ತಮಾಯಾಮಯೇ ಕೇವಲ ಏವಾತ್ಮಮಾಯಾಮಂತರ್ಧಾಯ ಕೋನ್ಮರ್ಥೋ ದುರ್ಘಟ ಇವ ಭವತಿ ಸ್ವರೂಪದ್ವಯಾಭಾವಾತ್. ಸಮವಿಷಮಮತೀನಾಂ ಮತಮನುಸರಸಿ ಯಥಾ ರಜ್ಜುಖಂಡಃ ಸರ್ಪಾದಿಧಿಯಾಂ ಸ ಏವ ಹಿ ಪುನಃ ಸರ್ವವಸ್ತುನಿ ವಸ್ತುಸ್ವರೂಪಸ್ಸರ್ವೇಶ್ವರಃ ಸಕಲಜಗತ್ಕಾರಣಕಾರಣಭೂತಃ ಸರ್ವಗುಣಾಭಾಸೋಪಲಕ್ಷಿತ ಏಕ ಏವ ಪರ್ಯವಶೇಷಿತಃ. ಅಥ ವಾವತವ ಮಹಿಮಾಮೃತರಸಸಮುದ್ರವಿಪ್ರುಷಾ ಸಕೃದವಲೀಢಯಾ ಸ್ವಮನಸಿ ನಿಶ್ಯಂದಮಾನಾನವರತ ಸುಖೇನ ವಿಸ್ಮಾರಿತದೃಷ್ಟಶ್ರುತವಿಷಯ ಸುಖಲೇಶಾಭಾಸಾಃ ಪರಮಭಾಗವತ ಏಕಾಂತಿನೋ ಭಗವತಿ ಸರ್ವಭೂತಪ್ರಿಯಸುಹೃದಿ ಸರ್ವಾತ್ಮನಿ ನಿತರಾನ್ನಿರಂತರಂ ನಿರುವೃತಮನಸಃ ಕಥಮುಹವಾ ಏತೆ ಮಧುಮಥನ ಪುನಃಸ್ವಾರ್ಥಕುಶಲಾಹ್ಯಾತ್ಮಪ್ರಿಯಸುಹೃದಃ ಸಾಧವಸ್ತ್ವಚ್ಚರಣಾಂಬುಜಾನುಸೇವಾಂ ವಿಸೃಜಂತಿ ನ ಯತ್ರ ಪುನರಯಂ ಸಂಸಾರಪರ್ಯಾವರ್ತಃ. ತ್ರಿಭುವನಾತ್ಮಭವನ ತ್ರಿವಿಕ್ರಮ ತ್ರಿನಯನ ತ್ರಿಲೋಕಮನೋಹರಾನುಭಾವ ತವೈವ ವಿಭೂತಯೋದ್ದಿತಿಜದನುಜಾದಯಶ್ಚಾಪಿ ತೇಷಾಮನು ಅನುಪಕ್ರಮ ಸಮಯೋಯಮಿತಿ ಸ್ವಾತ್ಮಮಾಯಜಾ ಸುರನರಮೃಗಮಿಶ್ರಿತಜಲಚರಾಕೃತಿಭಿರ್ಯಥಾಪರಾಧಂ ದಂಡಂ ದಂಡಧರ ದಧರ್ಥ ಏವಮೇನಮಪಿ ಭಗವಂ ಜಹಿತ್ವಾಶ್ರಮುತ ಯದಿ ಮನ್ಯಸೆ. ಅಸ್ಮಾಕಂತಾವಕಾನಾಂತವನತಾನಾಂತತತಾಮಹತವ ಚರಣನಲಿನಯುಗಲಧ್ಯಾನಾನುಬದ್ಧಹೃದಯನಿಕಟಾನಾಂ ಸ್ವಲಿಂಗವಿರವರ್ಣೇನ ಆತ್ಮಸಾತ್ಕೃತಾನಾಮನುಕಂಪಾನುರಂಜಿತವಿಶದರುಚಿರಶಿಶಿರಸ್ಮಿತಾವಲೋಕೇನ ವಿಗಲಿತಮಧುರಮುಖರಸಾಮೃತಕಲಯಾ ಚಾन्तस्तापमनघार्हसि शमयितुम्. अथ भगवंस्तवास्माभिरखिलजगदुत्पत्तिस्थितिलयनिमित्तायमान दिव्यमाया विनोदस्य सकलजीवनिकायानामन्तर्हृदयेषु बहिरपि च ब्रह्मप्रत्यगात्मस्वरूपेण प्रधानरूपेण च यथा देशकालदेहावस्थानविशेषं तदुपादानोपलम्भकतया अनुभवतः सर्वप्रत्ययसाक्षिण आकाशशरीरस्य साक्षात् परब्रह्मणः परमात्मनः कियानिह वा अर्थविशेषो विज्ञापनीयस्याद्विस्फुलिङ्गादिभिरिव हिरण्यरेतसः. अत एव स्वयं तदुपकल्पयास्माकं भगवतः परमगुरोस्तव चरणशतपलाशच्छायां विविधवृजनसंसारपरिश्रमोपशमनीम्. उपसृतानां वयं यत्कामेनोपसादिताः अथो ईशजहित्वाष्ट्रं ग्रसन्तं भुवनत्रयं ग्रस्तानि येन नः कृष्णातेजांस्यस्त्रायुधानि च हंसाय दह्रनिलयाय निरीक्षकाय कृष्णाय मृष्टयशसे निरुपक्रमाय सत्सङ्ग्रहाय भवपान्थनिजाश्रमाप्तावन्ते परिष्टगतये हरये नमस्ते. श्रीशुकौवाच अथैव मीडितो राजन् सादरं त्रिदशैर्हरिः स्वमुपस्थानमाकर्ण्य
प्राहतानभिनन्दितः। श्रीभगवानुवाच प्रीतोऽहं वस्तुरश्रेष्ठा मधुपस्थानविद्यया आत्मैश्वर्यस्मृतिः पुंसां भक्तिश्चैव जयामयी किन्दुरापं मयि प्रीते तथापि विबुधर्षभाः मय्येकान्तमतिर्नान्यन्मत्तो वाञ्छति तत्त्ववित् न वेदकृपणश्चेयात्मनो गुणवस्तुदृक् तस्य तानिच्छतो यच्छेद्यदि सोऽपि तथाविधः स्वयं निश्चेयसंविद्वान्न वक्त्यज्ञाय कर्म हि नरातिरौ रोगिणो पथ्यं वाञ्छतो हि भिषक्तमः मघवन्यातभद्रं भवदध्यं च मृषसत्तमं विद्याप्रततपस्सारङ्गात्रं याचतमाचिरं स वा अधिगतो दध्यङ्गश्वेभ्यां ब्रह्मनिष्कलं यद्वा अश्वशिरो नावातयोरमरतां व्यधात् दध्यङ्गाथर्वणस्त्वष्ट्रयवर्माभेद्यं मदात्मकं विश्वरूपाय यत्प्रादात्वष्टायत्वमधास्ततः युष्मभ्यं याजितोऽश्विभ्यां धर्मज्ञोऽङ्गानि दास्यते ततस्तैरायुधश्रेष्ठो विश्वकर्म विनिर्मितः येन वृत्रशिरो हर्ता मत्तेज उपबृंहितः तस्मिन् विनिहते यूयन्तेजोऽस्त्रायुधसम्पदः भूयः प्राप्स्यथ भद्रम्बो न हिंसन्ति च मत्परान्। ॐ स्वस्ति श्रीमद्भागवते महापुराणे पारमहंस्यां संहितायां षष्ठस्कन्धे नवमोऽध्यायः। श्रीकृष्णार्पणमस्तु। ॐ नमो भगवते वासुदेवाय। सर्वत्र सर्वदा गोविन्दनामसङ्कीर्तनं गोविन्द गोविन्द। ॐ नमो भगवते वासुदेवाय। श्रीशुक उवाच इन्द्रमेवं समादिश्य भगवान् विश्वभावनः पश्यतामनिमेषाणां तत्रैवान्तर्दधे हरिः तथाभियाचितो देवैः ऋषिराथर्वणो महान्मोदमानुवाचेदं प्रहसन्निव भारत अपि वृन्दारकायो यन्न जानीथ शरीरिणां संस्थायां यस्त्वभिद्रोः दुःसहश्चेतनापहः जिजीविषूणां जीवानामात्मा प्रेष्ठैप्सितः क उत्सहेत तन्दातुं भिक्षमाणाय विष्णवे। देवा ऊचु किन्नु तद्दुस्त्यजं ब्रह्मन् पुंसां भूतानुकम्पिनां भवद्विधानां महतां पुण्यश्लोकेऽद्यकर्मणां ननु स्वार्थपरो लोको न वेदपरसङ्कटं यदि वेद न याचेतानीहि नाहयदीश्वरः। ऋषिरुवाच धर्मं वश्रोदकामेन यूयं मे प्रत्युदाहृताः एष वः प्रियमात्मानं त्यजन्तं सन्त्यजाम्यहम् यो ध्रुवेणात्मना नार्थान् धर्मं न यशः पुमान् ईहेत भूतदयया स शोच्यस्थावरैरपि एतावानव्ययो धर्मः पुण्यश्लोकैरुपासितः यो भूतशोकर्षाभ्याम् आत्मा शोचति हृष्यति अहो दैन्यमहो कष्टं पारक्यैः क्षणभङ्गुरैः यन्नोपकुर्यादस्वार्थैर्मर्त्यस्त्वज्ञातिविग्रहैः। श्रीशुक उवाच एवं कृतव्यवसितो दध्यङ्गाथर्वणस्तनं परे भगवति ब्रह्मण्यात्मानं सन्नयञ्जहौ यताक्षासु मनोबुद्धिस्तत्त्वदृग्ध्वस्तबन्धनः आस्थितः परमयोगन्न देहं बुबुधे गतम् अथेन्द्रो वज्रमुद्यम्य निर्मितं विश्वकर्मणा मुनेः शुक्तिभिरुत्सिक्तो भगवत्तेजसान्वितः वृतो देवगणैः सर्वैर्गजेन्द्रो पर्यशोभतास्तूयमानो मुनिगणैस्त्रैलोक्यं हर्षयन्निवावृत्रमभ्यद्रवच्छेत्तुमसुरानीकयूथपैः पर्यस्तमोजसा राजन् क्रुद्धो रुद्रैवान्तकम् ततः सुराणामसुरैरणः परमदारुणः त्रेतामुखे नर्मदायामभवत् प्रथमे युगे रुद्रैर्वसुभिरादित्यैरश्विभ्यां पितृवह्निभिः मरुद्भिर्ऋभुभिः साध्यैः विश्वे देवैर्मरुत्पतिम् दृष्ट्वा वज्रधरं शक्रं रोचमानं स्वयाश्रियानामृष्यन्नसुरा राजन्मृधे वृत्रपरस्तराः नमुचिश्चम्बरो निर्बाद्विमूर्धारुषभोऽम्बरः हयग्रीवः शङ्कुशिरा विप्रचित्तिरजो मुखः पुलोमा वृषपरुवाच प्रहेतिर्हेतिरुत्कलः दैतेया दानवा यक्षा रक्षांसि च सहस्रशः सुमालिमालिप्रमुखाः कार्तस्वरपरिच्छदाः प्रतिषिध्येन्द्रसेनाग्रं मृत्योरपि दुरासदम् अभ्यर्दयन्न सम्भ्रान्ताः सिंहनादेन दुर्मदाः गदाभिः परिघैर्बाणैः प्रासमुद्गरतोमरैः शूलैः परश्वधैः खड्गैः शतघ्नेभिर्भुषुण्डिभिः
ಸರ್ವತೋ ವಾಕಿರನ್ ಶಸ್ತ್ರೈಃ ಅಸ್ತ್ರೈಶ್ಚ ವಿಬುಧರ್ಷಭಾನ್ ನ ತೇ ದೃಶ್ಯಂತ ಸಂಛನ್ನಾಶ್ಚರಜಾಲೈಃ ಸಮಂತತಃ ಪುಂಖಾನುಪುಂಖಪತಿತೈಃ ಜ್ಯೋತಿಂಷೀವನಭೋಘನೈಃ ನ ತೇ ಶಸ್ತ್ರಾಸ್ತ್ರವರ್ಷೌಘಾಶ್ಚಾಸೇದುಸ್ತುರಸೈನಿಕಾನ್ छिन्नासिद्धपथे देवैः लघुहस्तैः सहस्रधा दक्षिणास्त्रशस्त्रौघागिरिशृङ्गद्रुमोपलैः अभ्यवर्षन् सुरबलं चिच्छिदुस्तांश्च पूर्ववत् तानक्षतान् स्वस्तिमतो निशाम्य शस्त्रास्त्रपौगैरथवृत्रनाथाः द्रुमैर्दृशद्भिर्विविधादृशृङ्गैः अवीक्षतांस्तत्र सुरीन्द्रसैनिकान् सर्वे प्रयासा अभवन् विमोघा कृताः कृता देवगणेषु दैत्यैः कृष्णानुकूलेषु यथा महत्सुक्षुद्रैः प्रयुक्ता रुषते रूक्षवाचः ते स्वप्रयासं वितथन् निरीक्ष्य हरावभक्ता हतयुद्धदर्पाः पलायनायाजिमुखे विसृज्य पतिं मनस्ते दधुरात्तसाराः वृत्रोऽसुरांस्ताननुगान्मनस्ति प्रधावतः प्रेक्ष्य बभाष एतत् पलायितं प्रेक्ष्य परञ्च भग्नं भजेन तीव्रेण विहस्य धीवीरः कालोपपन्नां मृजरां मनस्विदामुवाच वाचं पुरुषप्रवीरः हे विप्रचित्ते नमुचे पुलोमन्मरिया मया नरुवञ्छं वरमे शृणुध्वं जातस्य हि जातस्य मृत्युर्ध्रुव एष सर्वतः प्रतिक्रिया यस्य न चेह क्लुप्ता लोको यशश्चाथ ततो यदिह्यमुं को नाम मृत्युन्न वृणीतयुक्तम् द्वौ सम्मताविह मृत्योदुरापौ यद्ब्रह्म सन्धारणयाजितासुः कलेवरं योगरतो विजह्यात् यदग्रणीर्वीरशये निवृत्तः ॐ स्वस्ति श्रीमद्भागवते महापुराणे पारमहंस्यां संहितायां षष्ठस्कन्धे इन्द्रवृत्रासुरयुद्धवर्णनं नाम दशमोऽध्यायः श्रीकृष्णार्पणमस्तु नमो भगवते वासुदेवाय सर्वत्र सर्वदा गोविन्दनाम संकीर्तनं गोविन्द गोविन्द अथ एकादशोऽध्यायः श्रीशुकोवाच त एवं शंसतो धर्मं वाचः पत्युरचेतसः नैवा गृह्णन् भयत्रस्ताः पलायनपराय नृपा विशीर्यमाणां पृतनाम् आसुरीमसुरर्षभः कालानुकूलैस्त्रिदशैः काल्यमानामनाथवत् दृष्ट्वा तप्यतसङ्क्रुद्ध इन्द्रशत्रुरमर्षितः तान्निवार्यौजसा राजन् निर्भर्त्स्येदमुवाचः किं वौच्चरितैर्मातु धावद्भिः पृष्ठतो हतैः न हि भीतवधश्लाघ्यो न स्वर्ग्यः शूरमानिनां यदि वः प्रधने श्रद्धा सारं वा क्षुल्लका हृदि अग्रे तिष्ठतमात्रं मे न चेद्ग्राम्यसुखे स्पृहा एवं सुरगणान् क्रुद्धो भीषयन् वपुषा रिपून् व्यनदत्सु महाप्राणो येन लोका विचेतसा तेन देवगणाः सर्वे वृत्रविस्फोटनेन वै निपेतुर्मूर्छिता भूमौ यथैवाशनिनाहताः ममर्दबद्भ्यां सुरसैन्यमातुरं निमीलिताक्षं रणरङ्गदुर्मदः गाङ्कम्पयन्नुद्यतशूल ओजसा दालं वनं यूथपतिर्यथोन्मदः विलोक्यतं वज्रधरोत्यमर्षितस्वशत्रवेभिद्रवते महागदां चिक्षेपतामापततीं सुदुस्सहां जग्राहवामेन करेण लीलया स इन्द्रशत्रुः कुपितो भृशन्तया महेन्द्रवाहङ्गदयोग्रविक्रमः जघानकुम्भस्थल उन्नदन्मृथे तत्कर्म सर्वे समपूजयन् नृप ऐरावतो वृत्रगताभिमृष्टो विघूर्णितो द्रिःकुलिशाहतो यथा अपासरद्भिन्नमुखः सहेन्द्रो मुञ्चन्नसृक्सप्तधनुर्भृशार्तः न सन्नवाहाय विषण्णचेतसे प्रायुङ्क्तभोजस्तगतां महात्मा इन्द्रो मृतस्यन्दिकराभिमर्शवीतव्यथक्षतवाहोऽवतस्थे स तन्नृपेन्द्राहवः काम्यया रिपुं वज्रायुधं भ्रातृहणं विलोक्य स्मरंश्च तत्कर्मदृशं समंहः शोकेन मोहेन संजगाद वृत्र उवाच दिष्ट्या भवान्मे समुपस्थितो रिपुः यो ब्रह्मः गुरुः भ्रातृः च दिष्ट्या नृणोद्याहमसत्तमत्वया मच्छूलनिर्भिन्नदृशद्धृताचिरात्
यो नोऽग्रजस्यात्मविदोद्विजातेर्गुरोरपापश्च च दीक्षितस्य विश्रभ्य खड्गेन शिरांस्य वृश्चत् पशोरिवा करुणस्वर्गकामः ह्रीश्रीदया कीर्तिभिरुज्झितं त्वां स्वकर्मणा पुरुषादैश्च गर्ह्यं कृच्छ्रेण मच्छूलविभिन्नदेहमस्पृष्टवह्निं समदन्ति गृध्राः अन्येनु ये त्वेह नुशंसमज्ञा ये ह्युद्यतास्त्राः प्रहरन्ति मह्यं तैर्भूतनाथान् सगणान् निशातत्रिशूलनिर्भिन्नगलैर्यजामि अथो हरे मे कुलिशेन वीरहर्ता प्रमथ्यैव शिरो यदीहा तत्रात्मनो भूतबलिं विधाय मनस्विनां पादरजः प्रपत्स्ये सुरेश कस्मान्न हि नोषि वज्रं पुरस्थिते वैरिनिमय्यमोघम् मा संशयिष्ठानगदेव वज्रं स्यान्निष्फलं कृपणार्थे वयाज्ञा नन्वेष वज्रस्तव शक्रतेजसा हरेर्दधीचेस्तपसा ते तपसा च ते जितः तेनैव शत्रुञ्ज हि विष्णुयन्त्रितो यतो हरिर्विजयश्रीर्गुणास्ततः अहं समाधाय मनो यथाः सङ्कर्षणस्तच्चरणारविन्दे त्वद्वज्ररम्भोलुलितग्राम्यपाशो गतिं मुनेर्याम्यपविद्धलोकः पुंसाङ्किलैकान्तधियां स्वकानां याः सम्पतोऽधि विभूमौ रसायां नराति यद्वेष उद्वेगाधिर्मदः कलिर्व्यसनं सम्प्रयासः तैव त्रैवर्गिकाया स विघातमस्मत्पतिर्विधत्ते पुरुषस्य शक्र ततो नुमेयो भगवत्प्रसादो यो दुर्लभो किञ्चन गोचरोऽन्यैः अहं हरे तव पादैकमूलदासानुदासो भवितास्मि भूयः मनस्मरेतासुपतेर्गुणांस्ते गृणीतवा कर्म करोतु कायः न नाकपृष्ठं न च सार्वभौमं न रसाधि न सार्वभौमं न नाकपृष्ठं न च पारमेष्ठ्यं न सार्वभौमं न च नरसाधिपत्यं न योगसिद्धिरपुनर्भवं वा समञ्जसत्वा विरहय्यकाङ्क्षे अजातवक्षा इव मातरङ्घगास्तन्यं यथा वत्सतराः क्षुधार्ताः प्रियं प्रियेव व्युषितं निषण्णा मनोरविन्दाक्षति दृक्षते त्वां ममोत्तमश्लोकजनेषु सख्यं संसारचक्रे भ्रमतस्वकर्मभिः त्वन्माजजात्मात्मजदारगेहेष्व्यासक्तचित्तस्य ननाथ भूयात् ॐ स्वस्ति श्रीमद्भागवते महापुराणे पारमहंस्यां संहितायां षष्ठस्कन्धे वृत्रस्येन्द्रोपदेशो नाम एकादशोऽध्यायः श्रीकृष्णार्पणमस्तु ॐ नमो भगवते वासुदेवाय सर्वत्र सर्वदा गोविन्दनामसङ्कीर्तनं गोविन्द गोविन्द अथ द्वादशोऽध्यायः ऋषिरुवाच एवं जिहासुर्नृपदेहमाजौ मृत्युं वरं विजयान्मन्यमानः शूलं प्रगृह्याभ्यपतत्सुरेन्द्रं यथा महापुरुषं कैटभूप्सु ततो युगान्ताग्निकठोरजिह्वमाविध्यशूलं तरसा सुरेन्द्रः क्षिप्त्वा महेन्द्राय विनद्य वीरो हतोऽसि पापेति रुषा जगाद ख आपतत्तद्विचलद्ग्रहोल्कवत् निरीक्ष्य दुष्प्रेक्ष्यमजातविक्लवः वज्रेण वज्रीशतपर्वणाच्छिरद्भुजं च तस्योरगराजभोगम् छिन्नैकबाहुः परिघेण वृत्रः संरब्ध आसाद्य गृहीत वज्रं हनौ तताडेन्द्रमथाभरेभं वज्रं च हस्तान्यपतन्मघोनः वृत्तस्य कर्मातिमहाद्भुतं तत्सुरासुराश्चारणसिद्धसङ्घाः अपूजयंस्तत्पुरुहूतसङ्कटं निरीक्षहाहेति विचुक्रुषुर्भृशम् इन्द्रो न वज्रं जगृहे विलज्जितश्च्युतं स्वहस्तादरिसन्निधौ पुनः तमाह वृत्रो हर आत्तवज्रो जहि स्वशत्रुन्न विषादकालः युजुत्सतां कुत्रचिदातताजिदाञ्जस्तदैकत्र न वै परात्मनां विनैकमुत्पत्तिलयस्थितीश्वरं सर्वज्ञमाद्यं पुरुषं सनातनं लोकाः सबाला यस्येमेश्वसन्ति विवशा वशे द्विजा इव शुचा बद्धाः सकाला
ಇಹ ಕಾರಣಂ ಓಜಸ್ಸಹೋ ಬಲಂ ಪ್ರಾಣಮೃತಂ ಮೃತ್ಯುಮೇವ ಚಾತಪಜ್ಞಾಯ ಜನೋ ಹೇತುಮಾತ್ಮಾನಂ ಮನ್ಯತೆ ಜಡಂ ಯಥಾ ದಾರುಮಯೀ ನಾರೀ ಯಥಾ ಯಂತ್ರಮಯೋ ಮೃಗಃ ಏವಂ ಭೂತಾನಿ ಮಘವನ್ನೀಶತಂತ್ರಾಣಿ ವಿದ್ಧಿ ಭೋಃ ಪುರುಷಃ ಪ್ರಕೃತಿರ್ವ್ಯಕ್ತಮಾತ್ಮಾ ಭೂತೇಂದ್ರಿಯಾಶಯಾಃ ಶಕ್ನುವಂತ್ಯಸ್ಯ ಸರ್ಗಾದೌ ನ ವಿನಾ ಯದನುಗ್ರಹಾತ್ ಅವಿದ್ವಾನೇವಮಾತ್ಮಾನಂ ಮನ್ಯತೆ ನೀಶಮೀಶ್ವರಂ ಭೂತೈಸ್ಸೃಜತಿ ಭೂತಾನಿ ಗ್ರಸತೆ ತಾನಿ ತೈಸ್ತ್ವಯಂ ಆಯುಶ್ರೇಃ ಕೀರ್ತಿರೈಶ್ವರ್ಯಮಾಶಿಷಃ ಪುರುಷಸ್ಯ ಯಾಃ ಭವಂತ್ಯೇವ ಹಿ ತತ್ಕಾಲೇ ಯಥಾ ನಿಚ್ಛೋರ್ವಿಪರ್ಯಯಾಃ ತಸ್ಮಾದಕೀರ್ತಿಯಶಸೋಃ ಜಯಾಪಜಯಯೋರಪಿ ಸಮಸ್ಯಾತ್ ಸುಖದುಃಖಾಭ್ಯಾಂ ಮೃತ್ಯುಜೀವಿತಯೋಸ್ತಥಾ ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ ತತ್ರ ಸಾಕ್ಷಿಣಮಾತ್ಮಾನಂ ಯೋ ವೇದ ನ ಸ ಬಧ್ಯತೆ ಪಶ್ಯಮಾನ್ ನಿರ್ಜಿತಂ ಶಕ್ರವೃಕ್ನಾಯುಧಭುಜಂ ಮೃಧೆ ಘಟವಾರಂ ಯಥಾಶಕ್ತಿ ತವ ಪ್ರಾಣಜಿಹೀರ್ಷಯ ಪ್ರಾಣಗ್ಲಹೋಯಂ ಸಮರೈಶ್ವಕ್ಷೋ ವಾಹನಾಸನಃ ಅತ್ರ ನ ಜ್ಞಾಯತೆ ಮುಷ್ಯಜಯೋ ಮುಷ್ಯಪರಾಜಯಃ ಶ್ರೀಶುಕೌವಾಚ ಇಂದ್ರೋ ವೃತ್ರವಚ ಶ್ರುತ್ವಾ ಗತಾಲೀಕಮಪೂಜಯತ ಗೃಹೀತವಜ್ರಃ ಪ್ರಹಸಂಸ್ತಮಾಹ ಗತವಿಸ್ಮಯಃ ಇಂದ್ರ ಉವಾಚ ಅಹೋ ದಾನವ ಸಿದ್ಧೋಸಿ ಯಸ್ಯ ತೇ ಮತಿರೀದೃಶಿ ಭಕ್ತಸ್ತರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ ಭವಾನತಾರ್ಷೇನ್ಮಾಯಾಂ ವೈ ವೈಷ್ಣವೀಂಜನಮೋಹಿನೀಂ ಯದ್ವಿಹಾಯಾಸುರಂ ಭಾವಂ ಮಹಾಪುರುಷತಾಂಗತಃ ಖಲ್ವಿದಂ ಮಹದಾಶ್ಚರ್ಯಂ ಯದ್ರಜಃ ಪ್ರಕೃತೇಸ್ತವಾ ವಾಸುದೇವೇ ಭಗವತಿ ಸತ್ವಾತ್ಮನಿ ದೃಢಾಮತಿಃ ಯಸ್ಯ ಭಕ್ತಿರ್ಭಗವತಿ ಹರೌ ನಿಶ್ಚೇಯಸೇಶ್ವರೆ ಕ್ರೀಡತೋಮೃತಾಂಬೋಧೌ ಕಿಂ ಕ್ಷುದ್ರೈಃ ಖಾತಕೋದಕೈಃ ಶ್ರೀಶುಕೌವಾಚ ಇತಿ ಬ್ರುವಾಣಾವನ್ಯೋನ್ಯಂ ಧರ್ಮಜಿಜ್ಞಾಸಜಾ ನೃಪಾಯುಧಾತೆ ಮಹಾವೀರ್ಯಾವಿಂದ್ರವೃತ್ರೌ ಯುಧಾಂಪತಿ ಆವಿಧ್ಯ ಪರಿಘಂ ವೃತ್ರಃ ಕಾರ್ಷ್ಣಾಯ ಸಮರಿಂದಮಃ ಇಂದ್ರಾಯ ಪ್ರಾಹಿಣೋದ್ಘೋರಂ ವಾಮಹಸ್ತೇನ ಮಾರಿಷ ಸತವೃತ್ರಸ್ಯ ಪರಿಘಂ ಕರಂಚ ಕರಭೋಪಮಂ ಚಿಚ್ಛೇದಯುಗಪದ್ದೇವ ವಜ್ರೇಣ ಶತಪರ್ವಣ ದೌರ್ಭ್ಯಾಮುತ್ಕೃತಮೂಲಾಭ್ಯಾಂ ಬಭೋ ರಕ್ತಸ್ರವೋಸುರಃ ಛಿನ್ನಪಕ್ಷೋ ಯಥಾ ಗೋತ್ರಃ ಖಾದ್ಭ್ರಷ್ಟೋ ವಜ್ರಿಣಾ ಹತಃ ಕೃತ್ವಾಧರಾಂ ಹನುಂ ಭೂಮೌ ದೈತ್ಯೋ ದಿವ್ಯುತ್ತರಾಂ ಹನುಂ ನಭೋ ಗಂಭೀರವಕ್ತ್ರೇಣ ಲೇಲಿಹೋಲ್ಬಣಜಿಹ್ವಯ ದಮಷ್ಟ್ರಾಭಿಃ ಕಾಲಕಲ್ಪಾಭಿರ್ಗ್ರಸನ್ನಿವ ಜಗತ್ರಯಂ ಅತಿಮಾತ್ರಮಹಾಕಾಯ ಆಕ್ಷಿಪಂ ಸ್ತರಸಾ ಗಿರೀನ್ ಗಿರಿರಾಟ್ಟಾದಚಾರೀವ ಪದ್ಭ್ಯಾನ್ನಿರ್ಜರಯನ್ಮಹೀಂ ಸ ಜಗ್ರಾಹ ಸ ಸಮಾಸಾದ್ಯ ವಜ್ರಿಣಂ ಸಹವಾಹನಂ ಮಹಾಪ್ರಾಡೋ ಮಹಾವೀರ್ಯೋ ಮಹಾಸರ್ಪ ಇವ ದ್ವಿಪಂ ವೃತ್ರಗ್ರಸ್ತಂ ತಮಾಲಕ್ಷ್ಯ ಸ ಪ್ರಜಾಪತಯಸ್ಸುರಾಃ ಹಾ ಕಷ್ಟಮಿತಿ ನಿರ್ವಿಣ್ಣಾಃ ಚುಕ್ರುಷುಃ ಸ ಮಹರ್ಷಯಃ ನಿಗೀರ್ಣೋಪ್ಯಸುರೇಂದ್ರೇಣ ನವಮಾರೋದರಂಗತಃ ಮಹಾಪುರುಷಸನ್ನದ್ಧೋ ಯೋಗಮಾಯಾಬಲೇನ ಚ ಭಿತ್ವಾ ವಜ್ರೇಣ ತತ್ಕುಕ್ಷಿಂ ನಿಷ್ಕ್ರಮ್ಯ ಬಲಭಿದ್ವಿಭುಃ ಉಚ್ಚಕರ್ತ ಶಿರಃಶತ್ರೋಃ ಗಿರಿಶೃಂಗಮಿವೌಜಸ ವಜ್ರಸ್ತು ತತ್ಕಂಧರಮಾಶು ವೇಗಃ ಕೃಂತನ್ ಸಮಂತಾತ್ ಪರಿವರ್ತಮಾನಃ ನ್ಯಪಾತಯತ್ತಾವದಹರ್ಗಣೇನ ಯೋ ಜ್ಯೋತಿಷಾಮಯನೇವಾರ್ತ್ರಹತ್ಯೇ ತದಾ ಚ ಖೇ ದುಂದುಭಯೋ ವಿನೇ ದುರ್ಗಂಧರ್ವಸಿದ್ಧಾಃ ಸಮಹರ್ಷಿಸಂಘಾಃ ವಾರ್ತ್ರಘ್ನಲಿಂಗೈಸ್ತಮಭಿಷ್ಟುವಾನಾಮಂತ್ರೈರ್ಮುದಾ ಕುಸುಮೈರಭ್ಯವರ್ಷನ್ ವೃತ್ರಸ್ಯ ದೇಹಾನ್ನಿಷ್ಕ್ರಾಂತಂ ಆತ್ಮಜ್ಯೋತಿರರಿಂದಮ ಪಶ್ಯತಾಂ ಸರ್ವಲೋಕಾನಾಂ ಅಲೋಕಂ ಸಮಪದ್ಯತ ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಕಂಧೆ ದ್ವಾದಶೋऽಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು ಓಂ ನಮೋ ಭಗವತೆ ವಾಸುದೇವಾಯ ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ ಅಥ ತ್ರಯೋದಶೋऽಧ್ಯಾಯಃ ಶ್ರೀಶುಕೋವಾಚ ಅಥ ತ್ರಯೋದಶೋऽಧ್ಯಾಯಃ ಶ್ರೀಶುಕೋವಾಚ ವೃತ್ರೇ ಹತೆ ತ್ರಯೋ ಲೋಕಾಃ ವಿನಾಶಕ್ರೇಣ ಭೂರಿದಾ ಸಪಾಲಾಶ್ಚಭವನ್ ಸದ್ಯೋ ವಿಜ್ವರಾ ನಿರ್ವೃತೇಂದ್ರಿಯಾಃ ದೇವರ್ಷಿಪಿತೃಭೂತಾನಿ ದೈತ್ಯಾ ದೇವಾನುಗಾಃ ಸ್ವಯಂ
प्रतिजग्मस्वधिष्ण्यानि ब्रह्मेशेन्द्रादयस्ततः राजोवाच इन्द्रस्यानिर्वृतेः हेतुं श्रोतुमिच्छामि भो मुने येनासन् सुखिनो देवा हरेर्दुःखं कुतो भवत् श्रीशुक उवाच वृत्रविक्रमसंविघ्नाः सर्वे देवाः सहर्षिभिः तद्वधायार्थयन्निन्द्रं नैच्छद्भीतो बृहद्वधात् इन्द्र उवाच स्त्रीभूजलद्रुमैरेनो विश्वरूपवधोद्भवं विभक्तमनुगृह्णद्भिर्वृत्रहत्यां क्वमार्म्यहं श्रीशुक उवाच ऋषयस्तदुपाकण्य महेन्द्रमिदमब्रुवन् याजयिष्यामि भद्रन्ते हजमेधेन मास्मभैः हजमेधेन पुरुषं परमात्मानमीश्वरं विष्ट्वा नारायणं देवं मोक्ष्यसेऽपि जगद्वधात् ब्रह्मः पितृः गोघ्न मातृः आचार्यः घवान् श्वादः पुल्कसको वापि शुद्धेरन्यस्य कीर्तनात् तमश्वमेधेन महामखेन श्रद्धान्वितोऽस्माभिरनुष्ठितेन हत्वापि सब्रह्मचराचरन् त्वं न लिप्यसे किं खलनिग्रहेण श्रीशुक उवाच एवं सञ्चोदितो विप्रैः मरुत्वा नहनद्रिवुं ब्रह्महत्याहते तस्मिन्नाससादवृषा कपिं तजेन्द्रस्मासहत्तापं निर्वृतिर्नामुमाविशत् ह्रीमन्तं वाच्यतां प्राप्तं सुखयन्त्यपि नो गुणाः तां ददर्शानुधावन्तीं चाण्डालीमिव रूपिणीं जरया वेपमानाङ्गीं यक्ष्मग्रस्तामसृक्पटाम् विकीर्यपलितान् केशां तिष्ठतिष्ठेति भाषिणीं मीनगन्ध्यसुगन्धेन कुर्वतीं मार्गदूषणम् नभो गतो दिशः सर्वाः सहस्राक्षो विशाम्पते प्रागुदीचीन्दिशन्तूर्णं प्रविष्टो नृपमानसम् स आवसत्पुष्करनालतन्तु न लब्धभोगो यदिहाग्निदूतः वर्षाणि साहस्रमलक्षितोऽन्तः स चिन्तयन् ब्रह्मवधाद्विमोक्षम् तावत्त्रिणाकन्नहुशशास विद्यातपोयोगबलानुभावः स सम्पदैश्वर्यमदान्धबुद्धिः नीतस्थिरश्चाङ्गतिमिन्द्रपत्न्या ततो गतो ब्रह्मगिरोपहूतरुतं भरध्याननिवारिताघः पापस्तु दिग्देवतया हतौजास्तन्नाभ्यभूदवितं विष्णुपत्न्या तञ्च ब्रह्मर्षयोऽभ्येत्य हयमेधेन भारत यथावद्दीक्षयाञ्चक्रुः पुरुषाराधनेन अथेज्यमाने पुरुषे सर्वदेवमयात्मनि अश्वमेधे महेन्द्रेण वितते ब्रह्मवादिभिः स वै त्वाष्ट्रवधो भूयानपि पापजयो नृप नीतस्तेनैव शून्याय निहारैव भानुना सवाजिमेधेन यथोदितेन वितायमानेन मरीचिमिश्रैः इष्ट्वाधियज्ञं पुरुषं पुराणमिन्द्रो महानासविधूतपापः इदं महाख्यानमशेषपाप्मनां प्रक्षालनं तीर्थपदानुकीर्तनं भक्त्युच्छ्रयं भक्तजनानुवर्णनं महेन्द्रमोक्षं विजयं मरुत्वतः पठेयुराख्यानमिदं सदा बुधाः शृण्वन्त्यथो पर्वणीन्द्रियं धन्यं यशस्यं निखिलाघमोचनं रिपुञ्जयं स्वस्त्यजनं तथायुषम् ओं स्वस्ति श्रीमद्भागवते महापुराणे पारमहंस्यां संहितायां षष्ठस्कन्धे इन्द्रविजयो नाम त्रयोदशोऽध्यायः श्रीकृष्णार्पणमस्तु। ओं नमो भगवते वासुदेवाय। सर्वत्र सर्वदा गोविन्दनाम संकीर्तनं गोविन्द गोविन्द। ओं नमो भगवते वासुदेवाय। परीक्षिदुवाच रजस्तमस्वभावस्य ब्रह्मन् वृत्रस्य पाप्मनः नारायणे भगवति कथमासीत् दृढामतिः। देवानां शुद्धसत्त्वानां ऋषीणां चामलात्मनां प्रभो यः पौरुषेयेण समरे सहस्राक्षमतोषयत्। सूत उवाच परीक्षितोऽथ सम्प्रश्नं भगवन् बादराजनिः
निशम्य श्रद्दधानस्य प्रतिनन्द्यवचो ब्रवीत् श्रीशुकोवाच शृणुष्वावहितो राजन्नितिहासमिमं यथा श्रुतं द्वैपायनमुखान्नारदात् देवलादपि आसीद्राजा सार्वभौमः शूरसेनेषु वै नृप चित्रकेतुरिति ख्यातो यस्यासीत् कामधुन्मही तस्य भार्या सहस्राणां सहस्राणि दशाभवन् सान्तानेकश्चापि नृपो न लेभे तासु सन्ततिं रूपौदारीयवयो जन्म विद्यैश्वर्यश्रियाधिभिः सम्पन्नस्य गुणैः सर्वैश्चिन्तावन्ध्यापतेरभूत् न तस्य सम्पदः सर्वा महिष्यो वामलोचनः सार्वभौमस्य भूजे भूश्चेयमभवन् प्रीतिहेतवः तस्यै कदा तु भवनमङ्गिरा भगवान् ऋषिः लोकाननुचरन्देतानुपागच्छद्यदुच्छया तं पूजयित्वा विधिवत् प्रत्युत्थानार्हणादिभिः कृतातिथ्यमुपासीत् सुखासीनं समाहितः महर्षिस्तमुवासीनं प्रश्रयावनतं क्षितौ प्रतिपूज्य महाराजसमाभाष्येदमब्रवीत् अङ्गिरा उवाच अपि ते नामयं स्वस्ति प्रकृतिनां तथात्मनः यथा प्रकृतिर्गुप्तः पुंराजानपि सप्तभिः आत्मानं प्रकृतिश्वद्धानिधाय श्रेय आप्नुयात् राज्ञा तथा प्रकृतयो नरदेवाहिताधयः अपि दाराः प्रयामात्या भृत्या श्रोण्योऽथ मन्त्रिणः पुराजानपदा भूपा आत्मजा वशवर्तिनः यस्यान्मातुष्पश्चेत् स्यात् सर्वे तद्वशका इमे लोकास्तबाला गच्छन्ति सर्वे बलिमतन्द्रिताः आत्मनः प्रियते नात्मा परतः स्वत एव वा लक्षये लब्धकामं त्वां चिन्तया शबलं दुःखम् एवं विकल्पितो राजन्विदुषा मुनिनापि सह प्रश्रयावनतोऽभ्याः प्रजाकामस्ततो मुनिं चित्रकेतुर्वाच भगवन् किन्न विदितं तपो ज्ञानसमाधिभिः योगिनां ध्वस्तपापानां बहिरन्तश्रीरिषु तथापि पृच्छतो ब्रूयां ब्रह्मन्नात्मनि चिन्तितं भवतो विदुषश्चापि चोदितस्त्वनुज्ञया लोकपालैरपि प्रार्थ्या साम्राज्ञैश्वर्यसंत्वतः न नन्दयत्यप्रजं वाङ्क्षुत्रुक्कामविपापरे ततः पाहि महाभागपूर्वैः सह गतं तमः तथा तरे मधुस्तानं प्रजया तद्वधेहिनः श्रीशुकोवाच इत्यर्थितस्त भगवान् कृपालुर्ब्रह्मणः सुतः श्रवयित्वा चरं त्वाष्ट्रं त्वष्टारमजयेत् विभुः ज्येष्ठा श्रेष्ठा च या राज्ञो महिषीणां च भारतानाम्ना कृतद्युतिस्तस्यै यज्ञोच्छिष्टमहाद्विजः अथाह नृपतिं राजन् भवितैकस्तवात्मजः हर्षशोकप्रमस्तुभ्यमिति ब्रह्मसुतो ययौ सा विदत्प्रशनादेव चित्रकेतोरधादयत् गर्भं कृतद्युतिर्देवी कृत्तिकाग्नेरिवात्मजं तस्या अनुदिनं गर्भं शुक्लपक्षैवोडुपः ववृधे शूरसेनते शूरसेने शतेजसा शनकैरन्द्रप अथ कालोपावृत्ते कुमारः समजायत जनयन् शूरसेनानां शृण्वतां परमां मुदम् हृष्टो राजा कुमारस्य स्नातः शुचिरलङ्कृतः वाचयित्वा शिशो विप्रैः कारयामास जातकं तेभ्यो हिरण्यं रजतं वासांस्याभरणानि च ग्रामान् हयान् गजान् प्रादान् धेनूनामर्बुदानि षट् ववर्षकाममन्येषां पर्जन्य इव देहिनां धर्यं यशस्यमायुष्यं कुमारस्य महामनः कृच्छलब्धेतराजर्षेस्तनयेनुदितं पितुः यथा निश्वस्य कृच्छ्राप्ते धने स्नेहोन्ववर्धत मातुः सत्त्वतितरां पुत्रे स्नेहो मोहसमुद्भवः कृतद्युते सपत्नीनां प्रजाकामज्वरो भवत् चित्रकेतोरतिप्रीतिर्यथा दारे प्रजापतिः न तथान्येषु संजज्ञे बालं लालयतोऽन्वहं ताः पर्यतप्यन्नात्मानं गर्हयन्त्योऽभ्यसूयत सूयया अनपत्येन दुःखेन राज्ञश्चानदारेण च
ದಿಗಪ್ರಜಾಂ ಸ್ತ್ರಿಯಂ ಪಾಪಾಂ ಪತ್ಯುಷ್ಟಾಗೃಹಸಮನ್ಮತಾಂ ಸುಪ್ರಜಾಭಿಃ ಸಪತ್ನೀಭಿಃ ದಾಸೀಮಿವ ತಿರಸ್ಕೃತಾಂ. ದಾಸೀನಾಂ ಕೋನು ಸಂತಾಪಃ ಸ್ವಾಮಿನಃ ಪರಿಚರ್ಯಯಾ ಅಭೀಕ್ಷ್ಣಂ ಲಬ್ಧಮಾನಾನಾಂ ದಾಸ್ಯಾದಾಸೀವ ದುರ್ಭಗಃ. ಏವಂ ಸಂದಹ್ಯಮಾನಾನಾಂ ಸಪತ್ನ್ಯಾ ಪುತ್ರಸಂಪದಾ ರಾಜ್ಞೋ ಸಮ್ಮತವೃತ್ತೀನಾಂ ವಿದ್ವೇಷೋ ಬಲವಾನಭೂತ. ವಿದ್ವೇಷನಷ್ಟಮತಯಃ ಸ್ತ್ರಿಯೋ ದಾರುಣಚೇತಸಾ ಕರಂ ದದುಃ ಕುಮಾರಾಯ ದುರ್ಮರ್ಷಾ ನೃಪತಿಂ ಪ್ರತಿ. ಕೃತತ್ಯುತಿರಜಾನಂತಿ ಸಪತ್ನೀ ದಾಮಘಂ ಮಹತ್ ಸುಪ್ತ ಏವೇತಿ ಸಂಚಿತ್ಯ ನಿರೀಕ್ಷ್ಯ ವ್ಯಚರದ್ಗೃಹೇ. ಶಯಾನಂ ಸುಚಿರಂ ಬಾಲಮುದಪುದಪುಧಾರ್ಯ ಮನೀಷಿಣೀ ಪುತ್ರಮಾನಯ ಮೇ ಭದ್ರೇ ಇತಿ ಧಾತ್ರೀಮಚೋದಯತ್. ಸಾ ಶಯಾನಾಮವ್ರಜ್ಯ ದೃಷ್ಟ್ವಾ ಚೋತ್ತಾರಲೋಚನಂ ಪ್ರಾಣೇಂದ್ರಿಯತ್ವಾತ್ಮಭಿಸ್ತ್ಯಕ್ತಂ ಹತಾಸ್ಮೀತ್ಯಪದದ್ಭುವಿ. ತಸ್ಯಾಸ್ತದಾ ಕರ್ಣ್ಯಭೃಶರಾತುರಂ ಸ್ವರಂ ಘ್ನಂತ್ಯಾಃ ಕರಾಭ್ಯಾಮುರ ಉಚ್ಚಕೈರಪಿ ಪ್ರವಿಶ್ಯ ರಾಜ್ಞೀ ತ್ವಯಾತ್ಮಜಾಂತಿಕಂ ದದರ್ಶ ಬಾಲಂ ಸಹಸಾ ವೃತಂ ಸುತಂ. ಪಪಾತ ಭೂಮೌ ಪರಿವೃದ್ಧಯಾ ಶುಚಾಮೋಹ ಬಿಭ್ರಷ್ಟಶಿರೋರೂಪಂ ಹಾಂಬರ. ತತೋ ನಿಯಂದ್ರಪಾಂತಃ ಪುರವರ್ತಿನೋ ಜನಾನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ ಅಗತ್ಯ ತುಲ್ಯಾಪ್ಯಸನಾ ಸುದುಃಖಿತಾಸ್ತಾಷ್ಟವ್ಯಲೇಕಂ ರುರುದುಃಕೃತಾಗಸಃ. ಶ್ರುತ್ವಾಮೃತಂ ಪುತ್ರಮಲಕ್ಷಿತಾಂತಕಂ ವಿನಷ್ಟದೃಷ್ಟಿಃ ಪ್ರತಪನ್ ಸ್ಖಲನ್ ಪಥಿ ಸ್ನೇಹಾನುಬಂಧೈ ಧ್ಯೇತಾಶುಚಾಭೃಶಂ ವಿಮೂರ್ಛಿತೋ ನು ಪ್ರಕೃತಿರ್ವಿಜಯೈರ್ವೃತಃ. ಪಪಾತ ಬಾಲಸ್ಯ ಸಪಾದಮೂಲೆ ಮೃತಸ್ಯ ವಿಸ್ತ್ರಸ್ತಶಿರೋರು ಆಂಬರಃ. ದೀರ್ಘಂ ಶ್ವಸನ ಬಾಷ್ಪಕಲೋಪರೋಧತೋ ನಿರುದ್ಧ ಕಂಠೋ ನ ಶಶಾಕ ಭಾಷಿತುಂ. ಪತಿನ್ನಿರೀಕ್ಷ್ಯೋ ಋಷಿಚಾರ್ಪಿತಂ ದದಾಮೃತಂ ಚ ಬಾಲಂ ಸುತಮೇಕಸಂತತಿಂ. ಜನಸ್ಯ ರಾಜ್ಞೀ ಪ್ರಕೃತೇಶ್ಚ ಹೃದೃಜಂ ಸತೀ ದಧಾನಾ ವಿಲಲಾಪಚಿತ್ರಧ. ಸ್ತನದ್ವಯಂ ಕುಂಕುಮಗಂಧಮಂಡಿತಂ ನಿಷಂಚತಿ ಸಾಂಜನ ಬಾಷ್ಪಬಿಂದುಭಿಃ. ವಿಕೀರ್ಯ ಕೇಶಾನ್ ಮಿಗಲಸ್ತ್ರಜಸ್ತುತಂ ಶುಶೋಚ ಚಿತ್ರಂ ಕುರರೀವ ಸುಸ್ವರಂ. ಅಘೋ ವಿಧಾನ ಸತ್ವಮತೀವ ಬಾಲಿಶೋ ಯಸ್ಮಾತ್ಮಸೃಷ್ಟ್ಯ ಪ್ರತಿರೂಪಮೀಹಸೆ. ಪರೇನುಜೀವತ್ಯ ಪರಸ್ಯ ಯಾಮೃತಿರ್ವಿಪರ್ಯಶ್ಚೇ ತ್ವಮಸಿ ಧ್ರುವಃ ಪರಃ. ಹಿ ಕ್ರಮಶ್ಚೇದಿಘ ಮೃತ್ಯುಜನ್ಮನೋ ಶರೀರಾ ಶರೀರಿಣಾಮಸ್ತು ತದಾತ್ಮಕರ್ಮಭಿಃ. ಸ್ನೇಹಪಾಶೋ ನಿಜಸರ್ಗವೃದ್ಧಯೇ ಸ್ವಯಂ ಕೃತಸ್ತೆ ತಮಿಮಂ ವಿವೃಷ್ಟಸಿ. ತ್ವಂತಾತನ ಅರ್ಹಸಿ ಚ ಮಾಂ ಕೃಪಣಾಮನಾಥಂ ತ್ಯಕ್ತುಂ ವಿಚಕ್ಷುವ ಪಿತರಂ ತವ ಶೋಕತಪ್ತಂ. ಅಂಜಸ್ತರೇಮ ಭವಿತಾ ಪ್ರಜದುಸ್ತರಂ ಯಧ್ವಾಂತನ್ನಹ್ಯಾ ಕರುಣೇನ ಜಾಮೇನ ದೂರಂ. ತಿಷ್ಠತಾತ ಇಮೇ ಶಿಶವೋ ವಯಸ್ಯಾಸ್ತ್ವಮಾಹ್ವಯಂ ತಿ ನೃಪನಂದನ ಸಂಹಿಹರ್ತುಂ. ಸುಪ್ತಶ್ಚಿರಂ ಹ್ಯಾಶನಯಾ ಚ ಭವಾನ್ ಪರೀತೋ ಭುಂಕ್ತ್ವಸ್ತನಂ ಪಿಬ ಶುಚೋ ಹರನಸ್ವಕಾನನಾಂ. ನಾಹಂತನು ಜದದೃಶೇ ಹತಮಂಗಲಾತೆ ಮುಗ್ಧಸ್ಮಿತಂ ಮುದಿತ ವೀಕ್ಷಣಮನಾಬ್ಜಂ. ಕಿಂ ವಾಗತೋಸ್ಯ ಪುನರನ್ವಯಮನ್ಯಲೋಕಂ ನೀತೋ ಘೃಣೇನ ಶೃಣೋಮಿ ಕಲಾಗಿದಸ್ತೆ. ಶ್ರೀಶುಕೋವಾಚ ವಿಲಪಂತ್ಯಾಮೃತಂ ಪುತ್ರಮಿತಿ ಚಿತ್ರವಿಲಾಪನೈಃ ಚಿತ್ರಕೇತುರ್ಭ್ರಜನ್ ತಪ್ತೋ ಮುಕ್ತಕಂಠೋರ್ರೋಧಃ. ತಯೋರ್ವಿಲಪತೋಸ್ತರ್ವೇ ದಂಪತ್ಯೋಸ್ತದನುಪ್ರದಾಃ ಋದುಸ್ಪನರಾದಾರ್ಯಾಃ ಸರ್ವಮಾಸೀದ ಚೇತಸಂ ಚೇತನಂ. ಏವಂ ಕಲ್ಮಷಮಾಪನ್ನಂ ನಷ್ಟಸಂಯಮನಾಯಕಂ ಜ್ಞಾತ್ವಾಂಗಿರಾ ನಾಮ ಮುನಿರಾಜಗಾಮ ಸನಾರದಃ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಚಿತ್ರಕೇತುವಿಲಾಪೋ ನಾಮ ಚತುರ್ದಶೋऽಧ್ಯಾಯಃ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ಪಂಚದಶೋऽಧ್ಯಾಯಃ.
ಶ್ರೀಶುಕ ಉವಾಚ ಊಚತುರ್ಮೃತಕೋಪಾಂತೆ ಪತಿತಂ ಮೃತಕೋಪಂ ಶೋಕಾಭಿಭೂತಂ ರಾಜಾನಂ ಬೋಧಯಂತೌ ಸದುಕ್ತಿಭಿಃ ಕೋಯಂ ಸ್ಯಾತ್ತವ ರಾಜೇಂದ್ರ ಭವಾನ್ಯಮನುಶೋಚತಿ ತ್ವಂ ಚಾಸ್ಯ ಕಥಮಸೃಷ್ಟೌ ಪುರೇದಾನೀಮತಃ ಪರಂ ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ವಾಲುಕಾಃ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ ಯಥಾ ದಾನಾಸು ವೈಧಾನಾ ಭವಂತಿ ನ ಭವಂತಿ ಚ ಏವಂ ಭೂತೇಷು ಭೂತಾನಿ ಚೋದಿತಾನಿ ಶಮಾಯಯ ವಯಂ ಚ ತ್ವಂ ಚ ಯೇ ಚೇಮೇ ತುಲ್ಯಕಾಮಾಶ್ಚರಾಚರಾಃ ಜನ್ಮಮೃತ್ಯೋರ್ಯಥಾ ಪಶ್ಚಾತ್ ಪ್ರಾಂಗ್ಮೈವ ಮಧುನಾಪಿ ಭೋಃ ಭೂತೈರ್ಭೂತಾನಿ ಭೂತೇಶಃ ಸೃಜತ್ಯವಪಿ ಹಂತ್ಯಜಃ ಆತ್ಮಸೃಷ್ಟೈರ್ವಸ್ವತಂತ್ರೈಃ ಅನಪೇಕ್ಷೋಪಿ ಬಾಲವತ್ ದೇಹೇನ ದೇಹಿನೋ ರಾಜನ್ ದೇಹಾತ್ ದೇಹೋಭಿಜಾಯತೆ ಬೀಜಾದೇವ ಯಥಾ ಬೀಜಂ ದೇಹ್ಯರ್ಥ ಇವ ಶಾಶ್ವತಃ ದೇಹ ದೇಹಿ ವಿಭಾಗೋಯಂ ವಿವೇಕಕೃತಃ ಪುರ ಜಾತಿ ವ್ಯಕ್ತಿಭಾಗೋ ವಿಭಾಗೋಯಂ ಯಥಾ ವಸ್ತುನಿ ಕಲ್ಪಿತಃ ಶ್ರೀಶುಕ ಉವಾಚ ಏವಮಾಶ್ವಾಸಿತೋ ರಾಜಾ ಚಿತ್ರಕೇತುರ್ದ್ವಿಜೋಕ್ತಿಭಿಃ ಪ್ರಮೃಜ್ಯ ಪಾಣಿನಾ ವಕ್ತ್ರಮಾಧಿಮ್ಲಾನಮಭಾಷತ ರಾಜೋವಾಚ ಕೌ ಯುವಾನ್ ಜ್ಞಾನಸಂಪನ್ನೌ ಮಹಿಷ್ಠೌ ಚ ಮಹೀಯಸಾಂ ಅವಧೂತೇನ ವೇಷೇಣ ಗೂಢಾಭಿಘಸಮಾಗತೌ ಚರಂತಿ ವ್ಯಹನೌ ಕಾಮಂ ಬ್ರಾಹ್ಮಣ ಭಗವತ್ಪ್ರಿಯಃ ಆದೃಶಾಂ ಗ್ರಾಮ್ಯಬುದ್ಧೀನಾಂ ಬೋಧಾಜನೋತ್ತಲಿಂಗಿನಃ ಕುಮಾರೋ ನಾರದರುಭುರಂಗಿರಾದೇವಲೋಸಿತಃ ಅಪಾಂತರತಮೋऽಪ್ಯಾಸೋ ಮಾರ್ಕಂಡೇಯೋऽಥ ಗೌತಮಃ ವಸಿಷ್ಠೋ ಭಗವಾನ್ ರಾಮಃ ಕಪಿಲೋ ಬಾದರಾಜಡಿಃ ದುರ್ವಾಸಾಯಾಜ್ಞವಲ್ಕ್ಯಶ್ಚ ಜಾತೋ ಕರ್ಣ್ಯಸ್ತಥಾರುಣಿಃ ರೋಮಸಷ್ಟ್ಯವನೋ ದತ್ತ ಆಸುರಿಃ ಸ ಪತಂಜಲಿಃ ಋಷಿರ್ವೇದಶಿರಾಬೋಧ್यो ಮುನಿಃ ಪಂಚಶಿರಾಸ್ತಥ ಹಿರಣ್ಯನಾಭಃ ಕೌಸಲ್ಯಶ್ರುತದೇವರತಧ್ವಜಃ ಏತೆ ಪರೇ ಚ ಸಿದ್ಧೇಶಾಶ್ಚರಂತಿ ಜ್ಞಾನಹೇತವಃ ತಸ್ಮದ್ಯುವಾಂಗ್ರಾಮ್ಯೋಪಶಮದುರ್ಮೂಢಧಿಯಃ ಪ್ರಭು ಅಂಧೇ ತಮಸಿ ಮಗ್ನಸ್ಯ ಜ್ಞಾನದೀಪ ಉದೀರ್ಯತಾಂ ಗಿರಾ ಉವಾಚ ಅಹಂತೆ ಪುತ್ರಕಾಮಸ್ಯ ಪುತ್ರದೋಸ್ಮ್ಯಂಗಿರಾ ನೃಪ ಏಷ ಬ್ರಹ್ಮಸು ಸಾಕ್ಷಾನ್ನಾರಾಜೋ ಭಗವಾನ್ ಋಷಿಃ ಇತ್ತತ್ವಾನ್ ಪುತ್ರಶೋಕೇನ ಮಗ್ನಂ ತಮಸಿ ದುಸ್ತರೆ ಅಂತದರ್ಹಮನುಸ್ಮೃತ್ಯ ಮಹಾಪುರುಷಗೋಚರಂ ಅನುಗ್ರಹಯ ಭವತಃ ಪ್ರಾಪ್ತಾವಾಹಮಿಹ ಪ್ರಭೋ ಬ್ರಹ್ಮಣ್ಯೋ ಭಗವದ್ಭಕ್ತೋ ನವಸೀದತು ಮರ್ಹತಿ ತದೈವ ತೇ ಪರಜ್ಞಾನಂ ದದಾಮಿ ಗೃಹಮಾಗತಃ ಜ್ಞಾತ್ವಾನ್ಯಾಭಿನಿವೇಶಂ ತೇ ಪುತ್ರಮೇವ ದದಾವಹಂ ಅಧುನಾ ಪುತ್ರಿಣಾಂ ತಾಪೋ ಭವತೈವಾನುಭೂಯತೆ ಏವಂ ದಾರಾಗೃಹಾರಾಯೋ ವಿವಿಧೈಶ್ವರ್ಯ ಸಂಪದಃ ಶಬ್ದಾದಯಶ್ಚ ವಿಷಯಶ್ಚಾಲಾರಾಜ್ಯ ವಿಭೂತಯಃ ಮಹೀಂ ರಾಜ್ಯಂ ಬಲಂ ಕೋಶೋ ಭೃತ್ಯಾಮಾಪ್ತ್ಯಾ ಸುಹೃಜ್ಜನಾಃ ಸರ್ವೇಪಿ ಶೂರಸೇನೆ ಶೋಕಮೋಹಭಯಾರ್ತಿದಾಃ ಗಂಧರ್ವನಗರ ಪ್ರಖ್ಯಾ ಸ್ವಪ್ನಮಾಯಾ ಮನೋರಥಾಃ ದೃಶ್ಯಮಾನಾ ವಿನಾರ್ಥೇನ ನ ದೃಶ್ಯಂತೆ ಮನೋಭವಾಃ ಕರ್ಮಭಿಃ ಧ್ಯಾಯತೋ ನಾನಾ ಕರ್ಮಾಣಿ ಮನಸೋ ಭವನ್ ಅಹಂ ಹಿ ದೇಹಿನೋ ದೇಹೋ ದ್ರವ್ಯಜ್ಞಾನಕ್ರಿಯಾತ್ಮಕಃ ದೇಹಿನೋ ವಿವಿಧಃ ಕ್ಲೇಶ ಸಂತಾಪಕೃತದಾಹೃತಃ ತಸ್ಮಾತ್ ಸ್ವಸಸ್ಥೇನ ಮನಸಾ ವಿಮೃಶ್ಯ ಗತಿಮಾತ್ಮನಃ ದ್ವೈತೆ ಧ್ರುವಾರ್ಥಮಿಶ್ರಂಭಂ ತ್ಯಜೋಪಶಮಮಾವಿಶ ನಾರದುವಾಚ ಏತಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ ಯಾನ್ ಧಾರಯತ್ ಸಪ್ತರಾತ್ರ ದ್ರಷ್ಟಾ ಸಂಕರ್ಷಣಂ ಪ್ರಭುಂ ಯತ್ಪಾದಮೂಲಮುಪಸೃತ್ಯ ನರೇಂದ್ರ ಪೂರ್ವೆ ಶರ್ವಾದಯೋ ಭ್ರಮಮಿದಂ ವಿತಯಂ ವಿಸೃಜ್ಯ ಸದ್ಯಸ್ತದೀಯಮತುಲಾನಧಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತಿ ಸ್ವಸ್ತಿ ಶ್ರೀಮದ್ಭಾಗವತೆ
महापुराणे पारमहंस्यां संहितायां षष्ठस्कन्धे चित्रकेतुसान्त्वानं नाम पञ्चदशोऽध्यायः। श्रीकृष्णार्पणमस्तु। सर्वत्र गोविन्दनामसङ्कीर्तनं गोविन्द गोविन्द। ॐ नमो भगवते वासुदेव। षोडशोऽध्यायः। श्रीशुक उवाच अथ देवर्षिराजन् सम्परेदं नृपात्मजं दर्शयित्वेति होवाच ज्ञातीनामनुशोचताम्। नारद उवाच जीवात्मन् पश्य भद्रन्ते मातरं पितरं च ते सुहृदो बान्धवाः सप्ताश्रुचा त्वत्कृतया भृशं कलेवरं समाविश्य शेषमायुः सुहृद्व्रतः भुङ्क्ष्वभोगान् पितृपुत्रान् पितृपुत्रत्वानधिष्ठितनृपासनं। जीव उवाच कस्मिन् जन्मन्यमी मह्यं पितरो मातरो भवन् कर्मभिर्भ्राम्यमाणस्य देवतिर्यङ्निर्योनिषु बन्धुज्ञात्यरित्यमध्यस्थमिश्रो दासीदिव्यद्विषः सर्व एव हि सर्वेषां भवन्ति क्रमशो मिथः। यथा वस्तूनि पण्यानि हेमादीनि ततस्ततः पर्यटन्ति नरेष्वेवं जीवो योनिषु कर्तृषु। नित्यस्यार्थस्य सम्बन्धो ह्यनित्यो दृश्यते नृषु यावद्यस्य हि सम्बन्धो ममत्वं तावदेव हि। एवं योनिगतो जीवः स नित्यो निरहङ्कृतः यावद्यत्रोपलभ्येत तावत् सत्त्वं हि तस्य तत्। एष नित्योऽव्ययः सूक्ष्म एष सर्वाश्रयः स्वदृक् आत्ममाया गुणैर्विश्वमात्मानं सृजति प्रभुः न ह्यस्याति प्रियः कश्चिन्नाप्रियः स्वपरोऽपि वा एकः सर्वधियान् द्रष्टा कर्तॄणां गुणदोषयोः। न दत्त आत्मा हि गुणं न दोषं न क्रियाफलम् उदासीनवदासीनः परावरदृगीश्वरः। श्रीशुक उवाच इत्यदूर्जगतो जीवो ज्ञातयस्तस्य ते तदा विस्मितामूचुः शोकं छित्त्वात्मस्नेहशृङ्खलां निहृत्य ज्ञातयो ज्ञातेर्देहं कृत्वोचिताक्रियाः तत्यजुर्दुस्त्यजं स्नेहं शोकमोहभयार्तिदं। बालघ्न्यो व्रीडितास्तत्र बालहत्या हतप्रभाः बालहत्या व्रतञ्चेरुर्ब्राह्मणैर्यन्निरूपितं। यमुनायां महाराजस्मरन्त्यो द्विजभाषितं स इत्थं प्रतिबुद्धात्मा चित्रकेतुर्द्विजोक्तिभिः गृहान्धः कूपनिष्क्रान्तः सरः पङ्कादिवद्विपः कालिन्द्यां विधिवत् स्नात्वा कृतपुण्यजलक्रियः मोदेन संयतप्राणो ब्रह्मपुत्रा वदन्ततः। अथ तस्मै प्रपन्नाय भक्ताय प्रयुतात्मने भगवन्नारदः प्रीतो विद्यामेतमुवाचः। ॐ नमस्तुभ्यं भगवते वासुदेवाय धीमहि प्रद्युम्नाय अनिरुद्धाय नमः सङ्कर्षणाय च नमो विज्ञानमात्राय परमानन्दमूर्तये आत्मा रामाय शान्ताय निवृत्तद्वैतदृष्टये आत्मानन्दानुभूत्यैव न्यस्तशक्त्योर्कूर्मये नमः। ऋषिकेशाय महते नमस्ते विश्वमूर्तये। वचस्युपरते प्राप्य य एको मनसा इव अनामरूपश्चिन्मात्रः सोऽव्यान्नः सदसत्परः। यस्मिन्निदं यदष्टेदं तिष्ठत्यप्येति जायते मृण्मयेष्विमृज्जातिः तस्मै ते ब्रह्मणे नमः। यन्न स्पृश्यन्ति न विदुर्मनो बुद्धीन्द्रियासवः अन्तर्बहिश्च विदतं व्योमवत्तं नतोऽस्म्यहं। देहेन्द्रियप्राणमनोधियो मीय यदंशविद्धाः प्रचरन्ति कर्मसु नैवान्यदालोकमिव अप्रदप्तं स्थानेषु तद्द्रष्ट्रमुपदेशमेति। ॐ नमो भगवते महापुरुषाय महानुभावाय महाविभूतिपतये सकलसात्वतपरिवृढनकर करकमलकुण्डलधारिणे
निर्मलोपालालितचरणारविन्दयुगलपरमेष्ठिन्नमस्ते श्रीशुकुवाच भक्तजयितां प्रपन्नाय विद्यामादित्यनारदः ययावङ्गिरसा साकं धाम स्वायम्भुवं प्रभो चित्रकेतुस्तु विद्यांतां यथा नारदभाषितां धारयामास सप्ताहमभक्षस्सु समाहितः ततश्च सप्तरात्रान्ते विद्यया धार्यमाणया विद्याधराधिपत्यं न सलेभे प्रतिहतं नृपः ततः कतिपयाहोभिः विद्यजेद्धमनो गतिः जगामदेवदेवस्य शेषश्च चरणान्तिकम् मृडालगौरं शितिवाससं स्फुरत् किरीटकेयूरकटित्रकङ्कणं प्रसन्नवक्त्रारुणलोचनं व्रतं ददर्श सिद्धेश्वरमण्डलैः प्रभुं तद्दर्शनध्वस्तसमस्तकिल्पिः स्वच्छामलान्तःकरणोभ्ययान् मुनिः प्रवृद्धभक्त्या प्रणयाश्रुलोचनः प्रकृष्टरूपानम अदादिपूरुषम् स उत्तमश्लोकपादाब्जविष्टरं प्रेमाश्रुलेशैरुपजे महेन्मुहुः प्रेमोपरुद्धाखिलवर्णनिर्गमो नैवाशकर्तं प्रसमीडितुं चिरं ततः समाधाय मनो मनीषया बभाष एतत्र अतिलब्धवागसौ नियम्य सर्वेन्द्रियबाह्यवर्तनं जगद्गुरुं सात्वतशास्त्रविग्रहं चित्रकेतुर्वाच अजितजितः सममतिभिः साधुभिर्भवाञ्जितात्मभिर्भवता विजितास्ते च भजता मकमात्मानन्य आत्मदोति करुणः तव विभवः खलु भगवन् जगदुदयस्थितिलयादीनि विश्वसृजस्तेषान्तास्तत्र मृषा स्पर्धन्ते पृथगभिमत्य परमाणु परममहतो स्वस्त्यन्त्यान्तरवर्ती त्रयी विधुरः अदावन्तेऽपि च सुत्वानां यद्ध्रुवं तदवान्तरालेऽपि क्षित्यादिभिरेष किलावृतः सप्तभिर्दशगुणोत्तरैः आण्डकोशः यत्र पणत्युणगल्पः सहाण्डकोटिभिः तदन्तरः विषयतृशो नरपशवो य उपासते विभूतिर्न परं त्वां तेषामाशिषैष तदनु विनश्यन्ति यथा राजकुलं कामधियस्त्वयि रचिता न परमरोहन्ति यथा करं भजीजानि ज्ञानात्म्यगुणमये गुणगणतोऽस्य द्वन्द्वजालानि जितमजित तदा भवता यदाह भागवतं धर्ममनवद्यं निष्कञ्चनाये मुनय आत्मारामाय मुपासते पवर्गाय विषममतिर्न यत्र नृणां त्वमहमिति मम तवेति च यदन्यत्र विषमधिया रचितो यः सख्यविशुद्धः क्षैतृष्क्रैष्णुरधर्मबहुलः कक्षेमो निजपरयो कियानर्थस्वपरद्रुहा धर्मेण स्वाद्रोहात्मकोपः परमसंपीडनया च तथा धर्मः नव्यभिजरति तवेक्षायया ह्यभिगितो भागवतो धर्मः स्थिरजरत्वकदम्बे पृथमातनो जनैः इहाचरितं विज्ञाप्यं परमगुरोः कियदिव सवितुरिव खद्योतैः नमस्तुभ्यं भगवते जगस्थितिलयोदयेशाय दुरवसितात्मगतये कुयोगिनां भिदा परमहंसाय यं वैश्वसन्तमनु विश्वसृजश्वसन्ति यञ्चेकितानमनुपचित्ताय उच्चकन्ति भूमण्डलं सर्षपायति यस्य मूर्ध्नि तस्मै नमो भगवते स्तु सहस्रमूर्ध्ने श्रीशुकुवाच संस्तुतो भगवानेवं अनन्तस्तमभाषत विद्याधरपतिं प्रेतश्चित्रकेतुं कुरुद्वः श्रीभगवानुवाच नारदाङ्गिरोऽभ्यान्ते व्याहृतं मेनुशासनं संसिद्धोऽसि तया राजन् विद्यजा दर्शनाच्चये
ಅಹಂ ವೈ ಸರ್ವಭೂತಾನಿ ಭೂತಾತ್ಮ ಭೂತಭಾವನಃ ಶಬ್ದ ಬ್ರಹ್ಮವರಂ ಬ್ರಹ್ಮ ಅಭೋಜೆ ಶಾಶ್ವತೀತನು ಲೋಕೆ ವಿತದಮಾತ್ಮಾನಂ ಲೋಕಂಚಾತ್ಮನಿ ಸಂತದಂ ಉಭಯಂಚ ಮಯಾ ವ್ಯಾಪ್ತಂ ಮಯಿ ಚೈವೋಭಯಂ ಕೃತಂ ಯಥಾ ಸುಷುಪ್ತಃ ಪುರುಷೋ ವಿಶ್ವಂ ಪಶ್ಯತಿ ಚಾತ್ಮನಿ ಆತ್ಮಾನಮೇಕದೇಶಸ್ಥಂ ಮನ್ಯತೆ ಸ್ವಪ್ನ ಉತ್ಥಿತಃ ಏವಂ ಜಾಗರಣಾದೀನಿ ಜೀವಸ್ಥಾನಾನಿ ಚಾತ್ಮನಃ ಮಾಯಾಮಾತ್ರಾಣಿ ವಿಜ್ಞಾಯ ತದ್ದ್ರಷ್ಟಾರಂ ಪರಂ ಸ್ಮರೇತ್ ಯೇನ ಪ್ರಸುಪ್ತಃ ಪುರುಷಸ್ವಾಪಂ ವೇದ ಆತ್ಮನಾಸ್ತದ ಸುಖಂಚ ನಿರ್ಗುಣಂ ಬ್ರಹ್ಮ ತಮಾತ್ಮಾನಮವೇಹಿ ಮಾಂ ಉಭಯಂ ಸ್ಮರತಃ ಪುಂಸಃ ಪ್ರಸ್ವಾಪ ಪ್ರತಿಬೋಧಯೋಃ ಅನ್ವೇತಿ ವ್ಯತಿರಿಚ್ಯೇತ ತಜ್ಞಾನಂ ಬ್ರಹ್ಮ ತತ್ಪರಂ ಯದೇದಿ ತದ್ವಿಸ್ಮೃತಂ ಪುಂಸೋ ಮದ್ಭಾವಂ ಭಿನ್ನಮಾತ್ಮನಃ ತತಃ ಸಂಸಾರ ಏತಸ್ಯ ದೇಹಾತ್ ದೇಹೋ ಮೃತೇರ್ಮುನಿಃ ಲಬ್ಧ್ವೇಹ ಮಾನುಷೀಂ ಯೋನಿಂ ಜ್ಞಾನವಿಜ್ಞಾನಸಂಭವಾಂ ಆತ್ಮಾನಂ ಯೋ ನ ಬಧ್ಯೇತ ನ ಕಚ್ಚಿಚ್ಛ್ವಪಮಾಪ್ನುಯಾತ್ ಸ್ಮೃತೇತ್ವೇಹಾಯಂ ಪರಿಕ್ಲೇಶಂ ತತಃ ಫಲವಿಪರ್ಯಯಂ ಅಭಯಂ ಚಾಪ್ಯನೀಹಾಯಂ ಸಂಕಲ್ಪಾದ್ವಿರಮೇತ್ ಕವಿಃ ಸುಖಾಯ ದುಃಖಮೋಕ್ಷಾಯ ಕುರ್ವಾತೆ ದಂಪತಿ ಕ್ರಿಯಾಃ ತತೋ ನಿವೃತ್ತಿರಾಪ್ತಿರ್ದುಃಖಸ್ಯ ಚ ಸುಖಸ್ಯ ಚ ಏವಂ ವಿಪರ್ಯಯಂ ಬುದ್ಧ್ವಾ ನೃಣಾಂ ವಿಜ್ಞಾಭಿಮಾನಿನಾಂ ಆತ್ಮನಶ್ಚ ಗತಿಂ ಸೂಕ್ಷ್ಮಾಂ ಸ್ಥಾನತ್ರಯ ವಿಲಕ್ಷಣಾಂ ದೃಷ್ಟಶ್ರುತಾಭಿಮಾತ್ರಾಭಿರ್ನಿರ್ಮುಕ್ತಸ್ವೇನ ತೇಜಸಾ ಜ್ಞಾನವಿಜ್ಞಾನಸಂತುಷ್ಟೋ ಮದ್ಭಕ್ತಃ ಪುರುಷೋ ಭವೇತ್ ಏತಾವಾನೇವ ಮನುಜೈಃ ಯೋಗನೈಪುಣಬುದ್ಧಿಭಿಃ ಸ್ವಾರ್ಥಃ ಸರ್ವಾತ್ಮನಾ ಜ್ಞೇಯೋ ಯತ್ಪರೈರಾತ್ಮೈಕದರ್ಶನಂ ತ್ವಮೇತಚ್ಛ್ರದ್ಧಯಾ ರಾಜನ್ನ ಪ್ರಮತ್ತೋ ವಚೋ ಮಮ ಜ್ಞಾನವಿಜ್ಞಾನಸಂಪನ್ನೋ ಧಾರಯನ್ನಾಶು ಸಿದ್ಧ್ಯಸಿ ಶ್ರೀಶುಕುವಾಚ ಆಶ್ವಾಸ್ಯ ಭಗವಾನಿತ್ಥಂ ಚಿತ್ರಕೇತುಂ ಜಗತ್ಕುರುಃ ಪಶ್ಯತಸ್ತಸ್ಯ ವಿಶ್ವಾತ್ಮಾ ತತಶ್ಚಾಂತರ್ದಧೇ ಹರಿಃ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಕಂಧೇ ಚಿತ್ರಕೇತೋಃ ಪರಮಾತ್ಮದರ್ಶನಂ ನಾಮ ಷೋಡಶೋऽಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಅಥ ಸಪ್ತದಶೋऽಧ್ಯಾಯಃ ಶ್ರೀಶುಕೋವಾಚ ಯತಶ್ಚಾन्तರ್ಹಿತೋऽನन्तಸ್ತಸ್ಯೈ ಕೃತ್ವಾತಿಶೇ ನಮಃ ವಿದ್ಯಾಧರಶ್ಚಿತ್ರಕೇತುಶ್ಚಚಾರ ಗಗನೇಚರಃ ಸಲಕ್ಷ್ಯಂ ವರ್ಷಲಕ್ಷಾಣಾಂ ಅವ್ಯಾಹತಬಲೇಂದ್ರಿಯಃ ಸ್ತೂಯಮಾನೋ ಮಹಾಯೋಗಿ ಮುನಿಭಿಃ ಸಿದ್ಧಚಾರಣೈಃ ಕುಲಾಚಲೇಂದ್ರದ್ರೋಣೀಷು ನಾನಾಸಂಕಲ್ಪಸಿದ್ಧಿಷು ರೇಮೇ ವಿದ್ಯಾಧರಸ್ತ್ರೀಭಿರ್ಗಾಪಯನ್ ಹರಿಮೀಶ್ವರಂ ಏಕದಾ ಸ ವಿಮಾನೇನ ವಿಷ್ಣುದತ್ತೇನ ಭಾಸ್ವತ ಗಿರಿಶಂ ದದೃಶೇ ಗಚ್ಚನ್ ಪರೀತಂ ಸಿದ್ಧಚಾರಣೈಃ ಆಲಿಂಗ್ಯಾಂಕೀಕೃತಾನ್ ದೇವೀಂ ಬಾಹುನಾ ಮುನಿಸಂಸದಿ ಉವಾಚ ದೇವ್ಯಾ ಶೃಣ್ವತ್ಯಾ ಜಹಾಸೋಚ್ಚೈಸ್ತದಂತಿಕೆ ಚಿತ್ರಕೇತುರುವಾಚ ಏಷ ಲೋಕಗುರುಃ ಸಾಕ್ಷಾತ್ ಧರ್ಮಂ ವಕ್ತಾ ಶರೀರಿಣಾಂ ಆಸ್ತೆ ಮುಖ್ಯಃ ಸಭಾಯಾಂ ವೈ ಮಿಥುನೀಭೂಯ ಭಾರ್ಯಯಾ ಜಟಾಧರಸ್ತೀವ್ರತಪಾ ಬ್ರಹ್ಮವಾದಿ ಸಭಾಪತಿಃ ಅಂಗೀಕೃತ್ಯ ಸ್ತ್ರಿಯಂಚಾಸ್ತೆ ಗತಃ ಹ್ರೇಃ ಪ್ರಾಕೃತೋ ಯಥಾ ಪ್ರಾಯಶಃ ಪ್ರಾಕೃತಾಶ್ಚಾಪಿ ಸ್ತ್ರಿಯಂ ರಹಸಿ ಬಿಭ್ರತಿ ಅಯಂ ಮಹಾವ್ರತಧರೋ ಬಿಭರ್ತಿ ಸದಸಿ ಸ್ತ್ರಿಯಂ. ಶ್ರೀಶುಕೌವಾಚ ಭಗವಾನಪಿ ತಚ್ಛುತ್ವಾ ಪ್ರಹಸ್ಯಾಗಾಧಧೀರ್ನೃಪ ತೂಷ್ಣೀಂ ಬಭೂವ ಸದಸಿ ಸಭ್ಯಾಶ್ಚ ತದನುವ್ರತಾಃ ಇತ್ಯತದ್ವೇದ್ಯ ವಿದುಷಿ ಬ್ರುವಾಣೇ ಬಹ್ವಶೋಭನಂ ಋಷಾಹ ದೇವಿ ಧೃಷ್ಟಾಯ ನಿರ್ಜಿತಾತ್ಮಾಭಿಮಾನಿನೇ. ಪಾರ್ವತ್ಯುವಾಚ ಅಯಂ ಕಿಮಧುನಾ ಲೋಕೆ ಶಾಸ್ತಾದಂಡಧರಃ ಪ್ರಭುಃ ಅಸ್ಮದ್ವಿಧಾನಾನ್ ದುಷ್ಟಾನಾನ್ ನಿರ್ಲಜ್ಜಾನಾಂ ಚ ವಿಪ್ರಕೃತ್ ನ ವೇದ ಧರ್ಮಂ ಕಿಲ ಪದ್ಮಯೋ ನಿರ್ನ ಬ್ರಹ್ಮಪುತ್ರ ಭೃಗುನಾರದಾದ್ಯಾಃ ನ ವೈ ಕುಮಾರಃ ಕಪಿಲೋ ಮನುಶ್ಚಯೇನೋ ನಿಷೇಧಂತ್ಯತಿವರ್ತಿನಂ ಹರಂ.
येषामनुध्येयपदाब्जयुग्मं जगद्गुरुं मङ्गलमङ्गलं स्वयं यः क्षत्रबन्धुः परिभूय सूरीन् प्रशास्ति धृष्टस्तदयं हि दण्ड्यः नायमर्हति वैकुण्ठपादमूलोपसर्पणं सम्भावितमतिस्तब्धः साधुभिः पर्युपासितम् अतः पापीयसी योनिमासुरीं याहि दुर्मते यथेह भूयो महतान्न कर्ता पुत्रकिल्बिषम् श्रीशुक उवाच एवं शप्तश्चित्रकेतुर्विमानादवरुह्य सः प्रसादयामास सतीं मूर्ध्ना नम्रेण भारत। चित्रकेतुरुवाच प्रतिगृह्णामि ते शापम् आत्मनोऽञ्जलिनाम्बिके देवैर्मर्त्याय यत्प्रोक्तं पूर्वदिष्टं हितस्य तत् संसारचक्र एतस्मिन् जन्तुरज्ञानमोहितः भ्राम्यन् सुखं च दुःखं च भुङ्क्ते सर्वत्र सर्वदा नैवात्मानपरश्चापि कर्ता स्यात् सुखदुःखयोः कर्तारं मन्यते प्राज्ञ आत्मानं परमेव च गुणप्रवाह एतस्मिन् कश्यापः कोऽन्वनुग्रहः कः स्वर्गो नरकः को वा किं सुखं दुःखमेव वा एकः सृजति भूतानि भगवानात्ममायया येषां बन्धं च मोक्षं च सुखं दुःखं च निष्कलः न तस्य कश्चिद्दयितः प्रतीपो न ज्ञाति बन्धुर्न परो न च स्वः समस्य सर्वत्र निरञ्जनस्य सुखेन रागः कुत एव रोषः तथापि तच्छक्तिविसर्ग येषां सुखाय दुःखाय हिताहिताय बन्धाय मोक्षाय च मृत्युजन्मनोः शरीरिणां संसृतये एव कल्पते अथ प्रसादयेन त्वां शापमोक्षाय भामिनि यन्मन्यसे असाधूक्तं मम तत्क्षम्यतां सती। श्रीशुक उवाच इति प्रसाद्य गिरिशौ चित्रकेतुररिन्दम जगामस्वविमानेन पश्यतो स्मयतोस्तयोः ततस्तु भगवान् रुद्रो रुद्राणीमिदमब्रवीत् देवर्षिदैत्यसिद्धानां पार्षदानां च शृण्वतां। श्रीरुद्र उवाच दृष्टवत्यसि शुश्रोणि हरेरद्भुतकर्मणः माहात्म्यं भृत्यभृत्यानां निःस्पृहाणां महात्मनाम् नारायणपराः सर्वे न कुतश्चन बिभ्यति स्वर्गापवर्गनरकेष्वपि तुल्यार्थदर्शिनः देहिनां देहसंयोगाद्वन्द्वानीश्वरलीलया सुखं दुःखं मृतिर्जन्मशापोऽनुग्रह एव च अविवेककृतः पुंसो ह्यर्थभेद इवात्मनि गुणदोषविकल्पश्च भिदे वस्त्रजिवत्कृतः वासुदेवे भगवति भक्तिमुद्वहतां नृणां ज्ञानवैराग्यवीर्याणान्नेह कश्चिद्व्यपाश्रयः नाहं विरिञ्चो न कुमारनारदौ न ब्रह्मपुत्रा मुनयः सुरेशाः विदामयस्य हितमंशकांशका न तत्स्वरूपं पृथगीशमानिनः न ह्यस्यास्ति प्रियः कश्चिन्नाप्रियस्वः परोऽपि वा आत्मत्वात् सर्वभूतानां सर्वभूतप्रियो हरिः तस्य चायं महाभागश्चित्रकेतुः प्रियोऽनुगः सर्वत्र समदृक्षान्तो ह्यहं चैवाच्युतप्रियः तस्मान्न विस्मयः कार्यः पुरुषेषु महात्मसु महापुरुषभक्तेषु शान्तेषु समदर्शिषु। श्रीशुक उवाच इति श्रुत्वा भगवतः शिवस्योमाभिभाषितं बभूव शान्तधीराजन् देवी विगतविस्मया इति भागवतो देव्याः प्रतिशप्तुमलन्तमः मूर्ध्ना सञ्जगृहे शापमेतत् एतावत् साधुलक्षणं यज्ञे त्वष्टुर्दक्षिणाग्नौ दानवीं योनिमाश्रितः वृत्र इत्यभिविख्यातो ज्ञानविज्ञानसंयुतः एतत्ते सर्वमाख्यातं यन्मां त्वं परिपृच्छसि वृत्रस्यासुरजातेश्च कारणं भगवन्मतेः इतिहासमिमं पुण्यं चित्रकेतोर्महात्मनः माहात्म्यं विष्णुभक्तानां श्रुत्वा बन्धाद् विमुच्यते य एतत्प्रातरुत्थाय श्रद्धया वाग्यतः पठेत् इतिहासं हरिं स्मृत्वा स याति परमां गतिम्। ओं स्वस्ति श्रीमद्भागवते महापुराणे पारमहंस्यां संहितायां षष्ठस्कन्धे चित्रकेतुशापो नाम सप्तदशोऽध्यायः। श्रीकृष्णार्पणमस्तु। ओं नमो भगवते वासुदेवाय। सर्वत्र सर्वदा गोविन्दनाम संकीर्तनं गोविन्द गोविन्द।
अथाष्टादशोऽध्यायः। श्रीशुक उवाच प्रश्निस्तु पत्नी सवितुः सावित्रीं व्याहृतिं त्रयीम् अग्निहोत्रं पशुं सोमं चातुर्मास्यं महामखान् सिद्धिर्भगस्य भार्याङ्गमहिमानं विभुं प्रभुम् आशिषं च वरारोहां कन्यां प्रासूतसुव्रतां धातुः कुहुस्सिनी वालीराकाचानुमतिस्तथा सायन्दर्शमथ प्रातः पूर्णमासमनुक्रमात् अग्नीन् पुरीष्यानाधत्तक्रियायां समनन्तरः चर्षणी वरुणस्यासीद्यस्याञ्जातो भृगुः पुनः वाल्मीकिश्च महायोगी वल्मीकादभवत् किल अगस्त्यश्च वसिष्ठश्च मित्रा वरुणयोरऋषि रेतो निशि चतुः कुम्भे ऊर्वश्याः सन्निधौ द्रुतं रेवत्यां मित्र उत्सर्गमरिष्टं पिप्पलं व्यधात् पौलोम्यामिन्द्र आधत्तत्रीन् पुत्रानिति न श्रुतं जयन्तमृषभन्तात तृतीयं मीढुषं प्रभुः उरुक्रमस्य देवस्य मायावामनरूपिणः कीर्तौ पत्न्यां बृहच्छ्लोकस्तस्यासन् सौभगादयः तत्कर्मगुणवीर्याणि काश्यपस्य महात्मनः पश्चाद्वक्ष्यामहेदित्यां यथा वावततारः अथ कश्यपदायादान् दैतेयान् कीर्तयामि ते यत्र भागवतः श्रीमान् प्रह्लादो बलिरेव च नितेर्द्वावेव दायादौ दैत्यदानववन्दितौ हिरण्यकशिपुर्नाम हिरण्याक्षश्च कीर्तितौ हिरण्यकशिपोर्भार्या कयाधुर्नाम दानवी जम्भस्य तनया दत्ता सुषुवे चतुरः सुतान् संह्लादं प्रागनुह्लादं ह्लादं प्रह्लादमेव च तत्स्वसा सिंहिका नाम राहुं विप्रचितोऽग्रहीत् शिरोहरद्यस्य हरिश्चक्रेण पिबतोऽमृतं संह्लादस्य कृतिर्भार्या सूतपञ्चजनं ततः ह्लादस्य धमनिर्भार्या सूतवातापि मिल्वलं योगस्त्यायत्वतिथये पेचे वातापि मिल्वलः अनुह्लादस्य सूर्म्यायां बाष्कलो महिषस्तथा विरोचनस्तु प्राह्लादिर्देव्यास्तस्याभवद्बलिः बाणज्येष्ठं पुत्रशतमशनायान्ततोऽभवत् तस्यानुभावः सुश्लोक्यः पश्चादेवाभिधास्यते बाण आराध्य गिरिशं लेभे तद्गुणमुख्यतां यत्पार्श्वे भगवानास्ते ह्यद्यापि पुरपालकः मरुतश्च दितेः पुत्राश्चत्वारिंशन्नवाधिकाः त आसन्न प्रजाः सर्वे नीता इन्द्रेण सात्मतां राजोवाच कथन्त आसुरं भावमपोह्य उत्पत्तिकङ्गुरो इन्द्रेण प्रापिताः सात्म्यं किं तत्साधु कृतं हितैः इमेष्टद्दधते ब्रह्मन् ऋषयो हि मया सह परिज्ञानाय भगवंस्तन्नो व्याख्यातुमर्हसि सूत उवाच तद्विष्णुरातस्य सभाधराय निर्वचो निशम्यादृतमल्पमर्थवत् सभाजयन् सन्निभृतेन चेतसा जगादसत्रायण सर्वदर्शनः श्रीशुक उवाच हतपुत्रादितिशक्रपार्ष्णिग्राहेण विष्णुना मन्युना शोकदीप्तेन ज्वलन्ती पर्यचिन्तयत् कदानुभ्यातृहन्तारमिन्द्रिया राममुल्बणम् अक्लिन्नहृदयं पापं घातयित्वा शये सुखं कृमिविड्भस्मसंज्ञासीत् यस्येषाभिहितस्य च भूतधृक्तत्कृते स्वार्थं किं वेद निरयो यतः आशासानस्य तस्येदं ध्रुवमुन्नद्धचेतसः मदशोषक इन्द्रस्य भूयाद्येन सुतो हि मे इति भावेन सा भर्तुराचचारासकृत्प्रियं शुश्रूषयानुरागेण प्रश्रयेण दमेन च भक्त्या परमया राजन्मनोज्ञैर्वल्गुभाषितैः मनोजग्राहभावज्ञासु स्मितापाङ्गवीक्षणैः एवं स्त्रिया जडीभूतो विद्वानपि विदग्धया बाढमित्याह विवशो न तच्चित्रं हि योषिति विलोक्यैकान्तभूतानि भूतान्यादौ प्रजापतिः स्त्रियञ्चक्रे स्वदेहार्धं यजा पुंसां मतिर्हृता एवं शुश्रूषितस्तात भगवान् कश्यपस्त्रिया प्रहस्य परमप्रीतोदिति माहाभिनन्द्य च कश्यप उवाच वरं वरय वामोरु प्रीतस्तेऽहमनिन्दिते स्त्रिया भर्तरि सुप्रीते कः काम इह चागमः पतिरेव हि नारीणां दैवतं परमं स्मृतं मानसः सर्वभूतानां वासुदेवः श्रियः पतिः
स एव देवतालिङ्गैर्नामरूपविकल्पितैः युज्यते भगवान् पुंभिस्त्रीभिश्च पतिरूपधृक् तस्मात् पतिव्रता नार्यश्रेयस्कामाः सुमध्यमे यजन्ते नन्यभावेन पतिमात्मानमीश्वरम् सोऽहं त्वयार्चितो भद्रे ईदृग्भावेन भक्तितः तत्ते सम्पादये काममसतीनां सुदुर्लभं दितिरुवाच उवरदो यदि मे ब्रह्मन् पुत्रमिन्द्रहणं वृणे अमृत्युं मृतपुत्राहं येन मे घातितौ सुतौ निशम्य तद्वचो विप्रो विमनाः पर्यतप्यत अहो अधर्मः सुमहानद्य मे समुपस्थितः अहो अद्येन्द्रियारामो योषिन्मय्येह मायया गृहीतचेताः कृपणः पतिश्चेन नरके ध्रुवम् कोतिक्रमोऽनुवर्तन्त्याः स्वभावमिह योषितः धिङ्मां बताबुधं स्वार्थे जदहन्त्वजितेन्द्रियः शरत्पद्मोत्सवं वक्त्रं वचश्च श्रवणामृतं हृदयं क्षुरधाराभं स्त्रीणां को वेदचेष्टितम् न हि कश्चित् प्रियस्त्रीणामञ्जसा स्वाशिषात्मनां पतिं पुत्रं भ्रातरं वा घ्नन्त्यर्थे घातयन्ति च प्रतिश्रुतं ददामीति वचस्तन्न मृषा भवेद्वधन्नार्हति चेन्द्रोऽपि तत्रेदमुपकल्पते इति सञ्चिन्त्य भगवान् मारीचः कुरुनन्दन उवाच किञ्चित् कुपित आत्मानं च विगर्हयन् कश्यप उवाच पुत्रस्ते भविता भद्रे इन्द्रः देवबान्धवः संवत्सरं व्रतमिदं यद्यञ्जो धारयिष्यसि दितिरुवाच धारयिष्ये व्रतं ब्रह्मन् ब्रूहि कार्याणि यानि मे यानि चेह निषिद्धानि नव्रतं घ्नन्ति यानि तु कश्यप उवाच न हिंस्याद्भूतजातानि न शपेन्नानृतं वदेत् न छिन्द्यान्न खरोमाणि न स्पृशेद्यतमङ्गलं नाप्सुस्नायान्न कुप्येत न सम्भाषेत दुर्जनैः न वसीताधौतवासस्रजं च विधृतां क्वचित् नोच्छिष्टं चण्डिकान्नं च सामिषं वृषलाहृतं भुञ्जीतोदक्यया दृष्टं पिबेदञ्जलिनात्पपः नोच्छिष्टा स्पृष्टसलिला सन्ध्यायां मुक्तमूर्धज अनर्चिता संयतवाङ्नासंवीता बहिश्चरेत् नाधौतपादा प्रयतानार्द्रपान्नो उदक्षिराः शयीतनापराङ्नान्यैः न नग्ना न च सन्ध्ययोः धौतवासा शुचिर्नित्यं सर्वमङ्गलसंयुत पूजयेत् प्रातराशात् प्राग्गोविप्राञ्छ्रियमच्युतं स्त्रियो वीरवतीश्चार्चेत् सद्गन्धबलिमण्डनैः पतिञ्चार्च्योपतिष्ठेतध्यायेत् कोष्ठगतं च तं सांवत्सरं पुंसवनं व्रतमेतदविप्लुतं धारयिष्यसि चेत् तुभ्यं शक्रः भविता सुतः बाढमित्यभिप्रेत्याथ दितिराजन्महामनाः काश्यपं गर्भमाधत्तव्रतं चाञ्जो दधारसा मातृश्वसुरभिप्रायमिन्द्र आज्ञायमानदा शुश्रूषणेनाश्रमस्थान् दितिं पर्यचरत्कविः नित्यं वनात्सु मनसः फलमूलसमित्कुशान् पत्राङ्कुरमृतोपश्च काले काल उपाहरत् एवं तस्या व्रतस्थाया व्रतच्छिद्रं हरिर्नृप प्रेप्सुः पर्यचरज्जिह्मो मृगहेव मृगाकृतिः नाध्यगच्छद्व्रतच्छिद्रं तत्परोऽथ महीपते चिन्तां तीव्राङ्गतश्चक्रः केन मे स्याच्छिवन्त्विह एकदा सा तु सन्ध्यायामुच्छिष्टा व्रतकर्षिता अस्पृष्टवार्यधौताङ्घ्रिः सुश्वापविधिमोहिता लब्ध्वा तदन्तरं शक्रो निद्रापहृतचेतसः दितेः प्रविष्ट उदरं योगेशो योगमायया चकर्त सप्तधा गर्भं वज्रेण कनकप्रभं रुदन्तं सप्तधैकैकं मारोदीरिति तान् पुनः ते तमूचुः पाट्यमानाः सर्वे प्राञ्जलयो नृप नो जिघांससि किमिन्द्रभ्रातरो मरुतस्तव मा भयिष्ट भ्रातरो मह्यं यूयम् इत्याह कौशिकः अनन्यभावान् पार्षदानात्मनो मरुताङ्गणान् न ममारदितेर्गर्भः श्रीनिवासानुकम्पया बहुधा कुलिशक्षुण्णो द्रौण्यस्त्रेण यथा भवान् सकृदिष्टादिपुरुषं पुरुषो याति साम्यतां संवत्सरं किञ्चिदूनन्दित्यायद्धरिरर्चितः सजूरिन्द्रेण 50 देवास्ते मरुतो भवन् व्यपोह्य मातृदोषन्ते हरिणा सोमपाः कृताः दितिरुत्थाय ददृशे कुमाराननलप्रभान् इन्द्रेण सहितान् देवी पर्यतुष्यदनिन्दिता
ಅಥೇಂದ್ರಮಾಹತಾತಾಹಮಾದಿತ್ಯಾನಾಂ ಭಯಾವಹಂ ಅಪತ್ಯಮಿಚ್ಛನ್ತ್ಯಚರಂ ವ್ರತಮೇತತ್ ಸುದುಷ್ಕರಂ ಏಕಃ ಸಂಕಲ್ಪಿತಃ ಪುತ್ರಃ ಸಪ್ತ ಸಪ್ತಾಭವನ್ ಕಥಂ ಯದಿ ತೇ ವಿದಿತಂ ಪುತ್ರ ಸತ್ಯಂ ಕಥಯ ಮಾಮೃಷಾ ಇಂದ್ರ ಉವಾಚ ಅಂಬತೇಹಂ ವ್ಯವಸಿತಂ ಉಪಧಾರ್ಯಾಗತೋಂತಿಕಂ ಲಬ್ಧಾಂತರೋಚ್ಛಿದಂ ಗರ್ಭಮರ್ಥಬುದ್ಧಿರ್ನ ಧರ್ಮವಿತ್ ಕೃತ್ತೋ ಮೇ ಸಪ್ತಧಾ ಗರ್ಭಃ ಆಸನ್ ಸಪ್ತಕುಮಾರಕಾಃ ತೇಪಿ ಚೈಕೈಕಶೋ ವೃಕ್ನಾಃ ಸಪ್ತಧಾ ನಾಪಿ ಮಮ್ರಿರೇ ತತಸ್ತತ್ಪರಮಾಶ್ಚರ್ಯಂ ವೀಕ್ಷ್ಯಾಧ್ಯವಸಿತಂ ಮಯ ಮಹಾಪುರುಷಪೂಜಾಯಾಃ ಸಿದ್ಧಿಃ ಕಾಪ್ಯನುಷಂಗಿಣೀ ಆರಾಧನಂ ಭಗವತ ಈಹಮಾನಾ ನಿರಾಶಿಷಃ ಯೇ ತು ನೇಚ್ಛನ್ತ್ಯಪಿ ವರಂತೆ ಸ್ವಾರ್ಥಕುಶಲಾ ಸ್ಮೃತಾಃ ಆರಾಧ್ಯಾತ್ಮಪ್ರದಂ ದೇವಂ ಸ್ವಾತ್ಮಾನಂ ಜಗದೀಶ್ವರಂ ಕೋ ವೃಣೀತೆ ಗುಣಸ್ಪರ್ಶಂ ಬುಧಸ್ಯಾನ್ನರಕೇಪಿ ಯತ್ ತದಿದಂ ಮಮ ದೌರ್ಜನ್ಯಂ ಬಾಲಿಶಸ್ಯ ಮಹೀಯಸಿ ಕ್ಷಂತುಮರ್ಹಸಿ ಮಾತಃ ತ್ವಂ ದಿಷ್ಟ್ಯಾ ಗರ್ಭೋ ಮೃತೋತ್ಥಿತಃ ಶ್ರೀಶುಕ ಉವಾಚ ಇಂದ್ರಸ್ತಯಾಭ್ಯನುಜ್ಞಾತಃ ಶುದ್ಧಭಾವೇನ ತುಷ್ಟಯಾ ಮರುದ್ಭಿಃ ಸಹ ತಾನ್ನತ್ವಾ ಜಗಾಮತ್ರ ದಿವಂ ಪ್ರಭುಃ ಏವಂತೆ ಸರ್ವಮಾಖ್ಯಾತಂ ಯನ್ಮಾನ್ ತ್ವಂ ಪರಿಪೃಚ್ಛಸಿ ಮಂಗಲಂ ಮರುತಾನ್ ಜನ್ಮ ಕಿಂ ಭೂಯಃ ಕಥಯಾಮಿ ತೇ ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಕಂಧೆ ಮರುದುತ್ಪತ್ತಿಕಥನಂ ನಾಮಾಷ್ಟಾದಶೋऽಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು ಓಂ ನಮೋ ಭಗವತೆ ವಾಸುದೇವಾಯ ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ ಅಥ ಏಕೋನವಿಂಶೋऽಧ್ಯಾಯಃ ರಾಜೋವಾಚ ವ್ರತಂ ಪುಂಸವನಂ ಬ್ರಹ್ಮನ್ ಭವತಾ ಯದುದೀರಿತಂ ತಸ್ಯ ವೇದಿತುಮಿಚ್ಛಾಮಿ ಯೇನ ವಿಷ್ಣುಃ ಪ್ರಸೀದತಿ ಶ್ರೀಶುಕ ಉವಾಚ ಶುಕ್ಲೇ ಮಾರ್ಗಶಿರೇ ಪಕ್ಷೇ ಯೋಷದ್ಭರ್ತುರನುಜ್ಞಯಾ ಆರಭೇತ ವ್ರತಮಿದಂ ಸಾರ್ವಕಾಮಿಕಮಾದಿತಃ ನಿಶಮ್ಯ ಮರುತಾಂಜನ್ಮ ಬ್ರಾಹ್ಮಣಾನನುಮಂತ್ರ್ಯ ಚ ಸ್ನಾತ್ವಾ ಶುಕ್ಲದತಿ ಶುಕ್ಲೇ ವಸೀತಾಲಂಕೃತಾಂಬರೆ ಪೂಜಯೇತ್ ಪ್ರಾತರಾಶಾತ್ ಪ್ರಾಗ್ ಭಗವಂತಂ ಶ್ರಿಯಾ ಸಹ ಅಲಂತೆ ನಿರಪೇಕ್ಷಾಯ ಪೂರ್ಣಕಾಮ ನಮೋऽस्तु ते ಮಹಾವಿಭೂತಿಪತಯೇ ನಮಃ ಸಕಲಸಿದ್ಧಯೇ ಯಥಾತ್ಮಂ ಕೃಪಯಾ ಭೂತ್ಯಾ ತೇಜಸಾ ಮಹಿನೌಜಸಾ ಜುಷ್ಟ ಈಶ ಗುಣೈಃ ಸರ್ವೈಃ ತತೋಸಿ ಭಗವಾನ್ ಪ್ರಭುಃ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ನಮೋऽस्तु ते ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಮುಪಹರಾಣೀತಿ ಅನೇನಾಹರಹರ್ಮಂತ್ರೇಣ ವಿಷ್ಣೋರಾವಾಹನಾರ್ಘ್ಯಪಾದ್ಯೋಪಸ್ಪರ್ಶನಸ್ನಾನವಾಸ ಉಪವೀತವಿಭೂಷಣಗಂಧಪುಷ್ಪಧೂಪದೀಪೋಪಹಾರಾದ್ಯುಪಚಾರಾಂಶ್ಚ ಸಮಾಹಿತ ಉಪಾಹರೇತ್ ಹವಿಷ್ಯೇಷಂತು ಜುಹುಯಾತ್ ಅನಲೆ ದ್ವಾದಶಾಹುತೀಃ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತಯೇ ಸ್ವಾಹೇತಿ ಶ್ರಿಯಂ ವಿಷ್ಣುಂಚ ವರದಾವಾಶಿಷಾಂ ಪ್ರಭವಾಬುಭೌ ಭಕ್ತ್ಯಾ ಸಂಪೂಜಯೇನ್ನಿತ್ಯಂ ಯದಿಚ್ಛೇತ್ ಸರ್ವಸಂಪದಃ ಪ್ರಣಮೇದ್ದಂಡವದ್ಭೂಮೌ ಭಕ್ತಿಪ್ರಹ್ವೇಣ ಚೇತಸ ದಶವಾರಂ ಜಪೇನ್ಮಂತ್ರಂ ತತಸ್ತೋತ್ರಮುದೀರಯೇತ್ ಯುವಾಂತು ವಿಶ್ವಸ್ಯ ವಿಭೂ ಜಗತಃ ಕಾರಣಂ ಪರಂ ಇಯಂ ಹಿ ಪ್ರಕೃತಿಃ ಸೂಕ್ಷ್ಮ ಮಾಯಾಶಕ್ತಿರ್ದುರತ್ಯಯ ತಸ್ಯ ಅಧೀಶ್ವರಃ ಸಾಕ್ಷಾತ್ ತ್ವಮೇವ ಪುರುಷಃ ಪರಃ ತ್ವಂ ಸರ್ವಯಜ್ಞ ಇಜ್ಞೇಯಂ ಕ್ರಿಯೇಯಂ ಫಲಭುಗ್ಭವಾನ್ ಗುಣವ್ಯಕ್ತಿರ್ಯಂ ದೇವಿ ವ್ಯಂಜಕೋ ಗುಣಭುಗ್ಭವಾನ್ ತ್ವಂ ಹಿ ಸರ್ವಶರೀರ್ಯಾತ್ಮ ಶ್ರೀಶರೀರೇಂದ್ರಿಯಾಶಯ ನಾಮರೂಪೇ ಭಗವತಿ ಪ್ರತ್ಯಯಸ್ತ್ವಮಪಾಶ್ರಯಃ ಯಥಾ ಯುವಾಂ ತ್ರಿಲೋಕಸ್ಯ ವರದೌ ಪರಮೇಷ್ಠಿನೌ ತಥಾ ಉತ್ತಮಶ್ಲೋಕಸಂತು ಸತ್ಯಾ ಮಹಾಶಿಷಃ ಇತ್ಯಭಿಷ್ಟೂಯ ವರದಂ ಶ್ರೀನಿವಾಸಂ ಶ್ರಿಯಾ ಸಹ ತನ್ನಿಸ್ಸಾರ್ಯೋಪಹರಣಂ ದತ್ವಾ ಚ ಮನಮರ್ಚಯೇತ್ ತತಸ್ತು ವೀತಸ್ತೋತ್ರೇಣ ಭಕ್ತಿಪ್ರಹ್ವೇಣ ಚೇತಸ ಯಜ್ಞೋಚ್ಛಿಷ್ಟಮವಘ್ರಾಯ ಪುನರಭ್ಯರ್ಚಯೇದ್ಧರಿಂ
ಪತಿಂಚ ಪರಜಾ ಭಕ್ತ್ಯಾ ಮಹಾಪುರುಷಚೇತಸಾ ಪ್ರಿಯೈಸ್ತೈಸ್ತೈರುಪನಮೇತ್ ಪ್ರೇಮಶೀಲಸ್ತ್ವಜಂ ಪತಿಃ ಬಿಭ್ರೂಯಾತ್ ಸರ್ವಕರ್ಮಾಣಿ ಪತ್ನ್ಯಾ ಉಚ್ಚಾವಚಾನಿ ಚ ಕೃತಮೇಕತರೇಣಾಪಿ ದಂಪತ್ಯೋರುಭಯೋರಪಿ ಪತ್ನ್ಯಂ ಕುರ್ಯಾದನರ್ಹಾಯಾಂ ಪತಿರೇತತ್ಸಮಾಹಿತಃ ವಿಷ್ಣೋರ್ವ್ರತಮಿದಂ ಬಿಭ್ರನ್ ನ ವಿಹನ್ಯಾತ್ ಕಥಂಚನ ವಿಪ್ರಾನ್ ಸ್ತ್ರಿಯೋ ವೀರವತೆ ಸ್ತ್ರಗಂಧಬಲಿಮಂಡನೈಃ ಅರ್ಚೇದ ಹರಹರ್ಭಕ್ತ್ಯಾ ದೇವಂ ನಿಯಮಮಾಸ್ಥಿತಃ ಉದ್ವಾಸ್ಯ ದೇವಂ ಸ್ವೇಧಾಂ ನಿತನ್ನಿವೇದಿತಮಗ್ರತಃ ಅದ್ಯಾದಾತ್ಮವಿಶುದ್ಧ್ಯರ್ಥಂ ಸರ್ವಕಾಮರ್ಧಯೇ ತಥಾ ಏತೇನ ಪೂಜಾವಿಧಿನಾ ಮಾಸಾನ್ ದ್ವಾದಶಾಯನಂ ನೀತ್ವಾಥೋಪಚರೇತ್ ಸಾಧ್ವಿ ಕಾರ್ತಿಕೇಪ್ಚರಮೇಹನಿ ಶ್ವೋಭೂತೇಪ ಉಪಸ್ಪೃಶ್ಯ ಕೃಷ್ಣಮಭ್ಯರ್ಚ್ಯ ಪೂರ್ವವತ್ ಪಯಶ್ರುತೇನ ಜುಹುಯಾಚ್ಚರುಣಾ ಸಹ ಸರ್ಪಿಷ ಪಾಕಯಜ್ಞವಿಧಾನೇನ ದ್ವಾದಶೈವಾಹುತಿಃ ಪತಿಃ ಆಶಿಷಶಿರಸಾದಾಯ ದ್ವಿಜೈಃ ಪ್ರೀತೈಃ ಸಮೀರಿತಾಃ ಪ್ರಣಮ್ಯ ಶಿರಸಾ ಭಕ್ತ್ಯಾ ಭುಂಜೀತ ತದನುಜ್ಞಯಾ ಆಚಾರ್ಯಮಗ್ರತಃ ಕೃತ್ವಾ ವಾಗ್ಯತಃ ಸಹ ಬಂಧುಭಿಃ ದದ್ಯಾತ್ ಪತ್ನ್ಯೈ ಚರೋಶೇಷಂ ಸುಪ್ರಜಸ್ತ್ವಂ ಸುಸೌಭಗಂ ಏತಚ್ಚರಿತ್ವಾ ವಿಧಿವದ್ವ್ರತಂ ವಿಭೋರಭೀಪ್ಸಿತಾರ್ಥಂ ಲಭತೆ ಪುಮಾನಿಹ ಸ್ತ್ರೀತ್ವೇ ತದಾಸ್ಥಾಯ ಲಭೇತ ಸೌಭಗಂ ಶ್ರಿಯಂ ಪ್ರಜಾಂಜೀವಪತಿಂ ಯಶೋ ಗೃಹಂ ಕನ್ಯಾ ಚ ವಿಂದೇತ ಸಮಗ್ರಲಕ್ಷಣಂ ವರಂ ತ್ವವೀರಾ ಹತಕಿಲ್ಬಿಷಾಗತಿಂ ಮೃತಪ್ರಜಾ ಜೀವಸುತಾ ಧನೇಶ್ವರಿ ಸುದುರ್ಭಗಾ ಸುಭಗಾ ರೂಪಮಗ್ರ್ಯಂ ವಿಂದೇದ್ವಿರೂಪ ವಿರುಜಾ ವಿಮುಚ್ಯತೆ ಯ ಆಮಯಾವೀಂದ್ರಿಯಕಲ್ಪದೇಹಂ ಏತತ್ಪಠನ್ನಭ್ಯುದಯೇ ಚ ಕರ್ಮಣ್ಯನಂತತೃಪ್ತಿಃ ಪಿತೃದೇವತಾನಾಂ ತುಷ್ಟಾಃ ಪ್ರಯಚ್ಛನ್ತಿ ಸಮಸ್ತಕಾಮಾನ್ ಹೋಮಾವಸಾನೆ ಹುತಭುಕ್ ಶ್ರೀರ್ಹರಿಶ್ಚ ರಾಜನ್ಮಹನ್ಮರುತಾಂ ಜನ್ಮ ಪುಣ್ಯಂ ದಿತೇರ್ವ್ರತಂಚಾಭಿಹಿತಂ ಮಹತ್ತೇ. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಕಂಧೆ ಪುಂಸವನವ್ರತಕಥನಂ ನಾಮ ಏಕೋನವಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ವದಾಮಿ ದೇವ ವರಪ್ರಸೀದ ಭೋಃ ಪಾಪಾಂಧಕಾರಂ ತ್ವರಿತಂ ನಿವಾರಯ ಪ್ರಜ್ಞಾನದೀಪಂ ಮನಸಿ ಪ್ರದೀಪಯ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ ಮುಕುಂದ ವಿಷ್ಣೋ ಭಗವನ್ ನಮಸ್ತೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ ಮುಕುಂದ ವಿಷ್ಣೋ ಭಗವನ್ ನಮಸ್ತೆ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಕ್ತಳು ಭಕ್ತರವಣೆ ಮಾಡಿ ಗೋಪೂಜೆ ಆಯಿತು. ಓಂ ನಮೋ ಭಗವತೆ ವಾಸುದೇವಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಥ ಸಪ್ತಮಸ್ಕಂಧೆ ಪ್ರಥಮೋಧ್ಯಾಯಃ. ರಾಜೋವಾಚ. ಈ ಸಪ್ತಮಸ್ಕಂಧದಲ್ಲಿ ಒಟ್ಟು 15 ಅಧ್ಯಾಯಗಳು. ಇವತ್ತು 15 ಅಧ್ಯಾಯಗಳನ್ನು ಪಾರಾಯಣ ಮಾಡಿ 3ನೇ ದಿವಸದ ಮಂಗಲವನ್ನು ಮಾಡಬೇಕು ಅಂತ ಶಾಸ್ತ್ರದ ವ್ಯವಸ್ಥೆಗಳು. ಇದರಲ್ಲಿ
ಸುಮಾರು 7, 8, 9 ಅಧ್ಯಾಯಗಳು ನರಸಿಂಹಾವತಾರ ಪ್ರಹ್ಲಾದ ಚರಿತ್ರೆ ಅದನ್ನು ಒಳಗೊಂಡಂತಹ ಪುಣ್ಯತಮವಾದಂತಹ ಕಥಾನಕ. ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ಸಪ್ತಮಸ್ಕಂಧೆ ಪ್ರಥಮೋಧ್ಯಾಯಃ. ರಾಜೋವಾಚ ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀದ್ವಿಷಮೋ ಯಥಾ ನಹ್ಯಸ್ಯಾರ್ಥಸ್ತುರಗಣೈಃ ಸಾಕ್ಷಾನ್ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಶ್ಚಾಗುಣಸ್ಯ ಹಿ ಇತಿ ನಸ್ತು ಮಹಾಭಾಗನಾರಾಯಣಗುಣಾನ್ ಪ್ರತಿ ಸಂಶಯಸ್ಸು ಮಹಾಂಜಾತಸ್ತದ್ಭವಾಂಶ್ಚೇತ್ತುಮರ್ಹತಿ. ಶ್ರೀಶುಕ ಉವಾಚ ಸಾಧುಪೃಷ್ಟಂ ಮಹಾರಾಜ ಹರೇಶ್ಚರಿತಮದ್ಭುತಂ ಯದ್ಭಾಗವತಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ ಗೀಯತೆ ಪರಮಂ ಪುಣ್ಯಂ ಋಷಿಭಿರ್ನಾರದಾದಿಭಿಃ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೇ ಹರೇಃ ಕಥಾಂ. ನಿರ್ಗುಣೋಪಿ ಹ್ಯಜೋ ವ್ಯಕ್ತೋ ಭಗವಾನ್ ಪ್ರಕೃತೇಃ ಪರಃ ಸಮಾಯಾ ಗುಣಮಾವಿಶ್ಯ ಬಾಧ್ಯಪಾಧಗತಾಂಗತಃ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ ನ ತೇಷಾಂ ಯುಗಪದ್ರಾಜನ್ ಹ್ರಾಸ ಉಲ್ಲಾಸ ಏವ ವಾ. ಜಯಕಾಲೇ ತು ಸತ್ವಸ್ಯ ತೇ ವರ್ಷೀನ್ ರಜಸೋಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜತ್. ಜ್ಯೋತಿರಾದಿರಿವಾ ಭಾತಿ ಸಂಘಾತಾನ್ನ ವಿವಿಚ್ಯತೆ ವಿದಂತ್ಯಾತ್ಮಾನಮಾತ್ಮಸ್ಥಂ ಅಥಿತ್ವಾ ಕವಯೋन्तತಃ. ಯದಾ ಸುಸೃಕ್ಷಃ ಪುರ ಆತ್ಮನಃ ಪರೋ ರಜಸ್ಸೃಜತ್ಯೇಷ ಪೃಥಕ್ ಸ್ವಮಾಯಯಾ ಸತ್ವಂ ವಿಚಿತ್ರಾಸುರಿರಂ ಸುರೇಶ್ವರಶ್ಚಯಿಷ್ಯಮಾಣಸ್ತಮ ಈರಜತ್ಯಸೌ. ಕಾಲಂಚರಂತಂ ಸೃಜತೀಶ ಆಶ್ರಯಂ ಪ್ರಧಾನಪುಂಭ್ಯಾನ್ನರದೇವ ಸತ್ಯಕೃತ್ ಯ ಏಷ ರಾಜನ್ನಪಿ ಕಾಲ ಈಶಿತಾ ಸತ್ವಂ ಸುರಾನೀಕಮಿವೈಧಯತ್ಯತಃ. ತತ್ಪ್ರತ್ಯನೀಕಾನಸುರಾನ್ ಸುರಪ್ರಿಯೋ ರಜಸ್ತಮಸ್ಕಾನ್ ಪ್ರಮಿಣೋತ್ಯುರುಶ್ರವಾಃ. ಅತ್ರೈವೋದಾಹೃತಃ ಪೂರ್ವಮಿತಿಹಾಸಸ್ತುರ ಋಷಿಣ ಪ್ರೀತ್ಯಾ ಮಹಾಕ್ರತೌ ರಾಜನ್ ಪೃಚ್ಛತೆ ಜಾತಶತ್ರವೇ. ದೃಷ್ಟ್ವಾ ಮಹಾದ್ಭುತಂ ರಾಜ ರಾಜಸೂಯೇ ಮಹಾಕ್ರತೌ ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜಃ. ತತ್ರಾಸೀನಂ ಸುರಋಷಿಂ ರಾಜಾ ಪಾಂಡುಸುತಃ ಕ್ರತೌ ಪಪ್ರಚ್ಛ ವಿಸ್ಮಿತಮನಾ ಮುನೀನಾಂ ಶೃಣ್ವತಾಮಿದಂ. ಯುಧಿಷ್ಠಿರ ಉವಾಚ ಅಹೋ ಅತ್ಯದ್ಭುತಂ ಹ್ಯೇತದ್ದುರ್ಲಭೈಕಾಂತಿನಾಮಪಿ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷಃ. ಏತದ್ವೇದಿತುಮಿಚ್ಛಾಮಃ ಸರ್ವ ಏವ ವಯಂ ಮುನೆ ಭಗವನ್ನಿಂದಯಾ ವೇನೋ ದ್ವಿಜೈಸ್ತಮಸಿ ಪಾತಿತಃ. ದಮಘೋಷಸುತಃ ಪಾಪ ಆರಭ್ಯ ಕಲಭಾಷಣಾತ್ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ತ್ರಶ್ಚ ದುರ್ಮತಿಃ. ಶಪಥೋ ರಸಕೃದ್ವಿಷ್ಣುಂ ಯದ್ಬ್ರಹ್ಮ ಪರಮವ್ಯಯಂ ಶ್ವಿತ್ರೋ ನ ಜಾತೋ ಜಿಹ್ವಾಯಾಂ ನಾಂಧಂ ವಿವಿಶತುಸ್ತಮಃ. ಕಥಂ ತಸ್ಮಿನ್ ಭಗವತಿ ದುರವಗ್ರಾಹಧಾಮನಿ ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯತು ರಂಜಸ. ಏತದ್ಭ್ರಾಮ್ಯತಿ ಮೇ ಬುದ್ಧಿರ್ಪಾದೀಪಾರ್ಚಿರಿವ ವಾಯುನ ಬ್ರೂಹ್ಯೇತದದ್ಭುತತಮಂ ಭಗವಾಂಸ್ತತ್ರ ಕಾರಣಂ. ಶ್ರೀಶುಕ ಉವಾಚ ರಾಜ್ಞಸ್ತದ್ವಚ ಆಕರ್ಣ್ಯ ನಾರದೋ ಭಗವಾನ್ ಋಷಿಃ ತುಷ್ಟಃ ಪ್ರಾಹ ತಮಾಭಾಷ್ಯ ಶೃಣ್ವತ್ಯಾಸ್ತತ್ಸದಃ ಕಥಾಃ. ನಾರದ ಉವಾಚ ನಿಂದನಸ್ತವ ಸತ್ಕಾರನ್ಯಕಾರಾರ್ಥಂ ಕಲೇವರಂ ಪ್ರಧಾನಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಹಿಂಸಾ ತದಭಿಮಾನೇನ ದಂಡಪಾರುಷ್ಯಯೋರ್ಯಥಾ ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ. ಯನ್ನಿಬದ್ಧೋಭಿಮಾನೋ ಯನ್ ತದ್ವಧಾತ್ ಪ್ರಾಣಿನಾಂ ವಧಃ ತಥಾ ನ ಯಸ್ಯ ಕೈವಲ್ಯಾತ್ ಅಭಿಮಾನೋಖಿಲಾತ್ಮನಃ ಪರಸ್ಯ ದಮಕರ್ತುರ್ಹಿ ಹಿಂಸಾಕೇನಾಸ್ಯ ಕಲ್ಪ್ಯತೆ. ತಸ್ಮಾದ್ವೈರಾನುಬಂಧೇನ ನಿರ್ವೈರೇಣ ಭಯೇನ ವಾ ಸ್ನೇಹಾತ್ ಕಾಮೇನ ವಾ ಯುಂಜಾತ್ ಕಥಂಚಿನ್ನೇಕ್ಷತೆ ಪೃಥಕ್. ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ಮಯತಾಮಿಯಾತ್ ನ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತಾ ಮತಿಃ. ಕೀಟಃ ಪೇಷಸ್ಕೃತಾರುದ್ಧಃ ಕುಡ್ಯಾಯಾಂತಮನುಸ್ಮರನ್
ಸಂಭ್ರಮಭಯಯೋಗೇನ ವಿಂದತೆ ತತ್ಸರೂಪತಾಂ. ಏವಂ ಕೃಷ್ಣೇ ಭಗವತಿ ಮಾಯಾಮನುಜ ಈಶ್ವರೇ ವೈರೇಣ ಪೂತಪಾಪ್ಮಾನಃ ತಮಾಪುಃ ಅನುಚಿಂತಯ. ಕಾಮಾದ್ವೇಷಾತ್ ಭಯಾತ್ ಸ್ನೇಹಾತ್ ಯಥಾ ಭಕ್ತ್ಯೇಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವಾ ಬಹವಸ್ತದ್ಗತಿಂ ಗತಾಃ. ಗೋಪ್ಯಃ ಕಾಮಾತ್ ಭಯಾತ್ ಕಂಸೋ ದ್ವೇಷ್ಯಾತ್ ದ್ವೇಷಾಚ್ಚೈದ್ಯಾದಯೋ ನೃಪಾಃ. ಸಂಬಂಧಾದ್ ವೃಷ್ಣಯ ಸ್ನೇಹಾದ್ ಯೂಯಂ ಭಕ್ತ್ಯಾ ವಯಂ ವಿಭೋ. ಕತಮೋಪಿ ನವೇನ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್. ಪರೀಕ್ಷಿತ ಮಹಾರಾಜ ಶುಕಮಹರ್ಷಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ವಾಸುದೇವನಿಗೆ, ಭಗವಂತನಿಗೆ, ಕೃಷ್ಣನಿಗೆ ಎಲ್ಲರೂ ಕೂಡ ಸಮನಾದವರೇ, ಯಾರೂ ದ್ವೇಷಿಗಳಿಲ್ಲ, ಯಾರೂ ಮಿತ್ರರಿಲ್ಲ, ಎಲ್ಲರನ್ನೂ ಕೂಡ ಸಮನಾಗಿ ಕಂಡು ಎಲ್ಲರ ಹೃದಯದಲ್ಲಿಯೂ ಕೂಡ ಅಂತರ್ಯಾಮಿ ರೂಪದಲ್ಲಿದ್ದಾನೆ. ಅಂಥವನು ಇಂದ್ರನಿಗೆ ಬೇಕಾಗಿ ದೈತ್ಯರನ್ನು ಯಾಕೆ ಕೊಂದ? ಒಳ್ಳೆ ಪ್ರಶ್ನೆ ಇದು, ಬಾಯಿ ಕಟ್ಟಿಸುವ ಪ್ರಶ್ನೆ ಇದು. ತಾರತಮ್ಯ ಆದಾಗ ಆಗಲಿಲ್ವಾ? ಒಳ್ಳೆಯವರ ಕಡೆಗೆ ಮಾತ್ರ ದೇವರು, ಕೆಟ್ಟ ಯಾಕೆ ಇದು ಹೀಗೆ? ಆವಾಗ ಹೇಳ್ತಾರೆ ಶುಕಮಹರ್ಷಿಗಳು, ಹಾಗೇನಿಲ್ಲ, ಅದರ ಸಂಗತಿ ಹೀಗೀಗೆ. ಪ್ರತಿಯೊಬ್ಬನ ಕಡೆಯಲ್ಲಿಯೂ ಪ್ರತಿಯೊಬ್ಬನ ಹೃದಯದಲ್ಲಿಯೂ ಕೂಡ ಭಗವಂತ ಚಿತ್ಸ್ವರೂಪಿಯಾಗಿ ಆನಂದರೂಪಿಯಾಗಿ ಇದ್ದಾನೆ ಅಂತ ಹೇಳುತ್ತಾ ಅದರ ವಿವರಣೆಯನ್ನು ಕೊಡ್ತಾರೆ. ಹೇಗೆ? ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ದಂತವಕ್ತ್ರ, ರಾವಣ ಕುಂಭಕರ್ಣ, ಶಿಶುಪಾಲ ದಂತವಕ್ತ್ರ, ಈ ಮೂರು ದೈತ್ಯರ ಜನ್ಮ ಏನುಂಟು, ಇಲ್ಲೆಲ್ಲ ಇವರು ಭಗವಂತನನ್ನು ಒಲಿಸಿಕೊಂಡರು. ಅದು ಹೇಗೆ? ಯಾಕೆ ಇಂದ್ರಾದಿ ದೇವತೆಗಳಿಗೆ ಮಾತ್ರ ಭಗವಂತ ಒಲಿಲಿಲ್ಲ, ಇವರಿಗೂ ಒಲಿದ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೂ ಭಗವಂತ ಒಲಿದ ಕೊನೆಯ ಕಾಲಕ್ಕೆ. ರಾವಣ ಕುಂಭಕರ್ಣರಿಗೂ ಭಗವಂತ ಒಲಿದ. ಶಿಶುಪಾಲದಂತವಕ್ತರರು ಹಾಗೆ ಕೊನೆಯ ಕಾಲಕ್ಕೆ ಚಕ್ರದಿಂದ ತಲೆ ಕಡಿಯುವಾಗ ಆತ್ಮಜ್ಯೋತಿ ಶ್ರೀಕೃಷ್ಣನ ಪಾದಮೂಲಕ್ಕೆ ಬಂದು ಸೇರಿತಂತೆ. ವಿಚಿತ್ರ ಇದು. ಆವಾಗ ಮಹಾಭಾರತದ ರಾಜಸೂಯಾಧ್ವರದ ಸಂದರ್ಭದಲ್ಲಿ ನಾರದ ಮತ್ತು ಯುಧಿಷ್ಠಿರ ಮಹಾರಾಜನಿಗೆ ನಡೆದಂತಹ ಸಂವಾದವನ್ನು ಶುಕಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುತ್ತಾರೆ. ರಾಜಸೂಯಾಧ್ವರದಲ್ಲಿ ಅಗ್ರಪೂಜೆಯನ್ನು ಕೃಷ್ಣನಿಗೆ ಕೊಡುವುದು ಅಂತ ಸಹದೇವ ತೀರ್ಮಾನ ಮಾಡಿದ್ದಾನೆ. ಅಷ್ಟೊತ್ತಿಗೆ ಒಬ್ಬ ಉಗ್ರವಾದಿ ಎದ್ದು ಬಿಟ್ಟ, ಶಿಶುಪಾಲ. ಬಾಯಿಗೆ ಬಂದಾಗ ಬೈದ, ಕೃಷ್ಣನಿಗೆ ಯೋಗ್ಯತೆ ಇಲ್ಲ, ಅವ ಹಾಗೆ ಹೀಗೆ ಅಂತ. ನೋಡಿದವರಿಗೆಲ್ಲ ಆಶ್ಚರ್ಯ, ಇಷ್ಟೆಲ್ಲ ಬೈತಾ ಇದ್ರು ಕೂಡ ಈ ಕೃಷ್ಣ ಸುಮ್ಮನೆ ಕೂತಿದ್ದಾನಲ್ಲ, ನನಗೆ ಇದು ಕಿವಿಗೆ ಹೋಗುತ್ತಿಲ್ಲ ಹೇಗೆ? ಇಲ್ಲದಿದ್ದರೆ ಯಾರಾದರೂ ಕೂಡ ಸ್ವಲ್ಪ ಮಾತು ಓರೆ ಆದರೆ ಕಣ್ಣು ಕೆಂಪಾಗ್ತದೆ ಕೇಳುವವರಿಗೆ. ಇದರಲ್ಲಿ ಬಾಯಿಗೆ ಬಂದಾಗ ಬೈತಾನೆ ಅಂತ ಆಗುವಾಗ ಎಲ್ಲರೂ ಕೂಡ ಕಪಾಳಕ್ಕೆ 4 ಬಾರಿಸಬೇಕು ಅಂತ ಹೊರಟರು ಆ ಸಭೆಯಲ್ಲಿ. ಅಷ್ಟೊತ್ತಿಗೆ ತಡೆದರು ಎಲ್ಲರೂ ಕೂಡ, ಮಾತಾಡಬೇಡಿ ಅಂತ. ಕೆಲವರು ಶಾಂತಂ ಪಾಪಂ ಅಂತ ಅಲ್ಲಿಂದ ಸಭೆ ಬಿಟ್ಟು ವಿಸರ್ಜನೆ ಮಾಡಿ ಹೋದರು. ನಮಗೆ ಈ ಕೃಷ್ಣನನ್ನು ಬೈಯುವುದನ್ನು ಕೇಳಲಿಕ್ಕಾಗೋದಿಲ್ಲ ಅಂತ. ಕೊನೆಗೆ ಒಂದು ಹಂತಕ್ಕಾಗುವಾಗ ಕೃಷ್ಣ ಎದ್ದ ಅಲ್ಲಿಂದ, ಚಕ್ರಕ್ಕೆ ಆಜ್ಞೆ ಮಾಡಿದ, ಅದು ಹೋಯಿತು, ಅವನ ತಲೆಯನ್ನು ಕಡಿಯಿತು, ಆ ಶಿಶುಪಾಲನ ಶರೀರದಿಂದ
ಪ್ರಾಣಜ್ಯೋತಿ ಹೋಗಿ ಕೃಷ್ಣನ ಪಾದಮೂಲಕ್ಕೆ ಸೇರ್ತದೆ. ಇದು ಯಾಕೆ ಹೀಗೆ, ಎಂಥದಿದು ವಿಚಿತ್ರ ಅಂತ ಯುಧಿಷ್ಠಿರ ಕೇಳಿದ ಕಾಲಕ್ಕೆ ನಾರದರು ಹೇಳ್ತಾರೆ, ನೋಡಪ್ಪ ಯುಧಿಷ್ಠಿರ, ನಿಮಗೆ ಸಂಗತಿ ಗೊತ್ತಿಲ್ಲ. ಈ ಕೃಷ್ಣ ಅವ ಮಾಯಾ ಮನುಷ್ಯ. ಅವನನ್ನು ಒಲಿಸಿಕೊಳ್ಳುವುದಕ್ಕೆ ಹಲವು ಕ್ರಮಗಳಿವೆ. ಒಬ್ಬೊಬ್ಬರು ಅವರವರಿಗೆ ಸುಲಭವಾಗುವ ಕ್ರಮದಲ್ಲಿ ಒಲಿಸಿಕೊಳ್ತಾರೆ. ಆ ಕೃಷ್ಣನನ್ನು ಕಾಮದ ಮೂಲಕವಾಗಿ ಒಲಿಸಿಕೊಳ್ಬೋದು, ದ್ವೇಷದ ಮೂಲಕವಾಗಿ ಒಲಿಸ್ಕೊಳ್ಬೋದು, ಭಯದ ಮೂಲಕವಾಗಿ ಒಲಿಸ್ಕೊಳ್ಬೋದು, ಸ್ನೇಹದ ಮೂಲಕವಾಗಿ ಒಲಿಸ್ಕೊಳ್ಬೋದು, ಭಕ್ತಿಯ ಮೂಲಕವಾಗಿ ಒಲಿಸಿಕೊಳ್ಬೋದು. ಈ 5 ದಾರಿ ಉಂಟು. 5 ದಾರಿಗಳ ಮೂಲಕವಾಗಿ ಹೋಗಿ ತನ್ನಲ್ಲಿದ್ದಂತಹ ಎಲ್ಲ ಪಾಪಗಳನ್ನು ಕಳ್ಕೊಂಡು ಅವನನ್ನು ಸೇರುವುದಕ್ಕೆ ಬರ್ತದೆ. ಓಹೋ, ಅದು ಹೇಗೆ ಕಾಮದಿಂದ, ಅದು ಹೇಗೆ ಸಾಧ್ಯ? ದೇವರನ್ನು ಒಲಿಸಿಕೊಳ್ಳುವುದು ಕಾಮದಿಂದ ಸಾಧ್ಯವ? ಅಥವಾ ಭಯದಿಂದ ದೇವರನ್ನು ಒಲಿಸಿಕೊಳ್ಳುವುದು ಇದು ಹೇಗಪ್ಪ? ಭಯದಿಂದ 1 ಮಾರು ದೂರದಲ್ಲಿ ಹೋಗಿ ಬಿಡ್ತಾರೆ, ಅದಾಗಲಿಕ್ಕಿಲ್ಲ ಕಥೆ ಅಂತ. ಆವಾಗ ನಾರದರು ಹೇಳ್ತಾರೆ, ನೋಡಪ್ಪ, ಗೋಪ್ಯ ಕಾಮಾತ್, ಕಾಮದಿಂದ ಒಲಿಸಿಕೊಂಡವರಿದ್ದಾರಪ್ಪ, ಗೋಪಿಕೆಯರು. ಅವರು ಏನು ಯಾವ ವಿದ್ಯೆಯನ್ನು, ಡಿಗ್ರಿ, ಯಾವ ಕೋರ್ಸು, PhD ಏನಾಗಲಿಲ್ಲ ಅವರಿಗೆ, ಎಂಥದ್ದು ಕಲೀಲಿಲ್ಲ ಅವರು. ವಿದ್ಯೆ ಇಲ್ಲ, ತಪಸ್ಸು ಇಲ್ಲ, ಏನೂ ಇಲ್ಲ. ಒಂದೇ ಒಂದು, ನನಗೆ ಕೃಷ್ಣ ಬೇಕು ಅಂತ ಹೇಳುವ ನಿಷ್ಕಾಮವಾದಂತಹ ಪ್ರೇಮ. ಆ ಪ್ರೇಮದಿಂದ ಎಲ್ಲವನ್ನೂ ಬಿಟ್ಟು ಕೃಷ್ಣನನ್ನು ಸೇರಿದರು ಹೋಗಿ ಕಾಮದ ಮೂಲಕ. ನಾ ಕೃಷ್ಣನನ್ನು ಮದುವೆಯಾಗಬೇಕು, ನಾ ಕೃಷ್ಣನನ್ನು ಪಡಿಬೇಕು, ನಾ ಕೃಷ್ಣನ ಜೊತೆಗಿರಬೇಕು ಹೇಳುವ ಒಂದೇ ಒಂದು ಭಾವ, ಬೇರೆ ಯಾವುದೂ ಇಲ್ಲ. ಕಾಮಾತ್ ಗೋಪ್ಯ ಕಾಮಾತ್, ಕಾಮನೆಯ ಮೂಲಕವಾಗಿ, ಕಾಮಿಸುವುದರ ಮೂಲಕವಾಗಿ ಕೃಷ್ಣನನ್ನು ಪಡೆದವರು ಗೋಪಿಕೆಯರು. ಆ ಕಾಮದಿಂದ ಅವರು ಬಯಸಿ, ಕೃಷ್ಣನನ್ನು ಬಯಸಿ ಹೋದದ್ದರ ಫಲವಾಗಿ ಅವರ ಕರ್ಮಬಂಧ ಎಲ್ಲ ನೀರಾಯಿತು, ಮೋಕ್ಷ ಪ್ರಾಪ್ತಿಯಾಯಿತಂತೆ ಅವರಿಗೆ. ಸರಿ, ಕಾಮದಿಂದ ಆಗ್ತದೋ ನಮಗೆ? ಆಲೋಚನೆ ಮಾಡಿ. ಈ 5 ಮಾರ್ಗ ಅದರಲ್ಲಿ ಯಾವುದು ನಮಗೆ ಸೆಟ್ ಆಗುವುದು ಅಂತ ಒಂದಿರ್ತದಲ್ಲ. ಕಾಮದಿಂದ ಆಗದಿದ್ದರೆ ಕಾಮದಿಂದ ಹೋಗಿ ಕೃಷ್ಣನ ಜೊತೆಗೆ ಒಲಿಸಿಕೊಳ್ಬೋದು. ಎರಡನೇದು ದ್ವೇಷಾತ್, ಭಯಾತ್, ಭಯದಿಂದ ದೇವರನ್ನು ಒಲಿಸಿಕೊಳ್ಳೋದು. ಯಾರು? ಭಯಾತ್ ಕಂಸಃ, ಕಂಸ ಅವನಿಗೆ ಭಯ, ಕೃಷ್ಣನನ್ನು ಕಂಡ್ರೆ ಆಗೋದಿಲ್ಲ ಮೊದಲೇ ಒಂದು. ಇನ್ನೊಂದು ಸಂದೇಶವಂತಲ್ಲ, ಅಶರೀರವಾಣಿ, ಆಕಾಶವಾಣಿ. ನೀ ಕರ್ಕೊಂಡು ಹೋಗುವವಳ ನಿನ್ನ ತಂಗಿಯ ಹೊಟ್ಟೆಯ 8ನೇ ಗರ್ಭ ನಿನಗೆ ಪೆಟ್ಟು ಕೊಡುವ ಗರ್ಭ ಆಗ್ತದೆ, ಅದು ನಿನ್ನ ಮೃತ್ಯುವಿಗೆ ಕಾರಣವಾಗ್ತದೆ. ಅಲ್ಲಿಂದ ಅವನಿಗೆ ನಿದ್ದೆ ಬರಲಿಲ್ಲ. ನಮಗೆ ಕೆಲವು ದಿನ ಆಗಿರ್ಬೋದು ನಿದ್ದೆ ಇಲ್ಲದೆ, ಈ ತಲೆ ಬಿಸಿಯಲ್ಲಿ ಹೇಗೆ ನಡೆಸುವುದು, ನಾಡಿದ್ದವರೆಗೆ ಹೋಗಬೇಕಲ್ಲ ಗಾಡಿ. ಇವನಿಗೆ ಅಲ್ಲ, ಇವನಿಗೆ ತಂಗಿಯನ್ನು ಮದುವೆ ಮಾಡಿ ಕರ್ಕೊಂಡು ಹೋಗುವಾಗಲೇ ಇವನಿಗೆ ಗೊತ್ತಾಗಿದೆ, ಇದೀಗ ಒಟ್ಟು ಅಪಾಯ. ಅಲ್ಲಿಂದ ನಿದ್ರೆ ಬರಲಿಲ್ಲ, ಭಯ ಭಯ. ಎಷ್ಟು ಹೊತ್ತಿಗೆ ಎಲ್ಲಿ ಬರ್ತಾನೆ ಕೃಷ್ಣ ಅಂತ. 8ನೇ ಗರ್ಭ ಅಂತ ಹೇಳಿದೆ, 8ನೇ ಗರ್ಭಕ್ವರೆಗೆ ಕಾಯುವುದ? ಅದು ಹಿಂದಿಂದ ಶುರುವಾದರೆ 8, 7, 6, 5, 4, 3, 2, 1 ಅಂತ ಹೀಗೆ ಭಯ. ಹೋಗುವಾಗ ಬರುವಾಗ ಇದ್ದಲ್ಲೆಲ್ಲ ಭಯ. ಕಂಡವರು ಕೃಷ್ಣನ ಹಾಗೆ ಕಾಣ್ತಾ ಇದ್ದದ್ದು. ಅಲ್ಲೊಂದು ನಡುವಿನಲ್ಲಿ ಸ್ವಲ್ಪ ಕಿತಾಪತಿಯಾಗಿದೆ. ಅಲ್ಲಿ 7 ಮತ್ತು 8ರದ್ದು ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗಿ ಲೆಕ್ಕ ತಪ್ಪಿದೆ. ಯಾರಿಗೆ? ಉಳಿದವರಿಗೆ. ನಮಗೆ ಲೆಕ್ಕ ತಪ್ಪಿದ್ದು. ಆ 7 ಎಂತ ಮಾಡಿದ ಭಗವಂತ?
ಮಾಯೆಗೆ ಹೇಳಿದ, ನೀ ತೆಕ್ಕೊಂಡೋಗಿ ಮೆಲ್ಲ ಅಲ್ಲಿ ಆ ಬದಿಯಲ್ಲಿ ಅಲ್ಲಿ ಒಬ್ಬಳು ಇದ್ದಾಳೆ, ಅವಳ ಹೊಟ್ಟೆಯಲ್ಲಿ ಇಡು ಅಂತ. ಇಲ್ಲಿ ಊರಿಗೆ ಸುದ್ದಿ ಅಂತದ್ದು, ದೇವಕಿಗೆ ಗರ್ಭ ಹೋಯಿತು ಅಂತ. ಇನ್ನೀಗ ನಾವು ಪುನಃ 7 ಅಂತ ಹಿಡಿಯುವುದಾ 8 ಅಂತ ಹಿಡಿಯುವುದಾ ಮುಂದಿದ್ದು? ಇದು ಮತ್ತೂ ಅವನ ಕಂಸನ ಭಯಕ್ಕೆ ಕಾರಣ ಆಯಿತು. ಅಲ್ಲಿಂದ ಮತ್ತೆ ಅವನಿಗೆ ಹೆಜ್ಜೆ ಹೆಜ್ಜೆಗೆ, ಒಂದು ಹೆಜ್ಜೆ ಇಡುವಾಗಲೂ ಕೂಡ ಇದು ಕೃಷ್ಣನ ಮೇಲೆ ಇಡ್ತೇನೋ ಅಂತ ಹೇಳುವ ಭಯ. ಆ ಭಯದಿಂದಾಗಿ ತನ್ಮಯಂಜಗತ್, ಅಪಶ್ಯತ್ ತನ್ಮಯಂಜಗತ್ ಅಂತ ಹೇಳ್ತಾರೆ ವ್ಯಾಸರು. ಇಡೀ ಜಗತ್ತೇ ಕೃಷ್ಣಮಯವಾಗಿ ಕಂಡಿತಂತೆ ಅವನಿಗೆ. ಎಷ್ಟು ಚಂದ ಉಂಟು ನೋಡಿ ಇದು. ಆ ಭಯದಿಂದ ಭಯ 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 ಕೊಲ್ಲಬೇಕು ಅಂತ ನಾನಾ ಪ್ರಕಾರವಾಗಿ ಎಲ್ಲ ಕಳಿಸಿದ. ಪೂತನೆಯಿಂದ ಹಿಡಿದು ಎಲ್ಲರೂ ಕೂಡ ಹೋದದ್ದೇ, ಹೋದವರು ವಾಪಸ್ ಬರಲಿಲ್ಲ. ಇದು ಮತ್ತೂ ಅವನಿಗೆ ಭಯಕ್ಕೆ ಕಾರಣ ಆಯಿತು. ಕೊನೆಗೆ ಈ ಕೃಷ್ಣ ಬಲರಾಮರನ್ನು ಕೊಲ್ಲಬೇಕು ಅಂತ ಒಂದು ಹಬ್ಬ ಏರ್ಪಡಿಸಿದ. ಅಲ್ಲಿಗೂ ಬಂದ. ಅಲ್ಲಿಯೂ ಕೂಡ ಹಾಗೆ ದಾರಿಯಲ್ಲಿ ಬರುವಾಗ ಏನೇನೋ ಆಯಿತು. ಕೆಲವರಿಗೆ ಅನುಗ್ರಹ ಆಯಿತು, ಕೆಲವರಿಗೆ ನಿಗ್ರಹ ಆಯಿತು. ಇದು ಮತ್ತೂ ಭಯಕ್ಕೆ ಕಾರಣ ಆಯಿತು. ಅಲ್ಲಿ ದಾರಿಯಲ್ಲಿ ಒಂದು ಕುವಲಯಾಪೀಡ ಹೇಳುವ ಆನೆಯನ್ನಿಟ್ಟಿದ್ರು. ಆನೆಯನ್ನು ಮುದ್ದೆ ಮಾಡಿ ತೆಗೆದು ಬಿಸಾಡಿದ ಕೃಷ್ಣ. ಆ ಆನೆಯ ಮಾವುತ ಹುಲ್ಲು ಹುಟ್ಟದ ಹಾಗೆ ಎದ್ದು ಅಲ್ಲಿಂದ ಓಡಿದ. ಇದು ಮತ್ತೂ ಭಯಕ್ಕೆ ಕಾರಣ ಆಯಿತು. ಕೊನೆಗೆ ಆ ಚಾಣೂರ ಮುಷ್ಟಿಕರು ಅಂತ ಮಲ್ಲಯುದ್ಧದ ಪ್ರವೀಣರು ಅವರು ಅಡ್ಡ ಹಾಕಿದರು. ಅವರನ್ನು ಲೆಕ್ಕಕ್ಕೆ ತೆಕ್ಕೊಳ್ಳಿಲ್ಲ, ಕಿತ್ತು ಬಿಸಾಡಿದ. ಇಷ್ಟಾಗುವಾಗ ಇವ ಮೇಲೆ ಕೂತಿದ್ದಾನೆ ಸ್ಟೇಜಲ್ಲಿ. ಸ್ಟೇಜೇ ಅಲುಗಾಡುವುದಕ್ಕೆ ಶುರುವಾಗಿದೆ ಇವನಿಗೆ. ಹೀಗೆ ಇವರನ್ನೆಲ್ಲ ನಾಶ ಮಾಡಿದ ಮೇಲೆ ಇಲ್ಲಿಂದ ಒಂದು ಚೆಂದ ಉಂಟದು. ಅವ ಕಂಸನನ್ನು ಕೊಲ್ಲುವ ಕ್ರಮ, ಶಾಲನ್ನು ಸೊಂಟಕ್ಕೆ ಕಟ್ಟಿದ. ಹೀಗೆ ಇರುವುದಿಷ್ಟುದ್ದ 3 ಮಾವಿನಕಾಯಿ ಅಷ್ಟು. ಯಾರು? ಕೃಷ್ಣ. ಅಲ್ಲಿಂದ ನೇರ ಸ್ಟೇಜಿಗೆ ಹಾರಿ ಅವನನ್ನು ಕಿರೀಟವನ್ನು ಕಿತ್ತು ಹಾಕಿ ಅವನ ಜುಟ್ಟು ಹಿಡಿದು ನೆಲಕ್ಕೆ ಹಾಕಿದ. ಹಾಕಿ ಅವನ ಹೊಟ್ಟೆ ಮೇಲೆ ಕೂತಲ್ಲಿಗೆ ಅವನ ಪ್ರಾಣ ಹೋಯಿತು. ಮತ್ತು ನೀವು ತಿಳ್ಕೊಂಡಾಗೆಲ್ಲ ಪ್ರಾಣ ಹೋದದ್ದಲ್ಲ, ಎಂಥದ್ದು ಗುದ್ದಿ 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 ಕೊಂದ ಅಂತ ಸುಮ್ಮನೆ. ಅದು ಸ್ಪರ್ಶ ಆದಲ್ಲಿಗೆ ಪ್ರಾಣ ಹೋಗಿದೆ. ಸ್ಪರ್ಶ ಆದಲ್ಲಿಗೆ ಪ್ರಾಣ ಹೋಗಿದೆ. ಪ್ರಾಣ ಹೋದದ್ದು ಮಾತ್ರ ಅಲ್ಲ, ಪ್ರಾಣ ಹೋದದ್ದೆಲ್ಲಿಗೆ ಹೋಗಿ ಕೃಷ್ಣನನ್ನೇ ಸೇರಿದ್ದದು. ಭಯದಿಂದ ಅವ ದೇವರನ್ನು ಒಲಿಸಿಕೊಂಡ. ಸರಿ ಆಗ್ತದಾ? ಆಗೋದಿದ್ರೆ ಮಾಡಿ. ಒಂದು ಕಾಮ, ಇಲ್ಲದಿದ್ದರೆ ಭಯ. ಮೂರನೇದು ದ್ವೇಷಾತ್ ಚೈದ್ಯಾದಯೋ ನೃಪಾಹ. ದ್ವೇಷದ ಮೂಲಕವಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ತ್ರರು ಇವರೆಲ್ಲ ದ್ವೇಷದ ಮೂಲಕವಾಗಿ ಕೃಷ್ಣನನ್ನು ಪಡ್ಕೊಂಡ್ರು. ದ್ವೇಷ, ಹೆಜ್ಜೆ ಹೆಜ್ಜೆಗೆ ಹರಿದ್ವೇಷ. ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು, ರಾವಣ, ಕುಂಭಕರ್ಣ ಎಲ್ಲರೂ ಹೀಗೆ ದ್ವೇಷ 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 ದ್ವೇಷ. ಆ ದ್ವೇಷದ ಮೂಲಕವಾಗಿ ಒಂದು ದಿನವೂ ಕೂಡ ಊದುಬತ್ತಿ ಹಚ್ಚಿ ಆರತಿ ಎತ್ತಿದವರಲ್ಲ ಅವರು. ಯಾರಿಗೆ? ಈ ವಿಷ್ಣುವಿಗೆ ಅಥವಾ ಕೃಷ್ಣನಿಗೆ. ಊದುಬತ್ತಿ ತಂದವರೇ ಅಲ್ಲ, ಕರ್ಪೂರ ಊದುಬತ್ತಿ. ದ್ವೇಷ ಅದಾಗಲಿ, ಅವ ಆಗಲಿಕ್ಕಿಲ್ಲ, ಅವ ಕೆಟ್ಟವ. ತಲೆಯಲ್ಲಿ ಇದುವೆ ಹರಿದ್ವೇಷ. ಆ ಹರಿದ್ವೇಷದಿಂದಾಗಿ ಹರಿ 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 ಅಂತ ತಲೆಯಲ್ಲಿ ಇರುವ ಕಾರಣ ಹರಿಯೇ ಆಗಿ ಹೋದರು ಅವರು. ಶಿಶುಪಾಲ, ದಂತವಕ್ತರು, ರಾವಣ, ಕುಂಭಕರ್ಣರು, ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು. ದ್ವೇಷದಿಂದ ಕೃಷ್ಣಾನುಗ್ರಹ, ಕೃಷ್ಣ ಪ್ರಾಪ್ತಿ ಆಗ್ತದಾ? ಆಗೋದಿದ್ರೆ ಮಾಡಿ. ನಮ್ಮಿಂದ ಏನು ಆಕ್ಷೇಪ ಇಲ್ಲ, ಒಟ್ಟು ಕೃಷ್ಣ ಸಿಗಬೇಕು. ದ್ವೇಷದಿಂದ ನಮಗೆಂಥದ್ದು ದ್ವೇಷ? ನಾವು ಮಾಡಿದ ಪೂಜೆಯಿಂದ ಫಲ ಸಿಗಲಿಲ್ಲ ಅಂತಲೇ ನಾವು ಬೈತೇವೆ ದೇವರನ್ನು, ಅಷ್ಟೇ. ನಿರಂತರ ದ್ವೇಷ ಇಲ್ಲ. ಅದೇ ಇವತ್ತು ಮಧ್ಯಾಹ್ನ ಬೈದರೆ ನಾಳೆ ಬೆಳಿಗ್ಗೆ ಮತ್ತೆ ಪುನಃ ಊದುಬತ್ತಿ ತೋರಿಸ್ತೇವೆ.
ಇದೆಂಥದ್ದು ಇದು? ಇಂಥ ನಾಟಕ ಎಲ್ಲ ಮಾಡಲಿಕ್ಕಿಲ್ಲ. ಬೈತಾನೇ ಇರಬೇಕು ಜೀವನ ಇಡೀ ಕೃಷ್ಣನಿಗೆ, ಇಲ್ಲದಿದ್ದರೆ ಹೊಗಳ್ತಾನೇ ಇರಬೇಕು. ದ್ವೇಷದಿಂದ ಅದು ಆಗಲಿಕ್ಕಿಲ್ಲ. ಅದು ನಮಗೆ ಈ ಶಬ್ದಗಳೆಲ್ಲ ಬರಲಿಕ್ಕಿಲ್ಲ ಬೈಲಿಕ್ಕೆ. ವಿಷಯ ಶಬ್ದಗಳು ಬರಬೇಕು ಬೈಲಿಕ್ಕೆ. ಆ ಶಬ್ದಗಳು ಬಾರದೇ ಇದ್ದರೆ ಡಿಕ್ಷನರಿ ನೋಡಿ ಇದೆಲ್ಲ ಆಗುವಾಗ ತಲೆ ಬಿಸಿ ಟೈಮ್ ಹೋಗ್ತದೆ. ಅದಾಗಲಿಕ್ಕಿಲ್ಲ. ದ್ವೇಷ ಆಗ್ತದಂತ ನೋಡಿ ಅಷ್ಟೇ. 3. 4 ಸಂಬಂಧಾತ್, ಸಂಬಂಧದಿಂದ ಕೃಷ್ಣನನ್ನು ಒಲಿಸ್ಕೊಳ್ಬೋದು. ಇದು ಒಂದಾದೀತು ಅಂತ. ಸಂಬಂಧ, ಕೃಷ್ಣನ ಜೊತೆಗೆ ಸಂಬಂಧ ಮಾಡಿಕೊಳ್ಳೋದು, ಒಂದು ಕೊಟ್ಟೋ ತಂದೋ, ಹೌದೌದು, ಕೊಟ್ಟೋದನ್ನು ಮಾಡಿಕೊಳ್ಳೋದು. ಸಂಬಂಧಾತ್ ಯಾರು? ವೃಷ್ಣಯ, ವೃಷ್ಣಿಗಳು, ಅವನ ಯಾದವ ಕುಲದವರು. ಸಂಬಂಧ, ಆ ಕೃಷ್ಣ ನನ್ನವ, ನಾ ಒಟ್ಟಿಗೆ ದನ ಮೇಯಿಸ್ಲಿಕ್ಕೆ ಹೋಗುವುದು, ಅಲ್ಲಿ ಒಟ್ಟಿಗೆ ತಿನ್ನುವುದು, ಆಡುವುದು, ಕೂಡುವುದು ಎಲ್ಲವೂ ಕೂಡ ನನ್ನವ ಅಂತ ಹೆಗಲಿ ಕೈ ಹಾಕ್ಕೊಂಡು ಈ ರೀತಿಯಾಗಿ ಸಂಬಂಧದ ಮೂಲಕವಾಗಿ ಕೃಷ್ಣನನ್ನು ಒಲಿಸಿಕೊಂಡವರು. ಸಂಬಂಧ ಆಗ್ತದೋ ಗೊತ್ತಿಲ್ಲ. ಸ್ನೇಹಾತ್, ಸ್ನೇಹದ ಮೂಲಕವಾಗಿ ಯಾರು? ಸ್ನೇಹಾತ್ ಯೂಯಂ, ನೀವೆಲ್ಲ ಪಾಂಡವರು ಯಾರಿದ್ದೀರಿ, ನೀವೆಲ್ಲ ಸ್ನೇಹದ ಮೂಲಕವಾಗಿ ಕೃಷ್ಣಾನುಗ್ರಹಕ್ಕೆ ಒಳಗಾದ್ರಿ. ಸ್ನೇಹ, ಕೃಷ್ಣನ ಜೊತೆಗೆ ಸ್ನೇಹವನ್ನು ಮಾಡಿಕೊಳ್ಳೋದು, ಒಂದು ಫ್ರೆಂಡ್ಶಿಪ್ ಮಾಡಿಕೊಳ್ಳೋದಪ್ಪ. ಆ ಮೂಲಕವಾಗಿ ಕೃಷ್ಣಾನುಗ್ರಹ ಪಡೀಲಿಕ್ಕಾಗ್ತದೆ, ಕೃಷ್ಣನನ್ನು ಹೊಂದಲಿಕ್ಕಾಗ್ತದೆ. ಇನ್ನು ಭಕ್ತಿಯ, ಭಕ್ತಿಯ ಮೂಲಕವಾಗಿ ಯಾರು? ಭಕ್ತಿಯ ವಯಂ, ನಾರದರು, ಸನಕಸನಂದನಾದಿಗಳು, ಎಲ್ಲ ಋಷಿಮುನಿಗಳು, ಶುಕ ಮಹರ್ಷಿಗಳು, ಇವರೆಲ್ಲ ಭಕ್ತಿಯ ಮೂಲಕವಾಗಿಯೇ ಕೃಷ್ಣನನ್ನು ಪಡ್ಕೊಂಡ್ರು. ಹಾಗೆ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕ್ರಮ ಯಾವುದು ಸುಲಭ ಆಗ್ತದೆ ಅದನ್ನು ಅವರು ಅನುಸರಿಸುವುದರ ಮೂಲಕವಾಗಿ ಕೃಷ್ಣಾನುಗ್ರಹ ಪಡೀಲಿಕ್ಕೆ ಆಗ್ತದೆ. ಈಗ ಈ ಶಿಶುಪಾಲ ಬೈತಾ ಇದ್ದಾನಲ್ಲ, ಅದರ ಹಿನ್ನೆಲೆ ಅದು ಮಾತಾಡಬೇಡ, ಅವ ಕೃಷ್ಣ ಬೇಕಾದಾಗ ಚಾರ್ಜ್ ತೆಕ್ಕೊಳ್ತಾನೆ. ಅಲ್ಲಿವರೆಗೆ ನಾವು ಮಾತಾಡಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೊಂಡಿರು ಅಂತ ಹೇಳ್ತಾನೆ. ಹೀಗೆ ಮುಂದೆ ಹಾಗಾದರೆ ಅದು ಯಾಕೆ ಹಾಗೆ ಅಂತ ಹೇಳುವ ಆ ಪ್ರಶ್ನೆಗೆ ಉತ್ತರವಾಗಿ ಜಯ ವಿಜಯರ ಕಥೆಯನ್ನು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುತ್ತಾರೆ. ಕಾಮಾದ್ವೇಷಾದ್ ಭಯಾತ್ ಸ್ನೇಹಾದ್ಯಥಾ ಭಕ್ತೇಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವಾ ಬಹವಸ್ತದ್ಗತಿಂ ಗತಾಃ ಗೋಪ್ಯಃ ಕಾಮಾದ್ ಭಯಾತ್ ಕಂಸೋದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯ ಸ್ನೇಹಾದ್ಯೂಯಂ ಭಕ್ತ್ಯಾ ವಯಂ ವಿಭು ಕಥಮೋಪಿ ನವೇನ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶೇ. ಯಾವುದಾದರೂ ಆಗ್ಬೋದು ಉಪಾಯಗಳು, ಒಟ್ಟಿನಲ್ಲಿ ಕೃಷ್ಣನ ಕಡೆಗೆ ನಮ್ಮ ಮನಸ್ಸು ಹೋಗಬೇಕು ಅಂತ ಹೇಳ್ತಾರೆ. ಮಾತೃಶ್ವಸೇಯೋ ವಶ್ಚೈದ್ಯೋದಂತವಕ್ತ್ರಶ್ಚ ಪಾಂಡವ ಪಾರ್ಷದ ಪ್ರವರೌ ವಿಷ್ಣೋ ವಿಪ್ರಶಾಪಾತ್ ಪದಾಚ್ಯುತೌ ಯುಧಿಷ್ಠಿರೌ ವಾಚ ಕೀದೃಶಃ ಕಸ್ಯ ವಾ ಶಾಪೋ, ಅದು ಹೇಗೆ ಅವನಿಗೆ ಶಾಪ ಬಂದದ್ದು? ಹರಿದಾಸಾಭಿಮರ್ಶನಃ ಅಶ್ರದ್ಧೇಯ ಇವ ಭಾತಿ ಹರೇರೇ ಕಾಂತಿನಾಂ ಭವಃ ದೇಹೇಂದ್ರಿಯಸುಹೀನಾನಾಂ ವೈಕುಂಠಪುರವಾಸಿನಾಂ ದೇಹ ಸಂಬಂಧ ಸಂಬದ್ಧಮೇತದಾಖ್ಯಾತುಮರ್ಹಸಿ. ನಾರದ ಉವಾಚ ಏಕದಾ ಬ್ರಹ್ಮಣಃ ಪುತ್ರ ವಿಷ್ಣೋರ್ಲೋಕಂ ಲೋಕಂ ಯದೃಚ್ಛಯಾ ಸನಂದನಾದಯೋ ಜಗ್ಮುಶ್ಚರಂತೋ ಭುವನತ್ರಯಂ ಪಂಚಷಡ್ಢಾಯನಾರ್ಭಾಭಾಃ ಪೂರ್ವೇಷಾಮಪಿ ಪೂರ್ವಜಾಃ ದಿಗ್ವಾಸಸಃ ಶಿಶೂನ್ಮತ್ವಾದ್ವಾಸ್ಥೌ ತಾನ್ ಪ್ರತ್ಯಷೇಧತಾಂ ಅಪಶನ್ ಅಶಪನ್ ಕುಪಿತಾ ಏವಂ ಯುವಾಂ ವಾಸನ್ನಚಾರ್ಹತಃ ರಜಸ್ತಮೋಭ್ಯಾಂ ರಹಿತೇ ಪಾದಮೂಲೆ ಮಧುದ್ವಿಷಃ ಪಾಪಿಷ್ಠಾಮಾಸುರೀಂ ಯೋನಿಂ ಬಾಲಿಶೌ ಯಾತಮಾಶ್ವತಃ ಏವಂ ಶಪ್ತೌ ಸ್ವಭವನಾತ್ ಪತಂತೌ ತೈಃ ಕೃಪಾಲುಭಿಃ ಪ್ರೋಕ್ತೌ ಪುನರ್ಜನ್ಮಭಿರ್ವಾಂದ್ರಿಭಿರ್ಲೋಕಾಯ ಕಲ್ಪತಾಂ ಜಜ್ಞಾತೆ ತೌ ದಿತೇಃ ಪುತ್ರೌ ದೇ ದೈತ್ಯದಾನವವಂದಿತೌ ಹಿರಣ್ಯಕಶಿಪುರ್ಜ್ಯೇಷ್ಠೋ ಹಿರಣ್ಯಾಕ್ಷೋನುಜಸ್ತತಃ ಹತೋ ಹಿರಣ್ಯಕಶಿಪುರ್ಹರಿಣಾ ಸಿಂಹರೂಪಿಣ ಹಿರಣ್ಯಾಕ್ಷೋ ಧರೋದ್ಧಾರೆ ಬಿಭ್ರತಾಸೌ ಕರಂ ವಪುಃ ಹಿರಣ್ಯಕಶಿಪುಃ ಪುತ್ರಂ ಪ್ರಹ್ಲಾದಂ ಕೇಶವಪ್ರಿಯಂ ಜಿಘಾಂಸುರಕರೋನ್ನಾನಾಯಾತನಾ ಮೃತ್ಯುಹೇತವೇ ಸರ್ವಭೂತಾತ್ಮಭೂತಂತಂ ಪ್ರಶಾಂತಂ ಸಮದರ್ಶನಂ ಭಗವತ್ತೇಜಸಾ ಸ್ಪೃಷ್ಟನ್ನಾಶಕ್ನೋದ್ಧಂತುಮುದ್ಯಮೈಃ
ತತಸ್ಥೌ ರಾಕ್ಷಸೌ ಜಾತೌ ಕೇಶಿನ್ಯಾಂ ವಿಶ್ರವಸ್ಸುತೌ ರಾವಣಃ ಕುಂಭಕರ್ಣಶ್ಚ ಸರ್ವಲೋಕೋಪತಾಪನೌ ತತ್ರಾಪಿ ರಾಘವೋ ಭೂತ್ವಾ ನ್ಯಹನಚ್ಛಾಪಮುಕ್ತಯೇ ರಾಮವೀರ್ಯಂ ಶ್ರೋಷ್ಯಸಿ ತ್ವಂ ಮಾರ್ಕಂಡೇಯ ಮುಖಾತ್ ಪ್ರಭೋ ತಾವೇವ ಕ್ಷತ್ರಿಯೌ ಜಾತೌ ಮಾತೃಶ್ವಸ್ರಾತ್ಮಜೌ ತವ ಅಧುನಾ ಶಾಪನಿರ್ಮುಕ್ತೌ ಕೃಷ್ಣಚಕ್ರಹತಾಂ ಹಸೌ ವೈರಾನುಬಂಧತೀವ್ರೇಣ ಧ್ಯಾನೇನಾಚ್ಯುತತ ಸಾತ್ಮತಾಂ ನೀತೌ ಪುನರ್ಹರೇಃ ಪಾರ್ಶ್ವಂ ಜಗ್ಮತುರ್ವಿಷ್ಣುಪಾರ್ಷದೌ ಯುಧಿಷ್ಠಿರ ಉವಾಚ ವಿದ್ವೇಷೋದಯಿತೆ ಪುತ್ರೇ ಕಥಮಾಸೀನ್ಮಹಾತ್ಮನಿ ಬ್ರೂಹಿ ಮೇ ಭಗವನ್ಯೇನ ಪ್ರಹ್ಲಾದಸ್ಯಾಚ್ಯುತಾತ್ಮತೋ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೆ ಪ್ರಹ್ಲಾದಚರಿತೋಪಕ್ರಮೇ ಪ್ರಥಮೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು ಓಂ ನಮೋ ಭಗವತೆ ವಾಸುದೇವಾಯ ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ ಕೋಪೋಜ್ವಲದ್ಭ್ಯಾಂ ಚಕ್ಷುರ್ಭ್ಯಾಂ ನಿರೀಕ್ಷನ್ ಧೂಮ್ರಮಂಬರಂ करालदंष्ट्रोग्रदृष्ट्या दुष्प्रेक्ष भ्रुकुटीमुखः शूलमुद्यम्य सदसि दानवानिदमब्रवीत् भो भो दानवदयिते याद्विमूर्धं स्त्र्यक्षशम्बर शतबाहो हयग्रीवनमुचे पाक इल्वला विप्रजित्ते मम वचः पुलो मञ्झकुनादयः शृणुतानन्तरं सर्वे क्रियतामाशुमाचिरम् सपत्नैर्घातितः क्षुद्रैर्भ्राता मेदयितः सुहृत् पार्ष्णिग्राहेण हरिणा समेनाप्युपधावनैः तस्य त्यक्तस्वभावस्य घृणेर्मायावनौकसः भजन्तं भजमानस्य बालस्येवास्थिरात्मनः मच्छूलभिन्नग्रीवस्य भूरिणा रुधिरेण वै रुधिरप्रियं तर्पयिष्ये भ्रातरं मे गतव्यथ तस्मिन् कूटे हिते नष्टे कृत्तमूले वनस्पतौ विटपा इव शुष्यन्ति विष्णुप्राणादिवौकसा तावद्यातभुवं यूयं विप्रक्षत्रसमेधितां सूदयद्धन्तपो यज्ञस्वाध्यायव्रततानिदः विष्णुर्द्विजक्रियामूलो यज्ञो धर्ममजः पुमान् देवर्षिपितृभूतानां धर्मस्य च परायणं यत्र यत्र द्विजा गावो वेदा वर्णाश्रमाः क्रियाः तन्तञ्जनपदं यातसन्दीपयत वृश्चत इति ते भर्तृनिर्देशमादाय शिरसा धृताः तथा प्रजानां कदनं विदधुः कदनप्रियाः ಹಿರಣ್ಯಾಕ್ಷನ ವಧೆಯಿಂದ ಸಂತಪ್ತಳಾಗಿದ್ದಾಳೆ ದಿತಿದೇವಿ. ಅವನ ಅಣ್ಣನಾದಂತಹ ಹಿರಣ್ಯಕಶಿಪು ತಾಯಿಯನ್ನು ಸಂತೈಸಿ ತನ್ನವರಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಹರಿದ್ವೇಷದಿಂದ ನನ್ನ ತಮ್ಮನನ್ನು ಮೋಸದಿಂದ ಕೊಂದು ಹಾಕಿದ, ಹಂದಿಯ ರೂಪದಲ್ಲಿ ಬಂದು, ಆದ ಕಾರಣ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಯತ್ರ ಯತ್ರ ದ್ವಿಜಾಹ, ಎಲ್ಲೆಲ್ಲಿ ಬ್ರಾಹ್ಮಣರಿದ್ದಾರೋ ಅಲ್ಲಲ್ಲಿ ಹೋಗಿ ಅವರು ಮಾಡುವ ಅಗ್ನಿ ಕಾರ್ಯವನ್ನು ಸಂಧ್ಯಾವಂದನೆಯನ್ನು ಮಾಡದ ಹಾಗೆ ಮಾಡಿ ಅವರ ಜುಟ್ಟು ಹಿಡಿದವರನ್ನು ಎಳೆದು ಬಿಸಾಡಿ ಅಲ್ಲಿಂದ. ಗಾವಹ, ಎಲ್ಲೆಲ್ಲಿ ಗೋವುಗಳು ಸಂಚಾರ ಮಾಡ್ತಾ ಇವೆ ಎಲ್ಲವನ್ನೂ ನಾಶ ಮಾಡಿ, ಎಲ್ಲಿ ವೇದಗಳಿವೆ ವೇದ ಪಾರಾಯಣ ಆಗ್ತಾ ಇದೆ ಎಲ್ಲವನ್ನು ಅಲ್ಲಿಂದ ತೆಗೆದು ಬಿಸಾಡಿ ನಾಶ ಮಾಡಿ ಅದನ್ನು. ಯಾರ್ಯಾರು ವರ್ಣಾಶ್ರಮ ಪ್ರಕಾರವಾಗಿ ಆಚರಣೆ ಮಾಡ್ತಾ ಇದ್ದಾರೆ, ಅವರವರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ, ಅವರನ್ನೆಲ್ಲ ಅಲ್ಲಿಂದ ತೆಗೆದು ಬಿಸಾಡಿ. ಅಂಥದ್ದೆಲ್ಲ ಒಳ್ಳೆಯ ಕೆಲಸ ಎಲ್ಲೆಲ್ಲಿ ಯಾವ ಯಾವ ಗ್ರಾಮದಲ್ಲಿ ನಡೀತದೆ ಆ ಗ್ರಾಮಕ್ಕೆಲ್ಲ ಹೋಗಿ ಆ ಗ್ರಾಮಕ್ಕೆ ಬೆಂಕಿ ಹಾಕಿಬಿಡಿ. ಎಲ್ಲ ಹೋದರು. ಇತಿತೇ ಭರ್ತೃನಿರ್ದೇಶಮಾದಾಯ ಶಿರಸಾಧೃತಾಃ ತಥಾ ಪ್ರಜಾನಾಂ ಕದನಂ ವಿದಧುಃ ಕದನಪ್ರಿಯಾಃ ಪುರಗ್ರಾಮವ್ರಜೋದ್ಯಾನಕ್ಷೇತ್ರಾರಾಮಾಶ್ರಮಾಕರಾನ್ ಖೇಟಕರೋ ಖರ್ವಟಘೋಷಾಂಶ್ಚ ದದಹುಃ ಪತ್ತನಾನಿ ಚ ಕೇಚಿತ್ ಖದಿತ್ರೈರ್ಬಿಭಿದುಃ ಸೇತುಪ್ರಾಕಾರಗೋಪುರಾನ್ ಆಜೀವ್ಯಾಂಶ್ಚಿಚ್ಛಿದುರ್ವೃಕ್ಷಾನ್ ಕೇಚಿತ್ ಪರಶುಬಾಣಯಃ ಪ್ರಾದಹಂಚರಣಾನ್ಯನ್ಯೇ ಪ್ರಜಾನಾಂ ಜ್ವಲಿತೋಲ್ಮುಖೈಃ. ಏವಂ ವಿಪ್ರಕೃತೆ ಲೋಕೆ ದೈತ್ಯೇಂದ್ರಾನುಚರೈರ್ಮುಹುಃ ದಿವಂ ದೇವಾಃ ಪರಿತ್ಯಜ್ಯ ಭುವಿ ಚೇರುರಲಕ್ಷಿತಾಃ. ಸ್ವರ್ಗಲೋಕದಿಂದ ದೇವತೆಗಳೆಲ್ಲರೂ ಕೂಡ ಓಡಿ ಹೋದುರಲ್ಲಿಂದ. ಹಿರಣ್ಯಕಶಿವಿರ್ಭ್ರಾತುಃ ಸಂಪರೇತಸ್ಯ ದುಃಖಿತಃ ಕೃತ್ವಾ ಕಟೋದಕಾದೀನಿ ಭ್ರಾತೃಪುತ್ರಾನ್ ಸಾಂತ್ವಯತ್. ಶಕುನಿಂ ಶಂಬರಂ ಧೃಷ್ಟಂ ಭೂತಸಂತಾಪನಂ ಮೃಕಂ ಕಾಲನಾಭಂ ಮಹಾನಾಭಂ ಹರಿಶ್ಮಶ್ರುಮಥೋತ್ಕಚಂ
ತನ್ಮಾತರಂ ವೃಷಾಭಾನಂ ದಿತಿಂಚ ಜನನೀಂಗಿರಾಶ್ಲಕ್ಷ್ಣಯಾ ದೇಶಕಾಲಜ್ಞೈತಮಾಹ ಜನೇಶ್ವರ ಹಿರಣ್ಯಕಶಿಪುರುವಾಚಾಂಬಾಂಬಹೇ ವಧೂಃ ಪುತ್ರಾ ವೀರಂ ಮಾರ್ಹಥಶೋಚಿತಂ ರಿಪೋರಭಿಮುಖೇ ಶ್ಲಾಘ್ಯ ಶೂರಾಣಾಂ ವಧ ಈಪ್ಸಿತಃ ಭೂತಾನಾಮಿಹ ಸಂವಾಸಃ ಪ್ರಪಾಯಾಮಿ ವಸುವ್ರತೆ ದೈವೇನೈಕತ್ರ ನೀತಾನಾಮುನ್ನೀತಾನಾಂ ಸಕರ್ಮಭಿः ನಿತ್ಯಾತ್ಮಾವ್ಯಯಃಶುದ್ಧಃ ಧತ್ತೆ ಸಾವಾತ್ಮನೋ ಲಿಂಗಂ ಮಾಯಯಾಪಿ ಸೃಜನ್ ಗುಣಾನ್ ಯಥಾಂಬಸಾ ಪ್ರಜಲತಾ ತರವೋಪಿ ಜಲ ಇವ ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಜಲತೀವ ಭೂಃ ಏವಂ ಗುಣೈರ್ಭ್ರಾಮ್ಯಮಾಣೇ ಮನಸ್ಯ ವಿಕಲಃ ಪುಮಾನ್ ಯಾತಿ ತತ್ಸಾಮ್ಯತಾಂ ಭದ್ರೇಶ್ಯಲಿಂಗೋ ಲಿಂಗವಾನಿವ ಏಷಾತ್ಮವಿಪರ್ಯಾಸೋಶ್ಯಲಿಂಗೇ ಲಿಂಗಭಾವನಾ ಏಷ ಪ್ರಿಯಾ ಪ್ರಿಯೈರ್ಯೋಗೋ ವಿಯೋಗಃ ಕರ್ಮ ಸಂಸೃತಿಃ ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧಸ್ಮೃತಃ ಅವಿವೇಕಶ್ಚ ಚಿಂತಾ ಚ ವಿವೇಕಾ ಸ್ಮೃತಿರೇವ ಚ ಅತ್ರಾಪ್ಯುದಾಹರಂತೇಮಮಿತಿಹಾಸಂ ಪುರಾತನಂ ಯಮಸ್ಯ ಪ್ರೇತಬಂಧೂನಾಂ ಸಂವಾದಂ ತನ್ನಿಬೋಧತ ಉಶೀನರೇಷ್ಟ್ರಭೂದ್ರಾಜಾಸು ಯಜ್ಞೈತಿ ವಿಶ್ರುತಃ ಸಪತ್ನೈರ್ನಿಹತೋ ಯುದ್ಧೇ ಜ್ಞಾತಯಸ್ತಮುಪಾಸತ ವಿಶೀರ್ಣರತ್ನಕವಚಂ ಬಿಭ್ರಷ್ಟಾಭರಣಸ್ತ್ರಜಂ ಶರನಿರ್ಭಿನ್ನಹೃದಯಂ ಶಯಾನಮಸೃಗಾವಿಲಂ ಪ್ರಕೀರ್ಣಕೇಶಂ ಧಸ್ತಾಕ್ಷಂ ರಭಸಾದಷ್ಟದಚ್ಛದಂ ರಜಃ ಕುಂಠಮುಖಾಂಭೋಜಂ छिन्नायुधभुजं वृधे उशीनरेन्द्रं विधिना तथा कृतं पतिं महिष्यः प्रसमीक्ष्य दुःखिताः हतास्मनाथेति करैरुरोभृशं घ्नन्त्यो मुहुस्तत्पदयोरुपापतन् रुदत्यौच्चैर्दयिताङ्घ्रिपङ्कजं सिञ्चन्त्यास्त्रैः अस्त्रैः कुचकुङ्कुमारुणैः विस्त्रस्तकेशाभरणाश्युचन्द्रणां सृजन्त्य आक्रन्दनया विलेपिते अहो विधात्रा करुणेन नः प्रभ भवान् प्रणीतो दृगगोचरां दशाम् उशीनराणामसि वृत्तिदः पुरा कृतोऽधुना येन शुचां विवर्धन त्वया कृतज्ञेन वयं महीपते कथं विना स्याम सुहृत्तमेन ते तत्रानुजानन्दववीरपादयोः शुश्रूषतीनां दिश यत्र यास्यसि एवं विलपतीनां वै परिगृह्यमृतं पतिम् अनिच्छतीनां निर्हारमर्कोस्तं सन्न्यवर्तत तत्र प्रेतबन्धूनामाश्रित्य परिदेवितम् आहतान् बालको भूत्वा यमस्त्वयमुपागतः यमुवाच अहो अमीषां वयसाधिकानां विपश्यतां लोकविधिं विमोहः यत्रागतस्तत्र गतं मनुष्यं स्वयं सधर्मा अपि शोचन्त्यपार्थम् अहो वयं धन्यतमाय तत्र त्यक्ताः पितृभ्यां न विचिन्तयामः अभक्ष्यमाणा अबलावृकादिभिः सरक्षिता रक्षति यो हि गर्भे य इच्छये इदं शरीरं पुरुषस्य मोहजं यथा पृथक् भौतिकमीयते गृहं यथौदकैः तन्न सज्जते तथा पुमान् सर्वगुणाश्चयः परः सुयज्ञोऽनन्वयं शेते मूढाय मनुषोऽथ यश्चोतायोऽनुवक्तेह स न दृश्येत करिहिजित् न श्रोतप्यत्र महानसुः यस्त्विहेन्द्रियवानात्मा स चान्यः प्राणदेहयोः भूतेन्द्रियमनोलिङ्गान् देहानुच्चावचान् विभुः भजत्युत्सृजतिष्यन्यस्तच्चापि स्वेन तेजसा यावल्लिङ्गान्वितोऽस्यात्मा तावत् कर्मनिबन्धनं ततो विपर्ययश्क्लेशो मायायोगोऽनुवर्तते वितथाभिनिवेशोऽयं यद्गुणेष्वर्थदृग्वच यथा मनोरथस्वप्नः सर्वमैन्द्रियकं मृषा अथ नित्यमनित्यं वा नेह शोचन्ति तद्विदः नान्यथा शक्यते कर्तुं स्वभावशोचतामिति लुब्धको विपिने कश्चित् पक्षिणान् निर्मितोऽन्तकः वितत्यजालं विदते तत्र तत्र प्रलोभयन् कुलिङ्गमिथुनं तत्र विचरत् समदृश्यता तयोः कुलिङ्गी सहसा लुब्धकेन प्रलोभितो सा सज्जतसि च स्तन्त्यां महिषी कालयन्त्रिता कुलिङ्गस्तान् तथा पन्नां निरीक्ष्य भृशदुःखितः स्नेहादकल्पः कृपणः कृपणां पर्यदेवयत् अहो अकरुणो देवस्त्रिया करुणया विभुखमनेन विधुरायुषा कथं त्वजातपक्षांस्तान् मातृहीनान् बिभर्म्यहं मन्दभाग्याः प्रतीक्षन्ते नीडे मे मातरं व्रजाः एवं कुलिकात्मापायमबुद्धयः नैनं प्राप्स्यथ शोचन्त्यः पतिं वर्षशतैरपि हिरण्यकशिपुरुवाच बाल एवं प्रवदति सर्वे विस्मृतचेतसा ज्ञातयो मे निरे सर्वम् अनित्यमयथोत्थितं यम एतदुपाख्याया तत्रैवान्तरधीयता ज्ञातयोऽपि सुयज्ञस्य चक्रोर्यत्सां परायिकं ततश्चोजतमायोऽयं परञ्जात्मानमेव चाक आत्मा कः परो वात्र स्वेयः पारक्य एव वा स्वपराभिनिवेशेन विना ज्ञानेन देहिनां नारदवाचा इति दैत्यपतेर्वाक्यन्दितिराकर्ण्यसस्तुषा पुत्रशोकं क्षणात् त्यक्त्वा तत्त्वे चित्तमधारयत् ओं स्वस्ति श्रीमद्भागवते महापुराणे पारमंस्यां संहितायां सप्तमस्कन्धे शोकापनयनं ते वासुदेवाय सर्वत्र सर्वदा गोविन्दनाम संकीर्तनम्
ಅಥ ತೃತೀಯೋಧ್ಯಾಯ ನಾರದವನಿ ಜಟಾದೀಧಿತಿಭೀರೆ ಜಯ ಸಂವರ್ತಾರ್ಕ ಇವಾಂಶುಭಿಃ ತಸ್ಮಿನ್ ತಪಸ್ತಪ್ಯಮಾನೆ ದೇವಾಸ್ಥಾನಾನಿ ಭೇಜಿರೆ ತಸ್ಯ ಮೂರ್ಧ್ನಸ್ತಮದ್ಭೂತಸ್ಥ ಧೂಮೋಗ್ನಿಸ್ತಪೋಮಜಃ ತಿರ್ಯಗೋರ್ಧ್ವಮಧೋ ಲೋಕಾನ್ ಅತಪದ್ವಿಶ್ವ ಚುಕ್ತಿಹಾರಾಸ್ತವಾಭಿಭೂಃ ತಸ್ಯಾಯಂ ಕಿಲ ಸಂಕಲ್ಪಶ್ಚರತೋ ದುಶ್ಚರಂತಪಃ ಶ್ರೂಯತಾಂ ಕಿನ್ನ ವಿದಿತಸ್ತವಾಥಾಪಿ ನಿವೇದಿತಃ ಸ್ಪೃಷ್ಟಾಚರಾಚರಮಿದಂ ತಪೋಯೋಗಸಮಾಧಿನ ಅಧ್ಯಾಸ್ತೆ ಸರ್ವಧಿಷ್ಣ್ಯೇಭ್ಯಃ ಪರಮೇಷ್ಠಿ ನಿಜಾಸನಂ ತದಹಂ ವರ್ಧಮಾನೇನ ತಪೋಯೋಗಸಮಾಧಿನಾ ಕಾಲಾತ್ಮನೋಶ್ಚ ನಿತ್ಯತ್ವಾತ್ ಸಾಧಯಿಷ್ವೇ ತಥಾತ್ಮನಃ ಅನ್ಯಥೇದಂ ವಿಧಾಸ್ಯೇಹಮ ಯಥಾ ಪೂರ್ವಮೋಜಸಾ ಕಿಮನ್ಯೈಃ ಕಾಲನಿರ್ಧೂತೈಃ ಕಲ್ಪಾಂತೆ ವೈಷ್ಣವಾದಿಭಿಃ ಇತಿ ಶುಶ್ರಮನಿರ್ಬಂಧಂ ತಪಃ ಪರಮಮಾಸ್ಥಿತಃ ವಿಧತ್ಸ್ವಾನಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ ತವಾಸನಂ ದ್ವಿಜಗವಾಂ ಪಾರಮೇಷ್ಠ್ಯಂ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ ಇದು ವಿಜ್ಞಾಪಿತೋ ದೇವೈರ್ಭಗವಾನಾತ್ಮಭೂರ್ನೃಪ ಪರೀತೋ ಭೃಗುದಕ್ಷಾದ್ಯೈಃ ಯಯೌ ದೈತ್ಯೇಶ್ವರಾಶ್ರಮಂ ನ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕತೃಣಕೀಚಕೈಃ ಪಿಪೀಲಿಕಾಭಿರಾಚೀರ್ಣಮೇಧಸ್ತ್ವಂ ಮಾಂಸಶೋಣಿತಂ ತಪಂತಂ ತಪಸಾ ಲೋಕಾನ್ಯಥಾ ಭ್ರಾಪಿಹಿತಂ ರವಿಂ ವಿಲಕ್ಷ್ಯ ವಿಸ್ಮಿತಃ ಪ್ರಾಹ ಪ್ರಹಸನ್ ಹಂಸವಾಹನಃ ಬ್ರಹ್ಮೋವಾಚ ಉತ್ತಿಷ್ಠೋತ್ತಿಷ್ಠ ಭದ್ರಂತ ತಪಸ್ಸಿದ್ಧೋಸಿ ಕಾಶ್ಯಪ ವರದೋಹಂ ಅನುಪ್ರಾಪ್ತಃ ವ್ರಿಯತಾಮೀಪ್ಸಿತೋ ವರಃ ಅದ್ರಾಕ್ಷಮಹಮೇತತ್ತೆ ಹೃತ್ಸಾರಂ ಮಹದದ್ಭುತಂ ದಂಶಭಕ್ಷ್ಯತ ದೇಹಸ್ಯ ಪ್ರಾಣಾಹ್ಯಸ್ಥಿಷುಷೇರತೆ ನೈತತ್ಪೂರ್ವರ್ಷಯಶ್ಚಕ್ರುರ್ನ ಕರಿಷ್ಯಂತಿ ಚಾಪರೆ ನಿರಂಬುರ್ಧಾರಯೇತ್ ಪ್ರಾಣಾನ್ ಕೋ ವೈ ದಿವ್ಯಸಮಾಶ್ಯತಂ ವ್ಯವಸಾಯೇನ ತೇನೇನ ದುಷ್ಕರೇಣ ಮನಸ್ವಿನಾಂ ತಪೋನಿಷ್ಠೇನ ಭವತಾ ಜಿತೋ ಹಂದಿತಿ ನಂದನ ತತಸ್ತಾಶಿಷಸ್ಸರ್ವಾ ದದಾಮ್ಯಸುರಪುಂಗವಾಮರ್ತ್ಯಸ್ಯ ತೇ ಅಮರ್ತ್ಯಸ್ಯ ದರ್ಶನನ್ನಾಫಲಂ ಮಮ ನಾರದ ಉವಾಚ ಇತ್ಯುಕ್ತ್ವಾದಿಭವೋ ದೇವೋ ಭಕ್ಷಿತಾಂಗಂ ಬಿಪೀಲಿಕೈಃ ಕಮಂಡಲು ಜಲೇನೌಕ್ಷತ ದಿವ್ಯೇನಾಮೋಘರಾಧಸ ಸ ತತ್ಕೀಚಕವಲ್ಮೀಕಾತ್ ಸಹ ಓಜೋ ಬಲಾನ್ವಿತಃ ಸರ್ವಾವಯವಸಂಪನ್ನೋ ವಜ್ರಸಂಹನನೋ ಯುವ ಉತ್ಥಿತಸ್ತಪ್ತಹೇಮಾಭಃ ವಿಭಾವಸುರಿವೈಧಸಃ ಸ ನಿರೀಕ್ಷಾಂಬರೆ ದೇವಂ ಹಂಸವಾಹಮವಸ್ಥಿತಂ ನ ನಾಮ ಶಿರಸಾ ಭೂಮೌ ತದ್ದರ್ಶನ ಮಹೋತ್ಸವಃ ಉತ್ಥಾಯ ಪ್ರಾಂಜಲಿಃ ಪ್ರಹ್ವಯೀಕ್ಷಮಾಣೋ ದಶಾವಿಭುಂ ಹರ್ಷಾಶ್ರುಪುಲಕೋದ್ಭೇದೋ ಗಿರಾ ಗದ್ಗದಯಾ ಗೃಣಾತ್ ಹಿರಣ್ಯಕಶಿಪುರುವಾಚ ಕಲ್ಪಾಂತೆ ಕಾಲಸೃಷ್ಟೇನ ಯೋಂಧೇನ ತಮಸಾವೃತಂ ಅಭಿವ್ಯನ ಜಗದಿದಂ ಸ್ವಯಂ ಜ್ಯೋತಿಸ್ವರೋಚಿಷಾ ಆತ್ಮನಾ ತ್ರಿವೃತಾ ಚೇದಂ ಸೃಜತ್ಯವತಿ ಲುಂಪತಿ ರಜಸ್ಸತ್ವತಮೋ ಧಾಮ್ನೇ ಪರಾಯ ಮಹತೆ ನಮಃ ನಮ ಆದ್ಯಾಯ ಬೀಜಾಯ ಜ್ಞಾನವಿಜ್ಞಾನಮೂರ್ತಯೇ ಪ್ರಾಣೇಂದ್ರಿಯಮನೋ ಬುದ್ಧಿವಿಕಾರೈರ್ವ್ಯಕ್ತಿಮೀಯುಷೇ ತ್ವಮೀಶಿಷೇ ಜಗತಸ್ಥಸ್ಥುಷಶ್ಚ ಪ್ರಾಣೇನ ಮುಖ್ಯೇನ ಪತಿಃ ಪ್ರಜಾನಾಂ ಚಿತ್ತಸ್ಯ ಚಿತ್ತೇರ್ಮನ ಇಂದ್ರಿಯಾಣಾಂ ಪತಿರ್ಮಹಾನ್ ಭೂತಗುಣಾಶಯೇಷಃ ತ್ವಂ ಸಪ್ತತಂತೂನ್ವಿತನೋಷಿ ತನ್ನ ತ್ರಯ್ಯಾ ಚಾತುರ್ಹೋತ್ರಕ ವಿದ್ಯಯಾ ಚ ತ್ವಮೇಕ ಆತ್ಮಾತ್ಮವತಾಮನಾದಿರನಂತಪಾರಃ ಕವಿರಂತರಾತ್ಮ ತ್ವಮೇವ ಕಾಲೋ ನಿಮಿಷೋ ಜನಾನಾಂ ಆಯುರ್ಲವಾದ್ಯಾವಯವೈಃ ಕ್ಷಿಣೋಷಿ ಕೂಟಸ್ಥಾತ್ಮ ಪರಮೇಷ್ಠ್ಯಜೋ ಮಹಾಂಸ್ತ್ವಂ ಜೀವಲೋಕಸ್ಯ ಚ ಜೀವ ಆತ್ಮ ತ್ವತ್ತಃ ಪರನ್ನಾ ಪರಮಪ್ಯನೇಜದೇದಚ್ಚ ಏಜಚ್ಚ ಕಿಂಚಿದ್ವ್ಯತಿರಿಕ್ತಮಸ್ತಿ ವಿದ್ಯಾಃ ಕಲಾಸ್ತೆ ತನವಶ್ಚ ಸರ್ವಾಃ ಹಿರಣ್ಯಗರ್ಭೋಸಿ ಬೃಹತ್ರಿಪೃಷ್ಠಃ ವ್ಯಕ್ತಂ ವಿಭೋ ಸ್ಥೂಲಮಿದಂ ಶರೀರಂ ಯೇನೇಂದ್ರಿಯ ಪ್ರಾಣಮನೋ ಗುಣಾಂಸ್ತ್ವಂ ಭುಂಕ್ಷೆ ಸ್ಥಿತೋ ಧಾಮನಿ ಪಾರಮೇಷ್ಠ್ಯೇ ಅವ್ಯಕ್ತ ಆತ್ಮ ಪುರುಷಃ ಪುರಾಣಃ ಅನಂತಾವ್ಯಕ್ತರೂಪೇಣ ಯೇನೇದಮಖಿಲಂ ತತಂ ಚಿದಚಿಚ್ಛಕ್ತಿಯುಕ್ತಾಯ ತಸ್ಮೈ ಭಗವತೆ ನಮಃ ಯದಿ ದಾಸ್ಯಸ್ಯಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ಮಮ ಪ್ರಭೋ ದಿತಿದೇವಿಯನ್ನು ಸಂತೈಸಿದಂತಹ ಹಿರಣ್ಯಕಶಿಪು ತಪಸ್ಸನ್ನು ಮಾಡುತ್ತಾನೆ.
ಸಹಸ್ರ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂತಹ ಕಾಲಕ್ಕೆ ಆಕಾಶದತ್ತ ನೋಡುತ್ತಾ ಅದ್ಭುತವಾದಂತಹ ತಪಸ್ಸನ್ನು ಮಾಡಿದ ಕಾಲಕ್ಕೆ ಲೋಕಾಲೋಕಗಳೆಲ್ಲವೂ ಕೂಡ ತಪಿಸುವುದಕ್ಕೆ ಹೊತ್ತಿ ಉರಿಯುವುದಕ್ಕೆ ಪ್ರಾರಂಭವಾದವು. ಆವಾಗ ಬ್ರಹ್ಮ ಬರ್ತಾನೆ ಇವನಿಗೆ ವರವನ್ನು ಕೊಡಲಿಕ್ಕೆ ಅಂತ. ಬ್ರಹ್ಮ ಕೆಳಗಿಳಿಯುವುದಿಲ್ಲ, ಮೇಲೆ ನಿಂತಿದ್ದಾನೆ ಆಕಾಶದಲ್ಲಿ. ಹಿರಣ್ಯಕಶಿಪು ಕಾಣುವುದಿಲ್ಲ. ಓಡಿ ಹೋದ್ನೋ? ಇಲ್ಲ. ಅವ ತಪಸ್ಸು ಮಾಡುತ್ತಾ ಮಾಡುತ್ತಾ ಅವನನ್ನೇ ಅವ ಮರೆತಿದ್ದ. ಆ ಕಾಲಕ್ಕೆ ಅವನ ಸುತ್ತ ಹುತ್ತ ಬೆಳೆದಿತ್ತು. ಗೊತ್ತೇ ಆಗಲಿಲ್ಲ. ಇರುವೆ ಎಲ್ಲ ತಿಂದು ಎಂಥದ್ದು ಇಲ್ಲ ಅದು. ಹೇಳ್ತಾನೆ ಹಂಸವಾಹನ ಬ್ರಹ್ಮ, ಬಂದಿದ್ದೇನೆ, ಪ್ರೀತನಾಗಿದ್ದೇನೆ, ವರವನ್ನು ಕೊಡ್ತೇನೆ, ಕೇಳು ಅಂತ. ಕೇಳುವುದು ಹೇಗೆ? ಶರೀರವೇ ಕಾಣುವುದಿಲ್ಲ. ತನ್ನ ಕಮಂಡಲು ಜಲದಿಂದ ನೀರನ್ನು ತೆಗೆದು ಆ ಹುತ್ತಕ್ಕೆ ಪ್ರೋಕ್ಷಣೆ ಮಾಡ್ತಾನೆ. ಎಲ್ಲ ಬಿಟ್ಟೋಯ್ತು. ಬಿಟ್ಟೋಗಿ ಅದ್ಭುತವಾದಂತಹ ಶಕ್ತಿವಂತನಾಗಿ ಎದ್ದು ನಿಲ್ತಾನೆ. ಬ್ರಹ್ಮನಿಗೆ ನಮಸ್ಕಾರ ಮಾಡ್ತಾನೆ. ಹೇಳ್ತಾನೆ ಹಿರಣ್ಯಕಶಿಪು, ನೀ ವರವನ್ನು ಕೊಡ್ತೀ ಅಂತಾದರೆ ನಾ ಕೇಳಿದ್ದನ್ನು ಕೊಡಬೇಕು. ನಿನ್ನದ್ದೇ ಆದ ವರ ಬೇಡ ನನಗೆ, ನನ್ನದ್ದೇ ಆದ ವರ ಬೇಕು. ಏನದು? ಒಂದು, ನೆನಪಿಟ್ಕೊಳ್ಳಿ, ಎಲ್ಲಿಯಾದರೂ ನಾಳೆ ನೀವು ನಿಮ್ಮ ಭಕ್ತಿಗೆ ಭಗವಂತ ಒಲಿದು ಬಂದು ನಿಮ್ಮ ಎದುರು ನಿಂತ ಅಂತ ಆದರೆ ನಿಮಗೆ ಮಾತ್ರ ಕೇಳಲಿಕ್ಕೆ ಗೊತ್ತಿರಬೇಕು. ಅವ ಬಂದು ನಿಂತ ಕೂಡಲೇ ನಿಮಗೆ ಹೀಗಾಗಲಿಕ್ಕೆ ಆದರೆ ಆಗಲಿಕ್ಕಿಲ್ಲ. ಗೊತ್ತಿದ್ದು ಮರ್ತೋಗಿದ್ದಿತ್ತು. ಅದಕ್ಕೋಸ್ಕರ ಒಂದು ಚೀಟಲ್ಲಿ ಬರೆದಿಟ್ಕೊಳ್ಬೇಕು. ಅವ ಬಂದ ಅಂತ ಆಗುವಾಗ ಚೀಟನ್ನು ಓದೋದು. ನಂಬರ್ 1, ನಂಬರ್ 2, ನಂಬರ್ 3 ಅದು ಅಂತ ಬರಬೇಕದು. ಮತ್ತು ಕೇಳಿದ್ದನ್ನೇ ಕೇಳಲಿಕ್ಕಿಲ್ಲ, ಹಾಗಾಗಿ ಬರೆದಿಟ್ಕೊಳ್ಳೋದು. ಎಲ್ಲ ಮರ್ತೋಗ್ತದೆ ಅಲ್ವಾ? ಬಾಯಿಯೇ ಕಟ್ಟಿ ಓದಿತ್ತು. ಅವ ಇಲ್ಲಿ ಯಾರು ಬಂದು ಬಿಟ್ಟ ಅಂದರೆ ಕೃಷ್ಣ. ಏನಂತೆ? ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ಮಮ ಪ್ರಭೋ. ಈ ಪ್ರಪಂಚ ನಿನ್ನಿಂದ ಸೃಷ್ಟಿಯಾಗ್ತದೆ ಅಂತ ಕೇಳಿದ್ದೇನೆ. ನಿನ್ನಿಂದ ಸೃಷ್ಟಿಯಾದಂತಹ ಪ್ರಪಂಚದ ಯಾವುದೇ ಜೀವಿಗಳಿಂದ ನನಗೆ ಮರಣ ಬರಬಾರದು. ಎರಡನೇದು, ನಾಂತರ್ಬಹಿರ್ತಿವಾ ನಕ್ತಂ ಅನ್ಯಸ್ಮಾದಪಿ ಚಾಯುಧೈ ನ ಭೂಮೌ ನಾಂಬರೆ ಮೃತ್ಯುರ್ನ ನರೈರ್ನ ಮೃಗೈರಪಿ. ಒಳಗೂ ಮರಣ ಬರಬಾರದು, ಹೊರಗೂ ಮರಣ ಬರಬಾರದು. ಚಂದ ಇಲ್ವ ಇದು? ನಕ್ತಂ ಅನ್ಯಸ್ಮಾ ದಿವಾ ನಕ್ತಂ, ಹಗಲು ಮರಣ ಬರಬಾರದು, ರಾತ್ರಿಯೂ ಮರಣ ಬರಬಾರದು. ಅನ್ಯಸ್ಮಾದಪಿ ಚಾಯುಧೈ, ಇತರ ಯಾವುದೇ ಪ್ರಪಂಚದಲ್ಲಿ ಆಯುಧಗಳೆಂದು ಹೇಳಲ್ಪಟ್ಟಿವೋ ಅಂತಹ ಯಾವುದೇ ಆಯುಧಗಳಿಂದ ನನಗೆ ಮರಣ ಬರಬಾರದು. ನ ಭೂಮೌ ನಾಂಬರೆ, ಭೂಮಿಯಲ್ಲಿಯೂ ಮರಣ ಬರಬಾರದು, ಆಕಾಶದಲ್ಲಿಯೂ ಮರಣ ಬರಬಾರದು. ನ ನರೈರ್ನ ಮೃಗೈರಪಿ, ಮನುಷ್ಯರಿಂದಲೂ ಮರಣ ಬರಬಾರದು, ಮೃಗಗಳಿಂದಲೂ ಮರಣ ಬರಬಾರದು. ಆಗಲಿಲ್ಲ. ವ್ಯಸೋಭಿರುವ ಸುಮದ್ಭಿರುವ ಸುರಾಸುರ ಮಹೋರಗೈ ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂಚ ದೇಹಿನಾಂ. ಪ್ರಾಣ ಇರುವ ವಸ್ತುಗಳಿಂದಲೂ ಮರಣ ಬರಬಾರದು, ಪ್ರಾಣ ಇರದೇ ಇರುವಂತಹ ವಸ್ತುಗಳಿಂದಲೂ ಮರಣ ಬರಬಾರದು. ಸುರಾಸುರ ಮಹೋರಗೈ, ದೇವತೆಗಳಿಂದಲೂ ಅಸುರರಿಂದಲೂ ದೈತ್ಯರಿಂದಲೂ ದಾನವರಿಂದಲೂ ಕಿಂಪುರುಷರಿಂದಲೂ ಕಿನ್ನರರಿಂದಲೂ ಯಕ್ಷರಿಂದಲೂ ಸಿದ್ಧರಿಂದಲೂ ನಾಗರಿಂದಲೂ ಯಾರಿಂದಲೂ ಮರಣ ಬರಬಾರದು. ಅಪ್ರತಿದ್ವಂದ್ವತಾಂ ಯುದ್ಧೇ, ನನಗೆ ಯುದ್ಧದಲ್ಲಿ ಸರಿಸಮಾನರೆಂಬೋರು ಯಾರೂ ಸಿಗಬಾರದು. ಐಕಪತ್ಯಂಚ ದೇಹಿನಾಂ, ಸಮಗ್ರ ಲೋಕ ಎಲ್ಲ ಲೋಕಗಳಿಗೂ 14 ಲೋಕಗಳಿಗೂ ನಾ ಅಧಿಪತಿಯಾಗಬೇಕು. ಏಕಛತ್ರಾಧಿಪತ್ಯದಲ್ಲಿ ನನ್ನ ಆಡಳಿತ ಇರಬೇಕು. ಮಾತ್ರ ಅಲ್ಲ, ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ಯಥಾತ್ಮನಃ ತಪೋಯೋಗ ಪ್ರಭಾವಾಣಾಂ ಯನ್ನರಿಷ್ಯತಿ ಕರಿಹಿಚಿತ್.
ಯಾರು ಇಂದ್ರಾಗ್ನಿಯ ಮನಿರತಿ ವರ್ಣವಾಯು ಸೋಮೇಶಾನಗಳೆಂಬಂತಹ ಲೋಕಪಾಲಕರು ಯಾರಿದ್ದಾರೆ, ಅವರದ್ದಾದಂತಹ ಒಬ್ಬೊಬ್ಬರ ಮಹಿಮೆ ಏನುಂಟು ಪ್ರಪಂಚದಲ್ಲಿ, ಆ ಮಹಿಮೆಗಳೆಲ್ಲವೂ ಕೂಡ ನನಗೆ ಬರಬೇಕು. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೆ ಹಿರಣ್ಯಕಶಿಪೋರ್ವರಯಾಚನಂ ನಾಮ ತೃತೀಯೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಆಯಿತು ಅಂತಂದಲ್ಲ ಬ್ರಹ್ಮ, ಎಲ್ಲವೂ ನಿನಗೆ ಸಿಗ್ತದೆ ಅಂತ. ತಗೊಳ್ಳಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಮೇಲೆ ಹೋದ್ದು. ಅಲ್ಲಿಂದ ಶುರು ಮಾಡೋದು ಮೊದಲು ಸ್ವರ್ಗಲೋಕದಿಂದ. ಅಲ್ಲಿಂದ ಎಲ್ಲವನ್ನು ಕಬಳಿಸಿಕೊಂಡು ಬರುವುದು. ಮುಂದಿನ ಅಧ್ಯಾಯದಲ್ಲಿ ಅವನು ಏನೆಲ್ಲ ಮಾಡಿದೋ ಅದನ್ನೆಲ್ಲ ಹೇಳ್ತಾರೆ. ಅಥ ಚತುರ್ಥೋಧ್ಯಾಯ. ನಾರದೋವಾಚ ಏವಂ ಮೃತಶ್ಶತಧೃತಿ ಹಿರಣ್ಯಕಶಿಪೋ ರಥ ಪ್ರಾದಾತ್ ತತ್ತಪಸಾ ಪ್ರೀತೋ ವರಾಂಸ್ತಸ್ಯ ಸುದುರ್ಲಭಾನ್. ಬ್ರಹ್ಮೋವಾಚ ತಾತೆ ಮೇ ದುರ್ಲಭಾಃ ಪುಂಸಾಂ ಯಾನ್ ವೃಣೀಶೇ ವರಾನ್ ಮಮ ತಥಾಪಿ ವಿತರಾಮ್ಯಂಗಾನಿ. ಹೇಳಿದಂತಹ ಈ ಎಲ್ಲ ವರಗಳು ಭಾರೀ ಅಪರೂಪ, ಇದು ಕೊಡುವಂತಹ ಕ್ರಮ ಇಲ್ಲ. ಆದರೆ ನೀ ಇಷ್ಟು ವರ್ಷ ತಪಸ್ಸು ಮಾಡಿ ನನ್ನನ್ನು ಸಂಪ್ರೀತಿಗೊಳಿಸಿದ್ದಿ, ಆದ ಕಾರಣ ಕೊಡ್ತೇನೆ. ತಥಾಪಿ ವಿತರಾಮ್ಯಂಗವರ ಅನ್ಯದಪಿ ದುರ್ಲಭಾನ್. ತಥೋ ಜಗಾಮ ಭಗವಾನ್ ಅಮೋಘಾನುಗ್ರಹೋ ವಿಭುಃ ಪೂಜಿತೋ ಸುರವರ್ಯೇಣ ಸ್ತೂಯಮಾನಃ ಪ್ರಜೇಶ್ವರೈಃ. ಏವಂ ಲಬ್ಧವರೋ ದೈತ್ಯೋ ಬಿಭ್ರದ್ಧೇ ಮಮಯಂ ವಪುಃ. ಭಗವತ್ಯಕರೋದ್ವೇಷಂ ಭ್ರಾತುರ್ವಧಮನುಸ್ಮರನ್. ಹಿರಣ್ಯಾಕ್ಷನವಧೆಯಿಂದ ಸಂತಪ್ತನಾದಂತಹ ಕ್ರುದ್ಧನಾದಂತಹ ಈ ಹಿರಣ್ಯಕಶಿಪು ವರದಿಂದ ಪ್ರಮತ್ತನಾಗಿ ಶ್ರೀಹರಿಯನ್ನು ದ್ವೇಷಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಸ ವಿಜಿತ್ಯ ದಿಶಸ್ಸರ್ವಾಲೋಕಾಂಶ್ಚತ್ರೇನ್ಮಹಾಸುರಃ ದೇವಾಸುರ ಮನುಷ್ಯೇಂದ್ರಾನ್ ಗಂಧರ್ವ ಗರುಡೋರಗಾನ್. ಸಿದ್ಧಚಾರಣ ವಿದ್ಯಾಧ್ರಾನ್ ಋಷೀನ್ ಪಿತೃಪತೀನ್ ಮನೂನ್ ಯಕ್ಷರಕ್ಷಃ ಪಿಶಾಚೇಶಾನ್ ಪ್ರೇತಭೂತಪತೀನಥ. ಸರ್ವಸತ್ವಪತೀನ್ ಜಿತ್ವಾ ವಶಮಾನೀಯ ವಿಶ್ವಜಿತೆ ಜಹಾರಲೋಕಪಾಲಾನಾಂ ಸ್ಥಾನಾನಿ ಸಹ ತೇಜಸ. ದೇವೋದ್ಯಾನಶ್ರಯಾಜುಷ್ಟಂ ಅಧ್ಯಾಸ್ತೆ ಸ್ಮತ್ರ ವಿಷ್ಟಪಂ ಮಹೇಂದ್ರಭವನಂ ಸಾಕ್ಷಾನ್ ನಿರ್ಮಿತಂ ವಿಶ್ವಕರ್ಮಣಾ ತ್ರೈಲೋಕ್ಯಲಕ್ಷ್ಮ್ಯಾಯತನಂ. ಅಧ್ಯುವಾಸಾಖಿಲರ್ಧಿಮತ್. ಯತ್ರ ವಿದ್ರುಮಸೋಪಾನ ಮಹಾಮಾರಕತಾಭುವಃ ಯತ್ರ ಸ್ಫಾಟಿಕಕುಡ್ಯಾನಿ ವೈದೂರ್ಯಸ್ತಂಭಪಂಕ್ತಯಃ ಯತ್ರ ಚಿತ್ರವಿತಾದಾನಿ ಪದ್ಮರಾಗಾಸನಾನಿ ಚ ಪಯಃಫೇನ ನಿಭಾಶ್ಯಯ್ಯಾ ಮುಕ್ತಾದಾಮ ಪರಿಚ್ಛದಾಃ. ಕೂಜದ್ಭಿರ್ನೂಪುರೈರ್ದೇವ್ಯಃ ಶಬ್ದಯಂತ್ಯ ಇತಸ್ತತಃ ರತ್ನಸ್ಥಲೀಷು ಪಶ್ಯಂತಿ ಸುದತಿ ಸುಂದರಂ ಮುಖಂ. ತಸ್ಮಿನ್ ಮಹೇಂದ್ರಭವನೆ ಮಹಾಬಲೋ ಮಹಾಮನಾ ನಿರ್ಜಿತಲೋಕ ಏಕರಾಡ್ರೇ ಮೇಭಿವಂದ್ಯಾಂಘ್ರಿಯುಗಸ್ತುರಾದಿಭಿಃ ಪ್ರತಾಪಿತೈರೂರ್ಜಿತಚಂಡಶಾಸನಃ. ತಮಂಗಮತ್ತಂ ಮಧುನೋರುಗಂಧಿನಾ ವಿವರ್ತತಾಂ ರಾಕ್ಷಮಶೇಷಧಿಷ್ಣ್ಯಪಾಃ. ಉಪಾಸತೋಪಾಯನ ಪಾಣಿಭಿರ್ವಿನಾತ್ರಭಿಸ್ತಪೋ ಯೋಗಬಲೌಜಸಾಂ ಪದಂ. ಜಗರ್ಮಹೇಂದ್ರಾಸನಮೋಜಸಾ ಸ್ಥಿತಂ ವಿಶ್ವಾವಸುಸ್ತಂ ಪುರಸ್ಮದಾದಯಃ ಗಂಧರ್ವಸಿದ್ಧಾ ಋಷಯೋಸ್ತು ವನ್ಮುಹುಃ ವಿದ್ಯಾಧರ ಅಪ್ಸರಸಶ್ಚ ಪಾಂಡವ. ಸ ಏವ ವರ್ಣಾಶ್ರಮಿಭಿಃ ಕೃತುಭಿರ್ಭೂರಿ ದಕ್ಷಿಣೈಃ ಜ್ಯಮಾನೋಭಿರ್ಭಾಗಾನಗ್ರಹೀತ್ ಸ್ವೇನ ತೇಜಸ ಅಗೃಷ್ಟಪಚ್ಚಾ ತಸ್ಯಾಸೀತ್. ಸಪ್ತದ್ವೀಪವತೀ ಮಹೀ ತಥಾ ಕಾಮದುಘಾದ್ಯೌಸ್ತು ನಾನಾಶ್ಚರ್ಯಪದಂ ನಭಃ. ರತ್ನಾಕರಾಶ್ಚ ರತ್ನೌಘಾಂಸ್ತತ್ಪತ್ನ್ಯಶ್ಚೋಹುರೂರ್ಮಿಭಿಃ ಕ್ಷಾರಸೀಧುಘೃತಕ್ಷೌದ್ರದಧಿಕ್ಷೀರಾಮೃತೋದಕಾಃ. ಶೈಲಾದ್ರೋಣೀಭಿರಾಕ್ರೀಡಂ ಸರ್ವರ್ತುಷು ಗುಣಾಂದ್ರುಮಾಃ. ದಧಾರಲೋಕಪಾಲಾನಾಂ ಏಕ ಏವ ಪೃಥಗ್ ಗುಣಾನ್. ಸ ಇತ್ತಂ ನಿರ್ಜಿತ ಕಕುಪ್ ಏಕರಾಟ್ ವಿಷಯಾನ್ ಪ್ರಿಯಾನ್. ಯಥೋಪಜೋಷಂ ಭುಂಜಾನೋ ನಾತೃಪ್ಯದಜಿತೇಂದ್ರಿಯಃ. ಏವಮೈಶ್ವರ್ಯಮತ್ತಸ್ಯ ತೃಪ್ತಸ್ಯೋಚ್ಛಾಸ್ತ್ರವರ್ತಿನಃ ಕಾಲೋ ಮಹಾನ್ ವ್ಯತೀಯಾಯ ಬ್ರಹ್ಮಶಾಪಮುಪೇಯುಷಃ. ತಸ್ಯೋಗ್ರದಂಡ ಸಂವಿಘ್ನಾಃ ಸರ್ವೇ ಲೋಕೆ ಲೋಕಾಃ ಸಪಾಲಕಾಃ. ಅನ್ಯತ್ರ ಲಬ್ಧ ಶರಣಾಃ ಶರಣಂ ಯಯುರಚ್ಯುತಂ. ಇವನ ಈ ದುರಾಡಳಿತದಿಂದಾಗಿ ಸಮಸ್ತ ಲೋಕಗಳು ಕಂಗೆಟ್ಟು ಎಲ್ಲಿಯೂ ಕೂಡ ನಿಲ್ಲುವುದಕ್ಕೆ ಸ್ಥಾನ ಸಿಗದೇ ಇರುವ ಹಂತದಲ್ಲಿ ಸಾಕ್ಷಾತ್ ವೈಕುಂಠಾಧಿಪತಿಯಾದಂತಹ ವಾಸುದೇವನಲ್ಲಿ ಹೋಗಿ ಶರಣಾಗ್ತಾರೆ ದೇವತೆಗಳೆಲ್ಲರೂ ಕೂಡ. ತಸ್ಯೈ ನಮೋಸ್ತು ಕಾಷ್ಠಾಯೈ ಯತ್ರಾತ್ಮ ಹರಿರೇಶ್ವರಃ ಯದ್ಗತ್ವಾ ನ ನಿವರ್ತಂತೆ ಶಾಂತಾಃ ಸನ್ಯಾಸಿನೋ ಮಲಾಃ. ಇತಿ ತೇ ಸಂಯತಾತ್ಮಾನಃ ಸಮಾಹಿತ ಧಿಯೋ ಮಲಾಃ. ಉಪತಸ್ಥುರ್ ಹೃಷೀಕೇಶಂ ವಿನಿದ್ರಾ ವಾಯುಭೋಜನಾಃ.
ತೇಷಾಮಾವಿರಭೂತ್ವಾಣಿ ಅರೂಪಾ ಮೇಘನಿಸ್ತುನಾ ಸನ್ನಾದಯಂತಿ ಕಕುಭಃ ಸಾಧೂನಾಮ ಭಯಂಕರೀ. ಸ್ತುತಿ ಮಾಡ್ತಾರೆ ಸುಮಾರು ದಿವಸ. ನಭೋವಾಣಿಯಾಗ್ತದೆ ಅವರ ಸ್ತುತಿಗೆ ಒಲಿದಂತಹ ಭಗವಂತನ ನಭೋವಾಣಿ. ಏನಂತೆ? ಮಾ ಭಯಿಷ್ಟ ವಿಬುಧಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತುವಃ ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪನುತ್ತಯೇ ಜ್ಞಾತಮೇತಸ್ಯ ದೌರಾತ್ಮ್ಯಂದೈತೆ ಯಾಪಸದಸ್ಯ ಚ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಂ ತಾವತ್ ಪ್ರತೀಕ್ಷತಾ ಯದಾ ದೇವೇಷು ವೇದೇಷು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷಸ್ತವ ಆಶು ವಿನಶ್ಯತಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದುಷ್ಯೇದ್ಧನಿಷ್ಯೇಪಿ ವರೋರ್ಜಿತಂ. ಹೆದರಬೇಡಿ ದೇವತೆಗಳೇ, ಮಂಗಲವಾಗಲಿ ನಿಮಗೆ. ನನ್ನ ದರ್ಶನ ಯಾವತ್ತೂ ಕೂಡ ವ್ಯರ್ಥ ಆಗುವುದಿಲ್ಲ. ಗೊತ್ತುಂಟು ನನಗೆ ಹಿರಣ್ಯಕಶಿಪುವಿನ ದೌರಾತ್ಮ್ಯ ದೌಷ್ಟ್ಯ ಏನು ಅಂತ ಅರ್ಥ ಆಗಿದೆ. ಅವನನ್ನು ನಾಶ ಮಾಡ್ತೇನೆ. ಕಾಲದ ನಿರೀಕ್ಷೆಯಲ್ಲಿರಿ. ಯಾವಾಗ ಈ ಹಿರಣ್ಯಕಶಿಪು ದೇವತೆಗಳನ್ನು ಪದೇ ಪದೇ ದ್ವೇಷಿಸ್ತಾನೆ, ವೇದವನ್ನು ದ್ವೇಷಿಸ್ತಾನೆ, ಗೋವುಗಳನ್ನು ದ್ವೇಷಿಸ್ತಾನೆ, ಬ್ರಾಹ್ಮಣರನ್ನು ದ್ವೇಷಿಸ್ತಾನೆ, ಸಜ್ಜನರನ್ನು ದ್ವೇಷಿಸ್ತಾನೆ, ಧರ್ಮವನ್ನು ದ್ವೇಷಿಸ್ತಾನೆ, ನನ್ನನ್ನು ದ್ವೇಷಿಸ್ತಾನೆಯೋ ಅಂಥವ ಕೂಡಲೇ ನಾಶ ಹೊಂತಾನೆ, ನಾಶವಾಗ್ತಾನೆ. ಯಾರಾದರೂ ಅಷ್ಟೇ. ಯಾರು ನಾವು ದೇವತೆಗಳನ್ನು ದ್ವೇಷ ಮಾಡ್ತೇವೆ, ಕೆಲವರು ಹಾಗುಂಟು, ಯಾರೋ ಮೇಲಿನ ದ್ವೇಷದಿಂದ ದೇವಸ್ಥಾನಕ್ಕೆ ಬರಲಿಕ್ಕೆ ಇಲ್ಲ. ಯಾರಿದ್ದೋ ಮೇಲಿನ ದ್ವೇಷ, ಅವ ಆ ದೇವಸ್ಥಾನದಲ್ಲಿ ಒಂದು ಸ್ಥಾನ ಉಂಟು ಅವನಿಗೆ, ಅವನ ಮೇಲೆ ದ್ವೇಷ ಇರುವ ಕಾರಣ ಅವ ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇಲ್ಲ. ಅವ ಬೇಗ ಸಾಯ್ತಾನೆ ಅಂತ ಲೆಕ್ಕ ಭಾಗವತದ ಪ್ರಕಾರ. ಹೌದು, ದೇವತೆಗಳ ದ್ವೇಷ ಮಾಡುವವನು ಬೇಗ ಹೋಗ್ತಾನೆ, ವೇದವನ್ನು ದ್ವೇಷ ಮಾಡುವವನು ಬೇಗ ಹೋಗ್ತಾನೆ, ಗೋವಿರೋಧವನ್ನು ಮಾಡುವವನು, ಸದ್ಬ್ರಾಹ್ಮಣರ ದ್ವೇಷವನ್ನು ಮಾಡುವವನು, ಸಜ್ಜನರನ್ನು ದ್ವೇಷ ಮಾಡುವವನು, ಧರ್ಮವನ್ನು ದ್ವೇಷ ಮಾಡುವವನು, ಕೃಷ್ಣನನ್ನು ದ್ವೇಷ ಮಾಡುವವನು ಸವಾ ಆಶು ವಿನಶ್ಯತಿ. ಹೆಚ್ಚು ಕಾಲ ಇಲ್ಲ, ಅವರ ಜಾತಕ ಇಂತಿಷ್ಟೇ ಇರುವುದು, ಕೆಲವೇ ದಿವಸ. ಮತ್ತೆ ಜಾತಕವನ್ನು ಹರಿದು ಕಸದ ಬುಟ್ಟಿಗೆ ಹಾಕಬೇಕು. ಸವಾ ಆಶು ವಿನಶ್ಯತಿ. ಇವ ಇಷ್ಟು ಮಾಡ್ತಾನೆ ಮಾತ್ರ ಅಲ್ಲ, ಇದಕ್ಕಿಂತ ಮುಖ್ಯವಾಗಿ ಅವನಿಗೊಬ್ಬ ಮಹಾತ್ಮನಾದ ಪರಮ ಭಾಗವತನಾದಂತಹ, ವೈರವೇ ಯಾರ ಜೊತೆಗೂ ಇಲ್ಲದ ಪ್ರಶಾಂತನಾದಂತಹ ಒಬ್ಬ ಮಗನಿದ್ದಾನೆ ಪ್ರಹ್ಲಾದ ಅಂತ. ಆ ಮಗನನ್ನು ಯಾವಾಗ ಅವ ದ್ವೇಷ ಮಾಡುವುದಕ್ಕೆ ಶುರು ಮಾಡ್ತಾನೋ ಆವಾಗ ಅವ ಎಂಥದ್ದೇ ವರವನ್ನು ಪಡ್ಕೊಳ್ಳಿ, ಹೊರಗೆ ಒಳಗೆ ಮೇಲೆ ಕೆಳಗೆ ಅಂತ, ಕೂಡಲೇ ಅವನನ್ನು ನಾನು ಕೊಂದು ಹಾಕ್ತೇನೆ. ನೀವು ನಿರ್ಭಯರಾಗಿರಿ, ಹೋಗಿ. ನಾರದ ಉವಾಚ ಇತ್ಯುಕ್ತ್ವಾ ಲೋಕಗುರುಣಾ ತಂ ಪ್ರಣಮ್ಯ ದಿವೌಗಸಃ ನ್ಯವರ್ತತ ಗತೋದ್ವೇಗಾಃ ಮೇನಿರೇ ಚಾಸುರಂ ಹತಂ. ತಸ್ಯ ದೈತ್ಯಪತಯಃ ಪುತ್ರಾಶ್ಚತ್ವಾರಃ ಪರಮಾದ್ಭುತಾಃ. ಅವನಿಗೆ 4 ಮಕ್ಕಳಿದ್ದಾರೆ, ಸಂಹ್ಲಾದ, ಅನುಹ್ಲಾದ, ಹ್ಲಾದ, ಪ್ರಹ್ಲಾದ ಅಂತ. ಅದರಲ್ಲಿ ಪ್ರಹ್ಲಾದ ಅದ್ಭುತ ಮಹಾತ್ಮಾವ. ಪ್ರಹ್ಲಾದೋ ಭೂನ್ಮಹಾಂಸ್ತೇಷಾಂ ಗುಣೈರ್ಮಹದುಪಾಸಕಃ ಬ್ರಹ್ಮಣ್ಯಶೀಲ ಸಂಪನ್ನ. ಅವನ ವರ್ಣನೆ ಮಾಡ್ತಾರೆ ಪ್ರಹ್ಲಾದ ಹೇಗಿದ್ದ ಅಂತ. ಬ್ರಹ್ಮಣ್ಯಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಮೇಕಃ ಪ್ರಿಯ ಸುಹೃತ್ತಮಃ ದಾಸವತ್ಸನ್ನತಾರ್ಯಾಂಘ್ರಿ ಪಿತೃವದ್ದೀನವತ್ಸಲಃ ಭ್ರಾತೃವತ್ಸದೃಶೇ ಸ್ನಿಗ್ಧೋ ಗುರುಶ್ವೀಶ್ವರ ಭಾವನಃ ವಿದ್ಯಾರ್ಥರೂಪಜನ್ಮಾಢ್ಯೋ ಮಾನಸ್ತಂಭ ವಿವರ್ಜಿತಃ ನೋದ್ವಿಗ್ನಚಿತ್ತೋ ವ್ಯಸನೇಷು ನಿಸ್ಪೃಹಃ ಶ್ರುತೇಷು ದೃಷ್ಟೇಷು ಗುಣೇಶ್ವರವಸ್ತುದೃಕ್ ದಾಂತೇಂದ್ರಿಯ ಪ್ರಾಣಶರೀರಧೀ ಸದಾ ಪ್ರಶಾಂತಕಾಮೋ ರಹಿತಾಸುರೋಸುರಃ ಯಸ್ಮಿನ್ ಮಹದ್ಗುಣಾರಾಜನ್ ಗೃಹ್ಯಂತೆ ಕವಿಭಿರ್ಮುಹುಃ ನ ತೇಧುನಾಪಿ ಧೀಯಂತೆ ಯಥಾ ಭಗವತೀಶ್ವರೇ ಯಂ ಸಾಧು ಗಾಥಾ ಸದಸೀ ರಿಪವೋಪಿ ಸುರಾ ನೃಪ ಪ್ರತಿಮಾನಂ ಪ್ರಕುರ್ವಂತಿ ಕಿಮುತಾನ್ಯೇ ಭವಾದೃಶಾಃ ಗುಣೈರಲಮಸಂಖ್ಯೇಯೈರ್ಮಾಹಾತ್ಮ್ಯಂ ತಸ್ಯ ಸೂಚ್ಯತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿಃ. ಅವನಿಗೆ ಯಾರೂ ಹೇಳಿಕೊಟ್ಟಿದ್ದಿಲ್ಲ ನೀ ದೇವರನ್ನು ಪೂಜೆ ಮಾಡು, ದೇವರನ್ನು ಭಜಿಸು ಎಂಬುದಾಗಿ. ಅವನಿಗೆ ಅದು ಪ್ರಕೃತಿ ಸಹಜವಾಗಿ ಬಂದದ್ದು. ಪ್ರಕೃತಿ ಸಹಜವಾಗಿ ಬರಲಿಕ್ಕೂ ಕಾರಣ ಉಂಟು. ಹೇಗೆ? ಗರ್ಭದಲ್ಲಿ ಅವ ಇರುವಾಗಲೇ ಅವನಿಗೆ ಪಾಠ ಆಗಿದೆ.
ನಾವು ನಿನ್ನೆಯೂ ಕೂಡ ಅದನ್ನು ಹೇಳಿದ್ದೆವು ಸ್ವಲ್ಪ ಸ್ವಲ್ಪ. ಗರ್ಭದಲ್ಲಿರುವಾಗ ಏನು ನಮಗೆ ಶಿಕ್ಷಣ ಸಿಗ್ತದೆ ಅದು ಆ ಮಗುವಿಗೆ ಹೋಗಿ ಸೇರ್ತದೆ. ಆ ಮಗು ಮತ್ತೆ ಮುಂದೆ ಹೊರಗೆ ಬಂದ ಮೇಲೆ ಪರೀಕ್ಷಿತನೋ, ಪ್ರಹ್ಲಾದನೋ, ಧ್ರುವನೋ, ರಾಮನೋ, ಲಕ್ಷ್ಮಣನೋ ಆಗ್ತಾರೆ. ಸಹಜವಾದ ರತಿ ಕೃಷ್ಣನಲ್ಲಿ. ನ್ಯಸ್ತ ಕ್ರೀಡನ ಕೋಪಾಲೋ ಜಡವತ್ತನ್ಮನಸ್ತಯ ಕೃಷ್ಣಗ್ರಹ ಗೃಹೀತಾತ್ಮಾನ ವೇದ ಜಗದೀದೃಶಂ ಆಸೀನಃ ಪರ್ಯಟನ್ನಶ್ನನ್ ಶಯಾನಃ ಪ್ರಪಿಬನ್ ಬ್ರುವನ್ ನಾನು ಸಂಧತ್ತ ಏತಾನಿ ಗೋವಿಂದ ಪರಿರಂಭಿತಃ ಕ್ವಚಿದ್ರುದತಿ ವೈಕುಂಠಚಿಂತಾಶಬಲಚೇತನಃ ಕ್ವಚಿದ್ಧಸತಿ ತಚ್ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್. ಒಂದೊಂದು ಸಲ ವೈಕುಂಠ ಲೋಕವನ್ನು ನೆನೆಸಿ ವಾಸುದೇವನನ್ನು ನೆನೆಸಿ ಅಳುವುದಂತೆ, ಕೆಲವೊಂದು ದಿನ ವಾಸುದೇವನನ್ನು ನೆನೆಸಿ ನಗಾಡುವುದು. ಹೀಗೆಲ್ಲ ವಿಚಿತ್ರ. ನಮಗೆ ಹುಚ್ಚರ ಕಾಣ್ಬೋದು, ಯಾಕೆ ನಾವು ಹುಚ್ಚರಾದ ಕಾರಣ. ಅರಿಶಿನ ರೋಗದವರಿಗೆ ಲೋಕವೇ ಅರಿಶಿನ ಕಾಣುವುದಲ್ಲ. ನಮಗೆ ಅಂಥವರನ್ನು ಕಂಡ್ರೆ ಹುಚ್ಚರ ಕಾಣೋದು. ಕಳಿಸ್ತೇವೆ ಅವನನ್ನು ಬೇಗ ಇಲ್ಲಿಂದ. ಅವ ಹೇಗೆ ಅಂತ ಯಾರಿಗೆ ಗೊತ್ತು. ನಿನ್ನೆ ಭರತ ಅವನದ್ದು ಅದೇ ಸ್ಥಿತಿ. ಅವಧೂತ, ಅಂತರ್ಯಾಮಿ, ಆತ್ಮಾರಾಮ. ಅವನನ್ನು ಅವನ ಅಣ್ಣಂದಿರೇ ನೆಗಾಡ್ತಾ ಇದ್ರು, ಬಡಿತಾ ಇದ್ದರು ಕಪಾಳಕ್ಕೆ. ಅವನಿಗೆ ಅದು ಗೊತ್ತೇ ಆಗ್ತಿರಲಿಲ್ಲ. ಆ ರೀತಿ ಸ್ವಭಾವ. ಅವನನ್ನು ಕೊನೆಗೆ ಗದ್ದೆಯನ್ನು ನೋಡಿಕೊಳ್ಳಿಕ್ಕೆ ರಾತ್ರಿ ನಾವೆಲ್ಲ ಮಾಡ್ತೇವಲ್ಲ, ಆ ರೀತಿ ಗದ್ದೆಯ ಬದಿಯಲ್ಲಿ ಅವನನ್ನು ಕೂತ್ಕೊಳಿಸಿದ್ರು. ಹಂದಿ ಬರುವುದಕ್ಕೂ ಆಗ್ತದೆ ಅಂತ ಕೂತಿದ್ದ. ಅವನಿಗೆ ಸಂಗತಿಯೇ ಗೊತ್ತಿಲ್ಲ. ಅದು ನಾ ಗದ್ದೆಯ ಬದಿಯಲ್ಲಿದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ. ಇಂಥವರು ಕೆಲವರು ಇರ್ತಾರೆ ಪ್ರಪಂಚದಲ್ಲಿ. ನಾವು ಬಹಳ ಜಾಗರೂಕರಾಗಿರಬೇಕು ಅವರ ಜೊತೆಗೆ ವ್ಯವಹರಿಸುವಾಗ. ಅವರ ಒಳಗಡೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಕೆಲಸ ಮಾಡ್ತಾ ಇದೆ, ಹೊರಗಡೆ ಅದು ಗೋಚರಕ್ಕೆ ಬರುವುದಿಲ್ಲ. ಭತ್ತದ ಒಳಗಡೆ ಇದ್ದ ಬೆಂಕಿಯ ಹಾಗೆ, ಉಮಿಯ ಒಳಗಡೆ ಇರುವ ಕಿಚ್ಚಿನ ಹಾಗೆ ಅಂತ. ಇವ ಹಾಗಿದ್ದ ಅಲ್ಲಿ ಪ್ರಹ್ಲಾದ. ಹೋಗುವಾಗ ಬರುವಾಗ ಎಲ್ಲ ಕಡೆ ಅವನ ಬಾಯಿಯಲ್ಲಿ ಅವನ ಮೈಯೊಟ್ಟು ಶ್ರೀಹರಿ, ವಾಸುದೇವ, ಕೃಷ್ಣ. ಇದ್ದಕ್ಕಿದ್ದಾಗೆ ಹಾಡುವುದು ನೆನಪಾದ ತಕ್ಷಣ ಕೃಷ್ಣನ ಕುರಿತಾಗಿ. ಕ್ವಚಿದ್ರುದತಿ ವೈಕುಂಠ ಚಿಂತಾ ಶಬಲಚೇತನಃ ಕ್ವಚಿದ್ಧಸತಿ ಚಿಂತಾಹ್ಲಾದ ಉದ್ಗಾಯತಿ ಕ್ವಚಿತ್ ನದತಿ ಕ್ವಚಿತ್ ಉತ್ಕಂಠೋ ವಿಲಜ್ಜೋ ನೃತ್ಯತಿ ಕ್ವಚಿತ್ ಕ್ವಚಿತ್ ತದ್ಭಾವನಾಯುಕ್ತಸ್ತನ್ಮಯೋ ನು ಚಕಾರಃ ಕ್ವಚಿದುತ್ಪುಲಕಸ್ತೂಷ್ಣೀಮಾಸ್ತೆ ಸಂಸ್ಪರ್ಶ ನಿರ್ವೃತಃ. ಇದ್ದಕ್ಕಿದ್ದಾಗೆ ಸುಮ್ಮನೆ ಕೂತು ಬಿಡೋದು. ನೋಡಿದವರು ಇವ ಏನೋ ಬುದ್ಧಿಮಾಂದ್ಯ ಅಂತ ಹೇಳಬೇಕು. ನಮ್ಮಂಥವರು ಕಂಡ್ರೆ ಬುದ್ಧಿಮಾಂದ್ಯ ಇರಬೇಕದು. ಹೇಳಿಕಿಲ್ಲದೆ ಬಂದದ್ದು ಬುದ್ಧಿಮಾಂದ್ಯ ಇರಬೇಕದು ಅಂತ. ಕ್ವಚಿದುತ್ಪುಲಕಸ್ತೂಷ್ಣೀಮಾಸ್ತೆ ಸಂಸ್ಪರ್ಶ ನಿರ್ವೃತಃ ಅಸ್ಪಂದ ಪ್ರಣಯಾನಂದ ಸಲೀಲಾ ಮೀಲಿತೆ ಕ್ಷಣಃ ಸ ಉತ್ತಮ ಶ್ಲೋಕಪದಾರವಿಂದಯೋರ್ನಿಷೇವಯಾ ಕಿಂಚನ ಸಂಗಲಬ್ಧಯ ತನ್ವನ್ಪರಾನ್ ನಿರ್ವೃತಿಮಾತ್ಮನೋ ಮುಹುರ್ದುಸ್ಸಂಗದೀನಾನ್ಯಮನಶಮಂ ಯಧಾತ್. ಅಂತಹ ಪರಮ ಭಾಗವತರ ಸಾಲಿನಲ್ಲಿ ಪ್ರಹ್ಲಾದನಿಗೆ ಮೊದಲನೇ ಸ್ಥಾನ. ನೆನಪಿಟ್ಟುಕೊಳ್ಳಿ. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕ ಶೌನಕ ಭೀಷ್ಮ ದಾಲ್ಭ್ಯಾನ್ ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಪುಣ್ಯಾನಿಮಾನ್ ಪರಮ ಭಾಗವತಾನ್ ಸ್ಮರಾಮಿ ಅಂತ ಹೇಳುವ ಶ್ಲೋಕದಲ್ಲಿ ಪ್ರಹ್ಲಾದನಿಗೆ ಮೊದಲ ಸ್ಥಾನ. ಅಂತಹ ಪರಮ ಭಾಗವತ ವಿಷ್ಣು ಭಕ್ತ. ಅಂತಹ ವಿಷ್ಣು ಭಕ್ತನಲ್ಲಿ ಹಿರಣ್ಯಕಶಿಪು ದ್ವೇಷವನ್ನು ಮಾಡುವುದಕ್ಕೆ ತೊಡಗಿದ. ತಸ್ಮಿನ್ ಮಹಾಭಾಗವತೆ ಮಹಾಭಾಗೆ ಮಹಾತ್ಮನಿ ಹಿರಣ್ಯಕಶಿಪು ರಾಜನ್ ಅಕರೋತ್ ಅಘಮಾತ್ಮಜೇ. ಯುಧಿಷ್ಠಿರುವಾಚ ದೇವರ್ಷೇ ತದಿಚ್ಛಾಮೋ ವೇದಿತುಂ ತವ ಸೂರತ ಯದಾತ್ಮಜಾಯ ಶುದ್ಧಾಯ ಪಿತಾ ದಾತ್ ಸಾಧವೇಶ್ಯಘಂ ಪುತ್ರಾನ್ ವಿಪ್ರತಿಕೂಲಾಂ ಸ್ತ್ವಾನ್ ಪಿತರಃ ಪುತ್ರವತ್ಸಲಾಃ ಉಪಾಲಭಂತೆ ಶಿಕ್ಷಾರ್ಥನ್ನೈವಾಘಮಪರೋ ಯಥ ಕಿಮುತಾನುವಶಾನ್ ಸಾಧೂಂಸ್ತಾದೃಶಾನ್ ಗುರುದೇವತಾನ್ ಏತತ್ ಕೌತೂಹಲಂ ಬ್ರಹ್ಮನ್ ಅಸ್ಮಾಕಂ ವಿಧಮಪ್ರಭೋ ಪಿತುಃ ಪುತ್ರಾಯ ಯದ್ವೇಷೋ ಮರಣಾಯ ಪ್ರಯೋಜಿತಃ. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೇ ಪ್ರಹ್ಲಾದಚರಿತೆ ಚತುರ್ಥೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ಭಗವತೆ ವಾಸುದೇವಾಯ.
ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಅಂತಹ ಆ ಮಗನನ್ನು ಸರ್ವ ಶಾಸ್ತ್ರಗಳನ್ನು ಕಲಿಬೇಕು ಅನ್ನುವ ಉದ್ದೇಶದಿಂದ ಗುರುಕುಲಕ್ಕೆ ಸೇರಿಸ್ತಾನೆ ಅಪ್ಪ. ಷಂಡಾಮರ್ಕರು ಅಂತ ಇಬ್ಬರು ಗುರುಗಳು, ಅವರ ಮನೆಗೆ ಕಳುಹಿಸ್ತಾನೆ. ಕಲಿಬೇಕು, ಮಕ್ಕಳು ಕಲಿಬೇಕು, ಸುಶಿಕ್ಷಿತರಾಗಬೇಕು ಅಂತ. ಅಲ್ಲಿ ಏನು ಕಲಿತ ಇವ ನೋಡುವ. ಅಥ ಪಂಚಮೋಧ್ಯಾಯ. ನಾರದ ಉವಾಚ ಪೌರೋಹಿತ್ಯಾಯ ಭಗವಾನ್ ವೃತಃ ಕಾವ್ಯಃ ಕಿಲಾಸುರೈಃ ಷಂಡಾಮರ್ಕೌ ಸುತೌ ತಸ್ಯ ದೈತ್ಯರಾಜಗೃಹಾಂತಿಕೆ. ತೌ ರಾಜ್ಞಾ ಪ್ರಾಪಿತಂ ಬಾಲಂ ಪ್ರಹ್ಲಾದನ್ನಯಕೋವಿದಂ ಪಾಠಯಾಮಾಸ ದುಃಪಾಠ್ಯಾನ್ ಅನ್ಯಾಂಶ್ಚಾಸುರಬಾಲಕಾನ್. ಯತ್ತತ್ರ ಗುರುಣಾ ಪ್ರೋಕ್ತಂ ಶುಶ್ರುವೇನು ಪಪಾಠ ಚ ನ ಸಾಧು ಮನಸಾ ಮೇನೆ ಸ್ವಪರಾ ಸದ್ಗ್ರಹಾಶ್ರಯಂ. ಗುರುಗಳು ಪಾಠ ಮಾಡ್ತಾಯಿದ್ರು, ಇವನಿಗೆ ಯಾವುದು ತಲೆಗೆ ಹೋಗುವುದಿಲ್ಲ, ಇವ ಅದನ್ನು ಕಲಿಯುವುದೇ ಇಲ್ಲ ಅತ್ಲಾಗಿ. ಏಕದಾಸುರರಾಟ್ ಪುತ್ರಂ ಅಂಕಮಾರೋಪ್ಯ ಪಾಂಡವ ಪಪ್ರಚ್ಛ ಕಥ್ಯತಾಂ ವತ್ಸ ಮನ್ಯತೆ ಸಾಧು ಯದ್ಭವಾನ್. ಪ್ರಹ್ಲಾದ ಉವಾಚ ತತ್ಸಾಧು ಮನ್ಯೇ ಸುರವರ್ಯದೇಹಿನಾಂ ಸದಾ ಸಮದ್ವಿಗ್ನಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಬಂಧಕೋಪಂ ವನಂಗತೋ ಯದ್ಧರಿಮಾಶ್ರಯೇತ. ನಾರದ ಉವಾಚ ಶುತ್ವಾ ಪುತ್ರಗಿರೋ ದೈತ್ಯಃ ಪರಪಕ್ಷಸಮಾಹಿತಾಃ ಜಹಾಸ ಬುದ್ಧಿರ್ಬಾಲಾನಾಂ ಭಿದ್ಯತೆ ಪರಬುದ್ಧಿಭಿಃ ಸಮ್ಯಕ್ ವಿಧಾರ್ಯತಾಂ ಬಾಲೋ ಗೃಗೇಃ ದ್ವಿಜಾತಿಭಿಃ ವಿಷ್ಣುಪಕ್ಷೈಃ ಪ್ರತಿಚ್ಛನ್ನೈರ್ನ ಭಿದ್ಯೇತಾಸ್ಯ ಧೀರ್ಯಥಾ ಗೃಹವಾನೀಯಮಾಹೂಯ ಪ್ರಹ್ಲಾದಂ ದೈತ್ಯಯಾಜಕಾಃ ಪ್ರಶಸ್ಯಷ್ಟಕ್ಷ್ಣಯಾ ವಾಚಾ ಸಮಪೃಚ್ಛಂತ ಸಾಮುಭಿಃ ವತ್ಸಪ್ರಹ್ಲಾದ ಭದ್ರಂತೆ ಸತ್ಯಂಗಥಯ ಮಾಮೃಷ ಬಾಲಾನದಿ ಕುತಸ್ತುಭ್ಯಮೇಷ ಬುದ್ಧಿವಿಪರ್ಯಯಃ ಬುದ್ಧಿಭೇದಃ ಪರಗೃತೌತಾಹೋ ತಯಸ್ತತೋ ಭವತ ಭಣ್ಯತಾಂ ಶೋಧಕಾಮಾನಾಂ ಗುರುಣಾಂ ಕುಲನಂದನ. ಇವ ಸರಿಯಾಗಿ ಕಲಿಯುವುದಿಲ್ಲ ಅಂತ ಹೇಳಿಕೊಂಡು ಮನೆ ಕಳಿಸಿದರು ಗುರುಗಳು. ಸ್ವಲ್ಪ ಒಂದೆರಡು ದಿವಸ ಮನೇಲಿದ್ದು, ಈಗ ಹಾಗೆ ಅಲ್ವಾ ಈ ಹೋಮ್ ಸಿಕ್ನೆಕ್ ಅಂತ, ಆ ಮನೆ ನೆನಪಾಗೋದು. ಮನೆ ನೆನಪಾಗುವಾಗ ಕಲಿಯುವುದು ಯಾವುದು ಕೂಡ ತಲೆಗೆ ಹೋಗುವುದಿಲ್ಲ. ಪಾಠ ಮಾಡಿದ್ದು ಅಳುವುದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು. ಕೊನೆಗೆ ಒಂದು ಎರಡು ದಿವಸ ಮನೆ ಕಳಿಸಿದ್ರೆ ಸರಿ ಆಗ್ತದೆ, ಅದು ಪುನಃ ಬರ್ತಾರೆ. ಈಗೆಲ್ಲ ಮಕ್ಕಳು ಒಳ್ಳೆ ಬುದ್ಧಿವಂತರಿದ್ದಾರೆ. ಹಾಸ್ಟೆಲಿಗೆ ಹಾಕುವುದು ಅಥವಾ ಗುರುಕುಲಕ್ಕೆ ಹಾಕುವುದು, ಅಲ್ಲಿ ಕೂತ್ಕೊಂಡು ಅವರ ಅಮ್ಮಂದಿರು ಅಳುವುದು. ಮಕ್ಕಳು ಅಳುವುದಿಲ್ಲ ಈಗೆಲ್ಲ ಅಮ್ಮಂದಿರು ಅಳುವುದು, ಇಲ್ಲದ್ರೆ ಅಪ್ಪಂದಿರು ಅಳುವುದು. ಬಿಟ್ಟು ಹೋಗಬೇಕಲ್ಲ ಅಂತ. ಇವ ಹಾಗಲ್ಲ. ಇವ ಗುರುಗಳು ಪಾಠ ಮಾಡುವುದೊಂದು, ಇವ ಕಲಿಯುವುದು ಇನ್ನೊಂದು. ಇವ ಕಲೀಲಿಕ್ಕೆ ಇಲ್ಲ ಯಾವುದನ್ನು, ಇವ ತಲೆಯಲ್ಲೆಲ್ಲ ಉಂಟು ವಿಷಯಗಳು. ಮನೆ ಕಳಿಸಿದರು. ಅಪ್ಪ ಕೇಳಿದ, ಏನು ಕಲ್ತೀಯಾ? ಹೀಗೆ ಇವ ಆಲೋಚನೆ ಮಾಡ್ತಾನೆ, ಇದು ಪ್ರಾಯಶಃ ಗುರುಗಳು ಸರಿ ಪಾಠ ಮಾಡುವುದಿಲ್ಲ, ಸಂಬಳ ಮಾತ್ರ ತೆಕ್ಕೊಳ್ಳೋದು, ಏನೋ ಉಂಟು. ಅಥವಾ ಇದು ಏನು, ಯಾಕೆ ನೀನು ಯಾರೋ ನಿನ್ನನ್ನು ತಲೆ ತಿರುಗಿಸಿದ್ದಾರೆ ಶಾಲೆಯಲ್ಲಿ, ಹಾಗೆಲ್ಲ ಎಲ್ಲರೊಟ್ಟಿಗೆ ಸಂಘ ಮಾಡಬಾರದು, ಏನಿದು? ಆವಾಗ ಹೇಳ್ತಾನೆ ಪ್ರಹ್ಲಾದ ಉವಾಚ ಸ್ವಃಪರಶ್ಚೇತ್ಯ ಸದ್ಗ್ರಾಹಃ ಪುಂಸಾಂ ಜನ್ಮಾಜಯಾವೃತ ಉತ್ಕೃತಃ ವಿಮೋಹಿತಧಿಯಾನ್ ದೃಷ್ಟಸ್ತಸ್ಮೈ ಭಗವತೆ ನಮಃ ಸ ಯದಾನುವ್ರತಃ ಪುಂಸಾಂ ವಶುಬುದ್ಧಿರ್ವಿಭಿದ್ಯತೆ ಅನ್ಯೇಷ ತಥಾನ್ಯೋಹಂ ಇತಿ ಭೇದಗತಾ ಸತಿ ಸ ಏಷಾತ್ಮ ಸ್ವಪರೇತ್ಯ ಬುದ್ಧಿಭಿಃ ದುರತ್ಯಯಾನುಕ್ರಮಣೋ ನಿರೂಪ್ಯತೆ ಮಹ್ಯಂದಿ ಯತ್ಪತ್ಮನಿವೇದವಾದಿನೋ ಬ್ರಹ್ಮಾದಯೋ ಶೇಷಭಿನತ್ತಿ ಮೇ ಮತಿಂ ಯಥಾ ಭ್ರಾಮ್ಯತ್ಯಯೋ ಬ್ರಹ್ಮನ್ ಸ್ವಯಮಾಕರ್ಷ ಸನ್ನಿಧೌ ತಥಾ ಮೇ ಭಿದ್ಯತೆ ಚೇತಃ ಚಕ್ರಪಾಣೇರ್ಯದೃಚ್ಛಯ. ಅಪ್ಪಯ್ಯ, ಹಾಗೇನಿಲ್ಲ, ನನ್ನ ಮನಸ್ಸೇ ಚಕ್ರಪಾಣಿಯಲ್ಲಿ ಹೋಗಿದೆ. ನನ್ನ ಎಲ್ಲ ಚಿಂತೆಗಳು, ನನ್ನ ಎಲ್ಲ ಇಂದ್ರಿಯಗಳೆಲ್ಲವೂ ಕೂಡ ವಾಸುದೇವನಲ್ಲಿ ಹೋಗಿ ಸೇರಿ ಹೋಗಿದೆ. ಇದು ಗುರುಗಳದ್ದೂ ತಪ್ಪಲ್ಲ, ಯಾರದ್ದೂ ತಪ್ಪಲ್ಲ. ಅದು ಅಯಸ್ಕಾಂತ ಹೋಗಿ ಕಬ್ಬಿಣದತ್ತ ಸೆಳೆಯುವ ಹಾಗೆ ಹೋಗಿ ಸೆಳೆದು ಬಿಟ್ಟಿದೆ, ಏನು ಮಾಡಲಿಕ್ಕಾಗುವುದಿಲ್ಲ. ನಾರದ ಉವಾಚ ಏತಾವದ್ಬ್ರಾಹ್ಮಣಾಯೋಕ್ತ್ವಾ ವಿರರಾಮ ಮಹಾಮತಿಃ ತನ್ನಿರ್ಭರ್ತ್ಸ್ಯಾಥ ಕುಪಿತಃ ಸ ದೀನೋ ರಾಜಸೇವಕಃ ಆನೀಯತಾಮರೇ ವೇತ್ರಮಸ್ನಾಕಂ ಅಯಶಸ್ಕರಃ. ಇವನಿಗೆ ಕೋಪ ಅಂತ ಅಪ್ಪನಿಗೆ ಹೇಳಿದ, ಅಲ್ಲಿದ್ದವರ ಹತ್ರ ಚಾಟಿ ಹಿಡ್ಕೊಂಡು ಬನ್ನಿ, ಇವನಿಗೆ ಛಡಿ ಇಟ್ಕೊಡ್ಬೇಕು ಇವನಿಗೆ ಅಂತ.
ಇಷ್ಟುದ್ದ ಬಾಲಕ 5 ವರ್ಷ ಆಗಲಿಲ್ಲ ಪೂರ್ತಿ. ಕುಲಾಂಗ ನಮ್ಮ ಇಡೀ ಕುಟುಂಬಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಇವ ಹುಟ್ಟಿದ್ದು. ಅಯಶಸ್ಕರ ಕುಲಾಂಗಾರಸ್ಯ ದುರ್ಬುದ್ಧೇ ಚತುರ್ಥೋಸ್ಯೋದಿತೋ ದಮಃ ದೈತೆಯ ಚಂದನವನೇ ಜಾತೋ ಯಂಕಂಟಕದ್ರುಮಃ. ದೈತ್ಯ ಕುಲ ಹೇಳುವಂತಹ ಚಂದನವನದಲ್ಲಿ ಒಂದು ನಾಚಿಕೆ ಮುಳ್ಳು ಹುಟ್ಟಿದೆ. ಯನ್ಮೂಲೋನ್ಮೂಲ ಪರಶೋ ವಿಷ್ಣೋರ್ನಾಲಾಜಿತೋರ್ಭಕ ಇದಂ ವಿವಿಧೋಪಾಯೈರ್ಭೀಷಯಂ ಸ್ತರ್ಜನಾದಿಭಿಃ ಪ್ರಹ್ಲಾದಂ ಗ್ರಾಹಯಾಮಾಸ ತ್ರಿವರ್ಗಸ್ಯೋಪತಾಪಾದನಂ ತತ ಏನಂ ಗುರುರ್ಜ್ಞಾತ್ವಾ ಜ್ಞಾತಜ್ಞೇಯಚತುಷ್ಟಯಂ ದೈತ್ಯೇಂದ್ರಂ ದರ್ಶಯಾಮಾಸ ಮಾತೃಮೃಷ್ಟಮಲಂಕೃತಂ ಪಾದಯೋಃ ಪತಿತಂ ಬಾಲಂ ಪ್ರತಿನಂದ್ಯಾಶಿಷಾಸುರಃ ಪರಿಷ್ವಜ್ಯ ಜರಂದೋರ್ಭ್ಯಾಂ ಪರಮಾಮಾಪನಿರ್ವೃತಿಂ ಆರೋಪ್ಯಾಂಕಮವಘ್ರಾಯ ಮೂರ್ಧನ್ಯಷ್ಟು ಕಲಾಂಬುಭಿ ಆಸಿಂಚನ್ ವಿಕಸದ್ವಕ್ತ್ರಂ ಇದಮಾಹ ಯುಧಿಷ್ಠಿರ ಹಿರಣ್ಯಕಶಿಪುರುವಾಚ. ಮತ್ತೆ ಪುನಃ ಪ್ರೀತಿಯಿಂದ ಕರೆದು ಅಪ್ಪ ಮಾತಾಡಿಸ್ತಾನೆ, ಮಗು ಹಾಗೆಲ್ಲ ಇಲ್ಲ, ವಾಸುದೇವ ಅದೆಲ್ಲ ಸುಮ್ಮನೆ ಅದು ಎಲ್ಲಿ ಇಲ್ಲ ಅಂಥದ್ದೆಲ್ಲ, ನೀನು ಅದನ್ನು ಬಿಡು, ಯಾರೋ ನಿನ್ನ ತಲೆ ಹಾಳು ಮಾಡಿದ್ದಾರೆ, ಹಾಗೆಲ್ಲ ಇದ್ದವರೊಟ್ಟಿಗೆಲ್ಲ ನೀವು ಮಾತಾಡಲಿಕ್ಕೆ ಹೋಗಲಿಕ್ಕಿಲ್ಲ. ನಾವು ದೊಡ್ಡ ಮನುಷ್ಯರು, ನಮ್ಮ ಕುಲ ಏನು, ನಮಗೊಂದು ಸ್ಪೆಷಲ್ ಆಗಿ ಅಲ್ಲಿ ಇರುವ ಒಂದು ವ್ಯವಸ್ಥೆ ಇರುವಾಗ ಗುರುಗಳು ಏನು ಹೇಳಿಕೊಡ್ತಾರೆ ಅದನ್ನು ಚೆಂದ ಮಾಡಿ ಕಲಿ, ಮತ್ತು ಅದನ್ನೆಲ್ಲ ಬಿಟ್ಟು ಆ ವಾಸುದೇವ ನೀನು ಅಂತೇ ಆಯುಷ್ಯ ವೆಚ್ಚ ಮಾಡ್ತೀಯ ನೀನು. ಹಿರಣ್ಯಕಶಿಪುರುವಾಚ ಪ್ರಹ್ಲಾದಾನೂಚ್ಯತಾಂತಾತಸ್ತ್ವಧೀತಂ ಕಿಂಚಿದುತ್ತಮಂ ಕಾಲೇನೈತಾವತಾಯುಷ್ಮನ್ ಯದಶಿಕ್ಷತ್ ಗುರೋರ್ಭವಾನ್. ಸರಿ ಅಂತ ಹೇಳಿ ಹೊರಟ. ಅಲ್ಲಿ ಕಳಿಸಿ ಆಯಿತು, ಪುನಃ ಪಾಠ ಶುರು ಆಯಿತು. ಪುನಃ ಇದು ಹೀಗೆ ಕಲೀಲಿಕ್ಕಿಲ್ಲ ಎಂಥದ್ದು ಅಷ್ಟಕ್ಕೆ ಇರೋದು. ಪುನಃ ಗುರುಗಳಲ್ಲಿಂದ ಕಳಿಸಿದ್ರು, ನೀ ಹೋಗಿ 1 ವಾರ ಜಾಸ್ತಿ ಇರಬೇಕಾದ್ರೆ ಮನೆಯಲ್ಲಿ ರಜೆ ನಿನಗೆ ಇವತ್ತಿಂದ. ಪುನಃ ಅಪ್ಪಯ್ಯ ಮಾತಾಡ್ತಾನೆ, ಏನು ಕಲ್ತಿ ಹೇಳು ನೋಡುವ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧಾ ತನ್ಮನ್ಯೇಧೀತಮುತ್ತಮಂ. ಅಪ್ಪಯ್ಯ, ನಾನು ಕಲ್ತದ್ದಿಷ್ಟೇ, ಶ್ರವಣಂ ಕೀರ್ತನಂ ವಿಷ್ಣೋ. ನಾವೇನು ಮಾಡಬೇಕು ಹುಟ್ಟಿದ ಮೇಲೆ ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂತಾದರೆ ನಾವು ವಿಷ್ಣುವಿನ ಕಥೆಯನ್ನು ಕೇಳಬೇಕು, ವಿಷ್ಣುವಿನ ನಾಮ ಸಂಕೀರ್ತನೆಯನ್ನು ಮಾಡಬೇಕು, ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಬೇಕು, ವಿಷ್ಣುವಿನ ಪಾದಸೇವನೆಯನ್ನು ಮಾಡಬೇಕು, ವಿಷ್ಣುವಿಗೆ ನಮಸ್ಕರಿಸಬೇಕು, ವಿಷ್ಣುವಿಗೆ ಅರ್ಚಿಸಬೇಕು, ವಿಷ್ಣುವಿನ ಜೊತೆಗೆ ದಾಸ್ಯವನ್ನು ಮಾಡಬೇಕು, ವಿಷ್ಣುವಿನ ಜೊತೆಗೆ ಸಖ್ಯವನ್ನು ಮಾಡಬೇಕು, ಕೊನೆಗೆ ವಿಷ್ಣುವಿಗೆ ನಮ್ಮನ್ನು ಅರ್ಪಿಸಿ ಬಿಡಬೇಕು ಅಂತ ನಾ ತಿಳ್ಕೊಂಡಿದ್ದೇನೆ. 9 ಬಗೆಯ ಭಕ್ತಿ, ನವಭಕ್ತಿ. ನವಭಕ್ತಿಯಿಂದ ಭಗವಂತನನ್ನು ವಾಸುದೇವನನ್ನು ಒಲಿಸಿಕೊಳ್ಳುವುದಕ್ಕಾಗ್ತದೆ. ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಂ ಉತ್ತಮಂ. ಇದನ್ನೇ ನಾನು ಕಲಿತಿದ್ದು ಗುರುಕುಲದಲ್ಲಿ. ನಿಶಮ್ಯೈತತ್ಸುತವಚೋ ಹಿರಣ್ಯಕಶಿಪುಸ್ತದಾ ಗುರುಪುತ್ರಮವಾಚೇತಂ ವೃಷಾ ಪ್ರಸ್ಫುರಿತಾಧರಃ. ಕರೆಸಿ ಆ ಗುರುಗಳನ್ನು. ತಿಂಗಳು ಸಂಬಳ ಕೊಡ್ತಾ ಇದ್ದೇವೆ ನಾವಿಲ್ಲಿಂದ, ಸರಿಯಾಗಿ ಪಾಠ ಮಾಡಲಿಕ್ಕಾಗೋದಿಲ್ಲ. ಬ್ರಹ್ಮಬಂಧೋ ಕಿಮೇ ತತ್ತೆ ವಿಪಕ್ಷಂ ಶ್ರಯತಾ ಸತಾ. ನನ್ನ ಮಕ್ಕಳನ್ನು, ನನ್ನ ಮಗುವನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ಅಸಾರಂಗಾಹಿತೋ ಬಾಲೋ ಮಾಮನ ಧೃತ್ಯ ದುರ್ಮತೆ ಸಂತಿಷ್ಯ ಸಾಧವೋ ಲೋಕೆ ದುರ್ಮೈತ್ರಾಶ್ಚತ್ಮವೇಷಿಣಃ. ಕೆಲವರೆಲ್ಲ ಇರ್ತಾರೆ ವೇಷ ಹಾಕ್ಕೊಂಡಲ್ಲಿ ಎಲ್ಲಾರು ಮಕ್ಕಳನ್ನು ಹಾಳು ಮಾಡುವವರು. ಅವರ ಕಡೆಗೆ ಎಲ್ಲಾರು ಕಳಿಸಿದ್ದೀರಿ ನೀವು, ಪ್ರಾಯಶಃ ಹಾಗೆ ಇರಬೇಕು. ತೇಷಾಮುದೇತ್ಯಘಂಕಾಲೇ ರೋಗಃ ಪಾತಕಿನಾಮಿವ ಗುರುಪುತ್ರ ಉವಾಚ. ಅಷ್ಟೊತ್ತಿಗೆ ಗುರುಗಳು ಹೇಳ್ತಾರೆ, ರಾಜನ್ ನ ಮತ್ಪ್ರಣೀತಂ, ನಾ ಹೇಳಿಕೊಟ್ಟದ್ದಲ್ಲ ಹಾಗೆ, ನ ಪರಪ್ರಣೀತಂ, ಇನ್ನೊಬ್ಬರು ಹೇಳಿಕೊಟ್ಟದ್ದಲ್ಲ. ಸುತೋವದತ್ತೇಶ ತವೇಂದ್ರ ಶತ್ರೋ, ಇದು ಅವನೇ ಕಲ್ತದ್ದು. ನೈಸರ್ಗಿಕೀಯಂ ಮತಿರಸ್ಯ ರಾಜನ್, ಇದವನಲ್ಲಿ ಸಹಜವಾಗಿರುವಂತಹ ಬುದ್ಧಿ. ಹಾಗಾಗಿ ಕೋಪವನ್ನು ಬಿಡು ರಾಜನ್, ನಿಯಚ್ಛ ಮನ್ಯುಂ ಕದದ ಸ್ಮಮಾನಃ. ನಾರದ ವಾಚ ಗುರುಣೈವಂ ಪ್ರತಿಪ್ರೋಕ್ತೋ ಭೂಯಾಃ ಸುರಸ್ವತಂ ನ ಚೇತ್ ಗುರುಮುಖೀಯಂತೆ ಕುತೋ ಭದ್ರಾ ಸತೀ ಮತಿಃ. ಪ್ರಹ್ಲಾದ ವಾಚ ಮತಿರ್ನ ಕೃಷ್ಣೇ
ಪರತಸ್ವತೋ ವ ಮಿಥೋಭಿವದ್ಯೇತ ಗೃಹವ್ರತಾನಾಂ ಅದಾಂತಗೋಭಿರ್ವಿಶತಾಂತಮಿಸ್ತ್ರಂ ಪುನಃ ಪುನಶ್ಚರೂವಿತ ಚರ್ವಣಾನಾಂ ನತೇ ವಿದುಸ್ತಾರ್ಥಗತಿಂ ಹಿ ವಿಷ್ಣುಂ ದುರಾಶಜಾಯೇ ಬಹಿರರ್ಥಮಾನ್ಯಥಾಂಧಾ ಯಥೈರುಪನೀಯಮಾನಾ ವಾಚೀಶತಂತ್ಯಾಂ ಉರುದಾಂ ನಿಬದ್ಧಾಃ ನೈಷಾಂ ಮತಿಸ್ತಾವದುರಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದರ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾನ್ನವಣೀತಯಾವತ ಪರತಂ ಪುತ್ರಂ ಹಿರಣ್ಯಕಶಿಪೂರುಷ ಅಂಧೀಕೃತಾತ್ಮ ಸ್ವೋತ್ಸಂಗಾನ್ ನಿರಸ್ಯತ ಮಹೀತಲೆ. ತನ್ನ ತೊಡೆ ಮೇಲೆ ಇವರೆಗಿದ್ದಂತಹ ಆ ಪ್ರಹ್ಲಾದನನ್ನು ನೂಕಿ ಕೆಳಗಾಗ್ತಾರೆ. ಆಹಾ ಮರುಷರುಷಾವಿಷ್ಟಃ ಕಷಾಯೀಭೂತಲೋಚನಃ ವಧ್ಯತಾಂ, ಕೊಲ್ಯವನನ್ನು. ಆಶು ಅಯಂ ವಧ್ಯಃ ನಿಸ್ಸಾರಯತನೈರ್ರತಃ ಅಯಂ ಮೇ ಭ್ರಾತೃಃ ಸೋಯಂ ಹಿತ್ವಾ ಸ್ವಾನ್ ಸುಹೃದೋಧಮಃ ಪಿತೃವ್ಯಹಂತುರ್ಯಃ ಪಾದೌ ವಿಷ್ಣೋರ್ಧ. ನನ್ನ ತಮ್ಮನನ್ನು ಕೊಂದಂತಹ ಆ ಹರಿಯಲ್ಲಿ ಸ್ನೇಹವನ್ನು ಮಾಡ್ತಾ ಇದ್ದಾನೆ. ಪಿತೃವ್ಯಹಂತುರ್ಯಃ ಪಾದೌ ವಿಷ್ಣೋರ್ದಾಸವದರ್ಚತಿ ವಿಷ್ಣೋರ್ವಾಸಾಧ್ವಸೌ ಕಿನ್ನೋ ಕರಿಷ್ಯತ್ಯ ಸಮಂಜಸಃ ಸೌಹೃದಂ ದುಸ್ತ್ಯಜಂ ಮಿತ್ರಾಃ ಅಹಾದ್ಯಃ ಪಂಚಹಾಯನಃ. ಪಂಚಹಾಯನಃ 5 ವರ್ಷ ಈ ಬಾಲಕನಿಗೆ. ಪರಾಪ್ಯಪತ್ಯಂ ಹಿತಕೃದ್ಯಥೌಷಧಂ ಸ್ವದೇಹಜೋಪ್ಯಾಮಯವತ್ಸುತೋ ಹಿತಃ ಛಿಂದ್ಯಾತ್ತದಂಗಂ ಯದುತಾತ್ಮನೋ ಹಿತಂ ಶೇಷಂ ಸುಖಂ ಜೀವತಿ ಯದ್ವಿವರ್ಜನಾತ್. ಸರ್ವೈರುಪಾಯೈಹ್ಯಂತವ್ಯಃ, ಏನೆಲ್ಲ ಅವನನ್ನು ಕೊಲ್ಲಿಕ್ಕೆ ಉಪಾಯ ಉಂಟು ಎಲ್ಲವನ್ನು ಆಚರಣೆಗೆ ತನ್ನಿ. ಸಂಭೋಜನ ಶಯನಾಸನೈ, ಅದು ಊಟದಲ್ಲಿ ವಿಷ ಹಾಕಿ ಕೊಡ್ತೀರೋ? ಏನು ನನ್ನ ಹತ್ರ ಕೇಳಲಿಕ್ಕೆ ಬರಬೇಡಿ ನೀವು. ಸುಹೃಲ್ಲಿಂಗಧರ ಶತ್ರು ಮುನೇರ್ದುಷ್ಟಮಿವೇಂದ್ರಿಯಂ ನೈಋತಾಸ್ತೆ ಸಮಾದಿಷ್ಟ ಭರ್ತ್ರ ವೈ ಶೂಲಪಾಣಯ ದಿಗ್ಬದಂಷ್ಟಕರಾಲಾಸ್ಯಾಹ ತಾಮ್ರಶ್ಮಶ್ರುಶಿರೋರುಹಾಹ. ಎಲ್ಲ ಹೋದರು, ಕೆಂಪುಗಡ್ಡದವರು ಕಪ್ಪುಗಡ್ಡದವರು ಎಲ್ಲ ಒಟ್ಟಿಗೆ ಹೋದರು. ತಾಮ್ರಶ್ಮಶ್ರು ಕೆಂಪುಗಡ್ಡದವರು ಅಂತ ನಮ್ಮಲ್ಲಿ ಇದ್ದಾರಲ್ಲ ಕೆಲವರು ಊರಿನಲ್ಲಿ ಕೆಂಪುಗಡ್ಡದವರು, ಅವರೆಲ್ಲ ಹಿರಣ್ಯಕಶಿಪುವಿನ ಪಕ್ಷದವರು. ಅವರ ಹತ್ರ ಹೇಳಿದ ಮಗನನ್ನು ಕೊಲ್ಲಿ ಅಂತ. ತಾಮ್ರಶ್ಮಶ್ರು ಶಿರೋರುಹಾಹ, ತಲೆ ಕೂದಲೆಲ್ಲ ಹೀಗೆ ಮೇಲೆ. ತಿಗ್ಮದಂಷ್ಟ್ರ, ತೀಕ್ಷ್ಣವಾದಂತಹ ಹಲ್ಲುಗಳು. ಕರಾಲಾಸ್ಯಾಹ, ಅವರ ಮುಖ ನೋಡಿದ್ರೆ ಉಂಟಲ್ಲ ವಿಚಿತ್ರ ಅದು. ನದಂತೋ ಭೈರವಾನ್ ನಾದಾನ್ ಛಿಂಧಿ ಭಿಂಧಿ ಇತಿ ವಾದಿನಃ ಆಸೀನಂ ಚಾಹನಂಚೂಲೈಃ ಪ್ರಹ್ಲಾದಂ ಸರ್ವಮರ್ಮಸು. ಕೊಡ್ತಾರೆ ಪೆಟ್ಟು, ಒಬ್ಬರ ಮೇಲೊಬ್ಬರು ಬಡಿತಾ ಇದ್ದಾರೆ ಪ್ರಹ್ಲಾದನಿಗೆ. ಪರೇ ಬ್ರಹ್ಮಣ್ಯ ನಿರ್ದೇಶ್ಯೆ ಭಗವತ್ಯಖಿಲಾತ್ಮನಿ ಯುಕ್ತಾತ್ಮನ್ಯಫಲ ಆಸನ್. ಎಂತ ಪ್ರಯೋಜನವೇ ಆಗಲಿಲ್ಲ ಇವರಿಗೆ, ಸುಸ್ತಾದದ್ದು ಮಾತ್ರ. ಅಫಲಾನ್ಯಾಸನ್, ಯಾಕೆ? ಪರೇ ಬ್ರಹ್ಮಣಿ ಅನಿರ್ದೇಶ್ಯೆ ಭಗವತ್ಯಖಿಲಾತ್ಮನಿ. ಅಲ್ಲಿ ಸೇರಿದವನಿಗೆ ಈ ಪೆಟ್ಟೆಲ್ಲ ನಾಡ್ತದವನಿಗೆ. ಅಪುಣ್ಯಸ್ಯೇವ ಸತ್ಕ್ರಿಯಾ. ಪುಣ್ಯ ಸಂಗ್ರಹ ಇಲ್ಲದವ ಎಷ್ಟೇ ಪೂಜೆ ಮಾಡಿದರೂ ಅವನಿಗೆ ಪುಣ್ಯ ಸಂಗ್ರಹ ಆಗುವುದಿಲ್ಲ, ಹಾಗಾಯ್ತಂತೆ. ಆಸನ್ ಅಪುಣ್ಯಸ್ಯೇವ ಸತ್ಕ್ರಿಯಾ ಪ್ರಯಾಸೇ ಪಹತೆ ತಸ್ಮಿನ್ ದೈತ್ಯೇಂದ್ರ ಪರಿಶಂಕಿತಃ. ಇವನಿಗೆ ಡೌಟ್ ಆಯಿತು ಈ ಹಿರಣ್ಯಕಶಿಪುವಿಗೆ, ಇದೆಂಥದೋ ಬೇರೆ ಉಂಟಿದರ ಒಳಗಡೆ ಎಂತಾದರೂ ಒಂದು ಭೂತ ಸೌಕಿದೆ. ಚಕಾರ ತದ್ವಧೋಪಾಯಾನ್ ನಿರ್ಬಂಧೇನ ಯುಧಿಷ್ಠಿರ. ಇದಾಗಲಿಕ್ಕಿಲ್ಲ ಅಂತ ಹೇಳಿಕೊಂಡು ದಿಗ್ಗಜೈಹಿ, ಆನೆಗಳಿಂದ ತುಳಿಸಿದ, ದಂದಶೂಕೈಶ್ಚ, ಹಾವುಗಳಿಂದ ಕಚ್ಚಿಸಿದ, ವಿಷಪೂರಿತವಾದ ಹಾವುಗಳು, ಆಭಿಚಾರಾವಪಾತನೈಹಿ, ಬೇರೆ ಬೇರೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿದ. ನಾವು ಮಾಡಲಿಕ್ಕೆ ಹೋಗಬೇಡಿ ಹಾಗೆ. ಮಾಯಾಭಿ ಸನ್ನಿರೋಧೈಶ್ಚ ಗರದಾನೈರಭೋಜನೈ, ವಿಷ ಕೊಟ್ಟ, ಉಪವಾಸ ಹಾಕಿಸಿದ, ಹಿಮಪರ್ವತದಲ್ಲಿ ಹಾಕಿ ನೂಕಿ ಕೆಳಗೆ ಹಾಕಿದ. ಹಿಮ ವಾಯುವಗ್ನಿಸಲಿಲೈ ಪರ್ವತಾಕ್ರಮಣೈರಪಿ ನ ಶಶಾಕ ಯದಾ ಹಂತುಂ ಅಪಾಪಂ ಅಸುರಸ್ಸುತಂ. ಏನೂ ಮಾಡಲಿಕ್ಕಾಗಲಿಲ್ಲ ಪ್ರಹ್ಲಾದನನ್ನು. ಅಪಾಪ, ಯಾಕೆ ಅವನಲ್ಲಿ ಪಾಪ ಒಂದು ಲವವೂ ಕೂಡ ಇಲ್ಲ.
ಚಿಂತಾನ್ ದೀರ್ಘತಮಾಂ ಪ್ರಾಪ್ತಸ್ತತ್ಕರ್ತುಂ ನಾಭ್ಯಪದ್ಯತ. ಏಷ ಮೇ ಬಹ್ವಸಾಧೂಕ್ತೋ ವಧೋಪಾಯಾಶ್ಚ ನಿರ್ಮಿತಾಃ ತೈಸ್ತೈರ್ದ್ರೋಹೈರಸದ್ಧರ್ಮೈಃ ಮುಕ್ತಸ್ವೇನೈವ ತೇಜಸಾ ವರ್ತಮಾನೋ ವಿದೂರೇ ವೈ ಬಾಲೋಪ್ಯಜಡಧೀರಯಂ ನ ವಿಸ್ಮರತಿ ಮೇ ನಾರ್ಯಂ ಶುನಶ್ಯೇಪ ಇವ ಪ್ರಭುವ ಪ್ರಮೇಯಾನುಭಾವೋಯಂ ಅಕುತಶ್ಚಿದ್ಭಯೋ ಮದಃ ನೂನಮೇತದ್ವಿರೋಧೇನ ಮೃತ್ಯುರ್ಮೇ ಭವಿತಾ ನವ. ಇದೆಂತ ಸಾಯುವ ಜಾತಿ ಅಲ್ವ ಅಂತ ಇದು. ನೂನಮೇ ತದ್ವಿರೋಧೇನ ಮೃತ್ಯುರ್ಮೇ ಭವಿತಾ ನವ ಇತಿ ತಂಚಿಂತಯಾ ಕಿಂಚಿನ್ ಮ್ಲಾನಶ್ರಿಯ ಮಧೋಮುಖಂ ಷಂಡಾಮರ್ಕಾವೌಶನಸೌ ವಿವಿಕ್ತ ಇತಿ ಹೋಚತು ಜಿತನ್ ತ್ವಯೈಕೇನ ಜಗತ್ತ್ರಯಂ ಭ್ರುವೋಃ ವಿಜೃಂಭಣತ್ರಸ್ತ ಸಮಸ್ತಧಿಷ್ಣ್ಯಪಂ ನ ತಸ್ಯ ಚಿಂತ್ಯಂ ತವ ನಾಥ ಜಕ್ಷ್ಮಹೇ ನ ವೈ ಶಿಶೂನಾಂಗುಣದೋಷಯೋಃ ಪದಂ. ಇಮಂತು ಪಾಶೈರ್ವರುಣಸ್ಯ ಬದ್ಧಾ ನಿಧೇಃ ಭೀತೋ ನ ಬಲಾಯತೆ ಯಥಾ ಬುದ್ಧಿಶ್ಚ ಪುಂಸೋ ವಯಸಾರ್ಯಸೇವಜಾ ಯಾವದ್ಗುರುರ್ಭಾರ್ಗವಾಗಮಿಷ್ಯತಿ. ತಥೇತಿ ಗುರುಪುತ್ರೋಕ್ತಮನುಜ್ಞಾಯೇದಮಬ್ರವೀದ್ಧರ್ಮಾಹ್ಯಸ್ಯೋಪದೇಷ್ಟವ್ಯಾ ರಾಜ್ಞಾಯೇ ಗೃಹಮೇಧಿನಾಂ ಧರ್ಮಮರ್ಥಂಚ ಕಾಮಂಚ ನಿತರಾಂಚಾನುಪೂರ್ವಶಃ ಪ್ರಹ್ಲಾದಾಯೋಚತು ರಾಜನ್ ಪ್ರಶ್ರಿತಾ ವನತಾಯ ಚ ಯಥಾತ್ರಿವರ್ಗಂ ಗುರುಭಿರಾತ್ಮನೇ ಉಪಶಿಕ್ಷಿತಂ ನ ಸಾಧುಮೇನೆ ತಚ್ಚಿಕ್ಷಾನ್ ದ್ವಂದ್ವಾರಾಮೋಪವರ್ಣಿತೋಂ. ಯದಾಚಾರ್ಯಃ ಪರಾವೃತ್ತೋ ಗೃಹಮೇಧೀಯ ಕರ್ಮಸೋ ವಯಸ್ಸೈರ್ಬಾಲಕೈಸ್ತತ್ರಾಸೋಪಹೂತಃ ಕೃತಕ್ಷಣೈಃ ಅಥ ತಾನ್ ಶ್ಲಕ್ಷ್ಣಯಾ ವಾಚ ಪ್ರತ್ಯಾಹೂಯ ಮಹಾಬುಧಃ ಉವಾಚ ವಿದ್ವಾಂಸ್ತನ್ನಿಷ್ಠಾಂ ಕೃಪಯಾ ಪ್ರಹಸನ್ನಿವ. ते तु तद्गौरवात् सर्वे त्यक्तक्रीडापरिच्छदाः बालानदूषितधियो द्वन्द्वारामेरिते हितैः पर्युपासत राजेन्द्रतन्यस्तहृदये क्षणाः तानाह करुणो मित्रो महाभागवतोऽसुरः. स्वस्ति श्रीमद्भागवते महापुराणे पारमंस्यां संहितायां सप्तमस्कन्धे प्रह्लादानुचरिते पंचमोऽध्यायः. श्रीकृष्णार्पणमस्तु. नमो भगवते वासुदेवाय. सर्वत्र ಗೋವಿಂದನಾಮಸಂಕೀರ್ತನಂ. ಗೋವಿಂದ ಗೋವಿಂದ. ಅವನನ್ನು ಪುನಃ ಗುರುಕುಲಕ್ಕೆ ಕಳಿಸಿದರು. ಅಲ್ಲಿ ಒಂದು ವಿಷಯವೇ ಬೇರೆ. ಅಲ್ಲಿದ್ದಂತಹ ಅವನ ಜೊತೆಗಾರರು, ಬಾಲಕರು, ವಿದ್ಯಾರ್ಥಿಗಳು ಅವರನ್ನೆಲ್ಲ ಒಟ್ಟು ಗುಂಪುಗೂಡಿಸಿ ಅವರಿಗೆ ಪಾಠ ಮಾಡ್ತಾ ಇದ್ದಾನೆ ಇವ. ಇವರೆಲ್ಲ ಇತ್ಲ ಕನ್ವರ್ಟ್ ಆದರು. ಅಂಥ ಬಾಲಕರಿದ್ದರೆ ಶಿಕ್ಷಣ ಒಳ್ಳೆಯದಾಗ್ತದೆ, ಶಾಲೆ ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ವಾರ ವಾರ ಸಂತೆ ಇಡಲಿಕ್ಕೆ ಒಳ್ಳೆಯದದು ಶಾಲೆ. ಈಗಿನ ಶಾಲೆಗಳು ವಾರಕ್ಕೊಂದು ಸಂತೆ ಇಡಲಿಕ್ಕೆ ಹೇಳಿದ ಜಾಗ ಇಲ್ಲ. ಇದು ಆಗಬೇಕು ನಾವಾಗ ಮಾತಾಡಿದಾಗೆ. ಆವಾಗ ಶಾಲೆ ಆಗ್ತದೆ. ಉಪದೇಶ ಮಾಡ್ತಾನೆ ಎಲ್ಲ ಇವನ ಕಡೆಗೆ ಮತ್ತೆ ಬಂದದ್ದು ಮಕ್ಕಳು. ಅಥ ಷಷ್ಠೋಧ್ಯಾಯಃ. ಪ್ರಹ್ಲಾದ ಉವಾಚ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಯಥಾ ಹಿ ಪುರುಷಸ್ಯೇಹ ವಿಷ್ಣೋಃ ಪಾದೋಪಸರ್ಪಣಂ ಯದೇಶ ಸರ್ವಭೂತಾನಾಂ ಪ್ರಿಯಾತ್ಮೇಶ್ವರಃ ಸುಹೃತ್ ಸುಖಮೈಂದ್ರಿಯಗಂಧೈತ್ಯಾದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾದ್ಯಥಾ ದುಃಖಮಯತ್ನತಃ ತತ್ಪ್ರಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯಃ ಪರಂ ನ ತಥಾ ವಿಂದತೆ ಕ್ಷೇಮಂ ಮುಕುಂದಚರಣಾಂಬುಜಂ ತತೋ ಜತೇತ ಕುಶಲಃ ಕ್ಷೇಮಾಯ ಭಯಮಾಶ್ರಿತಃ ಶರೀರಂ ಪೌರುಷಂ ಯಾವನ್ನ ವಿಪದ್ಯೇತ ಪುಷ್ಕಲಂ ಪುಂಸೋ ವರ್ಷಶತಂ ಸ್ಯಾಯುಃ ತದರ್ಧಂ ಜಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರೌ ರಾತ್ರ್ಯಾಂ ಶೇತೇಂಧಂ ಪ್ರಾಪಿತಸ್ತಮಃ ಮುಗ್ಧಸ್ಯ ಬಾಲ್ಯೇ ಕೌಮಾರೇ ಕ್ರೀಡತೋ ಯಾತಿ ವಿಂಶತಿಃ ಜರಯಾಗ್ರಸ್ತದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿಃ. ಉಪದೇಶ ಮಾಡ್ತಾ ಇದ್ದಾನೆ. ನೋಡ್ರಪ್ಪ ಮೊನ್ನೆ ಹೇಳಿದಾಗೆ ವರ್ಷ ನೂರಾಯುಷ್ಯವದರೊಳಗಿಳು ಇರುಳು ಕಳೆದ 50 ಮೇಲೆ 50ರಲ್ಲಿ ಬಾಲ್ಯಕೌಮಾರ ಯೌವನದಲ್ಲಿ ಇರದೆ ಸಂದುದು 30. ನೋಡಿ, ಅದನ್ನೇ ಇಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾರೆ ಅವರು. ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯಾಪಯಾತಿ ಕೋ ಗೃಹೇಶು ಪುಮಾನ್ ಸಕ್ತಂ ಆತ್ಮಾನಮಜಿತೇಂದ್ರಿಯ ಸ್ನೇಹಪಾಶೈರ್ದೃಢೈರ್ಬದ್ಧಮುತ್ಸಹೇತ ವಿಮೋಚಿತಂ ಕೋನ್ವರ್ಥ ತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಯ ಈಪ್ಸಿತಃ ಯಂಕ್ರೀಣಾತ್ಯಶುಭಿಃ ಪ್ರೇಷ್ಠೈಃ ತಸ್ಕರಸ್ಸೇವಕೋ ಮಣಿಕ್ ಕಥಂ ಪ್ರಿಯಾಯಾನುಕಂಪಿತಾಯಾಃ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ಸು ಚ ಸ್ನೇಹಸಿತಃ ಶಿಶೂನಾಂ ಕಲಾಕ್ಷರಾಣಾಮನುರಕ್ತಚಿತ್ತಃ ಪುತ್ರಾಂ ಸ್ಮರಂ ಸ್ತಾದು ಹಿತರೇರ್ಹೃದಯ್ಯಾ ಭ್ರಾತॄನ್ ಸ್ವಸುರೀರ್ವಾ ಪಿತರೌ ಚ ದೀನೌ ಗೃಹಾನ್ ಮನೋಜ್ಞೋರುಪರಿಚ್ಛದಾಂಶ್ಚ ವೃತ್ತಿಶ್ಚ ಕುಲ್ಯಾಃ ಪಶುಭೃತ್ಯವರ್ಗಾನ್ ತ್ಯಜೇತ ಕೋಶಸ್ಕೃದಿವೇಹಮಾನಃ
ಕರ್ಮಾಣಿ ಲೋಭಾದವಿತೃಪ್ತಕಾಮಃ ಔಪಸ್ಥ್ಯಜೈಷ್ಯಂ ಬಹುಮನ್ಯಮಾನಃ ಕಥಂ ವಿದಜ್ಜೇತ ದುರಂತಮೋಹ ಕುಟುಂಬಪೋಷಾಯ ವಿಯನ್ನಿಜಾಯುರ್ನ ಬುಧ್ಯತೆರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೆ ನ ಸ್ವಕುಟುಂಬರಾಮಃ ವಿತ್ತೇಷು ನಿತ್ಯಾಭಿನಿವಿಷ್ಟಚೇತ ವಿದ್ವಾಂಶ್ಚ ದೋಷಂ ಪರವಿತ್ತಹರ್ತುಃ ಪ್ರೇತ್ಯೇಹ ಚಾಥಾಪ್ಯಜಿತೇಂದ್ರಿಯಸ್ತದಶಾಂತಕಾಮೋ ಹರತೆ ಕುಟುಂಬೇ ವಿದ್ವಾನಪೀತ್ಥಂದನುಜಾಃ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ ಯಸ್ತ್ವೇಯ ಭಾರಕ್ಯ ವಿಭಿನ್ನ ಭಾವಃ ತಮಃ ಪ್ರಪದ್ಯೇತ ಯಥಾ ವಿಮೂಢ ಯತೋ ನ ಕಶ್ಚಿತ್ ಕ್ವಚ ಕುತ್ರಚಿದ್ವ ದೀನಸ್ತ್ವಮಾತ್ಮಾನಮಲಂ ಸಮರ್ಥಃ ವಿಮೋಚಿತುಂ ಕಾಮದೃಶಾಂ ವಿಹಾರ ಕ್ರೀಡಾ ಮೃಗೋ ಯನ್ನಿಗಡೋ ವಿಸರ್ಗಃ ತತೋ ವಿದೂರಾತ್ ಪರಿಹೃತ್ಯ ದೈತ್ಯಾದೈತ್ಯೇಷು ಸಂಗಂ ವಿಷಯಾತ್ಮಕೇಷು ಉಪೇತನಾರಾಯಣಮಾದಿದೇವಂ ಸಮುಕ್ತಸಂಗೈರಿಷಿತೋಪಸ ಅಪವರ್ಗಃ ನಶ್ಯಚ್ಯುತಂ ಪ್ರೀಣಯತ ಬಹ್ವಾಯಾಸೋಸುರಾತ್ಮಜಾಃ ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಅಚ್ಯುತನನ್ನು ಪ್ರೀತಿ ಮಾಡುವವನಿಗೆ ಜೀವನದಲ್ಲಿ ಶ್ರಮ ಇಲ್ಲ ಮಕ್ಕಳೇ ಅಂತ ಹೇಳ್ತಾನೆ ಪ್ರಹ್ಲಾದ. ಪರಾವರೇಷು ಭೂತೇಷು ಬ್ರಹ್ಮಾಂತಸ್ಥಾವರಾದಿಷು ಭೌತಿಕೇಷು ವಿಕಾರೇಷು ಭೂತೇಶ್ಚ ಮಹತ್ಸು ಚ ಗುಣೇಶು ಗುಣಸಾಮ್ಯೇ ಚ ಗುಣವ್ಯತಿಕರೇ ತಥಾ ಏಕ ಏವ ಪರೋಕ್ಷ್ಯಾತ್ಮ ಭಗವಾನ್ ಈಶ್ವರವ್ಯಜಃ ಪ್ರತ್ಯಗಾತ್ಮಸ್ತರೂಪೇಣ ದೃಶ್ಯಮಾಣೇನ ಚ ಸ್ವಯಂ ವ್ಯಾಪ್ಯ ವ್ಯಾಪಕ ನಿರ್ದೇಶ್ಯೋಹ್ಯ ನಿರ್ದೇಶ್ಯೋ ವಿಕಲ್ಪಿತಃ ಕೇವಲಾನುಭವಾನಂದಸ್ತರೂಪಃ ಪರಮೇಶ್ವರಃ ಮಾಯಯಾಂತರ್ಹಿತ ಈಶ್ವರ್ಯೀಯತೆ ಗುಣಸರ್ಗಯ ತಸ್ಮಾತ್ ಸರ್ವೇಷು ಭೂತೇಷು ದಯಾಂಕುರುತ ಸೌಹೃದಂ. ಅರ್ಥ ಆಯ್ತಾ? ತಸ್ಮಾತ್ ಸರ್ವೇಷು ಭೂತೇಷು ದಯಾಂಕುರುತ ಸೌಹೃದಂ. ಪ್ರತಿಯೊಂದು ಜೀವಿಗಳಲ್ಲಿಯೂ, ಇಲ್ಲಿ ಭೂತ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವುದಲ್ಲ, ಸಂಸ್ಕೃತದಲ್ಲಿ ಅನೇಕ ಅರ್ಥ ಇದೆ ಒಂದು ಶಬ್ದಕ್ಕೆ. ಸಂಸ್ಕೃತದಲ್ಲಿ ಭೂತ ಅಂತಂದರೆ ದುಷ್ಟಶಕ್ತಿಗಳು ಅಂತ ಅರ್ಥ ಒಂದು. ಇನ್ನೊಂದು ಭೂತ ಅಂತಂದರೆ ಪ್ರಾಣಿಗಳು ಅಂತ ಅರ್ಥ. ಇನ್ನೊಂದು ಭೂತ ಅಂತಂದರೆ ಆಕಾಶ, ನೀರು, ಬೆಂಕಿ, ವಾಯು, ಪೃಥಿವಿ, ಪಂಚಮಹಾಭೂತಗಳು ಅಂತ ತತ್ವಗಳು ಅರ್ಥ. ಹಾಗೆ ಮತ್ತು ನಾವು ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಬಂದದ್ದು, ಅದು ಪ್ರಾದೇಶಿಕವಾಗಿ ಬಂದದ್ದಷ್ಟೇ. ಅದು ಸಂಸ್ಕೃತದಲ್ಲಿ ಅರ್ಥ ಹೀಗೆ. ಹಾಗೆ ಎಲ್ಲ ಜೀವಿಗಳಲ್ಲಿಯೂ ದಯೆಯನ್ನು ತೋರಿ ಅಂತ ಹೇಳ್ತಾ ಇದ್ದಾನೆ. ಸ್ನೇಹವನ್ನು ಮಾಡಿ, ನಿಮ್ಮದ್ದಾದ ರಾಕ್ಷಸ ಭಾವ ಉಂಟಲ್ವ ಅದನ್ನು ಬಿಟ್ಟು ಆಸುರಂ ಭಾವ ಮುನ್ಮುಚ್ಯ ಯಯಾ ತುಷ್ಯತ್ಯಧೋಕ್ಷಜಃ, ಆ ಭಾವವನ್ನು ಬಿಟ್ಟು ದೈವೀ ಭಾವವನ್ನು ನೀವು ತೋರಿದಿರಿ ಅಂತಾದರೆ ಆ ಪ್ರಾಣಿಗಳ ಮೇಲೆ ನಿಮಗೆ ಆ ಕೃಷ್ಣಾನುಗ್ರಹ ಆಗ್ತದೆ ಅಂತ ಹೇಳ್ತಾನೆ ಪ್ರಹ್ಲಾದ. ತುಷ್ಟೇ ಚ ತತ್ರ, ಕೃಷ್ಣ ಸಂತುಷ್ಟನಾದರೆ ಏನು? ಕಿಮಲಭ್ಯಂ, ಯಾವುದು ಸಿಕ್ಕುವುದಿಲ್ಲ. ಕೃಷ್ಣ ಸಂತುಷ್ಟನಾದ ಅಂತಂದರೆ ಯಾವುದು ಸಿಕ್ಕುವುದಿಲ್ಲ, ಎಲ್ಲವೂ ಸಿಗ್ತದೆ ಅಂತ ಅರ್ಥ. ಕಿಮಲಭ್ಯಂ ಅನಂತ ಆದ್ಯ ಕಿಂತೈರ್ಗುಣವ್ಯತಿಕರಾದಿಹಯೇ ಸ್ವಸಿದ್ಧಾ ಧರ್ಮಾದಯ ಕಿಮಗುಣೇನ ಚ ಕಾಂಕ್ಷಿತೇನ ಸಾರಂಜುಷಾಂಚರಣಯೋರುಪಗಾಯತಾನ್ ಧರ್ಮಾರ್ಥಕಾಮೈತಿಯೋಭಿಹಿತಸ್ತ್ರಿವರ್ಗ ಈಕ್ಷಾತ್ರಯೀನ ಯದಮೌ ವಿವಿಧಾ ಚ ವಾರ್ತಾ ಮನ್ಯೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ ಜ್ಞಾನಂ ತದೇತದಮಲಂ ದುರ್ವಾಪಮಾಹ ನಾರಾಯಣೋ ನರಸಖ ಕಿಲ ನಾರದಾಯ ಏಕಾಂತಿನಾಂ ಭಗವತಸ್ತದ ಕಿಂಚನಾನಾಂ ಪಾದಾರವಿಂದರಜಸಾ ಪ್ಲುತದೇಹಿನಾಂ ಸ್ಯಾತ್ ಶ್ರುತಮೇತನ್ಮಯಾ ಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮಂ ಭಾಗವತಂ ಶುದ್ಧಂ ನಾರದಾತ್ ದೇವದರ್ಶನಾತ್. ಇವರಿಗೆ ಅವನ ಸ್ನೇಹಿತರಿಗೆ ಆಶ್ಚರ್ಯ ಆಗ್ತದೆ. ಇದು ಹೇಗೆ ಈ ಹುಡುಗ ಹೀಗೆ, ನಿನಗೆ ಎಲ್ಲಿಂದ ಕಲ್ತದ್ದು, ಎಲ್ಲಿಂದ ಇದನ್ನೆಲ್ಲ ಕಲ್ತಾನೆ. ಅಷ್ಟೊತ್ತಿಗೆ ಹೇಳಿದ ಇವ ಪ್ರಹ್ಲಾದ, ಇದೆಲ್ಲ ನನಗೆ ಮೊದಲೇ ಕಲ್ತಾಗಿದೆ ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ಅಂತ ಹೇಳ್ತಾನೆ. ದೈತ್ಯಪುತ್ರ ಊಚು ಪ್ರಹ್ಲಾದತ್ವಂ ವಯಂಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ. ಈ ಮಕ್ಕಳು ತಿರುಗಿ ಆಯ್ತಲ್ಲ ಇತ್ಲಾಗಿ. ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಈಶ್ವರೋ ಬಾಲಸ್ಯಾಂತಃಪುರಸ್ಥಸ್ಯ ಮಹತ್ಸಂಗೋ ದುರನ್ವಯಃ ಛಿಂಧಿನಃ ಸಂಶಯಂ ಸೌಮ್ಯ ಸ್ಯಾಚ್ಚೇದ್ವಿಶ್ರಂಭಕಾರಣಂ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೇ ಪ್ರಹ್ಲಾದಾನುಚರಿತೆ ಷಷ್ಠೋಧ್ಯಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಮುಂದಿನ ಅಧ್ಯಾಯದಲ್ಲಿ ಇವ ಹೇಗೆ ಕಲ್ತ ಹೇಳೋದನ್ನು ಹೇಳ್ತಾನೆ. ತಾಯಿಯ ಗರ್ಭದಲ್ಲಿದ್ದಾಗ ನಾರದರು ಬಂದು ಉಪದೇಶ ಮಾಡಿದ ಕಾಲಕ್ಕೆ ಅದು ಅವನಿಗೆ ಕೇಳಿತಂತೆ.
ಅಥ ಸಪ್ತಮೋಧ್ಯಾಯ ನಾರದೋವಾಚ. ಇನ್ನು ಒಂದು ಅಧ್ಯಾಯ ಇದಾಗಿ ಇನ್ನೊಂದು ಅಧ್ಯಾಯ ಆಗಿ ನರಸಿಂಹಾವತಾರ ಆಗ್ತದೆ, ಅಲ್ಲಿಗೆ ನಿಲ್ಲಿಸಬೇಕು ಸ್ವಲ್ಪ ಹೊತ್ತು. ನಾರದ ಉವಾಚ ಏವಂ ದೈತ್ಯಸುರೈಃ ಪೃಷ್ಟೋ ಮಹಾಭಾಗವತೋऽಸುರಃ ಉವಾಚ ಸ್ಮಯಮಾನಸ್ತಾನ್ ಸ್ಮರನ್ಮದನುಭಾಷಿತಂ. ಪ್ರಹ್ಲಾದ ಉವಾಚ. ಓದ್ತೀರಾ? ಬೇಡ, ಅನೋತ್ತೆ. ಪಿತರಿಪ್ರಸ್ಥಿತೆ ಅಸ್ಮಾಕಂ ತಪಸೆ ಮಂದರಾಚಲಂ ಯುದ್ಧೋದ್ಯಮಂ ಪರಂಚಕ್ರುರ್ವಿಬುಧಾ ದಾನವಾನ್ ಪ್ರತಿ ಪಿಪೀಲಿಕೈರಹಿರಿವದಿಷ್ಟ್ಯಾ ಲೋಕೋಪತಾಪನಃ ಪಾಪೇನ ಪಾಪೋ ಭಕ್ಷೀತಿ ವಾಜನೋ ವಾಸವಾದಯಃ ತೇಷಾಮತಿಬಲೋದ್ಯೋಗಂ ನಿಶಮ್ಯಾಸುರಯೂಥಪಾಃ ವಧ್ಯಮಾನಾಸುರೈರ್ಭೀತಾ ದುರ್ವಸ್ತರ್ವತೋ ದಿಶಂ ಕಲತ್ರ ಪುತ್ರಮಿತ್ರಾಪ್ತಾನ್ ಗೃಹಾನ್ ಪಶುಪರಿಚ್ಛದಾನ್ನಾವೇಕ್ಷಮಾಣಾಸ್ತುರಿತಾಃ ಸರ್ವೇ ಪ್ರಾಣಪರೀಪ್ಸವಃ ವ್ಯಲುಂಪನ್ಯರಾಜಶಿಬಿರಂ. ಅಮರಾರ್ ಜಯಕಾಂಕ್ಷಿಣಃ ಇಂದ್ರಸ್ತು ರಾಜಮಹಿಷೀಂ ಮಾತರಂ ಮಮ ಚಾಗ್ರಹೀತ್ ನೀಯಮಾನಾಂ ಭಜೋದ್ವಿಗ್ನಾಂ ಮೃದತೀಂ ಕುರರೀಮಿವಾಜದರ್ಶಯಾಗತಸ್ತತ್ರ ದೇವರ್ಷಿರ್ದದೃಶೇ ಪಥಿ ಪ್ರಾಹ ಮೈನಾಂ ಸುರಪತೆ ನೇತುಮರ್ಹಸ್ಯನಾಗಸಂ ಮುಂಚ ಮುಂಚ ಮಹಾಭಾಗಸತೀಂ ಪರವರಿಗ್ರಹಂ ಇಂದ್ರೌವಾಚಾಸ್ತೆ ಸ್ಯಾಜಠರೆ ವೀರ್ಯಂ ಅವಿಷಹ್ಯಂ ಸುರದ್ವಿಷಾ ಆಸ್ಯತಾಂ ಯಾವತ್ ಪ್ರಸವಂ ಮೋಕ್ಷೇರ್ಥ ಪದವೀಂಗತಃ. ನಾರದೋವಾಚಾಯಂ ನಿಷ್ಕಿಲ್ಪಿಷಃ ಸಾಕ್ಷಾನ್ ಮಹಾಭಾಗವತೋ ಮಹಾನ್ ತ್ವಯಾ ನ ಪ್ರಾಪ್ಸ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ. ಇತ್ಯುಕ್ತಸ್ತಾಂ ವಿಹಾಯೇಂದ್ರೋ ದೇವರ್ಷೇರ್ಮಾನೇನ್ವಚಾನಂತಪ್ರಿಯಭಕ್ತೈನಾಂ ಪರಿಕ್ರಮ್ಯ ದಿವಂಯಯೌ. ತಥೋ ನೋ ಮಾತರಂ ಋಷಿ ಸಮಾನೀಯ ನಿಜಾಶ್ರಮಂ ಆಶ್ವಾಸ್ಯೇ ಹೋಷ್ಯತಾಂ ವತ್ಸೆ ಯಾವತ್ತೇ ಭರ್ತುರಾಗಮಃ. ತಥೇತ್ಯವಾತ್ಸೀತ್ ದೇವರ್ಷೇರಂತಿ ಸ್ಯಾ ಸಾಪ್ಯಕುತೋ ಭಯ ಯಾವದ್ದೈತ್ಯಪತಿರ್ಘೋರಾ ತಪಸೋ ನನ್ಯವರ್ತತ. ಋಷಿಂ ಪರ್ಯಚರತ್ತತ್ರ ಭಕ್ತ್ಯಾ ಪರಮಯಾ ಸತಿ ಅಂತರ್ವತ್ನಿ ಸ್ವಗರ್ಭಸ್ಯ ಕ್ಷೇಮಾಯ ಇಚ್ಛಾ ಪ್ರಸೂತಯೇ ಋಷಿಃ ಕಾರುಣಿಕಸ್ತಸ್ಯಾಃ ಪ್ರಾದಾತು ಭಯಮೀಶ್ವರಃ ಧರ್ಮಸ್ಯ ತತ್ವಜ್ಞಾನಂಚ ಮಾಮಪ್ಯುದ್ದಿಶ್ಯ ನಿರ್ಮಲಂ. ತತ್ವಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾನ್ ಮಾತುಸ್ಥಿರೋ ದಧೇ ಋಷೀಣಾನುಗೃಹೀತಂ ಮಾನ್ನಾಧುನಾಪ್ಯಜಹಾತ್ ಸ್ಮೃತಿ. ಭವತಾಮಪಿ ಭೂಯಾನ್ಮೇ ಯದಿ ಶ್ರದ್ಧತೆ ವಚಃ ವೈಶಾರದೀಧಿ ಶ್ರದ್ಧಾ ತಸ್ತ್ರೀಬಾಲಾನಾಂಚ ಮೇ ಯಥ. ಜನ್ಮಾದ್ಯಾಶ್ರಮೇ ಭಾವಾದೃಷ್ಟಾ ದೇಹಸ್ಯ ನಾತ್ಮನಃ ಫಲಾನಾಮಿವ ವೃಕ್ಷಸ್ಯ ಕಾಲೇ ಈಶ್ವರಮೂರ್ತಿನಾತ್ಮಾ ನಿತ್ಯೋಬ್ಜಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯಃ ಅವಿಕ್ರಿಯಸ್ವದೃಘ್ಯೇತುಃ ವ್ಯಾಪಕೋ ಸಂಜ್ಞಾನಾವೃತಃ. ಏತೈರ್ದ್ವಾದಶಭಿರ್ವಿದ್ವಾನಾತ್ಮನೋ ಲಕ್ಷಣೈಃ ಪರೈಃ ಅಹಂ ಮಮೇತ್ಯ ಸದ್ಭಾವಂ ದೇಹಾದೌ ಮೋಹಜಂತ್ಯಜೇತ್. ಸ್ವರ್ಣಂ ಯಥಾಗ್ರಾವಸು ಹೇಮಕಾರಃ ಕ್ಷೇತ್ರೇಷು ಯೋಗೈಸ್ತದಭಿಜ್ಞಾಪ್ನುಯಾತ್ ಕ್ಷೇತ್ರೇಷು ದೇಹೇಷು ತಥಾತ್ಮಯೋಗೈರಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಅಷ್ಟೌ ಪ್ರಕೃತಯಃ ಪ್ರೋಕ್ತಾಸ್ತ್ರಯೇವ ಹಿ ತದ್ಗುಣಾಃ ವಿಕಾರಾಃ ಷೋಡಶಾಚಾರ್ಯೈಃ ಪುಮಾನೇಕಸ್ತಮನ್ವಯಾತ್ ದೇಹಸ್ತು ಸರ್ವಸಂಘಾತೋ ಜಗತ್ತಸ್ಥುರಿತಿ ದ್ವಿಧಾತ್ರೈವ ಮೃಗ್ಯಃ ಪುರುಷೋ ನೇತಿ ನೇತೀತ್ಯದನ್ ಅತತ್ಯಜನ್. ಅನ್ವಯವ್ಯತಿರೇಕೇಣ ವಿವೇಕೇನೋ ಶತಾತ್ಮನ ಸರ್ಗಸ್ಥಾನಸಮಾಮ್ನಾಯೈಃ ವಿಮೃಷದ್ಭಿರಸತ್ವರೈಃ ಬುದ್ಧೇರ್ಜಾಗರಣಂ ಸ್ವಪ್ನಸ್ವಶುಪ್ತಿರಿತಿ ವೃತ್ತಯಾತ್ ತಾಯೇನೈವಾನುಭೂಯಂತೆ ಸೋಧ್ಯಕ್ಷಃ ಪುರುಷಃ ಪರಃ ಏಭಿಸ್ತ್ರಿವರ್ಣೈಃ ಪರ್ಯಸ್ತೈಃ ಬುದ್ಧಿಭೇದೈಃ ಕ್ರಿಯೋದ್ಭವೈಃ ಸ್ವರೂಪಮಾತ್ಮನೋ ಬುಧ್ಯೇತ್. ಗಂಧೈರ್ವಾಯುಮಿವಾನ್ವಯಾತ್ ಏತದ್ವಾರೋ ಹಿ ಸಂಸಾರೋ ಗುಣಕರ್ಮನಿಬಂಧನಃ ಜ್ಞಾನಮೂಲೋಪಾರ್ಥೋಪಿ ಪುಂಸಸ್ವಪ್ನೈವೇಶ್ಯತೆ. ತಸ್ಮಾದ್ಭವದ್ಭಿಃ ಕರ್ತವ್ಯಂ ಕರ್ಮಣಾಂಧ್ರಗುಣಾತ್ಮನಾಂ ಬೀಜನಿರ್ಹರಣಂ ಯೋಗಃ ಪ್ರವಾಹೋ ಪರಮೋಧಿಯಃ. ತತ್ರೋಪಾಯಶಾಸ್ತ್ರಾಣಾಮಯಂ ಭಗವತೋದಿತಃ ಯದೀಶ್ವರೇ ಭಗವತಿ ಯಥಾ ಯೈರಂಜಸಾರಥಿಃ ಗುರುಶುಶ್ರೂಷಯಾ ಭಕ್ತ್ಯಾ ಸರ್ವಲಬ್ಧಾರ್ಪಣೇನ ಚ ಸಂಗೇನ ಸಾಧುಭಕ್ತಾನಾಮೀಶ್ವರಾರಾಧನೇನ ಚ ಶ್ರದ್ಧಯಾ ತತ್ಕಥಾಯಾಂಜಕೀರ್ತನೈರ್ಗುಣಕರ್ಮಣಾಂ ತತ್ಪಾದಾಮೃಹಧ್ಯಾನಾತ್ ತಲ್ಲಿಂಗೇಕ್ಷರಾ ಅರ್ಹಣಾದಿಭಿಃ. ಹರಿಸ್ಸರ್ವೇಷು ಭೂತೇಷು ಭಗವಾನ್ ಆಸ್ತೈಶ್ವರಃ ಇತಿ ಭೂತಾನಿ ಮನಸಾ ಕಾಮೈಸ್ತೈಃ ಸಾಧು ಮಾನಯೇತ್. ಏವಂ ನಿರ್ಜ್ಯತ ಷಟ್ವರ್ಗೈಃ ಕ್ರಿಯತೆ ಭಕ್ತಿರೀಶ್ವರೇ ವಾಸುದೇವೇ ಭಗವತಿ ಯಾ ಸಂಲಭತೆ ರತಿಂ. ನಿಶಮ್ಯ ಕರ್ಮಾಣಿ ಗುಣಾತತುಲ್ಯಾನ್ವೀರಾವೀದ್ಯಾನಿ ಲೀಲಾತನಭಿಕೃತಾನಿ ಯದಾತಿ ಹರ್ಷೋತ್ಪುಲಕಾಶ್ವಗದ್ಗದಂ ಪ್ರೋತ್ಕಂಠೋದ್ಗಾಯತಿ ರೌತಿ ನೃತ್ಯತಿ. ಯದಾಗ್ರಹಗ್ರಸ್ತೈವ ಕ್ವಚಿದ್ಧ ಸತ್ಯಾಕ್ರಂದತೆ ಧ್ಯಾಯತಿ ವಂದತೆ ಜನಂ ಮುಹುಶ್ವಸನ್ವಕ್ತಿ ಹರೇ ಜಗತ್ಪತೆ ನಾರಾಯಣೇತ್ಯಾತ್ಮಮತಿರ್ಗತತ್ರಪಃ. ಈ ನಾರಾಯಣ ಧ್ಯಾನ, ಕೃಷ್ಣ ಧ್ಯಾನ, ಕೃಷ್ಣ ಭಜನೆ ಮಾಡುವುದರಲ್ಲಿ ನಾಚಿಕೆ ಇರಬಾರದು. ಮನುಷ್ಯನಿಗೆ ನಾಚಿಕೆ ಬಿಟ್ಟು ಕೂತ್ಕೊಳ್ಬೇಕು ಅಂತ. ತದಾಪಮಾನ್ ಮುಕ್ತ ಸಮಸ್ತ ಬಂಧನಸ್ತದ್ಭಾವ ಭಾವಾನುಕೃತಾಶಯಾಕೃತಿ ನಿರ್ದಗ್ಧ ಬೀಜಾನುಶಯೋ ಮಹೀಯಸಾ ಭಕ್ತಿ ಪ್ರಯೋಗೇಣ ಸಮೇತ್ಯಧೋಕ್ಷಜಂ ಅಧೋಕ್ಷಜಾಲಂಭಮಿಹಾಶುಭಾತ್ಮನಃ ಶರೀರಿಣಃ ಸಂಸೃತಿ ಚಕ್ರಶಾತನಂ ತದ್ಬ್ರಹ್ಮ ನಿರ್ವಾಣ ಸುಖಂ ವಿದುರ್ಬುಧಾಸ್ತತೋ ಭಜಧ್ವಂ ಹೃದಯೇ ಹೃದೀಶ್ವರಂ. ಕೋತಿಪ್ರಯಾಸೋಸುರಬಾಲಕಾ ಹರೇರುಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ ಸ್ವಸ್ಯಾತ್ಮನಶ್ಚಕ್ಷುರಶೇಷದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೈಃ. ರಾಯಃ ಕಲತ್ರಂ ವಶವಸ್ತುತಾತಜೋ ಗೃಹಾಮಹಿ ಕುಂಜರಕೋಶಭೂತಯಃ ಸರ್ವೇರ್ಥಕಾಮಾಃ ಕ್ಷಣಭಂಗುರಾಜುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ಪ್ರಿಯಂಚಲಾಃ. ಏವಂ ಹಿ ಲೋಕಾಃ ಕ್ರತುಭಿಃ ಅಮೀಕ್ಷಯಿಷ್ಣವಸ್ಸಾತಿಶಯಾ ನಿರ್ಮಲಾಃ. ತಸ್ಮಾದದುಷ್ಟಶ್ರುತದೂಷಣಂ ಪರಂ ಭಕ್ತ್ಯೈಕಯೇಶಂ ಭಜತಾತ್ಮಲಬ್ಧಯೇ. ಯದಧ್ಯರ್ಥೇಹ ಕರ್ಮಾಣಿ
ವಿದ್ವನ್ಮಾನ್ಯಸಕೃನ್ನರಃ ಕರೋತ್ಯತೋ ವಿಪರ್ಯಾಸಂ ಅಮೋಘಂ ವಿಂದತೆ ಫಲಂ ಸುಖಾಯ ದುಃಖಮೋಕ್ಷಾಯ ಸಂಕಲ್ಪಯ ಕರ್ಮಿಣಃ ತದಾಪ್ನೋತಿ ಹಯ ದುಃಖಮನಿಹಾಯ ಸುಖಾವೃತಃ ಕಾಮಾತ್ ಕಾಮಜತೆ ಕಾಮ್ಯೈಃ ಯದರ್ಥಮಿಹ ಪೂರುಷ ಸ ವೈ ದೇಹಸ್ತು ಪಾರಕ್ಯೋ ಭಂಗುರೋ ಜಾತ್ಯುಪೈತಿ ಚ ಕಿಮು ವ್ಯವಹಿತಾಪತ್ಯದಾರಾಗಾರಧನಾದಯಃ ರಾಜ್ಯಂಗೋಷಗಜಾಮಾತ್ಯಭೃತ್ಯಾಪ್ತಾ ಮಮತಾಸ್ಪದಾಃ ಕಿಮೇತೈರಾತ್ಮನಸ್ತುಚ್ಛೈಃ ಸಹ ದೇಹೇನ ನಶ್ವರೈಃ ಅನರ್ಥೈರರ್ಥಸಂಕಾಶೈರ್ನಿತ್ಯಾನಂದಮಹೋ ದಧೇ ನಿರೂಪ್ಯತಾಮಿಹ ಸ್ವಾರ್ಥಕ್ಯಾನ್ ದೇಹಭೃತೋಸುರಃ ನಿಷೇಕಾದಿಷ್ವವಸ್ಥಾಸು ಅವಸ್ಥಾಸು ಕ್ಲಿಶ್ಯಮಾನಸ್ಯ ಕರ್ಮಭಿಃ ಕರ್ಮಾಣ್ಯಾರಭತೆ ದೇಹಿ ದೇಹೇನಾತ್ಮಾನುವರ್ತಿನ ಕರ್ಮಭಿಸ್ತನುತೆ ದೇಹಂ ಉಭಯಂತ್ವವಿವೇಕತಃ ತಸ್ಮಾದರ್ಥಾಶ್ಚ ಕಾಮಾಶ್ಚ ಧರ್ಮಾಶ್ಚ ಯದವಾಶ್ರಯಃ ಭಜತಾನೀಹಯಾತ್ಮಾನಮನೀಹಂ ಹರಿಮೀಶ್ವರಂ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾ ಈಶ್ವರಃ ಪ್ರಿಯಃ ಭೂತೈರ್ಮಹದ್ಭಿಃ ಸ್ವಕೃತೈಃ ಕೃತಾನಾಂ ಜೀವಸಂಜ್ಞಿತಃ ದೇವೋಸುರೋ ಮನುಷ್ಯೋ ವಾ ಯಕ್ಷೋ ಗಂಧರ್ವ ಏವ ಚ ಭಜನ್ಮುಕುಂದಚರಣಂ ಸ್ವಸ್ತಿಮಾನ್ ಸ್ಯಾದ್ಯಥಾ ವಯಂ ನಾಲಂದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾಸುರಾತ್ಮಜಃ ಪ್ರೀಣನಾಯ ಮುಕುಂದಸ್ಯ ಆಹ ನ ವೃತ್ತಂ ನ ಬಹುಜ್ಞತ ಶ್ರೀಹರಿಯನ್ನು ವಾಸುದೇವನನ್ನು ಕೃಷ್ಣನನ್ನು ಭಜಿಸುವುದಕ್ಕೆ ಬ್ರಾಹ್ಮಣ್ಯ ಬೇಕು ಅಂತಿಲ್ಲ. ನಾಲಂದ್ವಿಜತ್ವಂ ದೇವತ್ವಂ ದೇವತೆಗಳು ಆಗಬೇಕು ಅಂತಿಲ್ಲ, ಋಷಿಗಳಾಗಬೇಕು ಅಂತಿಲ್ಲ, ಅಥವಾ ನಾನೇ ಆಗಬೇಕು ಅಂತಿಲ್ಲ. ಪ್ರಹ್ಲಾದ ಹೇಳೋದು ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತ. ನನ್ನ ಚರ್ಯೆ ಹೇಗೆ ಅದು ಮುಖ್ಯ ಅಲ್ಲ, ನಾನು ಎಷ್ಟು ತಿಳ್ಕೊಂಡಿದ್ದೇನೆ ಅದು ಮುಖ್ಯ ಅಲ್ಲ, ನ ದಾನಂ ನಾ ಎಷ್ಟು ದಾನ ಕೊಟ್ಟಿದ್ದೇನೆ ಅದು ಮುಖ್ಯ ಅಲ್ಲ, ನ ತಪೋ ನಾ ಎಷ್ಟು ತಪಸ್ಸನ್ನು ಮಾಡಿದ್ದೇನೆ ಅದು ಮುಖ್ಯ ಅಲ್ಲ, ನೇಜ್ಯ ಎಷ್ಟು ಹೋಮಾನುಷ್ಠಾನವನ್ನು ಮಾಡಿದ್ದೇನೆ ಎಷ್ಟು ಗಣಹೋಮವನ್ನು ಮಾಡಿದ್ದೇನೆ ಅದು ಮುಖ್ಯ ಅಲ್ಲ, ನ ಶೌಚಂ ನಾ ಎಷ್ಟು ಶುಚಿಯಾಗಿದ್ದೇನೆ ಅದು ಮುಖ್ಯ ಅಲ್ಲ, ನ ವ್ರತಾನಿ ಚ ನಾ ಎಷ್ಟು ವ್ರತವನ್ನು ಆಚರಣೆ ಮಾಡಿದ್ದೇನೆ ಅದು ಮುಖ್ಯ ಅಲ್ಲ. ಒಂದೇ ಒಂದು ಮುಖ್ಯ, ಯಾವುದು? ಪ್ರೀಯತೆ ಅಮಲಯ ಭಕ್ತ್ಯ, ಅಮಲವಾದಂತಹ ಭಕ್ತಿ, ಅತ್ಯಂತ ಪರಿಶುದ್ಧವಾದ ಭಕ್ತಿ. ಆ ಭಕ್ತಿಯಿಂದ ಮಾತ್ರ ಶ್ರೀಹರಿ ನಮಗೆ ಸಿಗ್ತಾನೆ. ಬೇರೆ ಯಾವ ದಾರಿಯೂ ಇಲ್ಲ. ನೀವು ಬೇರೆ ಯಾವ ದಾರಿಯನ್ನು ಹಿಡ್ಕೊಂಡು ಹೋದರೂ ಕೂಡ ನಿಮಗೆ ಸಿಗುವುದಿಲ್ಲವ. ಒಂದೇ ಒಂದರಿಂದ ಸಿಗುವುದು ಅಮಲವಾದ ಭಕ್ತಿ. ಹರಿಹಿ ಅನ್ಯದ್ ವಿಡಂಬನಂ. ತಥೋ ಹರೌ ಭಗವತಿ ಭಕ್ತಿಂ ಗುರುತದಾನವಾಹ ಆತ್ಮೌಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೆ ದೈತೇಜಾಯಕ್ಷರಕ್ಷಾಂಸಿ ಸ್ತ್ರಿಯಶೂದ್ರ ವ್ರಜೌಕಸಃ ಖಗಾ ಮೃಗಾಃ ಪಾಪಜೀವಾಃ ಸಂತಿಶ್ಚ್ಯುತತಾಂಗತಾಃ. ಎಲ್ಲರೂ ಕೂಡ ಈ ಅಮಲವಾದಂತಹ ಭಕ್ತಿಯಿಂದ ಹರಿಯನ್ನು ಪಡೆದವರಿದ್ದಾರೆ. ಪ್ರಾಣಿ ಪಕ್ಷಿಗಳೂ ಹರಿಯನ್ನು ಪಡೆದವರಿದ್ದಾರೆ. ಜಟಾಯು ಸಾಕ್ಷಾತ್ ನಮ್ಮ ಕಣ್ಣೆದುರಿದ್ದಾನೆ. ರಾಮನಿಗೋಸ್ಕರ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಕೂತ. ರಕ್ತ ಸೋಸ್ತಾ ಇದೆ. ರಾವಣನ ಖಡ್ಗದ ಆಘಾತಕ್ಕೆ ರೆಕ್ಕೆ ತುಂಡಾಗಿ ಹೋಗಿದೆ. ಚಡಪಡಿಸ್ತಾ ಇದ್ದಾನೆ ಜಟಾಯು. ರಾಮ ಬರಬೇಕು ಅಂತ ಕಾದ. ರಾಮ ಬಂದ. ಹೇಳ್ತಾ 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 ಎಲ್ಲ ವಿಷಯವನ್ನು ಹೇಳಿ ಅರ್ಧಲ್ಲೇ ಮಾತು ನಿತ್ತು ಹೋಯಿತು, ಪ್ರಾಣ ಹೋಯಿತು. ಅಂತಹ ಮಹಾತ್ಮ ಜಟಾಯು. ಆ ಜಟಾಯುವಿಗೆ ಮನುಷ್ಯರಿಗೆ ಮಾಡುವ ಸದ್ಗತಿ ಕಾರ್ಯವನ್ನು ರಾಮ ಮಾಡಿ ಅವರಿಗೆ ಜಟಾಯುವಿಗೆ ಸ್ವರ್ಗವನ್ನು ಕೊಟ್ಟ. ಯಾಕೆ? ಅಮಲವಾದ ಭಕ್ತಿ. ಇಂಥದ್ದು ಎಷ್ಟೋ ಉಂಟು ನಮ್ಮ ಇತಿಹಾಸದಲ್ಲಿ. ಅದು ಮುಖ್ಯ. ಅಚ್ಯುತತಾಂಗತಾಃ ಏತಾವಾನೇವ ಲೋಕೇಸ್ಮಿನ್ ಪುಂಸಸ್ವಾರ್ಥಃ ಪರಸ್ಮೃತಃ ಏಕಾಂತಭಕ್ತಿರ್ಗೋವಿಂದೇ ಯತ್ಸರ್ವತ್ರ ತದೀಕ್ಷಣಂ. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೆ ಪ್ರಹ್ಲಾದಾನುಚರಿತೆ ದೈತ್ಯಪುತ್ರಾನುಶಾಸನಂ ನಾಮ ಸಪ್ತಮೋಧ್ಯಾಯಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.
ಮುಂದಿನ ಅಧ್ಯಾಯದಲ್ಲಿ ಭಗವಂತ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯಗೊಳಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ಹೊತ್ತು ಮೊದಲೇ ಹೇಳಿದ್ದಾನೆ, ನನ್ನ ಭಕ್ತರು ಯಾವತ್ತೂ ಕೂಡ ನಾಶ ಆಗುವುದಿಲ್ಲ, ನನ್ನ ಭಕ್ತರ ಒಳಿತಿಗಾಗಿ ಎಲ್ಲೇ ಇದ್ದರೂ ಕೂಡ ನಾ ಬರ್ತೇನೆ ಅಂತ. ಈಗ ಇಲ್ಲಿ ಯಾರು ಭಕ್ತರು? ಪ್ರಹ್ಲಾದ ಮಾತ್ರ ಅಲ್ಲ, ಹಿರಣ್ಯಕಶಿಪೂ ಭಕ್ತನೇ, ನಾರದರೂ ಭಕ್ತನೇ, ಬ್ರಹ್ಮಾದಿ ದೇವತೆಗಳೂ ಭಕ್ತರೇ. ಅವರೆಲ್ಲ ಹೇಳಿದಂತಹ ಮಾತುಗಳನ್ನು ನೆನಪಿಸಿಕೊಳ್ಳಿ ನೀವು. ಆ ಮಾತುಗಳೆಲ್ಲ ಸತ್ಯ ಆಗಬೇಕು ತಾನೆ. ಬ್ರಹ್ಮ ವರ ಕೊಟ್ಟಿದ್ದ, ಅದು ಹೌದು ಅಂತ ಆಗಬೇಕಲ್ಲ. ಹಿರಣ್ಯಕಶಿಪು ವರ ಕೇಳಿದ್ದ, ಅದು ಹೌದು ಅಂತ ಆಗಬೇಕಲ್ಲ. ಪ್ರಹ್ಲಾದ ಹೇಳಿದ ಎಲ್ಲ ಕಡೆಗಳಲ್ಲಿಯೂ ದೇವರಿದ್ದಾನೆ ಅಂತ, ಅದು ಹೌದು ಅಂತ ಆಗಬೇಕು ತಾನೆ. ಯಾರೆಲ್ಲ ಈ ವಿಷಯದಲ್ಲಿ ಭಗವಂತನ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಹೌದು ಅಂತ ಆಗಬೇಕು. ಅದಕ್ಕೋಸ್ಕರ ಭಕ್ತ ರಕ್ಷಣೆಗಾಗಿ ಭಗವಂತ ಯಾವ ಸ್ವರೂಪದಲ್ಲಿಯೂ ಬರ್ತಾನೆ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕೆ ನರಸಿಂಹಾವತಾರ. ನರಸಿಂಹಾವತಾರ ಅಪ್ಪಗೊಂದು ನೈವೇದ್ಯ ಮಾಡಿ ಒಂದು ಮಂಗಳಾರತಿ, ಮತ್ತೆ ಲಾಸ್ಟಿನ ಮಂಗಳಾರತಿ. ಅಥಾಷ್ಟಮೋಧ್ಯಾಯಃ. ನಾರದ ಉವಾಚ ಅಥ ದೈತ್ಯಸುತಾಃ ಸರ್ವೇ ಶ್ರುತ್ವಾ ತದನುವರ್ಣಿತಂ ಜಗೃಹುರ್ನಿರವದ್ಯತ್ವಾತ್ ನೈವ ಗುರುವನುಶಿಕ್ಷಿತಂ ಅಥಾಚಾರ್ಯಸುತಸ್ತೇಷಾಂ ಬುದ್ಧಿಮೇಕಾಂತಸಂಸ್ಥಿತಾಂ ಆಲಕ್ಷ್ಯ ಭೀತಸ್ತ್ವರಿತೋ ರಾಜ್ಞ ಆವೇದಯದ್ಯಥ ಶ್ರುತ್ವಾ ತದಪ್ರಿಯಂ ದೈತ್ಯೋ ದುಸ್ಸಹಂತನಯಾನಯಂ ಕೋಪಾವೇಶಚಲದ್ಗಾತ್ರಃ ಪುತ್ರಂ ಹಂತುಂ ಮನೋದಧೇ. ಯಾವ ಉಪಾಯಗಳಿಂದಲೂ ಮಗನನ್ನು ಕೊಲ್ಲುವುದಕ್ಕಾಗುವುದಿಲ್ಲ, ಎಲ್ಲರೂ ಕೂಡ ಕೈಕಾಲು ಬಿಟ್ಟಿದ್ದಾರೆ. ಈಗ ತಾನೇ ಸ್ವಯಂ ಅಪ್ಪನೇ ಮಗನನ್ನು ಕೊಲ್ಲುವುದಕ್ಕೆ ಹೊರಟ. ಕ್ಷಿಪ್ತ್ವಾ ಪರುಷಯಾ ವಾಚ ಪ್ರಹ್ಲಾದಮತದರ್ಹಣಂ ಆಹೇಕ್ಷಮಾಣಃ ಪಾಪೇನ ತಿರಶ್ಚೀನೇನ ಚಕ್ಷುಷಾ ಪ್ರಶ್ರಯಾ ವನದಂದಾಂತಂ ಬದ್ಧಾಂಜಲಿಮವಸ್ಥಿತಂ. ಅಪ್ಪನ ಎದುರು ಕೈಮುಗಿದು ನಿಂತಿದ್ದಾನೆ ಪುಟ್ಟ 5 ವರ್ಷದ ಬಾಲಕ. ಸರ್ಪಃ ಪದಾಹತ ಇವ ಶ್ವಸನ್ ಪ್ರಕೃತಿದಾರುಣಃ. ಈ ಅಪ್ಪ ಬೈತಾನೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ಸ್ತಬ್ಧಂ ಮಚ್ಛಾಸನೋದ್ಧೂತಂ ನೇಷ್ಯೇತ್ವಾದ್ಯಯಮಕ್ಷಯಂ. ನಿನ್ನನ್ನೀಗಲೇ ಯಮಲೋಕಕ್ಕೆ ಅಡ್ತೇನೆ ನಾನು. ನಮ್ಮ ಇಡೀ ಕುಲಕ್ಕೆ ಕೆಟ್ಟ ಹೆಸರು ತರುವಂತಹ ಕುಲಭೇದ ಕರಾಧಮ, ಅಧಮ ನೀನು, ದುರ್ವಿನೀತ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಃ ಸಹೇಶ್ವರಾಃ ತಸ್ಯ ಮೇ ಭೀತವನ್ಮೂಢ ಶಾಸನಂ ಕಿಂ ಬಲೋತ್ಯಗಾಹ. ಪ್ರಹ್ಲಾದ ಉವಾಚ. ಪ್ರಹ್ಲಾದ ಹೇಳ್ತಾನೆ, ಅವನಿಗೆ ಯಾವ ಭಯವೂ ಇಲ್ಲ, ಸ್ಪಷ್ಟ ಉಂಟು ಅವನಿಗೆ. ನಮಗೆ ನಮ್ಮ ಕುರಿತಾಗಿ ಸ್ಪಷ್ಟತೆ ಇದ್ದರೆ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಹೆದರುವ ಅವಶ್ಯಕತೆಯೇ ಬರುವುದಿಲ್ಲ. ಹೇಳ್ತಾನೆ ಪ್ರಹ್ಲಾದ ಉವಾಚ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಪರೇಶಾಂ ಪರೇ ವರೇ ಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಈ ವಾಸುದೇವ ಅನ್ನುವವನು ನನಗೆ ಮಾತ್ರ ದೇವರಲ್ಲ ಅಪ್ಪಯ್ಯ, ನಿನಗೂ ಅವನೇ ದೇವರೇ. ಸಮಗ್ರ ಚರಾಚರ ಪ್ರಪಂಚಕ್ಕೆ ಅವ ಅಧಿಪತಿ. ಸ ಈಶ್ವರ ಕಾಲ ಉರುಕ್ರಮೋಸೌ ಓಜಸ್ಸಹ ಸತ್ವಬಲೇಂದ್ರಿಯಾತ್ಮ ಸ ಏವ ವಿಶ್ವಂ ಪರಮಸ್ವಶಕ್ತಿಭಿಸ್ಸೃಜತ್ಯವತ್ಯತ್ತಿ ಗುಣತ್ರಯೇಶಃ. ಜಹಿ ಆಸುರಂ ಭಾವಂ. ಅಪ್ಪಯ್ಯ, ನಿನ್ನ ಈ ರಾಕ್ಷಸೀ ಭಾವವನ್ನು ಬಿಡು ದಯವಿಟ್ಟು. ಜಹ್ಯಾಸುರಂ ಭಾವಮಿಮಂ ತ್ವಮಾತ್ಮನಃ ಸಮಂ ಮನೋಧತ್ಸ್ವ ನ ಸಂತಿ ವಿದ್ವಿಷಃ ಋತೆ ಜಿತಾದಾತ್ಮನ ಉತ್ಪಥಸ್ಥಿತಾತ್ ತದ್ದಿಶ್ಯನಂತಸ್ಯ ಮಹತ್ಸಮರ್ಪಣಂ ಸಮರ್ಹಣಂ ದಸ್ಯೂನ್ ಪುರಾ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾದಿಶೋ ದಶ ಜಿತಾತ್ಮನೋಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವಃ ಕುತಃ ಪರೇ. ಹಿರಣ್ಯಕಶಿರುವಾಚ. ನೀನು ಸಾಯುವುದಕ್ಕೆ ಮನಸ್ಸು ಮಾಡ್ತಾ ಇದ್ದಿ. ವ್ಯಕ್ತಂ ತ್ವಂ ಮರ್ತುಕಾಮೋಸಿ ಜ್ಯೋತಿ ಮಾತ್ರಂ ವಿಕಥಸೆ ಮುಮೂರ್ಷೂಣಾಂ ಹಿ ಮಂದಾತ್ಮನ್ ನನು ಸ್ಯುರು ವಿಪ್ಲವಾಗಿರಃ.
ಯಸ್ತ್ವಯಾ ಮಂದಭಾಗ್ಯೋಕ್ತ ಮದನ್ಯೋ ಜಗದೀಶ್ವರ. ಯಾರು ನಿನ್ನ ವಾಸುದೇವ? ಇಲ್ಲಿ ವಾಸುದೇವ ನಾನೇ. ನನಗಿಂತ ದೊಡ್ಡ ವಾಸುದೇವ ಯಾರಿದ್ದಾನೆ? ನನಗಿಂತ ದೊಡ್ಡ ಜಗದೀಶ್ವರ ಯಾರಿದ್ದಾನೆ? ಇಲ್ಲಿ ವಾಸವು ಎಲ್ಲಿದ್ದಾನೆ ನಿನ್ನ ಹರಿ? ಎಲ್ಲ ಕಡೆ ಇದ್ದಾನೆ ಅಪ್ಪಯ್ಯ. ಯದಿಸ ಸರ್ವತ್ರ. ಯಾಕೆ ಸಂಶಯ? ಹೌದು. ಹಾಗಾದರೆ ಈ ಕಂಬದಲ್ಲಿಯೂ ಇದ್ದಾನ? ಇದ್ದಾನಪ್ಪಯ್ಯ. ಯಾಕೆ ಕಾಣುವುದಿಲ್ಲ? ಕಾಣಬೇಕಾ? ಒಂದು ವೇಳೆ ಈ ಸ್ತಂಭದಲ್ಲಿ ನೀನಂಬಿದ ಹರಿ ಇಲ್ಲ ಅಂತಾದರೆ ಸೋಹಂ ವಿಗರ್ಥಮಾನಸ್ಯ ಶಿರಃ ಕಾಯಾದ್ಧರಾಮಿತೆ. ನಿನ್ನ ತಲೆಯನ್ನು ಕಡಿದು ಬಿಸಾಡ್ತೇನೆ ಈಗ. ನೋಡ ನಿನ್ನ ಹರಿ ನಿನ್ನನ್ನು ಕಾಪಾಡಲಿ. ಗೋಪಾಜಯತ ಹರಿಸ್ತಾದ್ಯ ಯಸ್ತೆ ಶರಣಮೀಪ್ಸಿತಂ. ಹೀಗೆ ಬೇರೆ ಬೇರೆ ಮಾತಿನಿಂದ ಅವನನ್ನು ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಹಿರಣ್ಯಕಶಿಪು. ಏವಂದುರುಕ್ತೈ ಮುಹುರರ್ಧಯನ್ರುಷಾ ಸುತಂ ಮಹಾಭಾಗವತಂ ಮಹಾಸುರಃ ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್. ತನ್ನ ಸಿಂಹಾಸನದಿಂದ ಖಡ್ಗವನ್ನು ಹಿಡ್ಕೊಂಡು ಎದ್ದು ನಿಂತು ಎದುರಿರುವಂತಹ ಒಂದು ಬಹುದೊಡ್ಡದಾದ ಒಂದು ಸ್ತಂಭ. ಆ ಸ್ತಂಭಂ ತತಾಡಾತಿ ಬಲಸ್ವಮುಷ್ಟಿನ. ತನ್ನ ಮುಷ್ಟಿಯಿಂದ ಆ ಕಂಬಕ್ಕೆ ಬಡಿತಾನೆ. ತದೈವ ತಸ್ಮಿನ್ ನಿನದೋತಿ ಭೀಷಣೋ ಬಭೂವ ಏನಾಂಡ ಕಟಾಹಮಸ್ಫುಟತ್. ಆ ಬಡೆದಂತಹ ಕಾಲಕ್ಕೆ ಇಡೀ ಬ್ರಹ್ಮಾಂಡವೇ ಬಿರಿದು ಹೋಗುವಂತಹ ಶಬ್ದ ಆಗ್ತದೆ. ಯಂ ವೈ ಸ್ವಧಿಷ್ಣ್ಯೋಪಗತಂ ತ್ವಜಾದಯ ಶ್ರುತ್ವಾ. ಬ್ರಹ್ಮಾದಿ ದೇವತೆಗಳೆಲ್ಲ ಇದು ಎಲ್ಲಿಂದ ಬಂದ ಶಬ್ದ ಅಂತ ನೋಡ್ತಾರಂತೆ. ಶ್ರುತ್ವಾ ಸ್ವಧಾಮಾಪ್ಯಯಮಂಗಮೇನಿರೇ ಸ ವಿಕ್ರಮನ್ ಪುತ್ರವಧೇಪ್ಸುರೋಜಸ ನಿಶಮ್ಯ ನಿರ್ಹ್ರಾದಮಪೂರ್ವಮದ್ಭುತಂ. ಪುತ್ರನನ್ನು ಕೊಲ್ಲಬೇಕು ಹೇಳುವಂತಹ ಸಂಕಲ್ಪದಿಂದ ಹೊರಟಂತಹ ಹಿರಣ್ಯಕಶಿಪುವಿಗೂ ಆಶ್ಚರ್ಯ ಆಗ್ತದೆ. ಈವರೆಗೆ ನಾ ಈ ಶಬ್ದವನ್ನು ಕೇಳಲಿಲ್ವಲ್ಲ. ಎಲ್ಲಿಂದ? ಹೊರಗಿಂದ ಒಳಗಿಂದ ಬಂತ, ಹೊರಗಿಂದ ಬಂತ ಅಂತ ಗಮನಿಸ್ತಾನೆ. ಅಲ್ಲಿದ್ದಂತಹ ಇತರ ರಾಕ್ಷಸರಿಗೂ ಕೂಡ ಆತಂಕವಾಗ್ತದೆ. ಅಂತಃಸಭಾಯಾನ್ನ ದದರ್ಶ ತತ್ಪದಂ. ಹೊರಗೂ ಅಲ್ಲ ಒಳಗೂ ಅಲ್ಲ, ಇದು ಯಾವುದು ಸ್ವರ? ಎಲ್ಲಿಂದ ಬಂತಿದು? ವಿತತ್ರ ಸುರ್ಯೇನ ಸುರಾರಿಯೂಥಪಾಹ. ಆ ಕಾಲಕ್ಕೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾನ್ನ ಮೃಗನ್ನ ಮಾನುಷಂ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾನ್ನ ಮೃಗನ್ನ ಮಾನುಷಂ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಜೀವನದಲ್ಲಿ ಹಿತವನ್ನು ನಾವು ಬಯಸಬೇಕು, ಸುಖವನ್ನು ಬಯಸಬೇಕು ಅಂತಾದರೆ ಆಚಾರ್ಯ ಶಂಕರರು ಹೇಳಿದರು, ನರಹರಿ ಪೂಜಾಂಕುರು ಸತತಂ. ನರಹರಿ ಪೂಜೆಯನ್ನು ಮಾಡಬೇಕಂತೆ. ಜೀವನದಲ್ಲಿ ಬಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವಂತೆ. ಯಾಕೆ ಬಂದ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ. ತನ್ನ ನಿಜಭೃತ್ಯರಾದಂತಹ ಪ್ರಹ್ಲಾದ ಹೇಳಿದಂತಹ ಮಾತು ಸತ್ಯ ಆಗಬೇಕು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ
ವ್ಯಾಪ್ತಿಂಚ ಭೂತೇಷ್ವಖಿಲೇಶು ಚಾತ್ಮನಃ. ಏನು ಹೇಳಿದವ? ಎಲ್ಲ ಕಡೆಗಳಲ್ಲಿಯೂ ಭಗವಂತ ಇದ್ದಾನೆ, ಅವ ಸರ್ವವ್ಯಾಪಿ ಸರ್ವಾಂತರ್ಯಾಮಿ. ವ್ಯಾಪ್ತಿಂಚ ಭೂತೇಷು ಅಖಿಲೇಶು ಚಾತ್ಮನಃ. ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾನ್ನ ಮೃಗನ್ನ ಮಾನುಷಂ. ಅತ್ಯದ್ಭುತವಾದಂತಹ ರೂಪವನ್ನು ಧರಿಸಿ ಅಲ್ಲಿ ಪ್ರಕಟನಾಗ್ತಾನೆ. ಸ್ತಂಭೆ, ಕಂಬವನ್ನು ಒಡೆದು ಬಂದು ಪ್ರಪಂಚ ಹೇಗೆ ಕಂಡಿತು ಅಂತಂದರೆ ನ ಮೃಗಂ ನ ಮಾನುಷಂ. ಅತ್ಲಾಗಿ ಮೃಗವೂ ಅಲ್ಲ, ಇತ್ಲಾಗಿ ಮನುಷ್ಯ ರೂಪವೂ ಅಲ್ಲ. ಹಾಗೆಂತ ಮನುಷ್ಯನು ಮೃಗವೂ ಆದಂತಹ ನರಸಿಂಹ ರೂಪ ಪ್ರಕಟ ಆಗಿದೆ ಕಂಬದಿಂದ. ಅಂತಹ ನರಹರಿ ರೂಪ. ಸಸತ್ವಮೇನಂ ಪರಿತೋಪಿ ಪಶ್ಯನ್ ಸ್ತಂಭಸ್ಯ ಮಧ್ಯಾದನು ನಿರ್ಜಿಹಾನಂ. ನಾಯಂ ಮೃಗೋ ನಾಪಿ ನರೋ ವಿಚಿತ್ರಂ. ಇದು ಮೃಗವೂ ಅಲ್ಲ, ಮನುಷ್ಯವೂ ಅಲ್ಲ, ವಿಚಿತ್ರಮಹೋ ಕಿಮೇತನ್ ಮೃಗೇಂದ್ರ ರೂಪಂ. ಮೀಮಾಂ ಸಮಾನಸ್ಯ ಸಮುತ್ಥಿತೋಗ್ರತೋ ನೃಸಿಂಹರೂಪಸ್ತದಲಂ ಭಯಾನಕಂ. ಪ್ರತಪ್ತ ಚಾಮೀಕರಚಂಡಲೋಚನಂ ಸ್ಫುರತ್ ಸಟಾ ಕೇಸರ ಜೃಂಭಿತಾನನಂ. ಕರಾಲದಂಷ್ಟ್ರಂಕರವಾಲಚಂಚಲಕ್ಷುರಾಂತಜಿಹ್ವಂ ಭ್ರುಕುಟಿ ಮುಖೋಲ್ಬಣಂ. ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತವ್ಯಾತ್ತಾಸ್ಯ ನಾಸಂ ಹನುಭೇದಭೀಷಣಂ. ದಿವಿಸ್ಪೃಶತ್ಕಾಯಮದೀರ್ಘಪೀವರಗ್ರೀವೋರ್ವಕ್ಷಸ್ಥಲಮಲ್ಪಮಧ್ಯಮಂ. ಚಂದ್ರಾಂಶುಗೌರೈಶ್ಚುರಿತಂ ತನೂರುಹೈರ್ವಿಶ್ವಗ್ಭುಜಾನೀಕಶತನ್ನಖಾಯುಧಂ. ಆ ನರಸಿಂಹದೇವರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದುರಾಸದಂ ಸರ್ವನಿಜೇತರಾಯುಧ ಪ್ರವೇಕ ವಿದ್ರಾವಿತ ದೈತ್ಯದಾನವಂ. ಪ್ರಾಯೇಣ ಮೇಯಂ ಹರಿಣೋರು ಮಾಯಿನಾ ವಧ ಸ್ಮೃತೋನೇನ ಸಮುದ್ಯತೇನ ಕಿಂ. ಏವಂ ಬ್ರುವಂ ಸ್ತ್ವಭ್ಯವದದ್ಗದಾಯುಧೋ ನದನ್ ನೃಸಿಂಹಂ ಪ್ರತಿ ದೈತ್ಯಕುಂಜರಃ. ಅಲಕ್ಷಿತೋ ಅಗ್ನೌ ಪತಿತಃ ಪತಂಗಮೋ ಯಥಾ ನೃಸಿಂಹೌಜಸಿ ಸೋಸುರಸ್ತತಾ. ದೀಪವೊಂದಕ್ಕೆ ಕೀಟ ಬೀಳುವ ಹಾಗೆ ನರಸಿಂಹನ ಮೇಲೆ ಇವ ಬೀಳ್ತಾನೆ. ನ ತದ್ವಿಚಿತ್ರಂ ಖಲು ಸತ್ವಧಾಮನಿ ಸ್ವತೇಜಸಾ ಯೋನು ಪುರಾಪಿಬತ್ತಮಃ. ತತೋಭಿಪದ್ಯಾಭ್ಯಹತನ್ ಅಹನನ್ ಮಹಾಸುರೋ ರುಷಾ ನೃಸಿಂಹಂ ಗದಯೋರುವೇಗಯ. ತಂ ವಿಕ್ರಮಂತಂ ಸಗದಂ ಗದಾಧರೋ ಮಹೋರಗಂತಾರ್ಕ್ಷಸುತೋ ಯಥಾಗ್ರಹೀತ್. ಸದಸ್ಯ ಹಸ್ತೋತ್ಕಲಿತಸ್ತದಾ ಸುರೋ ವಿಕ್ರೀಡತೋ ಯದ್ವದಹಿರ್ಗರುತ್ಮತಃ. ಬಿದ್ದಾಗ ಗರುಡನೊಂದು ಹಾವನ್ನು ಹಿಡಿಯುವ ಹಾಗೆ ಹಿಡ್ಕೊಂಡಂತೆ ನರಸಿಂಹಸ್ವಾಮಿ. ಅಸಾಧ್ವಮನ್ಯಂತ ಹೃತೌ ಕಸೋಮರಾಘನಚ್ಛದಾ ಭಾರತ ಸರ್ವಧಿಷ್ಣ್ಯಪಾಃ. ತಮ್ಮನ್ಯಮಾನೋ ನಿಜವೀರ್ಯಶಂಕಿತಂ ಯದ್ಧಸ್ತಮುಕ್ತೋ ನೃಹರಿಂ ಮಹಾಸುರಃ. ಪುನಸ್ತಮಾಸಜ್ಜತ ಖಡ್ಗಚರ್ಮಣಿ ಪ್ರಗೃಹ್ಯ ವೇಗೇನ ಜಿತಶ್ರಮೋ ಮೃಧೇ. ತಂ ಶ್ಯೇನವೇಗಂ ಶತಚಂದ್ರವರ್ತ್ಮಭಿಶ್ಚರಂತಮಚ್ಛಿದ್ರಮಪರ್ಯಧೋ ಹರಿಃ. ಕೃತ್ವಾಟ್ಟಹಾಸಂಖರಮುತ್ಸ್ವನೋಲ್ಬಣಂ ನಿಮೀಲಿತಾಕ್ಷಂಜಗೃಹೇ ಮಹಾಜವಃ. ವಿಶ್ವಕ್ಸ್ಫುರಂತಂ ಗ್ರಹಣಾತುರಂ ಹರಿರ್ವ್ಯಾಲೋ ಯಥಾ ಖುಂಕುಲಿಶಾಕ್ಷತತ್ವಚಂ. ದ್ವಾರ್ಯೂರ ಆಪಾತ್ಯ ದದಾರಲೀಲಯಾ ನಖೈರ್ಯಥಾ ಹಿಂ ಗರುಡೋ ಮಹಾವಿಷಂ. ಅಲ್ಲಿಂದ ಅವನನ್ನು ಹಿಡ್ಕೊಂಡು ತಂದು ಹೊಸ್ತಿಲ ಬುಡದಲ್ಲಿ ದ್ವಾರಯೂರ ಆಪಾತ್ಯ ಕೂರಿಸಿ ತನ್ನ ತೊಡೆ ಮೇಲೆ ಇಟ್ಟುಕೊಳ್ತಾನೆ. ದದಾರಲೀಲಯಾ ನಖೈರ್ಯಥಾ ಹಿಂ ಗರುಡೋ ಮಹಾವಿಷಂ. ಸಂಭ್ರಂಭ ದುಷ್ಪ್ರೇಕ್ಷ್ಯ ಕರಾಲಲೋಚನೋ ವ್ಯಾತ್ತಾನನಾಂತಂ ವಿಲಿಹನ್ ಸ್ವಜಿಹ್ವಯ. ಅಸೃಗ್ಲವಾಕ್ತಾರುಣ ಕೇಸರಾನನೋ ಯಥಾಂತ್ರಮಾಲಿ ದ್ವಿಪಹತ್ಯಯಾ ಹರಿಃ. ನಖಾಂಕುರೋತ್ಪಾಟಿತಹೃತ್ಸರೋರುಹಂ ವಿಸೃಜ್ಯ ತಸ್ಯಾನುಚರಾನುದಾಯುಧಾನ್. ಅಹನ್ ಸಮಂತಾನ್ನಖಶಸ್ತ್ರಪಾರ್ಷ್ಣಿಭಿರ್ದೋರ್ದಂಡಯೂಥೋನುಪಥಾನ್ ಸಹಸ್ರಶಃ. ಸಟಾವಧೂತಾ ಜಲದಾಃ ಪರಾಪತನ್ ಗ್ರಹಾಶ್ಚ ತದ್ದೃಷ್ಟಿವಿಮುಷ್ಟರೋಚಿಷಾ. ಅಂಬೋಧಯಶ್ವಾಸಹತಾ ವಿಜುಕ್ಷುಭುರ್ನಿರ್ಹ್ರಾದಭೀತಾ ದಿಗಿಭಾ ದ್ಯೌಸ್ತತ್ಸಟೋತ್ಕ್ಷಿಪ್ತ ವಿಮಾನಸಂಕುಲ ಪ್ರೋತ್ಸರ್ಪತಕ್ಷ್ಮಾ ಚ ಪದಾತಿನಿ ಪೀಡಿತ. ಶೈಲಾಸ್ಸಮುತ್ಪೇತುರಮುಶ್ಯರಂ ಹಸಾ ತತ್ತೇಜಸಾ ಖಂಗಕುಭೋ ನರೇಜಿರೇ. ತತಸ್ಸಭಾಯಾಮುಪವಿಷ್ಟಮುತ್ತಮೇ ನೃಪಾಸನೆ ಸಂಭೃತ ತೇಜಸಂ ಬಿಂಬಲಕ್ಷಿತದ್ವೈರಥಮತ್ಯಮರ್ಷಣಂ. ಪ್ರಚಂಡವಕ್ತನ್ನವಭಾಜ ಕಶ್ಚನ ನಿಶಮ್ಯ ಲೋಕತ್ರಯಮಸ್ತಕಜ್ವರಂ. ತಮಾದಿದೈತ್ಯಂ ಹರಿಣಾಹತಂ ಮೃಧೇ. ಅಲ್ಲಿಗೆ ಅವನ ಪ್ರಾಣ ಹೋಗ್ತದೆ.
ಹಿರಣ್ಯಕಶಿಪು. ಆದರೆ ಕೋಪ ಇಳಿಯುವುದಿಲ್ಲ ಸ್ವಾಮಿಯದ್ದು. ಪ್ರಹರ್ಷ ವೇಗೋತ್ಕಲಿತಾನನಾಮುಹು ಪ್ರಸೂನವರುಷೈರ್ವವೃಷಸ್ತುರಸ್ತ್ರಿಯ ತಥಾ ವಿಮಾನಾವಲಿಭಿರ್ನಭಸ್ಥಲಂದಿ ದೃಕ್ಷತಾಂ ಸಂಕುಲಮಾಸನಾಕಿನಾಂ ಸುರಾನಕಾದೊಂದು ಭಜೋಥ ಜಘ್ನಿರೇ ಗಂಧರ್ವಂಕ್ಷಾನುರುಜಗುಸ್ತ್ರಿಯ ತತ್ರೋಪವ್ರಜ ವಿಬುಧಾ ಬ್ರಹ್ಮೇಂದ್ರಗಿರಿಷಾದಯ ಋಷಯ ಪಿತರಸ್ತಿದ್ಧ ವಿದ್ಯಾಧರ ಮಹೋರಗಾ. ಎಲ್ಲರೂ ಕೂಡ ಬಂದರು, ಹತ್ತಿರ ಬರಲಿಲ್ಲ, ಅಷ್ಟು ದೂರದಲ್ಲಿ. ಮನವಃ ಪ್ರಜಾನಾಂ ಪತಯೋ ಗಂಧರ್ವ ಅಪ್ಸರಚಾರಣಾಃ ಯಕ್ಷಾಃ ಕಿಂ ಪುರುಷಾಸ್ತಾತ ವೇತಾಲಾಃ ಸಿದ್ಧಕಿನ್ನರಾಃ ತೇ ವಿಷ್ಣುಪಾರ್ಷದಾಃ ಸರ್ವೇ ಸುನಂದಂ ಮುಕುದಾ ಕುಮುದಾದಯಃ ಮೂರ್ಧ್ನಿ. ತಲೆಯ ಮೇಲೆ ಕೈ ಇಟ್ಟು ಎರಡು ಕೈಯನ್ನು ಸೇರಿಸಿ ಸ್ತುತಿ ಮಾಡ್ತಾ ಇದ್ದಾರೆ. ಬದ್ಧಾಂಜಲಿಪುಟಾಸೀನಂತೀ ವ್ರತೇಜ ಸಂಮೀಡಿರೇ ನರಶಾರ್ದೂಲನ್ನಾತಿ ದೂರ ಚರಾ ಪೃಥಕ್ ಬ್ರಹ್ಮೋವಾಚ. ಒಬ್ಬೊಬ್ಬರೇ ಸ್ತುತಿ ಮಾಡ್ತಾರೆ. ನತೋಸ್ನ್ಯನಂತಾಜ ದುರಂತ ಶಕ್ತೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈಸ್ತ್ವಲೀಲಜಾ ಸಂದಧತೆ ವ್ಯಯಾತ್ಮನೆ ಶ್ರೀರುದ್ರವಾಚ ಕೋಪಕಾಲೋ ಯುಗಾಂತಸ್ಥೆ ಹತೋ ಜಮಸುರೋಲ್ಪಕಃ ತತ್ಸುತಂ ಬಾಹ್ಯುಪಸೃತಂ ಭಕ್ತಂತೆ ಭಕ್ತವತ್ಸಲ. ಇಂದ್ರ ಉವಾಚ ಪ್ರತ್ಯಾನೀತಾಃ ಪರಮಭವತಾತ್ರಾಜತಾನಸ್ತ್ವಭಾಗಾದೈತ್ಯಾಕ್ರಾಂತಂ ಹೃದಯ ಕಮಲಂ ತ್ವದ್ಗೃಹಂ ಪ್ರತ್ಯಬೋಧಿ ಕಾಲಗ್ರಸ್ತಂ ಯದಿದಮಹೋ ನಾಥ ಶುಶ್ರೂಷತಾಂತೆ ಮುಕ್ತಿಸ್ತೇಷಾನ್ನ ಹಿ ಬಹುಮತಾ ನಾರಸಿಂಹ ಪರೈಃ ಕಿಂ ಋಷೇ ಊಚುಃ ತ್ವನ್ನಸ್ತಪಃ ಪರಮಾತ್ಥ ಜದಾತ್ಮತೇಜೋ ಜೇನೇದಮಾದಿಪುರುಷಾತ್ಮಗತಂ ಸಸರ್ಜ ತದ್ವಿಪ್ರಲುಪ್ತಮನು ಅಮುನಾದ್ಯ ಶರಣ್ಯಪಾಲ ರಕ್ಷಾಗೃಹೀತ ವಪುಷ ಪುನರನ್ಮಮಂಸ್ಥಾಃ ಪಿತರೌಚುಃ ಶ್ರಾದ್ದಾನಿ ನೋಧಿ ಬುಭುಜೆ ಪ್ರಸಭಂತನೂಜೈರ್ದತ್ತಾನಿ ತೀರ್ಥಸಮಯೇಪ್ಯಪಿ ಭತ್ತಿಲಾಂಬು. ಈ ಪಿತೃಗಳು ಸ್ತುತಿ ಮಾಡ್ತಾ ಇದ್ದಾರೆ. ಸ್ವಾಮಿ, ಯಾರ್ಯಾರು ಶ್ರಾದ್ದವನ್ನು ಮಾಡ್ತಾ ಇದ್ರೋ ನಮ್ಮ ಸಂಬಂಧಪಟ್ಟ ಮಕ್ಕಳು ಶ್ರಾದ್ದ ಮಾಡುವ ಕಾಲಕ್ಕೆ ನಮಗೆ ಕೊಟ್ಟಂತಹ ಪಿಂಡವನ್ನು ತಿಲೋದಕವನ್ನೆಲ್ಲ ಈ ಹಿರಣ್ಯಕಶಿಪು ಬಂದು ತಿಂತಾ ಇದ್ದ ಸ್ವಾಮಿ. ಮೊದಲೇ ಹೇಳಿದ್ದ, ಶ್ರಾದ್ದ ಮಾಡುವುದಿದ್ರೆ ನನಗೆ ಮಾಡಬೇಕು ನೀವು. ಅಂಥ ಮೂರ್ಖ. ಜೀವದಲ್ಲಿರುವಾಗ ಶ್ರಾದ್ದ, ಯಾಕೆ ಪಿಂಡ ಸಿಗ್ತದಲ್ಲ ತಿನ್ನಲಿಕ್ಕೆ. ಅವ್ರು ಹೇಳ್ತಾರೆ, ಸ್ವಾಮಿ, ಆ ದುಷ್ಟನನ್ನು ಕೊಂದು ನಮಗೆ ನಮ್ಮ ಕುಟುಂಬದವರನ್ನು ಉದ್ಧರಿಸುವಂತಹ ಅನುಗ್ರಹ ಮಾಡುವಂತಹ ಯೋಗವನ್ನು ಕರುಣಿಸಿದೆ ಸ್ವಾಮಿ ಅಂತ ಪಿತೃಗಳು ಸ್ತುತಿ ಮಾಡ್ತಾ ಇದ್ದಾರೆ. ತಸ್ಯೋದರಾನ್ನಖ ವಿದೀರ್ಣವಪಾದ್ಯಾರ್ಚ ತಸ್ಮೈ ನಮೋ ನೃಹರಯೇ ಅಖಿಲ ಧರ್ಮ ಗೋಪ್ತ್ರೇ ಸಿದ್ಧಾವೂಚುಃ ಯೋನೋ ಗತಿಂ ಯೋಗ ಸಿದ್ಧಾಮಸಾಧುರಃ ರಶೀದ್ ಯೋಗ ತಪೋಬಲೇನ ನಾನಾದರ್ಪಂತು ನಖೈರಿ ನಿರ್ದದಾರ ತಸ್ಮೈ ತುಭ್ಯಂ ಪ್ರಣದಾಸ್ಮೋ ನೃಸಿಂಹ ವಿದ್ಯಾಧರಾವೂಚುಃ ವಿದ್ಯಾಂ ಪೃಥಗ್ಧಾರಣಯಾನುರಾದ್ಧಾಂ ನ್ಯಷೇಧತಜ್ಞೋಬಲವೀರ್ಯ ದೃಪ್ತಃ ಸಯೇನ ಸಂಖ್ಯೆ ಪಶುಬದ್ಧತಸ್ತಂ ಮಾಯಾ ನೃಸಿಂಹಂ ಪ್ರಣತಾಸ್ಮ ನಿತ್ಯಂ ನಾಗಾವೂಚುಃ ಯೇನ ಪಾಪೇನ ರತ್ನಾನಿ ಸ್ತ್ರೀರತ್ನಾನಿ ಹೃತಾನಿನಃ ತದ್ವಕ್ಷಃ ಪಾಟನೇನಾಚಾಂದತ್ತಾನಂದನಮೋऽಸ್ತು ತೇ ಮನವೂಚುಃ ಮನವೋ ವಯಂ ತವ ನಿದೇಶಕಾರಣೋದಿತಿ ಜೇನ ದೇವ ಪರಿಭೂತಸೇತವಃ ಭವತಾ ಖಲಸ್ಸ ಉಪಸಂಹೃತಃ ಪ್ರಭೋ ಕರವಾಮತೆ ಕಿಮನುಷಾಧಿ ಕಿಂಕದಾನ್ ಪ್ರಜಾಪತೆ ಊಚುಃ ಪ್ರಜೇಶಾ ವಯಂತೆ ಪರೇಶಾಭಿಸೃಷ್ಟಾ ನಯೇನ ಪ್ರಜಾ ವೈ ಸಜಾಪೋ ನಿಷಿದ್ಧಾಃ ಸ ಏಷ ತ್ವಯಾ ಭಿನ್ನವಕ್ಷಾನುಶಯತೆ ಜಗನ್ಮಂಗಲಂ ಸತ್ವಮೂರ್ತೇವತಾರಃ ಗಂಧರ್ವಾ ಊಚುಃ ವಯಂ ವಿಭವತೆ ನಟನಾಟ್ಯಗಾಯಕಾ ಏನಾತ್ಮಸಾದ್ವೀರ್ಯಬಲೌಜಸಾ ಕೃತಾಃ ಸ ಏಷ ನೀತೋ ಭವತಾ ದಶಾಮಿಮಾಂ ಕಿಮುಪಥಸ್ಥಃ ಕುಶಲಾಯ ಕಲ್ಪತೆ ಚಾರಣಾವುಚುಃ ಹರೇ ತವಾಂಘ್ರಿಪಂಕಜಂ ಭವಾಪವರ್ಗಮಾಶ್ರಿತಾಃ ಯದೇಶ ಸಾಧು ಹೃಚ್ಛಯಸ್ತ್ವಯಾ ಸುರಸ್ತಮಾಪಿತಃ ಯಕ್ಷೌಚುಃ ವಯಮನುಜನಮುಖ್ಯಾಃ ಕರ್ಮಭಿಸ್ತೆ ಮನೋಜ್ಞೈಸ್ತ ಇಹ ದಿತಿ ಸುತೇನ ಪ್ರಾಪಿತಾ ವಾಹಕತ್ವಂ ಸತು ಜನಪರಿತಾಪಂ ತತ್ಕೃತಂ ಜಾನತಾ ತೇ ನರಹರ ಉಪನೀತಃ ಪಂಚತಾಂ ಪಂಚವಿಂಶ. ಕಿಂ ಪುರುಷಾವುಚುಃ ವಯಂ ಕಿಂ ಪುರುಷಾ ಸ್ತಂತು ಮಹಾಪುರುಷ ಈಶ್ವರಃ ಅಯಂತು ಕುಪುರುಷೋ ನಷ್ಟಃ ಧಿಕ್ಕೃತಃ ಸಾಧುವಿರ್ಯದಾ. ವೈತಾಲಿಕಾವುಚುಃ ಸಭಾಸು ಸತ್ರೇಷು ತವಾಮಲಂ ಯಶೋ ಗೀತ್ವಾ ಸಪರ್ಯಾಂ ಮಹತೀಂ ಲಭಾಮಹೇ ಯಸ್ತ್ವಾಯಸ್ತಾನ್ಯವ್ಯನೈಷೀದ್ಭೃಶಮೇಷ ದುರ್ಜನೋ ದಿಷ್ಟ್ಯಾ ಹತಸ್ತೆ ಭಗವನ್ಯಥಾ ಮಯಗ. ಕಿನ್ನರಾವುಚುಃ ವಯಮೀಶ ಕಿನ್ನರಗಣಸ್ತವಾನುಗಾದಿತಿ ಜೇನ ವಿಷ್ಟಿಮಮುನಾನುಕಾರಿತಾಃ ಭವತಾ ಹರೇ ಸವೃಜಿನೋ ವಸಾದಿತೋ ನರಸಿಂಹನಾಥ ವಿಭವಾಯ ನೋ ಭವ. ವಿಷ್ಣುಪಾರ್ಷದಾವೂಚುಃ ಅದ್ಯೈತದ್ಧರಿ ನರರೂಪಮದ್ಭುತಂ ತೇ ದೃಷ್ಟಂ ನ ಶರಣದ ಸರ್ವಲೋಕಶರ್ಮ ಸೋಯಂತೆ ವಿಧಿಕರ ಈಶ ವಿಪ್ರಶಪ್ತಃ ತಸ್ಯೇದನ್ನಿಧನಮನುಗ್ರಹಾಯ ವಿದ್ಮಃ. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೆ
ಪ್ರಹ್ಲಾದಾನುಚರಿತೆ ದೈತ್ಯರಾಜವಧೇ ನೃಸಿಂಹಸ್ತವೋ ನಾಮಾಷ್ಟಮೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಸಮಾಧಾನ ಆಗಲಿಲ್ಲ. ಕೋಪ ಮತ್ತು ಉರಿ ಹೇಳ್ತಾ ಉಂಟು ನರಸಿಂಹದೇವರಲ್ಲಿ. ಏನು ಮಾಡುವುದು ಈಗ? ಕೋಪ ಶಮಿಸಿದ ಮೇಲೆಯ ಮಂಗಳಾರತಿ. ಮುಂದಿನ ಅಧ್ಯಾಯದಲ್ಲಿ ಅದು ಹೇಗೆ ಕೋಪ ಉಪಶಮನ ಆಯಿತು ಗೊತ್ತಿಲ್ಲ, ನೋಡಿ. ಅಥ ನವಮೋऽಧ್ಯಾಯ. ನಾರದ ಉವಾಚ. ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರಪುರಸ್ತರಾಃ ನೋಪಯೀತುಮಶಕನ್ಮನ್ಯು ಸಂಭ್ರಮಂ ಸುದುರಾಸದಂ. ಇವರು ಯಾರೂ ಕೂಡ ಆಗಲಿಲ್ಲ ದೇವರ ಕೋಪವನ್ನು ಉಪಶಮಿಸುವುದಕ್ಕೆ. ಕೊನೆಗೆ ಇನ್ನು ಆ ಸಾಕ್ಷಾತ್ ಮಹಾವಿಷ್ಣು ನರಸಿಂಹ ರೂಪದಲ್ಲಿ ಬಂದಿದ್ದಾನೆ. ಹಾಗಿರುವಾಗ ಲಕ್ಷ್ಮೀದೇವಿಯನ್ನು ಕಳುಹಿಸಿದ್ರಾಗ್ತದ ಅಂತ ನೋಡಿದರು. ಸಾಕ್ಷಾತ್ ಶ್ರೀ ಪ್ರೇಷಿತಾ ದೇವೈ ದೃಷ್ಟಾ ತನ್ಮಹದದ್ಭುತಂ ಅದೃಷ್ಟಾಶ್ರುತಪೂರ್ವತ್ವಾತ್ ಸಾ ನೋಪೇಯಾಯ ಶಂಕಿತ. ಲಕ್ಷ್ಮೀದೇವಿ ಈವರೆಗೆ ಗಂಡನ ಈ ಸ್ಥಿತಿಯನ್ನು ನೋಡಲಿಲ್ಲ, ಹೆದರಿದ್ಳು, ಹೋಗಲೇ ಇಲ್ಲ. ಇನ್ನೇನು ಮಾಡುವುದು? ಈ ಕೋಪ ಇದ್ದರೆ ಇದು ಯುಗಾಂತದ ಸಂದರ್ಭ ಬರ್ತದೆ, ಇದು ಉಪಶಮನ ಆಗಬೇಕು. ಹಾಗಾದರೆ ಒಬ್ಬನೇ ಒಬ್ಬ ಇನ್ನು ಉಳಿದದ್ದು ಪ್ರಹ್ಲಾದ ಮಗು. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತಮಂತಿಕೆ ತಾತ ಪ್ರಶಮಯೋಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಮಗು, ನಿನ್ನ ಅಪ್ಪನ ವಿಷಯದಲ್ಲಿ ವಿಪರೀತ ಭಯಂಕರನಾಗಿ ಕುಪಿತನಾಗಿದ್ದಾನೆ ಸ್ವಾಮಿ. ಆದ ಕಾರಣ ಹೋಗಿ ಅವನನ್ನು ಉಪಶಮನ ಮಾಡು ಕೋಪವನ್ನು. ಎರಡು ಕೈಗಳನ್ನು ಜೋಡಿಸಿದ್ದಾನೆ, ಕೈ ಕೆಳಗೆ ಹೋಗಲೇ ಇಲ್ಲ ಮಗುವಿಂದು. ಆಯಿತು ಅಂತ ಅಂದ. ತಥೇತಿ ಶನಕೈಹಿ. ಮೆಲ್ಲ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಮುಂದೊತ್ತಿ ಬರ್ತಾನೆ ಸ್ವಾಮಿಯ ಹತ್ರ. ಇವರೆಲ್ಲ ದೂರದಲ್ಲಿದ್ದಾರೆ. ರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ. ಹತ್ತಿರ ಹೋದ. ಹತ್ತಿರ ಹೋಗಿ ಭುವಿ ಕಾಯೇನ ನಾಮ ವಿಧೃತಾಂಜಲಿ. ಸಾಷ್ಟಾಂಗ ಅಡ್ಡಬಿದ್ದ ಸ್ವಾಮಿಗೆ. ಅಡ್ಡಬಿದ್ದು ಬಿದ್ದಲ್ಲಿಗೆ ಸ್ವಪಾದಮೂಲೆ ಪತಿತಂತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತ. ಪ್ರಹ್ಲಾದನನ್ನು ನೋಡಿ ಈ ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತುತಿ ಮಾಡಿದರೂ ಉಪಶಮಿತವಾಗದಂತಹ ಕೋಪವುಳ್ಳ ನರಸಿಂಹಸ್ವಾಮಿ ಈ 5 ವರ್ಷದ ಬಾಲಕ ಕೈಗಳೆರಡನ್ನು ಜೋಡಿಸಿ ಹೋಗಿ ಅಡ್ಡ ಬಿದ್ದಲ್ಲಿಗೆ ಅವನ ಕೋಪ ಉಪಶಮವಾಯಿತು. ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ. ಆ ದೇವರೇ ಈ ಪ್ರಹ್ಲಾದನನ್ನು ಎದ್ದೇಳಿಸ್ತಾನೆ. ಉತ್ಥಾಪ್ಯ ತಚ್ಛೀರ್ಷ್ಣಿ. ಆ ಪ್ರಹ್ಲಾದನ ತಲೆಯ ಮೇಲೆ ಅದಧಾತ್ ಕರಾಂಬುಜಂ ಕಾಲಾಹಿವಿತ್ರಸ್ತಧಿಯಾಂಕೃತಾಭಯಂ. ಆ ಪ್ರಹ್ಲಾದನ ತಲೆಯ ಮೇಲೆ ತನ್ನ ದಿವ್ಯವಾದಂತಹ ಅನುಗ್ರಹಕಾರಕವಾದಂತಹ ಹಸ್ತವನ್ನು ಇಡ್ತಾನೆ ಸ್ವಾಮಿ. ತಲೆಯ ಮೇಲೆ ಕೈ ಇಟ್ಟ ಆ ಕ್ಷಣದಲ್ಲಿ ಕರಸ್ಪರ್ಶ ಧುತಾಖಿಲಾಶುಭ ಸಪದ್ಯಭಿವ್ಯಕ್ತ ಪರಾತ್ಮದರ್ಶನ. ಅವನ ಜೀವನದಲ್ಲಿ ನಾ ರಾಕ್ಷಸನ ಮಗ, ದೈತ್ಯನ ಮಗ ಹೇಳುವಂಥ ಅದರಿಂದ ಬಂದಂತಹ ಯಾವ ಪಾಪ ಉಂಟು ಆ ಪಾಪ ಎಲ್ಲ ಕಳೆದು ಹೋಯ್ತಂತೆ. ನರಸಿಂಹಸ್ವಾಮಿಯ ತಲೆ ಅವನ ಕೈಯ ಮೇಲೆ ಬಂದಲ್ಲಿಗೆ ತತ್ಪಾದ ಪದ್ಮಂ. ಆ ನರಸಿಂಹಸ್ವಾಮಿಯ ಪಾದ ಪದ್ಮವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿದ ಪ್ರಹ್ಲಾದ ನಿರುವೃತೋ ದಧೌ. ಅತ್ಯಂತ ಆನಂದಿತನಾಗಿದ್ದಾನೆ. ಕಂಠ ಗದ್ಗದಿತವಾಗಿದೆ, ರೋಮಾಂಚವಾಗಿದೆ. ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಆನಂದ ಬಾಷ್ಪ ಉದುರುತ್ತಾ ಇದೆ. ಹೃಷ್ಯತ್ ತತ್ಪಾದ ಪದ್ಮಂ ಹೃದಯ ನಿರುವೃತೋ ದಧೌ ಹೃಷ್ಯತ್ತನು ಕ್ಲಿನ್ನ ಹೃದಶ್ರುಲೋಚನಃ ಅಸ್ತೌಷೇತ್ ಹರಿಂ ಏಕಾಗ್ರಮನಸಾ ಸುಸಮಾಹಿತಃ ಪ್ರೇಮ ಗದ್ಗದಯಾ ವಾಚ
ಹೃದಯೇ ಕ್ಷಣ. ಸ್ತುತಿ ಮಾಡ್ತಾನೆ. ಆ ಪ್ರಹ್ಲಾದನ ಸ್ತುತಿ ಅತ್ಯದ್ಭುತವಾಗಿದೆ ಭಾಗವತದಲ್ಲಿ. ಅದನ್ನೆಲ್ಲವನ್ನೂ ನಾನು ಹೇಳೋದಿಲ್ಲ, ಇವಾಗಲೂ ಹೇಳೋದಿಲ್ಲ, ಮತ್ತೆ ಹೇಳೋದಿಲ್ಲ. ಇಡೀ ದಿನ ಮಾತಾಡಬೇಕಾಗ್ತದೆ, ಹಾಗಾಗಿ ನಾವು ಜಾಗೃತರಾಗಿದ್ದೇವೆ. ಪ್ರಹ್ಲಾದ ಉವಾಚ, ಪ್ರಾರಂಭದ್ದು ಅಲ್ಲಲ್ಲಿ ಮುಟ್ಟಿಬಿಡ್ತೇನೆ ಅಷ್ಟೇ. ಬ್ರಹ್ಮಾದಯಸ್ಸುರಗಣ. ಸ್ವಾಮಿ ನರಸಿಂಹಸ್ವಾಮಿ, ನಮ್ಮ ವಿಷಯದಲ್ಲಿ ನೀನು ಅತ್ಯಂತ ಶಾಂತನಾಗಿದ್ದಿ ಸ್ವಾಮಿ. ಬ್ರಹ್ಮಾದಯಸ್ತುರಗಣ ಮುನಯೋಥ ಸಿದ್ಧಾಸ್ತತ್ವೈಕದಾನಮದಯೋ ವಚಸಾಂ ಪ್ರವಾಹೈ. ಸ್ವಾಮಿ, ಬ್ರಹ್ಮಾದಿ ದೇವತೆಗಳೆಲ್ಲ ಬೇರೆ ಬೇರೆ ಅವರವರ ಭಾಷೆಯಲ್ಲಿ ನಿನ್ನನ್ನು ಸ್ತುತಿ ಮಾಡಿ ಕೋಪವನ್ನು ಶಾಂತಗೊಳಿಸುವುದಕ್ಕೆ ತೊಡಗಿದ್ರು ಸ್ವಾಮಿ. ಆದರೆ ನಾರಾಧಿತುಂ ಪುರುಗಣೈರಧುನಾಪಿ ಪಿಪ್ರುಹು. ಅವರೆಲ್ಲ ಆ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರು ಸ್ತುತಿ ಮಾಡಿದರೂ, ನಿನ್ನನ್ನು ಆರಾಧನೆ ಮಾಡಿದರೂ ಕೂಡ ನಿನ್ನ ಕೋಪ ಉಪಶಮವಾಗಲಿಲ್ಲ. ನಾರಾಧಿತುಂ ಪುರುಗಣೈರಧುನಾಪಿ ಪಿಪ್ರುಹು. ಈ ಒಬ್ಬ ದುಷ್ಟ ರಾಕ್ಷಸನ ಮಗ ಕಿಂತೋಷ್ಟು ಮರ್ಹತಿ ಸಮೇ ಹರಿರುಗ್ರಜಾತೆ. ನಾ ಹೇಗೆ ನಿನ್ನನ್ನು ಸ್ತುತಿ ಮಾಡಲಿ ಸ್ವಾಮಿ? ನನಗೆ ಅರ್ಹತೆ ಇದೆಯಾ ನಿನ್ನನ್ನು ಸ್ತುತಿ ಮಾಡಲಿಕ್ಕೆ? ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಸ್ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ. ಆದರೆ ಒಂದು ತಿಳ್ಕೊಂಡಿದ್ದೇನೆ ಸ್ವಾಮಿ, ಒಂದು ತಿಳ್ಕೊಂಡಿದ್ದೇನೆ. ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ಸಂಪತ್ತು ಬೇಡ, ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ಉತ್ತಮ ಕುಲದಲ್ಲಿ ಜನಿಸಿದ್ದೇನೆ ಅನ್ನುವುದು ಬೇಡ, ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ಉತ್ತಮ ಸೌಂದರ್ಯವನ್ನು ಹೊಂದಿದ್ದೇನೆ ಅನ್ನುವುದು ಬೇಡ, ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ತಪಸ್ಸುಂಟು ಅಂತ ಬೇಡ, ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೇನೆ ಅಂತ ಬೇಡ, ತೇಜಸ್ಸನ್ನು ಸಂಪಾದನೆ ಮಾಡಿದ್ದೇನೆ ಅಂತ ಬೇಡ, ಯಾವುದು ಬೇಡ. ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಭವಂತಿ ಪರಸ್ಯ ಪುಂಸೋ. ಸ್ವಾಮಿ, ಆ ಏನೂ ಅಲ್ಲದಂತಹ ಗಜೇಂದ್ರನಿಗೆ ನೀನು ಒಲಿದೆಯಲ್ಲ ಸ್ವಾಮಿ. ಭಕ್ತಿಯ ತುತೋಷ ಭಗವಾನ್ ಗಜಯೂಥ. ಭಕ್ತಿಯೊಂದೇ ಅವನಿಗೆ ಗೊತ್ತಿದ್ದ ಗಜೇಂದ್ರನಿಗೆ. ಆ ಭಕ್ತಿಯ ಮೂಲಕವಾಗಿ ನೀನು ಅವನನ್ನು ಅನುಗ್ರಹ ಮಾಡಿದೆಯಲ್ಲ. ಭಕ್ತಿಯೊಂದೇ ಮಾರ್ಗ. ಆದರೆ ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು ಸ್ವಾಮಿ, ನನಗೆ ಅರ್ಹತೆ ಇದೆಯಾ? ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭಪಾದಾರವಿಂದವಿಮುಖಾಚ್ಛಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲನ್ನತು ಭೂರಿಮಾನಃ ನೈವಾತ್ಮನಃ ಪ್ರಭುರಯನ್ ಜಲಾಭಪೂರ್ಣೋ ಮಾನಂಜನಾದ ವಿಜುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಃ ತಸ್ಮಾದಹಂ ವಿಗತ ವಿಕ್ಲವೈಶ್ವರಸ್ಯ ಸರ್ವಾತ್ಮನಾಮ ಹಿ ಗೃಣಾಮಿ ಯಥಾ ಮನೀಷಂ ನಿಜೋ ನೀಚೋ ಜಯಾ ಗುಣವಿಸರ್ಗಮನುಪ್ರವಿಷ್ಟಃ ಪೂಜೇತ ಜೇನ ಹಿ ಪುಮಾನನು ವರ್ಣಿತೇನ ಸರ್ವೇಶ್ಯಮೇ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ ಕ್ಷೇಮಾಯ ಭೂತಯೌತಾತ್ಮಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ ತದ್ಯಚ್ಛ ಮನ್ಯುಮಸುರಶ್ಚ ಹತಸ್ತಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯಾಲೋಕಾಶ್ಚ ನಿವೃತ್ತಿಮಿತಾಃ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭಯಾಯ ಜನಾ ಸ್ಮರಂತಿ ನಾಹಂ ಬಿಭೇಮ್ಯಜಿತತೇತಿ ಭಯಾನಕಾಶ್ಚ ಜಿಹ್ವಾರ್ಕನೇತ್ರಭೃಕುಟೀರಭಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಕ್ಷತಜ ಕೇಸರ ಶಂಕುಕರ್ಣಾನ್ ನಿರ್ಹ್ರಾದ ಭೀತ ದಿಗಿಭ್ಯಾದರಿ ಭಿನ್ನಖಾಗ್ರಾತ್ ತ್ರಸ್ತೋ. ಸ್ವಾಮಿ, ನಿನ್ನ ಈ ರೂಪಕ್ಕೆ ನಾ ಹೆದರಲಿಲ್ಲ ಸ್ವಾಮಿ. ಆದರೆ ಒಂದಕ್ಕೆ ಮಾತ್ರ ನಾ ಹೆದರಿದ್ದೆ, ಸಂಸಾರಕ್ಕೆ ಹೆದರಿದೆ ಸ್ವಾಮಿ, ನಿನಗೆ ಹೆದರಲಿಲ್ಲ. ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾದ್ಗ್ರಸತಾಂ ಪ್ರಣೀತಃ ಬದ್ಧಃ ಸ್ವಕರ್ಮಭಿಃ ಉಷತ್ತಮತೇಂಘ್ರಿ ಮೂಲಂ. ಸ್ವಾಮಿ, ನಿನ್ನ ಪಾದ ಮೂಲಕ್ಕೆ ನನ್ನನ್ನು ಯಾವಾಗ ಕರೆಸುತ್ತಿ ಸ್ವಾಮಿ? ಪ್ರೀತೋಪವರ್ಗ ಶರಣಂ ವಯಸೇ ಕದಾನು, ಯಾವಾಗ ಕರಿತಿ? ಯಸ್ಮಾತ್ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನ ಸಕಲಯೋನಿಷು ದಕ್ಷ್ಯಮಾನಃ. ಉರಿದು ಹೋಗ್ತಾ ಇದ್ದೇನೆ ನಾನು ಸ್ವಾಮಿ. ನಿನ್ನ ದಾಸ್ಯವನ್ನಂಗೆ ಯಾವಾಗ ಕೊಡ್ತೀನಿ ನೀನು? ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂತದ ವಿದುಃಖಮತಧ್ಯಯಾಹಂ ಭೂಮನ್ ಭ್ರಮಾಮಿ. ವದ, ಹೇಳು ಸ್ವಾಮಿ, ಮೇ ತವ ದಾಸ್ಯ ಯೋಗಂ ಕೊಡು ನನಗೆ. ಸೋಹಂ ಪ್ರಿಯಸ್ಯ ಸೂರಃ ಪರದೇವತಾಯ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾಹಾಂಜಸ್ತಿ ತರ್ಮ್ಯನುಗೃಣನ್ನೇ ಗುಣವಿಪ್ರಮುಕ್ತೋ ದುರ್ಗಾಣಿತೆ ಪದಯುಗಾಲಯ ಹಂಸಸಂಗಃ ಬಾಲಸ್ನೇಹ ಶರಣಂ ಪಿತರೋ ನೃಸಿಂಹನಾರ್ತಸ್ಯ ಜಾಚಾಗದ ಮುದನ್ವತಿ ಮಜ್ಜತೋ ನು ತಪ್ತಸ್ಯ ತತ್ಪ್ರತಿವಿಧಿರೀಯ ಈಹಾಂಜಸೇಷ್ಟಸ್ತಾವದ್ವಿಭೋತನ ಭೃತಾನ್ ಪುದುಪೇಕ್ಷಿತಾನಾಂ ಯಸ್ಮಿನ್ಯತೋ ಯರ್ಹಿಯೇನ ಚ ಯಸ್ಯ ಯಸ್ಮಾದ್ಯಸ್ಮೈ ಯಥಾ ಜದುತ ಯಸ್ತ್ವಪರಃ ಪರೋ ವಾ ಭಾವಃ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಜೋದಿತಸ್ತದಖಿಲಂ ಭವತಃ ಸ್ವರೂಪಂ ಮಾಯಾ ಮನಸ್ಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ.
ಗುಣಾನುಮತೇನ ವಂಶ ಛಂದೋ ವಯಂ ಯದ ಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜಕೋತಿತರೆ ತ್ವದನ್ಯಃ ಸತ್ವಂ ಹಿ ನಿತ್ಯ ವಿಜಿತಾತ್ಮಗುಣಸ್ತ್ವಧಾಮ್ನಾ ಕಾಲೋ ವಶೀಕೃತ ವಿಸರ್ಜ್ಯ ವಿಸರ್ಗಶಕ್ತಿ ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ ನಿಷ್ಪೀಡ್ಯಮಾನ ಮುಪಕರ್ಷ ವಿಭೋ ಪ್ರಪನ್ನಂ ದೃಷ್ಟಾ ಮಯಾ ದಿವಿ ವಿಭೋಖಿಲಧಿಷ್ಣ್ಯಪಾನಾಂ ಆಯುಷ್ಯೋ ವಿಭವೈಚ್ಛತಿ ಯಾಂಜನೋಯಂ ಯಸ್ಮತ್ಪಿತುಃ ಕುಪಿತಃ ಸ ವಿಜೃಂಭಿತಭ್ರೂ ವಿಸ್ಫೂರ್ಜಿತೇನ ಲಲಿತಾಸ್ತತು ತೇ ನಿರಸ್ತಃ ತಸ್ಮಾದಮೂಸ್ತನುಭೃತಾ ಮಹಮಾಶಿಷೋಜ್ಞಾಯುಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚಾತ್ ನೆಚ್ಛಾಮಿ ತೇ ವಿಲುಲಿತಾನುರ್ವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ ಕುತ್ರಾಶಿಶ್ರುತಿಸುಖಾ ಮೃಗತೃಷ್ಣಿರೂಪಾಃ ಕ್ವೇದಂಕಲೇವರಮಶೇಷರುಜಾಂ ವಿರೋಹ ನಿರ್ವಿದ್ಯತೆ ನ ತು ಜನೋ ಜತಪೀತಿ ವಿದ್ವಾನ್ ಕಾಮಾನಲಂ ಮಧುಲವೈಶ್ಯಮಯಂ ದುರಾಪೈಃ ಕ್ವಾಹಂ ರಜಃ ಪ್ರಭವೈಷ ತಮೋಧಿಕೇऽಸ್ಮಿನ್ ಜಾತಸ್ತುರೇತರಕುಲೆ ಕ್ವ ತವಾನುಕಂಪಾನ ಬ್ರಹ್ಮಣೋ ನ ತು ಭವಸ್ಯ ನ ವೈರಮಾಯಾ ಯನ್ಮೇರ್ಪಿತಃ ಶಿರಸಿ ಪದ್ಮಕರಃ ಪ್ರಸಾದಃ ನೈಷಾ ಪರಾವರಮತಿರ್ಭವತೋ ನನು ಸ್ಯಾಜ್ಜಂತೋರ್ಯಥಾತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋ ಹರಿವತೆ ಪ್ರಸಾದಸ್ಯೇವಾನುರೂಪಮುದಯೋ ನ ಪರಾವರತ್ವಂ ಏವಂ ಜನನ್ನಿಪತಿತಂ ಪ್ರಭವಾಹಿ ಗೋಪೇ ಕಾಮಾಭಿಕಾಮಮನುಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರಋಷಿಣಾ ಭಗವನ್ ಗೃಹೀತಸ್ಸೋಹಂ ಕಥನ್ ನ ವಿಸರ್ಜೇ ತವ ಭೃತ್ಯ ಸೇವಾಂ ಮತ್ಪ್ರಾಣರಕ್ಷಣಮನಂತ ಪಿತುರ್ವಧಶ್ಚ ಮನ್ಯೇ ಸ್ವಭೃತ್ಯ ಋಷಿವಾಕ್ಯಮೃತಂ ವಿಧಾತುಂ ಖಡ್ಗಂ ಪ್ರಗಶ್ಯ ದವೋಚದಸದ್ವಿಧಿತ್ಸು ತ್ವಾಮೀಶ್ವರೋ ಮದಪರೋ ವತುಕಂ ಹರಾಮಿ ಏಕಸ್ತ್ವಮೇವ ಜಗದೇತದಮುಷ್ಯಯತ್ವಂ ಆದ್ಯಂತಯೋಃ ಪೃಥಗವಸ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣವ್ಯತಿಕರಂ ನಿಜಮಾಯಯೇದನ್ನಾನೇವ ತೈರವಸಿತಸ್ತದನು ಪ್ರವಿಷ್ಟಃ ತುಂಬಾ ಇದಂ ಸದಸದೀಶ ಭವಾಂಸ್ತತೋನ್ಯೋ ಮಾಯಾಜದಾತ್ಮಪರಬುದ್ಧಿರಿಯಂ ಹ್ಯಪಾರ್ಥ ಯದ್ಯಸ್ತು ಜನ್ಮನಿಧನಂ ಸ್ಥಿತಿರೀಕ್ಷಣಂಚ ತದ್ವೈತದೇವ ವಸುಕಾಲವದಷ್ಟಿತರ್ವೋಃ ನ್ಯಸ್ಯೇದಮಾತ್ಮನಿ ಜಗದ್ವಿಲಯಾಂಬು ಮಧ್ಯೆ ಶೇಷೇತ್ಮನಾ ನಿಜಸುಖಾನುಭವೋ ನಿರೀಹ್ಯಃ ಯೋಗೇನ ಮೀಲಿತದರ್ಗಾತ್ಮನಿಪೀತನಿದ್ರಸ್ತುರ್ಯೇ ಸ್ಥಿತೋ ನ ತು ತಮೋ ನ ಗುಣಾಂಶ್ಚ ಯುಂಕ್ಷೆ ತಸ್ಯೈವ ತೇವ ಪುರಿದನ್ನಿಜಕಾಲಶಕ್ತ್ಯಾ ಸಂಚೋದಿತ ಪ್ರಕೃತಿಧರ್ಮಣಾತ್ಮಗೂಢಂ ವಿರಮತ್ಸಮಾಧೇಃ ನಾಭೇರಭೂತ್ ಸ್ವಕಣಿಕಾವಟವನ್ಮಹಾಬ್ಜಂ ತತ್ಸಂಭವಃ ಕವಿರತೋನ್ಯತಪಶ್ಯಮಾನಸ್ತ್ವಾಂ ಬೀಜಮಾತ್ಮನಿದತಂ ಸ್ವಬಹಿರ್ವಿಚಿನ್ತ್ಯ ನಾವಿಂದದಬ್ಧಶತಮಪ್ಸು ನಿಮಜ್ಜಮಾನೋ ಜಾತೇಂಕುರೆ ಕಥಮುಹೋಪಲಭೇತ ಬೀಜಂ ಸತ್ವಾತ್ಮಯೋ ನಿರತಿವಿಸ್ಮಿತ ಆಸ್ಥಿತೋಬ್ಜಂ ಕಾಲೇನ ತೀವ್ರತಪಸಾ ಪರಿಶುದ್ಧಭಾವಃ ತಾಮಾತ್ಮನೀಶ ಭುವಿ ಗಂಧಮಿವಾತಿ ಸೂಕ್ಷ್ಮಂ ಭೂತೇಂದ್ರಿಯಾಶಯಮಯೇ ವಿದತಂ ದದರ್ಶ ಏವಂ ಸಹಸ್ರವದನಾಂಘ್ರಿಶಿರಃ ಕರೋರುನಾಸ್ಯಾಸ್ಯ ಕರ್ಣನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಿತಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪಮುದಂ ವಿರಿಂಚಃ ತಸ್ಮೈ ಭವಾನ್ ಹಯಶಿರಸ್ತನುವಂಚ ಬಿಭ್ರದ್ವೇದದ್ರುಹಾವತಿ ಬಲೌ ಮಧುಕೈಟಭಾಖ್ಯೌ ಹತ್ವಾ ನಯಚ್ಛೃತಿಗಣಾಂ ಸ್ತುರಜಸ್ತಮಶ್ಚ ಸತ್ವಂತವ ಪ್ರಿಯತಮಾಂ ತನುಮಾಮರಂತೆ ಇತ್ತಂದ್ರತಿರೀಯಗೃಷಿದೇವ ಝಶಾವತಾರೈರ್ಲೋಕಾನ್ ವಿಭಾವಯಸಿ ಹಂಸಿ ಜಗತ್ಪ್ರತೀಪಾನ್ ಧರ್ಮಂ ಮಹಾಪುರುಷಪಾಸಿಯುಗಾನುವೃತ್ತಂ ಛನ್ನಃ ಕಲೌ ಯದಭವಸ್ತ್ರಿಯೋಥ ಸತ್ವಂ ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮಸಾಧು ತೀವ್ರಂ ಕಾಮಾತುರಂ ಹರ್ಷಶೋಕಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿದ್ಘ್ರಾಣೋನ್ಯತಶ್ಚ ಫಲದೃಕ್ವ ಚ ಕರ್ಮಶಕ್ತಿರ್ಬಹ್ವ್ಯಃ ಸಪತ್ನೈವ ಗೇಹಪತಿಂ ಲುನಂತಿ ಏವಂ ಸ್ವಕರ್ಮಪತಿತಂ ಭವ ವೈತರಣ್ಯಾಮನ್ಯೋನ್ಯಜನ್ಮಮರಣಾಶನಭೀತದ್ಭೀತಂ ಪಶ್ಯಂಜನಂ ಸ್ವಪರವಿಗ್ರಹವೈರಮಿತ್ರಂ ಮೈತ್ರಂ ಹಂತೇತಿ ಪಾರಚರಪೀಪೃಹಿ ಮೂಢಮದ್ಯ ಕೋನ್ನತ್ರ ತೇಖಿಲ ಗುರೋ ಭಗವನ್ ಪ್ರಯಾಸ ಉತ್ತಾರಣೇಶ್ಚ ಭವಸಂಭವಲೋಪಹೇತೋಃ ಮೂಢೇಷು ವೈ ಮಹದನುಗ್ರಹಾರ್ಥಬಂಧೋ ಕಿಂತೇನ ತೇ ಪ್ರಿಯಜನಾನ್ ಜನಾನನು ಸೇವತಾನ್ನಃ ನೈವೋದ್ವಿಜೇ ಪರದುರತ್ಯಯ ವೈತರಣ್ಯಾಸ್ತ್ವದ್ವೀರ್ಯಗಾಯ ನಮಃ ಮೃತಮಗ್ನಚಿತ್ತಃ ಶೋಚಯ ತತೋ ವಿಮುಖಚಯತಸ ಇಂದ್ರಿಯಾರ್ಥಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್ ಪ್ರಾಯೇಣ ದೇವಮುನಯಸ್ವ ವಿಮುಕ್ತಿಕಾಮಾ ಮೌನಂಚರಂತಿ ವಿಜನೇನ ಪರಾರ್ಥನಿಷ್ಠಾಃ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕೋ ನಾನ್ಯಂತದಸ್ಯ ಶರಣಂ ಭ್ರಮತೋನು ಪಶ್ಯೇ ಯನ್ಮೈಥುನಾನಿಗೃಹಮೇಧಿ ಸುಖಂ ಹಿ ತುಚ್ಛಂ ಕಂಡೂಜನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತಿ ನೇಹ ಕೃಪಣಾ ಬಹುದುಃಖಭಾಜಃ ಕಂಡೂತಿವನ್ಮನಸಿಜಂ ವಿಷಹೇತಧೀರ ಮೌನವ್ರತಶ್ರುತತಪೋಧ್ಯಯನಸ್ತ್ವಧರ್ಮವ್ಯಾಖ್ಯಾರಹೋ ಜಪಸಮಾಧಯ ಆಪವರ್ಗ್ಯಾಃ ಪ್ರಾಯಃ ಪರಂ ಪುರುಷತೆ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತನವಾತ್ರ ತು ದಾಂಭಿಕಾನಾಂ ರೂಪೇ ಇಮೇ ಸದಸತಿ ತವ ವೇದಹೃಷ್ಟೇ ಬೀಜಾಂಕುರಾವಿವ ನ ಚಾನ್ಯದರೂಪಕಸ್ಯ ಯುಕ್ತಾಃ ಸಮಕ್ಷಮುಭಯತ್ರ ವಿಚಿನ್ವತೆ ತ್ವಾಂ ಯೋಗೇನ ವಹ್ನಿಮಿವ ದಾರುಷನಾನ್ಯತಃ ಸ್ಯಾತ್ ತ್ವಂ ವಾಯುರಗ್ನಿರವನಿರ್ವಿಯದಂಬುಮಾತ್ರಾಃ ಪ್ರಾಣೇಂದ್ರಿಯಾಣಿ ಹೃದಯಂಚಿದನುಗ್ರಹಶ್ಚ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್ನಾನ್ಯತ್ವದಸ್ತ್ಯಪಿ ಮನೋ ವಚಸಾ ನಿರುಕ್ತಂ ನೈತೆ ಗುಣಾನಗುಣಿನೋ ಮಹದಾದಯೋ ಯೇ ಸರ್ವೇ ಮನಃ ಪ್ರಭೃತಯಃ ಸಹ ದೇವಮರ್ತ್ಯಾಃ ಆದ್ಯಂತವಂತೌರ್ಗಾಯ ವಿದಂತಿ ತ್ವಾಮೇವಂ ವಿಮೃಶ್ಯ ಸುಧಿಯೋ ವಿರಮಂತಿ ಪಶ್ಶಬ್ದಾತ್ ತತ್ತೇರ್ಹತ್ತಮನಮಸ್ತುತಿ
ಕರ್ಮಪೂಜಾ ಕರ್ಮಸ್ಮೃತಿಶ್ಚರಣಯೋ ಶ್ರವಣಂ ಕಥಾಯಾಂ ಸಂಸೇವಯಾತ್ವಜ ವಿನೇತಿ ಷಡಂಗಜಾ ಕಿಂ ಭಕ್ತಿಂಜನಃ ಪರಮಹಂಸಗತೌ ಲಭೇತ. ಇಷ್ಟು ಮಾಡಬೇಕಾಯಿತು ನೋಡಿ. ಹಾಂ, ನಾರದ ಉವಾಚ ಏತಾವದ್ವರ್ಣಿತಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣಃ ಪ್ರಹ್ಲಾದಂ ಪ್ರಣತಂ ಪ್ರೀತಃ ಯತಮನ್ಯುಃ. ಸಿಟ್ಟು ಎಲ್ಲಿ ಹೋಯಿತು ಅಂತ ಇಲ್ಲ, ನೆಗಾಡ್ತಾ ಇದ್ದಾನೆ ಈಗ. ಆಗ ಭೀಕರವಾಗಿದ್ದವನು. ಪ್ರೀತಃ ಯತಮನ್ಯುರಭಾಷತ. ಶ್ರೀ ಭಗವಾನ್ ವಾಚ ಪ್ರಹ್ಲಾದ ಭದ್ರಂತೆ, ನಿಂಗೆ ಮಂಗಳವಾಗಲಿ. ಪ್ರೀತೋಹಂ ತೇ ಸುರೋತ್ತಮ ವರಂ ವೃಣೀಶ್ವಾಭಿಮತಂ. ನಿನಗೆ ಬೇಕಾದ ವರವನ್ನು ಕೊಡ್ತೇನೆ, ಕೇಳು. ಕಾಮಪೂರೋಸ್ಮ್ಯಹಂ ನೃಣಾಂ ಮಾಂ ಅಪ್ರೀಣತ. ನನ್ನನ್ನು ಅತ್ಯಂತ ಸುಂದರವಾಗಿ ನೀ ಸ್ತುತಿ ಮಾಡಿದ್ದಿ. ಆಯುಷ್ಮನ್ ದರ್ಶನಂ ದುರ್ಲಭಂ. ಹೇ, ನನ್ನ ಈ ದರ್ಶನ ಎಲ್ಲರಿಗೂ ಸಿಗುವುದಿಲ್ಲ. ದೃಷ್ಟಾ ಮಾಂ, ಒಂದು ವೇಳೆ ನೋಡಿದಿರಿ ಅಂತಾದರೆ ಮತ್ತೆ ನಿಮಗೆ ಪುನರ್ಜನ್ಮ ಇಲ್ಲ. ದೃಷ್ಟಾ ಮಾನ್ ನ ಪುನರ್ಜಂತು ಆತ್ಮಾನಂದಪ್ತುಮರ್ಹತಿ. ಮತ್ತೆ ನಿಮಗೆ ದುಃಖ ಆಗಲಿಕ್ಕಿಲ್ಲ ಸಂಸಾರದಲ್ಲಿ ಸಾಯುವಲ್ಲಿವರೆಗೆ. ಪ್ರೀಣಂತೆ ಶತಮಾನ್ ಧೀರಾಃ ಸರ್ವಭಾವೇನ ಸಾಧವಃ ಶ್ರೇಯಸ್ಕಾಮಾ ಮಹಾಭಾಗಾಃ ಸರ್ವಾಸಾಮಾಶಿಷಾಂ ಪತಿಂ. ನಾರದುವಾಚ ಏವಂ ಪ್ರಲೋಭ್ಯಮಾನೋಪಿ ವರೈರ್ಲೋಕಪ್ರಲೋಭನೈಃ ಏಕಾಂತಿತ್ವಾದ್ ಭಗವತಿ ನೈಚ್ಛತ್ತಾನಸುರೋತ್ತಮಃ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಸಪ್ತಮಸ್ಕಂಧೆ ಪ್ರಹ್ಲಾದಚರಿತೆ ಭಗವತ್ಸ್ತವೋ ನಾಮ ನವಮೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಪ್ರಹ್ಲಾದ ನಾರದ ಪರಾಶರ ಪುಂಡರೀಕವ್ಯಾಸಾಂಬರೀಷ ಶುಕಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಪುಣ್ಯಾನಿಮಾನ್ ಪರಮಭಾಗವತಾನ್ ಸ್ಮರಾಮಿ. ಪುಣ್ಯಾನಿಮಾನ್ ಪರಮಭಾಗವತಾನ್ ಸ್ಮರಾಮಿ. ಪೀತಾಂಬರಂಕರ ವಿರಾಜಿತ ಶಂಖಚಕ್ರಂ ಕೌಮೋದಕೀಂ ಸರಸಿಜಂ ಕರುಣಾಸಮುದ್ರಂ ರಾಧಾಸಹಾಯಮತಿಸುಂದರಮಂದಹಾಸಂ ವಾತಾಲಯೇಶ ಮನಿಶಂ ಹೃದಿ ಭಾವಯಾಮಿ. ಅಂತರ್ಯಾಮಿ ರೂಪದಲ್ಲಿ ಸಕಲ ಚರಾಚರ ಪ್ರಪಂಚದಲ್ಲಿ ಆತ್ಮಸ್ವರೂಪಿಯಾಗಿ ಜಗತ್ತನ್ನು ನಡೆಸುವಂತಹ ಶ್ರೀಕೃಷ್ಣ ಸ್ವಾಮಿಗೆ ಸರ್ವಾಂಗಗಳಿಂದ ಪೊಟಮಟ್ಟು ಎಲ್ಲ ಆರಾಧ್ಯ ದೇವತಾಶಕ್ತಿಗಳಿಗೆ ನಮಿಸಿ ಸಭೆಯಲ್ಲಿ ಆಸೀನರಾಗಿರುವ ಸಮಸ್ತ ಸಜ್ಜನ ಬಂಧುಗಳನ್ನು ಸ್ವಾಗತಿಸಿ ನಮಿಸಿ
ಮೂರನೇ ದಿನದ ಸಪ್ತಾಹ ಯಜ್ಞ ಕಥಾ ಪ್ರವಚನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞವೆಂಬುದು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಆಧಾರವಾಗಿ ಇರಬೇಕಾದಂತಹ ಒಂದು ಅಡಿಪಾಯ, ಸ್ತಂಭ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮಾನವನ ಉಸಿರಾಗಿ ಇರುವಂತಹ ಒಂದು ವಸ್ತು. ಯಾರು ಶ್ರೀಮದ್ಭಾಗವತವನ್ನು ಅಥವಾ ಶ್ರೀಮದ್ಭಾಗವತ ಸಪ್ತಾಹ ಯಜ್ಞವನ್ನು ಉಸಿರಾಗಿ ಸ್ವೀಕಾರ ಮಾಡ್ತಾರೋ ಅವರ ಜೀವನ ಯಾವತ್ತೂ ಕೂಡ ಹಸಿರಾಗಿರುತ್ತದೆ. ಜೀವನ ಒಣಗಬಾರದು. ಅದಕ್ಕೋಸ್ಕರ ಸದಾ ಭಾಗವತವನ್ನು ನಾವು ಆಶ್ರಯಿಸಬೇಕು. ಮೊನ್ನೆಯೂ ಹೇಳಿದೆವು, ಭಾಗವತಂ ಮಮ ಜೀವಾಮೃತಂ ಅಂತ. ಭಾಗವತ ನನ್ನ ಜೀವಾಮೃತ. ಯಾಕೆಂದರೆ ಜೀವಸ್ವರೂಪದಲ್ಲಿರುವವನು ಶ್ರೀಕೃಷ್ಣ ಸ್ವಾಮಿ ಅಲ್ವೇ. ಅವ ಯಾವಾಗ ನಮ್ಮ ದೇಹದಿಂದ ಹೊರಗೆ ಹೋಗ್ತಾನೆ ಆವಾಗ ನಮಗೆ ಅಸ್ತಿತ್ವ ಇರುವುದಿಲ್ಲ ಪ್ರಪಂಚದಲ್ಲಿ. ಅಂತಹ ಒಂದು ಮಹಾಶಕ್ತಿ ಶ್ರೀಮದ್ಭಾಗವತದಲ್ಲಿ ಸೇರಿಕೊಂಡಿದೆ. ಅದನ್ನು ನಾವು 7 ದಿನಗಳ ಕಾಲ ಶ್ರವಣ ಮಾಡಬೇಕು. ಕೃಷ್ಣಾನುಗ್ರಹವನ್ನು ಪಡೆಯುವುದಕ್ಕೆ ಅತ್ಯಂತ ಸುಲಭೋಪಾಯವಾದಂತಹ ಒಂದು ವಸ್ತು ಇದು, ಸಾಧನ. ಇಲ್ಲಿ ಹೆಚ್ಚು ಕೆಲಸ ಇಲ್ಲ. ಕಿವಿಯನ್ನು ಕಣ್ಣಾಗಿಸಿದ್ರಾಯಿತು. ಕಣ್ಣನ್ನು ಕಿವಿಯಾಗಿಸಬೇಕು, ಇಷ್ಟೇ ಕೆಲಸ ಇರೋದು. ಬೇರೆ ಏನು ಮಾಡಬೇಕು ಅಂತಿಲ್ಲ. ಬಂದು ಕುಳಿತುಕೊಳ್ಳುವುದು, ಕೇಳುವುದು. ಕೇಳುವಾಗ ಹೇಗೆ ಕೇಳಬೇಕು? ಮತ್ತೆ 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 ಬಯಕೆ ಹುಟ್ಟಬೇಕು. ಕೃಷ್ಣ ಕಥೆಯನ್ನು ನಾ ಕೇಳಬೇಕು, ಕೃಷ್ಣ ಕಥೆಯನ್ನು ಕೇಳಬೇಕು, ಸಾಕಾಗಲಿಲ್ಲ, ಹೇಳಿ ಇನ್ನು ಅಂತ. ಅಂತಹ ಆತುರ ಸಂಭ್ರಮ ಸಪ್ತಾಹ ಯಜ್ಞದಲ್ಲಿ ನಮಗೆ ಬಂದಾಗ ಮಾತ್ರ ನಮ್ಮ ಜೀವನ ಯಾವತ್ತೂ ಕೂಡ ಹಸಿರಾಗಿರ್ತದೆ. ಇನ್ನೊಂದು, ಸಂಸಾರವೆಂದಾಗ ಅನೇಕ ತಪ್ಪುಗಳು ಒಪ್ಪುಗಳು ನಡೀತಾ ಇರ್ತವೆ. ಅನೇಕ ಪಾಪಕಾರ್ಯಗಳು ಕೂಡ ಕೆಲವೊಂದು ಬಾರಿ ನಮ್ಮಿಂದ ನಡೆಯಲ್ಪಡುತ್ತವೆ. ಅದನ್ನು ಪರಿಹರಿಸುವುದು ಹೇಗಪ್ಪ? ಬೇರೆ ಬೇರೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ನಾವು ಮಾಡ್ತೇವೆ ಪಾಪ ಪರಿಹಾರ ಆಗಬೇಕು ಅಂತ. ಆದರೂ ಕೂಡ ಒಂದು ಸಲಕ್ಕೆ 4 ಗುಳಿಗೆ ತೆಕ್ಕೊಂಡಾಗ ರೋಗ ಕಡಿಮೆಯಾಗ್ತದೆ, ವಾಸಿಯಾಗ್ತದೆ. ಮತ್ತೆ ಆ ಗುಳಿಗೆಯ ಶಕ್ತಿ ಖಾಲಿಯಾದಾಗ, ಮುಗಿದಾಗ ಮತ್ತೆ ಎಲ್ಲಿಂದಲೋ ಇನ್ನೊಂದು ಕಡೆಯಿಂದ ಎದ್ದುಕೊಳ್ಳುತ್ತದೆ ಆ ರೋಗ. ಮೂಲಕ್ಕೆ ಔಷಧವನ್ನು ಕೊಡದೇ ಇದ್ದರೆ, ಮೂಲಕ್ಕೆ ಚಿಕಿತ್ಸೆಯನ್ನು ಮಾಡದೇ ಇದ್ದರೆ, ರೋಗದ ಮೂಲ ಕಾರಣ ಏನು ಅಂತ ಕಾರಣವನ್ನು ಹುಡುಕಾಡದೆ ಕೇವಲವಾಗಿ ಹೊರಗಿಂದ ಔಷಧವನ್ನು ಲೇಪನ ಮಾಡಿದರೆ ರೋಗ ಇನ್ನೊಂದು ಕಡೆಯಲ್ಲಿ ಎದ್ದುಕೊಂಡು ಬರ್ತದೆ. ಪ್ರಾಯಶ್ಚಿತ್ತಗಳು ಅಂತಂದರೆ ಹಾಗೆ.
ಪ್ರಾಯಶ್ಚಿತ್ತ ಮಾಡಿಕೊಳ್ಬೋದು ಪಾಪಗಳಿಗೆ ಪರಿಹಾರಕ್ಕೆ ಅಂತ. ಆದರೆ ಅದು ಮೂಲಕ್ಕೆ ಚಿಕಿತ್ಸೆ ಕೊಟ್ಟಾಗ ಆಗುವುದಿಲ್ಲ, ಕೇವಲ ಆ ಪಾಪಕ್ಕೆ ಮಾತ್ರ ಮೇಲಿಂದ ಮೇಲೆ ಔಷಧವನ್ನು ಪೂಸಿದ ಹಾಗೆ. ಮೂಲಕ್ಕೆ ಔಷಧವನ್ನು ಕೊಡುವುದು ಹೇಗೆ? ಮಾಡಿದಂತಹ ಪಾಪ ಅದರದ್ದು ಇಡೀ ಶರೀರದಲ್ಲಿ ಬೇರೆ ಬೇರೆ ಕಡೆ ಹರಡಿರ್ತದೆ. ಅದನ್ನು ನಾವು ನಿವಾರಣೆ ಮಾಡಬೇಕಿದ್ರೆ ಎಷ್ಟೇ ಪ್ರಾಯಶ್ಚಿತ್ತ ಮಾಡಿದರೂ ಕೂಡ 4 ದಿವಸ ಬಿಟ್ಟಾಗುವಾಗ ಪುನಃ ಮಾಡಬೇಕು ಅಂತ ಅನಿಸ್ತದೆ ಆ ಪಾಪವನ್ನು, ಅಥವಾ ಅದಕ್ಕಿಂತ ಹೊಸದಾದ ಪಾಪವನ್ನು ಮಾಡಬೇಕು ಅಂತ ಅನಿಸ್ತದೆ. ಇದಾಗದೇ ಇರುವುದಕ್ಕೆ ಏನು ಉಪಾಯ ಅಂದರೆ ಅತ್ಯಂತ ಸುಂದರವಾಗಿ ಹೇಳ್ತಾರೆ ವ್ಯಾಸರು. ಮದ್ಯ ತುಂಬಿದ ಪಾತ್ರವನ್ನು ಎಷ್ಟೇ ಸೋಪಿನ ಪುಡಿ ಹಾಕಿ ನಾವು ತೊಳೆದರೂ ಕೂಡ ಶುದ್ಧ ಆಗುವುದಿಲ್ಲ. ಬಿಡಿ. ಎಲ್ಲ ಪಾಪಗಳನ್ನು ಪರಿಹರಿಸುವಂತಹ ಗಂಗಾ ನದಿ ಅಲ್ಲಿಗೆ ಹೋದ ಒಬ್ಬ ಮದ್ಯದ ಪಾತ್ರವನ್ನು ತೊಳೆದು ಅದಕ್ಕೆ ಬೇರೆ ಏನಾದರೂ ಹಾಕಬೇಕು ಅಂತ ಮದ್ಯದ ಪಾತ್ರವನ್ನು ತೊಳೆಯುವುದಕ್ಕೆ ಗಂಗಾ ನದಿಗೆ ಇಳಿದ. ಗಂಗಾ ನದಿಗೆ ಇಳಿದು ಈ ಮದ್ಯದ ಪಾತ್ರವನ್ನು ತೊಳೆದರೂ ಕೂಡ ಅದರ ವಾಸನೆ ಹೋಗುವುದಿಲ್ಲಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದಂತಹ ಪದಾರ್ಥದ ಪಾತ್ರವನ್ನು ಎಷ್ಟು ತೊಳೆದರೂ ಈರುಳ್ಳಿಯ ವಾಸನೆ ಹೋಗ್ತದ? ಅದರಲ್ಲಿ ಹಾಲು ಕಾಯಿಸುವುದಕ್ಕೆ ಬರುವುದಿಲ್ಲಲ್ಲ, ಹಾಲು ಹಾಳಾಗ್ತದೆ. ಎಲ್ಲ ಪ್ರಾಯಶ್ಚಿತ್ತಗಳು ಹೀಗೆ ಅಂತೆ. ಒಂದು ಸಲ ಕಡಿಮೆ ಆದಾಗ ಆಗ್ತದೆ ತಲೆನೋವು, ಮತ್ತೆ ಪುನಃ ಶುರು ಆಗ್ತದೆ. ಇದಕ್ಕೆಲ್ಲ ಹಾಗಾದರೆ ಪರಿಹಾರ ಏನು ಅಂತಂದರೆ ಒಂದೇ ಒಂದು ಪರಿಹಾರ. ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪೂರುಷ ನಿಷೇವಯ. ಈ ಎಲ್ಲ ಪರಿಹಾರಕ್ಕೆ ಮೂಲ ಸಾಧನ ಯಾವುದು ಅಂತ ಕೇಳಿದರೆ ಕೃಷ್ಣಾರ್ಪಿತ ಪ್ರಾಣರಾಗಬೇಕು ನಾವು. ನಮ್ಮನ್ನು ಕೃಷ್ಣನಿಗೆ ನಾವು ಅರ್ಪಣೆ ಮಾಡಬೇಕು. ಕೃಷ್ಣ ಅಂದರೆ ಯಾರು ಅಂತ ಗೊತ್ತು ನಮಗೆ. ಪ್ರಪಂಚದಲ್ಲಿ ಪೂರ್ಣಾವತಾರಿಯಾಗಿ ಕಾಣಿಸಿಕೊಂಡಂತಹ ಒಬ್ಬ ಮಹಾತ್ಮ ಭಗವಂತ. ದ್ವಾಪರಾಂತ್ಯದಲ್ಲಿ ಸೆರೆಮನೆಯಲ್ಲಿ ಅವತರಿಸಿ ಅರಮನೆಯವರೆಗೆ ನಡೆದ. ಅದಕ್ಕೆ ಬೇಕಾದಷ್ಟು ತೆರೆಮರೆಯಲ್ಲಿ ಕಾರ್ಯಗಳಾಗಿವೆ. ಅದನ್ನು ಮುಂದೆ ನಾವು ಹೇಳ್ತೇವೆ ನಾಳೆ. ಭಗವಂತ ಕೃಷ್ಣಸ್ತು ಭಗವಾನ್ ಸ್ವಯಂ ಪೂರ್ಣಾವತಾರಿ. ಅಂತಹ ಭಗವಂತ ಯಾಕೆ ಇಳಿದು ಬಂದ? ಯಾಕೆ ಇಳಿತಾನೆ ಭಗವಂತ? ದೇವರು ಯಾಕೆ ಇಳಿದು ಬರುವುದು? ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಭಗವದ್ಗೀತೆಯಲ್ಲಿ ನಾವು ಕೇಳಿರ್ಬೋದು, ಅರ್ಜುನ, ಯಾವಾಗ ಪ್ರಪಂಚದಲ್ಲಿ ಧರ್ಮ ಹಾನಿಯಾಗ್ತದೆ, ಅಭ್ಯುತ್ಥಾನಮಧರ್ಮಸ್ಯ ಅಭ್ಯುತ್ಥಾನಂ ಅಧರ್ಮಸ್ಯ, ಅಧರ್ಮ ಯಾವಾಗ ಮೇಲೆ ಬೀಳುತ್ತದೆ, ಧರ್ಮ ಕೆಳಗೆ ಬಿದ್ದು ಅಧರ್ಮ ಯಾವಾಗ ತಾಂಡವವಾಡ್ತದೆ, ತದ ಆತ್ಮಾನಂ ಸೃಜಾಮ್ಯಹಂ, ಆವಾಗ ನಾ ಅವತರಿಸಿ ಬರ್ತೇನೆ ಅಧರ್ಮನಾಶಕ್ಕೆ, ಧರ್ಮಸ್ಥಾಪನೆಗೆ. ಇದು ಒಂದೇ ಉದ್ದೇಶ. ಧರ್ಮಸ್ಥಾಪನೆಯ ಮೂಲಕವಾಗಿ ಲೋಕದಲ್ಲಿ ಸಜ್ಜನರಿಗೆ ರಕ್ಷೆಯನ್ನು ಕೊಡಬೇಕು, ದುರ್ಜನರನ್ನು ನಿಗ್ರಹಿಸಬೇಕು, ತನ್ಮೂಲಕವಾಗಿ ಲೋಕಕ್ಷೇಮವನ್ನು ಲೋಕ ಸಂಗ್ರಹವನ್ನು ಮಾಡಬೇಕು. ದುರ್ಜನರು ಸಜ್ಜನರ ದಾರಿಗೆ ಬರುವುದಾದರೆ ಒಳ್ಳೆಯದು. ಅವರನ್ನು ತರುವಂತಹ ಪ್ರಯತ್ನ, ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನವನ್ನು ಮಾಡೋಣ. ಉನ್ಮಾರ್ಗೆ ಪ್ರವೃತ್ತಸ್ಯ ಸನ್ಮಾರ್ಗಾನಯನಂ. ಅದಕ್ಕೆ ಲೋಕಸಂಗ್ರಹ ಅಂತ ಕರೆದರು ಆಚಾರ್ಯ ಶಂಕರರು.
ದುಷ್ಟ ಮಾರ್ಗದಲ್ಲಿ ಕೆಟ್ಟ ಮಾರ್ಗದಲ್ಲಿ ಇರುವವರನ್ನು ಸನ್ಮಾರ್ಗಕ್ಕೆ ತರುವಂತಹ ಕೆಲಸಕ್ಕೆ ಹೆಸರು ಲೋಕಸಂಗ್ರಹ ಅಂತ. ಈ ಲೋಕಸಂಗ್ರಹವನ್ನು ಮಾಡಬೇಕು ಹೇಳುವ ಉದ್ದೇಶದಿಂದ ಭಗವಂತ ಅವತರಿಸ್ತಾನೆ ಆಗಾಗ. ಅದರಲ್ಲಿ ನಮಗೆ ಅತ್ಯಂತ ತೃಪ್ತಿಯನ್ನು ಕೊಡುವ ಅವತಾರ ಯಾವುದು ಅಂತಂದರೆ ಕೃಷ್ಣಾವತಾರ. ಅದು ಏನೋ ಒಂದು ಆಕರ್ಷಣೆ, ಸೆಳೆತ. ಅಂತಹ ಕೃಷ್ಣನಿಗೆ ನಮ್ಮ ಪ್ರಾಣವನ್ನು ನಾವು ಅರ್ಪಿಸಿಬಿಡಬೇಕು. ಅರ್ಥಾತ್ ನಮ್ಮದ್ದಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ವವನ್ನು ಕೂಡ ಕೃಷ್ಣಾರ್ಪಣಗೊಳಿಸಬೇಕು. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಾನಾ ಕ್ರಿಯಾಕಲಾಪಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿರ್ತೇವೆ. ಆ ಎಲ್ಲ ಕ್ರಿಯಾಕಲಾಪಗಳನ್ನು ಕೃಷ್ಣಾರ್ಪಣಗೊಳಿಸಬೇಕು. ಇಂದ್ರಿಯಗಳನ್ನು ಕೃಷ್ಣಾರ್ಪಣಗೊಳಿಸಬೇಕು. ಮನಸ್ಸನ್ನು ಕೃಷ್ಣಾರ್ಪಣಗೊಳಿಸಬೇಕು. ಆ ಮೂಲಕವಾಗಿ ಶರೀರದ ನರನಾಡಿಗಳಲ್ಲಿ, ರಕ್ತದ ಕಣಕಣಗಳಲ್ಲಿ ಕೃಷ್ಣಸ್ಮರಣೆ, ಕೃಷ್ಣನಾಮ ಸಂಕೀರ್ತನೆ, ಆ ಮೂಲಕವಾಗಿ ನಾವು ಮಾಡಿದಂತಹ ಪಾಪಗಳು ಮತ್ತೆ ಬಾರದ ರೀತಿಯಲ್ಲಿ ಅದಕ್ಕೆ ವಿಶೇಷವಾದಂತಹ ದೈವಿಕ ತಡೆಯನ್ನು ನಾವು ಹಾಕುವುದಕ್ಕೆ ಬರ್ತದೆ. ಪ್ರಾಯಶ್ಚಿತ್ತ, ಇದುವೇ ಮಹಾಪ್ರಾಯಶ್ಚಿತ್ತ, ಕೃಷ್ಣನಾಮ ಸಂಕೀರ್ತನೆ. ಕಲಿಯುಗದಲ್ಲಿ ಬೇರೆ ದಾರಿಲ್ವಂತೆ. ನೀಲಂ ಸಂಕೀರ್ತನಾದ್ಯೈರಿಹ ಕಲಿಸಮಯೇ ಮಾನುಷಾಸ್ತ್ವಾಂ ಪ್ರಾರ್ಥಯಂತೆ ಅಂತ ಹಿರಿಯರು ಹೇಳ್ತಾರೆ. ಕಲಿಯುಗದಲ್ಲಿ ನಾಮ ಸಂಕೀರ್ತನೆಯ ಮೂಲಕವಾಗಿ ಕೃಷ್ಣಾನುಗ್ರಹವನ್ನು ನಾವು ಪಡ್ಕೊಳ್ಳಬೇಕು. ಆ ದಿಕ್ಕಿನಲ್ಲಿ ಸಾಗಬೇಕು ನಾವು. ನಾಮ ಸಂಕೀರ್ತನೆ, ಆ ನಾಮ ಸಂಕೀರ್ತನೆಗೆ ವಿಶೇಷವಾದಂತಹ ಫಲ ಸಿದ್ಧಿಸುವುದು ಶ್ರೀಮದ್ಭಾಗವತ ಸಪ್ತಾಹ ಯಜ್ಞದಲ್ಲಿ. ಇತರ ಕಡೆಗಳಲ್ಲಿ ಹಾಗಾದರೆ ನಾವು ಮಾಡ್ತೇವೆ ಅಲ್ವಾ ಭಜನೆ, ಪ್ರಯೋಜನಕ್ಕೆ ಬರುವುದಿಲ್ವಾ? ಪ್ರಶ್ನೆ ನಮಗೆ. ಅಣ್ಣರಿಂಚ ಬಂಡಿರಿ ಅಪ್ಪಗ ದೇವಸ್ಥಾನಟ್ಟು ಭಜನೆ, ಮಂದಿರಟ್ಟು ಭಜನೆ. ಹಾಗಾದರೆ ಅದಕ್ಕೆ ಫಲ ಇಲ್ವಾ? ಫಲ ಇದೆ. ಸತ್ಕರ್ಮ ಆದರೆ ಫಲ ಇದೆ, ದುಷ್ಕರ್ಮ ಆದರೂ ಫಲ ಇದೆ. ಯಾವುದಾದ್ರೂ ನಾವು ಏನು ಮಾಡ್ತೇವೆ ಅದಕ್ಕೆಲ್ಲದಕ್ಕೂ ಫಲ ಇದೆ. ಆದರೆ ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲವನ್ನು ಕೊಡುವಂತಹ ಒಂದೇ ಒಂದು ಸ್ಥಳ ಎಲ್ಲಿಯೂ ಇಲ್ಲ. ಅದು ಇರುವುದು ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ನಡೆಯುವ ಸ್ಥಳ ಮಾತ್ರ. ಎಲ್ಲಿಯೂ ಘಂಟಾಘೋಷವಾಗಿ ನಾವು ಸಾರಬಹುದು ಇದನ್ನು. ಮನೆಯಲ್ಲಿ ಭಜನೆ ಮಾಡಿ, ಮಂದಿರದಲ್ಲಿ ಭಜನೆ ಮಾಡಿ, ದೇವಸ್ಥಾನಗಳಲ್ಲಿ ಭಜನೆ ಮಾಡಿ, ಎಲ್ಲಿ ಬೇಕಾದರೂ ಮಾಡಿ, ಪೂರ್ಣ ಪ್ರಮಾಣದ ಫಲ ನಿಮಗೆ ಸಿಕ್ಕಲಿಕ್ಕಿಲ್ಲ. ಯಾಕೆ? 10 ಹಲವು ವ್ಯವಹಾರಗಳು ನಡೀತಾ ಇರ್ತವೆ ಆ ಸಮಯದಲ್ಲಿ. ಇಲ್ಲಿ ಇದು ಒಂದೇ. ಯಾಕೆ ಒಂದೇ? ಆ ರೀತಿಯ ಒಂದು ಅಲೌಕಿಕವಾದಂತಹ ದೈವಿಕವಾದಂತಹ ಶಕ್ತಿಯನ್ನು ನಾವು ಈ ಜಾಗಕ್ಕೆ ಕೊಟ್ಟಿರ್ತೇವೆ ಅಂತ ಹೇಳುವುದಕ್ಕಿಂತಲೂ ಶ್ರೀಮದ್ಭಾಗವತ ಗ್ರಂಥ ಬಂದಲ್ಲಿಗೆ ಅದು ಸಿದ್ಧಿ ಆಯಿತು ಅಂತ ಅರ್ಥ. ಕೃಷ್ಣ ಬಂದ ಅಂತ ಅರ್ಥ. ಪ್ರತ್ಯಕ್ಷವಾಗಿ, ಹೇಗೆ ಪ್ರತ್ಯಕ್ಷವಾಗಿ ನಾವು ಕೃಷ್ಣನನ್ನು ನೋಡಲಿಕ್ಕೆ ಆಗ್ತದೆ? ಇಲ್ಲಿ ಆಲೋಚನೆ ಮಾಡುವ ವಿಷಯ. ಪ್ರತ್ಯಕ್ಷವಾಗಿ ಅಂತಂದರೆ ಹೇಗಪ್ಪ? ಗ್ರಂಥದ ಮೂಲಕವಾಗಿ ಏನೋ ಒಂದು ವಿಶೇಷವಾದ ಕಂಪನ, ವೈಬ್ರೇಷನ್ ಈ ಸಪ್ತಾಹ ಯಜ್ಞದಲ್ಲಿ ಆಗ್ತದೆ. ಅದು ಅವ ಇರುವ ಕಾರಣ. ಉಳಿದ ಕಡೆಗಳಲ್ಲಿ ನಿಮಗೆ ಪೂರ್ಣ ಪ್ರಮಾಣವಾಗಿ ಸಿಗಲಿಕ್ಕಿಲ್ಲ ಅದರ ವೈಬ್ರೇಷನ್. ಇಲ್ಲಿ ಸಿಗ್ತದೆ ಸಪ್ತಾಹ ಯಜ್ಞದಲ್ಲಿ. ಅದಕ್ಕೋಸ್ಕರ ಮಹಾಪ್ರಾಯಶ್ಚಿತ್ತ ಅಂತ ಪ್ರಪಂಚದಲ್ಲಿ ಖ್ಯಾತಿಯನ್ನು ಪಡೆದಂತಹ ಒಂದು ಬಹುದೊಡ್ಡದಾದ ಕೃಷ್ಣಾರಾಧನೆ ಸಪ್ತಾಹ ಯಜ್ಞ, ಮಹಾಪ್ರಾಯಶ್ಚಿತ್ತ. ಏನೇ ತಪ್ಪುಗಳನ್ನು ಮಾಡಿ ಚಂಡಾಲನಾದರೂ ಕೂಡ ನಾಳೆ ಅವ ಜ್ಞಾನಿಯಾಗ್ತಾನೆ ಈ ಸಪ್ತಾಹದಲ್ಲಿ. ಅಷ್ಟು ಶಕ್ತಿ ಉಂಟಿದಕ್ಕೆ.
ಅಂತಹ ಸಪ್ತಾಹ ಯಜ್ಞದಲ್ಲಿ ಕಥಾಶ್ರವಣದ ಮೂಲಕವಾಗಿ ಕೃಷ್ಣ ಕಥೆಯನ್ನು ಕೇಳಬೇಕು. ಕೃಷ್ಣನ ನಾಮ ಸಂಕೀರ್ತನೆ, ಕೃಷ್ಣನ ಕಥೆ ನಮ್ಮ ಕಿವಿಯ ಒಳಗಡೆ ಬೀಳಬೇಕು. ಅದನ್ನು ನಾವು ರಸಿಕರಾಗಿ, ಭಾವುಕರಾಗಿ ಸ್ವೀಕಾರ ಮಾಡಬೇಕು. ಕೃಷ್ಣನ ಅವತಾರದಿಂದ ಹಿಡಿದು ಅವನ ನಿರ್ಯಾಣದವರೆಗಿನ ಅನೇಕ ಲೀಲೆಗಳು ಅಲ್ಲಲ್ಲಿ ನಾವು ಕೇಳಿರ್ಬೋದು. ವಿಸ್ತಾರವಾಗಿ ನಾವು ಕೇಳಬೇಕು ಅಂತಾದರೆ ಈ ಭಾಗವತವನ್ನೇ ಹಿಡಿಬೇಕು. ಅಂತಹ ಒಂದು ಮಹಾಶಕ್ತಿ ಇರುವಂತಹ ಒಂದು ಗ್ರಂಥ. ಯಾಕೆ ಕೃಷ್ಣನ ವಾಂಗ್ಮಯ ರೂಪ ಇದು? ಯಾಕೆ ಇತರ ಗ್ರಂಥಗಳಲ್ಲಿ ಸೇರಲಿಲ್ಲ ಹೋಗಿ? ಪ್ರಶ್ನೆ ಬರಲಿಲ್ವ ನಿಮಗೆ? ಇತರ ಯಾವುದೋ ಒಂದು ಗ್ರಂಥಗಳಲ್ಲಿ, ವಾರ್ಷಿಕವಾದ ಡೈರಿಯಲ್ಲಿಯೋ ಬಂದು ಸೇರುವುದಪ್ಪ ಕೃಷ್ಣ, ಅಥವಾ ನಮ್ಮ ಭಜನೆ ಪುಸ್ತಕದಲ್ಲಿಯೋ ಬಂದು ಸೇರುವುದು ಇಲ್ಲಲ್ಲ. ಇದರಲ್ಲಿ ಯಾಕೆ ಅವ ಸೇರಿದ್ದ? ಅದಕ್ಕೆ ಹಿನ್ನೆಲೆ ಉಂಟು. ಶ್ರೀಕೃಷ್ಣ ನಿರ್ಯಾಣ ಆಗುವ ಕಾಲ, ಯಾದವ ವಂಶ ನಾಶವಾಗಿದೆ, ಇನ್ನೇನು ನಿರ್ಯಾಣ ಆಗ್ತಾನೆ ಅನ್ನುವ ಸುದ್ದಿ ಅವನ ಪರಮಭಕ್ತನಾದಂತಹ ಉದ್ಧವನಿಗೆ ಗೊತ್ತಾಯಿತಂತೆ. ಓಡೋಡಿ ಬಂದ ಕೃಷ್ಣನಲ್ಲಿಗೆ. ಕೃಷ್ಣ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿ ಅಂತ ಸುದ್ದಿ ಸಿಕ್ತು. ಇನ್ನು ನಾವು ಎಲ್ಲಿಗೆ ಹೋಗಬೇಕು? ನೀನೇ ಈ ಭೂಮಿಯನ್ನು ಬಿಟ್ಟು ಹೋಗುತ್ತಿ ಅಂತ ಆದರೆ ನಮ್ಮಂತಹ ಭಕ್ತರಿಗೆ ಗತಿ ಏನು? ನಾಳೆ ಯಾರನ್ನು ನಾವು ಹಿಡ್ಕೊಳ್ಬೇಕು? ಕಷ್ಟ ಬಂದಾಗ ಯಾರನ್ನು ನಾವು ಆಧರಿಸಬೇಕು? ಆವಾಗ ಕೃಷ್ಣ ಆಲೋಚನೆ ಮಾಡಿದ. ವಿಷಯ ಹೌದು ಮಾರಾಯ, ನೀ ಹೇಳಿದ್ದು ವಿಷಯ ಹೌದು. ಅದಕ್ಕೆ ನಿಶ್ಚಯ ಮಾಡಿದ ನನ್ನ ಭಕ್ತರು ಯಾವತ್ತೂ ಕೂಡ ನಾಶವಾಗಬಾರದು, ನನ್ನ ಭಕ್ತರು ಯಾವತ್ತೂ ಕೂಡ ಜೀವಂತವಾಗಿಯೇ ಇರಬೇಕು, ನನ್ನ ಭಕ್ತರು ಯಾವತ್ತೂ ಕೂಡ ಅಭಯವನ್ನೇ ಬಯಸುತ್ತಾ ಅಭಯದಲ್ಲಿಯೇ ಇರಬೇಕು. ಅದಕ್ಕೋಸ್ಕರ ನಿಶ್ಚಯ ಮಾಡಿದ್ದೊಂದು ಅದ್ಭುತವಾದಂತಹ ಸನ್ನಿವೇಶ. ಸ್ವಕೀಯಂ ಯದ್ ಭವೇತ್ ತೇಜಃ ತಚ್ಚ ಭಾಗವತೆ ದಧಾತ್. ಭಕ್ತರು ಯಾವುದನ್ನು ನಾಳೆ ಅವಲಂಬಿಸಬೇಕು ನಾ ಇಲ್ಲದಾದಾಗ? ಭಕ್ತಾವಲಂಬನಾರ್ಥಾಯ ಕಿಂ ವಿಧೇಯಂ ಮಯೇತಿ. ಯಾವುದನ್ನು ಅವಲಂಬಿಸಬೇಕು ಹಾಗಾದರೆ ಅಂತ ನಿಶ್ಚಯ ಮಾಡಿ, ಆಲೋಚನೆ ಮಾಡಿ ನಿಶ್ಚಯ ಮಾಡಿದ. ಸ್ವಕೀಯಂ ಯದ್ ಭವೇತ್ ತೇಜಃ. ಇನ್ನು ಬೇರೆಲ್ಲಿಗೂ ಹೋಗಬಾರದು. ನನ್ನ ಭಕ್ತರು ಕಷ್ಟ ಬಂದ ಕಾಲಕ್ಕೆ ನನ್ನನ್ನೇ ಆಶ್ರಯಿಸಬೇಕು. ಹಾಗೆಂತ ನಾನು ಈ ಕಲಿಯುಗದಲ್ಲಿ ಇರಲಿಕ್ಕಾಗೋದಿಲ್ಲ, ಭೂಲೋಕದಲ್ಲಿ ಇರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನದ್ದಾದಂತಹ ಯಾವ ತೇಜಸ್ಸುಂಟು ಆ ತೇಜಸ್ಸನ್ನು ಭಾಗವತದಲ್ಲಿ ಇಡುತ್ತೇನೆ ಅಂತ ಹೇಳಿ, ಸ್ವಕೀಯಂ ಯದ್ ಭವೇತ್ ತೇಜ. ಕೃಷ್ಣನ ತೇಜಸ್ಸು ಏನು? ಯಾರಿಗೂ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮ ತೇಜಸ್ಸದು. ಅಂತಹ ತೇಜಸ್ಸನ್ನು ಶ್ರೀಮದ್ಭಾಗವತ ಗ್ರಂಥ, ವೇದವ್ಯಾಸರಿಂದ ರಚಿಸಲ್ಪಟ್ಟಂತಹ ಶ್ರೀಮದ್ಭಾಗವತ ಗ್ರಂಥದಲ್ಲಿ ಇಟ್ಟ. ತೇಜಸ್ಸನ್ನು ಇಡುವುದು ಬೇರೆ ಅಲ್ಲ, ಸಾಕ್ಷಾತ್ ಕೃಷ್ಣನೇ ಇರುವುದು ಬೇರೆಯಲ್ಲ. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ತೇಜಸ್ಸು ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ತನ್ನದ್ದಾದ ತೇಜಸ್ಸನ್ನು ಭಾಗವತದಲ್ಲಿ ಇಟ್ಟ ಅಂತಂದಲ್ಲಿಗೆ ತಾನೇ ಆ ಭಾಗವತವನ್ನು ಸೇರಿದ ಅಂತ ಅರ್ಥ. ಅದು ನಮ್ಮ ಪುಣ್ಯ. ಒಂದು ಮನೆಗೆ ಭಾಗವತ ಗ್ರಂಥ ಬಂತು ಅಂತಾದರೆ ಕೃಷ್ಣ ಬಂದ ಅಂತ ಅರ್ಥ. ಆ ಯೋಗ ನಮ್ಮ ಪಾಲಿಗೆ ಬಂದಿದೆ. ಆದ ಕಾರಣವೇ ಅತಿ ಶೀಘ್ರವಾಗಿ ತತ್ಕ್ಷಣ ಕಥೆ ಕೇಳ್ತಾ ಇದ್ದ ಹಾಗೆ ಕೃಷ್ಣ ಬಂದು ನಮ್ಮ ಒಟ್ಟಿಗೆ ಸೇರುವುದು ಕಾರಣ ಅಷ್ಟೇ. ಶುಶ್ರೂಷುಭಿಸ್ತತ್ಕ್ಷಣಾತ್ ಸದ್ಯೋ ಹೃದಯವರುಧ್ಯತೆ.
ಹೃದಯದ ಒಳಗಡೆ, ನಮ್ಮ ಶರೀರದ ಒಳಗಡೆ ಕೃಷ್ಣ ಬಂದು ಸೇರಿಕೊಳ್ತಾನೆ. ಯಾಕೆ ಕೇಳಿದರೆ ಅವ ಇಲ್ಲಿ ಹತ್ತಿರವೇ ಇರುವ ಕಾರಣ. ದೂರ ಇದ್ದರೆ ಅಲ್ವ ಕಷ್ಟ. ಎಷ್ಟು ಕರೆದರೂ ಕೂಡ ಅವ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಆದರೆ ಭಾಗವತ ಸಪ್ತಾಹ ಆಗುವಲ್ಲಿ ಬಹಳ ಸುಲಭ ಅವನನ್ನು ನಾವು ಕರ್ಕೊಂಡು ಮನೆಯೊಳಗಡೆ ಸೇರಿಸಲಿಕ್ಕೆ. ಇದು ಮಹಾಪ್ರಾಯಶ್ಚಿತ್ತ. ಅಂತಹ ಪ್ರಾಯಶ್ಚಿತ್ತ ಕೃಷ್ಣನಾಮ ಸಂಸ್ಮರಣೆ, ಕೃಷ್ಣನಾಮ ಸಂಕೀರ್ತನೆ, ಕೃಷ್ಣನ ಕಥೆಗಳನ್ನು ಕೇಳುವಂಥದ್ದು. ಇದನ್ನು ನಾವು ಆಗಾಗ ಮಾಡ್ತಾ ಇದ್ದ ಹಾಗೆ ಪಾಪವನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ನಮ್ಮಿಂದ ದೂರ ಆಗ್ತದೆ. ಅದುವೇ ಅಲ್ಲ ಪ್ರಾಯಶ್ಚಿತ್ತ. ನಾ ಪಾಪವನ್ನು ಮಾಡಿದ್ದೇನೆ ಅಂತ ಒಂದು ಸಲಕ್ಕೆ ಗೊತ್ತಾದ ಮೇಲೆ ಮತ್ತೆ ಅದನ್ನು ದೂರ ಮಾಡುವುದು ಕೃಷ್ಣ ಕಥೆಯನ್ನು ಕೇಳುವುದರ ಮೂಲಕವಾಗಿ ಕೇಳ್ತಾ 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 ಅದನ್ನು ಆ ಪಾಪಕರ್ಮದ ಪ್ರಪಂಚವನ್ನು, ಪಾಪ ಪ್ರಪಂಚವನ್ನು ಮರೆತು ಬಿಡುವುದು. ಅದಕ್ಕೋಸ್ಕರ ಸಕೃನ್ ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ. ಒಂದು ಸಲ ಕೃಷ್ಣನಲ್ಲಿಗೆ ನಮ್ಮ ಮನಸ್ಸು ಹೋಯಿತು ಅಂತಾದರೆ ಆಯಿತು, ಮತ್ತೆ ಹೊರಗೆ ಬರುವುದಿಲ್ಲ ಅದು. ಮತ್ತೆ ಪ್ರಯತ್ನಪೂರ್ವಕವಾಗಿ ನಾವು ಮರಿಬೇಕಷ್ಟೇ ಅದನ್ನು. ಬೇಡ ಇದು ಕಿರಿಕಿರಿ ಅಂತ. ಹೊರಗಡೆ ವ್ಯವಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಆಗಾಗ ಕೃಷ್ಣ 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 ಅಂತ ಹೇಳ್ತಾ ಇದ್ದರೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ನಾವು ನಮ್ಮ ಶ್ರವಣ ಹೇಗಿರಬೇಕು ಅಂತಂದರೆ ಕೃಷ್ಣನಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು. ಕೃಷ್ಣನಿಗೆ ನಮ್ಮ ಮೇಲೆ ಅಪಾರ ನಂಬಿಕೆ ಬರಬೇಕು. ಇವ ಆಗಬಹುದು ಅಂತ. ಕುಚೇಲನ ಮೇಲೆ ಬಂದಿತ್ತಲ್ಲ, ಇವ ಆಗಬಹುದು ಅಂತ ಅವನಿಗೆ ನಮ್ಮ ಮೇಲೆ ನಂಬಿಕೆ ಬಂತು ಅಂತ ಆದರೆ ಮತ್ತೆ ನಾವು ಕೇಳಬೇಕು ಅಂತಿಲ್ಲ. ಅದನ್ನು ಕೊಡು ಕೃಷ್ಣ, ಇದನ್ನು ಕೊಡು ಕೃಷ್ಣ, ಇದಕ್ಕೋಸ್ಕರ ನಾ ಬಂದಿದ್ದೇನೆ ಅಂತ. ಅವನಿಗೆ ಗೊತ್ತಾಗುತ್ತೆ ಇವನಿಗೇನು ಬೇಕು ಅಂತ, ಅದನ್ನು ಕೊಟ್ಟು ಬಿಡ್ತಾನೆ. ಇದು ಈ ಸಪ್ತಾಹ ಯಜ್ಞದ ವೈಶಿಷ್ಟ್ಯ. ಆವಾಗ ಕಥೆಯನ್ನು ಕೇಳುವ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅಂತಂದರೆ ಭಾವುಕರಾಗಿರಬೇಕು. ಕಥೆಯನ್ನು ಹೇಳ್ತಾ ಹೋಗುವಾಗ ಅದು ಯಾಕೆ ಹೀಗೆ, ಇದು ಯಾಕೆ ಹೀಗೆ, ಕೃಷ್ಣ ಯಾಕೆ 16,100 ಮಂದಿಯನ್ನು ಮದುವೆ ಆದ, ಅದು ಅವನಿಗೆ ಮಾತ್ರ ಇಟ್ಟದ್ದು. ಹಾಗಾದರೆ ಬಲರಾಮ ಯಾಕೆ ಒಬ್ಬಳನ್ನೇ ಮದುವೆ ಆದ್ದು? ಹಂಚಿ ಮದುವೆ ಆಗುವುದಲ್ವ 16,100. ಹೀಗೆಲ್ಲ ಪ್ರಶ್ನೆ ಮಾಡಿದರೆ ಇದು ನಿರರ್ಥಕ ಅಂತ, ಶುಷ್ಕ ಇದು. ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡಬೇಕು. ಹೇಗೆ ಪ್ರಶ್ನೆ ಮಾಡಬೇಕು? ಪ್ರಶ್ನೆ ಮಾಡುವುದಕ್ಕೆ ನಾವು ಪರೀಕ್ಷಿತನಿಂದ ಕಲಿತುಕೊಳ್ಳಬೇಕು. ಇದರಲ್ಲಿ ಏನಿದೆ ಅಂತ ಟೀಕೆ ಮಾಡುವುದರ ಮೂಲಕವಾಗಿ ನಾವು ಪ್ರಶ್ನೆ ಮಾಡಿದೆವು ಅಂತ ಆದರೆ ನಮಗೆ ಈ ಭಾಗವತ ತಲೆಗೆ ಹೋಗುವುದಿಲ್ಲ. ಅದನ್ನೇ ಹೇಳಿದರು ಪ್ರಾಜ್ಞರು, ಭಕ್ತ್ಯಾ ಭಾಗವತಂ ಗ್ರಾಹ್ಯಂ. ಭಾಗವತವನ್ನು ಅರ್ಥೈಸುವುದು ಹೇಗಂತೆ? ಭಕ್ತಿಯಿಂದ ಅರ್ಥೈಸುವುದು. ಅದಕ್ಕೆ ಮಾಧ್ಯಮ ಭಕ್ತಿ. ಬುದ್ಧಿ ಇಲ್ಲದವರಿಗೂ ಅರ್ಥ ಆಗ್ತದೆ ಭಾಗವತ. ಭಕ್ತಿಯೊಂದಿದ್ರೆ ಸಾಕು ಬುದ್ಧಿಯ ಜಾಗದಲ್ಲಿ. ಭಕ್ತ್ಯಾ ಭಾಗವತಂ ಗ್ರಾಹ್ಯಂ ನ ಬುದ್ಧಿಯ ನ ಚ ಟೀಕಯ. ಬುದ್ಧಿ ಬೇಕು ಅಂತಿಲ್ಲ ಭಾಗವತ ಕೇಳುವವರಿಗೆ. ಬುದ್ಧಿಯಿಂದಲೇ ಭಾಗವತವನ್ನು ಗ್ರಹಣ ಮಾಡ್ತೇನೆ, ನನಗೆ ನಾನು ದೊಡ್ಡ ವಿದ್ವಾಂಸ. ನಿಮ್ಮ ವಿದ್ವತ್ತಿಲ್ಲಿ ಕೆಲಸ ಮಾಡುವುದಿಲ್ಲ ರೀ. ಅದು ಅಲ್ಲಿಗೆ ನಿಷ್ಕ್ರಿಯ ಆಗಿಬಿಡ್ತದೆ ವಿದ್ವತ್ತು ಇಲ್ಲಿಗೆ ಆಗುವಾಗ. ಟೀಕೆ ಮಾಡಲಿಕ್ಕೂ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆ? ಇದೆಲ್ಲ ದಿವ್ಯವಾದಂತಹ ಸಂದರ್ಭಗಳು, ಸನ್ನಿವೇಶಗಳು. ಹಾಗಾದರೆ ಸಾಧನ ಏನು ಅಂತ ಹೇಳಿದರೆ ಭಕ್ತ್ಯಾ ಭಾಗವತಂ ಗ್ರಾಹ್ಯಂ. ಭಕ್ತಿಯ ಮೂಲಕವೇ ನಾವು ಭಾಗವತವನ್ನು ಅರ್ಥೈಸಿಕೊಳ್ಳಬೇಕು. ಆ ಭಕ್ತಿಯ ಮೂಲಕ ಅರ್ಥೈಸುವಾಗ ಸಹಜವಾಗಿಯೇ ನಮ್ಮಲ್ಲಿ ಭಾವುಕತನ ಪ್ರಕಟವಾಗ್ತದೆ. ಗಮನಿಸಿರ್ಬೋದು ಇವತ್ತು ನಿನ್ನೆ ಎಲ್ಲ ಪಾರಾಯಣದ ಸಂದರ್ಭದಲ್ಲಿ.
ಅದು ಇಲ್ಲಿಂದ ಮಾತ್ರ ಬರುವುದಲ್ಲ, ಕೆಳಗೆ ಕೂತವರಿಂದಲೂ ಬರಬೇಕು ಅಂತ ನಾವು ಹೇಳೋದು. ನಮಗೆ ಹೇಗೋ ಅಲ್ಲಿ ಅದು ಸಂಸ್ಕೃತ ಕಲಿತ ಕಾರಣದಿಂದ ಎಂಥದೋ ಅರ್ಥ ಆಗ್ತದೆ, ಎಂಥದೋ ಒಂದು ಆಗ್ತದೆ ಇಲ್ಲಿ ಪಾರಾಯಣ ಮಾಡುವಾಗ, ಸಹಜವಾಗಿಯೇ ಬರ್ತದೆ ಅದು. ನಾವು ಹೇಳೋದು ಅಲ್ಲಿ ಬರಬೇಕು ಅಂತ. ಆ ಭಾವುಕತನ, ಭಕ್ತಿಯಿಂದ ಕೂಡಿದ ಭಾವುಕತನ ಬಂತು ಅಂತ ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ನೀವು ಭಾಗವತ ಸಪ್ತಾಹ ಮಾಡ್ತೀರಿ. ಆ ಶಕ್ತಿಯನ್ನು ಅವ ಕೊಡ್ತಾನೆ, ಪ್ರೇರಣೆಯನ್ನು ಕೊಡ್ತಾನೆ. ನಿಮ್ಮ ಒಬ್ಬರ ಮನಸ್ಸಲ್ಲೇ ಆದರೂ ಕೂಡ ಮಾಡಬೇಕು ಅನ್ನುವಂತಹ ಹಂಬಲ ಅಧಿಕವಾಗ್ತದೆ, ಅಂತಹ ಶಕ್ತಿ ಇದೆ. ಹಾಗಾಗಿ ಈ ಮಹಾಪ್ರಾಯಶ್ಚಿತ್ತ ಅಂತ ನಾವು ಆಗಾಗ ಹೇಳ್ತಾ ಇರ್ತೇವೆ. ಮಹಾಪ್ರಾಯಶ್ಚಿತ್ತ ಯಾಕೆ? ಕೃಷ್ಣನಾಮ ಸಂಕೀರ್ತನೆಯ ಮೂಲಕವಾಗಿ ಒಬ್ಬ ಎತ್ತರವಾದ ಸ್ಥಾನವನ್ನು ಪಡೆದಂತಹ ಒಂದು ಕಥಾನಕ ಅಜಾಮಿಳೋಪಾಖ್ಯಾನ. ಆ ಕಥೆಯನ್ನು ಹೇಳುವುದರ ಮೂಲಕವಾಗಿ ಒಂದು ವಿಶೇಷ ಸಂದೇಶವನ್ನು ಕೊಡ್ತಾರೆ ವೇದವ್ಯಾಸರು. ಪ್ರಾಯಕ್ಕೆ ಬಂದ ಅಂದಿನಿಂದ ಶುರು ಮಾಡಿ ಸಾಯುವಲ್ಲಿಯವರೆಗೆ ಬೇಡದಿದ್ದನ್ನೇ ಮಾಡಿ ಸಾಯುವ ಕಾಲಕ್ಕಾಗುವಾಗ ಕೃಷ್ಣನ ಹೆಸರು ನೆನಪಾದ್ದು ಅದು ಅವನ ಪುಣ್ಯ, ಪೂರ್ವಜನ್ಮದ್ದು. ಸಾಯುವ ಕಾಲಕ್ಕಾಗುವಾಗ ಕೃಷ್ಣನಾಮ ಹೆಸರು ಉಚ್ಚಾರಣೆ ಆಯಿತು. ಅವನ ಬಾಯಲ್ಲಿ, ಅವನ ನಾಲಿಗೆಯಲ್ಲಿ ಶ್ರೀಕೃಷ್ಣ ನಾಮವ್ಯಾಹರಣೆ ಆದ ಆ ಕ್ಷಣದಲ್ಲಿಯೇ ಅವನಿಗೆ ಸಕಲ ಪಾಪಗಳು ಪರಿಹಾರ ಆಯಿತು ಅಂತ ಕಥೆಯಲ್ಲಿ ನಾವು ನೋಡ್ತೇವೆ. ಸಂದೇಶ ಏನು? ಹಾಗಾದರೆ ಪ್ರಾಯಕ್ಕೆ ಬಂದ ಅಂದಿನಿಂದ ಶುರು ಮಾಡಿ ನಮ್ಮ ರಟ್ಟೆಯಲ್ಲಿ ತ್ರಾಣ ಇರುವಲ್ಲಿಯವರೆಗೆ ನಾವು ಬೇಡದಿದ್ದನ್ನೇ ಮಾಡಬೇಕು. ಕೃಷ್ಣನ ಹೆಸರು ಕೊನೆಗೆ ಹೇಳಿದ್ರಾಯ್ತಲ್ವ ಸಾಯುವಾಗ. ಹೇಗೂ ಭಾಗವತ ಪ್ರವಚನಕಾರರು ಹೇಳಿದ್ದಾರೆ, ಆ ಕೊನೆಯ ಕಾಲಕ್ಕೆ ಪ್ರಾಣ ಹೋಗುವ ಕೊನೆಯ ಉಸಿರು ಒಂದು ತಂತು ಉಳಿದಿರುವಾಗ ಕೃಷ್ಣ ಅಂತ ಹೇಳಿದರೆ ಪಾಪ ಪರಿಹಾರ ಆಗ್ತದೆ ಅಂತ. ಅಲ್ಲಿವರೆಗೆ ಕೆಟ್ಟ ಕೆಲಸ ಮಾಡ್ಬೋದಲ್ಲ. ಇದು ಸಂದೇಶ ಅಜಾಮಿಳೋಪಾಖ್ಯಾನದ್ದು. ಕೊನೆಗೆ ಸಂದೇಶ ಹೇಳ್ತಾರೆ, ಕಿಂ ಪುನಃ ಶ್ರದ್ಧೆಯ ಗೃಣನ್. ಅಜಾಮಿಳೋಪ್ಯಗಾಧಾಮ, ಒಂದು ಸಲ ನಾರಾಯಣ ಅಂತ ಹೇಳಿದ ಮಾತ್ರಕ್ಕೆ ಅವನಿಗೆ ಪುಣ್ಯಧಾಮ ಪ್ರಾಪ್ತಿಯಾಯಿತು, ಕೃಷ್ಣಾನುಗ್ರಹ ಪ್ರಾಪ್ತಿಯಾಯಿತು. ಶ್ರದ್ಧೆಯಿಂದ ಹೇಳಿದ್ದಲ್ಲ, ನೆನಪಿಟ್ಟುಕೊಳ್ಳಿ. ಹೀಗೆ ಬಾಯಲ್ಲಿ ಬಂದು ಬಿಡ್ತು. ಅವನ ಮಗನ ಹೆಸರು ನಾರಾಯಣ ಅಂತ. ಹಾಗಾಗಿ ಇಲ್ಲದ್ರೆ ಬರ್ತಿರಲಿಲ್ಲ, ಅಷ್ಟು ಸುಲಭದಲ್ಲೆಲ್ಲ ನಾರಾಯಣ ಅಂತ ಹೆಸರು ಬರುವುದಿಲ್ಲ ಬಾಯಲ್ಲಿ. ಸಾಯುವ ಕಾಲಕ್ಕೆ ಅಪರೂಪದಲ್ಲಿ ಕೆಲವರಿಗೆ ಬೆರಳೆಣಿಕೆಯಲ್ಲಿ ಬರ್ತದಷ್ಟೇ. ಅದಕ್ಕೆ ಅಭ್ಯಾಸ ಬೇಕು, ಪೂರ್ವಾಭ್ಯಾಸ ಬೇಕು, ಪೂರ್ವ ಸಂಸ್ಕಾರ ಬೇಕು. ಅದಿದ್ದರೆ ಬರ್ತದೆ. ಅದನ್ನೇ ಹೇಳ್ತಾರೆ, ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ. ಈ ಕೃಷ್ಣನ ಬಗ್ಗೆ ಪ್ರೀತಿ, ಕೃಷ್ಣನ ಬಗ್ಗೆ ಆಸಕ್ತಿ, ಕೃಷ್ಣನ ಬಗ್ಗೆ ಪ್ರೇಮ, ಭಕ್ತಿ ಇದೆಲ್ಲ ಹುಟ್ಟಬೇಕು ಅಂತಾದರೆ ಕೃಷ್ಣನಿಗೆ ಕಾಣಬೇಕಂತೆ, ಇವನಿಗೆ ಅದು ಬರಲಿ ಅಂತ. ದೇವಾನುಗ್ರಹ ಬೇಕು, ದೈವಾನುಗ್ರಹ ಬೇಕು. ದೈವಾನುಗ್ರಹ ಇದ್ದರೆ ಮಾತ್ರ ಅವನಿಗೆ ಕೃಷ್ಣನಲ್ಲಿ ಪ್ರೀತಿ ಹುಟ್ಟುತ್ತದೆ. ಅದ್ವೈತ ವಾಸನೆ, ಅದ್ವೈತದ ಬಗ್ಗೆ, ಆ ಜ್ಞಾನದ ಬಗ್ಗೆ ಆಸೆ ಉಂಟಾಗ್ತದೆ. ನಾವು ಪುಣ್ಯವಂತರು ನೋಡಿ ಇಲ್ಲಿರುವವರು. ಇದು ಈ ಅವಕಾಶ ಯಾರಿಗೂ ಸಿಗುವುದಿಲ್ಲ. ಇಲ್ಲಿಗೆ ನಾವು ಬಂದಿದ್ದೇವೆ ಅಂತ ಅಂದ ಮಾತ್ರಕ್ಕೆ ನಾವು ಪುಣ್ಯವಂತರು ಅಂತ. ನಾವು ಮೊನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದದ್ದು. ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ. ಪೂರ್ವಜನ್ಮದಲ್ಲಿ ಮಾಡಿದ ಸತ್ಕರ್ಮದ ಫಲವಾಗಿ ನಮಗೆ ನಮ್ಮ ಜೀವನದಲ್ಲಿ ಭಾಗ್ಯೋದಯವಾಗಿದ್ದರೆ ಮಾತ್ರ ಕೃಷ್ಣಾನುಗ್ರಹ ಸಿದ್ಧಿಯಾಗ್ತದೆ, ಭಾಗವತ ಸಿಗ್ತದೆ, ಸಪ್ತಾಹ ಯಜ್ಞದಲ್ಲಿ ಭಾಗವಹಿಸುವ ಯೋಗ ಬರ್ತದೆ. ಹಾಗಾಗಿ ಕೊನೆಯ ಕಾಲಕ್ಕಾಗುವಾಗ ಮಾತ್ರ ಶ್ರೀಕೃಷ್ಣ ನಾಮವ್ಯಾಹರಣೆ ಮಾಡುವುದಲ್ಲ, ಆರಂಭದಿಂದಲೇ ಶುರು ಮಾಡಬೇಕು. ಹಾಗಾದರೆ ಇವನಿಗೆ ಯಾಕೆ ಹಾಗಾಯಿತು, ಹೇಗೆ, ಆ ಕಥೆಯನ್ನು ನಾವು ಕೇಳಬೇಕು. ಅಜಾಮಿಳೋಪಾಖ್ಯಾನ
ತುಂಬ ಸುಂದರವಾಗಿದೆ. ಕಥೆ ಸಣ್ಣದಾದರೂ ಕೂಡ ಆ ಕಥೆಯಲ್ಲಿ ಬರುವಂತಹ ಸತ್ಯಾಂಶ ಅತ್ಯಂತ ಗಂಭೀರವಾಗಿದೆ. ವಿಷ್ಣುದೂತರಿಗೂ ಯಮದೂತರಿಗೂ ನಡೆಯುವಂತಹ ಸಂವಾದ, ಯಾರಿಗೆ ದಂಡನೆಯನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರು ಶುದ್ಧರು ಯಾರು ಅಶುದ್ಧರು ಅನ್ನುವಂತಹ ಚಿಂತನೆ ಈ ಕಥೆಯಲ್ಲಿ ನಾವು ನೋಡ್ತೇವೆ. ಕಾನ್ಯಕುಬ್ಜವೆಂಬಂತಹ ಒಂದು ಪ್ರದೇಶ, ಅಲ್ಲಿ ಅಜಾಮಿಳನೆಂಬಂತಹ ಹೆಸರಿನ ಒಬ್ಬ ಬ್ರಾಹ್ಮಣ ಇರ್ತಾನೆ. ಎಲ್ಲ ಸಂಸ್ಕಾರಗಳಿಂದ ಸಂಸ್ಕೃತನಾಗಿ ಸಕಲ ವೇದಾದಿ ಶಾಸ್ತ್ರಗಳನ್ನು ಕಲಿತು ಆಚಾರ ವಿಚಾರದಲ್ಲಿ ಶ್ರೇಷ್ಠನಾಗಿ ಯೋಗ್ಯನಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಅಪ್ಪಮ್ಮಂದಿರನ್ನು ಚಂದದಲ್ಲಿ ನೋಡಿಕೊಂಡು ಅವರ ಸೇವೆಯನ್ನು ಸದಾ ಮಾಡುತ್ತಾ ಅನುಷ್ಠಾನ ಶಾಸ್ತ್ರಚಿಂತನೆ ಇಂಥದ್ದರಲ್ಲಿಯೇ ಕಾಲ ಕಳೆಯುತ್ತಾ ಇರ್ತಾನೆ. ಅವನ ಸಂಸ್ಕಾರಕ್ಕೆ, ಯೋಗ್ಯತೆಗೆ, ಶೀಲಕ್ಕೆ ಸರಿಯಾಗಿ ಒಂದು ಹೆಂಡತಿಯೂ ಸಿಗ್ತಾಳೆ. ಅವಳು ಹಾಗೆ ಸುಶೀಲೆ, ಸುಚಾರಿತ್ರ್ಯೆ, ಎಲ್ಲ ಗುಣಗಳು ಸದ್ಗುಣಗಳ ಆಕರ ಅಂಥವಳು ಇವನ ಯೋಗ್ಯತೆಗೆ ಸರಿಯಾಗಿ ಸಿಕ್ಕಿದ್ದಾಳೆ. ತಂದೆ ಸದಾ ಅಗ್ನ್ಯಾರಾಧಕರು, ಅನುಷ್ಠಾನ ಮಾಡ್ತಾ ಅಗ್ನಿಕಾರ್ಯ ವೈಶ್ವದೇವಾದಿಗಳನ್ನು ಮಾಡ್ತಾ ಇರುವವರು. ಅವರಿಗೆ ಬೇಕಾದಂತಹ ಎಲ್ಲ ಅಗ್ನಿ ಕಾರ್ಯಕ್ಕೆ, ಅಗ್ನಿಹೋತ್ರಕ್ಕೆ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸಿಕೊಡುವಂತಹ ಜವಾಬ್ದಾರಿ ಈ ಅಜಾಮಿಳನಿಗೆ. ಪ್ರತಿನಿತ್ಯವೂ ಕೂಡ ಅದಕ್ಕೆ ಬೇಕಾದಂತಹ ಸಮಿಧಾದಿಗಳನ್ನು, ಪುಷ್ಪಾದಿಗಳನ್ನು ತರುವುದಕ್ಕೆ ಕಾಡಿಗೆ ಹೋಗಬೇಕಾಗ್ತದೆ. ಹೋಗಿ ತರ್ತಾ ಇದ್ದ. ಎಂದೂ ಕೂಡ ಅಪ್ಪಮ್ಮನ ಮಾತನ್ನು ಮೀರಲಿಲ್ಲ. ನಿತ್ಯವೂ ಕೂಡ ತಂದು ಸಿದ್ಧಗೊಳಿಸುವುದು, ಅಪ್ಪನಿಗೆ ಸಹಾಯ ಮಾಡುವುದು, ಈ ರೀತಿಯ ವ್ಯವಹಾರದಲ್ಲಿ ತೊಡಗಿದ್ದ. ಎಂದಿನಂತೆ ಒಂದು ದಿವಸ ಪುಷ್ಪಾದಿಗಳನ್ನು ತರುವುದಕ್ಕೆ ಅಂತ ಹೋದ. ಹೋಗಿ ಬೇಕಾದ್ದನ್ನೆಲ್ಲ ತೆಕ್ಕೊಂಡು ಬರುವಾಗ ದಾರಿಯಲ್ಲಿ ಒಬ್ಬ ಚಾಂಡಾಲ ಮದ್ಯಪಾನವನ್ನು ಮಾಡಿ ಉನ್ಮತ್ತನಾಗಿ ಮತ್ತೊಬ್ಬಳು ಚಾಂಡಾಲಿನಿಯ ಜೊತೆಗೆ ರಮಿಸ್ತಾ ಇದ್ದಾನೆ. ಆ ಚಾಂಡಾಲಿನಿಯೂ ಕೂಡ ಮದ್ಯಪಾನವನ್ನು ಮಾಡಿದ್ದಾಳೆ. ದೇಹದ ಪರಿವೆಯೇ ಇಲ್ಲದೆ ತಮ್ಮನ್ನು ತಾವು ಮರೆತು ಸರಸದಲ್ಲಿ, ಚೆಲ್ಲಾಟದಲ್ಲಿ ತೊಡಗಿದ್ದಾರೆ. ಇದು ಈ ಶುದ್ಧ ಪ್ರತಿಗೆ ಗೋಚರ ಆಯಿತು. ಶುದ್ಧ ಪ್ರತಿ ಹಾಳಾಗುವುದು ಹೀಗೆ. ಆ ದೃಶ್ಯ ಇವನ ಕಣ್ಣಿಗೆ ಬಿತ್ತು. ಕಣ್ಣು ಇರುವುದು ನೋಡಲಿಕ್ಕೆಲ್ಲ. ಕಣ್ಣು ಇರುವುದು ನೋಡಲಿಕ್ಕೆ. ಯಾವುದನ್ನು? ಯಾವುದರನ್ನು ನೋಡಿದ್ದರಿಂದ ಕಣ್ಣಿಗೆ ಹಿತವೋ ಅದನ್ನು ನೋಡಲಿಕ್ಕೆ ಇರೋದು ಕಣ್ಣು. ಕಣ್ಣಿನ ಶುದ್ಧಿ ಅಂತಂದರೆ ಏನು? ಸೋಪಾಕಿ ತೊಳೆಯುವುದಲ್ಲ. ಯಾವುದನ್ನು ನೋಡಿದ್ದರಿಂದ ಕಣ್ಣಿಗೆ ಹಿತವೋ ಅದನ್ನು ನೋಡುವುದು. ಕಣ್ಣನ್ನು ಕೊಟ್ಟದ್ದು ಯಾರು? ಭಗವಂತ. ಯಾಕೆ ಕೊಟ್ಟ? ನನ್ನನ್ನು ನೋಡಲಿ ಅಂತ ಕೊಟ್ಟ. ಆವಾಗ ಕಣ್ಣಿಗೆ ಹಿತ. ಯಾವುದರನ್ನು ನೋಡಿದ್ದರಿಂದ ಕಣ್ಣು ಕುರುಡಾಗ್ತದೋ ಅಂಥದ್ದನ್ನು ನೋಡಲಿಕ್ಕೆ ಹೋಗಬಾರದು. ಸಿಂಪಲ್ ಇದು. ಹೊರಗಿನ ಕಣ್ಣು ಕುರುಡಾಗದೇ ಇರ್ಬೋದು, ಒಳಗಿನ ಕಣ್ಣು ಕುರುಡಾಗ್ತದೆ. ಇದು ಹೊರಗೆ ನೋಡಲಿಕ್ಕೆ ಮಾತ್ರ. ಇದರ ಒಳಗಡೆ ಈ ಕಣ್ಣಿನ ಇಂದ್ರಿಯ ಇರುವುದು. ಬಹಳ ಸೂಕ್ಷ್ಮದ ವಿಷಯ ಇದು. ಇದು ಯಾವ ವಿಜ್ಞಾನಿಗಳಿಗೆ ಗೊತ್ತಾಗಲಿಕ್ಕಿಲ್ಲ.
ಚಕ್ಷು, ಇದು ಚಕ್ಷು, ಕಣ್ಣಿಗೆ ಚಕ್ಷು ಅಂತ ಹೆಸರು. ಈ ಚಕ್ಷುರಿಂದ್ರಿಯ, ಇಂದ್ರಿಯ ಇರುವುದು ಈ ಆಕೃತಿಗೆ, ಈ ವಸ್ತುವಿಗೆ ಸಂಬಂಧಪಟ್ಟ ಇಂದ್ರಿಯ ಇರುವುದು ಅದರ ಒಳಗಡೆ. ಇದು ಮುಚ್ಚಿದ್ರೂ ಕೂಡ ಅದು ತೆರೆದುಕೊಳ್ತದೆ, ಇದು ತೆರೆದಾಗ ಅದು ಮುಚ್ಚಿಕೊಳ್ತದೆ. ವಿಚಿತ್ರ ಇದು. ಯಾಕೆ ನೀವು ದೇವರಿಗೆ ಕೈ ಮುಗಿಯುವ ಕಣ್ಣು ಮುಚ್ಚುವುದು ಯಾಕೆ? ದೇವರನ್ನು ನೋಡಲಿಕ್ಕೆ ಅಲ್ವ ಬರುವುದು ನೀವು? ಕಣ್ಣು ಮುಚ್ಚಿದ್ರೆ ಕಾಣ್ತಾನ? ಎಂತ ಮಾರ್ಯಾರೆ ನೀವು? ದೇವಸ್ಥಾನಕ್ಕೆ ಕಣ್ಣು ಮುಚ್ಚಿ ಯಾಕೆ ನಮಸ್ಕಾರ ಮಾಡೋದು? ಕಣ್ಣು ತೆರೆದು ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ವ? ಆಗೋದಿಲ್ಲ. ಆಲೋಚನೆ ಮಾಡಿ, ಉತ್ತರ ಮತ್ತೆ ಸಿಕ್ಕಿದ್ರೆ ಹೇಳಿ. ದೇವಸ್ಥಾನಕ್ಕೆ ಹೋದಾಗ ಕಣ್ಣು ಮುಚ್ಚುವುದು ಯಾಕೆ? ನಿದ್ರೆ ಮಾಡುವಾಗ ಕಣ್ಣು ಮುಚ್ಚುವುದು ಯಾಕೆ? ಇದು ಎಂಥದ್ದು ವಿಚಿತ್ರ ಪ್ರಶ್ನೆಗಳನ್ನು ಕೇಳ್ತಾರೆ ಇವರು. ಇದಾಗಲಿಕ್ಕಿಲ್ಲ ಈ ಜನ. ಕೆಲವರು ನಿದ್ರೆ ಮಾಡುವ ಕಣ್ಣು ತೆರೆದು ನಿದ್ರೆ ಮಾಡ್ತಾರೆ, ಅದು ವಿಷಯ ಬೇರೆ. ಅದು ದೇವಸ್ಥಾನದಲ್ಲಿ ಕಣ್ಣು ಮುಚ್ಚುವುದು ಯಾಕೆ? ಪೂಜೆಯಾಗುವ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೇವೆ, ಅದೇ ಕಣ್ಣು ಮುಚ್ಚುವುದು. ದೇವರು ಕಾಣ್ತಾ ಇದ್ದಾನೆ ಅಂತಾಗುವ ಕಣ್ಣು ಮುಚ್ಚುವುದು ಯಾಕೆ? ಉತ್ತರ ಹೇಳಿ, ಆಲೋಚನೆ ಮಾಡಿ. ಇವನಿಗೆ ಆ ದೃಶ್ಯ ಕಾಣ್ತು. ಆ ದೃಶ್ಯ ಕಂಡ ತತ್ಕ್ಷಣ ಇವ ಸಂಪಾದನೆ ಮಾಡಿದಂತಹ ಎಲ್ಲ ಶಾಸ್ತ್ರಜ್ಞಾನ, ಬ್ರಹ್ಮಚರ್ಯ, ನಿಷ್ಠೆ, ದೈವಭಕ್ತಿ, ಪಿತೃಭಕ್ತಿ, ದಾಂಪತ್ಯದಲ್ಲಿ ಇರುವಂತಹ ಪರಸ್ಪರವಾದಂತಹ ಪ್ರೇಮ, ವಾತ್ಸಲ್ಯ, ಪ್ರೀತಿ, ಇದು ಎಲ್ಲವೂ ಕೂಡ ಬದಿಗೆ ಸರಿಯಿತು. ಅದನ್ನೇ ನೋಡ್ತಾ ಕೂತ. ಕಣ್ಣು ಬಿಟ್ಟ. ನಾವು ಹೊರಗಿನದ್ದನ್ನು ನೋಡುವಾಗ ಹೊರಗಿನ ಕಣ್ಣನ್ನು ತೆರೀತೇವೆ. ಹೊರಗಿನದ್ದನ್ನು ನೋಡುವಾಗ ಹೊರಗಿನ ಕಣ್ಣು ತೆರೆಯಲ್ಪಡುತ್ತದೆ. ಒಳಗಿನದ್ದನ್ನು ನೋಡುವಾಗ ಒಳಗಿನ ಕಣ್ಣು ತೆರೆಯಲ್ಪಡಬೇಕು. ಎಂಥದೋ ಒಂದು ಒಗಟಿನ ಕಾಣ್ತದಲ್ವ ಇದು. ಹೊರಗಿನದ್ದನ್ನು ನೋಡುವಾಗ ಹೊರಗಿನ ಕಣ್ಣು ಯಾವಾಗ ತೆರೆಯಲ್ಪಡ್ತದೋ ಆವಾಗ ಒಳಗಿನ ಕಣ್ಣು ಮುಚ್ಚಲ್ಪಡ್ತದೆ. ಒಳಗಿನದ್ದನ್ನು ನೋಡುವಾಗ ಒಳಗಿನ ಕಣ್ಣು ಯಾವಾಗ ತೆರೆಯಲ್ಪಡ್ತದೋ ಆವಾಗ ಹೊರಗಿನ ಕಣ್ಣು ಮುಚ್ಚಲ್ಪಡ್ತದೆ. ಪ್ರಶ್ನೆಗೆ ಉತ್ತರ ಸಿಗ್ತಾ? ಸಿಂಪಲ್ ಇದು. ಈಗ ಅಜಾಮಿಳ ಮಾಡಿದ್ದೆಂಥದ್ದು? ಹೊರಗಿನದ್ದನ್ನು ನೋಡುವಾಗ ಒಳಗಿನ ಕಣ್ಣು ಮುಚ್ಚಲ್ಪಡ್ತು. ಒಳಗಿನ ಕಣ್ಣು ಮುಚ್ಚಲ್ಪಟ್ಟ ಹಾಗೆ ಒಳಗಡೆ ಸಂಪಾದನೆ ಮಾಡಿದ್ದೆಲ್ಲವೂ ಕೂಡ ಕಾಣದೆ ಹೋಯಿತು. ಇಷ್ಟೇ ವಿಷಯ. ಕಾಣದೆ ಹೋದಾಗ ಹೊರಗಿನದ್ದಕ್ಕೆ ಪ್ರಾಧಾನ್ಯ ಕೊಡುವುದು. ಹೌದಾ ಅಲ್ವಾ ಅಂತ ನೀವು ಟೆಸ್ಟ್ ಮಾಡಿ. ಎಲ್ಲವೂ ಮರೆತು ಹೋಯಿತು. ಒಳಗಿನ ಕಣ್ಣು ಮುಚ್ಚಿದ ಹಾಗೆ ಹೊರಗಿನ ಕಣ್ಣೇ ಪ್ರಧಾನ ಅಂತ ಆಗುವಾಗ ಸಹಜವಾಗಿಯೇ ಹೊರಗಿನದ್ದಲ್ಲಿಯೇ ಹೆಚ್ಚು ಬೇಕು 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 ಅಂತ ಅನಿಸ್ತದೆ. ಹಾಗೆ ಅಲ್ವ ಒಳಗಿನ ವಿಷಯವನ್ನು ನಾವು ಆಲೋಚನೆ ಮಾಡುವಾಗ ಹೊರಗಿನ ಕಣ್ಣನ್ನು ಮುಚ್ಚಿ ಒಳಗಿನ ಕಣ್ಣು ತೆರೆದಾಗ ಒಳಗಿನದ್ದೇ ಬೇಕು 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 ಅಂತ ಅನಿಸ್ತದೆ. ಇವನಿಗೆ ಅದು ಅನಿಸ್ಲಿಲ್ಲ. ಆಮೇಲೆ ಏನು ಮಾಡಿದ? ಅವಳನ್ನೇ ಬಯಸಿದ. ಆ ಕಾಮಿನಿಯನ್ನೇ, ದುಷ್ಟ ಕಾಮಿನಿಯನ್ನೇ ಬಯಸಿದ. ಅವಳ ಜೊತೆಗೆ ವಾಸ ಮಾಡುವುದಕ್ಕೆ ತೊಡಗಿದ. ಇವನ ಬ್ರಹ್ಮಚರ್ಯ ಎಲ್ಲ ನೀರಾಯಿತು. ಇವನ ಶಾಸ್ತ್ರಜ್ಞಾನ ಎಲ್ಲ ಹೋಯಿತು. ಎಲ್ಲಿಯೋ ಕರಗಿ ಹೋಯಿತು. ಏನಿಲ್ಲ. ಇನ್ನೇನು ಅವಳ ಜೊತೆಗೆ ವಾಸ. ಅವಳನ್ನು ಸಾಕಬೇಕು. ಮನೆಗೆ ಬಂದ. ಅಪ್ಪ ಅಮ್ಮಂದರು ಸಂಪಾದನೆ ಮಾಡಿ ಕಬಾಟ್ನಲ್ಲಿ ಇಟ್ಟಂತಹ ಎಲ್ಲ ಸಂಪತ್ತನ್ನು ಒಂದೊಂದೇ ದಿನಕ್ಕೆ ಇಂತಿಷ್ಟರಾಗೆ ತೆಕ್ಕೊಂಡೋದ. ಹೋಗಿ ಅವಳನ್ನು ಸಾಕುವುದಕ್ಕೆ ಅವಳಿಗೆ ಅದನ್ನು ವಿನಿಯೋಗಿಸಿದ. ಮುಗಿಯಿತು ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದೆಲ್ಲ. ಕೊನೆಗೆ
ಪೀಡಿಸುವುದಕ್ಕೆ ಶುರು ಮಾಡಿದ ಅಪ್ಪಮ್ಮನನ್ನು. ಕೈ ಹಿಡಿದ ಹೆಂಡತಿಯನ್ನು ಕೈ ಬಿಟ್ಟ. ಅಪ್ಪಮ್ಮನನ್ನು ಪೀಡಿಸಿ ಅಪ್ಪಮ್ಮನಿಗೆ ಶಿಕ್ಷೆಯನ್ನು ಕೊಟ್ಟು ಪೆಟ್ಟನ್ನು ಕೊಟ್ಟು ಮತ್ತೆ ಮತ್ತೆ ಹಾಗೆ ಅಲ್ವ ಆಗುವುದು. ಕ್ರಮೇಣ ಅದರ ಸೋಪಾನ ಹಾಗೆ. ಕಾಮಿನಿಯನ್ನು ಚಾಂಡಾಲಿನಿಯನ್ನು ಬಯಸಿ ಅದರೊಟ್ಟಿಗೆ ವಾಸ ಮಾಡ್ತಾ ಹೋದ ಹಾಗೆ 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 ಮನೆ ಬೇಡ ಅಂತ ಅನಿಸ್ತದೆ, ಕೈ ಹಿಡಿದ ಹೆಂಡತಿ ಬೇಡ ಅಂತ ಅನಿಸ್ತದೆ, ಜೀವನಕ್ಕೆ ರೂಪವನ್ನು ಕೊಟ್ಟಂತಹ ಅಪ್ಪಮ್ಮ ಬೇಡ ಅಂತ ಅನಿಸ್ತದೆ. ಬೇಡ ಅಂತ ಅನಿಸಿದಲ್ಲಿಗೆ ಮುಂದಿನ ಹಂತವೇ ಅವರನ್ನು ನೋಡುವ ದೃಷ್ಟಿ ಬೇರೆ ಇರ್ತದೆ. ಪ್ರತಿಯೊಂದು ಮಾತಿಗೂ ವಿರೋಧ. ಇದೆಲ್ಲ ಇವತ್ತು ನಡೀತದೆ ನೋಡಿ. ನೀವು ಒಂದು ಸಲ ಹೀಗೆ ಆಲೋಚನೆ ಮಾಡಿ. ವಿರೋಧ ಆದಲ್ಲಿಗೆ ಮತ್ತೆ ಮಾತಿನಲ್ಲಿ ಪರಸ್ಪರ ವಿರೋಧ. ಅದಾದ ಹಾಗೆ ಹೊರಗೆ ಹಾಕುವುದು, ಇಲ್ಲದಿದ್ದರೆ ಇನ್ನೇನಾದರೂ ಮಾಡುವುದು. ಹೀಗೆ ಇದು ಹಾಗಾಯಿತು. ಅಜಾಮಿಳ ಶಿಕ್ಷೆ ಕೊಡುವುದಕ್ಕೆ ಶುರು ಮಾಡಿದ. ಎಲ್ಲವನ್ನು ದೋಚಿಕೊಂಡು ಇವಳನ್ನು ಸಾಕುವುದಕ್ಕೆ ಶುರು ಮಾಡಿದ. ಸುಮಾರು ವರ್ಷ ಆಯಿತು. ಹಾಗೆ ಆಗಿ 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 ಅಲ್ಲಿ ಒಂದು 10 ಮಕ್ಕಳು ಹುಟ್ಕೊಂಡ್ರು. ಅಂಥವರಲ್ಲಿ ಹುಟ್ಟುವ ಮಕ್ಕಳು ಯಾವತ್ತೂ ಲೋಕಕಂಟಕರಾಗಿರ್ತಾರಂತೆ. ತಿಳಿದವರು ಹೇಳ್ತಾರೆ ಹಾಗೆ. ಕಾಮಜ ಸಂತಾನ ಅಂತ ಅದಕ್ಕೆ ಹೆಸರು. ಅದು ಲೋಕಕ್ಕೆ ಒಳ್ಳೇದು ಮಾಡುವುದಕ್ಕೆ ಇರುವುದಲ್ಲ. ಅದು ನಾಳೆ ಎಂತಾದರೂ ಹೀಗೆ ಇವತ್ತೆಲ್ಲ ಇದ್ದಾರಲ್ಲ, ಅಂಥದ್ದಕ್ಕೆಂತಾದರೂ ಕೆಲಸಕ್ಕೆ ಉಪದ್ರ ಮಾಡುವ ಕೆಲಸಕ್ಕೆ ಹೋಗುವುದು. ಭೂಮಿ ಭಾರ, ಕಾಮಜ ಸಂತಾನ. ಹಾಗೆ 10 ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಈ ಎಲ್ಲ ಮಕ್ಕಳು ಹುಟ್ಟಿ ಆಗುವಾಗ ಇವನಿಗೆ ಒಂದು 85 ವರ್ಷ ಆಯ್ತಂತೆ. 85 ವರ್ಷ ಆಗುವ ಕಾಲಕ್ಕೆ ಎಲ್ಲ ಆಯಿತು, ಸಂಪತ್ತೆಲ್ಲ ಖಾಲಿ ಆಯಿತು ಅಂತ ಹೇಳುವಾಗ ಮತ್ತೆ ಇವಳು ಹೇಳಿದ್ದು ಕೇಳ್ತಾಳ. ಎರಡನೇವಳು ತಾರದಿದ್ರೆ ನೋಡಿ ನಿಮ್ಮನ್ನು ಅಂತ ಇಲ್ಲ, ಮತ್ತೆ ನಿನ್ನನ್ನು ಬಿಡ್ಲಿಕ್ಕಿಲ್ಲ. ಇವ ಒಂದು ದಿವಸ ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಬೇರೆ ಬೇರೆ ಆಯುಧದಲ್ಲಿ ಇವನಿಗೆ ಬಡಿತಾಳೆ. ಯಾವುದು ಅದು ಆ ಹೆಣ್ಣು. ಇವನಿಗೆ ಆಕ್ರಂದನ ಮಾಡ್ತಾನೆ, ಯಾರೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವಳು ಬಿಟ್ಟು ಹೋಗ್ತಾಳೆ, ಇದರಲ್ಲಿ ಏನಿಲ್ಲ ಅಂತ. ಕೊನೆಗೆ ಪ್ರಾಣ ಹೋಗುವ ಸಂದರ್ಭ ಬಂದಿದೆ, ಪ್ರಾಣೋತ್ಕ್ರಮಣವಾಗುವ ಕಾಲ. ಅವನ ಕೊನೆಯ ಮಗ ಚಿಕ್ಕವ, ಅವ ಎಲ್ಲಿಯೋ ಹೊರಗಡೆ ಇದ್ದ ಮಣ್ಣಿನಲ್ಲಿ ಆಟ ಆಡಿಕೊಂಡು. ಇವ ಮಾಡಿದ ಅನಾಚಾರಕ್ಕೆ ಸರಿಯಾಗಿ ಪ್ರಾಣ ಹೋಗುವ ಕ್ರಮ ಇದು. ಹಾಗೆಲ್ಲ ಕಡೆ ಹಾಸಿಗೆ ಹಿಡಿದಿದ್ದಾನೆ, ಏಳಲಿಕ್ಕಾಗುವುದಿಲ್ಲ. ಅಷ್ಟೊತ್ತಿಗಾಗುವಾಗ, ಪ್ರಾಣ ಹೋಗುವ ಸಂದರ್ಭಕ್ಕಾಗುವಾಗ ಇವನ ಕರ್ಮಕ್ಕೆ ಸರಿಯಾಗಿ ಯಮಲೋಕದಿಂದ 2 ಬಂದರು, ಪಾಶ ಹಿಡ್ಕೊಂಡು ಕುತ್ತಿಗೆಗೆ ಹಗ್ಗ ಹಾಕಲಿಕ್ಕೆ ಹೇಳ್ಕೊಂಡು ಹೋಗಿ. ಅದನ್ನು ನೋಡಿ ವಿಚಿತ್ರ, ಅವರ ಸ್ವರೂಪ ವಿಚಿತ್ರ. ಅದು ಎಲ್ಲರ ಹಾಗಿಲ್ಲ. 3 ಜನ ಬಂದಿದ್ದಾರೆ. ವಕ್ರತುಂಡ, ಓರೆಕೋರೆ ಹಲ್ಲುಗಳು, ಅವರ ಶರೀರದಲ್ಲಿರುವ ರೋಮರಾಜಿಗಳೆಲ್ಲ ಮೇಲ್ಮುಖ, ಕರಾಳ ಸ್ವರೂಪಿಗಳು ಬಂದು ನಿಂತಿದ್ದಾರೆ. ಕುತ್ತಿಗೆಗೆ ಹಗ್ಗ ಹಾಕಿದ್ದಾರೆ. ಅಷ್ಟೊತ್ತಿಗೆ ಹೆದರಿಕೆ ಆಯಿತು. ಈ ಪ್ರಾಣ ಹೋಗೋರು ಹೆದರಿಕೆ ಆದಾಗ ನೋಡಿ ಎಂಥವ್ರನ್ನು ಗಟ್ಟಿ ಹಿಡ್ಕೊಳ್ಳೋದು. ಅದರ ಸಂಗತಿ ನಮ್ಗೆ ಗೊತ್ತಿಲ್ಲ. ಆ ಭಯ ಅಲ್ಲಿ ಅವರು ಬಂದಿರ್ತಾರೆ, ನಮಗೆ ಕಾಣೋದಿಲ್ಲ. ಅವರು ನಮಗೆ ಕಂಡ್ರೆ ನಾವು ಹೆದರಿ ಓಡುವುದಿಲ್ವ ಅಲ್ಲಿಂದ. ಇವನಿಗೆ ಹೆದರಿ ಓಡಲಿಕ್ಕೆ ಆಗುವುದಿಲ್ಲ. ಆ ಸ್ಥಿತಿಯಲ್ಲಿರ್ತಾನೆ, ಪ್ರಾಣ ಹೋಗುವ ಸ್ಥಿತಿಯಲ್ಲಿರ್ತಾನೆ. ಬಂದ 3 ಜನ ಬಂದು ನೋಡಿದಾಗ ಇವನಿಗೆ ಹೆದರಿಕೆ ಆಯಿತು. ನಾರಾಯಣ ಅಂತ ಕರೆದ. ಅಪ್ಪಯ್ಯ ಅಂತ ಓಡ್ಕೊಂಡು ಬಂದ. ಅವ ಓಡ್ಲಿ ಅಲ್ಲಿ ಕೂರಲಿ. ಈ ನಾರಾಯಣ ಅಂತ ಕರೆದ ಈ ಶಬ್ದ ಮಗನಿಗೆ ಮಾತ್ರ ಕೇಳಿಸಿದ್ದಲ್ಲ, ವೈಕುಂಠ ಲೋಕದಲ್ಲಿರುವ ವಿಷ್ಣುದೂತರಿಗೆ ಕೇಳಿಸಿತು. ಅಲ್ಲಿಂದ ಬಂದರು 2 ಓಡಿಕೊಂಡು.
ನಾರಾಯಣ ಅಂತ ನಮ್ಮನ್ನು ಕರೀತಾ ಇದ್ದಾರೆ ಅಂತ. ಬಂದು ನೋಡುವಾಗ ಇವರು ಹಗ್ಗ ಹಾಕಿದ್ದಾರೆ ಕುತ್ತಿಗೆಗೆ. ನಿಲ್ಲಿ, ಎಲ್ಲಿಗೆ ಹೋಗೋದು ಅಂತ ತಾಡೋದು. ನೀವ್ಯಾರು? ನಾವು ವಿಷ್ಣು ದೂತರು, ವಿಷ್ಣು ಲೋಕದಿಂದ ಬಂದಿದ್ದೇವೆ. ನೀವು ಯಾರು? ನಾವು ಯಮದೂತರು, ಯಮಲೋಕದಿಂದ ಬಂದವರು. ಯಾಕೆ ಬಂದ್ರಿ? ಏನು ಕೆಲಸ ಇಲ್ಲಿ? ಮಾಡಿದ ಅನಾಚಾರಕ್ಕೆ ಸರಿಯಾಗಿ ನಾವು ಅವರವರ ಕರ್ಮಕ್ಕೆ ಸರಿಯಾಗಿ ನಾವು ಶಿಕ್ಷೆಯನ್ನು ಕೊಡುವುದಕ್ಕೆ ಹೇಳ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ. ಏನು ಶಿಕ್ಷೆ, ಏನು ತಪ್ಪು, ಏನು ಅಪರಾಧ ಗೊತ್ತಿಲ್ಲದೆ ನೀವು ಹಗ್ಗ ಹಾಕಬೇಡಿ, ತೆಗಿರಿ ಹಗ್ಗವನ್ನು. ಅಲ್ಲಯ್ಯ, ನಾವು ವೇದದಲ್ಲಿ ಏನು ಹೇಳ್ತಾರೆ, ಧರ್ಮಾಧರ್ಮದ ವಿವೇಚನೆ, ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಹೇಳುವಂತಹ ವಿಚಾರ, ಆ ಕುರಿತಾಗಿಯೇ ನಾವು ನಿರ್ಣಯಕ್ಕೆ ಬಂದವರು. ನಮ್ಮ ರಾಜ ಹೇಳಿದ್ದು ಅದನ್ನೇ, ಯಮರಾಜ. ಯಾರು ವೇದೋಕ್ತವಾದ ಧರ್ಮದಿಂದ ಬಾಹಿರರಾಗ್ತಾರೆ ಅಂಥವರಿಗೆ ಶಿಕ್ಷೆ ಕೊಡಬೇಕು ಅಂತ. ಇವ ವೇದೋಕ್ತವಾದ ವೇದಾಧ್ಯಯನವನ್ನು ಮಾಡಿ ವೇದೋಕ್ತವಾದ ವಿಚಾರದಿಂದ ಬಾಹಿರನಾಗಿದ್ದಾನೆ. ಶಿಷ್ಟರು ಅಂತಂದರೆ ಯಾರು? ಸಜ್ಜನರು. ವೇದ ಪ್ರಾಮಾಣ್ಯ, ಯಾವುದೇ ಒಂದು ಸತ್ಕರ್ಮಕ್ಕೆ ವೇದ ಪ್ರಾಮಾಣ್ಯ ಉಂಟು. ವೇದ ಪ್ರಮಾಣ. ನಮಗೆ ಯಾವುದಾದ್ರು ಒಂದು ಜಿಜ್ಞಾಸೆ ಬಂದರೆ ಅದಕ್ಕೆ ಪ್ರಮಾಣ ವೇದ. ವೇದದಲ್ಲಿ ಹೇಗೆ ಹೇಳುತ್ತದೆ ಹಾಗೆ ಮಾಡಬೇಕು. ಅದಲ್ಲಿ ಹೇಳಿದ್ದನ್ನು ನಾವು ಒಪ್ಪಿಕೊಳ್ಳಬೇಕು. ಅಂಥವರಿಗೆ ಸಜ್ಜನರು ಅಂತ ಹೆಸರು. ಅಂತಹ ಸಜ್ಜನರೇ ಹಾದಿ ತಪ್ಪಿದರೆ, ವೇದೋಕ್ತವಾದ ಧರ್ಮದಿಂದ ಜಾರಿದ್ರೆ ಅಂಥವರಿಗೆ ಶಿಕ್ಷೆ ಉಂಟು. ಆ ಪ್ರಕಾರವಾಗಿ ಶಿಕ್ಷೆಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಅವನವನ ಕರ್ಮಕ್ಕೆ ಸರಿಯಾಗಿ ನಾವು ಅವನಿಗೆ ಶಿಕ್ಷೆಯನ್ನು ಕೊಡುವಂಥದ್ದು. ಆ ಕರ್ಮವನ್ನು ನಾವು ನಮ್ಮವರು ನೋಡ್ತಾರೆ. ಅಲ್ಲಿ ಧರ್ಮಪುರುಷ, ಯಮಧರ್ಮ, ಅವನಲ್ಲಿ ಲೆಕ್ಕಾಚಾರ ಉಂಟು. ಅಲ್ಲಿವರೆಗೆ ಹೋಗಬೇಕು ಅಂತಿಲ್ಲ. ಮನುಷ್ಯ ಮಾಡುವಂತಹ ಯಾವುದೇ ಒಂದು ಸತ್ಕರ್ಮ ಆಗಲಿ ದುಷ್ಕರ್ಮ ಆಗಲಿ ನೋಡುವವರು ಸುಮಾರು ಜನ ಇರ್ತಾರೆ. ಸೂರ್ಯ ಅಗ್ನಿ, ಸೂರ್ಯ ನೋಡ್ತಾನೆ. ಹಗಲು ತಪ್ಪು ಕೆಲಸ ಮಾಡಿದರೆ ಸೂರ್ಯ ನೋಡ್ತಾನೆ, ರಾತ್ರಿ ತಪ್ಪು ಕೆಲಸ ಮಾಡಿದರೆ ಚಂದ್ರ ನೋಡ್ತಾನೆ. ಮಾತ್ರ ಅಲ್ಲ, ಆಕಾಶವೂ ನೋಡ್ತದೆ ನಮ್ಮ ಕೆಲಸವನ್ನು, ಗಾಳಿಯೂ ನೋಡ್ತದೆ, ಗೋವುಗಳು ನೋಡ್ತವೆ. ಬೆಳಗ್ಗಿನ ಸಂಧ್ಯಾಕಾಲ ಅಂತ ಏನು ಹೇಳ್ತೇವೆ ನಾವು, ಸಂಧ್ಯಾಕಾಲ ಅಂತಂದರೆ ಬೆಳಗ್ಗಿನ ಸಂಧ್ಯಾಕಾಲ ಅಂತಂದರೆ ನಕ್ಷತ್ರಗಳು ಮಾಸಿ ಸೂರ್ಯೋದಯ ಆಗುವ ಆ ಮಧ್ಯಕಾಲಕ್ಕೆ ಪ್ರಾತಃ ಸಂಧ್ಯೆ ಅಂತ ಹೆಸರು. ಸೂರ್ಯಾಸ್ತವಾಗಿ ನಕ್ಷತ್ರಗಳು ಮೂಡುವ ಮಧ್ಯಕಾಲ ಸಂಧಿಕಾಲಕ್ಕೆ ಸಾಯಂ ಸಂಧ್ಯೆ ಅಂತ. ಈ ಎರಡೂ ಸಂಧ್ಯೆಗಳು ಕೂಡ ನಮ್ಮ ಕೆಲಸವನ್ನು ನೋಡ್ತವೆ. ಮಾತ್ರ ಅಲ್ಲ, ಎಲ್ಲ ದಿಕ್ಕುಗಳು ನಮ್ಮ ಕೆಲಸವನ್ನು ನೋಡ್ತವೆ. ನೀರೂ ನೋಡ್ತದೆ ಮನುಷ್ಯನ ಕೆಲಸ, ಭೂಮಿಯೂ ನೋಡ್ತದೆ. ಭೂಮಿ ಸಾಕ್ಷಿ, ನೀರು ಸಾಕ್ಷಿ, ಎಲ್ಲವೂ ಸಾಕ್ಷಿಗಳೇ. ಕಾಲವು ಭೂತ ಭವಿಷ್ಯದ್ ವರ್ತಮಾನ ಹೇಳುವಂತಹ ಮೂರು ಕಾಲಗಳು ನಮ್ಮ ಕೆಲಸವನ್ನು ನೋಡ್ತವೆ. ಧರ್ಮವೂ ನೋಡ್ತದೆ. ಇವರೆಲ್ಲ ನೋಡ್ತಾರೆ. ಅವರೆಲ್ಲ ನೋಡಿದ ಪ್ರಕಾರ, ನಮ್ಮ ರಾಜನೂ ಕೂಡ ನೋಡಿದ ಪ್ರಕಾರ ಅಲ್ಲಿ ಎಂಟ್ರಿ ಆಗಿದ್ದೀರಿ. ಅದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ತಪ್ಪು ಕೆಲಸ ಮಾಡಿದ್ದಾನೆ ಅಂದಿನಿಂದ ಇಂದಿನವರೆಗೆ. ಏನೆಲ್ಲ ಅಂತ ನಾವೀಗ ಹೇಳಿದೆವು, ಅದನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಇವನಿಗೆ ಶಿಕ್ಷೆ ಕೊಡಲಿಕ್ಕೆ ಅಂತ ಅಲ್ಲಿಂದ ನಮ್ಮನ್ನು ಕಳಿಸಿದ್ದಾರೆ, ಇಳ್ಕೊಂಡು ಬರಲಿಕ್ಕೆ. ತೆಗಿರಿ ಮೊದಲು. ಯಾರು ಹೇಳಿದ್ದ ಹಾಗೆ ನಿರ್ಣಯ? ಅದಕ್ಕೆಲ್ಲ ವಿಷಯ ಹೇಳ್ತಾ, ಇವ ಹೀಗೀಗೆ ಮಾಡಿದ ಹೀಗೀಗೆ ಮಾಡಿದ ಅಂತ ಯಮದೂತರು. ನಿಮ್ಮ ಒಂದು ನಿರ್ಣಯಕ್ಕೆ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ಅವ ಏನು ಎಂಥದೇ ಮಾಡಿರಲಿ ಕೆಟ್ಟ ಕೆಲಸ, ಆ ಕೊನೆಯ ಕಾಲಕ್ಕಾಗುವಾಗ ಸಹಜವಾಗಿಯೇ ಅವನ ಬಾಯಲ್ಲಿ ನಾರಾಯಣ ಅಂತ ಹೇಳುವ ಶಬ್ದ ಬಂತು ಅಂತ ಆದರೆ, ಅಯಂ ಹಿ ಕೃತನಿರುವೇಶಃ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳಿದ್ದರೂ ಕೂಡ ಪರಿಹಾರ ಆಗ್ತವೆ ನಾರಾಯಣ ಹೇಳುವಂತಹ ಹೆಸರನ್ನು ನಾವು ಹೇಳಿದೆವು ಅಂತಾದರೆ. ಏತೇನೈವ, ಒಂದು ಸಲ ಈ ಹೇಳಿದ್ದರಿಂದಲೇ ಪ್ರಾಯಶ್ಚಿತ್ತ, ಪಾಪ ಪರಿಹಾರ ಆಯಿತು. ಹೇಳಿದ್ನಲ್ಲ 4 ಅಕ್ಷರಗಳನ್ನು. ಹಾಗಾಗಿ ನೀವಿಲ್ಲಿಂದ ಹೋಗಿ. ಸರಿ, ಇವರೊಟ್ಟಿಗೆ ಮಾತಾಡಲಿಕ್ಕೆ ಆಗಲಿಲ್ಲ, ಹೊರಟರು.
ಹೋಗಿ ಅಲ್ಲಿ ಯಮನ ಹತ್ರ ಹೇಳಿದರು. ವಿಷ್ಣುದೂತರು ಬಂದು ನಮ್ಮನ್ನು ತಡೆದು ನಿಲ್ಲಿಸಿದರು. ಅವರು ಹೀಗೀಗೆ ಹೇಳ್ತಾರೆ, ನಮ್ಮದು ನಿರ್ಣಯ ಸರಿ ಇಲ್ವಂತೆ. ಆವಾಗ ಸರಿ ಅವರ ನಿರ್ಣಯ ಅಂತಂದ ಯಮರಾಯ. ಏನಂತೆ? ನೋಡ್ರಪ್ಪ, ನಮ್ಮ ನಿಯಮ ಅವರು ಹೇಳಿದ್ದೇ ಸರಿ, ಆ ನಿಯಮದ ಪ್ರಕಾರವೇ ನಾವು ವ್ಯವಹರಿಸಬೇಕು. ಇನ್ನು ಮುಂದೆ ನ್ಯಾಯ ನಿರ್ಣಯದಲ್ಲಿ ವ್ಯತ್ಯಾಸ ಆಗಕೂಡದು. ಇನ್ನು ಮುಂದೆ ಹೇಗಿರುವವರನ್ನು ಕರ್ಕೊಂಡು ಬರಬೇಕು ಯಮಲೋಕಕ್ಕೆ? ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಯಾರ ನಾಲಿಗೆಯಲ್ಲಿ ಭಗವಂತನ ಗುಣನಾಮಧೇಯ ಆಗೋದಿಲ್ವೋ, ಬರೋದಿಲ್ವೋ ಅಂಥವರನ್ನು ಹೇಳ್ಕೊಂಡು ಬನ್ನಿ. ನಾಲಿಗೆ ಇರುವುದೇ ಅವನ ಜೊತೆಗೆ ಮಾತಾಡಲಿಕ್ಕೆ, ಅವನ ನಾಮ ಸ್ಮರಣೆ ಮಾಡಲಿಕ್ಕೆ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಮನಸ್ಸು, ಬುದ್ಧಿ ಅದರಲ್ಲಿ ನಾವು ಶ್ರೀಕೃಷ್ಣನ ಸ್ಮರಣೆಯನ್ನು ಮಾಡಬೇಕು. ಮಾಡಲಿಲ್ಲ ಅಂತಾದರೆ ಅಂಥವರನ್ನು ಹೇಳ್ಕೊಂಡು ಬನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ. ಕೃಷ್ಣಾಯ ನೋ ನಮತಿ ಯತ್. ಈ ತಲೆ, ಇದರಲ್ಲಿ ಎಲ್ಲವೂ ಉಂಟು. ಆ ತಲೆ ಇರುವುದೇ ಕೃಷ್ಣನಿಗೆ ನಮಿಸುವುದಕ್ಕೋಸ್ಕರ. ಒಂದು ಸಲವಾದರೂ ಕೂಡ ಯಾರ ತಲೆ ಕೃಷ್ಣನಿಗೆ ಬಗ್ಲಿಲ್ವೋ ಅವರನ್ನು ಕರ್ಕೊಂಡು ಬನ್ನಿ, ನಾವು ಬಗ್ಗಿಸ್ತೇವೆ. ಇಲ್ಲಿ ತಾನಾನಯಧ್ವಂ ಅಸತಃ, ಅವರಿಗೆ ದುರ್ಜನರು ಅಂತ ಹೆಸರು. ಯಾರ ಬಾಯಲ್ಲಿ ಕೃಷ್ಣನಾಮ ಬರಲಿಲ್ವೋ, ಯಾರ ಬಾಯಲ್ಲಿ ಕೃಷ್ಣನ ಸಂಕೀರ್ತನೆ, ಕೀರ್ತನೆ, ಕೃಷ್ಣನ ಕಥಾಶ್ರವಣೆ ಯಾರು ಮಾಡುವುದಿಲ್ವೋ ಅಂಥವರು ದುರ್ಜನರು. ಅಂಥವರನ್ನು ಹೇಳ್ಕೊಂಡು ಬನ್ನಿ. ಇದುವೇ ನಿರ್ಣಯ. ಹಾಗಾಗಿ ಏನು ಮಾಡಬೇಕು? ಶ್ರೀಕೃಷ್ಣನ ನಾಮವ್ಯಾಹರಣೆ ಆದಲ್ಲಿಗೆ ಸಕಲ ಪಾಪಗಳು ಪರಿಹಾರ ಆಯಿತು ಅಂತಾದ ಮೇಲೆ ಇಲ್ಲಿಗೆ ಅವರು ಬರುವ ಅವಶ್ಯಕತೆ ಇಲ್ಲ. ಪಾಪ ಪರಿಹಾರ ಆದಮೇಲೆ ಮತ್ತೆ ಅವರಿಗೆ ದಾರಿಯೇ ಬೇರೆ. ಈ ರೀತಿಯಾಗಿ ನಿರ್ಣಯ ಮಾಡಿ ಯಮಧರ್ಮರಾಯ ಆ ಅಜಾಮಿಳನಿಗೆ ಅನುಗ್ರಹ ಮಾಡ್ತಾನೆ. ಇಲ್ಲಿ ಅವರು ಹೇಳ್ತಾರೆ, ಅಜಾಮಿಳೋಪಿ ಅಗಾಧಾಮ. ಅಜಾಮಿಳನೂ ಒಂದು ಸಲ ಜೀವನದಲ್ಲಿ ನಾರಾಯಣ ಅಂತ ಹೇಳಿದ ಮಾತ್ರಕ್ಕೆ ಸಾಯುವ ಕಾಲಕ್ಕೆ ಹರೇರ್ನಾಮ ಗೃಣನ್ ಪುತ್ರೋಪಚಾರಿತಂ. ಮಗನ ಹೆಸರಾದರೇನಾಯಿತು? ದೇವರ ಹೆಸರಲ್ವ. ಅದನ್ನು ಹೇಳಿದ ಮಾತ್ರಕ್ಕೆ ಅವನಿಗೆ ಮುಕ್ತಿಯಾಯಿತು ಅಂತಾದರೆ ಕಿಂಪು ನಮ್ಮಂಥವರು ಶ್ರದ್ಧೆಯಿಂದ ಹೇಳಿದರೆ ನಮಗೆ ಜೀವನದಲ್ಲಿ ಎಲ್ಲವೂ ಸಿಗ್ತದೆ. ಕೃಷ್ಣಾನುಗ್ರಹದ ಪ್ರಸಾದ ಕೊನೆಯ ಕಾಲಕ್ಕಾಗುವಾಗ ನಗು ನಗುತ್ತನೇ ಪ್ರಾಣ ಬಿಡುತ್ತೇವೆ. ಇದಾಗಬೇಕು ಅಂತ ಹೇಳ್ತಾರೆ. ಅಂಥ ಕೃಷ್ಣಾನುಗ್ರಹ ಇರುವವರನ್ನು, ಕೃಷ್ಣನ ಹೆಸರನ್ನು ಸದಾ ಕೀರ್ತಿಸ್ತಾ ಇರುವವರನ್ನು ಯಮಪುರುಷರು ನೋಡುವುದಕ್ಕೂ ಹೆದರ್ತಾರಂತೆ. ನವೈಸ ನರಕಂ ಯಾತಿ ನೇಕ್ಷಿತೋ ಯಮಕಿಂಕರೈಹಿ. ನೋಡಲಿಕ್ಕೂ ಹೆದರ್ತಾರೆ ಯಮಕಿಂಕರರು. ಅಂತಹ ಪುಣ್ಯ ಕಥಾನಕದಲ್ಲಿ ನಾವು ಸಂದೇಶವನ್ನು ತೆಕ್ಕೊಳ್ಳಬೇಕು. ಪ್ರತಿಕ್ಷಣ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅಥವಾ ರಾತ್ರಿಯವರೆಗೆ, ರಾತ್ರಿಯಿಂದ ಬೆಳಗ್ಗಿನವರೆಗೆ ಎಚ್ಚರದಲ್ಲಿರುವಾಗೆಲ್ಲ ನಾವು ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡಬೇಕು. ಜೀವನದಲ್ಲಿ ಪದೇ ಪದೇ ಏಳುವಾಗ, ಕೂರುವಾಗ, ಊಟ ಮಾಡುವಾಗ. ನಮ್ಮಲ್ಲಿ ಊಟ ಮಾಡುವ ಹೊತ್ತಿಗೆ ಒಂದು ಚೂರ್ಣಿಕೆ ಅಂತ ಹೇಳುವ ಒಂದು ಸಂಪ್ರದಾಯ ಉಂಟು. ಊಟ ಮಾಡುವಾಗ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು, ಯಾವುದಾದ್ರೂ ಶ್ಲೋಕವನ್ನು ಚಂದದಲ್ಲಿ ಹೇಳುವುದು, ಚೂರ್ಣಿಕೆ ಅಂತ. ಯಾಕೆ ಅದು ಬಂತು? ಊಟ ಮಾಡುವಾಗ ಮಾತಾಡಬಾರದು. ಅದು ಹೃದಯದಲ್ಲಿರುವಂತಹ ಜಠರಾಗ್ನಿಗೆ ಆಹಾರವನ್ನು ಸಮರ್ಪಿಸುವುದು. ಆ ಕಾಲಕ್ಕೆ ಭಗವಂತನ ನಾಮಸ್ಮರಣೆ ಆಗ್ತಾನೇ ಇರಬೇಕು. ಇಲ್ಲ ಅಂತಾದರೆ ಏನಾಗ್ತದೆ? ತಿಂದಂತಹ ಆಹಾರ 3 ವಿಭಾಗವಾಗ್ತದಂತೆ.
ಒಂದು ಸ್ಥೂಲ ಭಾಗ, ಅದು ಶರೀರದ ಒಳಗಡೆ ಹೋಗಿ ರಕ್ತ, ಮಜ್ಜೆ, ಮಾಂಸಾದಿ ರೂಪದಲ್ಲಿ ಪರಿಣಮಿಸ್ತದಂತೆ. ಮತ್ತೂ ಸ್ಥೂಲವಾದ ಭಾಗ, ಮಧ್ಯಭಾಗ, ಸೂಕ್ಷ್ಮವಾದ ಭಾಗ ಅಂತ 3 ವಿಭಾಗ. ಈ ಸ್ಥೂಲವಾದ ಭಾಗ ಅದು ಮಲಮೂತ್ರಾದಿಗಳ ರೂಪದಲ್ಲಿ ಹೊರಗೆ ಹೋಗ್ತದೆ, ಬೇಡದಿದ್ದದ್ದು. ಮಧ್ಯಭಾಗ ರಕ್ತ, ಮಜ್ಜೆ, ಮಾಂಸಾದಿಗಳ ರೂಪದಲ್ಲಿ ಶರೀರದಲ್ಲಿ ಅಲ್ಲಲ್ಲಿ ಹೋಗಿ ಬೇಕಾದಲ್ಲಿ ಹೋಗಿ ಕೂರ್ತದೆ. ಸೂಕ್ಷ್ಮವಾದ ಭಾಗ ಮನಸ್ಸಾಗ್ತದೆ. ತಿಂದ ಆಹಾರ, ಕುಡಿದದ್ದು ಏನೇ ನಾವು ತೆಕ್ಕೊಂಡ್ರೂ ಕೂಡ, ಸೇವನೆ ಮಾಡಿದರೂ ಕೂಡ ಅದರ ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ. ಹಾಗಾಗಿ ತಿನ್ನುವ ಕಾಲದಲ್ಲಿ, ಕುಡಿಯುವ ಕಾಲದಲ್ಲಿ ನಮ್ಮ ಚಿಂತನೆ ಹೇಗೆ, ಅದಕ್ಕೆ ಸರಿಯಾಗಿಯೇ ಆ ಆಹಾರ ಹೋಗಿ ಅಲ್ಲಿ ಕೂತ್ಕೊಳ್ಳುವುದು. ಊಟ ಮಾಡುವಾಗ ಗಲಾಟೆ ಮಾಡಬಾರದು, ಜಗಳ ಮಾಡಬಾರದು ಅಂತ ಪ್ರಾಯದವರು ಹೇಳ್ತಾರೆ. ಸಣ್ಣ ಮಕ್ಕಳಲ್ಲಿ ಆದರೂ ನನಗೆ ಕಮ್ಮಿ ಆಯಿತು ಅಂತೇಳಿ ಸಣ್ಣ ಮಕ್ಕಳು ಜಗಳ ಮಾಡೋದು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಎಲ್ಲ ಇದ್ದರೆ ಅಮ್ಮ ಬಳಸಿದ್ದು ಇವನಿಗೆ ಸ್ವಲ್ಪ ಹೆಚ್ಚಾದರೆ ಇವೊಂದು ಜೋರು ಜಗಳ ಮಾಡೋದು. ಊಟ ಮಾಡುವಾಗ, ತಿಂಡಿ ಮಾಡುವಾಗ, ಕುಡಿಯುವಾಗ ಜಗಳ ಮಾಡಬಾರ್ದು. ಅದು ಒಳಗಡೆ ಪರಿಣಾಮ ಆಗ್ತದೆ, ಮನಸ್ಸಿಗೆ ಪರಿಣಾಮ ಆಗ್ತದೆ. ಮಕ್ಕಳದ್ದಿರಲಿ, ದೊಡ್ಡವರಾದರೂ ಅಷ್ಟೇ. ಊಟ ಮಾಡುವಾಗ, ತಿಂಡಿ ಮಾಡುವಾಗ ಪಟ್ಟಾಂಗ ಹೊಡ್ಕೊಂಡು ತಿಂಡಿ ಮಾಡಬಾರ್ದು, ಊಟ ಮಾಡಬಾರ್ದು. ಅದರ ದುಷ್ಪರಿಣಾಮ ಮನಸ್ಸಿಗೆ ಆಗ್ತದೆ. ಸೂಕ್ಷ್ಮ ಭಾಗ ಹೋಗಿ ಮನಸ್ಸಾಗುವುದು. ಹಾಗಾಗಿ ಆ ಉದ್ದೇಶದಿಂದಲೇ ಊಟ ಮಾಡುವ ಕಾಲಕ್ಕೆ ನಾವು ಅಂತಹ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು ಅನ್ನುವಂತಹ ಸಂಪ್ರದಾಯ ಬಂದದ್ದು. ಹಾಗಾದ್ರೆ ತಿಂಡಿ ಮಾಡುವಾಗ ಇಲ್ವಾ ಅಂತ ಕೇಳಿದರೆ, ತಿಂಡಿ ಮಾಡಬೇಕು. ಹಾಂ, ತಿಂಡಿ ಒಬ್ಬೊಬ್ಬರೇ ಮಾಡುವುದಲ್ವ. ಈ ಊಟದ ಸಮಯದಲ್ಲಿ ಆ ಒಬ್ಬೊಬ್ಬರೇ ಮಾಡುವಾಗ ಸಮಸ್ಯೆ ಇಲ್ಲ. ಈ ಮನೆಯಲ್ಲಾದರೂ ಅಷ್ಟೇ, ಒಬ್ಬೊಬ್ಬರೇ ಊಟ ತಿಂಡಿ ಮಾಡುವಾಗ ಯಾವ ಸಮಸ್ಯೆ ಇಲ್ಲ. ಶಾಂತವಾಗಿ ಹೆಂಡತಿ ಬಳಸ್ತಾಳೆ, ಗಂಡ ತಿಂತಾನೆ, ಊಟ ಮಾಡ್ತಾನೆ. ಈ 10 ಜನ ಸೇರುವಾಗ ಸಹಜವಾಗಿಯೇ ಮಾತುಕತೆ, ಚರ್ಚೆ ಇಂಥದ್ದೆಲ್ಲ ಊಟ ಮಾಡುವಾಗ ಅದಕ್ಕೆ ಸಮಯ. ಅದು ಹಾಗೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ, ಅದರ ದುಷ್ಪರಿಣಾಮ ಮನಸ್ಸಿಗೆ ಆಗ್ತದೆ. ಮನಸ್ಸು ಆ ರೀತಿಯಲ್ಲಿಯೇ ವ್ಯವಹರಿಸ್ತದೆ. ಒಬ್ಬ ಮನುಷ್ಯ ಕೆಟ್ಟದ್ದಾಗುವುದು, ಒಳ್ಳೆಯದಾಗುವುದು ಎಲ್ಲವೂ ಕೂಡ ಅವನ ಆಹಾರದಲ್ಲಿ ಇರುವುದು. ಆಹಾರ ಶುದ್ಧವು ಸತ್ವಶುದ್ಧಿ. ನೆನಪಿಟ್ಟುಕೊಳ್ಳಿ, ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಶುದ್ಧಿಯಾಗಿದ್ದರೆ ನೀವು ಹಳಸಿದ ಆಹಾರ ತಿಂದರೂ ಕೂಡ ಅದು ಡೈರೆಕ್ಟಾಗಿ ಅಲ್ಲಿಗೆ ಅಟ್ಯಾಕ್ ಮಾಡ್ತದೆ ಮನಸ್ಸಿಗೆ. ಮತ್ತು ಅವನ ಮನಸ್ಸು ಹಳಸ್ತದೆ, ಅವನ ಚಿಂತನೆಯೂ ಹಾಗೆ ಇರ್ತದೆ. ಮತ್ತು ಅದು ಹೆಚ್ಚು ಖಾರ ತಿಂದರೂ ಕೂಡ ಹಾಗೆ. ನೀವು ಒಂದು ಸಲ ಇದನ್ನೆಲ್ಲ ಒಂದು ಮೀಟರ್ ಇಟ್ಕೊಂಡು ಒಂದು ಪರೀಕ್ಷೆ ಮಾಡಿ. ಒಂದು ದಿವಸ ಹಳಸಿದ ಆಹಾರವನ್ನೇ ತಿಂದು ನೋಡುವುದು. ಒಂದು ದಿವಸ ಖಾರದ್ದು, ಇನ್ನೊಂದು ದಿವಸ ಹುಳಿ, ಇನ್ನೊಂದು ದಿವಸ ಸಿಹಿ, ಒಂದು ದಿವಸ ಸಪ್ಪೆ, ಇದನ್ನೆಲ್ಲ ತಿನ್ನುವುದು. ತಿಂದು ಅಲ್ಲಿ ಆಯಾ ದಿನ ಅದರ ದುಷ್ಪರಿಣಾಮವನ್ನು ಅಥವಾ ಅದರ ಪರಿಣಾಮ, ಅದರಿಂದ ಏನು ನಮಗೆ ಅನುಭವ ಆಗ್ತದೆ ಅದನ್ನು ಸಾಯಂಕಾಲ ಬರೆದಿಡುವುದು. ಮತ್ತು ತುಲನೆ ಮಾಡಿ ಒಂದಕ್ಕೊಂದು. ಆಗ ಗೊತ್ತಾಗ್ತದೆ ಶಾಸ್ತ್ರ ಹೇಳಿದ್ದು ಹೌದಾ ಸುಳ್ಳ ಅಂತ. ಉಪನಿಷದ್ವಾಕ್ಯ ಇದು. ಅಶಿತಮನ್ನನ್ ತ್ರೇಧಾ ವಿಧೀಯತೆ ಅಂತ ಶುರುವಾಗ್ತದೆ ಛಾಂದೋಗ್ಯೋಪನಿಷತ್ತಲ್ಲಿ. ಋಷಿಗಳೆಲ್ಲ ಅದನ್ನು ಆವಾಗಲೇ ಕಂಡುಕೊಂಡಿದ್ದರು. ತಿಂದ ಆಹಾರವೇ ನಮ್ಮ ಎಲ್ಲ ವ್ಯವಹಾರಕ್ಕೆ ಕಾರಣ ಅಂತ. ಹಾಗಾಗಿ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ. ಯಾವುದು ನೆನಪುಳಿಯುವುದಿಲ್ಲ. ಸ್ಮರಣೆ ಶಕ್ತಿ ಇಲ್ಲ, ಎಲ್ಲ ಮರ್ತೋಗ್ತದೆ. ಯಾಕೆ ಮರ್ತೋಗ್ತದೆ? ಸತ್ವಶುದ್ಧಿ, ಅಂತಃಕರಣ ಶುದ್ಧಿ ಇದ್ದರೆ ಎಲ್ಲವೂ ನೆನಪಿರ್ತದೆ. ಅಂತಃಕರಣ ಶುದ್ಧಿ ಇರಬೇಕಿದ್ರೆ ಆಹಾರ ಶುದ್ಧಿ ಬೇಕಲ್ವ. ಆಹಾರದಲ್ಲಿ ವ್ಯತ್ಯಾಸ ಆದಾಗೆ ಅದು ಒಂದಕ್ಕೊಂದು ಲಿಂಕು ಎಲ್ಲ ಹಾಳಾಗ್ತಾ ಹೋಗ್ತದೆ. ನೆನಪಿನ ಶಕ್ತಿಯೂ ಕೂಡ ಹೊರಟು ಹೋಗ್ತದೆ. ಅದು ಇನ್ನಿನ್ನೂ ಜಾಸ್ತಿ ಅದು. ಈಗೇನು ಸ್ವಲ್ಪ 5,000 ಚಿಲ್ಲರೆ ವರ್ಷ ಆದಷ್ಟೇ. ಇವಾಗಲೇ ಹೀಗೆ. ಇನ್ನಿದಕ್ಕಿಂತ ಕಠಿಣ ಸ್ಥಿತಿ ಬರಲಿಕ್ಕುಂಟು.
ಆಹಾರ ಶುದ್ಧಿಯಲ್ಲಿ ಸತ್ವಶುದ್ಧಿ ಆಗ್ತದೆ. ಅದನ್ನು ಆ ಹಂತದಲ್ಲಿ ಏನು ಸದಾ ನಾಮ ಸಂಕೀರ್ತನೆ, ಚೂರ್ಣಿಕೆ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ನಮ್ಮ ಮನಸ್ಸನ್ನು ಕೃಷ್ಣನ ಒಳಗಡೆ ಪ್ರವೇಶಿಸಬೇಕು. ಆವಾಗ ಚಿತ್ತಶುದ್ಧಿಯಾಗ್ತದೆ, ಮನಸ್ಸು ಪ್ರಶಾಂತವಾಗ್ತದೆ, ಕೃಷ್ಣಾನುಗ್ರಹ ಆಗ್ತದೆ. ಇದುವೇ ನಮ್ಮ ಪ್ರಧಾನವಾದ ಲಕ್ಷ್ಯ. ಇದು ಸಂದೇಶ. ಹಾಗಾಗಿ ಕಿಂಪುನ ಶ್ರದ್ಧೆಯಾಗೃಣನ್, ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೃಷ್ಣನ ನಾಮ ಸ್ಮರಣೆ ಸದಾ ಮಾಡ್ತಾ ಇದ್ದರೆ, ಅಥವಾ ದಿನದಲ್ಲಿ ಒಂದಷ್ಟು ಸಮಯ ಕೃಷ್ಣನ ನಾಮ ಸಂಕೀರ್ತನೆಗೆ ಅಂತ ಸಮಯವನ್ನು ಕೊಟ್ಟರೆ ಒಳ್ಳೆಯದು. 24 ಗಂಟೆಯೂ ನಮಗೆ ಮಾಡಲಿಕ್ಕೆ ಆಗ್ತದೆ, ಮನಸ್ಸು ಬರ್ತದೆ ಅಂತ ಹೇಳೋದಕ್ಕೆ ಧೈರ್ಯ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ಅಂತ ಒಂದಷ್ಟು ಸಮಯ ದ್ವಾದಶಾಕ್ಷರಿ ಮಂತ್ರವನ್ನು ಜಪಿಸಿ, ಓಂ ನಮೋ ಭಗವತೆ ವಾಸುದೇವಾಯ, ಭಾಗವತದಲ್ಲಿಯೇ ಬರುವಂಥದ್ದು, ನಿನ್ನೆ ಬಂತು. ಹಾಗೆ ಮಾಡ್ತಾ 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 ಕ್ರಮೇಣ ನಿಮ್ಮ ಜೀವನದ ಪ್ರತಿ 24 ಗಂಟೆಯಲ್ಲಿ ನಿಮ್ಮ ಬಾಯಲ್ಲಿ ಅದು ಆಟೋಮೆಟಿಕ್ಕಾಗಿ ಬರ್ತದೆ ದ್ವಾದಶಾಕ್ಷರಿ. ಹೌದಲ್ವ? ನೋಡಿ, ಒಂದೇ ಸಲಕ್ಕೆ ನಾಳೆಯಿಂದಲೇ ಮಾಡಲಿಕ್ಕೆ ಆಗ್ತದೆ ಅಂತೇನಿಲ್ಲ. ಸಮಯ ಕೊಡಿ, ಬೆಳಿಗ್ಗೆ ಸಾಯಂಕಾಲ. ಅದು ಅಭ್ಯಾಸ ಆದ ಕೂಡಲೇ ನೀವು ಮಾಡುವ ಪ್ರತಿಯೊಂದು, ನೀವು ಹೆಂಗಸರಾದರೆ ಅಡಿಗೆ ಮಾಡುವಾಗ ಅಥವಾ ಇನ್ನಿತರ ಕೆಲಸದಲ್ಲಿ, ಗಂಡಸರಾದರೆ ಇನ್ನಿತರ ನಿಮ್ಮ ವ್ಯವಹಾರದಲ್ಲಿ ವಾಸುದೇವ ಅಂತ ಬಾರದಿದ್ದರೆ ಮತ್ತೆ ಹೇಳಿ. ಶಿಕ್ಷಣ ಅಂದರೆ ಇದೆ ಅಲ್ವಾ? ಅದಕ್ಕೆ ಶಾಲೆ ಇದು. ಈ ಸಂಸ್ಕೃತಿಯ ಶಿಕ್ಷಣ ಸಿಗಬೇಕಿದ್ರೆ ಶಾಲೆ ಇದು. ಇದಕ್ಕೆ ನಾವೆಲ್ಲರೂ ನನ್ನನ್ನು ಸೇರಿಸಿ ನಾವೆಲ್ಲ ಮಕ್ಕಳಾಗಿಯೇ ಬರಬೇಕು. ಗುರು ಇಲ್ಲಿದ್ದಾನೆ ಕೂತ್ಕೊಂಡು, ಜಗದ್ಗುರು. ಆ ಜಗದ್ಗುರುವಿನ ಎದುರು ನಾವೆಲ್ಲ ಶಿಷ್ಯರಾಗಿ ನಮ್ಮ ಜೀವನವನ್ನು ಹಸನುಗೊಳಿಸಬೇಕು, ನಮ್ಮ ಜೀವನವನ್ನು ಹಸಿರುಗೊಳಿಸಬೇಕು. ನಮ್ಮ ಜೀವನದಲ್ಲಿ ಇಂತಹ ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು. ಇದರಲ್ಲಿ ನಾವು PG ಕೋರ್ಸನ್ನು ಮಾಡುವ. ಆವಾಗ ಜೀವನ ಇಡೀ ನಮಗೆ ಅದನ್ನು ಹೊರುವುದಕ್ಕೆ ಸಾಧ್ಯ ಆಗ್ತದೆ. ಕೇವಲ ಬಾಹ್ಯವಾಗಿಯೇ ನಾವು ಯಾವ ಶಿಕ್ಷಣವನ್ನು ಪಡೆದೇವೋ ಆ ಶಿಕ್ಷಣದಿಂದ ಜೀವನವನ್ನು ಹೊರುವುದಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ನಗರದಲ್ಲಿದ್ದು ಶಿಕ್ಷಣವನ್ನು ಪಡೆದು ಏನೆಲ್ಲ ಈಗಿನ ಶಿಕ್ಷಣ ಉಂಟು ಅದನ್ನೆಲ್ಲ ಪಡೆದು ಒಬ್ಬ ಊರಿಗೆ ಬರ್ತಾನೆ ಅಪ್ಪನೊಟ್ಟಿಗೆ. ಅವನಿಗೊಂದು ಅರ್ಧ kg ಅವಲಕ್ಕಿ ತನ್ನಿ ಅಂತಲೇ ತರಲಿಕ್ಕೆ ಆಗ್ತದ? ನೋಡಿ ಯಾರಾದರೂ? ಸಾಧ್ಯವೇ ಇಲ್ಲ. ಯಾಕೆ? ಜೀವನ ಶಿಕ್ಷಣ ಸಿಗಲಿಲ್ಲಲ್ಲ. ಗ್ರಾಂಥಿಕವಾದಂತಹ ಶಿಕ್ಷಣ ಮಾತ್ರ. ಏನುಂಟದರಲ್ಲಿ? ಒಂದು ಸಣ್ಣ ಒಂದು ಮುಳ್ಳು ಚುಚ್ಚಿದ್ರೆ ಅವರ ಒಂದು ಕಿತಾಬತಿ ನೋಡಬೇಕಾ? ಇಂಜಿನಿಯರಿಂಗ್ ಸೋ ಕಾಲ್ಡ್ ಎಂಥದ್ದು ಅಂತೆಲ್ಲ ಮಾಡಿರ್ತಾರಲ್ಲ, ಆ ಮಕ್ಕಳದ ಸ್ಥಿತಿ. ಸ್ವಲ್ಪ ನೋವಾಗಲಿಕ್ಕೆ ಗೊತ್ತಿಲ್ಲ. ನಾವು ಹೇಳ್ತೇವೆ ಬರೇ ಪೊಳ್ಳು ಅಂತ. ಆ ಪರಿಸ್ಥಿತಿ. ಜೀವನ ಶಿಕ್ಷಣ ಸಿಗಿಲ್ಲ. ಅದೇ ಸರಕಾರಿ ಪ್ರಾಥಮಿಕ ಶಾಲೆಗೆ ಹೋದವರ ಜೀವನ ಎಷ್ಟು ಚೆಂದ ಇರ್ತದೆ ನೋಡಿ ನೀವು. ಯಾವುದಕ್ಕಾದರೂ ಅವರು ಹೆದರ್ತಾರ? ಎಂಥ ಕೆಲಸ ಮಾಡ್ತಾರೆ ಅವರು. ಸಗಣಿ ಇಂಜಿನಿಯರಿಂಗ್ ಮಾಡಿ ಹುಡುಗಿಯರು ಸಗಣಿ ಅಂತಂದರೆ 1 ಮೈಲ್ ದೂರಲ್ಲಿ ಇರ್ತಾರೆ. ಅದೇ ಸರಕಾರಿ ಪ್ರೌಢಶಾಲೆಯೋ ಪ್ರಾಥಮಿಕ ಶಾಲೆಯೋ ಕ್ಯಾರೇ ಇಲ್ಲ, ಸಗಣಿ ಗುಡಿಸ್ತಾರೆ ಇಡೀ ಅಂಗಳಕ್ಕೆ. ಇದು ಜೀವನ ಶಿಕ್ಷಣ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಅರ್ಧ ಮಾರ್ಕ್ ಹೋದರೆ ಆಯಿತು. ಗೊತ್ತಿಲ್ಲ, ಜೀವನ ಮಾಡಲಿಕ್ಕೆ ಗೊತ್ತಿಲ್ಲ ರೀ. ಏನು ಅರ್ಧ ಮಾರ್ಕಿನಿಂದ ಜೀವ ಹೋಗ್ತದ? ತೆಕ್ಕೊಂಡ್ಲಲ್ಲ ಜೀವವನ್ನು. ಆ ಶಿಕ್ಷಣಕ್ಕೂ ಈ ಶಿಕ್ಷಣಕ್ಕೂ ವ್ಯತ್ಯಾಸ ನೋಡಿ. ಅದಕ್ಕೆ ಹೇಳಿದ್ದು ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ಅಂತಂದರೆ ಅದೊಂದು ಪಾಠಶಾಲೆ. ಇಲ್ಲಿ ಜೀವನ ಶಿಕ್ಷಣ ಸಿಗ್ತದೆ, ಅದರ ಜೊತೆಗೆ ಜೀವಂತ ಶಿಕ್ಷಣ ಸಿಗ್ತದೆ. ಜೀವನ ಶಿಕ್ಷಣವೂ ಹೌದು, ಜೀವಂತ ಶಿಕ್ಷಣವೂ ಹೌದು. ಈ ಶಿಕ್ಷಣಕ್ಕೆ ಸಾವಿಲ್ಲ ರೀ. ಜೀವಂತ ಶಿಕ್ಷಣ ಇದು, ನೆನಪಿಟ್ಕೊಳ್ಳಿ. ಜೀವನ ಶಿಕ್ಷಣವು ಜೀವಂತ ಶಿಕ್ಷಣವು ಅದನ್ನು ನಾವಿಲ್ಲಿ ಪಡ್ಕೊಳ್ಬೇಕು. ಒಂದೊಂದು ಆಖ್ಯಾನಗಳ ಮೂಲಕ ಬಹುದೊಡ್ಡದಾದಂತಹ ಜೀವನ ಸಂದೇಶವನ್ನು ಋಷಿಮುನಿಗಳು ಕೊಡ್ತಾರೆ ಇಲ್ಲಿ. ಒಂದೊಂದು ಕಥೆಯಲ್ಲಿ
ಮುಂದಿನ ಆಖ್ಯಾನ ವಿಶ್ವರೂಪೋಪಾಖ್ಯಾನ, ಮೇಲಿನ ಲೋಕದ ಕಥೆ. ಸ್ವರ್ಗಲೋಕ ನೋಡಿದರೆ ಯಾರಾದರೂ? ಇಲ್ಲ. ಎಂತ ಉಂಟು ಅಂತ ಅಲ್ಲಿಗೆ ನೋಡಲಿಕ್ಕೆ ಹೋಗೋದು? ಒಂದು ವೇಳೆ ನೀವು ಹೋಗಿದ್ರಿ ಅಂತದ್ದು ಎಂತ ಉಂಟಲ್ಲಿ, ಎಂತ ಸಿಕ್ತು ನಿಮಗೆ? ಇದುವೇ ಸ್ವರ್ಗ, ಇವ ಇರುವುದೇ ಸ್ವರ್ಗ. ಹಾಂ, ಇನ್ನು ಇವನನ್ನು ಬಿಡಲಿಕ್ಕಿಲ್ಲ ಇಲ್ಲಿಂದ. 30ನೇ ತಾರೀಕಿನ ಮೇಲೆಯೂ ಕೂಡ ಇವ ಇಲ್ಲಿ. ಇದುವೇ ಸ್ವರ್ಗ, ಅಲ್ಲಿ ಏನಿಲ್ಲ. ಯಾಕೆ? ನಿನ್ನೆ ಹೇಳಿದ್ನಲ್ಲ, ದೇವತೆಗಳು ಬಂದು ಮತ್ತೆ ಖಾಲಿ ಕೈಯಲ್ಲಿ ಹೋದರು. ಇದು ಸಿಕ್ಕಲೇ ಇಲ್ಲ ಅವರಿಗೆ, ನಾ ಕೊಡುವುದಿಲ್ಲ ಅಂತಂದರು ಶುಕ ಮಹರ್ಷಿಗಳು. ಭಾಗವತ ಅಮೃತವನ್ನು ದೇವತೆಗಳು ಬಂದು ಕೇಳಿದರು, ನಿಮಗೆ ಸ್ವರ್ಗಲೋಕದ ಅಮೃತವನ್ನು ನಾವು ಕೊಡ್ತೇವೆ, ನಮಗೆ ಭಾಗವತ ಸುಧೆಯನ್ನು ಉಣಿಸಿ ಅಂತ. ನೀವು ಜನ ಅಲ್ಲ ಅಂತಂದರು. ಇದಕ್ಕೆ ಜನ ಅಲ್ಲ, ಇದಕ್ಕೆ ಭೂಲೋಕದಲ್ಲಿರುವ ಪರೀಕ್ಷಿತನೇ ಜನ ಅಂತ. ದೇವತೆಗಳಿಗೆ ಹಾಗಾದರೆ ಭೂಲೋಕವೇ ಶ್ರೇಷ್ಠ ಅಂತ ಆಯ್ತಲ್ಲ, ಸ್ವರ್ಗಲೋಕದಲ್ಲಿ ಕೇವಲ ಭೋಗ, ಆದರೆ ಇದು ಶಾಶ್ವತ ಭೋಗ. ಇದು ಅಲ್ಲಿ ನೀವು ಸ್ವರ್ಗಲೋಕದಲ್ಲಿ ಕೆಲವು ಸಮಯ ಇರ್ಬೋದು, ಅದು ಮುಗಿದ ನಂತರ ಮತ್ತೆ ಎಲ್ಲಿಗಾರು ಹೋಗಬೇಕಲ್ಲ. ಇಲ್ಲಿ ಏನಿಲ್ಲ, ಇಲ್ಲಿ ನೀವು ನಿರಂತರ ಇದಕ್ಕೆ ಅಳಿವಿಲ್ಲ. ಇದನ್ನು ನಾವು ಬಯಸಿದರೆ ಉಳಿವು ಮಾತ್ರ, ಅದನ್ನು ಬಯಸಿದರೆ ಒಂದು ಹಂತದವರೆಗೆ ಉಳಿವು, ಮತ್ತೆ ಅಳಿವು, ಮತ್ತೆ ನಿಮ್ಮ ಸುಳಿವಿರಲಿಕ್ಕಿಲ್ಲ. ಇದು ಹಾಗಲ್ಲ, ಇದು ಉಳಿವಿಗಾಗಿ, ಜೀವನದ ಉಳಿವಿಗಾಗಿ ಇರುವಂತಹ ಒಂದು ವ್ಯವಸ್ಥೆ. ಇದುವೇ ಸ್ವರ್ಗ. ಆದರೂ ಆ ಸ್ವರ್ಗದಲ್ಲಿ ಏನಾಯಿತು? ಅಲ್ಲಿ ಹೋದ ಕೂಡಲೇ ಯಾರಿಗಾದರೂ ಕೂಡ ಒಂದು ಅಹಂ ಬರ್ತದೆ. ಸುಧರ್ಮ ಸಭೆಯ ಪೀಠ, ಸುಧರ್ಮ ಸಭಾಧ್ಯಕ್ಷ ದೇವೇಂದ್ರ, ಅವನಿಗೆ ಪುರಂದರ ಅಂತ ಹೆಸರು. ವೈವಸ್ವತ ಮನ್ವಂತರದಲ್ಲಿ ಈಗ ವೈವಸ್ವತ ಮನ್ವಂತರ ನಡೀತಾ ಇರುವುದು. ಇವಾಗ ಅವ ಪುರಂದರ ಹೇಳುವವನು ದೇವೇಂದ್ರ. ಇಂದ್ರ ಪದವಿಯದು. ಆ ಪದವಿಯಲ್ಲಿ ಯೋಗ್ಯತೆ ಇರುವವರು ಮಾತ್ರ ಏರುವಂಥದ್ದು. 100 ಅಶ್ವಮೇಧ ಯಾಗಗಳನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡು ಆಮೇಲೆ ಏರಬೇಕು ಆ ಪೀಠಕ್ಕೆ. ಆ ಪೀಠದಲ್ಲಿ ಎಲ್ಲ, ಆ ಸ್ವರ್ಗಲೋಕದಲ್ಲಿ ಎಲ್ಲವೂ ಸಿಗ್ತದೆ, ಭೋಗ ಭಾಗ್ಯಗಳು ಸಕಲವೂ ಸಿಗ್ತದೆ. ಒಂದು ದಿವಸ ಸಭೆ ನಡೀತಾ ಇದೆ. ದೇವೇಂದ್ರ ಸಭೆಯಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾನೆ. ಅವನ ಮಡದಿ ಶಚೀದೇವಿ ಪಕ್ಕದಲ್ಲಿ ಇದ್ದುಕೊಂಡು ದೇವೇಂದ್ರನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಆ ಬದಿ ಈ ಬದಿ ಚಾಮರ ಸೇವೆಯನ್ನು ಉಳಿದಂತಹ ದೇವತಾ ಸ್ತ್ರೀಯರು ಮಾಡ್ತಾ ಇದ್ದಾರೆ. ಎದುರುಗಡೆ ರಂಭೆ, ಊರ್ವಶಿ, ಅಪ್ಸರೆಯರು ಕುಣಿತಾ ಇದ್ದಾರೆ, ನಾಟ್ಯವಾಡ್ತಾ ಇದ್ದಾರೆ, ಸಂಗೀತ ಹೇಳ್ತಾ ಇದ್ದಾರೆ. ಆ ಬದಿ ಈ ಬದಿ ಉಳಿದಂತಹ ದೇವತೆಗಳೆಲ್ಲ ಸೇರಿದ್ದಾರೆ. ಆ ಸಮಯಕ್ಕೆ ದೇವಗುರುಗಳಾದಂತಹ ಬೃಹಸ್ಪತಿಗಳು ನೇರವಾಗಿ ಸಭೆಯನ್ನು ಪ್ರವೇಶ ಮಾಡ್ತಾರೆ. ದೇವೇಂದ್ರನಿಗೆ ಗೊತ್ತಾದರೂ ಕೂಡ ಎದ್ದು ಗೌರವಿಸುವುದಿಲ್ಲ. ಬೃಹಸ್ಪತಿ ಗುರುಗಳಿಗೆ ಸ್ವಲ್ಪ ಅಸಮಾಧಾನವಾಯಿತು. ಕೂಡಲೇ ಅಲ್ಲಿಂದ ಹೊರಟು ಹೋಗಿ ಮಾಯಾದರು. ಇವರು ಹೋದ ತಕ್ಷಣದಲ್ಲಿ ಅವನಿಗೆ ಗೊತ್ತಾಯಿತು, ನಮ್ಮಿಂದ ಅಪರಾಧ ಆಯಿತು, ಗುರುಗಳನ್ನು ನಾವು ಕಡೆಗಣಿಸಿದೆವು ಅಂತ. ಏನು ಮಾಡೋದು? ಗುರುಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ಹೊರಟರು. ಗುರುಗಳು ಮನೆಯಲ್ಲಿಲ್ಲ, ಎಲ್ಲೋ ಹೋಗಿ ಮಾಯಾಗಿದ್ದಾರೆ. ಇನ್ನೇನು ಮಾಡೋದು ಅಂತ ಆಲೋಚನೆ ಮಾಡುವಾಗ, ಸರಿ, ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವನಲ್ಲಿಗೆ ಹೋಗಿ ಶರಣಾಗ್ತಾರೆ. ಕೈಕಾಲು ಬಿಟ್ಟಾಗಿದೆ, ಈಗ ನಮ್ಮನ್ನು ರಕ್ಷಿಸಬೇಕು, ನಮಗೆ ಪೌರೋಹಿತ್ಯ ಮಾಡಲಿಕ್ಕೆ ಯಾರೂ ಜನ ಇಲ್ಲ, ಇನ್ನೇನು ಮಾಡೋದು? ಸರಿ, ಹಾಗಾದರೆ ಒಂದೇ ಒಂದು ಉಪಾಯ. ಅಲ್ಲೊಬ್ಬ ಇದ್ದಾನೆ, ವಿಶ್ವರೂಪಾಚಾರ್ಯ ಅಂತ. ತ್ವಷ್ಟೃದೇವತೆಯ ಮಗನಾದಂಥವನು, 3 ತಲೆಯನ್ನು ಹೊಂದಿದವನು. 3 ತಲೆ ಉಂಟವನಿಗೆ. ಅಂತಹ ವಿಶ್ವರೂಪಾಚಾರ್ಯ ತಪಸ್ವಿ. ಅವನಲ್ಲಿ ಹೋಗಿ ನೀವು ಬೇಡಿಕೊಳ್ಳಬೇಕು, ನಮ್ಮ ಪೌರೋಹಿತ್ಯವನ್ನು ನಡೆಸಿಕೊಡಿ ಅಂತ.
ಸರಿ ಅಂತ ಹೇಳಿ ಹೋಗ್ತಾರೆ. ದೇವತೆಗಳು ಹೋಗಿ ಕೇಳ್ತಾರೆ, ವೃಣೀಮಹೇ ತ್ವೋಪಾಧ್ಯಾಯಂ ಬ್ರಹ್ಮಿಷ್ಠಂ ಬ್ರಾಹ್ಮಣಂ ಗುರುಂ ಯಥಾಂಜಸಾ ವಿಜೇಷ್ಯಾಮಃ ಸಪತ್ನಾಂ ಸ್ತವ ತೇಜಸ. ಆಚಾರ್ಯರೇ, ನಮ್ಮ ದೇವತೆಗಳ ಪೌರೋಹಿತ್ಯವನ್ನು ತಾವು ನಡೆಸಿಕೊಡಬೇಕು. ತನ್ಮೂಲಕವಾಗಿ ನಮಗೆ ಎದುರಾಗಿ ಆಕ್ರಮಣ ಮಾಡುವಂತಹ ದುಷ್ಟರನ್ನು, ಶತ್ರುಗಳನ್ನು ನಾಶ ಮಾಡಬೇಕು ತಾವು. ಬನ್ನಿ ಅಂತ. ಆಯಿತು ಅಂತ ಒಪ್ಪಿದ್ರು. ಪ್ರಾರಂಭದಲ್ಲಿ ಹೇಳಿದರು, ಪೌರೋಹಿತ್ಯ ಎಲ್ಲ ಇಷ್ಟ ಇಲ್ಲ ನನಗೆ ಅಂತ. ಆದರೆ ನೀವು ಹೇಳಿದ ಕಾರಣ ಬರ್ತೇನೆ ಅಂತ. ಸರಿ ಆಯಿತು ಅಂತ ಒಪ್ಕೊಂಡು ಬಂದರು. ಬಂದು ದೇವೇಂದ್ರನಿಗೆ ಒಂದು ವಿಶೇಷವಾದ ವಿದ್ಯೆಯನ್ನು ಉಪದೇಶ ಕೊಡ್ತಾರೆ. ನಾರಾಯಣ ಕವಚ ಅಂತ ಅದಕ್ಕೆ ಹೆಸರು. ಶತ್ರುಗಳನ್ನು ನಾಶ ಮಾಡಲಿಕ್ಕೆ, ಶತ್ರುಗಳ ಬಾಧೆಯನ್ನು ನಿವಾರಣೆ ಮಾಡಲಿಕ್ಕೆ ಇರುವಂತಹ ಒಂದು ಮಂತ್ರ, ಇರುವಂತಹ ಒಂದು ಸ್ತೋತ್ರ, ಇರುವಂತಹ ಒಂದು ವಿದ್ಯೆ ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ. ಇದನ್ನು ನಿರಂತರ ಪಠನ ಮಾಡಿದರೆ ನಿಮ್ಮ ಎದುರು ಮತ್ತೆ ಯಾರಿರಲಿಕ್ಕಿಲ್ಲ. ನೀವು ನಡೆದದ್ದೇ ದಾರಿ. ಅಂತಹ ಒಂದು ಅದ್ಭುತ ಶಕ್ತಿಯುಳ್ಳಂತಹ ಮಂತ್ರ ಅದು, ಅರ್ಥಾತ್ ಸ್ತೋತ್ರ. ಭಾಗವತದಲ್ಲಿ ಬರುವಂತಹ ಸ್ತೋತ್ರ ಅದು. ಅದನ್ನು ನಾವು ಓದಿ ಅಭ್ಯಾಸ ಮಾಡಿದೆವು ಅಂತಾದರೆ ಸದಾ ನಾವು ಪಠನ ಮಾಡಬೇಕು. 10 ದಿವಸ ಪುಸ್ತಕ ನೋಡಿ ಮಾಡಿದರೆ 11ನೇ ದಿವಸಕ್ಕೆ ಬಾಯಿಪಾಠ ಬರ್ಬೋದು. ಅಕ್ಷರ ತಪ್ಪಬಾರ್ದು, ಲೋಪ ಆಗಬಾರ್ದು. ನಿರಂತರ ಹೋಗುವಾಗ ಬರುವಾಗೆಲ್ಲ ಮಾಡ್ಬೋದು, ಸ್ವಲ್ಪ ಇರುವುದು. ಮತ್ತೆ ನಿಮ್ಮ ನಡೆಗೆ ಯಾರೂ ಕೂಡ ಕೈ ಹಾಕಲಿಕ್ಕಿಲ್ಲ. ಅಂತಹ ಶಕ್ತಿಯುಳ್ಳಂತಹ ನಾರಾಯಣ ಕವಚ, ಅದನ್ನು ದೇವೇಂದ್ರನಿಗೆ ಉಪದೇಶ ಕೊಡ್ತಾನೆ ವಿಶ್ವರೂಪಾಚಾರ್ಯ. ಅದಾದ ಮೇಲೆ ಪೌರೋಹಿತ್ಯವನ್ನು ಮಾಡ್ತಾ ಇರ್ತಾನೆ. ಅವನಿಗೆ 3 ತಲೆಯಂತೆ. ಒಂದು ತಲೆಯಲ್ಲಿ ಅನ್ನಾದಿ ಆಹಾರವನ್ನು ಸೇವಿಸುವಂಥದ್ದು ಒಂದು ಮುಖದಿಂದ, ಇನ್ನೊಂದು ಮುಖದಿಂದ ಸೋಮಪಾನ ಮಾಡುವ ಮುಖ, ಮತ್ತೊಂದು ಸುರಾಪಾನ ಮಾಡುವ ಮುಖ. ಒಳ್ಳೆಯ ಜನ. ಸರಿ, ಹೋಮ ನಡೀತಾ ಇತ್ತು. ದೇವತೆಗಳಿಗೆಲ್ಲ ಯೋಗ್ಯ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದ. ಅವರಿಗೆ ಗೊತ್ತಾಗದ ಹಾಗೆ ಎಡೆಯಲ್ಲಿ ಸಣ್ಣ ಕೆಲವಲ್ಲ. ಈ ವಿಶ್ವರೂಪಾಚಾರ್ಯ ಅಂತಂದರೆ ರಾಕ್ಷಸರ ದೈತ್ಯರ ಅಳಿಯ. ಅಳಿಯ ಅಂತಂದರೆ ಈ ತ್ವಷ್ಟೃ ಹೇಳುವ ಯಾವ ದೇವತೆ ಇದ್ದಾನೋ ಆ ದೇವತೆಯ ಹೆಂಡತಿ ರಚನಾ ಅಂತ. ಈ ರಚನಾ ಹೇಳುವವಳು ದೈತ್ಯರ ತಂಗಿ. ಇವರ ಮಗ ಈ ವಿಶ್ವರೂಪ. ಅಜ್ಜನ ಮನೆ ದೈತ್ಯರ ಮನೆ ಆಯಿತಲ್ಲ. ಮಕ್ಕಳಿಗೆ ಅಜ್ಜನ ಮನೆ ಅಂತಂದರೆ ಭಾರಿ ಒಂದು ಅಟ್ಯಾಚ್ಮೆಂಟ್. ಮೊದಲೆಲ್ಲ ರಜೆ ಸಿಕ್ಕಿದ್ರೆ ಸಾಕು, 2 ತಿಂಗಳು ಅಲ್ಲಿ ಠಿಕಾಣಿ. ಈಗ ದಾರಿಯೇ ಗೊತ್ತಿರಲಿಕ್ಕಿಲ್ಲ ಈಗಿನ ಮಕ್ಕಳಿಗೆ ಅಜ್ಜನ ಮನೆಗೆ ಎಲ್ಲಿ ಅಂತ. ಅಮ್ಮ ಕರ್ಕೊಂಡು ಹೋದರೂ ಕೂಡ ಯಾರಿದು ಅಂತ ಕೇಳಿಯಾರು. ಅಂತಹ ಬುದ್ಧಿವಂತರು ಮಕ್ಕಳಿಗೆ ಈಗಿನ. ಇರಲಿ. ಈ ವಿಶ್ವರೂಪನಿಗೆ ಸ್ವಲ್ಪ ಅತ್ಲಾಗಿಂದು ಪ್ರೇಮ ವಾತ್ಸಲ್ಯ ಜಾಸ್ತಿ ಅಮ್ಮನ ಕಡೆಯ ಆ ದೈತ್ಯರ ಮೇಲೆ. ಹಾಗಾಗಿ ದೇವತೆಗಳಿಗೆ ಇಲ್ಲಿ ಹೋಮ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಅವರಿಗೆ ಗೊತ್ತಾಗದಾಗ ಸಣ್ಣಕ್ಕೆ ಮಂತ್ರ ಹೇಳಿ ಇವರಿಗೆ ಆಹುತಿ ಕೊಡುವುದು. ಸ್ವಾಹ. ಇದು ದೇವೇಂದ್ರನಿಗೆ ಗೊತ್ತಾಯಿತು. ದೇವೇಂದ್ರನಿಗೆ ಗೊತ್ತಾಗಿದ್ದೇ ತಡ. ತದ್ದೇವಹೇಳನಂತಸ್ಯ ಧರ್ಮಾಲೀಕಂ ಸುರೇಶ್ವರ. ಹೆದರಿದ. ಇದು ಈ ಸಲ ಪುನಃ ಇವರು ಬಂದು, ರಾಕ್ಷಸರು ಬಂದು ನಮ್ಮ ಎಲ್ಲ ಸಂಪತ್ತನ್ನು ತೆಕ್ಕೊಂಡು ಹೋಗ್ತಾರೆ ಅಂತ ಹೆದರಿ ಅವನ 3 ತಲೆಯನ್ನು ಕಡ್ದು ಬಿಸಾಡಿದ. ವಿಶ್ವರೂಪನ ತಲೆ ಹೋಯಿತು. ಪೌರೋಹಿತ್ಯ ಮಾಡುವುದಾದರೆ ಏನಾಯಿತು? ಬೇಡದಿದ್ದನ್ನು ಮಾಡಿದರೆ ತಲೆ ಹೋಯಿತು 3. ಆ 3 ತಲೆ ಬಿದ್ದಲ್ಲಿಗೆ ಒಂದೊಂದು ತಲೆ ಒಂದೊಂದು ಪಕ್ಷಿಯಾಗಿ ಮಾರ್ಪಾಡಾಗಿ ಹೋಯ್ತದು.
ಎಲ್ಲ ದಿವ್ಯ ಶಕ್ತಿಗಳು ನೋಡಿ, ಎಲ್ಲ ದಿವ್ಯ ಶಕ್ತಿಗಳು ಇವೆಲ್ಲ. ಹಾಂ, ಅದ್ಯಾಕೆ ಸೋಮಪೀಠ 3 ತಲೆ ನಮಗೆ ಯಾಕಿಲ್ಲ ಅಂತ ಕೇಳಲಿಕ್ಕಿಲ್ಲ. ಹಾಗೆಲ್ಲ ಕೇಳಲಿಕ್ಕಿಲ್ಲ. ಅವರೆಲ್ಲ ದಿವ್ಯ ಶಕ್ತಿಗಳು ಅಂತ. ಅವರು ಮಾಡುವ ಪ್ರತಿಯೊಂದು ಚರ್ಯೆಯಲ್ಲಿ ಕೂಡ ಒಂದೊಂದು ಮಹಾ ಉದ್ದೇಶ ಇರ್ತದೆ. ಕಥೆಯಾದರೂ ಕೂಡ ಉದ್ದೇಶ ಪ್ರಬಲವಾಗಿರ್ತದೆ. ಎಲ್ಲವೂ ಕೂಡ ದೈವ ಸಂಕಲ್ಪದಲ್ಲಿಯೇ ನಡೆಯುವಂಥದ್ದು. ಆ ತಲೆ ಹೋದದ್ದರಿಂದ ಮುಂದೆ ಏನು? ಇದರಲ್ಲಿ ಅಲ್ಲಲ್ಲಿ ಒಂದೊಂದು ದೊಡ್ಡ ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಯಾವುದೇ ಒಬ್ಬ ಪಟ್ಟವನ್ನು ಏರಿದ ಮೇಲೆ, ಪದವಿ ಸಿಕ್ಕಿದ ಮೇಲೆ, ಸ್ಥಾನ ಪ್ರಾಪ್ತಿಯಾದ ಮೇಲೆ ದುರಹಂಕಾರ ಬರಕೂಡದು. ದುರಹಂಕಾರ ಬಂದಲ್ಲಿಗೆ ಅವನ ಜೀವನ ಹೋಯಿತು ಅಂತ ಅರ್ಥ. ಅದು ಬಾರದಾಗೆ ನೋಡ್ಕೊಳ್ಬೇಕು ಅಂತ ಆದರೆ ಆ ಬಂದವಾಗ ಅಲ್ಲಲ್ಲಿ ಅದನ್ನು ಚಿವುಟಿ ಬಿಸಾಡಬೇಕು. ಸುಗ್ರೀವ ಯಾಕೆ ಮೊದಲನೇ ಯುದ್ಧದಲ್ಲಿ ವಾಲಿಯೊಟ್ಟಿಗೆ ಸೋತದ್ದು? ರಾಮನಿದ್ದು ಒಂದು ಆಲೋಚನೆ ಮಾಡಿ ನೀವು. ರಾಮ ಇಲ್ಲಿದ್ದಾನೆ, ಮಾತು ಕೊಟ್ಟು ಹೋದ್ದು, ಈಗ ನೀನು ಯುದ್ಧ ಮಾಡು, ನಾ ಕೊಲ್ತೇನೆ ಅಂತ. ಇವ ಸೋಲ್ಬೇಕಲ್ಲ, ಈ ಸುಗ್ರೀವ ಸೋಲಿದ್ದಕ್ಕೆ. ರಾಮನಿಗೆ ಬಾಣ ಬಿಡ್ಬೋದಿತ್ತಲ್ಲ. ಹಾಂ, ಆಲೋಚನೆ ಮಾಡಿ. ಗೊತ್ತಾಗದಿದ್ದರೆ ಕೇಳಿ, ಸ್ಪಷ್ಟ ಕಾರಣ ಉಂಟು, ಉತ್ತರ ಉಂಟಿದಕ್ಕೆ. ಆ ಹಂತದಲ್ಲಿ ದುರಹಂಕಾರ ಯಾರಿಗೂ ಕೂಡ ಬರಬಾರ್ದು. ಮೇಲಿನ ಲೋಕದವರಿಗೂ ಬರಬಾರ್ದು, ಕೆಳಗಿನ ಲೋಕದವರಿಗೂ ಬರಬಾರ್ದು. ಆವಾಗ ಬಂದಾಗ ಅದನ್ನು ಅಲ್ಲಿಯೇ ಚಿವುಟಿ ಬಿಸಾಡಬೇಕು. ಅದಕ್ಕೋಸ್ಕರ ಇಂಥದ್ದೆಲ್ಲ ಕೆಲವೊಂದಷ್ಟು ಸನ್ನಿವೇಶಗಳನ್ನು ಭಗವಂತ ಸೃಷ್ಟಿಸುವುದು ಇರಲಿ. ಅದು ಒಂದೊಂದು ಪಕ್ಷಿಯಾಗಿ ಹೋಯ್ತತ್ಲಾಗಿ. ಅದು ಹೋಗಲಿ, ಎಲ್ಲಿಗೆ ಬೇಕಾದರೂ ಹೋಗಲಿ. ಕಡ್ದದ್ದು ಯಾರು? ತಲೆ ಕಡ್ದದ್ದು ಯಾರು? ದೇವೇಂದ್ರ. ಆ ಹೋದ ತಲೆ ಯಾರದ್ದು? ವಿಶ್ವರೂಪ. ಅವ ಯಾರು? ಅವ ಬ್ರಹ್ಮ ವರ್ಚಸ್ವಿ, ತಪಸ್ವಿ, ಬ್ರಾಹ್ಮಣ. ಬ್ರಾಹ್ಮಣನ ತಲೆ ಕಡ್ದ ಕೂಡಲೇ ಏನಾಯಿತು? ಬ್ರಹ್ಮಹತ್ಯಾ ದೋಷ ಬಂತು. ಯಾರಿಗೆ? ಕಡ್ದವನಿಗೆ, ದೇವೇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಈಗ ಬ್ರಹ್ಮಹತ್ಯಾ ದೋಷ ಇದ್ದುಕೊಂಡು ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದ? ಅದು ಕೆಳಗೆ ದೂಡಿ ಹಾಕ್ತದೆ. ಇವ ಬಂದ 1 ವರ್ಷ ಈ ಬ್ರಹ್ಮಹತ್ಯಾ ದೋಷವನ್ನು ಅನುಭವಿಸ್ತಾನೆ. ಕೊನೆಗೆ ಅದನ್ನು ತನ್ನ ಕೈಯಿಂದ ಅದನ್ನು ಕಳ್ಕೊಳ್ಬೇಕಲ್ಲ, ತನ್ನ ಕೈಯಿಂದ ಅದನ್ನು ದೂರ ಮಾಡಬೇಕಲ್ಲ. ಏನು ಮಾಡುವುದು? ಒಬ್ಬ 3 ಲೋಕದ ಅಧ್ಯಕ್ಷ ದೇವೇಂದ್ರ. ಸ್ವರ್ಗಲೋಕ ಮಾತ್ರ ಅಲ್ಲ, ಭೂಲೋಕಕ್ಕೂ ಅಧ್ಯಕ್ಷ. ಅವನಿಗೆ ಅಸಂತೃಪ್ತಿ ಆದರೆ ಮಳೆ ಬರಲಿಕ್ಕಿಲ್ಲ. ಅವನಿಗೆ ಯಾವಾಗ ಅಸಂತೃಪ್ತಿ ಆಗುವುದು? ನಾವಿಲ್ಲಿ ಸರಿಯಾಗಿಲ್ಲದಿದ್ದರೆ, ನಾವು ಕಾಲಕಾಲದಲ್ಲಿ ಮಾಡಬೇಕಾದಂತಹ ಯಜ್ಞ ಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡದೇ ಇದ್ದರೆ ಅವನಿಗೆ ಕಣ್ಣು ಕೆಂಪಾಗ್ತದೆ. ಬರುವ ಮಳೆಯನ್ನು ಕೂಡ ತಡೆದನು. ದೇವೇಂದ್ರ ಸಾಮಾನ್ಯದವಲ್ಲ. ನಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಉಂಟು, ಮೀಸೆ ಹೊತ್ತು ಕಿರೀಟ ಇಟ್ಟು ಗದೆ ಹಿಡ್ಕೊಂಡು ಆಟದಲ್ಲಿ. ಅವ ದೇವೇಂದ್ರನೇ ಅಲ್ಲ. ದೇವೇಂದ್ರ ಹೇಳಿದರೆ ಅದರ ಯೋಗ್ಯತೆ ಏನು? ಪದವಿ, ಅದು ಶಕ್ತಿ, ಅದೊಂದು ದಿವ್ಯವಾದ ಶಕ್ತಿ. ಆ ಮೀಸೆ ಗೀಸೆ ಅದೆಲ್ಲ ಇಂದ್ರಿಯದ ಅಧಿಪತಿ. ಇಂದ್ರಿಯವನ್ನು ವಶದಲ್ಲಿಟ್ಟುಕೊಂಡಿರುವವನು ದೇವೇಂದ್ರ. ಇಲ್ಲದಿದ್ದರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅಂದ್ರಿ? ಪುನಃ ಪುನಃ ಹೋಗಿ ಕೂತಲ್ಲ, ಸೋತರೂ ಕೂಡ. ಆ ಸೋಲುವುದಕ್ಕೂ ಹಿನ್ನೆಲೆ ಉಂಟು. ಆಗಾಗ ಸೋಲ್ತಾನಲ್ಲ ದೇವೇಂದ್ರ, ಅದರ ಹಿನ್ನೆಲೆ ಏನು? ಅದನ್ನು ನಾವು ಅರಿತುಕೊಳ್ಬೇಕು. ಇದೆಲ್ಲ ಹೊರಗಿಂದ ಬಾಹ್ಯವಾಗಿ ನಮಗೆ ಅದು ಕಥೆಯ ಮೂಲಕವಾಗಿ ದೇವೇಂದ್ರ ಸೋತ. ಯಾವತ್ತೂ ಕೂಡ ದೇವೇಂದ್ರ ಸೋತ ಅನ್ನುವಲ್ಲಿಗೆ ನೀವು ದೇವೇಂದ್ರನ ಬಗ್ಗೆ ಅಂಡರ್ ಎಸ್ಟಿಮೇಟ್ ಹಾಕಬೇಡಿ, ಜಾಗೃತರಾಗಿರಬೇಕು. ಬರುವುದು ಹೋದೀತು. ಅದರ ಹಿನ್ನೆಲೆ ಸುಮಾರಷ್ಟಿದೆ. ಅದರ ಸೂಕ್ಷ್ಮಾಂಶ ತತ್ವ ಅನೇಕ ಇದೆ. ಅವ ಯಾರು ಎನ್ನುವುದರ ಬಗ್ಗೆ ಅವಕಾಶ ಸಿಕ್ಕಿದಾಗ ಹೇಳುವ. ಆ ದೇವೇಂದ್ರನಿಗೆ ಬ್ರಹ್ಮಹತ್ಯಾದೋಷ ಆವರಿಸಿತು. ಕೊನೆಗಾಗುವಾಗ 4 ಶಕ್ತಿಗಳಿಗೆ ಅದನ್ನು ಹಂಚಿದ, 4 ವಿಭಾಗ ಮಾಡಿ.
ಯಾವುದನ್ನೆಲ್ಲ? ಯಾವುದಕ್ಕೆಲ್ಲ? ಭೂಮಿ, ನೀರು, ಮರಗಳು, ಸ್ತ್ರೀಯರು. ಬ್ರಹ್ಮಹತ್ಯಾ ದೋಷವನ್ನು ಕೊಟ್ಟ. ಕೊನೆಗೆ ಭೂಮಿಯ ಹತ್ತಿರ ಬಂದ. ಬ್ರಹ್ಮಹತ್ಯಾ ದೋಷವನ್ನು ಒಂದು ಪಾಲನ್ನು ನೀ ತೆಕ್ಕೊಳ್ಬೇಕು ಅಂತ. ಅಷ್ಟು ಸುಲಭದಲ್ಲಿ ಒಪ್ಕೊಳ್ತಾರ ಯಾರಾದರೂ? ಪಾಪವನ್ನು ನೀ ತೆಕ್ಕೊಳ್ಳು ಅಂತಂದರೆ ದೇವರು ಮಾತ್ರ ಸ್ವೀಕಾರ ಮಾಡಿಯಾನು. ನಮ್ಮಂಥವ್ರು ಯಾರಾದರೂ ನನ್ನ ಪಾಪವನ್ನು ನೀ ಹೊತ್ಕೊಳ್ಳಯ್ಯ ಅಂತಂದರೆ ಎಲ್ಲಿಯಾದರೂ ಉಂಟಾ? ಜೀವ ಇರುವವನು ತಯಾರಾಗಿರ್ಲಿಕ್ಕಿಲ್ಲ. ಭೂಮಿ ಒಂದು ಡಿಮಾಂಡ್ ಮಾಡ್ತದೆ. ಏನಂತೆ? ಭೂಮಿ ಸ್ತುರೀಯಂಜಗ್ರಾಹ ಖಾತಪೂರ ವರೇಣವೈ. ನೀ ಹೇಳಿದ ಬ್ರಹ್ಮಹತ್ಯಾ ದೋಷವನ್ನು ಸ್ವೀಕಾರ ಮಾಡಬಹುದು, ಆದರೆ ಒಂದು ನನ್ನ ವರವನ್ನು ನೀ ಕೊಡಬೇಕು. ಏನದು? ನನ್ನ ಮೇಲೆ ಹಳ್ಳ ಕೊಳ್ಳಗಳಾಗುವಂತಹ ಸಂದರ್ಭದಲ್ಲಿ ನೀರಿನಿಂದ ಅದು ಭರ್ತಿಯಾಗಬೇಕು. ಹಳ್ಳ ಕೊಳ್ಳಗಳಲ್ಲಿ ನೀರು ತುಂಬಬೇಕು ಯಾವತ್ತೂ ಕೂಡ, ಖಾಲಿ ಆಗಬಾರ್ದು ಭೂಮಿಯ ಮೇಲೆ. ಭೂಮಿಯ ಮೇಲೆ ಇರುವಂತಹ ಹಳ್ಳ ಕೊಳ್ಳಗಳು ಯಾವತ್ತೂ ಕೂಡ ನೀರಿನಿಂದ ಭರ್ತಿಯಾಗಿರಬೇಕು. ಖಾತಪೂರ ವರೇಣ. ಖಾತಪೂರ, ಖಾತ ಅಂತಂದರೆ ಹೊಂಡಗಳು, ಅಂದರೆ ಕೆರೆ ಅಂತ ಅರ್ಥ. ಹೊಂಡಗಳು ಅಂತಂದರೆ ಅಲ್ಲಲ್ಲಿ ಕೆರೆಗಳು. ತೋಡಿದ ಮಾತ್ರಕ್ಕೆ ಕೆರೆ ಆಗುವುದಲ್ಲ, ಪ್ರಾಕೃತಿಕವಾಗಿ ಕೆರೆಯಾಗ್ತದೆ. ಆ ಪ್ರಾಕೃತಿಕವಾಗಿ ಆಗುವಂತಹ ಆ ಕೆರೆಯಲ್ಲಿ ನೀರು ಯಾವತ್ತೂ ಶಾಶ್ವತವಾಗಿರಬೇಕು. ಅದನ್ನು ನೀ ಕೊಡೋದಿದ್ದರೆ ಮಾತ್ರ ತೆಕ್ಕೊಳ್ತೇನೆ. ಅಷ್ಟೇ ಅಲ್ವಾ? ತಥಾಸ್ತು. ಹಾಗಾದರೆ ಕೊಡು. ಭೂಮಿ ತೆಕ್ಕೊಳ್ತು ಬ್ರಹ್ಮಹತ್ಯಾ ದೋಷದ ಒಂದು ಪಾಲನ್ನು. ಬ್ರಹ್ಮಹತ್ಯಾ ದೋಷದ ಪಾಲನ್ನು ತೆಕ್ಕೊಂಡ ಕಾರಣವೇ ಅದರ ಅಂಶ, ಬ್ರಹ್ಮಹತ್ಯಾ ದೋಷದ ಅಂಶ ಭೂಮಿಯಲ್ಲಿ ಕಾಣ್ತದೆ ನೋಡಿ. ಎಲ್ಲಿ? ಮರುಭೂಮಿ ಅಂತ ನಾವು ಹೇಳ್ತೇವೆ. ಈ ಮರುಭೂಮಿ ಅಂತಂದರೆ ಎಂಥದ್ದು? ಇಂದ್ರನ ಬ್ರಹ್ಮಹತ್ಯಾ ದೋಷದ ಒಂದು ಪಾಲದು. ಅಲ್ಲಿ ಮಳೆ ಇಲ್ಲ, ಮರುಭೂಮಿ. ಅದು ಅಲ್ಲಲ್ಲಿ ಕೆಲವು ಕಡೆ ಕಾಣ್ತದೆ ಅಂತ. ಮಳೆ ಬಾರದೇ ಇರುವಂತಹ ಜಾಗ ಅದು ಅಲ್ಲಲ್ಲಿ ಇದೆ. ಬ್ರಹ್ಮಹತ್ಯಾ ದೋಷದ ಪಾಲ ಆಯಿತು. ಇನ್ನೊಂದು ಅಂಶ, ನೇರವಾಗಿ ಮರಗಳ ಹತ್ತಿರ ಬಂದ. ಮರಗಳ ಹತ್ತಿರ ಬಂದು ಕೇಳುವಾಗ ಮರವೂ ಹೇಳಿತು, ಹಾಗೆಲ್ಲ ಸ್ವೀಕಾರ ಮಾಡಲಿಕ್ಕಾಗುವುದಿಲ್ಲ, ನನ್ನನ್ನು ಕಡಿದಷ್ಟು 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 ನಾ ಮತ್ತೆ ಮತ್ತೆ ಬೆಳೀತಾ ಇರಬೇಕು ಹೇಳುವ ವರವನ್ನು ಕೇಳ್ತದೆ. ತಥಾಸ್ತು ಅಂತ ಹೇಳಿದ ದೇವೇಂದ್ರ ಕೊಟ್ಟ. ಆ ಬ್ರಹ್ಮಹತ್ಯಾ ದೋಷದ ಪಾಲು ಇವತ್ತು ಕೂಡ ಮರದಲ್ಲಿ ಕಾಣ್ತದೆ. ಒಂದು ಕಡಿದಾಗ ಅದರಿಂದ ಒಂದು ರಸ ಬರ್ತದೆ, ಕೆಂಪಿದು, ಅಂಟಂಟಾಗಿ ಬಿಳಿಯೋ, ಕೆಲವೊಂದು ಮರಗಳಲ್ಲಿ ಬಿಳಿ, ಕೆಲವೊಂದು ಮರಗಳಲ್ಲಿ ಕೆಂಪು. ನಿರ್ಯಾಸ ರೂಪೇಣ ಬ್ರಹ್ಮಹತ್ಯಾ ಪ್ರದರ್ಶ್ಯತೆ. ಸರಿ ಆಯಿತು. ಮೂರನೇ ಅಂಶ, ಸ್ತ್ರೀಯರ ಹತ್ತಿರ ಬಂದ. ಏನು ಕೇಳಿದ್ರಿ ನೀವು? ಸ್ತ್ರೀಯರ ಹತ್ತಿರ ಬಂದ, ತೆಕ್ಕೊಳ್ಳಿ ಅಂತ ಬ್ರಹ್ಮಹತ್ಯಾ ದೋಷವನ್ನು. ಯಾರಾದರೂ ಬಿಟ್ಟಾರು? ಸ್ತ್ರೀಯರು ಬಿಟ್ಟಾರ? ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳ್ಯಾರ. ಕೇಳಿದರು, ಎಲ್ಲ ಹೌದು, ತೆಕ್ಕೊಳ್ಳುವುದೆಲ್ಲ ಹೌದು, ಆದರೆ ಒಂದು ಆಪ್ಷನ್. ಏನದು? ಶಶ್ವತ್ ಕಾಮವರೇಣಾಂ ಹಸ್ತುರೀಯಂಜಗೃಹ ಸ್ತ್ರೀಯ. ನಮಗೆ ಸದಾಕಾಲ ಪುರುಷರ ಸಂಯೋಗ ಬೇಕು. ಏನರ್ಥ ಇದಕ್ಕೆ? ಏನರ್ಥ ಇದಕ್ಕೆ? ವಿಚಿತ್ರ ಕಾಣೋದಿಲ್ವ ಇದು? ಮೇಲ್ನೋಟಕ್ಕೆ ನಿಮ್ಮನ್ನು ಕೆಳಗೆ ಮಾಡಿದಾಗ ಕಾಣೋದಿಲ್ಲ.
ಮೇಲ್ನೋಟಕ್ಕೆ. ಒಳಗಡೆ ಅರ್ಥ ಬೇರೆ ಸ್ವಾಮಿ. ಇದಕ್ಕೆ ಒಳಗಡೆ ಅರ್ಥ ಬೇರೆ. ಏನು? ಸ್ತ್ರೀಯರಿಗೆ ಪುರುಷರ ಸಂಯೋಗ ಅಂದರೆ ಒಂದು ಸ್ತ್ರೀ ಅನ್ನುವಂಥದ್ದು ಪ್ರಪಂಚದ ಶಕ್ತಿ ಅಂತ ಪ್ರಾಜ್ಞರು ಹೇಳ್ತಾರೆ. ಪ್ರಪಂಚದ ಶಕ್ತಿ ಅಂದ ಮಾತ್ರಕ್ಕೆ ಅದು ಶಕ್ತಿಯಾಗಿಯೇ ಇರಬೇಕು. ಶಕ್ತಿಯಾಗಿಯೇ ಇರಬೇಕು. ಶಕ್ತಿಯಾಗಿರಬೇಕು ಅಂತ ಆದರೆ ಆಧಾರ ಏನು? ಆಧಾರ ಏನು? ಪುರುಷರ ಸಂಯೋಗ ಅಂತಂದು ನಾವು ಹೇಳ್ತೇವೆ. ಆಧಾರ ಒಂದು ಸ್ತ್ರೀಗೆ ರಕ್ಷಣೆ, ಒಂದು ಸ್ತ್ರೀಯ ಮಾನವನ್ನು, ಒಂದು ಸ್ತ್ರೀಯ ಮಾನ ಇರುವುದು ಪುರುಷನ ಹೃದಯದಲ್ಲಿ. ಪುರುಷ ಅಂತಂದರೆ ದಾರಿಯಲ್ಲಿ ಹೋಗೋರೆಲ್ಲ. ದಂಪತಿ ಹೇಳುವ ಮೂರಕ್ಷರ ಬಂದದ್ದು ಹೇಗೆ? ಸತಿ ಪತಿ ಎರಡು ಒಂದಾದಾಗ ಮಾತ್ರ ಅದು ದಂಪತಿ ಅಂತಾಗುವುದು. ಆ ಜೀವನಕ್ಕೆ ದಾಂಪತ್ಯ ಅಂತ ಹೆಸರು. ಆ ಸತಿಯ ಮಾನ ಸಂರಕ್ಷಿತವಾಗಿರುವುದು ಪತಿಯ ಹೃದಯದಲ್ಲಿ. ಇದು ಕಲಿಯುಗದ ಕಥೆ. ಕಲಿಯುಗದಲ್ಲಿ ನಡೆಯುತ್ತಾ ಇರುವುದಲ್ಲ. ಸೃಷ್ಟಿ ಆದಿಯಲ್ಲಿಯೇ ಹಿರಣ್ಯಾಕ್ಷ ಭೂದೇವಿಯನ್ನು ಓಡಿಸಿಕೊಂಡು ಬರಲಿಲ್ವ? ಇಂಥದ್ದೆಲ್ಲ ನಡೆದಿದೆ. ಹಾಗಾಗಿ ಪುರುಷರ ಸಂಯೋಗ ಸದಾ ಬೇಕು ಅಂತ ಬಯಸಿದ್ದರ ಹಿನ್ನೆಲೆ ಏನು ಅಂತ ಕೇಳಿದರೆ, ನಮ್ಮ ಮಾನ ಸದಾ ಸಂರಕ್ಷಿತವಾಗಿರಬೇಕು. ಯಾರಲ್ಲಿ? ಗಂಡನಲ್ಲಿ. ನನ್ನ ಮಾನಕ್ಕೆ ಒಂದಿನಿತೂ ಯಾವ ಕಾಲಕ್ಕೂ ಚ್ಯುತಿ ಬರಕೂಡದು. ಗಂಡನ ಮಾಂಗಲ್ಯ ಇರುವುದು ಹೆಂಡತಿಯ ಕೊರಳಿನಲ್ಲಿ, ಹೆಂಡತಿಯ ಮಾನ ಇರುವುದು ಗಂಡನ ಹೃದಯದಲ್ಲಿ. ಅರ್ಥ ಆಯ್ತಾ? ಇದು ಪರಸ್ಪರವಾದ ವಿಷಯ. ಹಾಗಾಗಿ ಪುರುಷರ ಸಂಯೋಗ ಅಂತ ಹೇಳುವುದಕ್ಕೆ ಅರ್ಥ ಹಾಗೆ, ಯಾವತ್ತೂ ಕೂಡ ಈ ಸ್ತ್ರೀಯರು ಸಂರಕ್ಷಿತವಾಗಿರುವುದು ಬಾಲ್ಯದಲ್ಲಿ ತಂದೆಯ ಅಡಿಯಲ್ಲಿ, ಯೌವನದಲ್ಲಿ ಗಂಡನ ಅಡಿಯಲ್ಲಿ, ವಾರ್ಧಕದಲ್ಲಿ ಮಕ್ಕಳ ಅಡಿಯಲ್ಲಿ. ಯಾವ ಮಕ್ಕಳು ತಾಯಿಯ ಅಡಿಯಲ್ಲಿ ಮಡಿಲಲ್ಲಿ ಬೆಳೆದು ಯೋಗ್ಯರಾಗ್ತಾರೋ ಅದೇ ತಾಯಿ ನಾಳೆ ಮಕ್ಕಳ ಮಡಿಲಲ್ಲಿ ರಕ್ಷಿತವಾಗಬೇಕು. ಯಾವ ಮಕ್ಕಳು ತಾಯಿಯ ಮಡಿಲಲ್ಲಿ ಬೆಳೆದರೋ ಅದೇ ಮಕ್ಕಳ ಮಡಿಲಲ್ಲಿ ನಾಳೆ ತಾಯಿ ಸಂರಕ್ಷಿತವಾಗಿರಬೇಕು. ಗಂಡನ ಮಡಿಲಲ್ಲಿ ಹೆಂಡತಿ ಸಂರಕ್ಷಿತವಾಗಿರಬೇಕು. ಅಪ್ಪನ ಮಡಿಲಲ್ಲಿ ಮಕ್ಕಳು ವಿಶಾಲವಾಗಬೇಕು. ಈ ಹಿನ್ನೆಲೆಯಲ್ಲಿ ಶಶ್ವತ್ ಕಾಮವರೇಣಾಂಹ, ಇಲ್ಲಿ ಪುರುಷರ ಸಂಯೋಗ ಅಂತಂದರೆ ಈ ದಾಂಪತ್ಯ ಹೇಳುವಂತಹ ಸ್ಥಿತಿ ನಮಗೆ ಪ್ರಾಪ್ತಿಯಾಗಬೇಕು ಒಂದು. ಇನ್ನೊಂದು, ಸ್ತ್ರೀ ಅಂದರೆ ಪ್ರಾರಂಭದಲ್ಲಿ ಶಕ್ತಿ ಅಂತಂದೆ. ಆ ಶಕ್ತಿ ಹೇಳುವಂಥದ್ದು ಸೃಷ್ಟಿಗೆ ಪೂರಕ. ಸೃಷ್ಟಿಗೆ ಪೂರಕ. ಭಗವಂತ ಒಬ್ಬನೇ ಎಲ್ಲಿ ಸೃಷ್ಟಿ ಮಾಡಿದ್ದಾನೆ ಹೇಳಿ? ನಮಗೆ ಈ ಸಂಗತಿ ಗೊತ್ತಿಲ್ಲ. ಇದು ಈ ವಿಷಯ ಹೇಳ್ತೇನೆ. ಭಗವಂತ ಒಬ್ಬನೇ ಸೃಷ್ಟಿ ಮಾಡಲೇ ಇಲ್ಲ. ಅವನಿಗೆ ಆಕಾರ ಉಂಟು ಅಂತ ಹೇಳಿದವರು ಯಾರು ನಿಮಗೆ? ನೀವು ಇವತ್ತು ರಾಮನೋ ಕೃಷ್ಣನೋ ಶಿವನೋ ಅಯ್ಯಪ್ಪನೋ ಇನ್ಯಾವುದೋ ದುರ್ಗೆಯೋ ಎಲ್ಲಿಂದ ಬಂದದ್ದಿದು? ನಾವು ಸಂಸಾರಿಗಳು ಸ್ವಾಮಿ. ನಾವು ಯೋಗಿಗಳಲ್ಲ, ನಾವು ಸನ್ಯಾಸಿಗಳಲ್ಲ. ಅವಧೂತರಿಗಾದರೆ ಆಕಾರ ಬೇಡ. ಭಗವಂತನ ನೈಜ ಸ್ವರೂಪವನ್ನು ಧ್ಯಾನಿಸುವುದಕ್ಕೆ ಅವರಿಗೆ ಯೋಗ್ಯತೆ ಇರ್ತದೆ. ಆಕಾರ ಇಲ್ಲದೇ ಇರುವಂತಹ ಭಗವತ್ ಸ್ವರೂಪ, ಭಗವಂತನ ನೈಜ ಸ್ವರೂಪವನ್ನು ನಾವು ಅವರಿಗೆ ಧ್ಯಾನಿಸುವುದಕ್ಕೆ ಶಕ್ತಿ ಇರ್ತದೆ. ಅವರದನ್ನೇ ಬಯಸುವುದು. ನಾವು ಹಾಗಲ್ವಲ್ಲ. ಹಾಗಿರುವಾಗ ನಮಗೆ ಏನು ಗತಿ? ಋಷಿಮುನಿಗಳು ವ್ಯವಸ್ಥೆ ಮಾಡಿದರು. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನ. ನಾವು ಉಪಾಸನೆಯ ಮೂಲಕವಾಗಿ ಶ್ರೇಯಸ್ಸನ್ನು ಪಡಿಬೇಕು, ಆತ್ಮೋನ್ನತಿಯನ್ನು ಪಡಿಬೇಕು.
ನಮ್ಮಂತಹ ಸಾಂಸಾರಿಕ ಉಪಾಸಕರಿಗೆ ಏನು ವ್ಯವಸ್ಥೆ ಆತ್ಮಶ್ರೇಯಸ್ಸಿಗೆ? ಅದಕ್ಕೋಸ್ಕರ ಋಷಿಮುನಿಗಳು ಆಕಾರ ಇಲ್ಲದೇ ಇರುವ, ವಿಕಾರಗೊಳ್ಳದ, ಗುಣವೇ ಇಲ್ಲದ ಭಗವಂತನಿಗೆ ಒಂದು ರೂಪವನ್ನು ತಮ್ಮ ತಪಸ್ಸಿನ ಮೂಲಕವಾಗಿ ಕಂಡುಕೊಂಡರು. ಅವರು ಕಂಡುಕೊಂಡಿದ್ದರ ಫಲವಾಗಿಯೇ ಇವತ್ತು ನಾವು ಕೃಷ್ಣನ ಹಾಗೆ ದೇವರನ್ನು ಕಾಣ್ತೇವೆ, ಭಗವಂತನನ್ನು ಕಾಣ್ತೇವೆ. ಇವತ್ತು ದುರ್ಗೆಯ ಹಾಗೆ ನಾವು ಭಗವಂತನನ್ನು ಕಾಣ್ತೇವೆ. ಇವತ್ತು ವಿಷ್ಣುವ ಹಾಗೆ ನಾವು ಭಗವಂತನನ್ನು ಕಾಣ್ತೇವೆ. ಇವತ್ತು ರಾಮನ ಹಾಗೆ ನಾವು ದೇವರನ್ನು ಕಾಣ್ತೇವೆ. ಇವತ್ತು ಶಿವನ ಹಾಗೆ ನಾವು ದೇವರನ್ನು ಕಾಣ್ತೇವೆ, ಅಥವಾ ಇನ್ಯಾವುದೋ ಶಕ್ತಿಯ ಹಾಗೆ ನಾವು ದೇವರನ್ನು ಕಾಣ್ತೇವೆ. ಯಾಕೆ? ನಮಗೋಸ್ಕರ. ಆಕಾರ ಇಲ್ಲದೆ ಇರುವಂತಹ ಈ ಭಗವಂತ ಸೃಷ್ಟಿ ಮಾಡಲಿಕ್ಕೆ ಅಶಕ್ತ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ. ಶಿವನಾದರೂ ಸೃಷ್ಟಿ ಮಾಡುವುದಕ್ಕೆ ಸಮರ್ಥನಾಗುವುದು ಯಾವಾಗ ಅಂತಂದರೆ ಶಕ್ತಿಯ ಜೊತೆ ಸೇರಿದಾಗ ಮಾತ್ರ. ಭಗವಂತನಿಗೆ ಸೃಷ್ಟಿ ಮಾಡಬೇಕು ಹೇಳುವ ಕಾಮನೆ ಬಂತಂತೆ. ಸೋಕಾಮಯತ. ಏನು? ಪ್ರಜಾಸೃಜೇಯ. ನಾನು ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು. ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತಾಗುವಾಗ ಹೇಗೆ? ತನ್ನದ್ದಾದಂತಹ ವೈಷ್ಣವೀ ಮಾಯೆ. ಎಷ್ಟು ಚಂದದ ಶಬ್ದ ನೋಡಿ. ತನ್ನದ್ದೇ ಆದ ವೈಷ್ಣವೀ ಮಾಯೆ. ಆ ವೈಷ್ಣವೀ ಮಾಯೆಗೆ ಆಜ್ಞೆ ಮಾಡ್ತಾನೆ. ಮಾತ್ರ ಅಲ್ಲ, ವೈಷ್ಣವೀ ಮಾಯೆಯ ಜೊತೆಗೆ ಸೇರಿ ಸೃಷ್ಟಿಯನ್ನು ಮಾಡುವುದು. ಈ ಮಾಯೆಯಾದರೂ ಸ್ವತಂತ್ರವಾಗಿ ಸೃಷ್ಟಿ ಮಾಡುವುದಕ್ಕೆ ಅಸಮರ್ಥಳು. ಆಮ್ ಐ ರೈಟ್? ಆಕಾರ ಇಲ್ಲದ ಭಗವಂತನಾದರೂ ಸ್ವತಂತ್ರವಾಗಿ ಸೃಷ್ಟಿ ಮಾಡುವುದಕ್ಕೆ ಅಸಮರ್ಥ. ಸ್ಪಷ್ಟ ಹೇಳ್ತದೆ ಶಾಸ್ತ್ರ. ನಾವಿದರ ಬಗ್ಗೆ ಆಸಕ್ತಿ ಇಲ್ಲದ ಕಾರಣ ನಮಗಿದು ಗೊತ್ತಾಗಲಿಲ್ಲ ಅಷ್ಟೇ. ಈ ಎರಡು ಕೂಡ ಭಗವಂತ ಮಾಯೆಯ ಜೊತೆಗೆ ಸೇರಬೇಕು, ಮಾಯೆ ಭಗವಂತನ ಜೊತೆಗೆ ಸೇರಬೇಕು. ಎರಡು ಸೇರಿದಾಗ ಮಾತ್ರ ಸೃಷ್ಟಿಯ ವೈಚಿತ್ರ್ಯ ಕಾಣುತ್ತದೆ. ಪ್ರಪಂಚ ಸೃಷ್ಟಿಯಾಗ್ತದೆ. ಸೃಷ್ಟ್ವಾ ಪುರಾಣಿ ವಿವಿಧಾನ್ಯಜಯ ಆತ್ಮಶಕ್ತಿಯ. ಭಗವಂತನಿಗೆ ಸೃಷ್ಟಿ ಮಾಡಬೇಕು ಹೇಳುವ ಕಾಮನೆ ಬಂದ ಕಾಲಕ್ಕೆ ತನ್ನದ್ದಾದಂತಹ ಮಾಯೆಯ ಜೊತೆಗೆ ಸೇರಿ ಅಜಯ ಆತ್ಮಶಕ್ತಿಯ. ವೈಷ್ಣವಿ ಮಾಯೆ ಅಂದರೆ ಏನ್ರಿ? ಆತ್ಮಶಕ್ತಿ. ಅದು ಯಾರ ಆತ್ಮಶಕ್ತಿ? ವಾಸುದೇವನ ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಜೊತೆಗೆ ಸೇರಿಕೊಂಡು ಎಲ್ಲವನ್ನು ಸೃಷ್ಟಿ ಮಾಡಿದ ಅಂತ ಭಾಗವತದಲ್ಲಿ ನಾವು ನೋಡ್ತೇವೆ, ಉಪನಿಷತ್ತುಗಳನ್ನು ನೋಡ್ತೇವೆ, ವೇದಗಳನ್ನು ನೋಡ್ತೇವೆ. ಹಾಗಾದರೆ ಏನರ್ಥ? ಶಕ್ತಿ, ಸ್ತ್ರೀ ಎಂಬುದು ಒಂದು ಶಕ್ತಿ ಅಂತ ಆಗುವಾಗ ಆ ಶಕ್ತಿ ಸೃಷ್ಟಿಗೆ ಸಹಕಾರಿಣಿಯಾಗಬೇಕು. ಸೃಷ್ಟಿಗೆ ಸಹಕಾರಿಣಿ ಯಾರ ಜೊತೆಗೆ? ಪುರುಷನ ಜೊತೆಗೆ. ಯಾರದು ಪುರುಷ? ಸ್ತ್ರೀಗೆ ಪುರುಷ ಅಂತ ಸಿಗುವುದೇ ವಿವಾಹ ಸಂಸ್ಕಾರ ಆದ ಅನಂತರದಲ್ಲಿ ಗಂಡ ಅಂತ ಅನಿಸಿಕೊಂಡವನು. ಆ ಗಂಡ ಅಂತ ಅನಿಸಿಕೊಂಡವನ ಸಹಯೋಗ ಯಾವತ್ತೂ ಬೇಕು. ಅದನ್ನು ಕೊಡ್ತೀಯಾ? ಹಾಗಾದರೆ ನಿನ್ನ ಬ್ರಹ್ಮಹತ್ಯೆಯನ್ನು ನಾವು ಸ್ವೀಕಾರ ಮಾಡ್ತೇವೆ. ಅರ್ಥ ಆಯ್ತಾ? ಈಗ ಸ್ತ್ರೀಯರ ಹತ್ತಿರ ಬಂದ ದೇವೇಂದ್ರ ಬ್ರಹ್ಮಹತ್ಯಾ ದೋಷವನ್ನು ಕೊಡಲಿಕ್ಕೆ. ಆವಾಗ ಸ್ತ್ರೀಯರು ಕೇಳಿದರು, ನಮಗೆ ಪುರುಷರ ಸಂಯೋಗ ಯಾವತ್ತೂ ಬೇಕು. ಪುರುಷರ ಸಂಯೋಗ ಯಾವತ್ತೂ ಬೇಕು ಅಂತ ಹೇಳಿದ್ದಕ್ಕೆ ವಿರುದ್ಧಾರ್ಥವನ್ನು ಕಲ್ಪಿಸಿಕೊಳ್ಳಬೇಡಿ. ಉನ್ನತವಾದ ಅರ್ಥ ಇದಕ್ಕೆ. ಯಾವತ್ತು ಭಾಗವತದಲ್ಲಿ ಮೇಲ್ನೋಟಕ್ಕೆ ಅರ್ಥ ಯಾವತ್ತೂ ಆಗುವುದಿಲ್ಲ, ವಿರುದ್ಧಾರ್ಥವನ್ನು ಕೊಡಲಿಕ್ಕೂ ಸಾಕು. ಭಾಗವತದ ಗ್ರಂಥವನ್ನು ನೀವು, ನಾನು ನಿನ್ನೆ ಹೇಳಿದೆ, ಇವತ್ತು ಹೇಳಿದೆ, ಮನೆಯಲ್ಲಿಟ್ಟುಕೊಳ್ಳಿ, ಓದಿ ಅಂತ. ಓದಿ ನೀವು, ಪರವಾಗಿಲ್ಲ. ಅಲ್ಲಿ ಕನ್ನಡದಲ್ಲಿರುವ ಅರ್ಥವನ್ನು ಯಾವತ್ತೂ ಕೂಡ ನಂಬಬೇಡಿ. ಗೊತ್ತಿಲ್ಲದಿದ್ದರೆ ಕೇಳಿ ಗೊತ್ತಿರುವವರ ಹತ್ರ. ವಿರುದ್ಧಾರ್ಥವನ್ನು ಯಾವತ್ತೂ ನೀವು ಕಲ್ಪಿಸಿದಿರಿ ಅಂತಾದರೆ ಈ ಭಾಗವತ ನಿಮ್ಮಿಂದ ದೂರ ಆಗ್ತದೆ. ಭಾಗವತ ದೂರ ಆದರೆ ಕೃಷ್ಣ ದೂರ ಆದ ಅಂತ ಅರ್ಥ. ಖಂಡಿತವಾಗಿ ದಯವಿಟ್ಟು ಮಾಡಬೇಡಿ. ಅತ್ಯಂತ ಸೂಕ್ಷ್ಮ, ಗಹನ, ಗಂಭೀರ. ವಿರುದ್ಧಾರ್ಥವನ್ನು ಕಲ್ಪಿಸಿದರೆ ಭಯಾನಕ. ಯಾರಿಗಾದರೂ ಕೂಡ ಮೇಲ್ನೋಟಕ್ಕೆ ಇದು
ಶಶ್ವತ್ ಕಾಮವರೇಣ, ನಮಗೆ ಪುರುಷರ ಜೊತೆಗೆ ಸಂಯೋಗ ಬೇಕು. ವಾಟ್ ಈಸ್ ದ್ಯಾಟ್ ಅಲ್ವಾ? ಅದರ ಅಂತರಂಗ ಇದು. ಈ ವಾಕ್ಯದ ಶಶ್ವತ್ ಕಾಮವರೇಣ ಹೇಳುವ ಶಬ್ದದ ಅಂತರಂಗ ಈಗ ಇಷ್ಟೊತ್ತು ಮಾತಾಡಿದ್ದು. ಸರಿ, ತೆಕ್ಕೊಂಡ್ರು ಸ್ತ್ರೀಯರು, ನೀವು ಅಷ್ಟು ಕೊಡುವುದಿದ್ದು ನಾವು ಯಾಕೆ ಬಿಡೋದು, ಕೊಡಿ. ತೆಕ್ಕೊಂಡ್ರು ಸ್ತ್ರೀಯರು. ಆ ಸ್ತ್ರೀಯರು ತೆಕ್ಕೊಂಡ ಕಾರಣವೇ ನೋಡಿ ಅವರಲ್ಲಿ ಕಾಣ್ತದೆ. ತಿಂಗಳು ತಿಂಗಳು ರಜೋದರ್ಶನ, ರಜೋ ರೂಪೇಣ ತಾ ಸ್ವಂಭ ಮಾಸಿ ಮಾಸಿ ಪ್ರದೃಶ್ಯತೆ. ನಿಮ್ಮಲ್ಲಿ ಪ್ರತಿ ತಿಂಗಳು ಆಗುವಂತಹ ರಜೋದರ್ಶನ ಹೇಳುವಂಥದ್ದು ಬ್ರಹ್ಮಹತ್ಯಾ ದೋಷದ ಒಂದು ಪಾಲು. ಇದರಲ್ಲಿಯೂ ಕೂಡ ಅಂತರಂಗ ಬೇರೆ ಇದೆ. ಯಾಕೆ ಅದು ಹಾಗಾಯಿತು? ಯಾಕೆ ಹಾಗಾಯಿತು? ಅಂಥದ್ದೊಂದು ವಿಚಿತ್ರ ವ್ಯವಸ್ಥೆ ಯಾಕೆ ಹಾಗಾಯಿತು? ಸ್ತ್ರೀಯರಲ್ಲಿ ಮಾಸಿ ಮಾಸಿ ಪ್ರದೃಶ್ಯತೆ, ತಿಂಗಳ ತಿಂಗಳು ರಜೋರೂಪೇಣ ರಜೋದರ್ಶನ ಆಗುವುದು. ಯಾಕೆ ಇದು? ಎಂಥ ವಿಶಾಲವಾದಂತಹ ಉದಾತ್ತವಾದಂತಹ ದೈವಿಕವಾದಂತಹ ಅರ್ಥವನ್ನು ಕೊಟ್ಟಿದ್ದಾರೆ. ಆ ಬ್ರಹ್ಮಹತ್ಯಾ ದೋಷ ಅನ್ನುವಂಥದ್ದೇ ಅದು ಸಾಮಾನ್ಯದ್ದಲ್ಲ, ಅದೂ ಒಂದು ಶಕ್ತಿಯೇದು. ಆ ಶಕ್ತಿ ಸ್ತ್ರೀಯರಲ್ಲಿ ರಜೋರೂಪದಲ್ಲಿ ಕಾಣ್ತದೆ ಅಂತಂದರೆ ಅದರ ಹಿಂದಿರುವ ಸತ್ಯಾಂಶ ಏನು? ಸ್ತ್ರೀ ಅನ್ನುವಂತಹ ಆಕೃತಿಯ ಸ್ವರೂಪ ಅತ್ಯಂತ ಕೋಮಲ, ಒಳಗೂ ಹೌದು ಹೊರಗೂ ಹೌದು, ಮೃದು ಕೋಮಲ. ಶರೀರದ ಸ್ಟ್ರಕ್ಚರೇ ಹಾಗೆ, ಶರೀರದ ರಚನೆಯೇ ಹಾಗೆ. ಆ ರಚನೆ ಅದಕ್ಕೆ ಯಾವತ್ತೂ ಕೂಡ ಆಘಾತವಾಗಕೂಡದು. ಒಳಗಿನ ರಚನೆಗೆ ಆಘಾತವಾಗಕೂಡದು ಅಂತ ಅಂದ ಮೇಲೆ ಏನು ಮಾಡುವುದು? ಹಾಗಾದರೆ ಸ್ತ್ರೀಯರಿಗೆ ಅವರದ್ದೇ ಆದಂತಹ ಒಂದು ಬೇಲಿ ಇದೆ. ಆ ಬೇಲಿಯನ್ನು ದಾಟಿ ಹೋಗಲಿಕ್ಕಿಲ್ಲ. ಅವರದ್ದೇ ಆದ ಕರ್ತವ್ಯ ಅಂತ. ಆ ಕರ್ತವ್ಯ ಜಾಸ್ತಿ ಆಯಿತು ಅಂತ ತಕ್ಷಣ ಶರೀರದ ಒಳಗಿರುವಂತಹ ರಚನೆಗಳಿಗೆ ಪೆಟ್ಟು ಬೀಳ್ತದೆ. ಪೆಟ್ಟು ಬಿದ್ದ ತಕ್ಷಣ ಕ್ರಮೇಣ ಆರೋಗ್ಯದ ಸಮಸ್ಯೆ, ಒಳಗಿರುವಂತಹ ಮಾಂಸಖಂಡಗಳಲ್ಲಿ ವ್ಯತ್ಯಾಸಗಳು, ಇಂಥದ್ದೆಲ್ಲ ಅಹಿತವನ್ನುಂಟು ಮಾಡುವಂತಹ ಸನ್ನಿವೇಶಗಳು ಜರುಗ್ತವೆ ಶರೀರದ ಒಳಗಡೆ. ಒಂದು. ಇನ್ನೊಂದು, ಈ ರಜೋರೂಪೇಣ ತಾಸ್ವಂಭ, ರಜೋದರ್ಶನ ಆಗುವುದು. ಅದರ ಹಿನ್ನೆಲೆ ಏನು? ಅದು ಶರೀರದಿಂದ ಹೊರಗೆ ಹೋಗುವುದು. ಹೌದಾನೆ? ಶರೀರದಿಂದ ಹೊರಗೆ ಹೋಗುವುದು. ಆ ಶರೀರದಿಂದ ಹೊರಗೆ ಹೋಗುವುದು ಅನ್ನುವುದರ ಅರ್ಥ ಏನು? ತಾನು ಶುದ್ಧವಾಗಿರಬೇಕು. ಇಷ್ಟು ದಿವಸ 1 ತಿಂಗಳ ಕಾಲ ನಿರಂತರ ಕೆಲಸ ಕಾರ್ಯಗಳನ್ನು ಮಾಡಿ ಆ ಶರೀರಕ್ಕೊಂದು ವಿಶ್ರಾಂತಿ ಸಿಗಬೇಕು. ಆ ವಿಶ್ರಾಂತಿ ಸಿಗುವಂತಹ ವ್ಯವಸ್ಥೆ ಹೇಗೆ? ಕೆಲಸ ಮಾಡ್ತಾ ಇರುವುದು. ವಿಶ್ರಾಂತಿ ಸಿಗಬೇಕು ಅಂತಾದರೆ ಸುಮ್ಮನೆ ಕೂತ್ಕೊಳ್ಬೇಕು. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದೆ ಹೆಂಗಸರು? ಎಲ್ಲರೂ ಗಂಡಸರಾದರೂ ಸುಮ್ಮನೆ ಕೂತಾರೋ, ಹೆಂಗಸರು ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ. ಆ ಸುಮ್ಮನೆ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಹೇಗೆ? ಏನು ಮಾಡುವುದಕ್ಕೆ? ಒಂದು, ಈ ರೀತಿಯ ಶರೀರದಿಂದ ಆ ಶರೀರಕ್ಕೆ ಅಗತ್ಯವಿಲ್ಲದಂತಹ ವಸ್ತುಗಳು ಹೊರಗೆ ಹೋಗಬೇಕು. ಎಲ್ಲರಿಗೂ ಹೋಗ್ತದೆ, ಅದಲ್ಲ. ಇಲ್ಲಿ ವಿಶೇಷವಾದಂತಹ ಆ ಶರೀರದ ಒಳಗಿನ ರಚನೆಗೆ ಬೇಡದೇ ಇರುವಂತಹ ವಸ್ತುಗಳು ದ್ರವ ರೂಪದಲ್ಲಿ ಹೊರಗೆ ಹೋಗಬೇಕು. ಒಂದು. ಇನ್ನೊಂದು, ಈ ರಜೋದರ್ಶನ ಹೇಳುವಂಥದ್ದು ಪ್ರಧಾನವಾಗಿ ಸಂತತಿಗೆ ಪೂರಕವಾದಂತಹ, ಸಂತಾನಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ.
ಇಂದ್ರದತ್ತವಾದಂತಹ ಬ್ರಹ್ಮಹತ್ಯಾ ದೋಷ ಅನ್ನುವಂಥದ್ದು ಶರೀರದಲ್ಲಿ ಇದ್ದುಕೊಂಡು ಅದು ಗರ್ಭಿಣಿಯಾದರೆ ಆ ಸ್ತ್ರೀ ಆ ದೋಷದ ಪ್ರಭಾವದಿಂದಾಗಿ ಹುಟ್ಟುವಂತಹ ಮಗು ದೋಷಪೂರಿತವಾಗಿಯೇ ಇರ್ತದೆ, ಯಾವುದಾದರೂ ಒಂದು ಅಂಗದ ವೈಕಲ್ಯವನ್ನು ಪಡೀತದೆ. ಅದು ಹೌದಾ ಅಲ್ವಾ ಅಂತ ನೋಡಿಬೇಕಾದರೆ ನಿಮಗೆ ನೀವೇ ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ನೋಡಿ ಸಮಾಜದಲ್ಲಿ ಹೌದಾ ಅಲ್ವಾ ಅಂತ. ಹಾಗಿರುವಾಗ ಇದು ಕೂಡ ಹಾಗೆ ಈ ಮಾಸಿ ಮಾಸಿ ಪ್ರದೃಶ್ಯತೆ ಹೇಳುವಂತಹ ಬ್ರಹ್ಮಹತ್ಯಾ ದೋಷ ಏನುಂಟು, ಆ ದೋಷ ನಿರಂತರವಾಗಿ ಹೋಗ್ತಾ ಇರುವುದು. ಯಾಕಿರುವುದು? ವರ ಕೊಟ್ಟದ್ದೇನು? ಪುರುಷರ ಸಂಯೋಗ ಬೇಕು, ದಾಂಪತ್ಯ ಬೇಕು ಅಂತ. ಆ ದಾಂಪತ್ಯ ಯಾಕೆ ಬೇಕು? ಮೊನ್ನೆಯಿಂದ ಹೇಳ್ತಾ ಇದ್ದೇವೆ ನಾವು, ಧರ್ಮ ಪ್ರಜಾ ಸಂಪತ್ ಸಮೃದ್ಧ್ಯರ್ಥಂ ಅಲ್ವಾ. ದಾಂಪತ್ಯ ಬೇಕಾದ್ದೇ ಅದಕ್ಕೆ. ಧರ್ಮ ಪ್ರಜಾ ಹೇಳುವಂಥದ್ದು ಸಂಪತ್ತು ವೃದ್ಧಿಯಾಗಬೇಕು. ಧರ್ಮ ಪ್ರಜಾ ಸಂಪತ್ತು ವೃದ್ಧಿಯಾಗಬೇಕಿದ್ರೆ ಪುರುಷನ ತೇಜಸ್ಸನ್ನು ಸ್ತ್ರೀಯೊಬ್ಬಳು ಶರೀರದಲ್ಲಿ ಧರಿಸಬೇಕು ತಾನೆ. ಆ ಧರಿಸುವಾಗ ಅಲ್ಲಿಯ ವ್ಯವಸ್ಥೆಗೆ ಬೇಡದೇ ಇದ್ದಂತಹ ಆ ದ್ರವ, ಅದು ಬ್ರಹ್ಮಹತ್ಯಾದೋಷ ಹೇಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವರಲ್ಲಿ ಕಾಣುವಂಥದ್ದು. ಅದು ಹೊರಗೆ ಹೋಗಬೇಕು ಈ ತೇಜಸ್ಸಲ್ಲಿ ಉಳಿಬೇಕಿದ್ರೆ. ಈ ತೇಜಸ್ಸು ಪುರುಷ ತೇಜಸ್ಸಲ್ಲಿ ಉಳಿಬೇಕಿದ್ರೆ ಒಂದು, ಇನ್ನೊಂದು ಪುರುಷನ ತೇಜಸ್ಸು ಪುರುಷಾಕೃತಿಯನ್ನು ಪಡಿಬೇಕಿದ್ರೆ, ಆ ಪುರುಷಾಕೃತಿಯು ಕೂಡ ತೇಜೋವಂತವಾಗಿ ಬೆಳಿಬೇಕಿದ್ರೆ ಇದು ಇಲ್ಲಿಂದ ತೆರಳಬೇಕು. ಇದು ತೆರಳಿದವಾಗ ಮಾತ್ರ ಅಲ್ಲಿ ಅದು ಸ್ಥಿತವಾಗ್ತದೆ, ಇಲ್ಲದಿದ್ದರೆ ಆ ತೇಜಸ್ಸು ಕೂಡ ಇದರ ಒಟ್ಟಿಗೆ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಸಂತಾನ ಪಡೆಯುವಂತಹ ಉದ್ದೇಶ ಅದು ಸ್ಥಿರವಾಗಬೇಕು ಸ್ತ್ರೀಯರಿಗೆ. ಯಾಕೆ? ಈಗ ಹೇಳಿದ ವಿಷಯ, ಪುರುಷನ ಸಂಯೋಗ ಸ್ತ್ರೀಯ ಸಂಯೋಗ, ಇದು ಎರಡು ಇದ್ದಾಗ ಮಾತ್ರ ಒಂದು ಸ್ವರೂಪ ಬರ್ತದೆ. ಆ ಸ್ವರೂಪ ಬರಬೇಕಿದ್ರೆ ಅಲ್ಲಿ ಬೇಡದಿದ್ದದ್ದನ್ನೆಲ್ಲ ದೂರ ಮಾಡಬೇಕು. ಅದಕ್ಕೋಸ್ಕರವೇ ಗರ್ಭಾಧಾನ ಹೇಳುವಂತಹ ಸಂಸ್ಕಾರ ಯಾವಾಗ ಮಾಡೋದು? ಆಲೋಚನೆ ಮಾಡಿ ನೀವು. ಮದುವೆಯಾಗಿ ಮುಟ್ಟಾಗಿ 5-6 ದಿವಸ ಕಳಿಬೇಕು, ರಜೋದರ್ಶನವಾಗಿ ಶುದ್ಧ ಆಗಬೇಕು. ಆದ ನಂತರ ಆ ಗರ್ಭಕ್ಕೆ ಕೊಡುವ ಸಂಸ್ಕಾರ. ಯಾಕೆ? ದೋಷ ವಿರಹಿತವಾಗಬೇಕು. ಆ ದೋಷ ಅನ್ನುವಂಥದ್ದೇ ಸ್ತ್ರೀಗೆ ಒಂದು ರಕ್ಷಣೆ. ನೆನಪಿಟ್ಟುಕೊಳ್ಳಿ, ಸ್ತ್ರೀಯರಿಗೊಂದು ರಕ್ಷಣೆಯ ವ್ಯವಸ್ಥೆ ಅದು. ದೋಷ ಅಂದ ಮಾತ್ರಕ್ಕೆ ಅದು ಮಹಾಪಾಪ ಅಂತ ತಿಳ್ಕೊಳ್ಬಾರ್ದು ಯಾರು ಕೂಡ. ಅದು ಇಂದ್ರನ ಅನುಗ್ರಹ ಅಂತ ತಿಳ್ಕೊಳ್ಬೇಕು. ಇಂದ್ರಿಯಾಧಿಪತಿಯಾದ, ಇಂದ್ರಿಯ ನಿಯಂತ್ರಣವನ್ನು ಹೊಂದಿರುವಂತಹ ಇಂದ್ರ ಕೊಟ್ಟಂತಹ ಒಂದು ವರ ಸ್ತ್ರೀಯರಿಗೆ, ಸಂತತಿಗೆ ಪೂರಕವಾಗುವ ವರ. ಆ ವರದಿಂದಾಗಿ ಅವಳು ಸುರಕ್ಷಿತಳಾಗ್ತಾಳೆ. ಹಾಗಾಗಿ ಈ ಗರ್ಭಾಧಾನ ಹೇಳುವಂತಹ ಯಾವ ಸಂಸ್ಕಾರ ಉಂಟು, ಆ ಸಂಸ್ಕಾರದಲ್ಲಿ ಮಂತ್ರಪೂರಿತವಾದಂತಹ ಶಕ್ತಿಯನ್ನು ಆ ಗರ್ಭಕ್ಕೆ ಕೊಡುವುದು ಪುರುಷನ ಮೂಲಕವಾಗಿ. ಉದಾತ್ತವಾದ ಚಿಂತನೆ ಋಷಿಮುನಿಗಳದ್ದು, ನಮ್ಮ ಭಾರತ ದೇಶದ್ದು. ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಹಾಗೆ ಆ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ವಿಚಾರಗಳಿವೆ ಉಪನಿಷತ್ ಸಂಬದ್ಧವಾದ್ದು. ಈ ವಿಷಯದಲ್ಲಿ, ನಿಮ್ಮ ರಜೋದರ್ಶನದ ವಿಷಯದಲ್ಲಿ ಅನೇಕ ರಹಸ್ಯಗಳಿವೆ. ಅದನ್ನು ಮುಂದೆ ಅವಕಾಶ ಸಿಕ್ಕಿದಾಗ ನೋಡುವ. ಆಯಿತು ಅಂತ ಹೇಳಿ ಸ್ತ್ರೀಯರು ತೆಕ್ಕೊಂಡ್ರು. ಅದರಲ್ಲಿ ಹಾಗೆ ಕಾಣುತ್ತದೆ. 4ನೇದು, ನೀರಿನ ಹತ್ರ ಬಂದ ದೇವೇಂದ್ರ, ತೆಕ್ಕೊಳ್ಳಿ ಅಂತ ಹೇಳುವಾಗ ಅದಷ್ಟು ಸುಲಭದಲ್ಲಿ ಆಗುವುದಿಲ್ಲ. ವರ ಕೊಡಬೇಕು. ನಾವು ವ್ಯಯವಾಗ್ತಾ ಇದ್ದರೂ ಮತ್ತೆ ಪ್ರವಾಹಾದಿಗಳ ರೂಪದಲ್ಲಿ ನಮ್ಮಲ್ಲಿ ನೀರು ಜಾಸ್ತಿ ಆಗಬೇಕು ಅಂತ ಹೇಳುವ ವರವನ್ನು, ದ್ರವ್ಯ ಭೂಯೋವರೇಣಾಪಹ ತುರೀಯಂ ಜಗೃಹುರ್ಮಲಂ, ಆ ದೋಷವನ್ನು ಅವರು ಸ್ವೀಕಾರ ಮಾಡ್ತಾರೆ. ಆಯಿತು ಅಂತ ಹೇಳಿದವಾಗ, ಆದ ಕಾರಣ ಆ ನೀರಿನಲ್ಲಿ ಇವತ್ತು ಕೂಡ ಬ್ರಹ್ಮಹತ್ಯಾ ದೋಷ ಅನ್ನುವಂಥದ್ದು ಕಾಣುತ್ತದೆ. ಗುಳ್ಳೆಗಳ ಮೂಲಕ ಹೊಳೆಯಲ್ಲಿ ನೊರೆ ಬರ್ತದೆ. ಒಂದು ನೀರನ್ನು ಎತ್ತರದಿಂದ ಹಾಕಿದಾಗ ನೊರೆ ಬರಬೇಕು ಅಂತೇನು ಅಲ್ವಾ? ನೋಡಿ,
ಎತ್ತರಿಂದ ಹಾಕುವಾಗ ನೊರೆ ಬರ್ತದೆ. ಆ ನೊರೆ ಅನ್ನುವಂಥದ್ದು ಅದು ಈ ಇಂದ್ರದತ್ತವಾದಂತಹ ಬ್ರಹ್ಮಹತ್ಯಾ ದೋಷದ ಪಾಲು. ಹೀಗೆ ದೇವೇಂದ್ರನ 1 ವರ್ಷ ಆಗುವಾಗ ಬ್ರಹ್ಮಹತ್ಯಾ ದೋಷ ನಿವೃತ್ತಿಯಾಯಿತು. ನಿವೃತ್ತಿ ಆದ ಮೇಲೆ ಈ ಅಪ್ಪನಿಗೆ, ವಿಶ್ವರೂಪನ ಅಪ್ಪನಿಗೆ ಸಿಟ್ಟು ಬಂತು. ನನ್ನ ಮಗನನ್ನು ದೇವೇಂದ್ರ ಕೊಂದ, ಆದ ಕಾರಣ ದೇವೇಂದ್ರನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ಪಡಿತೇನೆ ಅಂತ ಸಂಕಲ್ಪಿಸಿ ಒಂದು ಬಹುದೊಡ್ಡ ಯಾಗವನ್ನು ಮಾಡಿದ. ಆ ಯಾಗದಲ್ಲಿ ಒಬ್ಬ ಅದ್ಭುತನಾದಂತಹ ಮಹಾತ್ಮ ಹುಟ್ಟಿಕೊಳ್ತಾನೆ, ವೃತ್ರಾಸುರ ಅಂತ. ಇಲ್ಲಿ ಹುಟ್ಟಿಕೊಂಡ್ರೆ ಅವನ ತಲೆ ದ್ಯುಲೋಕದವರೆಗೆ ಅಲ್ಲಿ ಅವನ ತಲೆ ಇರುವುದು. ಅಂತಹ ವಿಸ್ತಾರವಾದಂತಹ ಶರೀರ. ಆ ಶರೀರ ವಿಚಿತ್ರವಾದ್ದು. ಇಂದ್ರನನ್ನು ಕೊಲ್ಲು ಅಂತ ಆಜ್ಞೆ ಮಾಡ್ತಾನೆ. ಇವನು ದೇವಲೋಕಕ್ಕೆ ಹೋಗಿ ದಾಳಿ ಇಟ್ಟು ಅವರನ್ನೆಲ್ಲ ಸೋಲಿಸಿದವಾಗ ದೇವತೆಗಳೆಲ್ಲರೂ ಕೂಡ ಸೋತು ಮುಂದೇನು ಮಾಡಬೇಕು ಅಂತ ಭಗವಂತನಲ್ಲಿ ಮೊರೆಯಿಟ್ಟಂತಹ ಕಾಲಕ್ಕೆ ಆ ಭಗವಂತ ಒಂದು ಸೂಚನೆಯನ್ನು ಕೊಟ್ಟ. ವೃತ್ರಾಸುರನನ್ನು ಕೊಲ್ಲಬೇಕು ಅಂತಾದರೆ ಅಷ್ಟು ಸುಲಭ ಇಲ್ಲ, ಅವನನ್ನು ಉಪಾಯಾಂತರದಲ್ಲಿ ಕೊಲ್ಲಬೇಕು. ಅದಕ್ಕೋಸ್ಕರ ಹೋಗಿ ಅಲ್ಲಿ ದಧೀಚಿ ಮಹರ್ಷಿಗಳು ಯೋಗಸ್ಥರಾಗಿದ್ದಾರೆ, ಯೋಗ ಮಾರ್ಗದಲ್ಲಿದ್ದಾರೆ, ಅವರಲ್ಲಿಗೆ ಹೋಗಿ ಅವರ ಶರೀರದಲ್ಲಿರುವಂತಹ ಎಲುಬಿನಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಆ ವಜ್ರಾಯುಧದಿಂದ ವೃತ್ರಾಸುರನನ್ನು ಕೊಲ್ಲಬೇಕು. ಆಯಿತು ಅಂತ ಹೇಳಿ ದಧೀಚಿ ಮಹರ್ಷಿಗಳಲ್ಲಿಗೆ ಹೋಗ್ತಾರೆ. ದಧೀಚಿ ಮಹರ್ಷಿಗಳಲ್ಲಿಗೆ ಹೋಗಿ ಅವರಲ್ಲಿ ಪ್ರಾಣಭಿಕ್ಷೆಯನ್ನು ಕೇಳ್ತಾರೆ. ಪ್ರಾಣಭಿಕ್ಷೆಯನ್ನು ಕೇಳಿದ ಕಾಲಕ್ಕೆ ಯಾರಾದರೂ ಕೊಟ್ಟಾರ? ನೀವು ಕೇಳಿದ ಕಾರಣ ಕೊಡ್ತೇನೆ, ನನ್ನ ಪ್ರಾಣತ್ಯಾಗದಿಂದ ಲೋಕಕ್ಕೆ ಹಿತ ಆಗ್ತದೆ ಅಂತ ಆದರೆ ನಿಮ್ಮ ಕಾರ್ಯ ದೇವತಾ ಕಾರ್ಯ ಅಂತ ಆಗುವಾಗ ನಾ ಕೊಡ್ತೇನೆ ಅಂತ ಹೇಳಿ ದೇಹತ್ಯಾಗವನ್ನು ಮಾಡ್ತಾರೆ ಯೋಗ ಮಾರ್ಗದಿಂದ. ಅವರ ಶರೀರದಿಂದ ಆ ಎಲುಬನ್ನು ಅವರಿಗೆ ಸಂಸ್ಕಾರವನ್ನು ಮಾಡಿ ಅವರ ಶರೀರದಿಂದ ಎಲುಬನ್ನು ತೆಗೆದು ವಿಶ್ವಕರ್ಮನಿಂದ ಒಂದು ಬಹುದೊಡ್ಡದಾದಂತಹ ವಜ್ರಾಯುಧ ನಿರ್ಮಾಣವಾಗ್ತದೆ. ಆ ವಜ್ರಾಯುಧವನ್ನು ದೇವೇಂದ್ರನಿಗೆ ಕೊಡ್ತಾನೆ. ದೇವೇಂದ್ರ ಅದನ್ನು ತೆಕ್ಕೊಂಡು ವೃತ್ರಾಸುರನ ಮೇಲೆ ಅಭಿಯೋಗವನ್ನು ಮಾಡ್ತಾನೆ, ಯುದ್ಧವನ್ನು ಮಾಡುವುದಕ್ಕೆ ಹೋಗ್ತಾನೆ. ಆವಾಗ ಎಲ್ಲ ದೇವತೆಗಳು ಎಲ್ಲ ರಾಕ್ಷಸರು ಹೆದರಿ ಓಡ್ತಾರೆ ದೇವೇಂದ್ರನ ಆಘಾತಕ್ಕೆ. ವೃತ್ರಾಸುರ ಆ ಓಡಿ ಹೋಗ್ತಾ ಇದ್ದಂತಹ ಎಲ್ಲ ರಾಕ್ಷಸರನ್ನು ಕರ್ಕೊಂಡು ಬಂದು, ಹೆದರಬೇಡಿ, ಯುದ್ಧಕ್ಕೆ ಹೆದರಬಾರದು, ಯಾಕೆ ಹೆದರ್ತೀರಿ, ನಾನಿಲ್ವಾ ಅಂತ ಹೇಳಿಕೊಂಡು ಮುಂದಕ್ಕೊತ್ತಿ ಹೋಗಿ ದೇವೇಂದ್ರನನ್ನೇ ಸೋಲಿಸಿಬಿಟ್ಟ. ಒಂದು ಸಲಕ್ಕೆ ಸೋಲಿಸಿಬಿಟ್ಟು ಎಷ್ಟರ ಮಟ್ಟಿಗೆ ಅಂತ ಅಂದರೆ ಅವನ ಆ ಆಘಾತದಿಂದ ಇಡೀ ದೇವೇಂದ್ರನ ಶರೀರವನ್ನೇ ಆ ವೃತ್ರಾಸುರ ನುಂಗಿ ಬಿಡ್ತಾನೆ. ವೃತ್ರಾಸುರ ನುಂಗಿ ಬಿಟ್ಟ. ಏನು ಮಾಡುವುದು ಈಗ, ಏನು ಮಾಡುವುದು? ಇಡೀ ಹಾಹಾಕಾರ ದೇವತಾ ಸ್ತೋಮದಲ್ಲಿ. ಕೊನೆಗೆ ಇಂದ್ರನಿಗೊಂದು ವಿದ್ಯೆ ಗೊತ್ತಿತ್ತು. ಏನದು? ನಾರಾಯಣ ಕವಚ. ಕೊನೆಯ ದಿವಸ ಎಲ್ಲರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೊಂಡು ಒಂದು ರಸಪ್ರಶ್ನೆ ಮಾಡುವ ಪ್ರವೀಣರೇ, ಇಲ್ಲದಿದ್ದರೆ ಕಷ್ಟ. ಇದು ಮಾತಾಡುವರು ಮಾತಾಡಿಕೊಂಡೇ ಇರ್ತಾರೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ರಸಪ್ರಶ್ನೆ. ಈವರೆಗೆ 1 ವಾರದಲ್ಲಿ ಮಾತಾಡಿದಂತಹ ಈ ಪ್ರವಚನದಲ್ಲಿ ಒಂದೊಂದು ದಿವಸದ ಪ್ರವಚನದಲ್ಲಿ 10 ಪ್ರಶ್ನೆ. ಅದು ಕಡಿಮೆ ಆಯ್ತದು. ಒಂದೊಂದು ಪೇಜಿಗೆ ಒಂದೊಂದು ಪ್ರಶ್ನೆ ಉಂಟು. ನಾರಾಯಣ ಕವಚ. ನಾರಾಯಣ ಕವಚ ವಿದ್ಯೆ, ಆ ವಿದ್ಯೆ ಇವನ ಶರೀರದಲ್ಲಿತ್ತು. ಇದೇ ವಿಶ್ವರೂಪ ಕೊಟ್ಟದ್ದು. ಆ ವೈಶ್ವಾನರ ವಿದ್ಯೆ ಅಥವಾ ನಾರಾಯಣ ವರ್ಮ ಅದನ್ನು ಪಠಿಸ್ತಾನೆ ವೃತ್ರಾಸುರನ ಹೊಟ್ಟೆ ಒಳಗಡೆ ಕೂತ್ಕೊಂಡು. ಅದರ ಫಲವಾಗಿ ಆ ಮಂತ್ರಶಕ್ತಿಯಿಂದ ವೃತ್ರಾಸುರನ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದು ತನ್ನ ವಜ್ರಾಯುಧದಿಂದ ವೃತ್ರಾಸುರನ್ನು ಕಡಿದುಕೊಳ್ತಾನೆ. ಆಯ್ತಲ್ಲ, ವೃತ್ರಾಸುರ ವಿಶ್ವರೂಪನ ಕೊಂದಾಗ ಬ್ರಹ್ಮಹತ್ಯ ಬಂದದ್ದು. ಇನ್ನು ಬೇಕ ಇಂದ್ರನಿಗೆ ಪುನಃ ಬ್ರಹ್ಮಹತ್ಯ ಬಂತು. ಇನ್ನೀಗ ಇವರ ಹತ್ರ ಎಲ್ಲ ಹೋದರೆ ಪೆಟ್ಟು ಬಿದ್ದಿತ್ತು. ಮತ್ತೆ ಭೂಮಿ, ನೀರು, ಮರ, ಸ್ತ್ರೀಯರು ಎಲ್ಲ ಸುತ್ತು ಸೇರಿ ಬಡ್ದಾರು ದೇವೇಂದ್ರನಿಗೆ. ಇನ್ನು ಅವರ ಹತ್ರ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಅಷ್ಟು ಹೊತ್ತಿಗೆ ಆಗುವಾಗ ಇಡೀ ತಲೆಯನ್ನು ಕೆದರಿ ಒಂದು
ಚಾಂಡಾಲಿನಿಯ ರೂಪದಲ್ಲಿ ಒಂದು ವಯಸ್ಸಾದ ಮುದುಕಿಯ ಹಾಗೆ ಬ್ರಹ್ಮಹತ್ಯ ಹೇಳುವ ದೋಷ ರೂಪವನ್ನು ತಾಳಿ ದೇವೇಂದ್ರನನ್ನು ಓಡಿಸಿಕೊಂಡು ಬರ್ತದೆ. ಏನು ಮಾಡುವುದು ಈಗ? ಇವ ಓಡಿದ, ಇದ್ದಲ್ಲೆಲ್ಲ ಓಡಿದ, ಕೊನೆಗೆ ಮಾನಸ ಸರೋವರದ ಒಳಗಡೆ ಹೊಕ್ಕ. ಮಾನಸ ಸರೋವರದ ಒಳಗಡೆ, ಅಲ್ಲಿ ಒಳಗಡೆ ಬರಲಿಕ್ಕೆ ಆಗೋದಿಲ್ಲ ಈ ಬ್ರಹ್ಮಹತ್ಯ ಆ ಅಜ್ಜಿಗೆ. ಈ ಒಳಗಡೆ ಸೇರಿ ಅದು ಹೇಗೆ ಬರೇ ನೀರಲ್ಲಿ ಕೂತದ್ದಲ್ಲ ನೋಡಿ ಎಂಥ ಶಕ್ತಿ. ನಾವು ದೇವೇಂದ್ರ ಅಂದ ತಕ್ಷಣ ನಮ್ಮಲ್ಲಿ ಏನೋ ಒಂದು ಕಲ್ಪನೆ ಉಂಟು ಬೇಡದಿದ್ದದ್ದು. ಮಾನಸ ಸರೋವರದ ಒಳಗಡೆ ಹೊಕ್ಕಿ ಅಲ್ಲಿ ಕಮಲ ಮಾನಸ ಸರೋವರದ ಕಮಲ ಇರ್ತದಲ್ಲ, ಆ ಕಮಲದ ನಾಳದ ಒಳಗಡೆ ಹೊಕ್ಕಿ ಕೂತ್ಕೊಳ್ತಾನೆ. ನಾವೆಲ್ಲಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಡಗುವುದಕ್ಕೊಂದು ಜಾಗ ಉಂಟು, ನೆನಪಿಟ್ಕೊಳ್ಳಿ ಆಯಿತಾ. ನಮ್ಮ ತೋಟದ ಕೆರೆಯಲ್ಲೆಲ್ಲಾದರೂ ಕಮಲ ಇದ್ದರೆ ಆ ಕಮಲದ ನಾಳದ ಒಳಗಡೆ ಹೋಗಿ ಸೇರಿಕೊಳ್ಬೇಕು, ತಪ್ಪಿಸುವುದಕ್ಕೆ ದಾರಿ. ಮತ್ತು ಯಾವನಿಗೆ ಗೊತ್ತಾಗಲಿಕ್ಕೆ, ಯಾವ CID ಬಂದರೂ ಕೂಡ ಕಮಲದ ನಾಳದ ಒಳಗಡೆ ಹೋಗಿ ಸೇರಿಕೊಳ್ತಾನೆ. ಎಂತ ಮಾಡೋದು ಈಗ? ವ್ಯವಸ್ಥೆ ದೇವಲೋಕ ಖಾಲಿ ಆಯಿತು, ಹಾಗೆ ಬಿಡುವಾಗಿಲ್ಲ. ಉತ್ಪಾತ ಉಂಟಾದೀತು 3 ಲೋಕದಲ್ಲಿಯೂ ಕೂಡ. ಇನ್ನೇನು ಮಾಡುವುದು? ಸ ಆವಸತ್ ಪುಷ್ಕರ ನಾಲತಂತು ನಲಬ್ಧ ಭೋಗೋ ಯದಿಹಾಗ್ನಿದೂತಃ. 1000 ವರ್ಷಗಳ ಕಾಲ ಆ ಕಮಲದ ನಾಳದ ಒಳಗಡೆ ಅವ ಇರ್ತಾನೆ ದೇವೇಂದ್ರ. 1000 ವರ್ಷಗಳ ಕಾಲ ಹೇಗಿದ್ದ? ತನ್ನ ಯೋಗ ಬಲದಿಂದ ಆವಸತ್ ಪುಷ್ಕರ ನಾಲತಂತು ನಲಬ್ಧ ಭೋಗೋ ಯದಿಹಾಗ್ನಿದೂತಃ. ಸರಿ, ಅಷ್ಟರವರೆಗೆ ಏನು ವ್ಯವಸ್ಥೆ? ದೇವಲೋಕದಲ್ಲಿ ಖಾಲಿಯಾಗಿದೆ ಪದವಿ, ಅಲ್ಲಿಗೆ ರಾಜ ನಹುಷನನ್ನು ಏರಿಸ್ತಾರೆ ಪಟ್ಟಕ್ಕೆ. ಈ ದೇವೇಂದ್ರ ಶುದ್ಧನಾಗಿ ಬರುವವರೆಗೆ ನಹುಷ ಹೇಳುವಂತಹ ಒಬ್ಬ ಸಾರ್ವಭೌಮನನ್ನು ದೇವೇಂದ್ರನನ್ನಾಗಿ ಮಾಡ್ತಾರೆ ಋಷಿಮುನಿಗಳು. ಅವ ಅಲ್ಲಿ ಹೋದ, ದೇವಲೋಕದಲ್ಲಿ ಸುಧರ್ಮ ಸಭಾಧ್ಯಕ್ಷನಾದ. ಆಮೇಲೆ ಇದ್ದಕ್ಕಿದ್ದಾಗ ಈ ಅಯೋಗ್ಯರಿಗೆ ಪಟ್ಟ ಕಟ್ಟಿದ್ರೆ ಏನಾಗ್ತದೆ ನೋಡ. ಅಯೋಗ್ಯರು ಮಂತ್ರಿಗಳು ಅಥವಾ ಪದವಿಯನ್ನು ಏರಿದರು ಅಂತಾದರೆ ಅದು ಹೋಯಿತು ಅಂತ ಲೆಕ್ಕ. ಅದು ತಲೆಗೆ ಅವರವರ ಹುಟ್ಟುಗುಣ ಬಿಡಲಿಕ್ಕಿಲ್ಲ ಸ್ವಾಮಿ. ನಹುಷ ಈ ದೇವೇಂದ್ರನ ಪತ್ನಿಯಾದಂತಹ ಶಚೀದೇವಿಯ ಮೇಲೆ ಮನಸ್ಸು ಮಾಡಿದ. ಈ ಭೂಲೋಕದವರಿಗೆ ಇದೊಂದು ಅಭ್ಯಾಸ ಅಲ್ವ, ಬಾಯಿಪಾಠ. ಋಷಿಗಳಿಗೆ ಗೊತ್ತಾಯ್ತು ಇದು ಆಗ್ಲಿಕ್ಕಿಲ್ಲ ಈ ಜನ ಈ ಪದವಿಗೆ ಅಂತ. ಸರ್ಪ ಅಂತ ನೋಡಿ. ಕಥೆಯಲ್ಲಿರುವ ತತ್ವ ಎಷ್ಟು ಸತ್ಯ ಅನ್ನುವುದು ನೋಡಿ ಇದರಲ್ಲಿ ಗೊತ್ತಾಗ್ತದೆ. ತೊಲಗು ಅಂತಂದ ತೊಲಗಿ ಆಯ್ತದು. 1000 ವರ್ಷಗಳ ಕಾಲ ಈ ದೇವೇಂದ್ರ ಅಲ್ಲಿ ಇದ್ದಾನೆ. ಅವನು ರಕ್ಷಣೆ ಮಾಡಿದವರು ಯಾರಂತೆ? ಸಾಕ್ಷಾತ್ ಲಕ್ಷ್ಮೀದೇವಿ ಕಮಲವಾಸಿನಿ ಅಂತ ನಾವು ಲಕ್ಷ್ಮೀದೇವಿಯನ್ನು ಸ್ತುತಿ ಮಾಡ್ತೇವೆ ವರಮಹಾಲಕ್ಷ್ಮೀ ಪೂಜೆ ದಿವಸ. ನಿಮ್ಗೆ ಗೊತ್ತಿಲ್ವ ಹೆಂಗಸರಿಗೆ? ವರಮಹಾಲಕ್ಷ್ಮೀ ಪೂಜೆ ದಿವಸ ಕಮಲವಾಸಿನಿ ಅಂತ ನಾವು. ಆ ಕಮಲದಲ್ಲಿಯೇ ವಾಸ ಮಾಡುವವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ 1000 ವರ್ಷ ದೇವೇಂದ್ರ ಅಲ್ಲಿ ಸುರಕ್ಷಿತನಾಗ್ತಾನೆ. ಮಾತ್ರ ಅಲ್ಲ, ಈ ಬ್ರಹ್ಮಹತ್ಯಾ ದೋಷ ಅದನ್ನು ಸಾಕ್ಷಾತ್ ಕೈಲಾಸವಾಸಿಯಾದ ಪರಮೇಶ್ವರನ ಆ ಶಕ್ತಿ ಅವ ಈ ಬ್ರಹ್ಮಹತ್ಯಾ ದೋಷವನ್ನು ತಡೆ ಹಿಡಿದಿದ್ದ. ಸಮುದ್ರ ಮಥನದ ಕಾಲದಲ್ಲಿ ವಿಷವನ್ನೇ ಕುಡಿದವನಿಗೆ ಇದು ದೊಡ್ಡ ವಿಷಯವ. ಕಂಠದಲ್ಲಿ
ನಂಜುಂಡೇಶ್ವರ ಅದನ್ನಲ್ಲ. ಹಾಗೆ ಈ ಬ್ರಹ್ಮಹತ್ಯಾ ದೋಷವನ್ನು ತಡೆ ಹಿಡಿದದ್ದರಿಂದ ಇಂದ್ರನಿಗೆ ಆ 1000 ವರ್ಷಗಳ ಕಾಲ ಅಲ್ಲಿ ಇದ್ದು ಪರಿಶುದ್ಧನಾಗಿ ಹೊರಗೆ ಬರ್ತಾನೆ. ಬ್ರಹ್ಮಹತ್ಯಾ ದೋಷ ನಿವೃತ್ತಿಯಾಯಿತು. ಆಮೇಲೆ ಋಷಿಮುನಿಗಳೆಲ್ಲ ಸೇರಿ ಅವನಲ್ಲಿ 100 ಅಶ್ವಮೇಧ ಯಾಗವನ್ನು ಮಾಡಿಸಿ ಅವನಲ್ಲಿ ಮತ್ತೂ ಪರಿಶುದ್ಧತೆಯನ್ನು ಆವಾಹಿಸಿ ಅವನನ್ನು ಯೋಗ್ಯನನ್ನಾಗಿಸಿ ಮತ್ತೆ ಇಂದ್ರ ಪದವಿಗೆ ಏರಿಸ್ತಾರೆ. ಹೀಗೆ ಅವ ಮತ್ತೆ ಏರಿದ, ಎಲ್ಲವೂ ಸರಿಯಾಯಿತು. ಈ ವೃತ್ರಾಸುರ ಯಾಕೆ ಹೀಗೆ ಅಂತಂದರೆ, ಅವ ಮಹಾ ವಿಷ್ಣು ಭಕ್ತನಾಗಿದ್ದ ಪೂರ್ವಜನ್ಮದಲ್ಲಿ. ಪಾರ್ವತಿಯ ಶಾಪದಿಂದಾಗಿ ಅವ ಆಸುರ ಯೋನಿಯಲ್ಲಿ ಹುಟ್ಟಿ, ಆದರೂ ಕೂಡ ಹಿಂದಿನ ಸಂಕರ್ಷಣ ವಿದ್ಯೆ ಅನ್ನುವಂಥದ್ದು ಅವನಿಗೆ ನಾರದರಿಂದ ಉಪದೇಶವಾಗಿತ್ತು. ಆ ಸಂಕರ್ಷಣ ವಿದ್ಯೆಯ ಪ್ರಭಾವದಿಂದಾಗಿ ಅನುಗ್ರಹವನ್ನು ಪಡ್ಕೊಂಡಂತಹ ಆ ಚಿತ್ರಕೇತು ಹೇಳುವ ಹೆಸರಿನ ಒಬ್ಬ ವಿದ್ಯಾಧರ, ಅವನಿಗೆ ಪಾರ್ವತಿಯ ಶಾಪದಿಂದಾಗಿ ಈ ವೃತ್ರಾಸುರ ಹೇಳುವ ಜನ್ಮ ಪ್ರಾಪ್ತಿಯಾಗಿತ್ತು. ಆದ ಕಾರಣವೇ ಅವ ಅಷ್ಟು ದೊಡ್ಡ ಭಕ್ತ, ಘಂಟಾಘೋಷವಾಗಿ ನಾನು ಹೆದರುವುದಿಲ್ಲ ಅಂತ ಮಾತಾಡುವುದಕ್ಕೆ ಕಾರಣ. ಹೀಗೆ ನಾವು ಆ ಒಂದು ವಿಶೇಷವಾದ ಕಥಾನಕವನ್ನು ಕೇಳಿದೆವು. ಇನ್ನು ಮುಂದಿನ ಪ್ರಧಾನವಾದ ಕಥೆ ಪ್ರಹ್ಲಾದ ಚರಿತ್ರೆ, ನರಸಿಂಹಾವತಾರ. ಆ ನರಸಿಂಹಾವತಾರವನ್ನು ಹೇಳಬೇಕು ಅಂತಾದರೆ ಸ್ವಲ್ಪ ಚೈತನ್ಯ ಬೇಕು. ಹಾಗಾಗಿ ಒಂದೆರಡು ಕೀರ್ತನೆಯನ್ನು ಮಾಡುವುದಕ್ಕೆ ಅವಕಾಶ. ನಾಮ ಜಿಹ್ವೆಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು, ಹರಿನಾಮ ಜಿಹ್ವೆಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು, ಹರಿನಾಮ ಜಿಹ್ವೆಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು, ಭೂತದಯ ಪರನಾಗಿರಬೇಕು, ಭೂತದಯ ಪರನಾಗಿರಬೇಕು, ಪಾತಕವೆಲ್ಲವ ಕಳೆಯಲು ಬೇಕು, ಪಾತಕವೆಲ್ಲವ ಕಳೆಯಲು ಬೇಕು, ಭೂತದಯ ಪರನಾಗಿರಬೇಕು, ಭೂತದಯ ಪರನಾಗಿರಬೇಕು, ಪಾತಕವೆಲ್ಲವ ಕಳೆಯಲು ಬೇಕು, ಪಾತಕವೆಲ್ಲವ ಕಳೆಯಲು ಬೇಕು, ಮಾತು ಮಾತಿಗೆ ಹರಿಯೆನಬೇಕು, ಮಾತು ಮಾತಿಗೆ ಹರಿಯೆನಬೇಕು, ನರನಾದ ಮೇಲೆ ಹರಿನಾಮ 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 ಜಿಹ್ವೆಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು, ಅಷ್ಟಮದಂಗಳ ತುಳಿಯಲು ಬೇಕು, ಅಷ್ಟಮದಂಗಳ ತುಳಿಯಲು ಬೇಕು, ದುಷ್ಟರ ಸಂಗವ ಬಿಡಲು ಬೇಕು, ದುಷ್ಟರ ಸಂಗವ ಬಿಡಲು ಬೇಕು, ಅಷ್ಟಮದಂಗಳ ತುಳಿಯಲು ಬೇಕು, ಅಷ್ಟಮದಂಗಳ ತುಳಿಯಲು ಬೇಕು, ದುಷ್ಟರ ಸಂಗವ ಬಿಡಲು ಬೇಕು, ದುಷ್ಟರ ಸಂಗವ ಬಿಡಲು ಬೇಕು, ಕೃಷ್ಣ ಕೇಶವ ಎನ್ನಲು ಬೇಕು, ಕೃಷ್ಣ ಕೇಶವ ಎನ್ನಲು ಬೇಕು, ನರನಾದ ಮೇಲೆ ಹರಿನಾಮ 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 ಜಿಹ್ವೆಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು, ಹರಿನಾಮ ಜಿಹ್ವೆಯೊಳಿರಬೇಕು, ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು, ಗುರುವಿನ ಚರಣಕ್ಕೆ ಎರಗಲು ಬೇಕು, ಗುರುವಿನ ಚರಣಕ್ಕೆ ಎರಗಲು ಬೇಕು, ಶರಣೋಪಾಯವ ಅರಿಯಲೇಬೇಕು, ಶರಣೋಪಾಯವ ಅರಿಯಲೇಬೇಕು, ವಿರಕ್ತಿ ಮಾರ್ಗದೊಳಿರಲೇಬೇಕು, ವಿರಕ್ತಿ ಮಾರ್ಗದೊಳಿರಲೇಬೇಕು, ನರನಾದ ಮೇಲೆ ಹರಿನಾಮ ಹರಿನಾಮ ಹರಿನಾಮ
ಜಿಹ್ವೆಯೊಳಿರಬೇಕು ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು ಬಂದದ್ದುಂಡು ಸುಖಿಸಲೇಬೇಕು ಬಂದದ್ದುಂಡು ಸುಖಿಸಲೇಬೇಕು ನಿಂದಾ ಸ್ತುತಿಗಳ ತಾಳಲೇಬೇಕು ನಿಂದಾ ಸ್ತುತಿಗಳ ತಾಳಲೇಬೇಕು ತಂದೆ ಪುರಂದರ ವಿಠ್ಠಲ ನೆನಬೇಕು ತಂದೆ ಪುರಂದರ ವಿಠ್ಠಲ ನೆನಬೇಕು ನರನಾದ ಮೇಲೆ ಹರಿನಾಮ 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 ಜಿಹ್ವೆಯೊಳಿರಬೇಕು ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು ಹರಿನಾಮ ಜಿಹ್ವೆಯೊಳಿರಬೇಕು ನರನಾದ ಮೇಲೆ ಹರಿನಾಮ ಜಿಹ್ವೆಯೊಳಿರಬೇಕು ಹರಿನಾಮ 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 ಜಿಹ್ವೆಯೊಳಿರಬೇಕು 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 ಬಂದಳ್ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅಂದುಗೆ ಕಿರುಗೆಜ್ಜೆ ಗಲ್ 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 ಎನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಲ್ ಗಲ್ ಎನ್ನುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಬಂದಳ್ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ನೀಡುತ್ತಾ ಬಿಡದೆ ತನ್ನ ಕರಕಮಲದಿ ಅಭಯ ನೀಡುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಬಂದಳ್ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಭಗವಂತನನ್ನು ಕೃಷ್ಣನನ್ನು ಒಲಿಸಿಕೊಳ್ಳುವುದು ಹೇಗೆ? ಹರಿನಾಮವನ್ನು ಜಿಹ್ವೆಯಲ್ಲಿರಿಸಿಕೊಂಡು ಕೃಷ್ಣನನ್ನು ಒಲಿಸಿಕೊಳ್ಳಬೇಕು. ಹರಿನಾಮವನ್ನು ಜಿಹ್ವೆಯಲ್ಲಿರಿಸಿಕೊಳ್ಳುತ್ತಾ 5-6 ದಾರಿಗಳಿವೆ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೆ.
ಇದಕ್ಕೆ ಹಿನ್ನೆಲೆ ಏನು ಅಂತ ಕೇಳಿದರೆ ಮಹಾಭಾರತದ ರಾಜಸೂಯಾಧ್ವರ. ರಾಜಸೂಯಾಧ್ವರವನ್ನು ಕೈಗೊಳ್ಳುತ್ತಾರೆ ಪಾಂಡವರು. ಆ ಕಾಲಕ್ಕೆ ಅಗ್ರಪೂಜೆಯನ್ನು ಯಾರಿಗೆ ಕೊಡುವುದು ಅಂತ ವಿಮರ್ಶೆಯಾಗ್ತದೆ. ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಹೇಳ್ತಾರೆ, ಯಾರಿಗೂ ಕೂಡ ಸಮ್ಮತ ಆಗುವುದಿಲ್ಲ. ಕೊನೆಗೆ ಆತ್ಮಜ್ಞಾನಿ ಎನಿಸಿದಂತಹ ಸಹದೇವ ಕೃಷ್ಣನಿಗೆ ಕೊಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರದ್ದು ರಾಜನಾದ ಶಿಶುಪಾಲ, ಕೃಷ್ಣನಿಗೆ ಸಂಬಂಧ. ಅವ ಎದ್ದು ನಿಂತ. ಕೃಷ್ಣನನ್ನು ಮೊದಲೇ ಆಗುವುದಿಲ್ಲ ಅವನಿಗೆ. ಕೃಷ್ಣನಿಗೆ ಅಗ್ರಪೂಜೆ ಅಂದ ತಕ್ಷಣ ಎದ್ದು ನಿಂತು ಬಾಯಿಗೆ ಬಂದಾಗ ಬೈದ. ಅವನಿಗೆ ಯೋಗ್ಯತೆ ಇಲ್ಲ, ದನ ಮೇಯಿಸುವನು, ಹಾಗೆ ಹೀಗೆ ಅಂತ. ಇದನ್ನು ನೋಡಿದಂತಹ ಯುಧಿಷ್ಠಿರನಿಗೆ ತಲೆ ಬಿಸಿಯಾಯಿತು. ಇದು ಹೀಗೆ ಬೈದರೆ ಏನು ಕಥೆ? ಅದು ಕೂಡ ಕೃಷ್ಣ ಸುಮ್ಮನೆ ಇದ್ದಾನಲ್ವಾ? ಆವಾಗ ನಾರದರು ಇದನ್ನು ನೋಡಿ ಯುಧಿಷ್ಠಿರನಿಗೆ ಹೇಳ್ತಾರೆ, ತಲೆಬಿಸಿ ಮಾಡಬೇಡಪ್ಪ, ಸಂಗತಿ ಬೇರೆ ಉಂಟು. ಶಿಶುಪಾಲ ಯಾರು ಇವ? ಯುಧಿಷ್ಠಿರ ಹೇಳ್ತಾನೆ, ಹೀಗೆಲ್ಲ ಬೈತಾ ಇರುವಾಗ ನಾವು ಎಲ್ಲರೂ ಕೂಡ ಸುಮ್ಮನೆ ಕೂತಿದ್ದೇವೆಲ್ಲ. ಕೆಲವರು ಬಡಿಬೇಕು ಅಂತ ಹೋದರು, ತಡೆದರು ಋಷಿಮುನಿಗಳು, ಮಾಡಬೇಡಿ ಆ ಕೆಲಸವನ್ನು ಅಂತ. ಕೆಲವರು ಹೊರಟು ಹೋದರು ಕೃಷ್ಣನನ್ನು ಬೈಯುವುದನ್ನು ಕೇಳಲಿಕ್ಕಾಗದೆ, ಕೇಳಬಾರದನ್ನು ಅಂತ. ಇದು ಯಾಕೆ ಹೀಗೆ, ಏನದಲ್ಲಿ ಅವ ಯಾಕೆ ಹಾಗೆ ಬೈತಾ ಇದ್ದಾನೆ ಅಂತ ಕೇಳುವಾಗ ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ, ನೋಡಪ್ಪ, ಅವ ಯಾರು? ಅವನ ಜನ್ಮದ ಹಿನ್ನೆಲೆ ತುಂಬ ಇದೆ. ಈಗ 2 ಹಿಂದಿನ ಪ್ರಧಾನವಾದ ಮೊದಲ ಜನ್ಮ ಮುಗಿದು ಹೋಗಿದೆ. ಜಯ ವಿಜಯರು ಪೂರ್ವಜನ್ಮದಲ್ಲಿ ಅವರು ಸನಕಸನಂದನ ಸನತ್ಕುಮಾರ ಸನತ್ಸುಜಾತರ ಶಾಪದಿಂದಾಗಿ ದೈತ್ಯಯೋನಿಯಲ್ಲಿ ಜನಿಸಿ ಅನ್ನುವ ಶಾಪಕ್ಕೆ ಒಳಗಾಗಿ ಜಯ ವಿಜಯರು ಅಲ್ಲಿಂದ ಪತಿತರಾದದ್ದು, ದಿತಿಗರ್ಭವನ್ನು ಸೇರಿದ್ದು, ಅಲ್ಲಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಟ್ಟಿದ್ದು. ಅದರಲ್ಲಿ ಹಿರಣ್ಯಾಕ್ಷನನ್ನು ಭಗವಂತ ವರಾಹರೂಪಿಯಾಗಿ ಬಂದು ವಧಿಸಿದ. ಹಿರಣ್ಯಕಶಿಪುವನ್ನು ಭಗವಂತ ನರಸಿಂಹಾವತಾರಿಯಾಗಿ ಬಂದು ವಧಿಸಿದ. ಯಾಕೆ ಭಗವಂತನೇ ಬಂದು ವಧಿಸಿದ? ಜಯ ವಿಜಯರು ಯಾವತ್ತೂ ಕೂಡ ವೈಕುಂಠ ಲೋಕವನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ವಿಷ್ಣುವಿನ ವರಪ್ರಸಾದದಿಂದಾಗಿ ನೀವು ಆದಷ್ಟು ಬೇಗ ನನ್ನನ್ನು ಪದೇ ಪದೇ ದ್ವೇಷ ಮಾಡುತ್ತಾ ನನ್ನಿಂದಲೇ ಹತರಾಗಿ ಬನ್ನಿ ಇಲ್ಲಿಗೆ ಅಂತ ಸನಕಾದಿಗಳ ಶಾಪಕ್ಕೆ ಪ್ರತಿಯಾಗಿ ಅನುಗ್ರಹವನ್ನು ಮಾಡಿದ್ದ. ಸನಕಾದಿಗಳ ಅನುಮತಿಯ ಮೇರೆಗೆ ಸನಕಾದಿಗಳು ಹೇಳಿದರು, ನಮ್ಮಿಂದ ತಪ್ಪಾದರೆ ಕ್ಷಮಿಸಿ ಅಥವಾ ನಮಗೆ ಶಿಕ್ಷೆಯನ್ನು ಕೊಡಿ ಸ್ವಾಮಿ ಅಂತ. ನೀವು ಮಾಡಿದ್ದು ಒಳ್ಳೆ ಕೆಲಸ ಅಂತ ಅಂದ ಭಗವಂತ. ಇವರು ಶುದ್ಧರಾಗಬೇಕು, ಹಾಗಾಗಿ ದೈತ್ಯ ಯೋನಿಯಲ್ಲಿ ಜನಿಸಲಿ. ನನ್ನನ್ನೇ ದ್ವೇಷ ಮಾಡುತ್ತಾ ಅವರ ವಧೆಗೋಸ್ಕರ ನಾನೇ ಬರ್ತೇನೆ, ಹೋಗಿ. ಪತಿತರಾದರು, ಹಿರಣ್ಯಕಶಪಗಳಾಗಿ ಹುಟ್ಟಿದ್ರು. 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿ ರಾಘವೋ ಭೂತ್ವ ಭಗವಂತ ರಾಮಾವತಾರಿಯಾಗಿ ಬಂದು ಅವರಿಬ್ಬರನ್ನು ಕೂಡ ವಧಿಸಿದ. ಅಲ್ಲಿಗೆ 2ನೇ ಜನ್ಮ ಪರಿಶುದ್ಧವಾಯಿತು. ಇವಾಗ 3ನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ತ್ರರಾಗಿ ಹುಟ್ಟಿದ್ದಾರೆ. ಹರಿದ್ವೇಷ, 2 ಜನ್ಮದಲ್ಲಿಯೂ ಹರಿದ್ವೇಷ, 3ನೇ ಜನ್ಮದಲ್ಲಿಯೂ ಹರಿದ್ವೇಷ. ಭಗವಂತನನ್ನು ದ್ವೇಷ ಮಾಡುವುದರ ಮೂಲಕವಾಗಿಯೇ ಅವನನ್ನು ಸೇರಬೇಕು ಎನ್ನುವಂತಹ ಹಂಬಲ ಅವರಲ್ಲಿದೆ. ಈ ಹಿಂದೆ ಆ 2 ಜನ್ಮದಲ್ಲಿಯೂ ಇತ್ತು. ಇವಾಗ ಶಿಶುಪಾಲ ದಂತವಕ್ತ್ರರಾಗಿಯೂ ಹರಿದ್ವೇಷವನ್ನೇ ಮಾಡ್ತಾ ಇದ್ದಾರೆ. ಅವ ಬೈಯುವುದಕ್ಕೆ ಕಾರಣ ಅದು. ಇನ್ನೊಬ್ಬ ದಂತವಕ್ತ್ರ ಅಂತ ಅವನೂ ಹಾಗೇ ಬೈತಾನೆ ಮುಂದೆ. ಅದು ಹೇಗೆ ಸ್ವಾಮಿ?
ದ್ವೇಷವನ್ನು ಮಾಡುತ್ತಾ ಭಗವಂತನನ್ನು ಒಲಿಸಿಕೊಳ್ಳುವುದು. ಮಗು ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಹಲವು ದಾರಿಗಳಿವೆಯ್ಯ. ಏನದು? ಕಾಮಾದ್ವೇಷಾತ್ ಭಯಾತ್ ಸ್ನೇಹಾತ್ ಯಥಾ ಭಕ್ತ್ಯೇಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವಾ ಬಹವಸ್ತದ್ಗತಿಂ ಗತಾಃ. ಭಗವಂತನನ್ನು ಕಾಮದ ಮೂಲಕವಾಗಿ ಒಲಿಸಿಕೊಳ್ಳಿಕ್ಕೆ ಬರ್ತದೆ, ದ್ವೇಷದ ಮೂಲಕವಾಗಿ, ಭಯದ ಮೂಲಕವಾಗಿ, ಸ್ನೇಹದ ಮೂಲಕವಾಗಿ, ಭಕ್ತಿಯ ಮೂಲಕವಾಗಿ, ಸಂಬಂಧದ ಮೂಲಕವಾಗಿ ಒಲಿಸಿಕೊಳ್ಳಿಕ್ಕೆ ಬರ್ತದೆ. ಯಾರೆಲ್ಲ ಆಯಾಯ ಭಾವದಿಂದ ಒಲಿಸಿಕೊಂಡ್ರು ನಾರದರೆ? ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾಚ್ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಣಯ ಸ್ನೇಹಾದ್ಯೂಯಂ ಭಕ್ತ್ಯಾ ವಯಂ ವಿಭೋ. ಯುಧಿಷ್ಠಿರ, ಕಾಮದಿಂದ ಒಲಿಸಿಕೊಂಡವರಿದ್ದಾರೆ ಕೃಷ್ಣನನ್ನು, ಗೋಪಿಕೆಯರು. ಎಂತಹ ಕಾಮ ಅದು ಅಂತ ಕೇಳಿದರೆ, ಕೃಷ್ಣನನ್ನು ಪಡಿಬೇಕು, ಕೃಷ್ಣನನ್ನು ಹೊಂದಬೇಕು, ಕೃಷ್ಣನ ಜೊತೆಗೆ ಸರಸವಾಡಬೇಕು ಅನ್ನುವಂತಹ ಒಂದೇ ಒಂದು ಭಾವ, ನಿಷ್ಕಾರಣವಾದ ಭಾವ, ಕೃಷ್ಣ ಬೇಕು ಹೇಳುವ ಭಾವದಲ್ಲಿ ಅವನನ್ನು ಸೇರಿದ್ದರಿಂದ ಪ್ರಕ್ಷೀಣ ಬಂಧನಾಹ, ಅವರ ಎಲ್ಲ ಕರ್ಮಬಂಧನ ದೂರವಾಗಿ ಮುಕ್ತಿಯನ್ನು ಹೊಂದಿದರು, ಕೃಷ್ಣನನ್ನು ಪಡೆದರು ಗೋಪಿಕೆಯರು. ಅತ್ಯಂತ ಶುದ್ಧ ಕಾಮ ಅದು, ಶುದ್ಧ ಪ್ರತಿಯದು. ಅದನ್ನು ನಾವು ನಾಡಿದ್ದಿನ 5ನೇ ದಿವಸ ನೋಡಲಿಕ್ಕಿದ್ದೇವೆ, ಗೋಪಿಕೆಯರ ಕಾಮ ಎಂಥದ್ದು ಅಂತ. ಕಾಮದ ಮೂಲಕವಾಗಿ ಒಲಿಸಿಕೊಳ್ಳಿಕ್ಕೆ ಬರ್ತದೆ. ಭಯದಿಂದ ಯಾರು? ಭಯಾತ್ ಕಂಸಃ. ಕಂಸ ಭಯ ಗೊತ್ತು ನಮಗೆ. ಆ ಭಯದ ಮೂಲಕವೇ ಇಡೀ ಜಗತ್ತನ್ನೇ ಕೃಷ್ಣಮಯವಾಗಿ ಕಂಡವ. ಹೋಗುವಾಗ, ಬರುವಾಗ, ನಿದ್ರಿಸುವಾಗ, ಓಡುವಾಗ, ಆಡುವಾಗ ಎಲ್ಲ ಕಡೆಗಳಲ್ಲಿಯೂ ಕೃಷ್ಣ ಕೃಷ್ಣ ಕೃಷ್ಣ. ಆ ಮೂಲಕವಾಗಿ ಕಂಸನಿಗೂ ಕೂಡ ಕೃಷ್ಣಾನುಗ್ರಹ ಆಯಿತು. ದ್ವೇಷದಿಂದ ಯಾರು? ಅದೋ ಬೈತಾ ಇದ್ದಾನಲ್ಲ ಅವ, ದ್ವೇಷದಿಂದಲೇ ಕೃಷ್ಣನನ್ನು ಪಡೆಯುವುದಕ್ಕೆ ಹವಣಿಸ್ತಾ ಇದ್ದಾನೆ. ಈ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು, ರಾವಣ ಕುಂಭಕರ್ಣರು ಇವರೆಲ್ಲರೂ ಕೂಡ ದ್ವೇಷದ ಮೂಲಕವಾಗಿಯೇ ಕೃಷ್ಣಾನುಗ್ರಹಕ್ಕೆ ಭಾಜನರಾದರು. ಇವಾಗ ಶಿಶುಪಾಲ ದಂತವಕ್ತರರು ಕೂಡ ಅದೇ ಮಾರ್ಗದಲ್ಲಿ, ಅದೇ 3ನೇ ಜನ್ಮ, ಕೊನೆಯ ಜನ್ಮ ಇದು. ಅದಕ್ಕೋಸ್ಕರ ಆ ಹಂಬಲದಲ್ಲಿ ಅವರಿದ್ದಾರೆ. ದ್ವೇಷದಿಂದ ಕೃಷ್ಣಾನುಗ್ರಹ. ಆಮೇಲೆ ಸಂಬಂಧಾತ್ ವೃಷ್ಣಯ, ಯಾದವ ಕುಲದವರು ನನ್ನವನು ಕೃಷ್ಣ ಹೇಳುವಂತಹ ಭಾವದಿಂದ, ನನ್ನ ಸಂಬಂಧಿ ಹೇಳುವ ಭಾವದಿಂದ ಕೃಷ್ಣನನ್ನೇ ಪಡೆದರು. ಸ್ನೇಹಾದ್ ಯೂಯಂ, ಸ್ನೇಹದಿಂದ ಪಡೆದವರು ಯಾರು? ನೀವೇ ಅಲ್ವೇ? ಯುಧಿಷ್ಠಿರ, ಭೀಮಾರ್ಜುನ, ನಕುಲ ಸಹದೇವರು ಕೃಷ್ಣನ ಜೊತೆಗೆ ಸ್ನೇಹ. ಹೋಗುವಾಗ ಬರುವಾಗ ಎಲ್ಲ ಕಡೆಗಳಲ್ಲಿಯೂ ಕೂಡ ಸ್ನೇಹ. ವನವಾಸದಲ್ಲಿಯೂ ಕೂಡ ಅತ್ಯಂತ ಆದರದಿಂದ ಕೃಷ್ಣನನ್ನು ಸೇವಿಸಿದ ಕಾರಣ, ಕೃಷ್ಣ ಅವರಿಗೆ ಬೇಕಾದ ಕಾರಣ, ಕೃಷ್ಣನಿಗೆ ಇವರು ಬೇಕಾದರು. ಅಲ್ಲಿಗೆ ಕೃಷ್ಣಾನುಗ್ರಹ ಆಯಿತು. ಭಕ್ತಿಯಿಂದ ನಾವು ಯುಧಿಷ್ಠಿರ, ನಾವು ಸನಕಾದಿಗಳು, ನಾನು, ಹಾಗೆ ಇತರರು ಯೋಗಿಗಳು, ಇವರೆಲ್ಲ ಭಕ್ತಿಯ ಮೂಲಕವಾಗಿಯೇ ಕೃಷ್ಣನನ್ನು ಪಡೆದರು. ಆದ ಕಾರಣ ಇಲ್ಲಿ ದ್ವೇಷದಿಂದ ಇವ ಮುಂದುವರಿತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಹಿರಣ್ಯಾಕ್ಷನನ್ನು ವರಾಹರೂಪಿಯಾಗಿ ಭಗವಂತನೇ ಬಂದು ಅವನ ಆ ಜನ್ಮದ ದ್ವೇಷವನ್ನು ಕೊನೆಗೊಳಿಸಿ ಅವನಿಗೆ ಮುಕ್ತಿಯನ್ನು ಕೊಟ್ಟ ಅನ್ನುವುದನ್ನು ನೀವು ಈ ಹಿಂದೆ ವಿವರಿಸಿದ್ದೀರಿ ಅಂತ ಪರೀಕ್ಷಿತ ಮಹಾರಾಜ ಶುಕ ಮಹರ್ಷಿಗಳಲ್ಲಿ ಹೇಳ್ತಾನೆ. ಹಿರಣ್ಯಕಶಿಪು ಕೂಡ ಅದೇ ರೀತಿಯ ದ್ವೇಷವನ್ನು ತಾಳಿ ನರಸಿಂಹರೂಪದಲ್ಲಿ ಭಗವಂತ ಬಂದು ಅವನನ್ನು ವಧಿಸಿದ ಅನ್ನುವುದನ್ನು ನಾನು ಕೇಳಿದ್ದೇನೆ ಹೇಳುವುದನ್ನು. ಆ ಕಥೆಯನ್ನು ವಿವರಿಸಿ ಸ್ವಾಮಿ. ಈವಾಗ ಪ್ರಹ್ಲಾದ ಚರಿತ್ರೆಯನ್ನು ಹೇಳುವುದಕ್ಕೆ ಶುಕ ಮಹರ್ಷಿಗಳು ಉಪಕ್ರಮಿಸ್ತಾ ಇದ್ದಾರೆ. ಹಿರಣ್ಯಾಕ್ಷ ಸತ್ತು ಹೋದ. ವರಾಹಾವತಾರಿಯಾಗಿ ಬಂದಂತಹ ಭಗವಂತನಿಂದ
ಹಿರಣ್ಯಾಕ್ಷನ ತಾಯಿಯಾದಂತಹ ದಿತಿದೇವಿ ಅಳ್ತಾ ಇದ್ದಾಳೆ, ಮಗನನ್ನು ಕಳ್ಕೊಂಡೆ ಅಂತ. ಎಂತಹ ಯೋಗ್ಯತಾವಂತ! ಅವ ಹುಟ್ಟುವಾಗ ನಾಯಿ ತಲೆ ಮೇಲೆ ಮಾಡಿ ಬೊಗಳಿದೆ ಅಂತ ಗೊತ್ತಾಗಲಿಲ್ಲ, ಮರ್ತೋಗಿದೆ ಅದು, ಗ್ರಾಮಸಿಂಹ. ಮಗ ಸತ್ತು ಹೋದ ಅಂತ ಬೇಸರದಲ್ಲಿದ್ದಾಳೆ. ಬೇಸರದಲ್ಲಿದ್ದಂತಹ ಆ ತಾಯಿಯನ್ನು ಹಿರಣ್ಯಕಶಿಪು ಸಂತೈಸ್ತಾನೆ. ಎಲ್ಲರಿಗೂ ಸಾವು ಹೇಳುವಂಥದ್ದು ನಿಶ್ಚಯ. ನೋಡಿ ಅಂತ ಬುದ್ಧಿವಾದ ಹೇಳ್ತಾನೆ ಅಮ್ಮನಿಗೆ. ಯೋಗ ಇದ್ದರೆ ಸಿಗ್ತದೆ, ಕಪಾಟಿನಲ್ಲಿ ಕಟ್ಟಿಟ್ಟಿದ್ರೂ ಕೂಡ. ಪಥಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ. ಎಲ್ಲಿಯೋ ಮಾರ್ಗದಲ್ಲಿ ಹೋಗುವಾಗ ಬಿದ್ದು ಹೋಯಿತು ಏನೋ ಒಂದು ವಸ್ತು. ದಿಷ್ಟರಕ್ಷಿತಂ, ನಿಮಗೆ ಭಾಗ್ಯ ಇದೆ ಅದನ್ನು ಪಡ್ಕೊಳ್ಳುವುದು ಅಂತ ಆದರೆ ಅದು ಸಿಗ್ತದೆ. ಭಾಗ್ಯ ಇಲ್ಲ, ಮನೆಯಲ್ಲಿ ಕೂಡಿಟ್ಟದ್ದು ನಿಮಗೆ ಸಿಕ್ಕಲಿಕ್ಕಿಲ್ಲ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ, ಜೀವತಿ ಅನಾಥೋಪಿ ತದೀಕ್ಷಿತೋವನೆ. ಆ ವಾಸುದೇವನ ದೃಷ್ಟಿ, ಆ ಭಗವಂತನ ದೃಷ್ಟಿ ಇದೆ ಅಂತಾದರೆ ಕಾಡಿನಲ್ಲಿ ಕಳೆದು ಹೋದವನೂ ಸಿಗ್ತಾನೆ. ಒಬ್ಬರಿಗೆ ಹಾಗಾಗಿತ್ತಂತೆ, ನಮ್ಮ ಪರಿಚಯದವರು. ಈಗಲೂ ಇದ್ದಾರೆ ಅವರು, ನಿವೃತ್ತ ಮುಖ್ಯೋಪಾಧ್ಯಾಯರು. ಅವರ ಒಂದು ವಾಹನ, ಅವರ ಮಗನ ವಾಹನ ಎಲ್ಲಿಯೋ ಕಳೆದು ಹೋದ್ದು. ಹುಡುಕಿದ್ರು ಸಿಕ್ಕಲಿಲ್ಲ. ನೋಡಿದರು, ಸಿಗ್ತದೆ ಅಂತ ಆಯಿತು. 3 ವರ್ಷ ಆಗಿತ್ತು. ಸಿಗ್ತದೆ, ಹುಡುಕಿ ಅಂತ ಆಯಿತು. ಪುನಃ ಹುಡುಕಿದ್ರು, ಸೀತಾನ್ವೇಷಣೆ ಮಾಡಿದ ಹಾಗೆ. ಕೇರಳದ ಯಾವುದೋ ಒಂದು ಹಳ್ಳಿಯಲ್ಲಿ ಆ ವಾಹನ ಸಿಕ್ತವರಿಗೆ, ರಸ್ತೆ ಪಕ್ಕದಲ್ಲಿ. ಇದಕ್ಕೇನು ಹೇಳ್ತೀರಿ ನೀವು? ದೈವಾನುಗ್ರಹ ಇದೆ ಅಂತ ಅನ್ನೋದು ಅಥವಾ ಎಂಥದ್ದಿದು ವಿಚಿತ್ರ. ಹಾಗಾಗಿ ದಿಷ್ಟರಕ್ಷಿತವಾಗಿದ್ದರೆ, ದಿಷ್ಟ ಭಾಗ್ಯ ಇದ್ದರೆ ನಮಗೆ ಎಲ್ಲಿ ಹೋದರೂ ಏನು ಕಳೆದರೂ ಕೂಡ ನಮಗೆ ಸಿಗ್ತದೆ, ನಾವು ರಕ್ಷಿತರಾಗ್ತೇವೆ ಅಂತ ಈ ಹಿರಣ್ಯಕಶಿಪು ಅಮ್ಮನಿಗೆ ಬೋಧನೆ ಕೊಡ್ತಾ ಇದ್ದಾನೆ. ವಿಷಯ ಹೌದು, ನಮ್ಮ ಜೀವನಕ್ಕೂ ಬೇಕಿದು. ಹಿರಣ್ಯಕಶಿಪ ಆದರೆ ಏನಾಯಿತು? ಒಳ್ಳೆಯ ವಿಷಯ, ಸರಿ, ಸಮಾಧಾನ ಆಯಿತು ಅಮ್ಮನಿಗೆ, ದಿತಿದೇವಿಗೆ. ಇವನಿಗೆ ಸಿಟ್ಟು, ತನ್ನ ತಮ್ಮನನ್ನು ಕೊಂದಂತಹ ಹರಿಯನ್ನು ಬಿಡಲಿಕ್ಕಿಲ್ಲ, ಅವನನ್ನು ಏನಾದರೂ ಮಾಡಿ ನಾನು ಕೊಲ್ಲಬೇಕು ಈ ಸಲ ಅಂತ ಹೇಳಿ ತಪಸ್ಸಿಗೆ ಕುಳಿತ. ಮಂದರ ಪರ್ವತಕ್ಕೆ ಹೋದ. ತಪ್ಪಲು ಪ್ರದೇಶದಲ್ಲಿ ತಪಸ್ಸು ಮಾಡುವುದಕ್ಕೆ ತೊಡಗಿದ. ಪರಮದಾರುಣವಾದಂತಹ ತಪಸ್ಸು, ಸಹಸ್ರ ವರ್ಷಗಳ ಕಾಲ ತಪಸ್ಸು. ಹೇಗಿತ್ತು ಅವನ ತಪಸ್ಸು? ಯಾವ ಕ್ರಮದಲ್ಲಿ ಅಂತಂದರೆ, ಊರ್ಧ್ವಬಾಹು, 2 ಕೈಗಳನ್ನು ಮೇಲೆ ಮಾಡಿ ತಲೆಯನ್ನೆತ್ತಿ ಆಕಾಶದತ್ತ ದೃಷ್ಟಿ, ಪಾದಾಂಗುಷ್ಠಾಶ್ರಿತಾವನಿಹಿ, ಕೈಯನ್ನು ಮೇಲೆತ್ತುವುದು, ತಲೆಯನ್ನು ಮೇಲೆತ್ತಿ ಆಕಾಶದತ್ತ ನೋಡುವುದು, ಕಾಲಿನ ಅಂಗುಷ್ಠದಿಂದ ಭೂಮಿಯನ್ನು ಒತ್ತಿ ನಿಲ್ಲುವುದು. ಅದಂಥವರಿಗೆ ಮಾತ್ರ ಸಾಧ್ಯ. ಹಾಗೆ ತಪಸ್ಸು ಮಾಡಿದ. ದಿನ ಕಳೆದಾಗೆ, ವರ್ಷ ಕಳೆದಾಗೆ ಏನಾಯಿತು? ಇಡೀ ಅವನ ಜಟೆ ಇಡೀ ಕೆಳಗವರೆಗೆ, ಭೂಮಿಗೆವರೆಗೆ ಬಂತು. ಬೆಳೆದು ಆ ಹೊತ್ತಿಗೆ ಅವನಲ್ಲಿ ಆ ತಪಸ್ಸಿನ ಪ್ರಭಾವದಿಂದಾಗಿ ಹೊಗೆಯಾಡುವುದಕ್ಕೆ ಶುರುವಾಯಿತು ಅವನ ಶರೀರದಿಂದ. ಆ ಹಂತಕ್ಕಾಗುವಾಗ ದೇವತೆಗಳಿಗೆಲ್ಲ ಆತಂಕ ಉಂಟಾಯಿತು. ಇಡೀ ಲೋಕಗಳನ್ನೇ ಆವರಿಸಿತು ಆ ಹೊಗೆ. ತೇನ ತಪ್ತ ದಿವನ್ ತ್ಯಕ್ತ್ವಾಹ,
ಈ ದೇವತೆಗಳು ದೇವಲೋಕವನ್ನು ಬಿಟ್ಟು ಓಡಿ ಹೋದರು. ಯಾಕೆ? ಅಲ್ಲಿಗೂ ಹೊಗೆ ಬಂತು. ಹೊಗೆ ಬಂದರೆ ಉಸಿರು ಕಟ್ಟುವುದಲ್ವ, ಹೊರಟ್ರಲ್ಲಿ ಏನು ಮಾಡುವುದು. ಎಲ್ಲರೂ ಹೋಗಿ ವಿಷ್ಣು ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೀಗ ಅವನ ತಪಸ್ಸನ್ನು, ಎಷ್ಟರ ಮಟ್ಟಿಗೆ ತಪಸ್ಸು ತೀವ್ರತೆ ಇತ್ತು ಅಂತಂದರೆ ಹಾಗೆ ಕ್ರಮೇಣ ಹುತ್ತ ಬೆಳೆಯಿತು. ಹುತ್ತ ಶರೀರದಲ್ಲಿ. ತಪಸ್ಸು ಅಂದರೆ ಹೇಗೆ ಮಾಡಬೇಕ್ರಿ? ಸ್ವಲ್ಪ ಹೊತ್ತು ಕೂತು ಮತ್ತೆ ಎದ್ದು ಹೋಗುವುದಲ್ಲ. ಈಗಿನ ತಪಸ್ಸು ಹೇಗಿರ್ತದೆ ಅಂತ ಕೇಳಿದರೆ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ತಪಸ್ಸು ಮಾಡೋದು. ಅಲ್ಲಿಂದ ಎಲ್ಲಿಯಾದರೂ ಬಂದರೆ ಕರೆ ಸಾಕು ಅಂತ, ಅದಾದರೆ ಒಳ್ಳೆಯದು. ಅದಕ್ಕೆ ಇದು ಬೇಕು ಅಂತಿಲ್ಲ, ಪಕ್ಕದಲ್ಲಿ ಕರೆ ಬರ್ತದೆ, ಅದು ಅಂತರಂಗಕ್ಕೆ ಕರೆ ಬರ್ತದೆ. ಇವನ ಈ ತಪಸ್ಸಿಗೆ ಹುತ್ತ ಎಲ್ಲ ಬೆಳೆದು ನಿಂತಿದೆ. ಬ್ರಹ್ಮ ಬಂದ ತಪಸ್ಸನ್ನು ನಿಲ್ಲಿಸುವುದಕ್ಕೆ. ಈ ದೇವತೆಗಳಿಗೆಲ್ಲ ಉಸಿರುಗಟ್ಟಲಿಕ್ಕೆ ಶುರು ಆಯ್ತಲ್ವಾ, ಅದಕ್ಕೋಸ್ಕರ ತಪಸ್ಸನ್ನು ನಿಲ್ಲಿಸುವುದಕ್ಕೆ ಬ್ರಹ್ಮ ಬಂದು ಹೇಳಿದ, ಮಗನೇ ಸಾಕು ಏಳು. ಈಗಿನ ಸಣ್ಣ ಸಣ್ಣ ಮಕ್ಕಳಿಗೆ, ಶಾಲೆಗೆ ಹೋಗುವವರು ಒಳಗಡೆ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಏನಾದ್ರು ಧ್ಯಾನವೋ ಸಂಧ್ಯಾ ವಂದನೆ ಮಾಡ್ತಾ ಇದ್ದರೆ ಅಮ್ಮ ಹೇಳ್ತಾಳೆ, ಸಾಕು ಮಗ, ಸ್ಕೂಲ್ ಬಸ್ ಬಂತಲ್ಲಿ, ಹೊರಡು. ಇದು ಅಮ್ಮ ಕೊಡುವ ಶಿಕ್ಷಣವ ಇದು? ಏಳು ಅಂತ ಬ್ರಹ್ಮ ಹೇಳಿದ. ತಪಸ್ಸು ಸಿದ್ಧಿಯಾಗಿದೆ ನಿನಗೆ, ನಾನು ವರವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ, ಕೇಳು ವರವನ್ನು ಅಂತ. ಇಡೀ ಅವನ ಶರೀರ ಎಲ್ಲ ಇರುವೆ ತಿಂದು ಎಂಥದ್ದು ಇಲ್ಲ, ಅವನ ಶರೀರವೇ ಕಾಣುವುದಿಲ್ಲ, ಅಂತಹ ಪರಿಸ್ಥಿತಿ. ಕೊನೆಗೆ ಬ್ರಹ್ಮ ತನ್ನ ಕಮಂಡಲು ಜಲವನ್ನು ಅವನ ಆ ಶರೀರಕ್ಕೆ, ಹುತ್ತಕ್ಕೆ ಪ್ರೋಕ್ಷಣೆ ಮಾಡ್ತಾನೆ. ಹುತ್ತೆಲ್ಲ ಬಿದ್ದು ಹೋಯಿತು, ಶರೀರದಲ್ಲಿ ಎಂಥದ್ದೂ ಇಲ್ಲ. ಈ ಕಮಂಡಲು ಜಲದ ಪ್ರಭಾವದಿಂದಾಗಿ ಅವನಲ್ಲಿ ವಿಶೇಷವಾದ ಪ್ರಕಾಶಮಯವಾದ ಶರೀರ ಪ್ರಾಪ್ತಿಯಾಗ್ತದೆ. ಕೂಡಲೇ ಈ ಬ್ರಹ್ಮ ಮೇಲೆ ನಿಂತು ನಗಾಡ್ತಾ ಇದ್ದಾನೆ. ಇವ ಮೇಲೆ ನೋಡಿ ಬ್ರಹ್ಮನಿಗೆ ಕೈ ಮುಗಿತಾನೆ. ಹಿರಣ್ಯಕಶಿಪು ಕೈ ಮುಗಿದು ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿ ಕೇಳ್ತಾನೆ, ವರ ಕೊಡಲಿಕ್ಕೆ ಬಂದದ್ದ? ವರ ಕೊಡಲಿಕ್ಕೆ ಬಂದದ್ದ? ಕೊಡ್ತಿ ಅಂತಾದರೆ, ಕೊಡಲಿಕ್ಕೆ ಮನಸ್ಸುಂಟು ಅಂತ ಆದರೆ, ಯದಿ ದಾಸ್ಯಸಿ, ನನಗೆ ಬೇಕಾದ್ದನ್ನು ಕೊಡಬೇಕು, ನಿನಗೆ ಬೇಕಾದ್ದನ್ನು ಕೊಡುವುದಲ್ಲ. ವರ ಅಂತಂದರೆ ಹಾಗೆ ಅಲ್ಲ, ನಮಗೆ ಬೇಕಾದ್ದನ್ನು ಕೇಳಬೇಕು ದೇವರ ಹತ್ರ. ಕೇಳು. ಹಾಗಾದರೆ ಕೆಲವುಂಟು, ಸರಿಯಾಗಿ ಕೇಳು. ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ಮಮ ಪ್ರಭೋ. ಅಯ್ಯ ಬ್ರಹ್ಮನ್, ಸಮಗ್ರ ಚರಾಚರ ಪ್ರಪಂಚವೂ ಕೂಡ ನಿನ್ನಿಂದಲೇ ಸೃಷ್ಟಿಯಾಗುವುದು ಅಂತ ನಾವು ತಿಳಿದಿದ್ದೇವೆ. ಆದ ಕಾರಣ ನಿನ್ನಿಂದ ಸೃಷ್ಟಿಯಾಗುವಂತಹ ಯಾವ ಚರಾಚರ ಪ್ರಪಂಚ ಉಂಟು, ಜೀವಿಗಳಿದ್ದಾವೆ, ಆ ಯಾವ ಜೀವಿಗಳಿಂದಲೂ ಕೂಡ ನನಗೆ ಮರಣ ಬರಬಾರ್ದು. ಉಂಟಿನ್ನು ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ಮೃತ್ಯುಃ ನ ನರೈರ್ನ ಮೃಗೈರಪಿ. ಹೊರಗೂ ಮರಣ ಬರಬಾರ್ದು, ಒಳಗೂ ಮರಣ ಬರಬಾರ್ದು. ಮಾತ್ರ ಅಲ್ಲ, ರಾತ್ರಿಯೂ ಮರಣ ಬರಬಾರದು, ಹಗಲೂ ಮರಣ ಬರಬಾರದು. ಇತರ ಯಾವುದೇ ಆಯುಧಗಳಿಂದಲೂ ನನಗೆ ಮರಣ ಇಲ್ಲ. ಭೂಮಿಯಲ್ಲಿಯೂ ಮರಣ ಬರಬಾರದು, ಆಕಾಶದಲ್ಲೂ ಮರಣ ಬರಬಾರದು. ಬರೆದಿಟ್ಕೊಳ್ಳಿ ಆಯ್ತಾ? ಬೇಕಾಗ್ತದೆ, ಇವತ್ತಲ್ಲದೆ ನಾಳೆಗಾದರೂ ಕೂಡ. ಕೈ ಕಟ್ಟಿದಾಗ ಬೇಕಾಗ್ತದೆ ಅದು. ನ ನರೈರ್ನ ಮೃಗೈರಪಿ, ಮನುಷ್ಯರಿಂದಲೂ ಮರಣ ಬರಬಾರದು, ಮೃಗಗಳಿಂದಲೂ ಮರಣ ಬರಬಾರದು. ಇನ್ನುಂಟು,
ವ್ಯಸುಭಿರುವಾಸುಮದ್ಭಿರುವ ಸುರಾಸುರಮಹೋರಗೈ ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂಚ ದೇಹಿನಾಂ. ಪ್ರಾಣ ಇರುವ ವಸ್ತುಗಳಿಂದಲೂ ಮರಣ ಬರಬಾರದು, ಪ್ರಾಣ ಇಲ್ಲದೇ ಇರುವ ವಸ್ತುಗಳಿಂದಲೂ ಮರಣ ಬರಬಾರದು. ಸುರ ಅಸುರ ಮಹೋರಗ ಕಿನ್ನರರು ಯಕ್ಷರು ಸಿದ್ಧರರು ಕಿಂಪುರುಷರು ಯಾರೆಲ್ಲ ಇದ್ದಾರೆ ಮೇಲಿನ ಲೋಕದಲ್ಲಿ, ಕೆಳಗಿನ ಲೋಕದಲ್ಲಿ ದೈತ್ಯ ದಾನವ ಸರ್ಪ ನಾಗಗಳು ಯಾವೆಲ್ಲ ಇದ್ದಾವೆ, ಯಾರಿಂದಲೂ ಮರಣ ಬರಬಾರದು. ಅಪ್ರತಿದ್ವಂದ್ವತಾಂ ಲೋಕೆ, ನನಗೆ ಪ್ರತಿದ್ವಂದ್ವಿಗಳು ಅಂತ ಪ್ರಪಂಚದಲ್ಲಿ ಇರಬಾರದು, ನನಗೆ ನಾನೇ ಸಾಟಿ. ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ರಾಮರಾವಣರ ಯುದ್ಧಕ್ಕೆ ಬೇರೆ ಯಾವುದೂ ಸಾಟಿ ಇಲ್ಲ, ರಾಮರಾವಣರೇ ಸಾಟಿ. ಅದಕ್ಕೆ ಆ ಯುದ್ಧ ಈವರೆಗೂ ಆಗಲಿಲ್ಲ, ಇನ್ನೂ ಆಗಲಿಕ್ಕಿಲ್ಲ. ಅದು ರಾಮಾಯಣ ಓದಲಿಕ್ಕೆ ಮನಸ್ಸಿದ್ರೆ ಓದಿ, ಅದರಲ್ಲಿ ಉಂಟು. ಆ ರಾಮರಾವಣರ ಯುದ್ಧವನ್ನು ನೋಡಿ ಕಣ್ತುಂಬಿಕೊಳ್ಳಿ, ಅವರಿಗೆ ಅವರೇ ಸಾಟಿ. ಹಾಗೆ ನನಗೆ ಯಾರು ಕೂಡ ಸಾಟಿಯಾಗಿರಬಾರ್ದು, ನನಗೆ ನಾನೇ ಸಾಟಿ. ಐಕಪತ್ಯಂಚ ದೇಹಿನಾಂ, ಸಮಗ್ರ ಚಕ್ರಾಧಿಪತ್ಯ ನನಗೆ ಸಿಗಬೇಕು. ಮಾತ್ರ ಅಲ್ಲ, ಲೋಕಪಾಲಕರು ಅಂತ ಇದ್ದಾರಲ್ವ, ಇಂದ್ರ ಅಗ್ನಿ ಯಮ ನಿರರತಿ ವರುಣ ವಾಯು ಸೋಮ ಈಶಾನಗಳೆಂಬುವರು, ಆಯಾಯ ಲೋಕಪಾಲಕರಿಗೆ ಅವರದ್ದೇ ಆದಂತಹ ಒಂದು ಮಹಿಮೆ ಅಂತ ಇರ್ತದೆ. ಆ ಮಹಿಮೆ ಎಲ್ಲ ನನಗೆ ಬರಬೇಕು. ಅವರಿಗೇನಿಲ್ಲ, ಸುಮ್ಮನೆ ಅವರು ಕೂತ್ಕೊಳ್ಳೋದು ಮಾತ್ರ ಸೀಟಲ್ಲಿ, ಕೆಲಸ ಎಲ್ಲ ಬಾಕಿ ಇದ್ದವರೇ ಮಾಡೋದು. ಹೀಗೆ ಈ ವರವನ್ನು ನಂಗೆ ಕೊಡು. ಸಂತೋಷ ಆಯಿತು. ಯಾರಿಗೆ? ಬ್ರಹ್ಮದೇವರಿಗೆ. ತಥಾಸ್ತು ಅಂತಂದ. ಸರಿ, ವರ ಸಿಕ್ತು ಇವನಿಗೆ. ಅಲ್ಲಿಂದ ಬ್ರಹ್ಮದೇವರನ್ನು ಪೂಜಿಸಿ ಸಮಗ್ರ ವರವನ್ನು ಪಡ್ಕೊಂಡು ಪ್ರಮತ್ತನಾಗ್ತಾನೆ. ಎಲ್ಲ ದಿಕ್ಕುಗಳನ್ನು ಜಯಿಸಿ, ಸ್ವರ್ಗಲೋಕವನ್ನು ಜಯಿಸಿದ, ಪಾತಾಳಲೋಕವನ್ನು ಜಯಿಸಿದ. ಇನ್ನು ಯಾವುದು ಕೂಡ ಜಯಿಸುವುದಕ್ಕೆ ಬಾಕಿ ಇರಲಿಲ್ಲ. ಎಲ್ಲರೂ ಕೂಡ ಇವನಿಗೆ ಹೀಗೆ ಮಾಡ್ತಾ ಇದ್ದರು. ಅಂತಹ ಆ ಹಿರಣ್ಯಕಶಿಪುವಿನ ದುರಾಕ್ರಮಣ ದುರಾಡಳಿತದಿಂದಾಗಿ ಸಮಗ್ರ ದೇವತೆಗಳೆಲ್ಲರೂ ಕಂಗೆಟ್ಟರು. ಸ್ತ್ರೀಯರು ಗೋವುಗಳು ಋಷಿಮುನಿಗಳು ಎಲ್ಲರೂ ಕೂಡ ಹತಪ್ರಭರಾದರು. ಹೋಗಿ ವೈಕುಂಠಕ್ಕೆ ಹೋಗಿ ಭಗವಂತನನ್ನು ಸ್ತುತಿ ಮಾಡಿದರು ಸುಮಾರು ದಿವಸ. ಆ ಸ್ತುತಿಗೆ ಒಲಿದಂತಹ ಭಗವಂತನ ಅಶರೀರವಾಣಿಯಾಗ್ತದೆ, ನಭೋವಾಣಿ. ಮಾ ಭೈಷ್ಟ ವಿಬುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತುವಃ ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪಪತ್ತಯೇ ಜ್ಞಾತಮೇ ತಸ್ಯ ದೌರಾತ್ಮ್ಯಂ. ಅಯ್ಯ ದೇವತೆಗಳೇ, ಹೆದರಬೇಡಿ. ಆ ದುಷ್ಟನ ದೌಷ್ಟ್ಯ ನನಗೆ ಅರ್ಥ ಆಗಿದೆ, ನನಗೆ ತಿಳಿದಿದೆ. ಇನ್ನೇನು ಕೆಲವೇ ಸಮಯದಲ್ಲಿ ಅವನನ್ನು ನಾಶ ಮಾಡ್ತೇನೆ. ಯಾವಾಗ ಆ ಹಿರಣ್ಯಕಶಿಪು ದೇವತೆಗಳನ್ನು ವಿರೋಧಿಸ್ತಾನೆ, ವೇದಗಳನ್ನು ವಿರೋಧಿಸ್ತಾನೆ, ಗೋವುಗಳನ್ನು ವಿರೋಧಿಸ್ತಾನೆ, ಬ್ರಾಹ್ಮಣ ಸಜ್ಜನರನ್ನು ವಿರೋಧಿಸ್ತಾನೆ, ಧರ್ಮವನ್ನು ವಿರೋಧಿಸ್ತಾನೆ, ನನ್ನನ್ನು ವಿರೋಧಿಸ್ತಾನೆ, ಆವಾಗ ನಾನವನನ್ನು ವಧಿಸ್ತೇನೆ. ಅವ ಆದಷ್ಟು ಬೇಗ ನಾಶವಾಗ್ತಾನೆ, ನೀವು ಹೆದರಬೇಡಿ. ಮತ್ತೊಂದು ಉಂಟದಲ್ಲಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾದೃಶ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಅವನಿಗೊಬ್ಬ ಮಹಾತ್ಮನಾದ ಪರಮ ಭಾಗವತನೆನಿಸಿದಂತಹ ಮಗನಿದ್ದಾನೆ ಪ್ರಹ್ಲಾದ. ಪ್ರಶಾಂತ ಸ್ವರೂಪಿ, ಕೃಷ್ಣ ಭಕ್ತ. ಯಾವ ಜೀವಿಗಳಲ್ಲಿಯೂ ಕೂಡ ವೈರ ಇಲ್ಲದಂತಹ ನಿರ್ವೈರಿ. ಅಂತಹ ಭಾಗವತನೆನಿಸಿದಂತಹ ಪ್ರಹ್ಲಾದನನ್ನು ಯಾವಾಗ ದ್ವೇಷಿಸುವುದಕ್ಕೆ ತೊಡಗುತ್ತಾನೋ ಆವಾಗ ಎಂತಹ ವರೋರ್ಜಿತನಾದರೂ ಕೂಡ, ವರಪ್ರಮತ್ತನಾದರೂ ಕೂಡ ಅವನನ್ನು ಕೊಲ್ತೇನೆ. ಹೋಗಿ. ಹಬ್ಬಬ್ಬ, ತೃಪ್ತಿ ಆಯಿತು ದೇವತೆಗಳಿಗೆ. ದೇವತೆಗಳು ಹೋದು. ಇತ್ತ ಈ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು.
ಕಯಾಧು ಹೇಳುವ ಪತ್ನಿಯಲ್ಲಿ. ಸಂಹ್ಲಾದ, ಅನುಹ್ಲಾದ, ಹ್ಲಾದ, ಪ್ರಹ್ಲಾದ 4 ಜನ ಮಕ್ಕಳು. ನೋಡುವಾಗಲೇ ಸಂತೋಷ ಅಂತ. ಹ್ಲಾದ ಆ ಮಕ್ಕಳನ್ನು ನೋಡುವಾಗ, ಅದರಲ್ಲಂತೂ ಪ್ರಹ್ಲಾದನನ್ನು ನೋಡುವಾಗ ಭಾರೀ ಒಂದು ಮೋಕೆ ಅಲ್ವಾ. ಪ್ರಹ್ಲಾದೋ ಭೂನ್ ಮಹಾಂಸ್ತೇಷಾಂ ಗುಣೈರ್ಮಹದುಪಾಸಕಃ. ಆ ಪ್ರಹ್ಲಾದ ಅಂತೂ ಅವ ಮಹಾತ್ಮ, ಪುಟ್ಟ ಬಾಲಕ, 5 ವರ್ಷ ಪೂರ್ತಿಯಾಗಲಿಲ್ಲ. ಮಹದುಪಾಸಕಃ, ಮಹತ್ತು ಪ್ರಪಂಚದಲ್ಲಿ ಯಾವುದು ಭಗವಂತನನ್ನು ಬಿಟ್ಟು ಬೇರೆ ಯಾವುದು ಮಹತ್ತು ಅಂತ ಇಲ್ಲ. ಆ ಭಗವಂತನ ಉಪಾಸಕ. ಅವನ ಯೋಗ್ಯತೆ ಅತ್ಯದ್ಭುತ. ವೇದಗಳಲ್ಲಿಯೇ ಅವನ ಚಿಂತನೆ ಸದಾ. ಅತ್ಯಂತ ಶೀಲ ಸಂಪನ್ನ, ಸತ್ಯಸಂಧ. ಅವನ ಬಾಯಲ್ಲಿ ಬರುವುದು ಯಾವತ್ತೂ ಕೂಡ ಸತ್ಯ ಮಾತು. ಸತ್ಯ ಅಂದರೆ ಏನು? ಭಗವಂತನನ್ನು ಸತ್ಯ ಅಂತ ಕರೆಯುವುದು. ಸತ್ಯಸಂಬದ್ಧವಾದ ಮಾತು. ಹೇಗೆ? ಸತ್ಯಸಂಬದ್ಧವಾದ ಮಾತು, ಅಸಂಬದ್ಧ ಮಾತಲ್ಲ. ಆತ್ಮವತ್ ಸರ್ವಭೂತಾನಾಂ, ನನ್ನ ಹಾಗೆ ಇತರರನ್ನು ನಾ ಕಾಣಬೇಕು. ಅದು ಪ್ರಹ್ಲಾದನಲ್ಲಿತ್ತು. ದಾಸವತ್ ಸನ್ನತಾರ್ಯಾಂಘ್ರಿ, ಗುರುಗಳಲ್ಲಿ ಅತ್ಯಂತ ದೀನಭಾವ, ಹಿರಿಯರಲ್ಲಿ ದೀನಭಾವ, ಗುರುಭಾವ. ಹಾಗೆ ವಿದ್ಯಾರ್ಥರೂಪ ಜನ್ಮಾಢ್ಯ, ಅವನಲ್ಲಿ ಬೇಕಾದಷ್ಟು ಸಂಪತ್ತು ಇದು ಎಲ್ಲವೂ ಇದ್ದರೂ ಕೂಡ ದುರಹಂಕಾರ ಇರಲಿಲ್ಲ. ಮಾನಸ್ತಂಭ ವಿವರ್ಜಿತ. ನಮಗೆ ಇವತ್ತು ಸಮಸ್ಯೆ ಆಗಿರೋದು ಇದೆ. ಬೇಕಾದಷ್ಟು ಕಲಿತು PhD ಅದು ಇದು ಎಲ್ಲ ಆದ ತಕ್ಷಣ ಮತ್ತೆ ನಾವು ಅವರ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ದೂರದಿಂದ ನೋಡೋದು ಮಾತ್ರ. ಅಂಥವರಿಗೆ ನಾವು ನಮಸ್ಕಾರ ಕೊಟ್ಟರೆ ಸರಿಯಾಗಿ ನಮಸ್ಕಾರ ಕೊಡಲಿಕ್ಕೆ ಕೈ ಭಾರ ಆಗ್ತದೆ ಪಾಪ ಅವರಿಗೆ. ಈ ಕೈ ಎತ್ತುವುದಿಲ್ಲ ಅದು. ಅಂತಹ ಇವ ಹಾಗಲ್ಲ. ಮಾನಸ್ತಂಭ ವಿವರ್ಜಿತ, ನೋದ್ವಿಗ್ನ ಚಿತ್ತ. ಏನಾದರೂ ಸ್ವಲ್ಪ ಹೇಳಿದರೆ ಕೆಲವರಿಗೆ ಟೆಂಪರ್ ಏರುವುದು ಅಂತ ಉಂಟು. ಅದಂಥದ್ದು ಯಾವುದಿಲ್ಲ ಇವನಿಗೆ. ನೋದ್ವಿಗ್ನ ಚಿತ್ತ, ಆರಾಮ. ವ್ಯಸನೇಶು ನಿಸ್ಪೃಹ, ಅವನಿಗೆ ಯಾವ ವ್ಯಸನಗಳು, ಆಸೆ, ಕಾಮನೆಗಳು ಯಾವುದೂ ಇಲ್ಲ. ನಿಸ್ಪೃಹ. ಸಿಕ್ಕಿದ್ರೆ ಆಯಿತು, ಇಲ್ಲದಿದ್ದರೆ ಇಲ್ಲ. ಪ್ರಶಾಂತ ಕಾಮ, ಅತ್ಯಂತ ಪ್ರಶಾಂತ. ಒಳಗೂ ಹೊರಗೂ ಅಂತರಂಗ ಎಷ್ಟು ಶುದ್ಧವೋ ಬಹಿರಂಗವೂ ಅಷ್ಟೇ ಶುದ್ಧ. ಮತ್ತೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕಿ ರತಿ. ಭಗವಾನ್ ವಾಸುದೇವ ಕೃಷ್ಣ, ಆ ಕೃಷ್ಣನಲ್ಲಿ ಯಾರೂ ಹೇಳಿಕೊಡದೇ ಇರುವಂತಹ ಒಂದು ಆಸಕ್ತಿ, ಪ್ರೀತಿ, ಗೌರವ, ಪೂಜ್ಯತೆ. ಯಾರು ಹೇಳಿಕೊಡಲಿಲ್ಲ ನೀ ಕೃಷ್ಣನನ್ನು ಪೂಜೆ ಮಾಡು ಅಂತ. ಅವನಲ್ಲಿ ಅದು ಸಹಜವಾಗಿ ಬಂದದ್ದು. ಆ ಭಕ್ತಿ ಅವನಲ್ಲಿ ಕಾಣ್ತಾ ಇತ್ತು. ಹೇಗೆ ಕಾಣ್ತಾ ಇತ್ತು? ನ್ಯಸ್ತ ಕ್ರೀಡನ ಕೋಬಾಲಹ, ಆಟ ಆಡ್ತಾ ಇದ್ದರೆ ಆಟ ಆಡ್ತಾನೇ ಇರುವುದು, ಸುಮ್ಮನೆ ಕೂತ್ರೆ ಕೂತ್ಕೊಂಡೇ ಇರುವುದು. ಆಸೀನಃ ಪರ್ಯಟನ್ ಅಶ್ಚನ್, ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಗೋವಿಂದ ಪರಿರಂಭಿತ. ಅದೇ ಆ ಕೃಷ್ಣನನ್ನು ಆಲೋಚನೆ ಮಾಡುವುದು. ಕೃಷ್ಣ ಕೃಷ್ಣ, ಊಟ ಮಾಡುವಾಗಲೂ ತಿನ್ನುವಾಗಲೂ ಕೃಷ್ಣ. ಅದು ಕೃಷ್ಣನಾಗಿಯೇ ಪರಿಣಮಿಸು. ನಾನಾಗ ಹೇಳಿದ್ದು ನೋಡಿ, ಆಹಾರ ಶುದ್ಧವು ಸತ್ವಶುದ್ಧಿ. ಕೃಷ್ಣ 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 ಅಂತ ಒಂದೊಂದು ತುತ್ತಿಗೂ ನಾವು ಕೃಷ್ಣ ಸ್ಮರಣೆ ಮಾಡಿದರೆ ಆ ಕೃಷ್ಣ ಅಲ್ಲಿ ಪ್ರಕಟನಾಗ್ತಾನೆ ಹೃದಯದಲ್ಲಿ. ಹೋಗುವಾಗ ಬರುವಾಗ ಎಲ್ಲ ಕಾಲಗಳಲ್ಲಿಯೂ ಕೂಡ ಕೃಷ್ಣ ಸ್ಮರಣೆ. ಕ್ವಚಿತ್ ರುದತಿ ವೈಕುಂಠ ಚಿಂತಾ ಶಬಲ ಚೇತನ. ಕೆಲವು ಸಲ ಇದ್ದಕ್ಕಿದ್ದಾಗೆ ಕೃಷ್ಣನನ್ನು ನೆನಪು ಮಾಡಿ ಕೂಗುವುದು, ಅಳುವುದು ಕೃಷ್ಣ ಅಂತ. ಕೆಲವು ಸಲ ಇದ್ದಕ್ಕಿದ್ದ ಹಾಗೆ ಕೃಷ್ಣನನ್ನು ನೆನಪಿಸಿಕೊಂಡು ನಗುವುದು, ಹಾಡುವುದು, ಕುಣಿಯುವುದು, ನಾಚಿಕೆ ಬಿಟ್ಟು ಕುಣಿಯುವುದು. ನಮಗೊಂದು ಭಜನೆ ಹೇಳಿ ಅಂತ ಹೇಳುವಾಗ ನಮಗೆ ನಾಚಿಕೆ ಆಗ್ತದೆ. ಈಗಿನವರಿಗೆ ನಾಚಿಕೆ ಇಲ್ಲ ಅವನಿಗೆ.
ಇಂತಹ ಪರಮ ಭಾಗವತ, ಇಡೀ ಅವನ ಜೀವನ ಇಡೀ ಕೃಷ್ಣ ಜೀವನ ಅದು. ಅಂತಹ ಪರಮಭಾಗವತನಾದಂತಹ ಮಹಾತ್ಮನಾದ ಪ್ರಹ್ಲಾದನಲ್ಲಿ ಹಿರಣ್ಯಕಶಿಪು ದ್ವೇಷವನ್ನು ಮಾಡುವುದಕ್ಕೆ ತೊಡಗಿದ. ದ್ವೇಷವನ್ನು ಮಾಡುವುದಕ್ಕೆ ತೊಡಗಿದ. ಯಾಕೆ ತೊಡಗಿದ? ಕಾರಣ ಉಂಟು. ಸಣ್ಣ ವಯಸ್ಸು, ಉಪನಯನ ಆಗಿತು. ಇನ್ನು ವೇದಶಾಸ್ತ್ರಾದಿಗಳನ್ನು ಕಲಿಸುವುದಕ್ಕೆ ಒಬ್ಬರ ಗುರುಗಳ ಮನೆಗೆ ಕಳಿಸಿದ. ಷಂಡಾಮರ್ಕರು ಅಂತ ಅವರಿಗೆ ಹೆಸರು. ಆ ಗುರುಗಳ ಮನೆಗೆ ಹೋಗಿ ಇವ ವೇದವನ್ನು ಕಲಿಯುವುದಕ್ಕೆ, ಶಾಸ್ತ್ರಗಳನ್ನು ಕಲಿಯುವುದಕ್ಕೆ ಅಂತ ಸೇರಿದ. ಗುರುಗಳು ಪಾಠ ಮಾಡಲಿಕ್ಕೆ ಶುರು ಮಾಡಿದರು. ಇವನು ಯಾವುದನ್ನು ಕೂಡ ತಲೆಗೆ ತೆಕ್ಕೊಳ್ಳೋದಿಲ್ಲಲ್ಲ. ಇಂಥ ಮಕ್ಕಳಿದ್ದರೆ ಭಾರಿ ಕಷ್ಟ ನೋಡಿ ಅಲ್ವಾ? ಯಾರಾದರೂ ಅಧ್ಯಾಪಕಿ ಶಿಕ್ಷಕಿಯರಿದ್ದರೆ ಗೊತ್ತಾಗ್ತದೆ. ಇಂಥ ಮಕ್ಕಳು ಇದ್ದರೆ ಭಾರಿ ಕಷ್ಟ. ಹೇಳಿದ್ದು ಕೇಳುವುದಿಲ್ಲ ಅವರು. ನಾವು ಹೇಳಿದ್ದು ಹೇಳೋದು, ಪಾಠ ಮಾಡುವುದೊಂದು, ಅವರು ತಿಳ್ಕೊಳ್ಳೋದೊಂದು, ಅಥವಾ ತಿಳ್ಕೊಳ್ಳೋದೇ ಇಲ್ಲ. ಅದು ಕಷ್ಟ. ಇವರು ಹೇಳೋದು ಹೇಳ್ತಾನೇ ಇದ್ದಾರೆ. ಇವರಿಗೆ ಯಾವುದು ಕೂಡ ಇವ ತಲೆಗೆ ತೆಕ್ಕೊಳ್ಳುವುದಿಲ್ಲ, ಹಾಗೆ ಬಿಡ್ತಾನೆ. ಇದು ಸರಿಯಾಗುವ ಲಕ್ಷಣ ಇಲ್ಲ ಅಂತ ಮನೆ ಕಳಿಸಿದರು ಗುರುಗಳು. ಒಂದು 4 ದಿವಸ ಮನೆಯಲ್ಲಿದ್ದು ಬಾ ಅಂತ. ಅಪ್ಪನ ಹತ್ರ ಬಂದಾಗ ಏನು ಕಲ್ತಿ ಮಗು ಅಂತ ಕೇಳಿದ. ಆವಾಗ ಕಲಿಯುವುದೆಂಥದ್ದು? ಎಲ್ಲವೂ ತನ್ನ ಹೃದಯದಲ್ಲಿರುವಂತಹ ವಾಸುದೇವನೇ ಇರುವಾಗ ಕಲಿಯುವುದಕ್ಕೆ ಏನಿದೆ ಅಪ್ಪಯ್ಯ? ಯಾರೋ ಇವನ ತಲೆಯನ್ನು ಹಾಳು ಮಾಡಿದ್ದಾರೆ. ಮಕ್ಕಳನ್ನು, ಸಣ್ಣ ಪ್ರಾಯದಲ್ಲಿ ಮಕ್ಕಳನ್ನು ಹಾಳು ಮಾಡುವುದು ಸುಲಭ. ಅವರನ್ನು ಬೇಕಾದಾಗೆ ನಾವು ತಲೆ ತಿರುಗಿಸ್ಬೋದು. ಸಣ್ಣ ಮಕ್ಕಳು ಅತ್ಯಂತ ಮುಗ್ಧ. ಅದು ಹಸಿ ಮಣ್ಣಿಗೆ ಕಲ್ಲು ಬಿಸಾಡಿದ ಹಾಗೆ ಹಿಡ್ಕೊಳ್ತದೆ. ಎಂತಾದರೂ ಕೂಡ ಹಾಳು ಮಾಡೋದು ಸುಲಭ. ಹಾಗೆ ಯಾರೋ ಇಲ್ಲಿ ಕೈ ಹಾಕಿರಬೇಕು. ಎಂಥದೋ ಉಂಟು ಇಲ್ಲಿ ಸಂಗತಿ. ಸತ್ಯ ಹೇಳು ಮಗು, ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂಗಥಯ, ಸುಳ್ಳು ಹೇಳಬೇಡ. ಯಾರೋ ನಿನ್ನ ತಲೆ ಹಾಳು ಮಾಡಿದ್ದಾರೆ. ಇಲ್ಲಪ್ಪಯ್ಯ, ಅದೆಲ್ಲ ಸುಮ್ಮನೆ, ನೀ ಹಾಗೆಲ್ಲ ತಿಳ್ಕೊಳ್ಬೇಡ. ಹಾಳು ಮಾಡಲಿಕ್ಕೆ ಏನಿಲ್ಲ. ಇದು ಗಟ್ಟಿಯಾಗಿದೆ. ಇದೀಗ ತಲೆಯಲ್ಲಿ ಇರುವುದೆಲ್ಲವೂ ಕೂಡ ಗಟ್ಟಿಯಾಗಿದೆ. ನಿರ್ಣಯ ಉಂಟು, ಸ್ಪಷ್ಟತೆ ಉಂಟು. ಅಂತಹ ನನ್ನನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಂಥ ಮಕ್ಕಳಾದರೆ ಭಾರಿ ಸುಲಭ. ಯಾರ ಬಾಯಿಗೂ ಸಿಕ್ಕದೇ ಇರುವಂಥವರು. ಸರಿ, ಹಾಗಾದರೆ ಈ ಭಾವವನ್ನು ನೀನು ತೊಲಗಿಸಬೇಕು. ಇದು ಬೇಡ, ಇದು ನೀನು ಪುನಃ ಹೋಗು. ಎಂಥದೋ ಸ್ವಲ್ಪ ಲಿಂಕ್ ತಪ್ಪಿದೆ ಪಾಠದ್ದು, ಸಿಲೆಬಸ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಎಂಥದ್ದು. ಸರಿ, ಪುನಃ ಕಳಿಸಿದ. ಆವಾಗ ಇದು ಯಾವುದು ಕೂಡ ಸರಿಯಾಗುವ ಜಾತಿ ಅಲ್ಲ. ಸಂಶಯ ಬಂತು. ಕರೆಸಿ ಆ ಗುರುಗಳನ್ನು. ಸರಿಯಾಗಿ ಪಾಠ ಮಾಡಲಿಕ್ಕಾಗುವುದಿಲ್ಲ. ತಿಂಗಳು ಸಂಬಳ ತೆಕ್ಕೊಳ್ತಾರೆ. ಹೇಳೋದು ಇವ. ಬಂದರು. ಮಕ್ಕಳಿಗೆ ಸರಿ ಪಾಠ ಮಾಡಲಿಕ್ಕಾಗೋದಿಲ್ವ? ಏನಿದು ಹೀಗೆ? ಅವ ಹೇಳಿದ್ದು ಕೇಳೋದಿಲ್ಲ ರಾಜನ್. ಅವ ಕಲಿಯುವುದೇ, ಅವ ಏನು ಮಾತಾಡುವುದೇ ಇಲ್ಲ. ಅವನಷ್ಟಕ್ಕೆ ಇರ್ತಾನೆ. ಪಾಠ ಮಾಡಲಿಕ್ಕೆ ಶುರು ಮಾಡಿದಾಗ ಮೆಲ್ಲ ಎದ್ದು ಹೋಗ್ತಾನೆ. ಕೂತ್ಕೊಳ್ಳೋದೇ ಹಿಂದೆ. ಎದ್ದೋಗ್ಲಿಕ್ಕೆ ಸುಲಭ ಆಗ್ತದಲ್ಲ. ಸರಿ, ಪುನಃ ಹಾಗೆಲ್ಲ ಮಾಡಬಾರ್ದು. ಪುನಃ ಹೋಗಿ. ಹೌದು, ಕಥೆ ಹೀಗೆ. ಇದು ಸರಿಯಾಗಲಿಕ್ಕಿಲ್ಲ ಅಂತ ಗುರುಗಳಿಗೆ ಸುಮ್ಮನೆ ಬಯಸಿಕೊಳ್ಳುವುದು ಯಾಕೆ ರಾಜನಿಂದ ಅಂತ ಹೇಳಿ ಪುನಃ ಮನೆಗೆ ಕಳಿಸಿದರು. ಇವನಿಗೆ ಸಂಶಯ ಬಂತು. ಇದು ಏನೋ ಒಂದು ದಾರಿ ತಪ್ಪಿದೆ. ಪ್ರಹ್ಲಾದ, ಬಾ ಮಗು. ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದರೆ ಕೆಲವು ಸಲ ಸರಿಯಾಗುವ ಸಂದರ್ಭ ಇರ್ತದೆ. ಮಕ್ಕಳಿಗೆ ಲಾಲಯೇತ್ ಪಂಚವರ್ಷಾಣಿ. ಸಣ್ಣದಿರುವಾಗಲೇ ಬಾಯಿಗೆ ಬಂದಾಗೆಲ್ಲ ಬೈಲಿಕ್ಕಿಲ್ಲ ಮಕ್ಕಳಿಗೆ. ಇವ ಏನೋ ಸರಿ ಇದ್ದ, ಹಾಗಾಗಿ ಇವನಿಗೇನಾಗಲಿಲ್ಲ. ಈಗಿನ ಮಕ್ಕಳಿಗೆ ಹಾಗೆಲ್ಲ ಬೈಲಿಕ್ಕೆ ಹೋಗಬೇಡಿ. ಬೈದರೆ ಸಮಸ್ಯೆ. ನಾಳೆ ನಿಮ್ಮ ಕೈಗೆ ಸಿಗುವುದಿಲ್ಲ ಅವರು. 100ಕ್ಕೆ 100. ಈಗಿನವರು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಭಾರಿ ಜಾಗೃತರಾಗಿರಬೇಕು. ಬೈಲಿಕ್ಕೆ ಹೋಗಲಿಕ್ಕಿಲ್ಲ. ಎಲ್ಲ ಪ್ರೀತಿಯಿಂದಲೇ ಸಂಪಾದನೆ ಮಾಡಬೇಕು ಅವರ ಪ್ರೀತಿಯನ್ನು. ಅವರಿಗೂ ನಮ್ಮ ಮೇಲೆ ಪ್ರೀತಿ ಅಂತ ಇರ್ತದೆ. ಆ ಪ್ರೀತಿಯನ್ನು ನಾವು ಪ್ರೀತಿಯಿಂದಲೇ ಸಂಪಾದನೆ ಮಾಡಬೇಕು.
ಇವ ನೋಡುವ ಈ ಸಲ ಪ್ರೀತಿಯಿಂದ ಮಾತಾಡಿ ಏನಾದರೂ ಆಗ್ತದ ನೋಡುವ ಅಂತ ಹೇಳಿ ತೊಡೆ ಮೇಲೆ ಕೂರಿಸಿದ ಪ್ರಹ್ಲಾದನನ್ನು. ಮಗು ನೋಡು, ಹೇಳು, ಏನು ಕಲ್ತಿದ್ದಿ, ಏನು ಪಾಠ ಮಾಡಿದರು ಗುರುಗಳು, ಸ್ವಲ್ಪ ಹೇಳು. ಸ್ವಧೀತಂ ಕಿಂಚಿದ್ ಉತ್ತಮಂ, ಹೇಳು. ಅಪ್ಪಯ್ಯ, ಅವರು ಕಲಿಸುವುದು ಏನು? ನನ್ನ ಹೃದಯದಲ್ಲಿ ಎಲ್ಲ ಆ ಸಂಗತಿಗಳು ಇವೆ. ಅದರಿಂದ ಒಟ್ಟು ತಾತ್ಪರ್ಯ ಏನು ನಾ ಕಲ್ತದ್ದು ಅಂತಂದರೆ, ನಾ ಕಲ್ತದ್ದಿಷ್ಟೇ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ. ಅಪ್ಪಯ್ಯ, ನಾ ಕಲ್ತದ್ದರಲ್ಲಿ ಸಾರಾಂಶ ಇಷ್ಟು: 9 ಬಗೆಯ ಭಕ್ತಿಯಿಂದ ನನ್ನ ಹೃದಯದಲ್ಲೂ ನಿನ್ನ ಹೃದಯದಲ್ಲೂ ಇರುವಂತಹ ವಾಸುದೇವನನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ ಅಪ್ಪಯ್ಯ. ಶ್ರವಣಂ, ವಾಸುದೇವನ ಕುರಿತಾಗಿ ಕಥೆಯನ್ನು ಕೇಳುವುದರ ಮೂಲಕವಾಗಿ ನಾವು ಅವನನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ಕೀರ್ತನಂ, ಅವನ ಕುರಿತಾದಂತಹ ಕೀರ್ತನೆಯನ್ನು ಮಾಡುವುದರ ಮೂಲಕವಾಗಿ ಅವನ ಅನುಗ್ರಹಕ್ಕೆ ಭಾಜನರಾಗುವುದಕ್ಕೆ ಸಾಧ್ಯ ಉಂಟು. ಸ್ಮರಣಂ, ಅವನ ಕುರಿತಾಗಿ ಅವನ ನಾಮಸ್ಮರಣೆ ಮಾಡುವುದು, ಅವನ ಪಾದಸೇವನೆಯನ್ನು ಮಾಡುವುದು, ಅವನನ್ನು ಪೂಜಿಸುವಂಥದ್ದು, ಅವನಿಗೆ ವಂದಿಸುವಂಥದ್ದು, ಅವನ ದಾಸನಾಗಿರುವುದು ಅಲ್ವಾ. ವಿಷ್ಣೋಶ್ಚ ಶ್ರವಣೇ ಪರೀಕ್ಷಿತಭವತ್, ಶ್ರವಣದಿಂದ ಯಾರಂತೆ? ಪರೀಕ್ಷಿತ ಮಹಾರಾಜ. ಶ್ರವಣ, ಕೇಳುವುದು. ಶುಕ ಮಹರ್ಷಿಗಳು ಹೇಳಿದ್ದನ್ನೆಲ್ಲ ಕೇಳ್ತಾ 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 ಕೊನೆಗೆ ತಕ್ಷಕ ಬಂದು ಕಚ್ಚಿದ್ದೇ ಗೊತ್ತಾಗಲಿಲ್ಲ. ಯಾಕೆ ಅವ ಅಲ್ಲಿ ಇರಲಿಲ್ಲ. ಅದು ಏನು ಅಂತ ಹೇಳ್ತೇನೆ ಆಮೇಲೆ. ಓಡಿ ಹೋಗಲಿಲ್ಲ ಹಾವು ಬರುವಾಗ. ವಿಷ್ಣೋಶ್ಚ ಶ್ರವಣೆ ಅಭವತ್ ವೈಯಾಸಕಿ ಕೀರ್ತನೆ, ಕೀರ್ತನೆಯ ಮೂಲಕವಾಗಿ ಶುಕ ಮಹರ್ಷಿಗಳು ಕೀರ್ತನೆಯ ಮೂಲಕವಾಗಿ ಅವನನ್ನು ಪಡೆದರು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಗವಂತನನ್ನು ಪಡ್ಕೊಂಡ್ರು. ದಾಸ್ಯಂ, ಹನುಮಂತ ದಾಸ್ಯಭಾವ, ಜೀವನ ಇಡೀ ದಾಸ್ಯಭಾವ. ಸಖ್ಯಂ, ಅರ್ಜುನ ಸಖ್ಯದ ಮೂಲಕವಾಗಿ. ಪೃಥು, ಅರ್ಚನೆಯ ಮೂಲಕವಾಗಿ. ಪೃಥು ಮಹಾರಾಜ ಅರ್ಚಿಸುವುದು. ಅಕ್ರೂರ, ಕೈ ಮುಗಿಯುವುದು ಬಿಟ್ಟರೆ ಅವನಿಗೆ ಏನೂ ಗೊತ್ತಿಲ್ಲ, ನಾಡಿದ್ದು ಗೊತ್ತಾಗುತ್ತೆ. ಆತ್ಮನಿವೇದನಂ, ಬಲಿರಾಯ ತನ್ನನ್ನು ತಾನೇ ಸಮರ್ಪಿಸಿಬಿಟ್ಟ, ಅದು ನಾಳೆ ಗೊತ್ತಾಗ್ತದೆ. ಹೀಗೆ 9 ಬಗೆಯ ಭಕ್ತಿಯಿಂದ ನಾವು ಅವನನ್ನು ಒಲಿಸಿಕೊಳ್ಳಿಕ್ಕಾಗ್ತದೆ ಅನ್ನುವುದನ್ನು ಮಾತ್ರ ನಾ ತಿಳ್ಕೊಂಡಿದ್ದೇನೆ ಅಪ್ಪಯ್ಯ. ಏಯ್ ವಾಸುದೇವ, ಯಾರಮ್ಮ ವಾಸುದೇವ? ಕಿಮೇತತ್ತೆ ವಿಭಕ್ಷಂ ಶ್ರಯತಾ ಸತ ಅಸಾರಂಗ್ರಾಹಿತೋ ಬಾಲಃ. ನನ್ನನ್ನು ಕಡೆಗಣಿಸಿ ನೀನು ವಾಸುದೇವನ ಹೆಸರೆತ್ತಿದ್ರೆ ಜಾಗ್ರತೆ. ಪುನಃ ಗುರುಗಳನ್ನು ಕರೆಸಿದರು. ಏನು ನಿಮಗೆ ಸರಿಯಾಗಿ ಪಾಠ ಮಾಡಲಿಕ್ಕೆ ಆಗೋದಿಲ್ವಾ? ಈ ಮಗು ಹೀಗೆ ಹೇಳ್ತಾ ಇದೆ, ಸಣ್ಣ ಪ್ರಾಯ ಇರ್ಬೋದು, ತಿದ್ದಲಿಕ್ಕೆ ಆಗೋದಿಲ್ವಾ? ಆವಾಗ ಗುರುಗಳು ಹೇಳಿದರು, ರಾಜನ್ ನ ಮತ್ಪ್ರಣೀತಂ, ನಾ ಹೇಳಿಕೊಟ್ಟದ್ದಲ್ಲ. ನ ಪರಪ್ರಣೀತಂ, ನಿನ್ನ ತಲೆಯಲ್ಲಿ ಉಂಟಲ್ವ ಬೇರೆ ಯಾರೋ ಬಂದು ಹೇಳಿಕೊಟ್ಟದ್ದು ಅಂತ, ಅದೂ ಅಲ್ಲ. ಮತ್ತು ನಾವು ಹೇಳಿದ್ದನ್ನು ಕೇಳುವ ಜನವೂ ಅಲ್ಲ. ಸುತೋ ವದತ್ಯೇಷಃ, ಅವನೇ ಹೇಳುವುದದು. ಯಾಕೆ ಕೇಳಿದರೆ ನೈಸರ್ಗಿಕೀಯಂ ಅತಿಹಿ, ಅವನಲ್ಲಿ ಅದು ಸಹಜವಾಗಿ ಬಂದುಬಿಟ್ಟಿದೆ. ಯಾ ರಾಜನ್ನು ಸುಮ್ಮನೆ ಕೋಪ ಮಾಡಿಕೊಂಡು ಯಾಕೆ ತಲೆ ಹಾಳು ಮಾಡಿಕೊಡ್ತೀಯ? ಸರಿ, ಇದು ಸರಿಯಾಗುವ ಜಾತಿಯಲ್ಲ ಅಂತ ಆಯಿತು. ಸರಿಯಾಗುವ ಜಾತಿಯಲ್ಲ ಅಂತ ಆದ ಮೇಲೆ ಇನ್ನೇನು ಮಾಡಬೇಕು? ಮಗನಾಗಲಿ ಇನ್ನೊಂದಾಗಲಿ ಇದು ಇದ್ದರೆ ಅಲ್ವ ನಮ್ಮ ಕುಲಕ್ಕೆ ಕೆಟ್ಟ ಹೆಸರು. ಕೊಂದು ಬಿಡುವ ಅತ್ಲಾಗಿ. ಹೋದರೆ 1 ಮಗ ಅಲ್ಲ, ಇನ್ನು 3 ಉಂಟು. ಇಲ್ಲಿ 3 ಉಂಟು. ಇದು ಒಂದು ಹೋದರೆ ಹೋಗಲಿ ಅತ್ಲಾಗಿ. ಯಾರಲ್ಲಿ ಬಂದರೆಲ್ಲ ಓರೆಕೋರೆ ಹಲ್ಲಿನವರು, ಕರಾಳ ಮುಖದವರು, ಕೆಂಪುಗಡ್ಡದವರು,
ನೇರವಾಗಿ ಊರ್ಧ್ವಮುಖವಾಗಿ ಕೂದಲಿರುವವರು. ಈಗಿನ ಕೆಲವರು ಹುಡುಗರು ಮಾಡ್ತಾರಲ್ಲ, ಹಿರಣ್ಯಕಶಿಪು ತಲೆ ಕೈ ಇಟ್ಟಿದ್ದಾನ ಅಂತ. ಅಲ್ಲ, ಇದನ್ನು ನೆನಪಿಸುವುದಕ್ಕ ಭಾಗವತವನ್ನು ಅದೇ ಇರ್ಬೋದು. ನಾವು ಹಾಗೆ ತೆಕ್ಕೊಳ್ಳುವ ಅದನ್ನು ಭಾಗವತವನ್ನು ನೆನಪಿಸಿಕೊಳ್ಳುವುದಕ್ಕೆ ಈಗಿನವರು ಹೀಗೆ ಊರ್ಧ್ವಮುಖ. ನಮ್ಮ ಚಿಂತನೆ ಯಾವತ್ತೂ ಕೂಡ ಊರ್ಧ್ವಮುಖವಾಗಿ ಬೇಕು. ಇದು ಮಾತ್ರ ಊರ್ಧ್ವಮುಖ ಆದರೆ ಸಾಕಾಗುವುದಿಲ್ಲ, ಅಂತರಂಗ ಊರ್ಧ್ವಮುಖವಾಗಬೇಕು. ಬಹಿರಂಗ ಊರ್ಧ್ವಮುಖ ಅಲ್ಲ, ಅಂತರಂಗ ಊರ್ಧ್ವಮುಖವಾಗಿರಬೇಕು. ಇರಲಿ, ಅವರೆಲ್ಲ ಬಂದರು, ಅವರೆಲ್ಲ ಇದ್ದರು ಅಂತ ಅಲ್ಲಿ ಅವರಿಗೆಲ್ಲ ಆಜ್ಞೆ ಮಾಡಿದ, ಏನು ಬೇಕಾದರೂ ಮಾಡಿ ಅವನನ್ನು ಒಟ್ಟು ಸಾಯಿಸಬೇಕು, ಪ್ರಹ್ಲಾದನನ್ನು ಸಾಯಿಸಬೇಕು. ಸರಿ, ಎಲ್ಲ ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡ್ರು, ಚಾಟಿ ಹಗ್ಗ ಅದು ಇದು ಎಲ್ಲ ಹಿಡ್ಕೊಂಡು ಬಡಿದ್ರು. ಪ್ರಹ್ಲಾದನಿಗೆ 5 ವರ್ಷದ ಬಾಲಕ, ಅವನಿಗೆ ಬಡಿದ್ರೆ ಹೇಗಾಗ್ಬೋದು? ಪೆಟ್ಟು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವ? ಬಡಿದ್ರು. ಯುಕ್ತಾತ್ಮನ್ಯ ಫಲ ಆಸನ್. ಎಷ್ಟು ಬಡಿದ್ರೂ ಕೂಡ ಕೆಲವರು ಶಾಲೆಯಲ್ಲಿ ಮಾಸ್ಟ್ರುಗಳು ಬಡಿತಾರೆ ಮಕ್ಕಳಿಗೆ, ಕೊನೆಗೆ ಅದು ಮಾಸ್ಟ್ರುಗಳಿಗೆ ಸುಸ್ತಾಗಿ ಬಿಡ್ತಾರೆ. ಮಾಸ್ಟ್ರು ಇದು ನಾಟುವುದೇ ಇಲ್ಲ ಈಗಿನ ಮಕ್ಕಳಿಗೆ. ನಮಗೆಲ್ಲಾದರೂ ಒಂದು 2 ಪೆಟ್ಟು ಬಿದ್ದಾಗ ಸಾಕಾಗ್ತಿತ್ತು. ನಮ್ಮೊಟ್ಟಿಗೆ ಕೆಲವರಿದ್ದರು, ಎಷ್ಟು ಬಡಿದ್ರೂ ಅವರಿಗೆ ಗೊತ್ತೇ ಆಗೋದಿಲ್ಲ. ಅದು ಬೆತ್ತ ತುಂಡಾದರೂ ಅಧ್ಯಾಪಕರು ಸುಸ್ತಾಗಿ ಬಿಡ್ತಾರೆ. ಈ ಕೆಂಪುಗಡ್ಡದವರು, ಊರ್ಧ್ವ ಶಿರೋರುಹ, ಇವರೆಲ್ಲ ಸುಸ್ತಾದರೂ ಯಾವುದು ಕೂಡ ಫಲ ಕೊಡಲಿಲ್ಲ ಅತ್ಲಾಗಿ. ಆ ಫಲ ಯಾಕೆ? ತಪ್ಪು ಮಾಡಲಿಲ್ಲಲ್ಲ ಪ್ರಹ್ಲಾದ, ಪಾಪ ಇಲ್ಲವನಲ್ಲಿ. ಇನ್ನೇನು ಮಾಡುವುದು ಇದಕ್ಕೆ ಕೊಲ್ಲುವುದಕ್ಕೆ? ದಿಗ್ಗಜೈಹಿ, ಆನೆಗಳಿಂದ ತುಳಿಸಿದರು, ವಿಷಯುಕ್ತವಾದ ಸರ್ಪಗಳಿಂದ ಕಚ್ಚಿಸಿದರು, ಬೇರೆ ಬೇರೆ ಅಭಿಚಾರ ಪ್ರಯೋಗಗಳನ್ನು ಮಾಡಿದರು, ಬೇರೆ ಬೇರೆ ಮಾಯಾ ಪ್ರಯೋಗಗಳನ್ನು ಮಾಡಿ ಸಾಯಿಸುವುದಕ್ಕೆ ನೋಡಿದರು, ವಿಷ ಕೊಟ್ಟರು, ಉಪವಾಸ ಹಾಕಿದರು. ನಾಟುವುದೇ ಇಲ್ಲ ಯಾವುದಕ್ಕೂ. ಯಾಕೆ? ಒಳಗಡೆ ಇದ್ದಾನಲ್ಲ, ಅದನ್ನು ಪೆಟ್ಟು ಬೀಳ್ತದೆ ಅಂತಾಗುವಾಗ ಹೀಗೆ ಮಾಡುವವನು. ಅವನ ರಕ್ತದ ಎಲ್ಲ ವಾಹಿನಿಗಳಲ್ಲಿ ಅವನೇ ಸಂಚಾರ ಮಾಡ್ತಾ ಇದ್ದಾನೆ ಕೃಷ್ಣ. ಹಿಮ, ವಾಯು, ಅಗ್ನಿ, ಬೇರೆ ಬೇರೆ ಪರ್ವತದಿಂದ ಕೆಳಗೆ ದೂಡಿ ಹಾಕಿದ್ರು, ಹಿಮ ಪರ್ವತಕ್ಕೆ ಹಾಕಿದ್ರು, ಅಗ್ನಿಗೆ ಹಾಕಿದ್ರು, ನಗಾಡ್ಕೊಂಡು ಎದ್ದು ಬರ್ತಾನೆ ಅವ ಪಾಪ. ಏನು ಮಾಡಿದರೂ ಕೂಡ ಆಗಲಿಲ್ಲ, ಎಲ್ಲ ಕೈ ಸುಟ್ಟುಕೊಂಡ್ರು. ಸರಿ ನೋಡುವ, ಪುನಃ ಇವ ಗುರುಕುಲಕ್ಕೆ ಹೋದ. ಗುರುಕುಲಕ್ಕೆ ಹೋಗಿ ಅಲ್ಲಿದ್ದ ಮಕ್ಕಳನ್ನೆಲ್ಲ ಬಂದರೋ ಇಲ್ಲಿ ಅಂತ ಕರೆದ. ಎಲ್ಲ ಬಂದು ಸುತ್ತುವರಿದು ಸೇರಿದರು, ಎಲ್ಲ ಕೂತ್ಕೊಂಡ್ರು. ಆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದ. ಯಾರು? ಪ್ರಹ್ಲಾದ. ಪಾಠ ಎಂಥದ್ದು? ಇವ ಕಲಿತದ್ದನ್ನು ಅವರಿಗೆ ಪಾಠ. ಇವನ ಈ ಪಾಠಕ್ಕೆ ಎಲ್ಲರೂ ಕೂಡ ಇವನ ಜೊತೆಗೆ ಸೇರಿ ಪೂರ್ತಿ ವಾಸುದೇವ ಭಕ್ತರಾಗಿ ಹೋದರು. ಹೇಳ್ತಾನೆ, ಪಾಠ ಮಾಡ್ತಾ 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 ಹೇಳ್ತಾನೆ, ನೋಡ್ರಪ್ಪ ಮಕ್ಕಳೇ, ನಹ್ಯಚ್ಯುತಂ ಪ್ರೀಣಯತೋ ಬಹ್ವಾಯಾಸೋ ಸುರಾತ್ಮಜಾಹ. ಯಾರು ಅಚ್ಯುತನನ್ನು ಪೂಜೆ ಮಾಡ್ತಾರೆ, ವಾಸುದೇವನನ್ನು ಪೂಜೆ ಮಾಡ್ತಾರೆ, ಅವರ ಜೀವನದಲ್ಲಿ ಆಯಾಸ ಯಾವುದಕ್ಕೂ ಆಗುವುದಿಲ್ಲ. ಎಂಥ ಕೆಲಸ ಮಾಡೋದಿದ್ರೂ ಕೂಡ ನಿರಾಯಾಸವಾಗಿ ಮಾಡಿ ಮುಗಿಸ್ತಾರೆ. ಹಾಗಾಗಿ ಅಚ್ಯುತ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ತಸ್ಮಾತ್ ಸರ್ವೇಷು ಭೂತೇಷು ದಯಾಂಕುರುತ. ವಾಸುದೇವನ ಅನುಗ್ರಹ ಆಗಬೇಕು. ವಾಸುದೇವನನ್ನು ಸ್ಮರಣೆ ಮಾಡಿ. ನಿಮ್ಮ ಹೃದಯದಲ್ಲಿ ಇರುವವನು ಆ ವಾಸುದೇವ, ಅದೇ ನನ್ನ ಹೃದಯದಲ್ಲೂ ಇರುವವನು, ಗುರುಗಳ ಹೃದಯದಲ್ಲೂ ಇರುವವನು, ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ಅವನೇ ಇರುವವನು. ಆದ ಕಾರಣ ಎಲ್ಲ ಜೀವಿಗಳಲ್ಲಿ ದಯೆಯನ್ನು ತೋರಿ ನೀವು. ನಿಮ್ಮದ್ದಾದ ಆಸುರ ಭಾವ ಏನುಂಟು, ಆ ರಾಕ್ಷಸಿ ಭಾವ, ರಾಕ್ಷಸಿ ಗುಣವನ್ನು ಬಿಟ್ಟು ದೈವೀ ಗುಣವನ್ನು ಆಂತುಕೊಳ್ಳಿ. ಹೌದು ಅಂತ ಅನಿಸಿತಲ್ಲ?
ಹೌದು ಅಂತ ಅನಿಸಿತು ಮಕ್ಕಳಿಗೆ. ನೋಡಿ, ಮಕ್ಕಳಿಗೆ ನಾವು ಯಾವ ರೀತಿಯ ಶಿಕ್ಷಣ ಕೊಡ್ತೇವೆ ಆ ರೀತಿಯಾಗಿ ಅವರು ಆಕೃತಿಯನ್ನು ತಾಳ್ತಾರೆ. ಬೇಡದಿದ್ದದ್ದನ್ನು ಹೇಳಿಕೊಟ್ಟೆವು ಅಂತಾದರೆ ಅದೇ ರೀತಿಯ ಆಕೃತಿ. ಬೇಕಾದ್ದನ್ನು, ಜೀವನಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವುದಕ್ಕೆ ಬೇಕಾದ ವಿಷಯಗಳನ್ನು ಹೇಳಿದೆವು ಅಂತಾದರೆ ಅದು ಆಕೃತಿ ಬರ್ತದೆ. ಮಕ್ಕಳನ್ನು ತಿದ್ದುವುದಕ್ಕೆ ಸುಲಭ. ಇವರೆಲ್ಲ ನೀ ಹೇಳಿದಾಗೆ ಕೇಳ್ತೇವೆ ಅಂತಂದರು ಈ ಮಕ್ಕಳು ಎಲ್ಲರೂ ಕೂಡ ಇವನೊಟ್ಟಿಗೆ. ಸರಿ, ಈ ಮಕ್ಕಳಿಗೆ ಸಂಶಯ ಬಂತು. ಇಷ್ಟು ಸಣ್ಣ ಪ್ರಾಯ, ಇವನಿಗಿಂತ ಹೆಚ್ಚಿನ ವಯಸ್ಸಿನ ವಿದ್ಯಾರ್ಥಿಗಳೇ ಇದ್ದದ್ದಲ್ಲಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ ಏನು? ಏನಪ್ಪ, ಎಂಥ ಸಂಗತಿ ನಿಂದು? ಅದು ನಾ ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ಕಲಿತಿದ್ದೆ. ಅಮ್ಮನ ಹೊಟ್ಟೆಯಲ್ಲಿರುವಾಗ ನಾರದರು ಬಂದು ಉಪದೇಶ ಮಾಡಿದರು ದಿತಿದೇವಿಗೆ, ಕಯಾಧುವಿಗೆ. ಆ ಕಯಾಧುವಿನ ಹೊಟ್ಟೆಯಲ್ಲಿರುವ ಕಾಲಕ್ಕೆ ಈ ನಾರದರು ಬಂದು ಪಾಠ ಮಾಡುವಾಗ ವಾಸುದೇವ ಶಿಕ್ಷಣ ಅದನ್ನು ಕೊಡುವಾಗ ಇವನಿಗೆ ಕೇಳಿತದು. ಹಾಗಾಗಿ ಹೇಳೋದು ನೋಡಿ, ಗರ್ಭಿಣಿ ಸ್ತ್ರೀಯರು ಆ ಸಮಯಕ್ಕಾಗುವಾಗ ಹಿರಿಯರೆಲ್ಲ ಹೇಳ್ತಾರೆ ರಾಮಾಯಣ ಮಹಾಭಾರತ ಭಾಗವತವನ್ನು ಓದ್ತಾ ಇರಬೇಕು ಅಂತ. ಗರ್ಭಿಣಿ ಸ್ತ್ರೀಯರಿಗೆ ಪಾಠ ಅದು ಅವರು ಓದಿದ್ದರಿಂದ ಆ ಗರ್ಭದೊಳಗೆ ಬೆಳೆಯುತ್ತಾ ಇರುವಂತಹ ಶಿಶುವಿಗೆ ಅದರ ಸತ್ ಪರಿಣಾಮ ಆಗ್ತದೆ. ಆವಾಗ ರಾಮನಾಗಿಯೋ, ಲಕ್ಷ್ಮಣನಾಗಿಯೋ, ಭರತನಾಗಿಯೋ, ಧ್ರುವನಾಗಿಯೋ, ನಚಿಕೇತನಾಗಿಯೋ ಅಥವಾ ಪರೀಕ್ಷಿತನಾಗಿಯೋ ಹುಟ್ಟುತ್ತಾರೆ, ಧ್ರುವನಾಗಿಯೋ ಹುಟ್ಟುತ್ತಾರೆ. ಇಲ್ಲದಿದ್ದರೆ ರಾವಣನಾಗಿಯೋ, ಕುಂಭಕರ್ಣನಾಗಿಯೋ, ಹಿರಣ್ಯಕಶಿಪುವಾಗಿಯೋ, ಹಿರಣ್ಯಾಕ್ಷನಾಗಿಯೋ, ಕೌರವನಾಗಿಯೋ ಹುಟ್ಟುತ್ತಾರೆ, ಲೋಕಕಂಟಕರಾಗಿ ಮೆರೀತಾರೆ. ಅದಕ್ಕೋಸ್ಕರ ಗರ್ಭಿಣೀ ಸ್ತ್ರೀಯರು ಮಾಡುವಂತಹ ಪಥ್ಯಪಾಲನೆಯಲ್ಲಿ ಇಂತಹ ರಾಮಾಯಣಾದಿ ಸದ್ಗ್ರಂಥಗಳನ್ನು ಓದುವುದು ಒಂದು. ಅದನ್ನು ಓದಿದರೆ ಅವರಿಗೂ ಪ್ರಯೋಜನ, ಅವರ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗುವಿಗೂ ಅದರಲ್ಲಿ ಅತ್ಯಂತ ಲಾಭ. ನೋಡಿ, ನಾರದರು ಕಯಾಧುವಿಗೆ ಉಪದೇಶ ಮಾಡಿದ್ದು, ಅದರಿಂದ ಪ್ರಭಾವಿತನಾದದ್ದು ಪ್ರಹ್ಲಾದ. ಇದು ಸರಿ. ಅದನ್ನು ಹೇಳಿ ಕೊನೆಗೆ ಏತಾವಾನೇವ ಲೋಕೇಸ್ಮಿನ್ ಮಕ್ಕಳಿಗೆ ಹೇಳ್ತಾನೆ ಪ್ರಹ್ಲಾದ, ನೋಡಿ ಈ ರೀತಿಯಲ್ಲಿ ನಾನು ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ಇಂತಹ ಶಿಕ್ಷಣವನ್ನು ಪಡೆದಿದ್ದೇನೆ. ಇದರಿಂದ ಅರ್ಥ ಏನು ಅಂತ ಕೇಳಿದರೆ, ನೀವೀಗ ಹುಟ್ಟಿ ಬಂದಿದ್ದೀರಿ, ನೀವು ಇಷ್ಟೆಲ್ಲ ಕಲಿಬೇಕು ಅಂತ ಇಲ್ಲ ವಾಸುದೇವನನ್ನು ಭಜಿಸುವುದಕ್ಕೆ. ಅಮಲಯ ಭಕ್ತಿಯ ಉತ್ತಮ ಕುಲದಲ್ಲಿ ಜನಿಸಿದ್ದೇನೆ ಅನ್ನೋದು ಪ್ರಮಾಣ ಪತ್ರ ಅಲ್ಲ ಕೃಷ್ಣ ಭಕ್ತಿಗೆ, ಕೃಷ್ಣ ಪೂಜೆಗೆ. ಉತ್ತಮವಾದಂತಹ ವಿದ್ಯೆಯನ್ನು ಪಡ್ಕೊಂಡಿದ್ದೇನೆ ಅನ್ನೋದು ಪ್ರಮಾಣ ಪತ್ರ ಅಲ್ಲ ಕೃಷ್ಣ ಪೂಜೆಗೆ. ನಾನು ಕೆಳಜಾತಿಯಲ್ಲಿ ಹುಟ್ಟಿದ್ದೇನೆ ಅನ್ನುವುದರಿಂದ ಕೃಷ್ಣ ಪೂಜೆಗೆ ಅನರ್ಹ ಅಂತ ಅಲ್ಲ. ಯಾವುದೂ ಅಲ್ಲ, ಒಂದೇ ಒಂದು ಹೌದು. ಪ್ರೀಯತೆ ಅಮಲಯ ಭಕ್ತಿಯ. ಎಷ್ಟು ಚಂದದ ಮಾತು ನೋಡಿ. ಭಗವಂತ ಸಂತುಷ್ಟನಾಗುವುದು ಯಾವಾಗ, ಯಾವುದಕ್ಕೆ ಅಂತ ಕೇಳಿದರೆ, ನನ್ನದ್ದಾದಂತಹ ಅತ್ಯಂತ ಪರಿಶುದ್ಧವಾದಂತಹ ಭಕ್ತಿಗೆ ಮಾತ್ರ. ಬಾಕಿ ಎಲ್ಲವೂ ಕೂಡ ಇಲ್ಲಿ ನಿಷ್ಪ್ರಯೋಜಕ. ಎಲ್ಲರೂ ಕೂಡ ಹೌದು ಅಂತ ತಿಳ್ಕೊಂಡು ಪ್ರಹ್ಲಾದನಿಗೆ ಪೂರಕವಾಗಿರ್ತಾರೆ. ಸರಿ, ಇವ ಬಂದ ಮನೆಗೆ ಬಂದು ಮಾತಾಡುವಾಗ ಇವಾಗಲೂ ಕೂಡ ಅದೇ ಸ್ವರ. ತಂದೆಗೆ ಸಿಟ್ಟು ಬಂದು ಇನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಅಂತಹ ಸಿಟ್ಟು. ಸಾಯಿಸುವುದಕ್ಕೆ ನೋಡಿದ್ದು ಸಾಯುವುದೂ ಇಲ್ಲ ಇದು. ಹಾಗೆಂತ ತಿದ್ದುಕೊಳ್ಳುವುದೂ ಇಲ್ಲ. ಏನು ಸಂಗತಿ, ಏನು ನಿಂದು? ಇಡೀ ಕುಲಕ್ಕೆ ನೀ ಕೆಟ್ಟ ಹೆಸರು ತರ್ತೀಯ, ನಡಿಬೇಕಿಲ್ಲಿಂದ. ಏನು ನಿನ್ನ ಹರಿ ವಾಸುದೇವ ಯಾರವ?
ನಾನಿರುವಾಗ ಅವ ವಾಸುದೇವ ಯಾರ್ರೀ? ನಾನೇ ವಾಸುದೇವ. ನನಗಿಂತ ದೊಡ್ಡ ದೇವರು ಯಾರಿದ್ದಾರೆ ಇವತ್ತು? ಬುದ್ಧಿ ಇಲ್ಲದವನು ಅಂತ ಕೆಳಗೆ ನೂಕಿ ಹಾಕ್ತಾನೆ. ಆವಾಗ ಹೇಳಿದ ಪ್ರಹ್ಲಾದ, ಅಪ್ಪ ಯಾಕೆ ಹಾಗೆ ಸಿಟ್ಟುಗೊಳ್ತಿ? ನಿನ್ನದ್ದಾದ ರಾಕ್ಷಸಿ ಭಾವವನ್ನು ಬಿಡು. ನನ್ನ ಹೃದಯದಲ್ಲಿ ಯಾವ ವಾಸುದೇವನಿದ್ದಾನೋ ಅವನೇ ಅಲ್ವ ನಿನ್ನ ಹೃದಯದಲ್ಲಿರುವುದು, ಅವನೇ ಅಲ್ವ ಅಮ್ಮನ ಹೃದಯದಲ್ಲಿರುವುದು, ಅವನೇ ಅಲ್ವ ಇನ್ನಿತರ ಈ ರಾಕ್ಷಸರು ಯಾರಿದ್ದಾರೆ ಅವರ ಹೃದಯದಲ್ಲಿರುವುದು. ಸಮಭಾವದಿಂದ ನೋಡಪ್ಪಯ್ಯ, ಕೋಪಗೊಳ್ಳಬೇಡ. ಏಯ್, ಸಾಯುವ ಕಾಲಕ್ಕೆ ಬಂದಿದೆ ಬುದ್ಧಿ ನಿಂದು. ವ್ಯಕ್ತಂತ್ವಂ ಮರ್ತು ಕಾಮೋಸಿ, ಬಾಯಿಗೆ ಬಂದಾಗ ಮಾತಾಡ್ತೀಯ. ಏನು ಅಂತ ತಿಳ್ಕೊಂಡಿದ್ದಿ ನೀನು? ನನಗಿಂತ ದೊಡ್ಡ ಈ ಜಗತ್ತಿಗೆ ಅಧಿಪತಿ ಯಾರಿದ್ದಾರೆ ಇವತ್ತು? ಯಾರೋ ನಿನ್ನ ಹರಿಯ ಕ್ವಾಸವು. ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನಪ್ಪಯ್ಯ. ಎಂಥದ್ದು ಯತಿಗೆ ಸಹ ಸರ್ವತ್ರ ಎಲ್ಲ ಕಡೆ ಇದ್ದಾನ. ಈ ಕಂಬದಲ್ಲಿದ್ದಾನ. ಹಾಗಾದರೆ ಯಾಕೆ ಸಂಶಯ? ಕಂಬದಲ್ಲಿಯೂ ಇದ್ದಾನೆ, ಎಲ್ಲದರಲ್ಲಿಯೂ ಇದ್ದಾನೆ ಅಂತ ಹೇಳುವ ಕಂಬದಲ್ಲಿಯೂ ಮತ್ತೆ ವಿಶೇಷವಾಗಿ ಹೇಳಬೇಕಾ? ಇಲ್ವಲ್ಲ, ಕಂಬದಲ್ಲಿಯೂ ಇದ್ದಾನೆ. ಕಂಬದಲ್ಲಿ ಇದ್ದಾನೆ. ಒಂದು ವೇಳೆ ಇಲ್ಲ ಅಂತಾದರೆ ನಿನ್ನ ತಲೆಯೂ ಇರುವುದಿಲ್ಲ. ಕಾಡುದು ಬಿಸಾಡ್ತೇನೆ ಈಗ. ನೋಡ, ನಿನ್ನ ಹರಿ ಕಾಪಾಡಲಿ. ಗೋಪಾಯೇತ ಹರಿಸ್ತಾದ್ಯ ಯಸ್ತೆ ಶರಣಮೀಪ್ಸಿತಂ. ನೀ ಅವನಿಗೆ ಶರಣಾದದ್ದಲ್ವ? ನೋಡ, ನಿನ್ನನ್ನು ರಕ್ಷಣೆ ಮಾಡಲಿ ಅವ, ನೋಡ್ತೇನೆ ನಾನು ಅಂತ ಹೇಳಿ ಸಿಂಹಾಸನದಿಂದ ಎದ್ದು ಎದುರಿರುವಂತಹ ಕಂಬಕ್ಕೆ ತನ್ನ ಮುಷ್ಟಿಯಿಂದ ಒಂದು ಪೆಟ್ಟು ಹಾಕಿದ. ಆ ಪೆಟ್ಟಿಗೆ ತದೈವ ತಸ್ಮಿನ್ ನಿನದೋತಿ ಭೀಷಣ ಬಭೂವ ಏನಾಂಡ ಕಟಾಹ ಮಸ್ಫುಟತ್. ಆ ಒಂದು ಮುಷ್ಟಿಘಾತಕ್ಕೆ ಎಷ್ಟು ಶಬ್ದ ಬರ್ಬೋದು ಆಲೋಚನೆ ಮಾಡಿ. ಒಂದು ಗೋಡೆಗೆ, ಈ ಕಂಬಕ್ಕೆ ಒಂದು ಮುಷ್ಟಿಘಾತವನ್ನು ಕೊಟ್ಟರೆ ಎಷ್ಟು ಶಬ್ದ ಬರ್ಬೋದು? ಹಿರಣ್ಯಕಶಿಪು ಇರಲಿ ಅಥವಾ ಇನ್ನೊಬ್ಬ ಇರಲಿ. ಆದರೆ ಹತಿಯಿಂದ ಬರುವ ಶಬ್ದಕ್ಕಿಂತ ವಿಚಿತ್ರ ಭಿನ್ನ ಶೈಲಿಯಲ್ಲಿ ಒಂದು ಅದ್ಭುತವಾದಂತಹ ಶಬ್ದ ಕೇಳಿ ಬರ್ತದೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ಇಡೀ ಬ್ರಹ್ಮಾಂಡವೇ ಬಿರಿದು ಹೋಗುವಂತಹ ಶಬ್ದ. ಆ ಮೇಲಿನ ಲೋಕದವರೆಲ್ಲರೂ ಕೂಡ ನೋಡಿದರು, ಇದು ಎಲ್ಲಿಂದ ಶಬ್ದ ಬಂತು? ಈವರೆಗೆ ಬಾರದೇ ಇರುವಂತಹ ಶಬ್ದ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ವಿಸ್ಮಯಗೊಂಡರು, ಕೌತುಕದಿಂದ ನೋಡಿದರು ಎಲ್ಲಿಂದ ಶಬ್ದ ಅಂತ. ಹಿರಣ್ಯಕಶಿಪುವು ಕೂಡ ಆಶ್ಚರ್ಯಗೊಂಡ. ಈವರೆಗೆ ಬಾರದಂತಹ ಶಬ್ದ, ಇದು ಒಳಗಿಂದ ಬಂದ ಹೊರಗಿಂದ ಬಂತ ಅಂತ ನೋಡುವಾಗ ಒಳಗಿಂದಲೂ ಬರಲಿಲ್ಲ, ಹೊರಗಿಂದಲೂ ಬರಲಿಲ್ಲ. ಅಲ್ಲಿದ್ದಂತಹ ರಾಕ್ಷಸರೆಲ್ಲರೂ ಕೂಡ ಥರ ನಡುಗಲಿಕ್ಕೆ ಶುರು ಮಾಡಿದರು ಈ ಶಬ್ದವನ್ನು ಕೇಳಿ. ಆ ಹೊತ್ತಿಗೆ ಆಗುವಾಗ ಏನದು ಶಬ್ದ ನೋಡಿ, ಅಂತಹ ಮಾತು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾನ್ನ ಮೃಗನ್ನ ಮಾನುಷಂ. ಇನ್ನು ಬಾರದಿದ್ರೆ ಯಾವಾಗ ಬರುವುದು? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ. ನನ್ನ ನಿಜ ಭೃತ್ಯ ಯಾರು? ಬ್ರಹ್ಮದೇವನಿಂದ ಪ್ರಾರಂಭ ಆಗಿದೆ. ಭಗವಂತನ ನಿಜ ಭೃತ್ಯರು ಅಲ್ಲಿಂದ ಶುರುವಾಗಿದೆ, ಸನಕಾದಿಗಳಿಂದ ಶುರುವಾಗಿದೆ. ಸನಕಾದಿಗಳು ಏನು ಹೇಳಿದರು? ನೀವು ದೈತ್ಯಯೋನಿಯಲ್ಲಿ ಜನಿಸಿ, ಅದು ಸತ್ಯ ಆಗಿದೆ. ನೀವು ಬೇಗನೆ ಬನ್ನಿ, ಹರಿದ್ವೇಷಿಗಳಾಗಿ ಬನ್ನಿ,
ಆ ಸನಕಾದಿಗಳು ಹೇಳಿದ್ದನ್ನು ಸತ್ಯಗೊಳಿಸಬೇಕು ತಾನೆ. ಆಮೇಲೆ ಜಯ ವಿಜಯರು, ಸ್ವಾಮಿ ತಪ್ಪಾಯಿತು, ನಮ್ಮಿಂದ ಇಂತಹ ಘಟನೆಗಳು ಘಟಿಸ್ತವೆ ಅನ್ನುವುದೇ ನಮ್ಮ ಕನಸಿನಲ್ಲಿಯೂ ಇಲ್ಲ. ನಾವು ವೈಕುಂಠವನ್ನು ಬಿಡಲು ಮನಸ್ಸಿಲ್ಲ ಸ್ವಾಮಿ, ಆದಷ್ಟು ಬೇಗನೆ ಬರಬೇಕು ಅಂತ ಹೇಳಿದ ನಿಜಭಕ್ತರಾದಂತಹ ಜಯ ವಿಜಯರ ಮಾತು ಸತ್ಯವಾಗಬೇಕು ತಾನೆ. ಬಿದ್ರು ಹಿರಣ್ಯಕಶಿಪು. ಅವ ಕೇಳಿದಲ್ಲ ವರವನ್ನು, ಇಷ್ಟೆಲ್ಲ ವರ, ಆ ವರ ಎಲ್ಲ ಸತ್ಯ ಆಗಬೇಕು ತಾನೆ. ನಿಜ ಭಕ್ತ ಹಿರಣ್ಯಕಶಿಪು ಮಹಾವಿಷ್ಣುವಿನ. ಬ್ರಹ್ಮ ತಥಾಸ್ತು ಅಂತಂದನಲ್ಲ ಕೇಳಿದ್ದಕ್ಕೆಲ್ಲ. ನ ನರೈಹಿ ನ ಮೃಗೈರಪಿ, ನರರಿಂದಲೂ ಮನುಷ್ಯರಿಂದಲೂ ಮರಣ ಬರಲಿಕ್ಕಿಲ್ಲ, ಮೃಗಗಳಿಂದಲೂ ಮರಣ ಬರಲಿಕ್ಕಿಲ್ಲ ಅಂತ ಹೇಳಿದ ಈ ಹಿರಣ್ಯಕಶಿಪುವಿನ ಮಾತೂ ಸತ್ಯವಾಗಬೇಕು. ಅದಕ್ಕೆ ತಥಾಸ್ತು ಅಂತ ಬ್ರಹ್ಮ ಹೇಳಿದ ಮಾತೂ ಸತ್ಯವಾಗಬೇಕು. ಅದಕ್ಕಿಂತ ಮುಖ್ಯವಾಗಿ ನನ್ನ ನಿಜ ಭಕ್ತ ಪ್ರಹ್ಲಾದ. ಆ ಪ್ರಹ್ಲಾದ ಹೇಳ್ತಾನೆ, ಅಪ್ಪ ಕೇಳಿದ ಕಾಲಕ್ಕೆ ಎಲ್ಲದರಲ್ಲಿಯೂ ಕೂಡ ಶ್ರೀಹರಿ ಭಗವಂತ ಇದ್ದಾನೆ, ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅದನ್ನು ಸತ್ಯ ಮಾಡಬೇಕು, ಅದನ್ನು ಹೌದು ಅಂತ ಮಾಡಬೇಕು. ನನ್ನ ಭಕ್ತರು ಏನು ಹೇಳ್ತಾರೆ ಅದು ಯಾವತ್ತೂ ಕೂಡ ಹುಸಿಯಾಗಕೂಡದು. ಅದಕ್ಕೋಸ್ಕರ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು. ಸಮಗ್ರ ಚರಾಚರ ಪ್ರಪಂಚದಲ್ಲಿ ಭಗವಂತ ವ್ಯಾಪಿಸಿದ್ದಾನೆ. ಅದಕ್ಕೋಸ್ಕರ ಪ್ರಕಟನಾಗ್ತಾನೆ. ಅತ್ಯದ್ಭುತ ರೂಪ ಮುದ್ವಹನ್. ಈವರೆಗೆ ಇಂತಹ ರೂಪ ಬರಲಿಲ್ಲ, ಇನ್ನೂ ಬರಲಿಕ್ಕಿಲ್ಲ. ಅಂತಹ ಒಂದು ಅತ್ಯದ್ಭುತವಾದಂತಹ ರೂಪ ಸ್ತಂಭೆ. ಯಾವುದರಿಂದಲೂ, ಆಯುಧಗಳಿಂದಲೂ ಮರಣ ಬರಬಾರದು ಅಂತ ಕೇಳಲಿಲ್ವಾ? ಕಂಬದಿಂದ ಮರಣ ಬರಬಾರದು ಅಂತ ಇಲ್ಲಲ್ಲ. ಅದಕ್ಕೋಸ್ಕರ ಕಂಬವನ್ನೊಡೆದು ಪ್ರಕಟನಾಗ್ತಾನೆ. ಹೇಗೆ? ಹಿರಣ್ಯಕಶಿಪು ಕೇಳಿದ ಹಾಗೆ. ಅತ್ಲಾಗಿ ಮನುಷ್ಯನೂ ಅಲ್ಲ, ಇತ್ಲಾಗಿ ಮೃಗವೂ ಅಲ್ಲ. ಅಂತಹ ನ ಮೃಗನ್ನ ಮಾನುಷಂ, ನರಸಿಂಹ ರೂಪವನ್ನು ಧರಿಸಿ, ರೂಪವನ್ನು ತಾಳಿ ಸಭೆಯಲ್ಲಿ ಬಂದು ಪ್ರಕಟನಾಗ್ತಾನೆ. ನೋಡಿ, ಭಕ್ತರ ಮೇಲೆ ಎಷ್ಟು ಕರುಣೆ ಆ ಭಗವಂತನಿಗೆ. ನಾ ಹೇಳಿದ್ದನ್ನು, ಅವರೆಲ್ಲ ಹೇಳಿದ್ದನ್ನು ಸತ್ಯ ಮಾಡಬೇಕು. ಅದಕ್ಕೋಸ್ಕರ ನರಸಿಂಹಾವತಾರ. ಅದು ಸಂಧ್ಯಾಕಾಲದಲ್ಲಿ, ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಸಂಧ್ಯಾಕಾಲದಲ್ಲಿ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಈ ನರಸಿಂಹ ರೂಪವನ್ನು ನೋಡಿ. ಪ್ರತಪ್ತ ಚಾಮೀಕರ ಚಂಡಲೋಚನಂ, ಕಣ್ಣುಗಳಿಂದ ಬೆಂಕಿ ಉಗುಳ್ತಾ ಇದೆ. ಸ್ಫುರತ್ ಸಟ ಕೇಸರ ಜೃಂಭಿತಾನನಂ, ಒಂದು ಸಲ ಆಕಳಿಸಿದ್ದರಿಂದ ಆ ಸಿಂಹದ ಸ್ವರೂಪದಲ್ಲಿರುವಂತಹ ಆ ಕೇಸರಗಳೆಲ್ಲ ಇಡೀ ದಿಗಂತವಿಡೀ ವಿಸ್ತರಿಸ್ತಾ ಉಂಟು. ನಮಗೆ ಊಹೆ ಮಾಡಲಿಕ್ಕೂ ಕಷ್ಟ ಅದು, ಅಂತಹ ಸ್ವರೂಪ. ಕರಾಲ ದಮುಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಹ್ವಂ, ಆ ಕರಾಳವಾದಂತಹ ಹಲ್ಲು, ಆ ಹಲ್ಲು ಕೂಡ ವಿಚಿತ್ರವಾದಂತಹ ಶತ್ರುಗಳನ್ನು ನಾಶ ಮಾಡುವುದಕ್ಕೋಸ್ಕರವಾಗಿಯೇ ಧರಿಸಿದಂತಹ ಹಲ್ಲೋ ಎಂಬಂತೆ. ಭ್ರುಕುಟಿ ಮುಖೋಲ್ಬಣಂ, ಊರ್ಧ್ವಮುಖವಾದಂತಹ ಕಣ್ಣು. ಬಾಯಿ ನೋಡಿದರೆ ಗಿರಿಕಂದರಾದ್ಭುತ ವ್ಯಾತ್ತಾಸ್ಯನಾಸಂ, ಅವನ ಬಾಯಿ ಮೂಗು ದೊಡ್ಡ ಪರ್ವತದ ನಡುವೆ ಇರುವಂತಹ ಗುಹೆಯ ಹಾಗೆ ಕಾಣ್ತಾ ಇತ್ತಂತೆ. ದಿವಿಸ್ಪೃಶತ್ಕಾಯಂ, ದ್ಯುಲೋಕಕ್ಕೆ ಅವನ ತಲೆ ತಾಗ್ತಾ ಇತ್ತು. ಈ ರೀತಿಯ ಅದ್ಭುತವಾದಂತಹ ಸ್ವರೂಪವನ್ನು ಧರಿಸಿ ಅವತರಿಸಿದ್ದಾನೆ ನರಸಿಂಹಸ್ವಾಮಿ. ಅವನನ್ನು ಕಂಡ ತತ್ಕ್ಷಣದಲ್ಲಿಯೇ ಈ ಹಿರಣ್ಯಕಶಿಪು ಹೋಗಿ ಅವನ ಮೇಲೆ ಬೀಳ್ತಾನೆ. ದೀಪ ಉರಿಸಿಕೊಂಡಿರುವಾಗ ಈ ಕೀಟ ಎಲ್ಲ ಹೋಗಿ ಹೇಗೆ ಆ ದೀಪದ ಒಳಗಡೆ ಬೀಳ್ತದೆ, ಅದೇ ರೀತಿಯಲ್ಲಿ ಈ ಹಿರಣ್ಯಕಶಿಪು ಹೋಗಿ ನರಸಿಂಹನ ಮೇಲೆ ಬೀಳ್ತಾನೆ. ಬಿದ್ದದ್ದೇ ತಡ,
ಮೇಲೆ ಹಾರ್ತಾ ಇರುವ ಗಿಡುಗ ಕೆಳಗೆ ಹರಿದಾಡ್ತಾ ಇರುವ ಹಾವನ್ನು ಹೇಗೆ ಬಂದು ಹಿಡ್ಕೊಳ್ತದೆ ಕೈಯಲ್ಲಿ, ಅದೇ ರೀತಿಯಲ್ಲಿ ಹಿಡ್ಕೊಂಡು ನೇರವಾಗಿ ಒಳಗಡೆ ಕರ್ಕೊಂಡು ಹೋದ. ಒಳಗಡೆ ಹೊಸ್ತಿಲಿನಲ್ಲಿ ಕೂತ. ಅವ ಕೇಳಿದ್ನಲ್ಲ, ಒಳಗೂ ಮರಣ ನನಗೆ ಸಾವು ಬರಲಿಕ್ಕಿಲ್ಲ, ಒಳಗೂ ಸಾಯಬಾರ್ದು ಹೊರಗೂ ಸಾಯಬಾರ್ದು ಅಂತ. ಇದು ಒಳಗೂ ಅಲ್ಲ ಹೊರಗೂ ಅಲ್ಲ, ನಡು ಹೊಸ್ತಿಲಿನಲ್ಲಿ ಕೂತ. ಅವನು ಹಿಡ್ಕೊಂಡು ಹೋಗಿ ಕೂತು, ಮೇಲೂ ಮರಣ ಬರಲಿಕ್ಕಿಲ್ಲ ಭೂಮಿಯಲ್ಲೂ ಮರಣ ಬರಲಿಕ್ಕಿಲ್ಲ ಅಂತ ಹೇಳಿದ ಕಾರಣ ತನ್ನ ತೊಡೆಯಲ್ಲಿ ಕೂರಿಸಿದ. ತೊಡೆಯಲ್ಲಿ ಕೂದು ಆಯುಧಗಳಿಂದ ಮರಣ ಬರಬಾರ್ದು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ತನ್ನ ಭಯಾನಕವಾದಂತಹ ಉಗುರಿನಿಂದ, ಪ್ರಖರವಾದ ಉಗುರಿನಿಂದ ಅವನ ಎದೆಯನ್ನು ಸೀಳ್ತಾನೆ. ಸೀಳಿ ಅವನ ಕರುಳನ್ನು ತನ್ನ ಶರೀರಕ್ಕೆ ಹಾಕ್ತಾನೆ. ಆ ಸೀಳುವ ರಭಸಕ್ಕೆ ಅಲ್ಲಿಂದ ಚಿಮ್ಮಿದಂತಹ ರಕ್ತ ಈ ನರಸಿಂಹನ ಕೇಸರದಲ್ಲೆಲ್ಲ ಹರಡಿಕೊಳ್ಳುತ್ತದೆ. ಅತ್ಯದ್ಭುತವಾದಂತಹ ಸ್ವರೂಪ ಕಾಣ್ತದೆ ಆವಾಗ. ಸಟಾವಧೂತಾಹ ಜಲದಾಃ ಪರಾಪತನ್. ಅವನ ಆ ಭಯಾನಕವಾದಂತಹ ಸ್ವರೂಪಕ್ಕೆ ಸಮಗ್ರ 14 ಲೋಕಗಳು ಕೂಡ ಥರಥರ ನಡುಗ್ತಾ ಇವೆ. ಅಂತಹ ಆ ನರಸಿಂಹಸ್ವಾಮಿ ಇವನನ್ನು ಹೃದಯವನ್ನು ಬಗೆದು ನಾಶ ಮಾಡ್ತಾನೆ, ಕೊಂದು ಹಾಕ್ತಾನೆ. ತನ್ನ ನಾಲಿಗೆಯಿಂದ ರಕ್ತವನ್ನು ಹೀರ್ತಾ ಇದ್ದಾನೆ. ವಿಲಿಹನ್ ಸ್ವಜಿಹ್ವಯ ಅಸೃಗ್ಲವಾಕ್ ತಾರುಣ ಕೇಸರಾನನು. ಎಷ್ಟು ಚೆಂದ ಅದು! ಹಿರಣ್ಯಕಶಿಪುವಿನ ರಕ್ತ ಚಿಮ್ಮಿ ಅವನ ಆ ಕೇಸರದಲ್ಲಿ ಹೋಗಿ ಕೂತದ್ದು. ತನ್ನ ಕೊರಳಿನಲ್ಲಿ ಆ ಕರುಳನ್ನು ಧರಿಸಿದ್ದಾನೆ. ಆವಾಗ ಅವನ ಕೋಪವನ್ನು ಯಾರೂ ಕೂಡ ಪ್ರಪಂಚದಲ್ಲಿ ಹುಟ್ಟಿದವರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಯಾನಕವಾದಂತಹ ಕೋಪವನ್ನು ಹೊಂದಿದ್ದಾನೆ ಭಗವಂತ ನರಸಿಂಹಸ್ವಾಮಿ. ಎಲ್ಲರೂ ಕೂಡ ಹತ್ತಿರ ಹೋಗುವುದಕ್ಕೆ ಹೆದರ್ತಾರೆ. ಒಂದಷ್ಟು ದೂರದಲ್ಲಿ ನಿಂತು 2 ಕೈಗಳನ್ನು ಜೋಡಿಸಿ ಸ್ತುತಿ ಮಾಡುವುದಕ್ಕೆ ತೊಡಗ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ತುತಿ ಮಾಡಿದರು. ಬ್ರಹ್ಮದೇವ ಶುರು ಮಾಡಿದ ಸ್ತುತಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು. ಯಾವ ಸ್ತುತಿಗೂ ಕೂಡ ಭಗವಂತನ ಕೋಪ ತಣ್ಣಗಾಗುವುದಿಲ್ಲ. ಇನ್ನೇನು ಮಾಡುವುದು? ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರ ಪುರಸ್ತರಾಃ ನೋಪೈತುಂ ಅಶಕನ್ಮನ್ಯು ಸಂರಂಭಂ ಸುದುರಾಸದಂ. ಅವನ ಹೆಂಡ್ತಿದ್ದಾಳಲ್ಲ ಲಕ್ಷ್ಮೀದೇವಿ, ಅವಳನ್ನು ಒಂದು ಸಲ ಕಳಿಸಿ ನೋಡುವ ಕೋಪ ತಣಿತದ ಅಂತ. ಹೆಂಡ್ತಿ ಎದುರು ಬಂದ ತಕ್ಷಣ ಗಂಡಂದಿರ ಕೋಪ ತಣಿತದಲ್ಲ ಸಾಮಾನ್ಯವಾಗಿ. ಎಂಥ ಉಗ್ರತೆ ಇದ್ದರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ನೋಡಿ, ಲಕ್ಷ್ಮಿಯನ್ನು ಈ ಸಲ ಒಂದು ಕಳಿಸುವ ಅಂತ ಲಕ್ಷ್ಮಿಯನ್ನು ಕಳುಹಿಸುವುದಕ್ಕೆ ಲಕ್ಷ್ಮಿಯಲ್ಲಿ ಹೇಳಿ ಅವಳು ನೋಡ್ತಾಳೆ ಗಂಡನ ಮುಖವನ್ನು. ಈವರೆಗೆ ನೋಡಲಿಲ್ಲಂತೆ ಈ ಗಂಡನ ಸ್ವರೂಪವನ್ನು ಲಕ್ಷ್ಮೀದೇವಿ. ಅದೃಷ್ಟಾಶ್ರುತ, ನೋಡಲೂ ಇಲ್ಲ, ಎಲ್ಲಿಯೂ ಆ ರೀತಿಯ ಕೋಪ ಬಂದ ಸುದ್ದಿಯೂ ಕೇಳಲಿಲ್ಲ ವಿಷ್ಣುವಿಗೆ. ಅದೃಷ್ಟ ಅಶ್ರುತ ಪೂರ್ವತ್ವಾತ್. ಹಾಗಾಗಿ ಅವಳಿಗೆ ಸಂಶಯ ಬಂತು, ಇದು ನನ್ನ ಗಂಡನ ಹೌದೋ ಅಲ್ವಾ ಅಂತ. ಅಂತಹ ಸ್ವರೂಪ, ಅಂತಹ ಭೀಕರವಾದಂತಹ ಕೋಪ. ಹಾಗಾಗಿ ಅವಳು ಹೋಗಲಿಲ್ಲ. ಇನ್ನೆಂತ ಮಾಡೋದು? ಭಗವಂತನ ಕೋಪಕ್ಕೆ ಉರಿದು ಹೋಗಲಿಕ್ಕೆ ಏನಾಗಬೇಕು? ಅಷ್ಟೊತ್ತಿಗೆ ಇನ್ನು ಒಬ್ಬ ಮಾತ್ರ ಇರುವುದು. ಅದು ಕೈ ಮುಗಿದು ನಿಂತಿದ್ದಾನಲ್ಲ ಪ್ರಹ್ಲಾದ, ಅವನನ್ನೇ ಕಳುಹಿಸಬೇಕು. ಮಗು, ಆ ಭಗವಂತ ಸಮಗ್ರ ಲೋಕವೇ ಸುಟ್ಟು ಹೋಗುವ ರೀತಿಯಲ್ಲಿ ಕೋಪಗೊಂಡಿದ್ದಾನೆ ನಿನ್ನ ತಂದೆಯ ವಿಷಯದಲ್ಲಿ. ಅವನನ್ನು ಹೋಗಿ ಒಂದು ಸಲ ಕೋಪವನ್ನು ತಣಿಸಪ್ಪ. ಆಯಿತು. ಕೈ ಬಿಡಲಿಲ್ಲ, 2 ಕೂಡ ಕೈ ಮುಗಿದೇ ಇದ್ದಾನೆ. ಮೆಲ್ಲ ಹೋದ. ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಮುಂದೊತ್ತಿ ದೇವರ ಹತ್ರ ಹೋಗ್ತಾನೆ. ಹೋಗಿ ಉಪೇತ್ಯ ಭುವಿ ಕಾಯೇನ, ಆ ನರಸಿಂಹಸ್ವಾಮಿಯ ಎದುರು ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಅಷ್ಟು ಹೊತ್ತಿಗೆ
ಸ್ವಪಾದಮೂಲೆ ಪತಿತಂತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಛೀರ್ಷ್ಣ್ಯದಧಾತ್ ಕರಾಂಬುಜಂ ಕಾಲಾಹಿ ವಿತ್ರಸ್ತಧಿಯಾಂಕೃತಾಭಯಂ. ಈ ಪ್ರಹ್ಲಾದ ನರಸಿಂಹಸ್ವಾಮಿಯ ಎದುರು ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ತನ್ನ ಪಾದಮೂಲದಲ್ಲಿ ನನ್ನ ಭಕ್ತ ಶರಣಾಗಿದ್ದಾನೆ ಅನ್ನುವ ಆ ದೃಶ್ಯವನ್ನು ನೋಡಿ ತಮರ್ಭಕಂ ವಿಲೋಕ್ಯ ಅತ್ಯಂತ ಕೃಪೆ ಬಂತು ಪ್ರಹ್ಲಾದನ ಮೇಲೆ. ಲೋಕವೇ ಸುಟ್ಟುರುಹುವ ರೀತಿಯ ಕೋಪದಲ್ಲಿದ್ದಂತಹ ಭಗವಂತನ ಕೋಪ ತಣ್ಣಗಾಗ್ತಾ ಉಂಟು. ಕೃಪೆಯ ಪರಿಪ್ಲುತಃ ಅವನನ್ನೇ ಅಲ್ಲಿಂದ ಪ್ರಹ್ಲಾದನನ್ನು ಎದ್ದೇಳಿಸ್ತಾನೆ. ಏಳು ಮಗು, ಮಕ್ಕಳು ಪೂಜೆ ಮಾಡಿದರೆ ಭಗವಂತ ಸಂತುಷ್ಟನಾಗ್ತಾನಂತೆ. ಇವನನ್ನು ಏಳಿಸಿ ಪ್ರಹ್ಲಾದನ ತಲೆಯ ಮೇಲೆ ತನ್ನ ದಿವ್ಯವಾದಂತಹ ಪಾಪಹರವಾದಂತಹ ಕೈಯನ್ನಿಡುತ್ತಾನೆ. ಕೈಯನ್ನು ಇಟ್ಟ ತಕ್ಷಣದಲ್ಲಿಯೇ ಅವನಲ್ಲಿ ಯಾವುದೋ ಒಂದು ಅತ್ಯದ್ಭುತವಾದಂತಹ ದೃಷ್ಟಿ ಪ್ರಾಪ್ತಿಯಾಗ್ತದೆ. ಆ ದೃಷ್ಟಿಯಿಂದ ಭಗವಂತನನ್ನು ಸ್ತುತಿ ಮಾಡುವ ಶಕ್ತಿ ಪ್ರಾಪ್ತವಾಗ್ತದೆ. ಅಸ್ತೌಷೀತ್, ಕಂಠ ಗದ್ಗದಿತವಾಗಿದೆ. ನನಗೋಸ್ಕರ ಹರಿ ಒಲಿದ ಹೇಳುವಂತಹ ಭಾವ ಅವನ ಹೃದಯದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಅವನಲ್ಲಿಯೇ ತನ್ನ ಹೃದಯವನ್ನು ಸೇರಿಸಿದ, ತನ್ನಲ್ಲಿಯೇ ಅವನನ್ನು ಸೇರಿಸಿ ಪರಮ ಭಕ್ತಿ ಭಾವದಿಂದ ಸ್ತುತಿ ಮಾಡ್ತಾನೆ. ಅದ್ಭುತವಾದಂತಹ ಸ್ತುತಿ, ಪ್ರಹ್ಲಾದ ಸ್ತುತಿ. ಹೇಳ್ತಾನೆ, ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾಹ. ಸ್ವಾಮಿ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿನ್ನನ್ನು ಸ್ತುತಿ ಮಾಡಿದರು ಸ್ವಾಮಿ. ಆದರೆ ಅವರದ್ದಾದ ಯಾವ ಸ್ತುತಿಗೂ ನೀನು ಒಲಿಲಿಲ್ಲ, ಸಂಪ್ರೀತನಾಗಲಿಲ್ಲ, ನಿನ್ನ ಕೋಪ ಉಪಶಮನವಾಗಲಿಲ್ಲ ಸ್ವಾಮಿ. ಅವರೇ ಮಾಡಿದ ಸ್ತೋತ್ರಕ್ಕೆ ನಿನ್ನ ಕೋಪ ಶಾಂತವಾಗಲಿಲ್ಲ ಅಂತ ಆದರೆ ಈ ಒಬ್ಬ ನೀಚನಾದಂತಹ ನನ್ನ ಸ್ತುತಿಗೆ ನೀನು ಒಲಿವೆಯ ಸ್ವಾಮಿ. ಕಿಂ ತೋಷ್ಟು ಮರ್ಹತಿ ಸಮೇ ಹರಿರುಗ್ರ ಜಾತೇ. ನಾನೊಂದು ಉಗ್ರ ಜಾತಿಯಲ್ಲಿ ಹುಟ್ಟಿದವನು ಸ್ವಾಮಿ, ನನ್ನ ಈ ಸ್ತುತಿಗೆ ನೀನು ಒಲಿವೆಯ. ಆದರೆ ಒಂದು ಗೊತ್ತು ಸ್ವಾಮಿ ನನಗೆ, ಧನಾಭಿಜನ ರೂಪ ತಪಶ್ರುತೌಜಸ್ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ. ಉತ್ತಮ ಕುಲದಲ್ಲಿ ಜನಿಸಿದ್ದೇನೆ, ಬೇಕಾದಷ್ಟು ಸಂಪತ್ತನ್ನು ಪಡ್ಕೊಂಡಿದ್ದೇನೆ, ಸಕಲ ವಿದ್ಯೋನ್ನತಿಯೂ ಪ್ರಾಪ್ತಿಯಾಗಿದೆ, ತೇಜಸ್ಸು ಉಂಟು, ಓಜಸ್ಸು ಉಂಟು, ಸೌಂದರ್ಯವೂ ಉಂಟು, ಎಲ್ಲವೂ ಉಂಟು. ಇದು ಯಾವುದೂ ಕೂಡ ನಿನ್ನ ಆರಾಧನೆಗೆ ಬೇಕಾಗುವುದಿಲ್ಲ ಸ್ವಾಮಿ. ನಿನ್ನ ಆರಾಧನೆಗೆ ಫಲವನ್ನು ಇದು ಕೊಡುವುದಿಲ್ಲ ಸ್ವಾಮಿ. ಆ ಗಜೇಂದ್ರ ಸ್ತುತಿ ಮಾಡಿದ ಕಾಲಕ್ಕೆ ನೀನು ಒಲಿದೇ ಇಲ್ಲ ಸ್ವಾಮಿ. ಅವನಿಗೆ ವಿದ್ಯೆ ಇತ್ತ, ಅವನಿಗೆ ಉತ್ತಮ ಕುಲದಲ್ಲಿ ಹುಟ್ಟಿದ ಹೇಳುವಂತಹ ಖ್ಯಾತಿ ಇತ್ತ, ಅವನಲ್ಲಿ ಸಂಪತ್ತು ಇತ್ತ, ಅವನಲ್ಲಿ ಪೌರುಷ ಇತ್ತ, ಅವನಲ್ಲಿ ತೇಜಸ್ಸಿತ್ತ, ಅವನಲ್ಲಿ ಸೌಂದರ್ಯ ಇತ್ತ. ಭಕ್ತ್ಯಾ ತುತೋಷ, ಪರಮ ಭಕ್ತಿಯೊಂದೇ ಈ ಎಲ್ಲದನ್ನು ಮೀರಿಸುವಂತಹ ಒಂದು ಶಕ್ತಿ ಅಂತಾಗುವಾಗ ಆ ಭಕ್ತಿಯ ತುತೋಷ, ಆ ಭಕ್ತಿಯಿಂದಲೇ ನಿನ್ನನ್ನು ಸ್ತುತಿಸಿದ ಆ ಕಾಲಕ್ಕೆ ನೀನು ಓಡೋಡಿ ಬಂದೆಯಲ್ಲ ಸ್ವಾಮಿ ಗರುಡನನ್ನೇರಿಕೊಂಡು. ನಾನೀಗ ನಿನ್ನದ್ದಾದ ರೂಪಕ್ಕೆ ಹೆದರಲಿಲ್ಲ ಸ್ವಾಮಿ, ನಿನ್ನದ್ದಾದ ರೂಪಕ್ಕೆ ನಾನು ಹೆದರಲಿಲ್ಲ ಸ್ವಾಮಿ. ನಾನು ಸಂಸಾರವೆಂಬಂತಹ ಘೋರ ಅಡವಿಯಲ್ಲಿ ಬಿದ್ದಿದ್ದೇನೆ ಸ್ವಾಮಿ, ಅದಕ್ಕೆ ನಾನು ಹೆದರ್ತೇನೆ. ನನ್ನನ್ನು ಯಾವಾಗ ಕರ್ಕೊಳ್ತಿ ಸ್ವಾಮಿ ನೀನು ನಿನ್ನ ಪಾದ ಮೂಲಕ್ಕೆ? ನಿನ್ನ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಯಾವಾಗ ಕೊಡ್ತಿ ಸ್ವಾಮಿ? ನಿನ್ನ ದಾಸ್ಯವನ್ನು ನನಗೆ ಯಾವಾಗ ಕೊಡ್ತಿ ಸ್ವಾಮಿ? ಬೇಡ್ತಾ ಇದ್ದೇನೆ, ಅದನ್ನು ಕೊಡು. ಬೇರೆ ಯಾವುದೂ ಕೂಡ ನನಗೆ ಬೇಡ. ನಿನ್ನದ್ದಾದಂತಹ ಪಾದಸೇವನೆ, ನಿನ್ನ ಪಾದ ಮೂಲದಲ್ಲಿ ಸದಾ ಕುಳಿತು ನಿನ್ನನ್ನು ಭಜಿಸುವಂತಹ ಭಾಗ್ಯವನ್ನು ಕೊಡು ಸ್ವಾಮಿ. ನಾನು ಒಬ್ಬ ತುಚ್ಛ ಜಾತಿಯಲ್ಲಿ ಹುಟ್ಟಿ ಹಿರಣ್ಯಕಶಿಪು ಹೇಳುವಂತಹ ದುಷ್ಟನ ಮಗನಾಗಿ ಇದ್ದಂತಹ ನಾನು, ನನ್ನಲ್ಲಿ ಆ ಕಶ್ಮಲವನ್ನು ನಿವಾರಣೆ ಮಾಡಿ ನಿನ್ನ ಪಾದಮೂಲದಲ್ಲಿ ನಿನ್ನನ್ನು ಭಜಿಸುವ ಯೋಗವನ್ನು ಕೊಡು ಸ್ವಾಮಿ. ಯಾವಾಗ ಕರ್ಕೊಳ್ತಿ ನನ್ನನ್ನು?
ಕದಾ ವಯಸ್ಸೇ ಅಂತ ಅನೇಕ ಸ್ತುತಿ ಉಂಟು. ಪುರುಸೊತ್ತಿರುವಾಗ ನೀವು ಓದಿ ಅದನ್ನು, ಅತ್ಯದ್ಭುತವಾದ ಸ್ತುತಿ. ಅದನ್ನು ಅನುಭವಿಸಿಕೊಂಡು ಓದಿ. ಆವಾಗ ನಮಗೆ ಅರ್ಥ ಆಗ್ತದೆ ಪ್ರಹ್ಲಾದನ ಭಕ್ತಿ ಯಾವ ತೆರನಾದದ್ದು ಅಂತ. ಆ ಭಕ್ತಿಯಿಂದ ಸ್ತುತಿ ಮಾಡಿದ ಕಾಲಕ್ಕೆ ಭಗವಂತ ಒಲಿದ. ಹೇಳ್ತಾನೆ, ಸಂತೋಷ ಆಯಿತು, ದೇವತೆಗಳೆಲ್ಲ ಸ್ತುತಿ ಮಾಡಿದರೂ ಕೂಡ ಒಲಿಯದೇ ಇರುವಂತಹ ಭಗವಂತ, ಕೋಪ ಶಾಂತವಾಗದಂತಹ ಭಗವಂತ ಇವನ ಆ ಒಂದು ಶರಣಾಗತಿ ಭಾವದ ಭಕ್ತಿಗೆ, ಸ್ತುತಿಗೆ ಒಲಿದ. ನಾನು ಸಂತೋಷಗೊಂಡಿದ್ದೇನೆ, ವರವನ್ನು ಕೇಳು, ಬೇಕಾದ ವರವನ್ನು ಕೊಡ್ತೇನೆ ಅಂತಂದ. ನನ್ನದ್ದಾದಂತಹ ದರ್ಶನ ನಿನಗಾಗಿದೆ, ಇದು ನಿರರ್ಥಕವಾಗ ಕೂಡದು, ಬೇಕಾದ ವರವನ್ನು ಕೊಡ್ತೇನೆ. ಇನ್ನು ನಿನಗೆ ಯಾವುದೇ ಕಾಲಕ್ಕೆ ನಿನ್ನ ಜೀವನದಲ್ಲಿ ನೀನು ಪರಿತಪಿಸುವಂತಹ ಸಂದರ್ಭ ಬರಕೂಡದು, ನಿನಗೆ ಶ್ರೇಯಸ್ಸಾಗ್ತದೆ. ಇಷ್ಟೆಲ್ಲ ಬೇಕಾದ ವರವನ್ನು ಕೊಡ್ತೇನೆ, ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ ಅಂತ ಹೇಳಿ ಪ್ರಲೋಭನೆಯನ್ನೊಡ್ಡಿದರೂ ಕೂಡ ಪ್ರಹ್ಲಾದ ಅದಾವುದನ್ನೂ ಕೇಳುವುದಿಲ್ಲ. ಸ್ವಾಮಿ, ನಿನ್ನ ಪಾದಮೂಲದಲ್ಲಿ ನನಗೆ ಭಕ್ತಿಯೊಂದೇ ಸಾಕು, ಬೇರೆ ಯಾವುದು ಬೇಡ ಸ್ವಾಮಿ. ಆ ಭಕ್ತಿಯ ಮೂಲಕವಾಗಿ ನಿನ್ನನ್ನು ಭಜಿಸುತ್ತಾ 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 ನಿನ್ನನ್ನು ಆನಂದಿ ಅಂತ ಕರೀತಾರೆ. ಸ್ವಾಮಿ, ನಾನು ಕೂಡ ಆನಂದಿಯಾಗುವುದಕ್ಕೆ ಅವಕಾಶ ಕೊಡು, ಅಷ್ಟೇ ಸಾಕು. ಹೇಳುವ ಪರಮ ಭಕ್ತಿ ಭಾವದಲ್ಲಿ ಅವ ಮತ್ತೆ ಬೇಡಿಕೊಳ್ತಾನೆ. ಹಾಗೇ ಆಗಲಿ ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ಮುಂದೆ ಸಮಗ್ರ ದೈತ್ಯ ಕುಲಕ್ಕೆ ಈ ಪ್ರಹ್ಲಾದನನ್ನು ಅಧಿಪತಿಯನ್ನಾಗಿ ಮಾಡಿ ಅವನನ್ನು ಪರಿಪೂರ್ಣವಾಗಿ ಅನುಗ್ರಹಿಸ್ತಾನೆ. ಸದಾ ಪ್ರತಿ ಹಂತದಲ್ಲಿಯೂ ಕೂಡ ಅವನಲ್ಲಿ ಹರಿಭಕ್ತಿ ಚ್ಯುತಿಯಾಗದ ರೀತಿಯಲ್ಲಿ ಭಗವದ್ರಕ್ಷೆ, ವಾಸುದೇವನ ಅನುಗ್ರಹ, ನರಸಿಂಹಸ್ವಾಮಿಯ ಅನುಗ್ರಹ ಸದಾ ಪ್ರಾಪ್ತಿಯಾಗ್ತದೆ. ಅಲ್ಲಿಂದ ಮುಂದೆ ಭಗವಂತ ಆ ಅವತಾರದಿಂದ ಹೊರಗೆ ಬಂದು ಅಲ್ಲಿಂದ ಅಂತರ್ಧಾನನಾಗ್ತಾನೆ, ವೈಕುಂಠ ಲೋಕಕ್ಕೆ ಸೇರ್ತಾನೆ. ಎಲ್ಲ ದೇವತೆಗಳು ಕೂಡ ಅತ್ಯಂತ ಸಂತುಷ್ಟರಾಗುತ್ತಾರೆ. ಕಳೆದುಕೊಂಡಂತಹ ಸಂಪತ್ತೆಲ್ಲವೂ ಕೂಡ ದೇವತೆಗಳಿಗೆ ಪುನಃ ಪ್ರಾಪ್ತಿಯಾಗ್ತದೆ. ಪ್ರಹ್ಲಾದ ಸಮಗ್ರ ದೈತ್ಯ ಕುಲಕ್ಕೆ ಅಧಿಪತಿಯಾಗಿ ವಿಷ್ಣು ಭಕ್ತಿಯ ಮೂಲಕವೇ ಆ ದೈತ್ಯ ಕುಲವನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಅಂತಹ ಪ್ರಹ್ಲಾದ ಚರಿತ್ರೆಯನ್ನು ಅತ್ಯಂತ ಭಕ್ತಿಭಾವದಿಂದ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇದು ನಿಮ್ಮ ಜೀವನಕ್ಕೊಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಡುವಂತಹ ಕಥಾನಕವಾಗಬೇಕು, ಮಾತ್ರ ಅಲ್ಲ ಸಪ್ತಾಹವೂ ಆಗಬೇಕು. ಇದರ ಜೊತೆಗೆ ಈ ಶ್ರೀಮದ್ಭಾಗವತ ಸಪ್ತಾಹ ಯಜ್ಞ ಅನ್ನುವಂಥದ್ದು ಇಂತಹ ಅನೇಕ ದಿವ್ಯವಾದಂತಹ ಅನುಗ್ರಹವನ್ನು ಮಾಡುವ ಒಂದು ಕಾರ್ಯಕ್ರಮ ಇದು. ಪ್ರಾಯಶಃ ಈ ಊರಿನ ಹೆಚ್ಚಿನವರಿಗೆ, ಈ ಊರು ಯಾಕೆ, ಈ ಭಾಗದಲ್ಲಿ ಯಾರಿಗೂ ಕೂಡ ಸಪ್ತಾಹದ ಬಗ್ಗೆ ಅರಿವು ಇರಲಿಕ್ಕಿಲ್ಲ. ಸಪ್ತಾಹ ಅನ್ನುವಂಥದ್ದು ಅದೊಂದು ಶ್ರೀಕೃಷ್ಣನ ನಿತ್ಯ ಸಾನ್ನಿಧ್ಯ ಇರುವಂತಹ ಒಂದು ಸ್ಥಳ ಅಂತ ನಿರ್ಣಯ ಪ್ರಾಜ್ಞರದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಿತ್ಯ ಸಾನ್ನಿಧ್ಯ ಒಂದು, ಇನ್ನೊಂದು ಎಂತಹ ಆಪತ್ತು ಬಂದರೂ, ಎಂತಹ ದುಸ್ಥಿತಿ ಬಂದರೂ ಕೂಡ ಅದರಿಂದ ಮೇಲೇಳುವಂತಹ ಶಕ್ತಿ ಶ್ರೀಕೃಷ್ಣನಿಂದ ನಮಗೆ ಸಿಗ್ತದೆ. ಅದು ಈ ಭಾಗವತ ಸಪ್ತಾಹದಲ್ಲಿ ಅದೊಂದು ವಿಶೇಷತೆ. ಇನ್ನೊಂದು ಜೀವನ ಗ್ರಂಥ ಅಂತ ಹೇಳಿದೆ ನಾನು, ಮಾತ್ರ ಅಲ್ಲ ಜೀವಂತ ಗ್ರಂಥವೂ ಹೌದು. ಈ ಪಾರಾಯಣವನ್ನು ಮಾಡುವ ಕಾಲಕ್ಕೆ ಇದರ ಜೀವಂತಿಕೆ ಏನು ಅಂತ ನಮಗೆ ಅಲ್ಲಲ್ಲಿ ವ್ಯಾಸರು ತೋರಿಸಿಕೊಡ್ತಾರೆ, ನಮಗೆ ಅನುಭವಕ್ಕೂ ಬರ್ತದೆ ಅದು. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇಂತಹ ಶ್ರೀಮದ್ಭಾಗವತ ಗ್ರಂಥವನ್ನು ಮನೆಯಲ್ಲಿ ತಂದಿಟ್ಟು ದೇವರ ಕೋಣೆಯಲ್ಲಿ ಸದಾ ಪೂಜಿಸ್ತಾ ಇರಿ. ಕೃಷ್ಣ ಇದ್ದಾನೆ ಅಂತ ಅರ್ಥ ಭಾಗವತ ಗ್ರಂಥ ಮನೆಯಲ್ಲಿದ್ದರೆ. ಅಂತಹ ಆ ಪುಣ್ಯ ಕಾರ್ಯಕ್ಕೆ ನಾವು ಮುಂದಾಗಬೇಕು. ಇಲ್ಲಿಯ ಈ ಸಪ್ತಾಹ ಯಜ್ಞ ನಮಗೆ ಪ್ರತಿಯೊಬ್ಬನಿಗೂ ಕೂಡ ಇಂತಹ ಒಂದು ಪ್ರೇರಣೆಯನ್ನು ಕೊಡಬೇಕು. ಆ ಪ್ರೇರಣೆಯಿಂದಾಗಿ ನಮ್ಮ ಮನೆಗಳಲ್ಲಿ ನಾವು ಈ ಗ್ರಂಥವನ್ನು ಪೂಜಿಸುವವರಾಗಿ ನಾಳೆ ಇಂತಹ ಸಪ್ತಾಹ ಯಜ್ಞವನ್ನು ನಾವು ಮಾಡಬೇಕು ಹೇಳುವಂತಹ ಒಂದು ಪ್ರೇರಣೆಯನ್ನು ಕೂಡ ಆ ಗೋಪಾಲಕೃಷ್ಣ ಸ್ವಾಮಿ ಅನುಗ್ರಹ ಮಾಡಲಿ.
ಇವತ್ತು ಮೂರನೇ ದಿವಸ ಅತ್ಯಂತ ಸುಂದರವಾಗಿ ಸಂಪನ್ನ ಆಯಿತು. ನಾಳೆಯ ದಿನ ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ವಾಮನ ಚರಿತ್ರೆ, ಮತ್ಸ್ಯಾವತಾರ, ಅಂಬರೀಷ ಚರಿತ್ರೆ, ರಾಮಾವತಾರ ಇವಿಷ್ಟೆಲ್ಲ ಆಗಿ ನಮ್ಮ ಹೃದಯಕ್ಕೆ ಸದಾ ಹತ್ತಿರನಾಗಿರುವಂತಹ ಶ್ರೀಕೃಷ್ಣ ಸ್ವಾಮಿ ನಾಳೆ ಅವತರಿಸುವಂತಹ ದಿನ. ನಾವೆಲ್ಲರೂ ಕೂಡ ನಮ್ಮ ಹೃದಯವನ್ನು ತೆರೆದಿಟ್ಟುಕೊಳ್ಳೋಣ. ನಮ್ಮ ಹೃದಯ ಸಿಂಹಾಸನ ಅವನಿಗೋಸ್ಕರ ಮೀಸಲಾಗಿರಲಿ. ನಮ್ಮ ಜೀವನದ ಸರ್ವ ವ್ಯವಹಾರಗಳಲ್ಲಿಯೂ ಕೂಡ ಅವನಿಗೆ ನಾವು ಸ್ಥಾನವನ್ನು ಕೊಡೋಣ. ನಾಳೆಯ ದಿವಸ ಈ ಕೆಡಂಜಿಯ ಮಣ್ಣಿಗೆ ಅವತರಿಸಿ ಬರುವಂತಹ ಸಂದರ್ಭ ನೋಡಿ ಕಣ್ತುಂಬಿಕೊಳ್ಳಬೇಕು. ನಾವು ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಕೃಷ್ಣ ಅವತರಿಸಿದ್ದಿಲ್ಲ. ಈ ಮಣ್ಣಿನಲ್ಲಿ ನಾಳೆ ಅವತರಿಸ್ತಾನೆ ಅಂತಾದರೆ ಇಡೀ ಈ ಗ್ರಾಮಕ್ಕೆ ಬಹುದೊಡ್ಡ ಸಂಪತ್ತು ಸಿಕ್ಕಿದಾಗೆ. ಹಾಗಾಗಿ ಯಾರೋ ಕೂಡ ಈ ಪುಣ್ಯ ಅವಕಾಶವನ್ನು ಕಳ್ಕೊಳ್ಳಬೇಡಿ. ಬರ್ತಾನೆ ನಾಳೆ ಕೃಷ್ಣ. ಬಂದಾಗ ಬಯಸಿ ಕೈಗೆ ಸಿಗ್ತಾನೆ. ನಿಮ್ಮ ಮನೆಯಲ್ಲಿ ಒಂದು ಸುವರ್ಣ ಪೀಠವನ್ನು ಅವನಿಗೆ ಕೂತ್ಕೊಳ್ಳುವುದಕ್ಕೆ ಕೊಡಿ. ಸದಾ ಅಲ್ಲಿರಲಿ. ನಿರಂತರವಾಗಿ ಅವನನ್ನು ಪೂಜಿಸ್ತಾ ಇರಿ. ನಿಮ್ಮ ಜೀವನ ಹಸಿರಾಗಿರುತ್ತದೆ. ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲಿ. ಓಂ ಸ್ವಸ್ತಿ. ನಾಳೆಯ ದಿನ ವಿಶೇಷವಾಗಿ ಕೃಷ್ಣನಿಗೆ ಅವತರಿಸಿದ ಕಾಲಕ್ಕೆ ಅವನಿಗೆ ಅತ್ಯಂತ ಪ್ರಿಯವಾದಂತಹ ನವನೀತ ಬೆಣ್ಣೆ, ಆ ಬೆಣ್ಣೆಯನ್ನು ನಿವೇದನೆ ಮಾಡುವಂತಹ ಒಂದು ಸಂದರ್ಭ ಇದೆ. ಮಧ್ಯಾಹ್ನ ಹೊತ್ತಿಗೆ ಸಾಯಂಕಾಲ ಪ್ರವಚನ ಆದಮೇಲೆ, ಕೃಷ್ಣಾವತಾರ ಆದಮೇಲೆ, ಮಂಗಳಾರತಿ ಆಗಿ ಪ್ರಸಾದ ಸ್ವೀಕಾರ ಆದ ಮೇಲೆ ಅವನನ್ನು ನಿದ್ರೆ ಮಾಡಿಸುವಂತಹ ಒಂದು ಜೋಗುಳ ಹಾಡಿ ಮಲಗಿಸುವಂತಹ ಒಂದು ಪ್ರಕ್ರಿಯೆ ಉಂಟು ಅಲ್ವಾ ಪ್ರವೀಣ್ರೆ? ಉಂಟು, ಮಾಡಬೇಕು. ತೊಟ್ಟಿಲು, ಉಯ್ಯಾಲೆ, ತೊಟ್ಟಿಲು ತೂಗಿ ಜೋಗುಳ ಹಾಡಿ ಶುಭರಾತ್ರಿಯನ್ನು ಹೇಳಬೇಕು ನಾಳೆಯ ರಾತ್ರಿ ಕೃಷ್ಣನಿಗೆ. ಅದಕ್ಕಿಂತ ದೊಡ್ಡ ಭಾವನಾತ್ಮಕವಾದಂತಹ ಸನ್ನಿವೇಶ ನಮಗೆ ಬೇರೆ ಕಡೆ ಸಿಕ್ಕಲಿಕ್ಕಿಲ್ಲ. ಯಾರೂ ಕೂಡ ಆವಾಗ ಅವತರಿಸುವ ಕಾಲಕ್ಕೆ ನಾವು ಯಾರೂ ಇರಲಿಲ್ಲ ತೂಗುವುದಕ್ಕೆ. ಈವಾಗ ನಾಳೆ ಅವ ಅವತರಿಸ್ತಾನೆ. ನಾಳೆ ನಾವೇ ತೂಗಿಕೊಂಡು ಕೂತುಕೊಳ್ಳುವುದಲ್ಲ. ಹೀಗೆ ಕೃಷ್ಣನನ್ನು ತೂಗಬೇಕು. ಕೃಷ್ಣನನ್ನು ತೂಗುತ್ತಾ ಇದ್ದರೆ ನಾಳೆ ತೂಗಿ ನಾವು ಸಂತೃಪ್ತರಾದರೆ ನಮಗೆ ತಾಗುವುದಕ್ಕೆ ಯಾರು ಬರುವುದಿಲ್ಲ. ಸತೀಶರೇ, ಹಾಂ, ಕೃಷ್ಣನನ್ನು ತೂಗಬೇಕು, ನಾವು ಪ್ರಸನ್ನರಾಗಬೇಕು. ಆ ಭಾಗ್ಯ ನಾಳೆಯ ದಿವಸ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಕೆಲವೊಂದು ಕಡೆಗಳಲ್ಲಿ ನಮ್ಮ ಅನುಭವ ಏನು ಅಂತ ಕೇಳಿದರೆ, ಕೃಷ್ಣನನ್ನು ತೂಗಿ ಒಂದು ಭಾವನಾತ್ಮಕವಾದ ಸನ್ನಿವೇಶ ಅದು ಮಾಡಿದ್ದರಿಂದ ಕೆಲವರ ಮನಸ್ಸಂಕಲ್ಪ ಅಭೀಷ್ಟ ಸಿದ್ಧಿಯಾಗಿದೆ. ಇದು ನಾವು ಅನೇಕ ಕಡೆಗಳಲ್ಲಿ ಹೋದಂತಹ ಸಪ್ತಾಹಗಳಲ್ಲಿ ಕೆಲವು ಕಡೆ ಆದ ಘಟನೆಗಳನ್ನು ನಾನು ನೆನಪಿಸ್ತಾ ಇದ್ದೇನೆ. ಅದು ಆಗಬೇಕು. ಬೇರೆ ಬೇರೆ ಕಾಮನೆಗಳಿರ್ಬೋದು, ಸಹಜ. ಆ ಎಲ್ಲ ಕಾಮನೆಗಳನ್ನು ಕೊಡುವವನು ಇವನು ಮಾತ್ರ. ಉಳಿದಂತಹ ಎಲ್ಲ ದೇವಾಧಿದೇವತೆಗಳು ಕೂಡ ಇಲ್ಲಿ ಸಮಾಹಿತರಾಗಿದ್ದಾರೆ. ಹಾಗಾಗಿ ಆ ಒಂದು ಅವಕಾಶ, ನಮ್ಮ ಎಲ್ಲ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎಲ್ಲ ಅವನಲ್ಲಿ ಬಿತ್ತರಿಸಿ ಅವನ ಅನುಗ್ರಹಕ್ಕೆ ಭಾಜನರಾಗೋಣ. ನಾಳೆ ಎಲ್ಲದಕ್ಕೂ ಸಿದ್ಧರಾಗಿ ಅವನ ಸ್ವಾಗತಕ್ಕೆ ಮನಸ್ಸನ್ನು ಬಿಚ್ಚಿ
ಮುಂದೆ ಒತ್ತಿ ಬರೋಣ. ಕೃಷ್ಣಾನುಗ್ರಹವಾಗಲಿ. ನಾಳೆಯ ದಿವಸ ಇದೇ ಕ್ರಮದಲ್ಲಿ ಬೆಳಿಗ್ಗಿನ 6 ಗಂಟೆಯ ಹೊತ್ತಿಗೆ ಪಾರಾಯಣ ಪ್ರಾರಂಭವಾಗ್ತದೆ. ಪಾರಾಯಣವನ್ನು ಕೇಳುವುದಕ್ಕೆ ನಾವು ಬರಬೇಕು. ಅದನ್ನು ನಾವು ಪ್ರತಿ ದಿವಸ ಹೇಳ್ತೇವೆ. ಪಾರಾಯಣದಲ್ಲಿಯೂ ಕೂಡ ಒಂದು ವಿಶೇಷವಾದ ವೈಬ್ರೇಷನ್ ಇದೆ. ಯಾಕೆ ಕೇಳಿದರೆ ಋಷಿ ಪ್ರಣೀತವಾದದ್ದು. ಅದು ಈ ವಾತಾವರಣದಲ್ಲಿ ಪ್ರತಿಧ್ವನಿಸುವಾಗ ಸಹಜವಾಗಿ ಅದರಿಂದ ಹೊರಡುವಂತಹ ಆ ಶಕ್ತಿ, ದಿವ್ಯ ಶಕ್ತಿ, ಅದು ನಮ್ಮ ಶರೀರಕ್ಕೆ ಹೊಗ್ಗಬೇಕು. ಆ ಪಾರಾಯಣದಲ್ಲಿಯೂ ಪ್ರವಚನಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾವು ಭಾವುಕರಾಗುವುದಕ್ಕೆ ಆಗ್ತದೆ. ಪ್ರವಚನದಲ್ಲಿ ಅಷ್ಟು ಬರುವುದಿಲ್ಲ ಅದು. ಯಾಕೆ ಕೇಳಿದರೆ ಎಲ್ಲವೂ ಅಲ್ಲಲ್ಲಿ ಮುಟ್ಟಿಕೊಂಡು ಹೋಗುವುದು. ವಿಸ್ತಾರವಾಗಿ ನಾವು ಪಾರಾಯಣ ಮಾಡುವಾಗ ಇಲ್ಲಿ ಬೆಳಿಗ್ಗೆ ನಿನ್ನೆಯಿಂದ ಕೇಳಿದವರಿಗೆ ಗೊತ್ತು. ಆವಾಗ ಹೇಳ್ತಾ ಹೋಗುವಾಗ ಸಹಜವಾಗಿಯೇ ನಾವು ಆ ಲೋಕಕ್ಕೆ ಇಳಿದು ಬಿಡ್ತೇವೆ. ಅಲ್ಲಿ ನಮಗೆ ಸಿಗುವಂಥದ್ದು ಆನಂದ ಅದು ಸದಾ ನೆನಪಿರ್ತದೆ. ಹಾಗಾಗಿ ಆ ಪಾರಾಯಣ ಸಮಯಕ್ಕೂ ನಾವು ಬರಬೇಕು. 3 ದಿನ ಆದಷ್ಟೇ. ಇನ್ನು 4, 5, 6, 7 4 ದಿವಸ ಉಂಟು. ಈ 7 ದಿವಸದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂತಹ ಕಾಮನೆಗಳು ನಮಗೆ ಸಿದ್ಧಿಯಾಗಬೇಕು. ಅದಕ್ಕೋಸ್ಕರ ಇನ್ನು ಉಳಿದಂತಹ ದಿನಗಳಲ್ಲಿಯೂ ನಾವು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಇದೊಂದು ಪುಣ್ಯಕ್ಷೇತ್ರ ಆಗುವಲ್ಲಿ ನಾವು ಸಾಕ್ಷಿಗಳಾಗಬೇಕು ಅಂತ ಹೇಳುತ್ತಾ ಇಷ್ಟು ಹೊತ್ತು ಕೃಷ್ಣನ ಕುರಿತಾಗಿ ಮಾತಾಡುವುದರ ಮೂಲಕ ಕೃಷ್ಣನ ಜೊತೆಗೆ ಮಾತಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಸರ್ವರಿಗೂ ಧನ್ಯತೆಯ ಭಾವವನ್ನು ಅರ್ಪಿಸುತ್ತಾ ಈ ಎಲ್ಲ ವಚನ ಕುಸುಮಗಳನ್ನು ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಓಂ ಸ್ವಸ್ತಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.